ಇದು ಸಾಧನೆ. ಈಗ ತಾನೇ ನೀವು ನೋಡಿದ್ರಿ ಜೈ ತುಳುನಾಡು ಕೂಟದ ಒಂದು ಕಿಶೋರ್ ಭಂಡಾರಿ ಅವರ ಕೋಣಗಳು ಕೇವಲ 9.09 ಸೆಕೆಂಡ್ಗಳಲ್ಲಿ ತನ್ನ ಓಟವನ್ನ ಮುಗಿಸಿರುತ್ತೆ. ನಿಜವಾಗ್ಲೂ ಇದೊಂದು ದಾಖಲೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಂತ ಅನ್ಸೋದಿಲ್ಲ. ಇಷ್ಟು 155 ಮೀಟರ್ ಉದ್ದದ ಒಂದು ಕರೆಯಲ್ಲಿ ಅದು ಕೆಸರು ತುಂಬಿರುವಂತ ನೀರಲ್ಲಿ ಒಂದು ಕೋಣ ಮತ್ತೆ ಅದ್ರ ಓನರ್ ಇಬ್ರು ಸೇರ್ಕೊಂಡು ಕೋಣ ಮತ್ತು ಓಡಿಸೋರು ಇಬ್ರು ಸೇರ್ಕೊಂಡು ಓಡೋದು, ಅದು ಕೇವಲ 9.09 ಸೆಕೆಂಡ್ಗಳಲ್ಲಿ ಅಂತ ಹೇಳಿದ್ರೆ ಬಹುದೊಡ್ಡ ಸಾಧನೆ. ಇದಕ್ಕೆ ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ನಮ್ಮ ಕಂಬಳ. ಜೈ ತುಳುನಾಡಿನ ಕೋಣಗಳು ಇವತ್ತಿನ ಕೂಟದ ಶ್ರೇಷ್ಠ ದಾಖಲೆ 9.09. ಎಲ್ಲರೂ ಒಂದ್ಸಲ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು. ನಮ್ಮೊಂದಿಗೆ ನಿರ್ಮಾಲ್ ಪುಚ್ಚೋಟಬೇಡು ಬಾಲಚಂದ್ರ ಲೋಕೇಶ್ ಶೆಟ್ಟಿ ನೆಲ್ಲೂರು ಮಹಾರಾಜ ಕೆರೆಟ್, ಅಕ್ರಮಾಧವ ನಿವಾಸ ಇಶಾನಿ ನಾರಾಯಣ ಬಂಡ ನೆಲ್ಲೂರು ರಾಜ ಕೆರೆಟ್. ಅಲೆಯಂಗಡಿ ಕೊಪ್ಪಳ ಸೋತ್ಕಲ್ ಕಂಡಿಗೆ ಸನ್ಮಾನ್ಯ ಸಿ.ಟಿ. ರವಿ ಅವರು ಕಂಬಳವನ್ನು ವೀಕ್ಷಣೆ ಮಾಡ್ತಾ ಕಂಬಳ ಬಗ್ಗೆ ಮೆಚ್ಚುಗೆಯನ್ನು ಸೂಚಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಆಗಿರ್ತಕ್ಕಂಥ ಸಿ.ಟಿ. ರವಿ ಅವರು ಬಹುಶಃ ಚಿಕ್ಕಮಗಳೂರಿನಲ್ಲಿ ಕೆಸರುಗದ್ದೆ ಓಟವನ್ನು ನೋಡಿದೀವಿ, ಹಲವಾರು ಜನ ಕೆಸರುಗದ್ದೆ ಓಟಗಾರರನ್ನ ನೋಡಿದೀವಿ. ಬಹುಶಃ ಅವರ ಜಿಲ್ಲೆಯಲ್ಲೂ ಒಂದು ಕಂಬಳ ಆಯೋಜನೆಗೆ ಮನಸ್ಸು ಮಾಡಬಹುದು. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರಲ್ಲೂ ಕಂಬಳ ಆಯೋಜನೆ ಆಗಬಹುದು. ಹಲವಾರು ಜನ ಉದ್ಯಮಿಗಳು ಕಂಬಳವನ್ನ ನೋಡಿ ಮರುದಿವಸ ಕೋಣಗಳ ಯಜಮಾನರಾಗಿ ಭಾಗವಹಿಸ್ತವರಿದ್ದಾರೆ. ಹಲವಾರು ಯುವಕರು ಕಂಬಳದ ಓಟಗಾರರನ್ನು ನೋಡಿ ಓಟಗಾರರಾಗಿ ರೂಪಣೆಗೊಂಡವರಿದ್ದಾರೆ. ಬಹುಶಃ ಮುಂದಿನ ದಿನ ಬೆಂಗಳೂರಿನ ಒಬ್ಬ ಅಥ್ಲೆಟ್ ನಮ್ಮ ಕಂಬಳದಲ್ಲಿ ಓಡ್ಲಿಕ್ಕೂ ಸಾಧ್ಯ ಇದೆ. ನೀವು ಮನಸ್ಸು ಮಾಡಿದ್ರೆ ನಮ್ಮ ಕಂಬಳದಲ್ಲಿ ನೀವು ಓಡ್ಬೋದು. ಮುಂದಿನ ವರ್ಷದ ಬೆಂಗಳೂರು ಕಂಬಳಲ್ಲಿ ಬೆಂಗಳೂರು ಹುಡುಗ ಬೆಂಗಳೂರು ಕಂಬಳದಲ್ಲಿ ಓಡಿ ಬಹುಮಾನ ಪಡೆಯುವಂತ ಅವಕಾಶ ಬರಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ನೀವೆಲ್ಲರೂ ಕೂಡ ಒಂದು ಪ್ರಯತ್ನವನ್ನು ಮಾಡಿ. ಪ್ರಯತ್ನ ಮಾಡಿದ್ರೆ ಯಾವುದೂ ಸಿಗೋದಿಲ್ಲ, ಮನಸ್ಸು ಮಾಡಬೇಕು, ಹಾಗೆ ಓಡುವಂತ ಧೈರ್ಯ ಇರಬೇಕು, ಗೆಲ್ಲುವಂತ ಛಲ ಇರಬೇಕು. ಸನ್ಮಾನ್ಯ ಶ್ರೀ B.S. ಯಡಿಯೂರಪ್ಪನವರು ನಮ್ಮ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದರು. ಈ ಒಂದು ಅಂತಿಮ ಹಂತದಲ್ಲೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸುವಿಕೆಗೆ ಮುಖೇನ ಈ ಒಂದು ಕರಾವಳಿಯ ಕ್ರೀಡೆಯ ಬಗ್ಗಿನವರ ಕಾಳಜಿಯನ್ನು ಅಭಿಮಾನವನ್ನು ತೋರ್ಪಡಿಸಿಕೊಂಡರು. ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಅವರು ನಮ್ಮ ಸಭೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ದಯವಿಟ್ಟು ಅಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು. ಜೂನಿಯರ್ ವಿಭಾಗದ ಕೋಣಗಳು 9.09 ಅಲ್ಲಿ ಓಡಿದೆ. ಬಹುಶಃ ಮಹಾರಾಜ ಕರೆ ಬಳಿಯಲ್ಲಿ ನಿಂತಿದ್ರಿ ಸ್ವಲ್ಪ ಹಿಂದೆ 18-30 ವರ್ಷದ ಒಳಗೆ ದಾಖಲೆಗಳನ್ನು ಮಾಡ್ಲಿಕ್ಕೆ ಸಾಧ್ಯ. ವಿಜಯನ ಓ ಮಹಾರಾಜ ಕರೆತ ಬರಿಟ್ಟು ಓ ಮಹಾರಾಜ ಕಥ ಬಟ್ಟು ಒಂಚಿ ನೀಟ್ ಉಂಚಿದಿರಿ ಪ್ರೇಕ್ಷಕರು ಒಂಚೂರು ಪಿರಪೋಡು ಅಣ್ಣ. ಪ್ರೇಕ್ಷಕರು ನೀವು ಆದಷ್ಟು ಮುಂದೆ ಬಂದಿದ್ದೀರಾ. ಜೀವನದಲ್ಲಿ ನೀವು ಎಷ್ಟು ಮುಂದೆ ಬರಬೇಕು ಅಷ್ಟು ಖಂಡಿತ ಮುಂದೆ ಬರಬೇಕು. ಪಿರಪೋಡು ಕಂಬಳದಲ್ಲಿ ಮಾತ್ರ ಆದಷ್ಟು ಹಿಂದೆ ನಿಂತ್ಕೊಂಡು ಕಂಬಳ ನೋಡ್ಬೇಕು. ಇದು ಕಂಬಳದ ಪದ್ಧತಿ. ನಮ್ಮ ಸ್ಪರ್ಧೆಯಿಂದ ಯಾವ್ದಾದ್ರು ತೊಂದರೆ ಆಗಬಾರ್ದು. ಅದೇ ರೀತಿ ನಮ್ಮ ಹಿಂದ್ಗಡೆ ನಿಂತ್ಕೊಂಡವರಿಗೆ ಕೂಡ ಕಂಬಳ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ದಾರಿಯಲ್ಲಿ ಮುಳ್ಳಿದ್ರೆ ಅದನ್ನು ದಾಟಿ ಹೋದವ ಬುದ್ಧಿವಂತ, ಅದೇ ಮುಳ್ಳನ್ನು ತೆಗೆದು ಬಿಸಾಡಿ ಹೋದ್ರೆ ಅವನು ಹೃದಯ ಶ್ರೀಮಂತ. ಆದ್ರಿಂದ ನಮ್ಮ ಹಿಂದಿನವರಿಗೂ ಕೂಡ ಕಂಬಳ ನೋಡುವಂತ ಅವಕಾಶ ನಾವು ಮಾಡಿಕೊಡ್ಬೇಕು. ಹಲೋ ಎಲೆಕ್ಟ್ರಿಷಿಯನ್, ಬಹುಶಃ ಅವರಿಗೆ ಇದು ಹೊಸ ಕಂಬಳ. ಕಂಬಳದಲ್ಲಿ ಯಾವ ರೀತಿಯೆಲ್ಲ ವೈರ್ಗಳು ತುಂಡಾಗುತ್ತವೆ ಅನ್ನೋದು ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಆ ಗಂಟಿನಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ವೈರ್ ಕಟ್ ಆಗಿದೆ. ಒಂದು ವೈರ್ ಅನ್ನು ಹಿಡ್ಕೊಂಡು ನಿಂತಿದ್ದಾರೆ. ತಕ್ಷಣಕ್ಕೆ ನೀವು ಅಲ್ಲಿ ಹೋಗ್ಬೇಕು, ತಕ್ಷಣಕ್ಕೆ ಅಲ್ಲಿ ಹೋಗ್ಬೇಕು. ಈವೆಂಟ್ ಗ್ರೂಪ್ನವರು, ಈವೆಂಟ್ ಗ್ರೂಪ್ನ ಎಲೆಕ್ಟ್ರಿಷಿಯನ್, ತಕ್ಷಣಕ್ಕೆ ನೀವು ಕೋಣಗಳ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಹೋಗ್ಬೇಕು. ನಿರ್ಮಾಲ್ ಪುಚ್ಚೋಟಬೇಡು ಬಾಲಚಂದ್ರ ಲೋಕೇಶ್ ಶೆಟ್ಟಿ ಅವರ ಕೋಣಗಳು ಮಹಾರಾಜ ಕರೆಯಲ್ಲಿ. ಸರಿ. ನಕ್ರಮಾಧವ ನಿವಾಸ ಇಶಾನಿ ನಾರಾಯಣ ಬಂಡವರ ಕೋಣಗಳು ರಾಜಕರೆಯಲ್ಲಿ.
ರಾಜಕರೆಯಲ್ಲಿ ನಕ್ರೆ ಮಹೋದರ ನಿವಾಸ ಈಶಾನಿ ನಾರಾಯಣ ಭಂಡಾರಿ ಅವರದು. ನಿಂತಹ ಎಲ್ಲ ಮಹಾರಾಜಕರ ಎರ್ಮಾಳ್ ಬುಚ್ಚೊಟ್ಟು ಬೀಡ ಬಾಲಚಂದ್ರ ಲೋಕಾಯಿ ಶೆಟ್ಟಿ ಅವರು. ಕೋಣಗಳು ಆ ದಡವನ್ನು ತಲುಪುವ ಸಂದರ್ಭದಲ್ಲಿ ಬಿಟ್ಟು ಯಾರು ಕೂಡ ಅಲ್ಲಿ ವಿಡಿಯೋ ಮಾಡ್ತಾ ಮೈ ಮರೆತು ನಿಂತ್ಕೊಳ್ಬೇಡಿ, ಬಹಳ ಜಾಗೃತರಾಗಿ ನಿಂತ್ಕೊಳ್ಬೇಕಾಗಿ ವಿನಂತಿ ಮಾಡ್ತೇವೆ. ಹಲೋ ಅಣ್ಣ, ರಾಜಕರೆ ಬಳಿಯಲ್ಲಿ ಸ್ವಲ್ಪ ಎದುರುಗಡೆ ನಿಂತಿದ್ದೀರಣ್ಣ, ದಯವಿಟ್ಟು ಸ್ವಲ್ಪ ಹಿಂದಕ್ಕೆ ಸರಿತೀರಾ? ಸ್ವಲ್ಪ ಹಿಂದಕ್ಕೆ ಸರಿದ್ರೆ ನಾವು ಬ್ಯಾಕ್ನವರಿಗೆ ಕಮಲ ನೋಡೋಕೆ ಅವಕಾಶ ಇರುತ್ತೆ. ನಿಮ್ಮ ನೋಟ ಚೆನ್ನಾಗಿದೆ, ನಿಮ್ಗೆ ನೋಡ್ಬೇಕು ಅನ್ನೋ ಆಸಕ್ತಿನೂ ಇದೆ, ನಮ್ಗೆ ಗೊತ್ತಾಗುತ್ತೆ. ನಿಮ್ಮನ್ನ ಹಿಂದೆ ಕನ್ಸ್ಲಿಕ್ಕೆ ಮನಸ್ಸಿಲ್ಲ, ಆದ್ರೆ ನಿಮ್ಮ ಹಿಂದ್ಗಡೆ ನೂರಾರು ಮಂದಿ ಕಣ್ಬಿಟ್ಟು ಕಾಯ್ತಾ ಇದ್ದಾರೆ, ಅವರು ಕಮಲ ನೋಡ್ಬೇಕಲ್ವಾ? ಬಲಿ ಬಲಿ ಗಡ್ಡಪಾಲ್ ತಕ್ಕಲ ಬಿಡ್ರಿ ಬಲಿ ಜಾಗ್ರತೆ ಮುತ್ತಲ್ಲಿ. ಅಣ್ಣ ಸ್ವಲ್ಪ ಹೊರಗೆ ಹೋಗಿ, ಹಿಂದಕ್ಕೆ ಹೋಗಿ ಬಾಯ್, ಸ್ವಲ್ಪ ಹಿಂದಕ್ಕೆ ಕಳ್ಸಿ ಅಣ್ಣ ಅವ್ರನ್ನ. ಹೋಯ್ತಾರೆ ಬಿಡಿ. ಕೋಣಗಳಾದ್ರೂ ಕೋಣಗಳ ಪರವಾಗಿ ಇದ್ದವರು ಕೂಡ ಆದ್ರೂ ಅಡ್ಡಿಲ್ಲ, ದಯವಿಟ್ಟು ನೀವು ಅಲ್ಲಿಂದ ಜಾಗ ತೆರವು ಮಾಡಬೇಕು. ನೆದವರಿಗೆ ಹಳೆಂಗಡಿ ಕೊಪ್ಪಳ ನಂದಗೋಕುಲ ಸಮಿತ್ ಕೃಷ್ಣಪ್ಪ ಪೂಜಾರಲ್ಲ, ಸುರತ್ಕಲ್ ಕಣ್ಣಿಗೆ ಕುಸುಮಾಕರ ಸುವರ್ಣ ಅಲ್ಲ. ಕೋಣಗಳ ಓಟ, ಕರ್ರಬಳ್ಳಿ ಆಟ, ಕೋಣಗಳ ಓಟ, ಹಸಿರು ಮಧ್ಯೆ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು. ಹಲೋ ಸ್ಪರ್ಧೆಗೆ ತಯಾರಾದ್ರಾ? ರೆಡಿ ಆದ್ರಾ? ಎಲ್ಲ ಚೆನ್ನಾಗಿದೆ, ಓಟ ಚೆನ್ನಾಗಿದೆ, ಜನರ ಭಾವನೆಗಳು ಚೆನ್ನಾಗಿದೆ. ಸ್ವಲ್ಪ ಸಮಯವನ್ನ ಕನಿಷ್ಠ ಸಮಯದಲ್ಲಿ ಕೋಣ ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದಂತ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ಬಹುಶಃ ಕೋಣ ಸಾಕಿದವನಿಗೆ ಗೊತ್ತು ಆ ಕೋಣದ ಸಾಕಾಣಿಕೆ ಎಷ್ಟು ಕಷ್ಟ ಇದೆ ಅಂತ. ಪ್ರತಿನಿತ್ಯ ಅದಕ್ಕೆ ಆಹಾರ ಕೊಡಬೇಕು. ಒಂದು ದಿನದ ಆಹಾರ ಬದಲಾವಣೆ ಆದ್ರೂ ಕೂಡ ಕೋಣಕ್ಕೆ ಹುಷಾರಿರೋದಿಲ್ಲ, ಓಡಿಸೋಕ್ಕಾಗಲ್ಲ. 365 ದಿವಸನೂ ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ ಅದು ಓಟದ ಕೋಣ ಆಗಿ ರೂಪಣೆ ಆಗುತ್ತೆ. ನಿಮ್ಮ ವಾಹನ 10 ದಿವಸ ಇಟ್ಟು ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಆಗುತ್ತೆ. ಆದ್ರೆ ಒಂದು ಕೋಣದ ಒಂದು ದಿನದ ಆಹಾರ ಹೆಚ್ಚು ಕಮ್ಮಿ ಆದ್ರೆ, ಒಂದು ದಿನದ ಆಹಾರ ಬದಲಾವಣೆ ಆದ್ರೆ ಆ ಕೋಣಕ್ಕೆ ಒಂದು ವಾರ ಓಡ್ಲಿಕ್ಕಾಗಲ್ಲ, 15 ದಿವಸ ಅದನ್ನು ಸರಿ ಮಾಡಕ್ಕಬೇಕು. ಕೆಲವು ಸಂದರ್ಭ ಒಂದು ವಾರ ಆಹಾರ ಬದಲಾವಣೆ ಆಗಿ ಇಡೀ ವರ್ಷ ಓಡ್ಲಿಕ್ಕಾಗದಂತಹ ಕೋಣಗಳ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಆದ್ರಿಂದ ಕೋಣ ಸಾಕುವವರ ಆ ಕಷ್ಟ ಏನಿದೆ, ಆ ಸ್ಪರ್ಧೆಯಲ್ಲಿ ಗೆದ್ದಾಗ ಸಿಕ್ಕುವಂತ ಖುಷಿ, ಆ ಖರ್ಚು ವೆಚ್ಚವನ್ನೆಲ್ಲ ಮರೀತಾರೆ. ಅದೆಷ್ಟು ಕಷ್ಟ ಆದ್ರೂ ಅಡ್ಡಿಲ್ಲ, ಕೋಣವನ್ನ ಪ್ರೀತಿಯಿಂದ ಸಾಕ್ತಾರೆ. ಇದು ಕೋಣಗಳ ಯಜಮಾನರ ಮನೆಯವರ ಗುಣ. ಬಹುಮಾನ ಬರಲೇಬೇಕಂತಲ್ಲ, ನಮಗೆ ಚೆನ್ನಾಗಿ ಓಡೋಕೋಣ, ಯಾವುದೇ ತಪ್ಪಿಲ್ಲದೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಬಿಡಬೇಕು ಅನ್ನುವಂತ ಆ ಹಂಬಲ ಇದೆಯಲ್ಲ, ಅದರಿಂದಾಗಿ ಮಾತ್ರ ಸ್ವಲ್ಪ ಸಮಯ ವ್ಯರ್ಥ ಆಗುತ್ತೆ. ಸಾಕು ಪ್ರಾಣಿಗಳನ್ನ ಪ್ರೀತಿಯಿಂದ ನೋಡ್ಕೊಳ್ಳುವಾಗ ಸಿಗುವಂತ ಸಂತೋಷ, ಸಾಕು ಪ್ರಾಣಿಗಳ ಮೂಕ ಭಾಷೆಯಲ್ಲಿ ನಮ್ಮೊಂದಿಗೆ ಮಾತನಾಡುವಂತ ಒಂದು ಸಂದೇಶ, ಇದು ಕೋಣ ಸಾಕಿದವರಿಗೆ ಮಾತ್ರ ಗೊತ್ತು. ಬೇರೆ ಬೇರೆ ದೇಶದಲ್ಲಿ ನಾಯಿಗಳನ್ನ ಬೆಕ್ಕುಗಳನ್ನ ಸಾಕಿ ಅವುಗಳನ್ನ ಮುದ್ದಿನಿಂದ ಸಾಕ್ತಾರೆ. ನಮ್ಮ ತುಳುನಾಡಿನಲ್ಲಿ ಕೋಣಗಳನ್ನ ಅಚ್ಚುಮೆಚ್ಚಿನಿಂದ ಪ್ರೀತಿಯಿಂದ ಸಾಕ್ತಾರೆ. ಇದು ತುಳುನಾಡಿನ ವಿಶೇಷತೆ.
అదే ఉంచాలి బుట్రని బాడు జాగ్రత్త మొత్తం ఉండు. ಕೋಣಗಳ ಓಟ ಕರಾವಳಿ ಆಟ ಕೋಣಗಳ ಓಟ ಹಸಿರು ಮಧ್ಯೆ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ನಿರ್ಮಾಲ್ ಪುಚ್ಚೋಡು ಬೆಳೆದಾಕಲ ಮಹಾರಾಜ ಕರೆಕ್ಟ್ ರಾಜ ಕರೆಕ್ಟ್ ನಕ್ಕಲ ಮಹೋದರ ನಿವಾಸ ದಾಖಲೆ ಅಡ್ಡಪ್ಪ ದಾಖಲ ಬುಟ್ರನಿ ಬಾಡು ಜಾಗ್ರತ್ತ ಮೊತ್ತ ಉಂಡು ಬಲಿ. ಈ ಬೆಂಗಳೂರು ಕಾರ್ಯಕ್ರಮಕ್ಕೆ ಅತಿಥಿ ಸತ್ಕಾರ ವಿಭಾಗದಲ್ಲಿ ಹಾಗೂ ಎಲ್ಲ ವಿಭಾಗದಲ್ಲಿ ಅತ್ಯದ್ಭುತವಾದ ಸಹಾಯದ ಸಹಕಾರವನ್ನು ನೀಡಿದಂಥ ಕದಂಬ ಗ್ರೂಪ್ನ ರಾಘವೇಂದ್ರ ರಾವ್ ಮತ್ತು ತಂಡದವರು, ಕರ್ನಾಟಕ ಹೋಟೆಲ್ ಸಂಘದ ಖಜಾಂಚಿ ಕೂಡ ಹೌದು, ಅವರ ಇರುವಿಕೆಯನ್ನು ಅವರ ಸಹಕಾರವನ್ನು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ತಮ್ಮ ಅಮೋಘ ಕಾಯಕ ಈ ಕಂಬಳವನ್ನು ಬೆಳೆಸಿ ಉಳಿಸುವ ನಿಟ್ಟಿನಲ್ಲಿ ಇನ್ನಷ್ಟು ಉತ್ತುಂಗಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ತಮ್ಮ ಸೇವೆಯನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಕಂಬಳ ಸಮಿತಿಯ ಗೌರವಾಧ್ಯಕ್ಷ ಪ್ರಕಾಶ್ ಶೆಟ್ಟಿಯವರವರಿಗೆ ಗೌರವ ಅರ್ಪಣೆ ನೀಡಿ ಸ್ಮರಣಿಕೆ ನೀಡಿ ಗೌರವಿಸಬೇಕಂತ ವಿನಂತಿಸ್ತಾ ಇದ್ದೇವೆ. ಹಾಸನದಿಂದ ಆರಂಭವಾದಂಥ ಅವರ ಆತಿಥ್ಯ ಬಹುಶಃ ಬೆಂಗಳೂರಿನ ನಮ್ಮೆಲ್ಲ ಅತಿಥಿಗಳನ್ನು ಸತ್ಕರಿಸುವಲ್ಲಿ ಅವರ ಕೊಡುಗೆ ಬಹಳ ಉನ್ನತವಾದ್ದು. ಅವರ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾರೆ. ಹಾಗೆ ತಮ್ಮ ಕೊಡುಗೆ ಮುಂದೆಯೂ ಕೂಡ ಇಂತಹ ಜಾನಪದ ಕಲೆ ಕ್ರೀಡೆಗಳನ್ನು ನಡೆಸುವಲ್ಲಿ ಜನರೇಟರ್ ವೈರ್ ಅವರಿಗೆ ಅಭಿನಂದನೆಗಳು. ಜನರೇಟರ್ ವೈರ್ ಕಟ್ಟಾತಂದು ಎಲೆಕ್ಟ್ರಿಷಿಯನ್ ಅಣ್ಣ ದಯವಿಟ್ಟು ನೀವು ಅಲ್ಲಿ ಹೋಗ್ಬೇಕು. ಕರೆಂಟ್ ವೈರ್ ಕಟ್ ಆಗಿದೆ. ಕರೆಂಟ್ ವೈರ್ ಕಟ್ ಆದ್ರೆ ಏನಾಗುತ್ತೆ ಅಂತ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಅನಾಹುತದ ಮೊದಲು ಅದನ್ನು ಸರಿಪಡಿಸಬೇಕು. ಹಲೋ ಪುಟ್ಟ ಈವೆಂಟ್ ಅವ್ರು ಬನ್ನಿ. ಈವೆಂಟ್ ಎಲೆಕ್ಟ್ರಿಷಿಯನ್ ಒಳ್ಳೆ ಹೆಸರಿದೆ. ನಮ್ಮ ಕಮಲ ಈವೆಂಟ್ಗೆ ನಿಮ್ಮನ್ನ ತೊಂದರೆ ಆಗಬಾರ್ದು. ನಿಮ್ಮ ಈವೆಂಟ್ ಲೈಟಿಂಗ್ ಹಾಕೋದು ಅದನ್ನ ಕರೆಕ್ಟ್ ಮಾಡಿ. ನಮ್ಮ ಮೈಕ್ನ ಸೌಂಡ್ನು ಸ್ಟೇಜ್ ಕನೆಕ್ಷನ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿನಂತಿಸ್ತೇವೆ. ಕಾಂತಿ ಶೆಟ್ಟಿ ಅವರು ವೇದಿಕೆ ಈವೆಂಟ್ ಇವಾಗ ಸರಿ ಬಂತು, ಇವಾಗ ಕೇಳುತ್ತೆ, ಸರಿ ಆಯ್ತಲ್ಲ ಸರ್. ಸ್ವಲ್ಪ ಹೊತ್ತಾದ್ರೂ ಒಂದು ಕಂಬಳದ ವೀಕ್ಷಕ ವಿವರಣೆ ಎಲ್ರಿಗೂ ಕೇಳುವಂತೆ ಮಾಡೋಣ. ಕಂಬಳದಲ್ಲಿ ಕಮೆಂಟ್ರಿ ಕೂಡ ಪ್ರಾಮುಖ್ಯತೆಯನ್ನು ಪಡೆದಿದೆ. ಹಲವಾರು ವಿಚಾರಗಳನ್ನ ತಿಳಿದುಕೊಳ್ಳಿಕ್ಕೆ ಬಂದಿರತಕ್ಕಂಥ ಹೊಸ ಬೆಂಗಳೂರಿನ ಪ್ರೇಕ್ಷಕರು ನಮ್ಮೊಂದಿಗಿದ್ದಾರೆ. ಕಂಬಳ ಅಂತ ಏನು ಅಂತ ತಿಳ್ಬೇಕು. ಕಂಬಳ ಅಂತ ಹೇಳಿದ್ರೆ ತುಳುನಾಡಿನಲ್ಲಿ ಆಚರಣೆ ಮಾಡ್ತಕ್ಕಂಥ ಕಂಬಳ ಇಲ್ಲಿ ಬೆಂಗಳೂರಿಗೆ ಬಂದಿದೆ. ಚೆನ್ನಾಗಿ ಓಡೋದನ್ನ ನೋಡಿದಿರಾ, ಚೆನ್ನಾಗಿ ಕೋಣಗಳ ಮೈಕಟ್ಟನ್ನು ನೋಡಿದಿರಾ, ಆ ಪ್ರೀತಿಯನ್ನ ನೋಡಿದಿರಾ. ಇನ್ನು ಸಾಕಾಣಿಕೆಯನ್ನು ಸ್ವಲ್ಪ ನೋಡ್ಲಿಕ್ಕೆ ಮನಸ್ಸಿದೆ. ಒಂದು ಅವು ಯಾವ ರೀತಿ ತಿಂಡಿ ತಿಂತವೆ, ಯಾವ ರೀತಿ ಅದನ್ನು ಮೋಸ ಮಾಡ್ತಾರೆ, ಯಾವ ರೀತಿ ಅದನ್ನು ಮುದ್ದು ಮಾಡ್ತಾರೆ. ತನ್ನ ಮಕ್ಕಳಿಗೆ 100 ಗ್ರಾಮ್ಸ್ ಅಕ್ಕಿ ಸಾಕು ಊಟಕ್ಕೆ. ಒಂದು ಕೋಣಕ್ಕೆ ಕನಿಷ್ಠ ಅಂದ್ರೆ 3 kg ಹುರುಳಿಬೇಕು. ಚಿಕ್ಕ ಕೋಣಕ್ಕೂ ಕೂಡ ಈಗ 9.09 ಅಲ್ಲಿ ಓಡಿದ ಕೋಣಕ್ಕೆ ಒಂದು ದಿವಸಕ್ಕೆ ಕನಿಷ್ಠ 3 kg ಹುರುಳಿಬೇಕು. ತನ್ನ ಮಗುವಿಗೆ ಕೊಡುವ ಆಹಾರಕ್ಕಿಂತ 200 ಪಟ್ಟು ಜಾಸ್ತಿ ಆಹಾರವನ್ನು ಒಂದು ಕೋಣಕ್ಕೆ ಕೊಡ್ತಾರೆ. ಪ್ರತಿ ದಿನಾನು ಅಷ್ಟು ಪ್ರೀತಿಯಿಂದ ಸಾಕ್ತಾರೆ. ಬೆಳಿಗ್ಗೆ ಎದ್ದು ಪ್ರಥಮವಾಗಿ ಕೋಣಕ್ಕೆ ಹೋಗಿ ಬೈಯುಲ್ಲಾಗ್ತಾರೆ. ತಾನು ತಿಂಡಿ ತಿನ್ನುವ ಮೊದಲು ಆ ಕೋಣಕ್ಕೆ ಆಹಾರ ಹಾಕುವಂತ ತುಳುನಾಡಿನ ನಮ್ಮ ಜನ ಆ ಕಂಬಳದಲ್ಲಿ ಓಡ್ತಾ ಬರುವಾಗ ಸಿಗುವಂತ ಆನಂದವನ್ನ, ಎಲ್ಲ ಕಷ್ಟವನ್ನ ಮರೆಯುವಂತ ಜನ ನಮ್ಮ ತುಳುನಾಡಿನವರು. ಹಲವಾರು ಯಜಮಾನರುಗಳು ಇನ್ನು ಕೂಡ ಚೆನ್ನಾಗಿ ಮನೆ ಕಟ್ಟಲಿಕ್ಕಿಲ್ಲ, ಆದ್ರೆ ಅವರು ಹಟ್ಟಿ ಚೆನ್ನಾಗಿ ಕಟ್ಟಿದ್ದಾರೆ. ಹಟ್ಟಿಯಲ್ಲಿ ಕೋಣಗಳನ್ನ ಸಾಕ್ತಾ ಇದ್ದಾರೆ. 50 ವರ್ಷ ನಿರಂತರ ಕೋಣಗಳನ್ನ ಸಾಕಿದ ಯಜಮಾನರು ಕೂಡ ನಮ್ಮ ಜಿಲ್ಲೆಯಲ್ಲಿ ಕಾಣ ಸಿಗ್ತಾರೆ. ಇದು ತುಳುನಾಡಿನ ವಿಶೇಷತೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೋಣಗಳನ್ನು ಸಾಕೋರಿದ್ದಾರೆ. ಬಹುಶಃ ದುಡ್ಡಿದ್ದವರೆಲ್ಲರೂ ಕೋಣವನ್ನ ಕಟ್ತಾರೆ ಅಂತಲ್ಲ,
ಮನಸ್ಸಿದ್ದವರು ಕನಿಷ್ಠ ಆದಾಯದಲ್ಲೂ ಕೋಣವನ್ನ ರಟ್ಟು ಪದಕ ಉಂಟಲೆ ಸಾಕಿ ಬೆಳೆಸಿದವರಿದ್ದಾರೆ. ಶಾಸಕರುಗಳು ವೀಕ್ಷಣೆ ಮಾಡ್ತಾ ಇದ್ದಾರೆ. ಸರಿ ಸರಿ, ಶಾಸಕರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಲವಾರು ಜನ ಕಂಬಳದಿಂದ ಗುರುತಿ ಶಾಸಕರಾದವರಿದ್ದಾರೆ. ಪ್ರಥಮವಾಗಿ ಬಯಲು ಮೇಗಿನ ಮನೆ ನಾಗರಾಜ್ ಶೆಟ್ಟಿ ಅವರು ಕರ್ನಾಟಕದ ಸಚಿವರಾಗುವ ಮೊದಲು ಕಂಬಳದ ಕೋಣಗಳ ಯಜಮಾನರಾಗಿದ್ರು. ಅಶೋಕ್ ರೈ ಅವರು ಉಪ್ಪಿನಂಗಡಿ ಕಂಬಳದ ಸಂಘಟನೆ ಅಧ್ಯಕ್ಷರಾಗಿ MLA ಆದವರು. ಹಲವಾರು ಜನ ಕಂಬಳವನ್ನೇ ಮೊದಲು ಮಾಡಿ ಆಮೇಲೆ MLA ಆದವರು. ಹಲವಾರು ಜನ MLAಗಳು ಕಂಬಳದ ಸಂಘಟನೆಗೆ ತೊಡಗಿಸಿಕೊಂಡವರಿದ್ದಾರೆ. ಅದೇ ರೀತಿ ಕಾರ್ಕಳದ ಶಾಸಕ ವಿ ಸುನಿಲ್ ಕುಮಾರ್ ಅವರು ಕಂಬಳಕ್ಕೆ 1 ಕೋಟಿ ರೂಪಾಯಿ ಅನುದಾನದ ಸ್ಟೇಡಿಯಂ ಮಾಡಿದ್ದಾರೆ. ಸನ್ಮಾನ್ಯ ಅಭಯ್ ಚಂದ್ರ ಜೈನ್ರವರು ಶಾಸಕರಾಗಿದ್ದಾಗ ಕ್ರೀಡಾ ರತ್ನ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿದ್ದಾರೆ. UT ಖಾದರ್ ಅವರು ಕಳೆದ ವರ್ಷ ನರಿಂಗಾಣದಲ್ಲಿ ಕಂಬಳವನ್ನು ಆಯೋಜನೆ ಮಾಡಿದ್ದಾರೆ. ಹಲವಾರು ಜನ ಶಾಸಕರಿಗೆ ಕಂಬಳ ಅಂದ್ರೆ ನಮ್ಮ ತುಳುನಾಡಿನ ಜನರ ಮೆಚ್ಚಿನ ಕ್ರೀಡೆ, ಅದರಲ್ಲೂ ತಮ್ಮನ್ನು ತೊಡಗಿಸಿಕೊಂಡಂತ ಹಲವಾರು ಜನರು ಇದ್ದಾರೆ. ರಮನಾಥ್ ರೈ ಅವರು 10 ವರ್ಷ ಕಂಬಳವನ್ನು ಸಂಘಟಿಸಿದವರಿದ್ದಾರೆ. 10 ವರ್ಷಗಳ ನಂತರ 10 ವರ್ಷ ನಿಲ್ಲಿಸಿ ಮತ್ತೆ ಪುನಃ ಪ್ರಾರಂಭ ಮಾಡಿದ್ದಾರೆ. 2 ವರ್ಷ ಕಂಟಿನ್ಯೂ ಆಗಿ 3ನೇ ವರ್ಷದ ಕಂಬಳದಲ್ಲಿದ್ದೇವೆ. ಬಹುಶಃ ಭವಿಷ್ಯದ ಕೆಲವು ನಾಯಕರು ಕಂಬಳ ಸಂಘಟಕರು ಮುಂದೆ MP ಅಥವಾ MLA ಆಗುವ ಅವಕಾಶಗಳು ಸಿಗಬಹುದು ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಹಲೋ, ಇದು ಶಾಸಕರು ಮತ್ತು ಕಂಬಳ ಮಾತಾಯ್ತು. ಇನ್ನು ಕಂಬಳದ ಏನಾಯ್ತಲ್ಲಿ ಸ್ಪರ್ಧೆ ನಾವು ಮಾತಾಡಿದ್ರಿಂದ ತೊಂದರೆ ಆಯ್ತಾ? ಇಲ್ವಲ್ಲ. ಎರ್ಮಾಳು ಪುಚ್ಚುಟ್ಟು ಬೀಡು ಬಾಲಚಂದ್ರ ಲೋಕಯ್ಯ ಶೆಟ್ಟಿ ಅವರ ಕೋಣಗಳು ಮಹಾರಾಜ ಕರೆಯಲ್ಲಿ, ನಕ್ರೆ ಮಹೋದರ ನಿವಾಸ ಇಶಾನಿ ನಾರಾಯಣ ಭಂಡಾರ ಅವರ ಕೋಣ ರಾಜ ಕರೆಯಲ್ಲಿ. ಹಲೋ, ತುಳುಟ್ಟು ಬಂದು ಒಂಚೂರು ಪುರ್ತಾನೆ ಕನ್ನಡದಲ್ಲಿ ಹೇಳೋದು ಬೇಡ. ಇದು ನೀವು ಕಾಯ್ತಾ ಇದ್ದೀರಾ? ಪ್ರವೀಣ್ ನಾಯ್ಕ್ ಅವರು ಆ ಫ್ಲಾಶ್ ಆಫ್ ಮಾಡಿ, ಆಯ್ತಾ, ಲೈಟ್ ಆಫ್ ಮಾಡಿ. ಇವಾಗ ಒಳ್ಳೆ ಮೊಬೈಲ್ ಬಂದಿದೆ. ಅಣ್ಣ, ನಿಮ್ಮ ಮೊಬೈಲ್ ಅಲ್ಲಿ ಬ್ಯಾಟ್ರಿ ಮುಗಿತಾ ಬಂದಿದೆ. ಲೈಟ್ ಹಾಕ್ಬೇಡಿ, ಫ್ಲಾಶ್ ಹಾಕ್ಬೇಡಿ. ಒಂದು ವೇಳೆ ನಿಮ್ಗೆ ಫೋಟೋ ಬೇಕಿದ್ರೆ ನಾವು ಕೊಡ್ತೀವಿ. ಒಳ್ಳೊಳ್ಳೆ ಮೊಬೈಲ್ನವ್ರು ಫೋಟೋ ತೆಗಿರಿ, ಒಳ್ಳೊಳ್ಳೆ ಕ್ಯಾಮರಾದವರು ಫೋಟೋ ತೆಗಿರಿ. ಸಣ್ಣ ಸಣ್ಣ ಕ್ಯಾಮರಾವನ್ನ ಎಲ್ಲಿ ಬೇಕೋ ಅಲ್ಲಿ ಇಟ್ಬಿಡಿ, ಉಳಿದ್ರೆ ತಗೊಂಡೋಗಿ, ಇಲ್ಲಾಂದ್ರೆ ಯಾರಾದ್ರೂ ಎತ್ಕೊಂಡು ಹೋಗ್ತಾರೆ ಬಿಡಿ ಅಲ್ವಾ. ನಮ್ಗೆ ಬೇಕಾಗಿರೋದು ಕಂಬಳದ ಫೋಟೋ. ಪ್ರಪ್ರಥಮವಾಗಿ ಕಂಬಳದ ಕೋಣಗಳ ಕನೆಯಲಿಗೆ ಕೋಣದ ಫೋಟೋಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಛಾಯಾಚಿತ್ರ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಬಂದಿದೆ. ಹುಸೇನ್ ಅನ್ನೋರು ತೆಗೆದಂತಹ ಫೋಟೋಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುಮಾನ ಬಂದಿದೆ. ಒಂದೇ ಒಂದು ಬಹುಮಾನದ ನಂತರ ಸಾವಿರಾರು ಮಂದಿ ಫೋಟೋಗ್ರಾಫರ್ ಕಂಬಳಕ್ಕೆ ಬರಕ್ಕೆ ಶುರು ಮಾಡಿದ್ರು. ಪ್ರತಿಯೊಂದು ಹಂತದಲ್ಲೂ ಕ್ಯಾಮರಾ ಹಿಡ್ಕೊಂಡು ಬಂದು ನಮಗೂ ಒಂದು ಪ್ರಶಸ್ತಿ ಬರಬಹುದು. ಕೋಣಗಳಿಗೆ ಗೆದ್ರೆ ಬಹುಮಾನ, ಫೋಟೋಗ್ರಾಫರ್ಗೆ ಚೆನ್ನಾಗಿ ಫೋಟೋ ಬಂದ್ರೆ ಅವರಿಗೂ ಬಹುಮಾನ ಬರುತ್ತೆ. ಹಲೋ, ನಾನು ಓದ್ತಾ ಇಲ್ಲಿ ಬೋರ್ಡೆ ಅನ್ಯಾಯ ಬಲ್ಲಿ ಅಣ್ಣ. ಖಂಡಿತ 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 ಯಾರಿಗೂ ಕೂಡ ಸ್ಪರ್ಧೆಗೆ ತೊಂದರೆ ಆಗಬಾರ್ದು. ಆ ಸ್ಪರ್ಧೆಯ ತೀವ್ರತೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ನಿರ್ಮಾಲ್ ಪುಚ್ಚೋರ್ ಬಿರ್ದಕ್ಲ ಮಹಾರಾಜ ಕಟ್ಟ ರಾಜ ಕಟ್ಟ ನಕ್ರ ಮಾತಾಡೋದಕ್ಲ ರೆಡ್ಡ ಬಾತಕ್ಲ ಬಿಟ್ಟ ಜಾಗ್ರತೆ ಮತ್ತೊಂದು. ಸರಿ, ಇದು ಒಂದು ಸ್ಪರ್ಧೆ ಮುಂದುವರೆದ್ರೆ ಒಂದು ಬಹುಮಾನ ಖಾತ್ರಿ ಆಗುತ್ತೆ. 8ರಿಂದ 4ಕ್ಕೆ ಬಂದ್ರೆ ಸೆಮಿಫೈನಲ್ ಬಂದ್ರೆ ಒಂದು ಬಹುಮಾನ ಇದ್ದೇ ಇದೆ. ಒಬ್ಬರಿಗೆ ಸಿಗುತ್ತೆ, ಒಬ್ಬರಿಗೆ ಸಿಗೋದಿಲ್ಲ. ಅದರಿಂದ ಪ್ರಯತ್ನದಲ್ಲಿದ್ದಾರೆ. ಯಾರು ಮುಂದೆ ಬರ್ತಾರೆ ನೋಡೋಣ ಅಲ್ವಾ. ಸ್ವಾತಿ ಗ್ರೂಪ್ ಆಫ್ ಹೋಟೆಲ್ನ ಗೋಪಾಲ್ ಶೆಟ್ಟಿ ಮತ್ತು ಅವರೆಲ್ಲ ಸಂಘಟಕರು ಕೂಡ ಬಹುಶಃ ಹಾಸನದಿಂದ ಆ ಕೋಣಗಳನ್ನು ಸ್ವಾಗತಿಸುವ ಆ ದಾರಿಯುದ್ದಕ್ಕೂ ಕೂಡ ಅಲ್ಲಿಂದ ಬೆಂಗಳೂರಿನ ಆ ಕಂಬಳ ಸಮಿತಿ ಆರಂಭದಿಂದ ಈ ಅಂತ್ಯದ ಕ್ಷಣಗಳವರೆಗೂ ಕೂಡ ಅವರ ಸಹಕಾರವನ್ನು ಈ ಸ್ಮರಿಸಿಕೊಳ್ತಾ ಸನ್ಮಾನ್ಯ ಗೋಪಾಲ್ ಶೆಟ್ಟರನ್ನ ಮತ್ತು ಅವರೆಲ್ಲರ ಆ ಮಿತ್ರದ ಪಾಲ್ದಾರರನ್ನ ವೇದಿಕೆ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ಇದು ನಮ್ಮದೇ ಕಂಬಳವಾದರೂ ಕೂಡ ನಿಮ್ಮೆಲ್ಲರ ಜವಾಬ್ದಾರಿ, ಆ ಒಂದು ಗೌರವ, ಆ ಕೊಡುಗೆಯನ್ನು, ಈ ಕಂಬಳದ ಮೇಲಿನ ಪ್ರೀತಿಯನ್ನು, ಅಭಿಮಾನವನ್ನು ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ತಾ ಇದ್ದೇವೆ. ಅತ್ತೆ ಸತ್ತಿ ಸತ್ತಿಗ ಸರಿ ಮನ್ಪ ಅಂದತ್ತೆ ಸರಿ ಮನ್ಪ ನೋಡು. ದೊಡ್ಡ ಪಾದಕ ಸರಿ ಮನ್ಪ ದೊಡ್ಡ ಪಾದಕ ಬಿಡ್ರ ಬಾರ್ಕ ತಡಾಂಡು. ಸರಿ ಸರಿ, ಆ ಕಡೆದು ಮೈಕೈಲಿ ಬೇಡ ಅಂತ ಸ್ವಲ್ಪ. ಹಲೋ ಪ್ರಕಾಶ್
ಚೂರು ವಾಯ್ಸ್ ಕಂಟ್ರೋಲ್ ಮಲ್ಪಲೆ ಇಡೀ ಮೈಕ್ ಗಿನ್ನ ಕನೆಕ್ಷನ್ ಕೊಡ್ತು ಸ್ಟೇಜಿಗಿಲ್ಲ ಈರ್ ನೈನ್ ಆಯ್ತಾ. ಯರ್ಮಾಳ್ ಪುಚ್ಚೊಟ್ಟು ಬಿಡು ಬಾಲಚಂದ್ರ ಲೋಕೇಶ್ ಶೆಟ್ಟಿ ಅವರ ಕೋಣಗಳು ಮಹಾರಾಜರ ಕರೆಯಲ್ಲಿ ರಾಜಕರೆ ನಕ್ರೆ ಮಹೋದರ ನಿವಾಸ ಈಶಾನೆ ನಾರಾಯಣ ಭಂಡಾರಿ ಅವರ ಕೋಣಗಳು. ಸ್ವಾತಿ ಗ್ರೂಪ್ನ ಕೆ ಗೋಪಾಲ್ ಶೆಟ್ಟಿ, ಕೊರ್ಗಿ ಗೋಪಾಲ್ ಶೆಟ್ಟಿ, ಮಧುಕರ್ ಶೆಟ್ಟಿ ಹಾಗೂ ಅವರೆಲ್ಲರ ತಂಡದವರ ಕೊಡುಗೆ ಅನನ್ಯವಾದದ್ದು. ಈ ಕಂಬಳದ ಕ್ರೀಡೆಯನ್ನು ಇಷ್ಟೊಂದು ಯಶಸ್ವಿಯಾಗಿ ನಿಟ್ಟಿನಲ್ಲಿ ಅವರ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಸ್ಮರಿಸಿಕೊಳ್ತಾ ಇದ್ದೇವೆ. ಬಹುಶಃ ಆ ಹೋಟೆಲ್ ಸಂಘದ ಎಲ್ಲರ ಕೊಡುಗೆಯ ಜೊತೆಗೆ ಅವರೆಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಟೆಲ್ ಸಂಘದ PC ರಾವ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇಡೀ ಹೋಟೆಲ್ ಉದ್ದಿಮೆ ಈ ಬೆಂಗಳೂರು ಕಂಬಳದ ಉತ್ಸವಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಿದ್ದು ಅವರ ಕೊಡುಗೆಯನ್ನು ಹಲೋ ಓ ಬಿಡ್ತಾರ ಆಪಜಿಗೆತ್ತಿ ದಾಣಗೆ ಒಂಜಿ ಪಾದಕಲು ಉಂತಾದರೆ ಒಂಜಿ ಪಾದಕಲು ಎತ್ತೊಂದುಲ್ಲ ಒಂಜಿ ಪಾದಕಲು ಎತ್ತೊಂದು ಗುಂಬಾರೆ ಜಾಡಿಗೆ ಉಂಟಾವ್ರು ಒಂತವಡು ಯಾವುದೇ ಕ್ರಿಕೆಟ್ ಅಲ್ಲಿ ಆಡ್ತಕ್ಕಂಥ ಅಶ್ವಿನ್ ಪೂಂಜಾ ಅವರು ಈ ಸಂದರ್ಭ ವೇದಿಕೆ ಮೇಲೆ ದೊಡ್ಡ ಪಾದಕ ಸಹಕಾರ ಕೊಡು ಅವರಿಗೆ ಬರ್ತಡೆ ತೀವ್ರ ತೆಪ್ಪು ಗೌರವ ಶಾಲನ್ನು ಹೊದಿಸಿ ಅವರಿಗೆ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಗೌರವವನ್ನು ಸೂಚಿಸ್ತಾರೆ. ಮೆಲ್ಲ ಸಹಕಾರ ಕೊಡ್ಲಿ ಪ್ರಕಾಶ್ ಚೂರು ವಾಯ್ಸ್ ಕಮ್ಮಿ ಅಲ್ಪಡ ಅಂದ್ರೆ ಈರ್ನ ಸೌಂಡ್ ಸ್ಟೇಜ್ ದೇಕಿಲ್ಲ ಕನೆಕ್ಷನ್ ಕೊಡ್ತುಂಡು ಎಲ್ಲಾರು ಮುಚ್ಚಡಿ ಬಿಡು ಬಾಲಚಂದ್ರ ಲೋಕೇಶ್ ಶೆಟ್ಟಿ ಮಹಾರಾಜ ಕರೆಕ್ಟ್ ನಕ್ರೆ ಮಹೋದರ ನಿವಾಸ ಈಶಾನೆ ನಾರಾಯಣ ಭಂಡಾರಿ ರಾಜ ಕರೆಕ್ಟ್ ಸಮ 9.82 ಸಮ ಭಾರಿ ಚೆನ್ನಾಗಿದೆ ಓಟ ಅಲ್ವಾ? ಖುಷಿ ಆದ್ರೆ ಚಪ್ಪಾಳೆ ಹೊಡೆಯಕ್ಕೆ ಹೇಳ್ಬೇಕಂತಿಲ್ಲ. ಚಪ್ಪಾಳೆ ಅನ್ನೋದು ಮನಸ್ಸಿಗೆ ಒಂದು ನೆಮ್ಮದಿ ಕೊಡುವಂತದ್ದು, ಅದ್ರ ಜೊತೆ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಒಂದು ಸಾಧನ ಅದು. ಬೆಂಗಳೂರು ಕಂಬಳದ ರೋಮಾಂಚಕತೆಯ ಹೀಗೆ ಈ ಇರುತ್ತೆ. ಎರಡು ಕೂಡ ಸಮಬಲದ ಹೋರಾಟವನ್ನ ಕಂಡಿದ್ದಾರೆ ಅಲ್ವಾ? ಸೆಮಿಫೈನಲ್ ಹಂತಕ್ಕೆ ಯಾರು ಬರ್ತಾರೆ ನೋಡೋಣ. ಹಲೋ, ಹಳೆಂಗಡಿ ಕೊಪ್ಪಳ ನಂದಗೋಕುಲ ಸಮಿತಾ ಕೃಷ್ಣ ಪೂಜಾರಿ ಅವರ ಕೋಣೆಯೇ ಮಹಾರಾಜ್ ಕರೆಯಲ್ಲಿ ಅಲ್ವಾ? ಸುತ್ತಲ್ ಕಂಡಿಗೆ ಕುಸುಮಾಕರ್ ಸುವರ್ಣರ ಕೋಣ ರಾಜ ಕರೆಯಲ್ಲಿ. ರಾಜಕರೆ ಸುತ್ತಲ್ ಕಂಡಿಗೆ ಕುಸುಮಾಕರ್ ಸುವರ್ಣರ ಕೋಣಗಳು ಮಹಾರಾಜ್ ಕರೆ ಹಳೆಂಗಡಿ ಕೊಪ್ಪಳ ನಂದಗೋಕುಲ ಸಮಿತಾ ಕೃಷ್ಣ ಪೂಜಾರಿ ಅವರ ಈ ಕೋಣಗಳು. ಅಭಯ ಗ್ರೂಪ್ನ ವಿಜೇಂದ್ರಗೆ ಕಂಬಳದ ಸಾಲನ ಕಟ್ಟದು ಓ ಉಮೇಶ್ ಶೆಟ್ಟಿ ಅವರು ಸ್ವಂತ ಕಂಬಳದ ಸಾಲು ಮುಂಡಾಸ್ ಕಟ್ಟಿಗೆ ಹರೀಶ್ ಪೂಂಜರಿಗಳ ಸಾಲು ಮುಂಡಾಸ್ ಬೆಂಬಲವನ್ನ ಹುಟ್ಟಾಡಿ ನೀಡಿದ ಕಿಶೋರ್ ಭಂಡಾರನ ಮುಖಾಂತರ ಗೌರವಿಸಿಕೊಳ್ತಾ ಇದ್ದೇವೆ. ಕಳೆದ ವರ್ಷ ಬಂದಾಗ ಶಿವಮೊಗ್ಗದಲ್ಲಿ ಒಂದು ಕಂಬಳ ಮಾಡೋ ಯೋಚನೆ ಇದೆ ಅಂತ ಹೇಳಿದ್ರು. ಒಕ್ಕಾಡಿ ಗೋಳಿ ಕಂಬಳಕ್ಕೆ ಬಂದಾಗ ವಿಜಯೇಂದ್ರ ಅವರು ಶಿವಮೊಗ್ಗಕ್ಕೂ ನಮಗೆ ಕಂಬಳ ಮಾಡಿ ಅಂತ ನಾವು ಮನವಿನ ಮಾಡಿದೀವಿ. ನೋಡೋಣ, ನಾವು ಬಂದಿದ್ದಕ್ಕೆ ನೀವು ಹೇಳಿದ್ರ ಪ್ರಯತ್ನ ಮಾಡೋಣ, ನೀವು ಬರೋದಾದ್ರೆ ರೆಡಿ ಅಂತ ಹೇಳಿದ್ರು. ಏನೋ ಓ ಅಭಯ ಈ ಸಾಲ ಬೆರಕೆ ಬಡದವನ ವಿಭಾಗದ ಸಾಲು ಅಂದೆ ನಂದಲಿಕೆ ಶ್ರೀಕಾಂತಪಟ್ಟಣ ಮುಜ ನಂಬರ್ದಲ್ಲಿಗಳ ಮಂಗಳೂರು ಅಶೋಕನಗರ ತಿಲಕರಾಜ್ ಪೂಜೆ 2 ನಂಬರ್ದಲ್ಲಿಗಳ ಪ್ರಕಾಶರ ನಿರ್ಮಾಲ್ ರೋಹಿತ್ ಹೆಗ್ಡೆರಿಗಳ ಮಾಲಾನ ಶೇಖರ ಶೆಟ್ಟನಗಳಿಗಳ ಬರಡು ಸಮಾಸಾಮಾನ್ಯಕ್ಕೆಲ್ಲ ಬರಡು ಅಭಯ ಗ್ರೂಪ್ನ ಮಂದರ್ತಿ ಉಮೇಶ್ ಶೆಟ್ಟಿ ಅವರನ್ನ ಕೋಣಗಳನ್ನ ತಂದು ಇದರಲ್ಲಿ ಭಾಗವಹಿಸುವ ಜೊತೆಗೆ ಇಡೀ ಕಂಬಳದ ಹಳೆಂಗಡಿ ಕೊಪ್ಪಳ ನಂದಗೋಕುಲ ಬೆಂಬಲವನ್ನು ಕೃಷ್ಣ ಪೂಜಾರಿನ 1 ನಂಬರ್ದಲ್ಲಿಗೆ ಮಹಾರಾಜ ಕರೆ ಎಲೆಕ್ಟ್ರಿಷಿಯನ್ ಕಂಡಿಗೆ ಕುಸುಮಾಕರ ಸುವರ್ಣ ರಾಜಕರೆ. ಓ ಹೌದು
ಬೆಂಗಳೂರಿನಲ್ಲಿ ರೇಸ್ ಕೋರ್ಸ್ನಲ್ಲಿ ಕುದುರೆ ರೇಸನ್ನು ನೋಡಿದವರು ಹಲವು ಜನ ಇರಬಹುದು. ಆದರೆ ಅದೊಂಥರ ವಿಭಿನ್ನವಾದ ಸ್ಪರ್ಧೆಗಳಂತ ತಿಳ್ಕೊಂಡಿದ್ದೀವಿ. ವಿಜಯಣ್ಣ. ಓ ಮಹಾರಾಜ ಕರೆತ ಈಮೇಕ್ ವಾಲಂಟಿಯರ್ಸ್ ನಕಲು ಬರೋಡು ಬತ್ತೇರಿ ರಾಯಪಂಡ ಬತ್ತೇರಿ ಏಟದ ಬರಿಟ್ ಉಂತುನ ಪ್ರೇಕ್ಷಕರ ನಕಲು ಸ್ಪರ್ಧೆ ಪ್ರಾರಂಭ ಮಾಡಕಾಕಲೆ ಪುಲೇ ಬರ್ಪೇರು. ಓ ಇರ್ಲಿಕ್ಕೆ ಅನ್ಯಾಯ ಹಾಕೊಂಡು ಇದ್ದ ಅಂಚ ಅದ ಮಹಾರಾಜ್ ಕರೆಯಲ್ಲಿ ಮಹಾರಾಜ ಕರೆಯ ಬಳಿ ನಾನೇ ಬ್ಯಾರಿಕೇಡ್ನ ಒಳಗಡೆ ಬರ್ತಿದ್ದೀರಂತೆ. ಬೇಲಿ ಹಾಕಿರೋದು, ನೀವು ಆ ಬೇಲಿಯ ಹಿಂದ್ಗಡೆ ನಿಂತು ಕಂಬಳ ವೀಕ್ಷಣೆ ಮಾಡಬೇಕು ಅಂತ. ನಮಗೆ ಮನುಷ್ಯರಿಗೆ ಲೈನ್ ಹಾಕಿದ್ರೆ ಸಾಕು, ಒಂದು ಗೆರೆ ಎಳೆದು ಬಿಟ್ರೆ ಅದರ ಹಿಂದೆ ನಿಲ್ತೀವಿ ಅಲ್ವಾ. ಆದರೂ ಕೂಡ ನಿಮ್ಮ ಮನಸ್ಸು ತಡ್ಕೊಳಕ್ಕಾಗದೆ ಮುಂದೆ ಮುಂದೆ ಬಂದು ಕರೆ ಹತ್ರ ಬರ್ತೀರಿ ಅನ್ನೋದಕ್ಕೆ ಬ್ಯಾರಿಕೇಡ್ ಅನ್ನ ಅಳವಡಿಸಲಾಗಿದೆ. ನಂದಳಿಕೆ ತಕ್ಕಲುಳ್ಳಾರು ಮಂಗಳೂರು ಅಶೋಕನಗರ ತಕ್ಕಲು ಬರೋಡು ಕರಾವಳಿ ಆಟ ಕೋಣಗಳ ಓಟ ಹಸಿರು ಮಧ್ಯ ಕೆಸರು ಗದ್ದೆ ಅಣ್ಣ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಅಲೇ ಹುಡುಗಿಯರೇ ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ 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 ಬೆಂಗಳೂರು ಸಮಾಸಮಾಯಿ ನಾಕಲು ಬಲ್ಲದ ಮಲ್ಲ ಸಾಲದ ಬರಿಕ ಬರೋಡು ನಿಕ್ಲಿ ಅನ್ನೋ ಸ್ಟೇಜ್ ಮೈಕ್ ಆ ಕಡೆ ಮೈಕ್ ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಿ. ಸ್ವಲ್ಪ ಗಂತಿನಲ್ಲಿ ಕೇಳ್ತಾ ಇಲ್ಲ ಅಂತ ಜೋರು ಮಾತಾಡ್ತಾರೆ. ನಮ್ದು ಕಡಿಮೆ ಮಾಡಿಬಿಟ್ರಾ? ಹಾಯ್ ಹಲೋ. ಇಲ್ಲಿದ್ದು ವಿಜಯಣ್ಣ. ಹಲೋ ಹಲೋ ಪನ್ಲೇನ ಪನ್ಲೆ ಸಮಾಸಮಾಯಿ ನಾಕಲು ಬರ್ತೀರಿ. ಬಲ್ಲದ ಮಲ್ಲ ವಿಭಾಗದ ಒಂಜಿ ಸಾಲದ ಬೇರೆ ಕಾಕಲು ಬರೋಡು. ಸರಿ ಸರಿ. ಸಮಾಸಮ ಬಂದ ಕೋಣಗಳು ಎರ್ಮಾಳ್ ಪುಚ್ಚಟ್ಟು ಬಿಡು ಬಾಲಚಂದ್ರ ಲೋಕೇಶ್ ಶೆಟ್ಟಿ ಹಾಗೂ ನಕ್ಕರೆ ಮಹೋದರ ನಿವಾಸ ಈಶಾನ್ಯ ನಾರಾಯಣ ಭಂಡಾರ ಕೋಣಗಳು ಹಗ್ಗ ಹಿರಿಯ ವಿಭಾಗದ ಒಂದು ಸ್ಪರ್ಧೆ ಮುಗಿದಾಗ ನೀವು ತಯಾರಿರ್ಬೇಕು. ಬಲ್ಲುದ ಮಲ್ಲಿರ್ಲಿನ ಸೆಮಿಫೈನಲ್ ಸಾಲಿಗೆ ನಿಗಿಲ್ತಾರ ಅವರನ್ನ. ನಂದಳಿಕೆ ಶ್ರೀಕಾಂತ ಭಟ್ರನ ಸಿ ಇರ್ಲಿಲ್ಲ. ಮಂಗಳೂರು ಅಶೋಕ್ ನಗರ ತಿಲಕರಾಜ್ ಪೂಜಾರಿ ಅವರ ಬಿ ಕೋಣಗಳು ತಯಾರಿರಬೇಕು. ಪ್ರತಿ ಹಂತದಲ್ಲೂ ಕೂಡ ನಾವು ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದೀವಿ. ಆ ಹೊತ್ತಿನಲ್ಲಿ ಆ ಸ್ಪರ್ಧೆಗೆ ನೀವು ತಯಾರಿರಬೇಕು. ಸೀತಾ ವಿಜಯೇಂದ್ರ ಅವರು ಕರ್ನಾಟಕ ರಾಜ್ಯದ ಬಿಜೆಪಿಯ ಅಧ್ಯಕ್ಷರಾಗಿ, ಶಿಕಾರಿಪುರದ ಶಾಸಕರಾಗಿ ಬೆಂಗಳೂರು ನಮ್ಮ ಕಮಲಕ್ಕೆ ಆಗಮಿಸ್ತಾ ಇದ್ದಾರೆ. ಅದರ ಜೊತೆ ನಮ್ಮ ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾ ಅವರು ಕೂಡ ಅವರ ಜೊತೆಯಾಗಿದ್ದಾರೆ. ಹೌದು, ಕಂಬಳ ನಮ್ಮ ಒಕ್ಕಾಡಿ ಹುಲಿ ಕಂಬಳಕ್ಕೂ ಬಂದಿದ್ರು. ಶಿವಮೊಗ್ಗದಲ್ಲಿ ಕಂಬಳ ಆಯೋಜನೆ ಮಾಡಬೇಕು ಅಂತೇಳಿ ಮನವಿಯನ್ನ ಕೊಟ್ಟಿದ್ವಿ 2 ವರ್ಷದ ಹಿಂದೆ. ನಿಮ್ಮೂರಲ್ಲಿ ಈ ತರ ಒಂದು ಕಂಬಳ ಬೇಕು ನಮಗೆ ಅಲ್ವಾ. ಕಂಬಳ ಅಂದ್ರೆ ತುಳುನಾಡಿನ ಒಂದು ಮಣ್ಣಿನ ಕ್ರೀಡೆ. ಹಳೆಯಂಗಡಿ ಕೊಪ್ಪಲ ನಂದ ಗೋಕುಲ ಸಮೀತ ಕೃಷ್ಣ ಪೂಜಾರಿನ ಒಂಜನ್ನಂಬದಲ್ಲ ಮಹಾರಾಜ ಕರೆಕ್ಟ್ ರೋತ್ಕಲ್ ಕಂಡಿಗೆ ಸುಮಾಕಾರ ಸುವರ್ಣಲ್ಲೂ ರಾಜ ಕರೆಕ್ಟ್. 1 ನಿಮಿಷ ಎರಡು ಪಾದಕಲ ಬುಡ್ಡನ್ನು ಬರೋ ಜಾಗ್ರತೆ ಅಂತ ನೋಡು. ಬಲೆ ಹಾ ಬಲೆ ಹಲೋ ಪಲ್ಲೆ ಏನ ಪಲ್ಲೆ ಪಲ್ಲೆ ಮಹಾರಾಜ ಕರೆತ ಬರ್ತಲ್ಪ ಅಲ್ಪ ಮಂಜುಡಿದಲ್ಪ ದಂಡದ ಬರಿಟ್ಟುಳ್ಳಿ ಅಕ್ಲೆ ಲಕ್ಕೊಡು ಎಲ್ಲಿ ನಿಜಮಂಡ್ರ ನಕ್ಲಿನ ಆಕ್ಷೇಪ ಅವನುಂಡು ಲಕ್ಕೊಡು ಅಕ್ಲೆ ಪಿರ ಪೋಡು. ಪ್ರಕಾಶರ ಹಲೋ ಅಲ್ಲಿ ಈ ಕಡೆ ಎರ್ಮಾಳ್ ಪುಚ್ಚೊಟ್ಟು ಬೀಡಿಲ್ಲ ನಕ್ರೆ ಮಹೋದರ ನಿವಾಸದಾಗಲೇ ಗಿಡೈನ ಜಮಣೆ ರಂಜಿಪುದಾರ್ ಬೋಡಿತ್ತು ಸಮ ಬತ್ತ ನಕ್ಲೆ ಬರೋಡು. ಅಗಲ್ ಬರೋಡು ಅಗಲ ಗಿಡೈನಗಲಿ ಏರು ಜಮಣೀರಂದು ಗೊತ್ತಿತ್ತಲ್ಲ. ಬಿಡಲತ್ತೆ ಬಿಡಲಿ 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 ರೆಡಿ. ಬಲಿ
ಫಿನಿಶಿಂಗ್ ಪಾಯಿಂಟ್ ಅಲ್ಲಿ ಕಂಬಳ ವೀಕ್ಷಣೆ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಬಿಜೆಪಿ ಅಧ್ಯಕ್ಷರು, ಅದೇ ರೀತಿ ಶಿಕಾರಿಪುರದ ಶಾಸಕರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರು, ಬೆಳ್ತಂಗಡಿಯ ಶಾಸಕರಾದ ಹರೀಶ್ ಪೂಂಜಾ ಅವರು ಈಗ ಫಿನಿಶಿಂಗ್ ಪಾಯಿಂಟ್ ಅಲ್ಲಿ ಹೇಗೆ ಬರುತ್ತೆ ಒಂದು ವೀಕ್ಷಣೆ ಮಾಡೋಣ ಅಂತ ನೋಡ್ತಾ ಇದ್ದಾರೆ. ಅವ್ರ ಜೊತೆ ಅದೇ ರೀತಿ ಶ್ರೀತ ಗುಡಪ್ಪಾಲ್ ಖಡಮ್ ಅವರು ಇದ್ದಾರೆ, ಶ್ರೀತ ರಘು ಅವರು ಇದ್ದಾರೆ ನಮ್ಮೊಂದಿಗೆ. ಈ ಫಿನಿಶಿಂಗ್ ಪಾಯಿಂಟ್ ಅಲ್ಲಿರುವಂತಹ ಸೆನ್ಸಾರ್, ಎನಿ ಪಾರ್ಟ್ ಆಫ್ ದ ಬಾಡಿ, ಕೋಣದ ಯಾವುದೇ ಪಾರ್ಟ್ ಅನ್ನ ಟಚ್ ಮಾಡಿದ್ರು ಕೂಡ ಸೆನ್ಸರ್ ಕಟ್ ಆಗುತ್ತೆ, ಟೈಮಿಂಗ್ಸ್ ಬೀಳುತ್ತೆ. ಎರಡೂ ಕಡೆಯ ಟೈಮಿಂಗ್ಸ್ ಅನ್ನ ನೋಡಿ ತೀರ್ಪು ಕೊಡ್ತೀವಿ. ಯಾವುದು ಕಡಿಮೆ ಸಮಯದಲ್ಲಿ ಬರುತ್ತೆ ಅದ್ರಲ್ಲಿ ಲೈಟ್ ಆಗುತ್ತೆ, ಇನ್ನೊಂದು ಲೈಟ್ ಆಗಲ್ಲ. ಆವಾಗ ಬಂದಂತ ಕೋಣ ಎರಡೂ ಲೈಟ್ ಆದ್ರೆ ಈಕ್ವಲ್ ಸೇಮ್ ಟೈಮಿಂಗ್ಸ್ ಅಲ್ಲಿ ಬಂದಿರತಕ್ಕಂತ ಕೋಣಗಳು ಅಂತ ತೀರ್ಮಾನ ಮಾಡ್ತೀವಿ. ಮರುಸ್ಪರ್ಧಿಗೆ ಅವರಿಗೆ ಕರೆ ಕೊಡ್ತೀವಿ. ಮುಂದಿನ ವರ್ಷ ನಮ್ಮ ಶಿವಮೊಗ್ಗದಲ್ಲಿ ಒಂದು ಕಂಬಳ ಮಾಡೋಣ ಅಲ್ವಾ? ಮನಸ್ಸು ಮಾಡಿದ್ರೆ ಆಗುತ್ತೆ, ನಮಗೂ ಹತ್ರ ಆಗುತ್ತೆ. ಒಂದು 100 ಕಿಲೋಮೀಟರ್ ಅಲ್ಲೇ ಬರ್ತೀವಿ. ಬಳಿ ರಡ್ಡಪಾಲ್ ತಕ್ಕಲ ಬಳಿ ಒಂದು ಹಳೆಯಂಗಡಿ ಕೊಪ್ಪಳ ದಕ್ಕಲ ಮಹಾರಾಜ ಕರೆಕ್ಟ್ ರಾಜ ಕರೆಕ್ಟ್ ಸುರತ್ಕಲ್ ಕಣ್ಣಿಗೆ ದಕ್ಕಲ ರಡ್ಡಪಾಲ್ ತಕ್ಕಲ ಬಿಟ್ಟ ಜಾಗ್ರತೆ ಮತ್ತೊಂದು ಸರಿ. ಹಳೆಯಂಗಡಿ ಕೊಪ್ಪಳಾನಂದ ಗೋಕುಲದವರು ಮಹಾರಾಜ ಕರೆಯಲ್ಲಿ ಸುರತ್ಕಲ್ ಕಂಡಿಗೆ ಕುಸುಮಾಕರ ಸುವರ್ಣರ ಕೋಣ ರಾಜ ಕರೆಯಲ್ಲಿ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಬೈಂದೂರು ಕೂಡ ಸೇರ್ಕೊಂಡಿದೆ. ಹಲವು ಬೈಂದೂರು ಕೋಣಗಳು ಇಲ್ಲಿಗೆ ಬಂದಿವೆ. ಇವಾಗ ಸಮಾಸಮ ಬಂದ ಕೋಣವನ್ನ ಓಡಿಸಿದವನು ಬೈಂದೂರು ವಿವೇಕ್ ಪೂಜಾರಿ, ಮತ್ತೊಂದು ವಿಶ್ವನಾಥ ದೇವಾಡಿಗ, ಅವನು ಬೈಂದೂರಿನವನು. ಇಬ್ಬರು ಹುಡುಗರು ಬೈಂದೂರಿನವರು ಓಡಿಸಿದ ಕೋಣ ಸಮಾಸಮ ಬಂದಿದೆ. ಬೈಂದೂರು ವಿಶ್ವನಾಥ ದೇವಾಡಿಗ ಮತ್ತು ಬೈಂದೂರು ವಿವೇಕ್ ಪೂಜಾರಿ ಅವರು. ಹಲೋ ಫೈ ಓ ಇದೊಂದು ಸ್ಪರ್ಧೆ ಬೇಗ ಬಿಡ್ಬೋದಾ? ಕಾಯ್ತಾ ಇದ್ವಿ. ಹೌದು, ಬೇಗ ಬರ್ಬೇಕು ಅಂತ ಕಾಯ್ತಾ ಇದ್ವಿ. ಕಂಬಳ ಅಂದ್ರೆ ಹಾಗೆ, ಒಂದ್ಸಲ ಈ ಕೆಸರು ಮಣ್ಣು ನಮ್ ತಾಗಿತ್ತು. ನಾಯಕದಲ್ಲಿ ವಿಭಾಗದ ಸಮಾಸಮ ವಿಭಾಗದ 1,000 ಬೆರಕಣಿಗಳು ತಯಾರಾದವರು. ಹಲೋ, ಇಷ್ಟು ಜನರ ಸ್ನೇಹ ಬಾಂಧವ್ಯ ಸಿಗುತ್ತೆ, ಇಷ್ಟೆಲ್ಲ ಜನರ ನಡುವೆ ಖುಷಿಯಿಂದ ನಾವು ಬದುಕ್ತೀವಿ, ಇಷ್ಟೆಲ್ಲರ ನಗುವಿನಲ್ಲೂ ನಾವು ಇರ್ತೀವಿ ಅಂತ ಒಂದು ಸಂತೋಷ ಈ ಕಂಬಳದಲ್ಲಿ ಸಿಗ್ತಾ ಇದೆ. ಅದು ಈ ಕಂಬಳದ ವಿಶೇಷತೆ. ಈ ಕಂಬಳದ ಕೋಣದ ಯಜಮಾನರಿಗೆ ಯಾವುದೇ ಲಾಭ ಇಲ್ಲ, ಖರ್ಚು ವೆಚ್ಚ ಮಾತ್ರ. ಕಂಬಳ ಸಂಘಟಕರಿಗೆ ಯಾವುದೇ ಲಾಭ ಇಲ್ಲ. ಆದ್ರೆ ಇಷ್ಟೊಂದು ಜನರ ನಡುವೆ ನಾವು ಪಾಲ್ಗೊಳ್ಳುತ್ತಾ ಇಷ್ಟೊಂದು ಜನರ ನಗುವಿನಲ್ಲಿ ನಮ್ಮ ನಗು ಕೂಡ ಇರುತ್ತಲ್ಲ, ಅದು ಮಾತ್ರ ಸಮಾಧಾನ ಸಿಗುವಂತ ಕೂಟ, ಅದು ಕಂಬಳ ಕೂಟ ಅಂತ ಹೇಳಿಕ್ಕೆ ಸಂತೋಷ ಆಗ್ತಾ ಇದೆ. ಓ ಎಲ್ಲರ ಅಪೇಕ್ಷೆ ಬೇಗ ಬಿಡ್ಬೇಕು ಅಂತ ಆವಾಗ ಹೇಳಿದ್ವಿ. ಈ 8ರಿಂದ ಸೆಮಿಫೈನಲ್ ಬರ್ಬೇಕಾದ್ರೆ ಎಲ್ಲಿದೆ ಹಲವಾರು ಸಂದರ್ಭ ಕೆಲವು ನಾಯಿಗಳು ಬರ್ತವೆ. ಅಂದ್ರೆ ಈ ಕಂಬಳದೊಟ್ಟಿಗೆ ನಾಯಿಗಳು ಓಡಿದ್ದು ಇದೆ. ಹೊಡಿ ಬರುತ್ತೆ. ಒಂದು ನಿಮಿಷ ಬಿಡುತ್ತೀವಿ. ಆಸ್ಟ್ರೇಲಿಯಾದಲ್ಲಿ ಹೋದ್ರೆ ಪ್ರತಿಯೊಬ್ಬರು ಕೂಡ ಒಂದೊಂದು ಚೆನ್ನಾಗಿರೋ ನಾಯಿಯನ್ನು ಸಾಕ್ತಾರೆ. ಅಮೆರಿಕ ಆಸ್ಟ್ರೇಲಿಯಾದಲ್ಲಿ ನಾಯಿಗಳಿಗೆ ಕ್ಲಿನಿಕ್ ಅನ್ನು ಮಾಡಿದ್ದಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ನಾಯಿ ಸಾಕ್ತಾರೆ. ಎಷ್ಟು ಖರ್ಚು ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ನೋಡ್ಕೊಳ್ಳಿಕ್ಕೆ ಅಂತ ಜನ ಇರಲ್ಲ, ಅವರೇ ಸಾಕ್ಬೇಕು. ಆ ನಾಯಿಯ ಮೇಲಿರುವಂತ ಪ್ರೀತಿ, ಅಲ್ಲಿ ಹಸ್ಕಿ ಅನ್ನುವಂತ ನಾಯಿಯನ್ನು ಹೆಚ್ಚಾಗಿ ಸಾಕ್ತಾರೆ. ಅಣ್ಣ ಇವೆಂಟ್ನವರು ಸ್ವಲ್ಪ ಹಿಂದೆ ನಿಲ್ತೀರಲ್ಲಿ. ಹಾ, ಹಲೋ ಬಿಡಿ. ಹಳೆಯಂಗಡಿ ಕೊಪ್ಪಳ ನಂದ ಗೋಕುಲ ಸಮಿತ ಕೃಷ್ಣ ಪೂಜಾರಿ ಅವರ ಏಕೋಣಗಳು ಮಹಾರಾಜ ಕರೆಯಲ್ಲಿ ಈ ಕಂಬಳ ಕೂಟಕ್ಕೆ ತಂದಿದ್ದಾರೆ. ಸುರತ್ಕಲ್ ಕಂಡಿಗೆ ಕುಸುಮಾಕರ ಸುವರ್ಣರ ಕೋಣಗಳು ರಾಜ ಕರೆಯಲ್ಲಿ. ಈ ಸಂದರ್ಭದಲ್ಲಿ ನಮ್ಮ ಗೌರವಾಧ್ಯಕ್ಷರು ಹಳೆಯಂಗಡಿ ಕೊಪ್ಪಳ ಮಹಾರಾಜರು, ಸುರತ್ಕಲ್ ಕಂಡಿಗೆ ರಾಜ ಕರೆ.
ರಾಜಕರೆತ್ತ ರಾಜಕರೆಯಲ್ಲಿ ಬಂದಂತ ಸೊಕ್ಕಲ್ ಕಂಡಿಗೆ ಕುಸುಮಾಕರ ಸುವರ್ಣರ ಕೋಣಗಳು 10.05 10.05. ಜೈ ತುಳುನಾಡು ಕಕ್ಕೆಬದ್ದವು ಪುಣ್ಕೆದಡಿ ರಾಮ ಮಂದಳಿಕೆ ಶ್ರೀಕಾಂತ ಪಟ್ಟಣ ಮುಜ ನಂಬರ್ದಲ್ಲೂ ರಾಜ ಕರೆಕ್ಟ್. ಪ್ರಕಾಶ್ ಮಂಗಳೂರು ಅಶೋಕನಗರ ತಿಲಕ್ ವಿಚಾರಣ 2 ನಂಬರ್ದಲ್ಲೂ ಮಹಾರಾಜ ಕರೆಕ್ಟ್. ರಾಜಕರೆಯಲ್ಲಿ ಬಂದಂತಹ ಕುಸುಮಾಕರ ಸುವರ್ಣಕರ ಕೋಣಗಳು 10.05 ಸೆಕೆಂಡ್ಗಳಲ್ಲಿ ತಮ್ಮ ಓಟದ ಹಾದಿಯನ್ನು ತಲುಪಿರುತ್ತೆ. ನಿಜವಾಗ್ಲೂ ಇದು ಒಂದು ರೋಮಾಂಚನ ಅಂತ ಹೇಳ್ಬೋದು. ಈ ಒಂದು ಕಂಬಳ ಏನು ಬೆಂಗಳೂರಲ್ಲಿ ಪ್ರಪ್ರಥಮ ಬಾರಿಗೆ ನಡೀತಿದೆ, ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಇಲ್ಲಿ ಕೆಲವು 9 ಸೆಕೆಂಡಿಂದ ತುಂಬ ಅತಿ ಕಡಿಮೆ ಅವಧಿಯಲ್ಲಿ ಈ ಒಂದು 155 ಮೀಟರ್ ಓಟವನ್ನು ಕಂಪ್ಲೀಟ್ ಮಾಡುವಂಥ ಕೋಣಗಳ ಒಂದು ಅದ್ಧೂರಿತನವನ್ನು, ಒಂದು ಸಾಹಸವನ್ನು, ಆ ಒಂದು ಶಕ್ತಿಯನ್ನು ಅದನ್ನ ಸಾಕ್ಷಿಯಾಗೋಕ್ಕೆ ಸಾಕಷ್ಟು ಲಕ್ಷಾಂತರ ಜನ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿದ್ದು ನಿಜಕ್ಕೂ ಕರಾವಳಿಗೆ ರಾಗಿ ನಮ್ಮ ಹೆಮ್ಮೆ ಅಂತ ಹೇಳಿದ್ರು ಅತಿಶಯೋಕ್ತಿ ಅಂತ ಅನ್ಸಲ್ಲ. ಇದು ಬೆಂಗಳೂರು ಕಂಬಳ, ನಮ್ಮ ಕಂಬಳ. ಕರಾವಳಿ ಆಟ ಕೋಣಗಳ ಓಟ, ಕರಾವಳಿ ಆಟ ಕೋಣಗಳ ಓಟ, ಹಸಿರು ಮಧ್ಯ ಕೆಸರು ಗದ್ದೆ ಹಲೋ ಬೆವರು ಕಿತ್ತು ಹಲೋ ಹಲೋ ಬಲ್ಲದ ಮಲ್ಲತ್ತೆ ಅಂದು ಬಲ್ಲಮಲ್ಲ ಸಾಲ ಸರಿ. ನಂದಳಿಕೆ ಶ್ರೀಕಾಂತ ಪಟ್ಟಣ ಸೀರ್ಲು ರಾಜ ಕರೆಕ್ಟ್. ಮಂಗಳೂರು ಅಶೋಕನಗರ ತಿಲಕರಾಜ್ ಪೂಜಾರ 2 ನಂಬರ್ದಲ್ಲೂ ಮಹಾರಾಜ ಕರೆಕ್ಟ್. ರಾಜ್ಯಕರೆ ನಂದಳಿಕೆ ಶ್ರೀಕಾಂತ ಪಟ್ಟಣ ಸಿ ಇರ್ಲಿಗೆ ಮಹಾರಾಜಕರೆ ಮಂಗಳೂರು ಅಶೋಕನಗರ ತಿಲಕರಾಜ್ ಪೂಜಾರ 2ನೇ ನಂಬರ್ದಲ್ಲಿ ಒಂದು ಉದ್ದಿಮೆದಾರ ಆದಿತ್ತದು. ಮಣಿಪಾಲದ ಅತ್ಯುತ್ತಮ ರೀತಿಯ ಹೋಟೆಲ್ ಉದ್ಯಮನ ಮಂತೊಂದು ಒಬ್ಬ ಕೃಷಿಕ ಅದ ಬಾರಿ ಮಲ್ಲ ಒಂಜಿ ತೋಟ ಇತ್ತದ, ಬಾರಿ ಪುರ್ಲದ ನೀರ್ದ ಟ್ಯಾಂಕ್ ಇತ್ತದ. ಬಹುಶಃ ಕಂಬಳದ ಕೋಣಗಳಿಗೆ ಸ್ವಿಮ್ಮಿಂಗ್ ಪೂಲ್ ಅನ್ನ ಕಟ್ಟಿದಂತವರು ಒಬ್ಬ ಕೃಷಿಕರು, ಉದ್ದಿಮೆ ಹೋಟೆಲ್ ಉದ್ಯಮೆಯನ್ನ ಮಾಡ್ತಾ ಇರೋರು. ಕಂಬಳ ಕ್ಷೇತ್ರದಲ್ಲಿ 1 ದಶಕದಿಂದ ಮಿಗಿಲಾಗಿ ಪಾಲ್ಗೊಳ್ಳುತ್ತಾ ಜೂನಿಯರ್ ವಿಭಾಗದ AB ಕೋಣಗಳನ್ನ ಕಟ್ಟ, ಹಗ್ಗ ಕಿರಿಯ ವಿಭಾಗದ ಜೂನಿಯರ್ನಲ್ಲೂ, ನೇಗಿಲು ಕಿರಿಯ ವಿಭಾಗದ ಜೂನಿಯರ್ನ ಕೋಣದಲ್ಲೂ ಓಡಿಸಿ ಬಹುಮಾನ ಪಡೆದಂತ ಕೋಣಗಳ ಯಜಮಾನರು ಕಳೆದ 10 ವರ್ಷಗಳಿಂದ ಸೀನಿಯರ್ ವಿಭಾಗದ ಕೋಣಗಳನ್ನು ಓಡಿಸ್ತಾ ಈ ದಿನ 3 ಜೊತೆ ಕೋಣಗಳು ABC 3 ಜೊತೆ ಅಂದ್ರೆ 6 ಕೋಣಗಳನ್ನ ತಗೊಂಡು ಬಂದಿರೋರು. ಅವರದೇ ಕೋಣಕ್ಕೆ, ಪಾಂಡು ಎನ್ನುವ ಅತಿ ಪ್ರೀತಿ ಪಾತ್ರವಾದ ಕೋಣಕ್ಕೆ ಬೆಂಗಳೂರು ಕಂಬಳದಲ್ಲಿ ಗೌರವ ಸನ್ಮಾನವನ್ನು ಪಡೆದಂತ ಕೋಣಗಳ ಯಜಮಾನರು ನಂದಳಿಕೆ ಶ್ರೀಕಾಂತ ಭಟ್ರ ಕೋಣಗಳು ರಾಜಕರೆಯಲ್ಲಿ ತಯಾರಾಗ್ತಾ ಇವೆ. ಓಡಿಸುವಂತ ಓಟಗಾರರು ಬಂಬ್ರಾಣ ಬಯಲು ವಂದಿತ್ ಶೆಟ್ರೆ. ಒಂದು ಸಂದರ್ಭ ಮೂಲ್ಕಿ ಕಂಬಳದಲ್ಲಿ ನಡು ಕರೆಯಲ್ಲಿ ಅಂದ್ರೆ ಮಿಡ್ಲ್ ಕರೆಯಲ್ಲಿ ಬಿದ್ರೂ ಕೂಡ ಹಗ್ಗವನ್ನ ಬಿಡದೆ ಆ ಕೋಣಗಳ ಹಿಂದ್ಗಡೆ ಬಂದು ಬಹುಮಾನ ಪಡೆದ ಒಬ್ಬ ಓಟಗಾರ ಇದ್ರೆ ಅದು ಬಂಬ್ರಾಣ ಬಯಲು ವಂದಿತ್ ಶೆಟ್ಟಿ ಅವರು ನಂದಳಿಕೆ ಶ್ರೀಕಾಂತ ಭಟ್ರ ಕೋಣಗಳನ್ನು ಓಡಿಸ್ತಾ ಇದ್ದಾರೆ. ನೋಡಿದವರಿಗೆ ರೋಮಾಂಚನ ಆಗಿದೆ. ಹಗ್ಗವನ್ನ ಬಿಡದೆ ತೇಲಿಕೊಂಡು ಬಂದು ಕೂಡ ಬಹುಮಾನ ಪಡೆದಿದ್ದಾರೆ. ಓ ಎಲೆಕ್ಟ್ರಿಷಿಯನ್ ವೈರ್ ಕಟ್ಟ ಆಗದಿ ಬತ್ತೆ ರಾಜಕರೆಯಲ್ಲಿರುವಂತಹ ಕೋಣಗಳು ನಂದಳಿಕೆ ಶ್ರೀಕಾಂತ ಭಟ್ರ ಸಿ ಕೋಣಗಳು. ಮಹಾರಾಜಕರೆಯಲ್ಲಿ ಮಂಗಳೂರು ಅಶೋಕನಗರ ತಿಲಕರಾಜ್ ಪೂಜಾರಿ ಅವರ ಬಿ ಕೋಣಗಳು. ಒಬ್ಬ ಉದ್ದಿಮೆದಾರರಾಗಿ, ಒಬ್ಬ ಸ್ನೇಹಿತನೊಂದಿಗೆ ಒಡಗೂಡಿ ಈ ಕಂಬಳದ ಕೋಣಗಳ ಯಜಮಾನನಾಗಿ ಕಂಬಳಕೂಟದಲ್ಲಿ ಪಾಲ್ಗೊಳ್ಳುವವರು. ಬೆಂಗಳೂರು ಕಂಬಳದಲ್ಲಿ ನಾನು ಕೋಣಗಳ ಯಜಮಾನನಾಗಿ ಭಾಗವಹಿಸಬೇಕು. ಮಂಗಳೂರು ಕಂಬಳದಲ್ಲಿ ಇದೇ ಹೆಸರಿನಲ್ಲಿ ಬಹುಮಾನ ಪಡೆದಂತ ಕೋಣಗಳ ಯಜಮಾನರು ಮಂಗಳೂರು ಅಶೋಕ್ ನಗರ ತಿಲಕರಾಜ್ ಪೂಜಾರಿ ಅವರ ಬಿ ಕೋಣಗಳು ಮಹಾರಾಜಕರೆಯಲ್ಲಿ ತಯಾರಾಗ್ತಾ ಇವೆ. ಹಲೋ ಹಲೋ ಇನ್ನು ಗಿರ್ಪನ ನನಗೆ ಪುದರ್ ಬನ್ನಲಯ್ಯ ಭಟ್ಕಳ ಮನೋಜ್ ಹಲೋ ಭಟ್ಕಳ ಮನೋಜ್. ಬಹುಶಃ ಭಟ್ಕಳ ಬೈಂದೂರಿನ ಹುಡುಗರು ಒಂದು 10 ಜನ ಇಲ್ಲಿ ಬಹುಮಾನ ಪಡಿತಾ ಇದ್ದಾರೆ. ಈ ವರ್ಷದ ಹೊಸ ಎಂಟ್ರಿ ಅಂತ ಕಾಣುತ್ತೆ.
ಸೆಮಿಫೈನಲ್ ತನಕನು ಸೀನಿಯರ್ ಕೋಣದಲ್ಲಿ ಬಂದಿದ್ದಾನೆ ಅಂತಾದ್ರೆ ಒಬ್ಬ ಧೈರ್ಯವಂತ ಓಟಗಾರ ಭಟ್ಕಳ ಮನೋಜ್ ಮಂಗಳೂರು ಅಶೋಕ್ ನಗರ ತಿಲಕರಾಜ್ ಪೂಜಾರಿ ಅವರ ಕೋಣಗಳನ್ನು ಓಡಿಸ್ತಾ ಇದ್ದಾರೆ. 19ರಿಂದ 21 ವರ್ಷದ ಹುಡುಗರು, ಹೆಚ್ಚಿನ ಹುಡುಗರು ಬೈಂದೂರು ಕಡೆಯಿಂದ ಬರ್ತಾ ಇದ್ದಾರೆ. ಆಯ್ಕಳದ ಕಮಲದಲ್ಲಿ 9.15 ದಾಖಲೆ ಓಟದಲ್ಲಿ ಓಡಿದ ವಿಶ್ವನಾಥ ದೇವಾಡಿಗ ಹಲವು ಬಹುಮಾನಗಳನ್ನು ಕಳೆದ ವರ್ಷ ಪಡ್ಕೊಂಡಿದ್ದಾನೆ. ಅವರು ಕೂಡ ಬೈಂದೂರಿನವರೇ. ಹಾಗೆ ಕಂಬಳ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಿಂದ ಬಂದು ಕೂಡ ಕಂಬಳದಲ್ಲಿ ಪಾಲ್ಗೊಳ್ಳೋರಿದ್ದಾರೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರಿಗೂ ಪಾಲ್ಗೊಂಡವರಿದ್ದಾರೆ. ಕೇರಳ ರಾಜ್ಯದ ಮಂಜೇಶ್ವರದಿಂದ ಬಂದು ಓಡಿಸೋರಿದ್ದಾರೆ. ಕೋಣಗಳ ಯಜಮಾನರು ಕೂಡ ಇದ್ದಾರೆ. ಬಹುಶಃ ಕರಾವಳಿ ಭಾಗದಲ್ಲಿ ಕಂಬಳದ ಕೋಣಗಳ ಜೊತೆ ಕಂಬಳದಲ್ಲಿ ಪಾಲ್ಗೊಳ್ಳುವುದು ಅಂದ್ರೆ ಅದೊಂದು ಒಲಿಂಪಿಕ್ ನಲ್ಲಿ ಭಾಗವಹಿಸುವುದಷ್ಟೇ ಖುಷಿ ಆ ಕೋಣಗಳ ಯಜಮಾನರು ಪಡ್ಕೊಳ್ತಾ ಇದ್ದಾರೆ. ಓಟಗಾರರು ಕೂಡ ಸಂತೋಷ ಪಡ್ತಾ ಇದ್ದಾರೆ. ಹಲೋ, ನಂದಳಿಕೆ ಶ್ರೀಕಾಂತ ಭಟ್ರ ಮುಂದಿನ ನಂಬರ್ದಲ್ಲೂ ರಾಜ ಕರೆಕ್ಟ್. ಮಂಗಳೂರು ಅಶೋಕನಗರ ತಿಲಕ್ ರಾಜ್ ಪೂಜಾರನ ರೆಡ್ಡಿ ನಂಬರ್ದಲ್ಲೂ ಮಹಾರಾಜ ಕರೆಕ್ಟ್. ಹಲೋ ಹಲೋ, ಬಲ್ಲುದ ಮಲ್ಲ ಸಾಲದ ಬೆರಿಕ್ ಹಾ ನಾವಿರ್ದೆ ಇಲ್ಲೇ ಸಮವತ್ನಾಗ್ಲಿನ್ ಬಿಡೋರು ಪಂತ. ಬೆರಿಕ್ ಅಡ್ಡ ಬಲ ಇದಾಗ್ಲತ್ತ ಹಾ ಅಡ್ಡ ಬಲದಾಗ್ಲೇನ್ ಪಂತರ ಅಣ್ಣ ನಾವಿರ್ದ ಇಲ್ಲಿ ಸಮಸಮಪತ್ನಗಳು ಎರ್ಮಾಳು ಪುಚ್ಚೋಟು ಬೀಡು ಬಾಲಚಂದ್ರ ಲೋಕಯ್ಯ ಶೆಟ್ಟರ್ ಇರಲ್ಲ, ನಕ್ರೆ ಮಹೋದರ ನಿವಾಸ ಈಶಾನಿ ನಾರಾಯಣ ಮಂಡರ ಇರಲ್ಲ. ಚೂರು ಸ್ವರ ಮೆಲ್ಲ. ಓಕೆ, ಹಲೋ, ನೇಗಿಲು ಕಿರಿಯ ಹಾಗೂ ಚೂರು ಸ್ವರ ಅಂತ ಮೆಲ್ಲ ಮಲ್ಪಲೆ ಹೋರಾಟ ಭಟ್ಕಳ ಕುಪ್ಪಯ್ಯ ನಾಯಕ್ ಅವರು ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ಗೌರವಾಧ್ಯಕ್ಷರನ್ನ ವಿನಂತಿ ಮಾಡ್ತಾ ಇದ್ದಾನೆ. ಉಮೇಶ್ ಅಣ್ಣ ಸ್ಮರಣಿಕೆ ಕೊಡಿ. ಬಲ್ಲುದ ಮಲ್ಲಿರನ ಸಾಲದ ಬೆರಿಕ್ ಬಲ್ಲುದ ಇಲ್ಲಿರನ ಸಾಲ ಭಟ್ಕಳ ಕುಪ್ಪಯ್ಯ ನಾಯಕರು ನೇಗಿಲು ಬಲ್ಲುದ ಇಲ್ಲಿರನ ಸಾಲದ ಬೆರಿಕ್ ಅಡ್ಡ ಬಲ ಜರ್ಲನ ಸಾಲ ಎರಡು ವಿಭಾಗದಲ್ಲಿ ಭಾಗವಹಿಸಿದ್ದಾರೆ. ಗೋರಟೆ ಭಟ್ಕಳ ಕುಪ್ಪಯ್ಯ ನಾಯಕ ನೇಗಿಲು ಹಿರಿಯ ಕಿರಿಯ ಹಾಗೂ ಅಡ್ಡ ಹಲಗೆ ವಿಭಾಗದಲ್ಲಿ ಅವರ ಭಾಗವಹಿಸಿಕೆಯನ್ನು ಗುರುತಿಸಿಕೊಳ್ತಾ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಹಲೋ ಹಲೋ, ಬಲ್ಲುದ ಮಲ್ಲಿರನ ಸಾಲದ ಬೆರಿಕ್ ಬಲ್ಲುದ ಇಲ್ಲಿರನ ಸೆಮಿಫೈನಲ್ ಸಾಲ ಅಂದೆ ಬಲ್ಲುದ ಇಲ್ಲಿರನ ಸೆಮಿಫೈನಲ್ ಸಾಲ ಬೆರಿಕ್ ನಾವಿರ್ದ ಮಲ್ಲಿರನ ಸೆಮಿಫೈನಲ್ ಸಾಲ. ಹಲೋ ಹಲೋ, ಬಲ್ಲ ಮಲ್ಲ ಸಾಲದ ಬೆರಿ ಅಡ್ಡಬಲದ ಸಾಲ ಅತ್ತಣ್ಣ ಅವಳು ನಾವಿರ್ದ ಮಲ್ಲ ಐಕ್ಲ ನಾವಿರ್ದ ಇಲ್ಲಿ ಐಕ್ಲ ಅವಳು ಗಿಡಪುನಾಗ್ಲಿ ಒರಿಯೊರಿಯರನ್ನ ಅಂಡ ಅಲ್ಪ ಮಿಡ್ಲಿಡ್ ಅಡ್ಡ ಬಲ ಸಾಲ ಬೋಡು ಅಡ್ಡಬಲದಾಗ್ಲೂ ಕೇಂದ್ರ ಪೋತೇರು ಅಗ್ಲೈತೆ ಬಂದ ಅಡ್ಡಬಲದಾಗ್ಲಿ ರಿಕ್ವೆಸ್ಟ್ ಮಲ್ಪಲೆ ನಾವಿರ್ದ ಮಲ್ಲ ಸಾಲ ಅದು ನಾವಿರ್ದ ಇಲ್ಲಿ ಸಾಲದ ನಡುಟು ಅಡ್ಡಬಲ ಐತೆ ಸಾಲ ಅಂದ ದಯಪಂಡ ನಾಯಿರ್ದ ಮಲ್ಲ ಬತ್ತಾರ ಕೇಳ್ನೆ ಆವ ಕೇಳ್ನೆ ಪವರ್ ಟಿವಿಯ ಮಾಲಕರಂತ ರಾಕೇಶ್ ಶೆಟ್ಟಿ ಅವರು ತಮ್ಮ ಧರ್ಮಪತ್ನಿ ಸಮೇತರಾಗಿ ನಮ್ಮ ವೇದಿಕೆಯ ಮೇಲ್ಭಾಗದಿದ್ದಾರೆ. ಅವರ ಇರುವಿಕೆಯನ್ನು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ನಂದಳಿಕೆ ಶ್ರೀಕಾಂತ ಭಟ್ರ ಶ್ರೀಕೋಣಗಳು ರಾಜಕರೆಯಲ್ಲಿ ಮಹಾರಾಜ ಕರೆಯಲ್ಲಿ ಮಂಗಳೂರು ಅಶೋಕನಗರ ತಿಲಕ್ ರಾಜ್
ಪುಷಾರಿಯವರ ಬಿ ಕೋಣಗಳು ತಯಾರಾಗ್ತಾ ಇವೆ. ಬಂಬ್ರಾನ ಬೈಲು ವಂದಿತ್ ಶೆಟ್ಟಿ ಅವರು ನಂದಲಿಕೆ ಶ್ರೀಕಾಂತ ಭಟ್ರ ಕೋಣಗಳನ್ನು ಓಡಿಸ್ತಾ ಇದ್ದಾರೆ. ಭಟ್ಕಳ ಮನೋಜ್ ರವರು ಮಂಗಳೂರು ಅಶೋಕನಗರ ತಿಲಕರಾಜ್ ಪೂಜಾರಿ ಅವರ ಕೋಣಗಳನ್ನು ಓಡಿಸ್ತಾ ಇದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ವೇದಿಕೆಯ ಮೇಲ್ಗಡೆ ಚಲನಚಿತ್ರರಂಗದ ಇನ್ನೋರ್ವ ನಮ್ಮ ಕರಾವಳಿ ಭಾಗದ ತಾರೆ ಸುರೇಶ್ ರೈ ಅವರ ಉಪಸ್ಥಿತಿಯನ್ನು ಗೌರವಿಸಿಕೊಳ್ತಾ ಇದ್ದೇವೆ. ಅವರನ್ನ ಅಭಿನಂದಪೂರ್ವಕವಾಗಿ ಶಾಲನ್ನು ಹೊದಿಸಿ ಉಪೇಂದ್ರ ಶೆಟ್ಟಿ ಅವರನ್ನ ವಿನಂತಿಸಿದ್ದೇನೆ. ಸುರೇಶ್ ರೈ ಅವರನ್ನ ಸರಿ ಚೂರ್ ವಿನೋದರ. ಹಲೋ ವಿನೋದ್, ಒಂದು ಸೌಂಡು ಮಸ್ತ್ ಕೊಡ್ತಾರೆ. ಬಾಕ್ಸ್ ಹತ್ತತ್ತು ಹಿರೇಗೆ ಜಿ ಮೂಲ ಒಂಚೂರು ಹಾಕೊಂಡು ಒಂಚೂರು ಮೆಲ್ಲ ಬರ್ತಾ ಇರುತ್ತೆ ಅಂದೆ. ಸ್ಟೇಜಿನ ಸೌಂಡ್ಸ್ಗೂ ನಿಮ್ಮ ವಾಯ್ಸನ್ನ ಕೊಟ್ಟಿದ್ದಾರೆ. ನೀವು ಮಾತಾಡ್ತಾ ಇರೋದು ಇಲ್ಲಿ ಸ್ವಲ್ಪ ಬೆರಿಕೆ ಎರ್ಮಾಳ್ ರೋಹಿತ್ ಹೆಗ್ಡೆರ್ಲ ಮಾಳ ಆನಂದ ನಿಲಯದಾಗ್ಲ ತಯಾರಾಡೋಣ. ಎರ್ಮಾಳ್ ರೋಹಿತ್ ಹೆಗ್ಡೆರ್ಲ ಮಾಳ ಆನಂದ ನಿಲಯ ಶೇಖರ ಶೆಟ್ರಲ್ಲ. ಸೀನಿಯರ್ ಅಡ್ವೊಕೇಟ್ ಅಂತ CS ಜಾಧವ್ ಅವರು ವೇದಿಕೆ ಮೇಲೆ ಉಪಸ್ಥಿತರಾದರೆ ಅವರ ಉಪಸ್ಥಿತಿಯನ್ನು ಗೌರವಿಸಿಕೊಳ್ತಾ ಇದ್ದೇವೆ. ಫಾರ್ಮರ್ ಡೆಪ್ಟಿ ಮೇಯರ್ ಅಂತ ಹರೀಶ್ ಅವರ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಗುರುತಿಸಿಕೊಳ್ತಾ ಇದ್ದೇವೆ. ಉಮೇಶ್ ಅಣ್ಣ ಅವರು ಅವರನ್ನ ಸ್ವಾಗತಿಸಿ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದಾರೆ. ಮಂದರ್ತಿ ಶಿರೂರು ಮುದ್ದುಮನೆ ಗೋಪಾಲ್ ನಾಯ್ಕ ಹಗ್ಗ ಕಿರಿಯ ವಿಭಾಗದಲ್ಲಿ ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ಅವರನ್ನ ವಿನಂತಿಸ್ತೇನೆ. ಸರಿ ಸರಿ ತಯಾರಿತನ ಬಿಡ್ಲಿ, ಯಾಕಂದ್ರೆ ಪಂತರನ್ನ ಬಿಡ್ಲಿ ತಯಾರಿ ಇತ್ತಂದ ಬುಡ್ಕ ಒಂದು ವೇಳೆ ಒರಿಯ ಗಿಡಪಾರ ಇತ್ತಲ್ಲ ಇದು ದುಮ್ಮುಪೀರ ಸಾಲ್ ಮಲ್ತನ ಅಂದ. ಸೆಮಿಫೈನಲ್ ಸ್ಪರ್ಧೆ ಆಗಿರೋದ್ರಿಂದ ಓಟಗಾರರ ಆ ಸ್ಪರ್ಧೆಯನ್ನು ನೋಡಿ ಕೆಲವು ಬದಲಾವಣೆಗಳನ್ನು ಮಾಡಬೇಕಾಗುತ್ತೆ. ಹಲೋ 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 ರೆಡಿ ಆದ್ರ ತಯಾರಾಗ್ತಾ ಇದ್ದಾರಾ? ವಿಜಯನ ಓಪನ್ಲೆ ಎಲೆಕ್ಟ್ರಿಷಿಯನ್ ಇಡೇ ಬರೋದು ಒಂದು ಎಲೆಕ್ಟ್ರಿಷಿಯನ್ ಮೈಕ್ರೋಫೋನ್ ಪ್ರಾಬ್ಲಮ್ ಇಲ್ಲ, ಎಲೆಕ್ಟ್ರಿಷಿಯನ್ ಬರಬೇಕು. ಇಲ್ಲ ನಿನ್ನ ಅದೇನು ಅದಕ್ಕೇನು ಇನ್ಸ್ಟ್ರೂಮೆಂಟ್ ಇದೆ ಅದನ್ನು ಕೊಡಿ, ನಾವು ಒಂದು ಎಲೆಕ್ಟ್ರಿಷಿಯನ್ ತಯಾರು ಮಾಡ್ತೀವಿ. ಯಾರಾದರೂ END ಕಲ್ತಂತ ಇಂಜಿನಿಯರ್ ಇರ್ಬೋದು ಇಲ್ಲಿ, ತಕ್ಷಣಕ್ಕೆ ನಮ್ಗೆ ಬೇಕಾದ್ರೆ ಒಂದು ಸಹಾಯಕ್ಕೆ ಬರ್ತಾರೆ ಅಲ್ವಾ? ಅದು ಕೂಡ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಅಂದ್ರೆ ಬೆಳೆದು ಬಿಟ್ಟಿದೆ. ಒಬ್ಬ END ಕಲ್ತವನಿದ್ರೆ ನಮ್ಮ ಎಲೆಕ್ಟ್ರಿಷಿಯನ್ 5 ನಿಮಿಷದಲ್ಲಿ ಸರಿ ಮಾಡಿಬಿಡ್ತಾರೆ. ಉದ್ಯಾನ ನಗರಿ ಅಂತ ಹೆಸರು ಪಡೆದಂತ ಬೆಂಗಳೂರು ಪೂಜಾರಿ ನೇಗಿಲು ಕಿರಿಯವಾಗಲೇ ತಮ್ಮ ಕೋಣಗಳನ್ನ ಈ ಒಂದು ಸ್ಪರ್ಧೆಗೆ ತಂದಿದ್ದಾರೆ. ಅವರು ಕೂಡ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಹಾಗೆ ಕನಹಲಗೆ ವಿಭಾಗದಲ್ಲಿ ರವಿರಾಜ್ ಶೆಟ್ಟಿ ನೇರ್ಲಕಟ್ಟೆ ಮಂಗಳೂರು ಅವರು ಕೂಡ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ನೇಗಿಲು ಕಿರಿಯ ವಿಭಾಗದಲ್ಲಿ ಬೈಂದೂರು ದುರ್ಗಾ ಫ್ರೆಂಡ್ಸ್ ಸಮೃದ್ಧಿ ಪ್ರಸಿದ್ಧ ದೇವಾಡಿಗ ಅವರು ಕೂಡ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು.
ಹಲೋ 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 ಇನ್ನು ಸ್ಪರ್ಧೆ ಬಿಡೋಣ ಎಲೆಕ್ಟ್ರಿಷಿಯನ್ ಬರೋಡೇನಾ ಇಜ್ಜತಾ ಉಡುಪ ವಿನ್ನರ್ ವೀಲ್ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಆದಂತ ವಿನೋದ್ ಬಿಡುವ ಹರೀಶ್ ಅವರು ಸಂದರ್ಭದಲ್ಲಿ ನಮ್ಮ ಮೈಕ್ ಮಾತಾಡಿದ್ರೆ ಉಪಸ್ಥಿತರಿದ್ದಾರೆ. ಅವ್ರಿಗೆ ಸ್ವಲ್ಪ ಅವರ- ಅಲ್ಲಿ ಇರಿಟೇಷನ್ ಅವರ ಆಗ್ತಾ ಉಪಸ್ಥಿತಿಯನ್ನ ಗಮನಿಸಿಕೊಳ್ತಾ ಇದ್ದೇವೆ. ಓ ಸರ್ ಬುಡುಪನ ಅಂತಗೂ ಬರ್ತಂಡ ಬನ್ನಿ ಏನಾಯ್ತು ಮಹಾರಾಜ ಕರೆ ಮಂಗಳೂರಿನವರಿಗೆ ರಾಜಕರೆ ನಂದಳಿಕೆ ಅವರಿಗೆ ರಾಜಕರೆಯಲ್ಲಿದ್ದಾರೆ ನಂದಳಿಕೆ ಶ್ರೀಕಾಂತ ಭಟ್ರ ಸಿ ಕೋಣಗಳು ಮಹಾರಾಜ ಕರೆಯಲ್ಲಿದೆ ಮಂಗಳೂರು ಅಶೋಕನಗರ ತಿಲಕ್ ರಾಜ್ ಪೂಜಾರಿ ಅವರ ಬಿ ಕೋಣಗಳು ನಮ್ಗೆಲ್ಲ ಗೊತ್ತಿರ್ತದೆ ಲೈವ್ ನೋಡೋರಿಗೆ ಇದು ಹೇಳ್ತಾ ಇರೋದು ಯಾವ್ದಿದೆ ಅಂತೇಳಿ ಸಡನ್ ಆಗಿ ಬಂದು ನೋಡ್ತಾ ಇರೋರಿಗೆ ಒಂದು ಯಾವ ಕೋಣ ಇದೆ ಅಂತ ಗೊತ್ತಾಗ್ಬೇಕಲ್ಲ ಅದಕ್ಕೆ ಮತ್ತೆ ಹೇಳ್ತಾ ಇರೋದು ಹೇಳಿದ್ದನ್ನೇ ಹೇಳ್ತಾ ಇದ್ದೀರಾ ಆವಾಗ್ಲೇ ಹೇಳ್ತಾ ಇದ್ದೀರಾ ಅಂತ ಅನ್ಸ್ಕೋಬೇಡಿ ಓ ಕರಾವಳಿ ಆಟ ಕೋಣಗಳ ಓಟ ಕರಾವಳಿ ಆಟ ಕೋಣಗಳ ಓಟ ಹಸಿರು ಮಧ್ಯೆ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ 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 ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ ನಮ್ಮ ಕರಾವಳಿಯ ಕೋಣಗಳು ಓಡುವ ಚಂದ ನೋಡಿ, ಅದರ ವೇಗ ನೋಡಿ. ಅಲೇ ಕರೆಕ್ಟ್ ತುಮ್ಮಲ್ಲೇರ ಬೇಲಾಡಿ ಬಾಬಾ ಅಶೋಕ್ ಶೆಟ್ಟರ್ನ ಕಣಬಲೈದೆಲ್ಲೋ ಕಣಬಲೈದಾಗ ತಯಾರಾಡು. ಬೆಂಗಳೂರದ ಕಂಬಳ ನಮ್ಮ ಕಂಬಳ. ಮಕ್ಕಳಂತೆ ನೋಡುತ್ತಾರೆ, ಮುತ್ತಿನಿಂದ ಸಾಕುತ್ತಾರೆ, ಪ್ರೀತಿಯಿಂದ ಸವರುತ್ತಾರೆ ಕೋಣಗಳನ್ನು. ಯಾರಿಗೆ ಸ್ಟಾರ್ಟಿಂಗ್ ಸಿಗುತ್ತೋ ಅವನು ಹೊಡೆದ ಅದೇ ರೀತಿ ಕಂಬಳದಲ್ಲಿ ಕೂಡ ಆ ಕೋಣ ರೆಡಿಯಾಗಿರ್ಬೇಕು 4 ಕೋಣಗಳು ಲೆವೆಲಿಗೆ ಬರಬೇಕು 2 ಜನ ಓಡೋರಿಗೆ ಸರಿ ಆಗ್ಬೇಕು 4 ಜನ ಹಿಡಿದು ಬಿಡೋರು ಕೂಡ ಕರೆಕ್ಟ್ ಆಗಿರ್ಬೇಕು ಅಣ್ಣ ವಾಯ್ ನೀವು ದಯವಿಟ್ಟು ಸ್ವಲ್ಪ ಹಿಂದ್ಗಡೆ ಸೆನ್ಸರ್ ಟೈಮರ್ ಇದೆ ಅಣ್ಣ ಯಜಮಾನ್ರೆ ನಿಮ್ಮ ಉತ್ಸಾಹಕ್ಕೆ ನಮ್ದು ಪ್ರೋತ್ಸಾಹ ಇದೆ ಬಟ್ ನಮ್ಗೆ ತೊಂದರೆ ಆಗ್ಬಾರ್ದು ಅಷ್ಟೇ ಹೌದು ಹಗ್ಗ ಹಿರಿಯ ವಿಭಾಗದ ಸೆಮಿಫೈನಲ್ಗೆ ಕ್ಷಣಗಣನೆ ಈ ಒಂದು ಹೈ ವೋಲ್ಟೇಜ್ನಲ್ಲಿ ಮುಖಾಮುಖಿಯಾಗೋದಕ್ಕೆ ರಾಜಕರೆಯಲ್ಲಿ ನಂದಳಿಕೆ ಶ್ರೀಕಾಂತ್ ಭಟ್ರ ಸಿ ಕೋಣಗಳು ಇವೆ ಹಾಗೆಯೇ ಇವರಿಗೆ ಅಪೋಸಿಟ್ ಆಗಿ ಮಂಗಳೂರು ಅಶೋಕನಗರ ತಿಲಕ್ ರಾಜ್ ಪೂಜಾರಿ ಅವರ ಬಿ ಕೋಣಗಳು ಕೂಡ ಮಹಾರಾಜ ಕರೆಯಲ್ಲಿ ಇವೆ ನೋಡೋಣ ಈ ಒಂದು ಸೆಮಿಫೈನಲ್ ಜಿದ್ದಾಟದಲ್ಲಿ ಯಾರು ಯಾವ ಒಂದು ಕೋಣಗಳು ಫೈನಲ್ಗೆ ಲಗ್ಗೆಡುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಕೆಲವು ಕ್ಷಣ ಯಾವ ಕ್ಷಣ ಬೇಕಾದ್ರೂ ಶುರುವಾಗ್ಬೋದು ಸೆಮಿಫೈನಲ್ಸ್ ಹಗ್ಗ ಹಿರಿಯ ವಿಭಾಗದ ಸೆಮಿಫೈನಲ್ಸ್ ಸಮರ್ಥನಂ ಅಂಗವಿಕಲರ ಸಂಸ್ಥೆ ಸಮರ್ಥನಂ ಅಂಧ ಮಕ್ಕಳ ಕ್ರಿಕೆಟ್ ಸಂಸ್ಥೆಯ ಚೇರ್ಮನ್ ಅಂತ ಡಾಕ್ಟರ್ ಮಹಾಂತೇಶ್ ಜಿ ಕಿವಡಚಂಡನವರು ಅವರ ಉಪಸ್ಥಿತಿಗಿನ ಬಹಳ ಗೌರವದಿಂದ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಗುರುತಿಸಿಕೊಳ್ಳುತ್ತಾ ಶಾಲನ್ನು ಹೊದಿಸಿ ಅವರನ್ನು ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಸಮಿತಿಯ ಅಧ್ಯಕ್ಷರಂತ ಅಶೋಕ್ ಕುಮಾರ್ ಅವರು ಅಭಿನಂದನೆಗಳು ಮಹಾಂತೇಶ್ ಅವರೇ ತಮ್ಮ ಅತ್ಯಮೂಲ್ಯ ಸಮಾಜ ಸೇವದ ಕಾಯಕಕ್ಕಾಗಿ ಅಂಧ ಮಕ್ಕಳ ಅಂಗವಿಕಲರ ಸಮಸ್ಯೆಯನ್ನು ನಡೆಸಿ ಸ್ವಲ್ಪ ಕ್ರಿಕೆಟ್ ಸಮಸ್ಯೆಯನ್ನು ಮುನ್ನಡೆಸ್ತಕ್ಕಂಥ ತಮಗೆ ಅಭಿನಂದನೆಗಳು ನೀವು ಎಷ್ಟು ಪೇಷನ್ಸ್ ಇಂದ ಕಾಯ್ತಾ ಇದ್ದೀರೋ ಅಷ್ಟೇ ಚೆನ್ನಾಗಿರೋ ಓಟ ಸಿಗುತ್ತೆ ಕಳೆದ ಕಂಬಳದಲ್ಲಿ ಬಹುಮಾನ ವಿಜೇತ ಕೋಣ ರಾಜ್ಯ ಕರೆಯಲ್ಲಿದ್ದಾರೆ ಕಳೆದ ಬಾರಿ ಇದೇ ಕೋಣಗಳಿಗೆ ಸೋತಂತ ಕೋಣ ಮಹಾರಾಜ ಕರೆಯಲ್ಲಿದ್ದಾರೆ ಡಿಫರೆನ್ಸ್ ಇರೋದು 0.03
ಚೇರ್ಮನ್ ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಇನ್ ಇಂಡಿಯಾ. ಸೆಲ್ಲ ಹೊಡೆಯೋಕ್ಕೂ ಬರುತ್ತೆ, ಸಪ್ಪಳ ತೊಟ್ಟಕ್ಕೂ ಬರುತ್ತೆ, ನಮ್ಮಲ್ಲಿರುವಂತ ಸಾಧನಗಳಿಂದ ಶಬ್ದ ಮಾಡೋಕೆ ಬರುತ್ತೆ ಅಲ್ಲ. ಹಲೋ ಹಲೋ, ಹಾ, ಒಂಚೂರು ಮೈಕ್ ಪ್ರಾಬ್ಲಮ್ ಉಂಟಾ? ಅಂದ ಸರಿ ಸರಿ, ಮಲ್ಲ ನೀವು ಬುಡಿ ಅಟ್ಟು ಬಿಡಿ, ಮೂಲ್ ರೆಡಿ ಇಲ್ಲ. ಬರ್ತೆ ಕಣ್ರಿ, ಅದು ಬೇಡ. ಪಾಣೆ ಮಂಗಳೂರಿನೊಂದು ಕಂಬಳದಲ್ಲಿ ಬಲೆ ಒಂದು ಹೊತ್ತಿನಲ್ಲಿ ಈ ಸಿಳ್ಳೆಯನ್ನ ಸರಿ ಸುಮಾರು ಒಂದು 3-4 ಕಿಲೋಮೀಟರ್ ದೂರಕ್ಕೆ ಕೇಳ್ಬೋದು, ಅಷ್ಟು ದೊಡ್ಡ ಸಿಳ್ಳೆ ಹಾಕೋರಿದ್ರು. ಹಾ, ಪ್ರಯತ್ನ ಬರ್ತಾ ಇದ್ದೀರಾ? ಅಡಿಗೆ ಸರಿ ಮಲ್ಪಲೆ ನಿಮ್ಮ ಅಪೇಕ್ಷೆ ನಮ್ಗೆ ಅರ್ಥ ಆಗುತ್ತೆ. ಕೊನೆಯ ಬಾಲ್ ನಲ್ಲಿ 6 ಹೊಡಿಬೇಕು ಅಂತ ಎಲ್ಲರ ನಿರೀಕ್ಷೆ ಇರುತ್ತೆ. ಬೌಲರಿಗೂ ಅಷ್ಟು ಹೆದರಿಕೆ ಇರುತ್ತೆ, ಬ್ಯಾಟ್ಸ್ಮನ್ ಅಷ್ಟೇ ತಯಾರಿ ಇರ್ತಾರೆ. ಯಾರು ಸಕ್ಸಸ್ ಅನ್ನೋದು ಆಮೇಲೆ ಡಿಸೈಡ್ ಆಗುತ್ತೆ ಅಲ್ವಾ? ಹಾಗೆ ಸ್ವಲ್ಪ ಕಾಯ್ಕೊಂಡಿರಿ. ಮೊನ್ನೆ ನೋಡಿದ 2020 ಮ್ಯಾಚ್ ನೋಡಿದಿರಾ? ಕೊನೆಯ ಬಾಲ್ ನಲ್ಲಿ 1 ರನ್ ಬೇಕಿತ್ತು, ಆ 1 ರನ್ನಿಗೂ ಎಷ್ಟು ಟೆನ್ಷನ್ ತಗೊಂಡಿದ್ದೀರಾ ಅಲ್ವಾ? ಹಾಗೆ ಇದು ಆ ಒಂದೇ ಒಂದು ಬಾಲ್ ನಲ್ಲಿ ಬೌಲ್ಡ್ ಔಟ್ ಆಗಬಹುದು, 6 ರನ್ ಹೊಡಿಬಹುದು. ಇಬ್ಬರಿಗೂ 50-50 ಅವಕಾಶ ಇರುತ್ತೆ ಅಲ್ವಾ? ಕಂಬಳದಲ್ಲೂ ಅಷ್ಟೇ. ಸೆಮಿಫೈನಲ್ ಹಂತದ ಸ್ಪರ್ಧೆ ನಿನ್ನೆಯಿಂದ ಇವತ್ತಿನ ತನಕ ಹೋರಾಟ ಮಾಡಿ ಗೆದ್ಕೊಂಡು ಬಂದಿದ್ದಾರೆ. ಒಂದೇ ಒಂದು ಸ್ಪರ್ಧೆಯಲ್ಲಿ ಯಾರು ಮುಂದೆ ಹೋಗ್ತಾರೆ, ಯಾರು ಬಹುಮಾನ ವಿಜೇತರಾಗ್ತಾರೆ ಅಲ್ವಾ? ಅಪ್ಪಣ ಮುಂದಕ್ಕೆ ಬರ್ಬೇಡಿ, ಮುಂದೆ ಬರಬೇಡಿ. ಒಂದು ವೇಳೆ ಕೈ ಹಾಕಿ ಇದು ಹಾಕಿದ್ರೆ ನಮಗೆ ತಾಪತ್ರರಾಗಿ ಅಬ್ಜಡತೆ ಇಜ್ಜತ್ತ. ಆಧುನಿಕ ಕಂಬಳ ಪ್ರಾರಂಭ ಆಗಿ ಸರಿಸುಮಾರು 53ನೇ ವರ್ಷದಲ್ಲಿ ನಾವು ಇದ್ದೀವಿ. 1970ನೇ ಇಸ್ವಿಯಲ್ಲಿ ಒಂದು 4 ವಿಭಾಗದ ಸ್ಪರ್ಧೆ ಪ್ರಾರಂಭ ಆಯಿತು. ಆ ದಿನದ ಹಗ್ಗ ಹಿರಿಯ ವಿಭಾಗದಲ್ಲಿ ಫೈನಲ್ ನಲ್ಲಿ 2 ಕೋಣಗಳು ಈಕ್ವಲ್ ಬಂದು ಸಮಾನ ಬಹುಮಾನ ಪಡೆದಂತ ನಿದರ್ಶನ ಕೂಡ ಇದೆ. ಆ ನಂತರ ಹೊನ್ನಲು ಬೆಳಕು, ಟ್ಯೂಬ್ ಲೈಟ್ ಬೆಳಕು ಬಂತು. ಆ ದಿವಸ ಲೈಟಿಂಗ್ ಇರಲಿಲ್ಲ, ಕತ್ತಲಾಗೋಯ್ತು. ಇನ್ನು ಓಡಿಸೋದು ಬೇಡ, 2 ಕೋಣಗಳಿಗೆ ಸಮಾನ ಬಹುಮಾನವನ್ನಂತ ಕೊಟ್ಟ ನಿದರ್ಶನ ಕೂಡ ಇದೆ. ಪರ್ಲೇನ ಉಳ್ಳೇರ್ 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 ಎಂಕಲ್ನ ನಮ್ಮ ಕಣ್ಣು ಬಚ್ಚಿ ಹೋಯ್ತು ಅಲ್ಲಿಗೆ ನೋಡಿ ನೋಡಿ. ಏನ್ ಇದಾರ ಭಾರಿ ನಿರೀಕ್ಷೆಯಲ್ಲಿ ಇದ್ದೀರಾ? ಒಂದು 10 ಗಂಟೆಗಾದ್ರೂ ಮುಗಿಸುವ. 10 ಗಂಟೆವರೆಗೆ ಕಂಪ್ಲೀಟ್ ಬಹುಮಾನ ಪಡೆದು ನಮ್ಮ ಮನೆಗೆ ಹೋಗಾಗಿರ್ತದೆ. ಗಂತಗೆ ಬರೋದುಂಡು ಏನೇ ಇದ್ರು ಬೆಂಗಳೂರು ಕಂಬಳ ಬರುವ ವಾರ ಕಂಬಳ ಇಲ್ಲ. ಈ ಬೆಂಗಳೂರು ಕಂಬಳಕ್ಕಾಗಿ ಮುಂದಿನ ವಾರ ಕಂಬಳವನ್ನ ಇಟ್ಕೊಂಡಿಲ್ಲ. ದೂರದ ಪ್ರಯಾಣದಲ್ಲಿ ಟಯರ್ಡ್ ಆಗಿರ್ತಾರೆ. ಅದರ ಮುಂದಿನ ವಾರ ಶನಿವಾರ ದಿವಸ ಬಾರಾಡಿ ಕಂಬಳ ಇದೆ, ಬಿಡ್ತಾರೆ. ಗಂತದಾಗಲೇ ಸಾರ್ ನಂದಲಿಕೆದಾಗಲಿ ರಾಜ ಕರೆಕ್ಟ್, ಮಂಗಳೂರದಾಗಲಿ ಮಹಾರಾಜ ಕರೆಕ್ಟ್. ಚಳಿ ಗಾಳಿ ಇದೆ. ಮೇಡಮ್ ನೀವು ಹಿಂದೆ ಅಲ್ಲಿ ಡಿಸ್ಟರ್ಬೆನ್ಸ್ ಆಗ್ತದೆ, ಪ್ಲೀಸ್ ಆಯ್ತಾ? ನೀವು ವೈರ್ ಮುಟ್ಟಬೇಡಿ ಪ್ಲೀಸ್, ಆಯ್ತಾ? ಆಗುದು
ಸೆನ್ಸಿಟಿವ್ ಸೆನ್ಸಾರ್ ಇದೆ. ನಿಮ್ಮ ಮೊಬೈಲ್ ಕೈ ತಾಗಿದ್ರೆ ಒಂದು ವೈರ್ ಏನಾದ್ರೆ ಕಟ್ಟಾದ್ರೆ ಸ್ಪರ್ಧೆಗೆ ತುಂಬಾ ತೊಂದರೆ ಆಗುತ್ತೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಮಿಷನರ್ ಆಗಿರುವಂತಹ ಎನ್ ಜಯರಾಮ್ ರವರು ಇದೀಗ ವೇದಿಕೆಗೆ ಆಗಮಿಸಿದ್ದಾರೆ. ಇವರಿಗೆ ಹಾರ್ದಿಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಯಾರ ಹತ್ರ ಎಲ್ಲ ಸ್ವೆಟರ್ ಇದೆಯವ್ರು ಹಾಕೊಂಡಾಯ್ತು, ಕಿವಿ ಎಲ್ಲ ಕವರ ಮಾಡಿದ್ರು. ಬರೊಂದುಂಡು ಓ ಗಂತಗೆ ಬರೊಂದುಲ್ಲ ತಿರ್ಬಲ್ ಬಲ್ಲೆ 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 ಬಲ್ಲೆ. ಅಣ್ಣ ಭಾರಿ ಪೂರ್ತಾನಂದ್ ಪನ್ಪೇರೆ ತಡಾಯಿನ ಏನಿಪೇರೆ ಕೊಣಾರಾಬಜಿ ನನ್ನ ತಡ ಅಂದ್ಲೆಕ್ಕ ತುಯ್ಯರ್ಟಾಣ ಕಳೆದ ಸಮಯ ಹೋಯ್ತು, ಇನ್ನೂ ಸಮಯ ಮಾಡ್ಕೋಬೇಡ. ಸರ್ ಡ್ರೋನ್ ಅದು ಯಾರು ಡ್ರೋನ್ ಬಿಟ್ರಾ? ಡ್ರೋನ್ ತೆಗಿರಿ, ಡ್ರೋನ್ ತೆಗಿರಿ. ಆ ಡ್ರೋನ್ ಸೌಂಡ್ ಇಂದ ಕೋಣಗಳಿಗೆ ತೊಂದರೆ ಆಗುತ್ತೆ. ಅದು ತಿರಮಲ್ಪಿ ಬೇಡ ಬೇಡ ಅಲ್ಲೊಂತ ಬರ ತಿರಮಲ್ಪಿ ಭಾರಿ ಎತ್ತರದಲ್ಲಿ ಹಾರಾಡ್ಲಿ ಅದು. ವಿಮಾನ ಯಾವತ್ತೂ ಕೆಳಗಡೆ ಬರಬಾರ್ದು, ಅದಷ್ಟೇ ಎತ್ತರದಲ್ಲಿ. ಹಲೋ ಹಲೋ ಅಪ್ಪಣ್ಣ ಇರ್ಲಿ ಫ್ಲಾಗ್ರ ಅಪ್ಪಣ್ಣೆ ಉಲ್ಲಿರು ಹಾ ಗಂತು ಬರಡ ಬುಡ್ರಾನೆ ಬಲೆ ಬಲೆ ಲೇಬೆ ಆತ ಸ್ವಲ್ಪ ಸೈಡ್ ಹೋಗೋಣ. ನೀವು ಕೈ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ ಅವ್ರಿಗೆ. ಸ್ವಾಮಿ ಸ್ವಲ್ಪ ಹಿಂದಕ್ಕೆ ಹೋಗಿ, ಸ್ವಲ್ಪ ಹಿಂದಕ್ಕೆ ಸರಿ ಆಯ್ತಾ? ಹಾಯ್ ಸ್ವಲ್ಪ ಹಿಂದಕ್ಕೆ ಸರಿತೀರಾ? ಸ್ವಲ್ಪ ಆಯ್ತಾ? ಹೌದು. ಎಂಚ ಬುಡ್ರ ಉಂಡ ಇಜ್ಜ ಅಣ್ಣ ಹಲೋ ಹಲೋ ದಾದಾಗೆ ರೆಡ್ ಪಾಲ್ದಾಗಲಣ್ಣ ಅಪ್ಪಣ್ಣ ರೆಡ್ ಪಾಲ್ದಾಗಲ ಬಾಣಗಳು ಬೋರ್ಡ್ ಆಯ್ತು ನಡೆಯ ಕೊಣ ತುತ್ತೋರು ಭಾರಿ ಪೂರ್ಣ ರೆಡ್ ಪಾಲ್ದಾಗಲೇ ಉತ್ತನೇ ಇರಲು ಬಾರಿ ಬರ್ತಾನೆ, ಬಾರಿ ಹೊತ್ತಾಯ್ತು ಅಲ್ವಾ? ಎಲ್ರು ಬುಬ್ಬಿ ಹಿಡಿದಕ್ಕೆ ಹಿರಿಯ ಸೆಮಿಫೈನಲ್ ಓಟ. ಆ ಕಡೆಯಿಂದ ಕೋನ ಬಿಡಿಸುವವರು ದಯಮಾಡಿ ಗಮನಿಸಿ. ಅಶೋಕಿರಿ ಕಮೆಂಟ್ರಿ ದಕ್ಕಲ್ಲ ಮನಿ ಪೂಜಾರಿ ಅಣ್ಣ ನಮ್ಮ ಪಾತ್ರ ಡವಲು ಗಂತಲು ಬರ್ನ ಡಿಸ್ಟರ್ಬೆನ್ಸ್ ಆಗೋನಿಗೆ ಆಗ್ಲಿ ಚಲಿಕಿ ನಾವು ಮಾತಾಡಿದ ನೀವು ಮಾತಾಡುವುದನ್ನು ಕಡಿಮೆ ಮಾಡಿದ್ರಿ, ಸ್ವಲ್ಪ ಕಮೆಂಟ್ರಿ ಆದ್ರೂ ಹೇಳಿ. ಯಾವ ಸರಿ, ಆಯ್ತು. ರಾಜ್ಯದಲ್ಲಿ ಯಾರು, ಮಹಾರಾಜ್ಯದಲ್ಲಿ ಯಾರು, ಎಷ್ಟೊತ್ತಿಗೆ ಬಿಡ್ತಾರೆ, ನಮ್ಮ ಕಿವಿಗೆ ಆದ್ರೂ ಸ್ವಲ್ಪ ಇಂಪಾಗ್ಲಿ. ಸರಿ, ನಮ್ಮ ಭಾಷಣ ಕೇಳಿದ್ರೆ ಕಿವಿ ಇಂಪೆ ಆಗುದಿಲ್ಲ. ರಾಜಕರೆಯಲ್ಲಿ ನೊಂದಲಿಕೆ ಶ್ರೀಕಾಂತ ಭಟ್ರ ಕೋಣಗಳು, ಮಹಾರಾಜಕರೆಯಲ್ಲಿ ಮಂಗಳೂರು ಅಶೋಕ್ ನಗರದ ಕೋಣಗಳು. ಶ್ರೀಕಾಂತ ಭಟ್ರ
ಮಹಾರಾಜ ಕರೆಕ್ಟ್, ಮಹಾರಾಜ ಕರೆ ಮಂಗಳೂರಿನಲ್ಲಿ ರಾಜ ಕರೆತ್ತ, ರಾಜ ಕರೆದ್ದು, ರಾಜ ಕರೆದ್ದು, ರಾಜ ಕರೆದ ನನ್ನಡಿಕೆ ಶ್ರೀಕಾಂತ ಭಟ್ನ ಸಿಯರ್ಲು 9.71 10.07 ಭಾಗವಹಿಸೈನ್ಯ 21 ಜೊತೆ ಇರಲಿದೆ. ಭಾಗವಹಿಸಿದ 21 ಜೊತೆ ಕೋಣೆಗಳಲ್ಲಿ ಬೆಂಗಳೂರು ನಮ್ಮ ಕಮಲದ ಪ್ರಪ್ರಥಮ ಕಮಲೋತ್ಸವದಲ್ಲಿ ಹಗ್ಗ ಹಿರಿಯ ವಿಭಾಗದ ಸ್ಪರ್ಧೆಯಲ್ಲಿ ಫೈನಲ್ ಪ್ರವೇಶ ಮಾಡಿದ್ದಾರೆ ನನ್ನಳಿಕೆ ಶ್ರೀಕಾಂತ ಭಟ್ರ ಸಿ ಕೋಣಗಳು. ಬೆಂಗಳೂರು ಕಂಬಳದಲ್ಲಿ ಹಗ್ಗ ಹಿರಿಯ ವಿಭಾಗದಲ್ಲಿ ಕೇವಲ 9.71 ಸೆಕೆಂಡ್ಗಳಲ್ಲಿ ಓಟವನ್ನ ಕಂಪ್ಲೀಟ್ ಮಾಡೋದ್ರ ಜೊತೆಗೆ ನಂದಳಿಕೆ ಶ್ರೀಕಾಂತ್ ಭಟ್ಟರ ಸಿ ಕೋಣಗಳು ಫೈನಲ್ ಪ್ರವೇಶಿಸಿದೆ. ವಿಶೇಷವಾಗಿ ಗಮನಿಸಬೇಕಾದ ಅಂಶ, ಈ ಸಾಲಿನಲ್ಲಿ ಯಾರು ಸೋತಿದ್ದಾರೆ ಅವರಿಗೂ ಕೂಡ ಬಹುಮಾನ ಇದೆ. ಪ್ರಥಮ ಬಹುಮಾನ ಬಹಳಷ್ಟು ಜನರಿಗೆ ಗೊತ್ತಿರಬೇಕಿಲ್ಲ, 2 ಪವನ್ 1 ಲಕ್ಷ ರೂಪಾಯಿ. ದ್ವಿತೀಯ ಬಹುಮಾನ 1 ಪವನ್ 50,000 ರೂಪಾಯಿ. ತೃತೀಯ ಬಹುಮಾನ 2 ಸೆಮಿಫೈನಲ್ನಲ್ಲಿ ಸೋತವರಿಗೆ ತೃತೀಯ ಮತ್ತು ಚತುರ್ಥ ಸಮಾನ ಬಹುಮಾನಗಳು ಕಾಲ್ ಪವನ್ ಮತ್ತು 20,000 ರೂಪಾಯಿ. ಈ 2 ಜೊತೆ ಕೋಣಗಳನ್ನು ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ ಈ ಎಲ್ಲ ವಿಭಾಗದ ವಿಜೇತ ಕೋಣಗಳನ್ನು ಓಡಿಸಿದವರಿಗೆ ಮತ್ತೆ ಕಾಲ್ ಪವನ್, ಅರ್ಧ ಪವನ್ನ 4 ಗ್ರಾಮ್ 4 ಗ್ರಾಮ್ಸ್. ಹೌದು, ಬಹುಮಾನ ಓಟಗಾರರಿಗೂ ಕೂಡ ಇದೆ. ಪ್ರಥಮ ಬಹುಮಾನ 1 ಲಕ್ಷ 2 ಪವನ್. ದ್ವಿತೀಯ ಬಹುಮಾನ 1 ಪವನ್ 50,000. ತೃತೀಯ ಬಹುಮಾನ ಮತ್ತು ಚತುರ್ಥ ಬಹುಮಾನ, ಯಾಕಂದ್ರೆ ಇಬ್ಬರು ಸೆಮಿಫೈನಲ್ನಲ್ಲಿ ಸೋತವರಾದ್ರಿಂದ ಸಮಾನ ಬಹುಮಾನ ಹೆಚ್ಚಿಗಂಬೇಡ ಪವನ್ ಹೆಚ್ಚಿಗಂಬತ್ತಲ್ಲ ಆತೆ. ಹಲೋ, ಹಲೋ, 20 ಬಲದ ವಿಭಾಗದ ಎರ್ಮಾಳ ರೋಹಿತ ಗಿಡ ನೇರುಳ್ಳ ರಾಜ ಕರೆಟ್, ಮಾಳ ಆನಂದ್ಲೆ ಶೇಖರಿಯ ಶೆಟ್ಟಿ ನೇರುಳ್ಳ ಮಹಾರಾಜ ಕರೆಟ್. ಮಲ್ಪೆ ಕಕ್ಕೆ ಪದವು ಕೃತಿಕ್ ಗೌಡ್ರೆ ನಗರವಲ ಇದಾಗಲಿ ಎರ್ಮಾಳ ರೋಹಿತ ಗಿಡ ನೇಲಿಗಿಡ್ಪೇರು, ಬರ್ಕಲ್ ಶಂಕರ್ ಮಾಳದ ಎಲ್ಲಿಗಿಡ್ಪೇರು. ಅಣ್ಣ ಸಮ ಪತ್ರ ಕರೆಗೆ ಬಲೆ ಎರ್ಮಾಳು ಪುಚ್ಚೊಟ್ಟು ಬೀಡಲ್ಲ ನಗಲ್ಲ ವಿಭಾಗದ ಈ ಸಾಲದ ಬೇರಿಕೆ ಸಮ ಪತ್ನಗಳ ಸಾಲು ಆಯ್ತು. ಬೇರೆ ಅಡ್ಡಬಲದ ಸಾಲು, ಅಡ್ಡಬಲದಲ್ಲೂ ಯಜಮಾನರುಗಳು, ಅಡ್ಡಬಲದ ಸುಲ್ತ ಸೆಮಿಫೈನಲ್ ಸಾಲು ಬೋಡಾರಲ ಮೋರ್ಲಾ, ಆಳದ ಪದವು SMS ಫ್ಯಾಮಿಲಿ. ರಾಜ ಕರೆಕ್ಟ್ ಕೋಣಗಳ ಓಟ, ಎರ್ಮಾಳ್ ರೋಹಿತ ಗಿಡರ್ನ ಬಳ್ಳಿ ಆಟ, ಕೋಣಗಳ ಓಟ, ಹಸಿರು ಮಧ್ಯ ಕೆಸರು ಗದ್ದೆ, ಮಹಾರಾಜ ಕರೆಕ್ಟ್ ಕಿತ್ತು ಓಡು ಓಡು ಬಾಳಾನಂದ ನಿಲಯ ಶೇಖರಿ ಶೆಟ್ನರ್ ಎರ್ಮಾಳ್ ಬಲ್ಲೆ.
ನಮ್ಮ ಈ ಬೆಂಗಳೂರು ಕಂಬಳಕ್ಕೆ ಈ ಸುಂದರ ಸಂಜೆಯ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಮಿಷನರ್ ಅಂತ ಜಯರಾಜ್ ಅವರ ಉಪಸ್ಥಿತಿಯನ್ನು ಗೌರವಿಸಿಕೊಳ್ತಾ ಈಗಾಗಲೇ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಂಬಳ ಸಮಿತಿಗೆ ಸಿಎ ನಿವೇಶನ ನೀಡುವ ಬಗ್ಗೆ ನಮಗೆ ಈ ಕಂಬಳ ಸಮಿತಿಗೆ ಮಾಹಿತಿಯನ್ನು ಆಶ್ವಾಸನೆ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಬಹುಶಃ BDA ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಒಂದು ಉತ್ತಮವಾದ ಸಿಎ ನಿವೇಶನವನ್ನು ಗುರುತಿಸಿ ಮುಖ್ಯಮಂತ್ರಿಗಳಿಗೆ ಅವಗಾಹನೆ ತರುವಲ್ಲಿ ನಮಗೆ ನೆರವಾಗಬೇಕು. ಆ ನಿಟ್ಟಿನಲ್ಲಿ ಈ ಕಂಬಳ ಸಮಿತಿಯ ಈ ಕಾಯಕ ಒಂದು ಚಾರಿತ್ರಿಕ ಸಾಧನೆಯಲ್ಲಿ ಮುಂದುವರಿಸುವ ನಿಟ್ಟಿನಲ್ಲಿ ಒಂದು ಅತ್ಯುತ್ತಮವಾದಂತಹ ಸಿಎ ನಿವೇಶನವನ್ನು ಕಂಬಳ ಸಮಿತಿಗೆ ದೊರಕಿ ಗುರುತಿಸಿಕೊಟ್ಟು ಮುಖ್ಯಮಂತ್ರಿಗಳ ಅವಗಾಹನೆಗೆ ತರಬೇಕಾಗಿ ಸನ್ಮಾನ್ಯ ಕಮಿಷನರ್ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ಈಗಾಗಲೇ ಇದೇ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಭರವಸೆಯನ್ನು ನೀಡಿದರು. ಸಿಎ ನಿವೇಶನವನ್ನು ಕಂಬಳ ಸಮಿತಿಗೆ ನೀಡುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಷ್ಟೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ BDA ಕಮಿಷನರ್ ಅವರನ್ನ ಉತ್ತಮವಾದ ಸ್ಥಳವನ್ನು ಗುರುತಿಸಿ ಕಂಬಳ ಸಮಿತಿಗೆ ನೀಡುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಾಗಿ ಈ ಒಂದು ವೇದಿಕೆಯ ಮುಖೇನ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಯರ್ಮಾಳ್ ರೋಹಿತ್ ಹೆಗಡೆ ಅವರ ಕೋಣಗಳನ್ನು ಓಡಿಸುವವರು ಕಕ್ಕೆಪದವು ಬೆಂಗಾಲು ಕೃತಿಕ್ ಗೌಡರು. ಮಾಳ ಆನಂದಲಯ ಶೇಖರ್ ಆನಂದ್ ಶೆಟ್ಟಿ ಅವರ ಕೋಣಗಳನ್ನು ಓಡಿಸುವವರು ಭಟ್ಕಳ ಶಂಕರ್. ರಾಜಕರಿಯಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಯರ್ಮಾಳ್ ರೋಹಿತ್ ಹೆಗಡೆ ಅವರ ಕೋಣಗಳು. ಹೆಲ್ತ್ ಕಮಿಷನ್ ಅಂತ ರಣದೀಪ್ ಸರ್ IAS ಅವರ ತಂದೆ ಕೂಡ ಈ ಕರ್ನಾಟಕ ಸರ್ಕಾರದಲ್ಲಿ IAS ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ಗೌರವ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಹೆಲ್ತ್ ಕಮಿಷನರ್ ಅಂತ ರಣದೀಪ್ ಸರ್ IAS ಅವರ ತಂದೆ ಕೂಡ ಇದೇ ಕರ್ನಾಟಕ ಸರ್ಕಾರಕ್ಕೆ IAS ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದವರು. ಅವರ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಹಲೋ ರಾಜ ಕೆರೆಟಿ ಯರ್ಮಾಳ್ ರೋಹಿತ್ ಹೆಗಡೆರನ್ನ ಬಲ್ಲದ ಮಲ್ಲ ವಿಭಾಗದಲ್ಲೂ ಮಹಾರಾಜ ಕೆರೆಟಿ ಮಾಳ ಆನಂದಲಯ ಶೇಖರ್ ಆನಂದ್ ಶೆಟ್ಟರ್ಲು ಸುಮಾರು 1988ರ ಸರಿಸುಮಾರಿನಲ್ಲಿ ಕಂಬಳ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದವರು ಯರ್ಮಾಳ್ ರೋಹಿತ್ ಹೆಗಡೆ ಅವರು. ನಾಲಿರಲ್ಲ ಪಿರಬಾರ್ದು ಬಲೆ ತನ್ನ ವಿದ್ಯಾರ್ಥಿ ಜೀವನದಲ್ಲಿ ಓರ್ವ ಶ್ರೇಷ್ಠ ಕ್ರೀಡಾಪಟುವಾಗಿ ಮಹಾರಾಷ್ಟ್ರದ ಸರ್ಕಾರದಿಂದ ಸುವರ್ಣ ಪದಕ ಪಡೆದಂತಹ ವ್ಯಕ್ತಿ. ಮುಂದೆ ಕಸ್ಟಮ್ಸ್ ಆಫೀಸರ್ ಆಗಿ ಸೇವೆ ಸಲ್ಲಿಸುವುದರ ಮೂಲಕ ಓಟದ ಕೋಣಗಳೊಂದಿಗೆ ತಮ್ಮ ತೀರ್ಥರೂಪರಾದಂತಹ ಚಿತ್ತರಂಜನ್ ಇವರ ಸ್ಮರಣಾರ್ಥವಾಗಿ ಕಟ್ಪಾಡಿ ಬೀಡಿನ ಕಂಬಳಕ್ಕೆ ಕಾಯಕಲ್ಪವನ್ನು ಕೊಟ್ಟು ಪವನ ಬಹುಮಾನ ಇಟ್ಟು ಸಂಪ್ರದಾಯವನ್ನು ಉಳಿಸಿಕೊಳ್ಳುವುದರೊಂದಿಗೆ ಆಧುನಿಕತೆಯ ಮೆರುಗನ್ನು ಕೊಟ್ಟು ಹಳೆಬೇರು ಹೊಸ ಚಿಗುರು ಅನ್ನುವ ಹಾಗೆ ಪಿರಮಲ್ಪಿ ಕಂಬಳಕ್ಕೆ ವಿಶಿಷ್ಟವಾದಂತಹ ಕೊಡುಗೆಯನ್ನು ಕೊಟ್ಟವರು ಕೊಡ್ತಾ ಇರುವವರು ಯರ್ಮಾಳ್ ರೋಹಿತ್ ಹೆಗಡೆ ಅವರು. ಮಹಾರಾಜ ಕರೆಯಲ್ಲಿ ಮಾಳಾನಂದಲಯ ಶೇಖರ್ ಆನಂದ್ ಶೆಟ್ಟಿ ಅವರು ಕಳೆದ ಕಕ್ಕೆಪದವಿನ ಕಂಬಳದಲ್ಲಿ ನೇಗಿಲಿನ ಹಿರಿಯ ವಿಭಾಗದಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದವರು ಅಷ್ಟೇ ಅಲ್ಲ, ನಾನಾಗ ನೆನಪಿಸಿದೆವು ಬೆಂಗಳೂರು ಕಂಬಳ ನಮ್ಮ ಕಂಬಳ ಸ್ವಲ್ಪ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ಆಗ್ತಾ ಇರುವಂತಹ ಸಭಾ ವೇದಿಕೆ ಎದುರುಗಡೆ ನಡೀತಾ ಇರುವಂತಹ ಜನಪದ ಕ್ರೀಡೆ ಕಂಬಳ. ಈ ಕಂಬಳದ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮ್ಯೂಸಿಕ್ ಡೈರೆಕ್ಟರ್ ಸೆನ್ಸೇಷನ್ ಅರ್ಜುನ್ ಜನ್ಯಾ ಅವರು ವೇದಿಕೆಯಲ್ಲಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮೆಲ್ಲರ ಅಭಿಮಾನ ಗೌರವವನ್ನ ಅರ್ಜುನ್ ಜನ್ಯಾ ಸರ್ಗೆ ತೋರಿಸ್ತಾ ಈ ವೇದಿಕೆಯಲ್ಲಿ ಅವರಿಗೆ ಗೌರವಾರ್ಪಣೆಯನ್ನ ಮಾಡಬೇಕು ಅಂತ ಬೆಂಗಳೂರು ಕಂಬಳ ಸಮಿತಿಯವರ ಹತ್ರ ಕೇಳ್ಕೊಳ್ತಾ ಇದ್ದೀರಿ. ಗೌರವಾಧ್ಯಕ್ಷರು ಪ್ರಕಾಶ್ ಶೆಟ್ಟಿ, ಅಧ್ಯಕ್ಷರು ಅಶೋಕ್ ಕುಮಾರ್ ರೈ, ಗುರುಕಿರಣ್, ಗುಣರಂಜನ್ ರೈ ಎಲ್ಲ ಸೇರ್ಕೊಂಡು ಬೆಂಗಳೂರು ಕಂಬಳದ ವತಿಯಿಂದ ಗೌರವಾರ್ಪಣೆಯನ್ನ ಈ ವೇದಿಕೆಯಲ್ಲಿ ಅವರಿಗೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
ಸ್ವಾಮಿ ವೇದಿಕೆ ಇತ್ತು ನಾವು ಕಂಡಂತ ಅತ್ಯುತ್ತಮ ಒಂದು ಒಂಚೂರು ಕಮ್ಮಿ ಬೋರ್ಡು ಈಗ ಸಿಂಗರ್ ಹೇಳ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಹೇಳ್ಬೋದು, ಒಂದು ಪರ್ಫಾರ್ಮರ್ ಅಂತ ಹೇಳ್ಬೋದು. ಅದಕ್ಕಿಂತ ಜಾಸ್ತಿ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಬರುವಂತಹ ಕಾಂಪಿಟಿಷನ್ ಅಲ್ಲಿ ಜಡ್ಜ್ ಮಾಡುವಂತಹ ಒಂದು ಶೈಲಿ ಎಲ್ಲದರಲ್ಲಿ ನಮ್ಮೆಲ್ಲರ ದಯವಿಟ್ಟು ವೇದಿಕೆಯ ಮೈಕಿನ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಕಂಬಳಕ್ಕೆ ತೊಂದರೆ ಆಗ್ತಾ ಇದೆ, ಅಷ್ಟು ಜೋರಾಗಿ ಮಾತಾಡಿದ್ರೆ ಮಾತಾಡಿ, ದಯವಿಟ್ಟು ಮಾತಾಡಿ, ಅದರ ಬಗ್ಗೆ ಆಕ್ಷೇಪ ಇಲ್ಲ ನಮ್ದು. ಮಹಾರಾಜ ಕರೆಯಲ್ಲಿ ಬಹಳ ಆನಂದ ನಿಲಯಗಳಿವೆ. ಯಾವ ಶ್ರೀನಿವಾಸ ಗೌಡ ಜಾಗತಿಕ ದಾಖಲೆ 8.78 ಸೆಕೆಂಡ್ನಲ್ಲಿ ಮಾಡಿದ ಆ ದಿನಗಳಲ್ಲಿ ಕಕ್ಕೆ ಪದವಿನ ಕಂಬಳದಲ್ಲಿ ಒಂದು ಕೋಣ ನಮ್ಮ ಮಾಳಾನಂದ ನಿಲಯ ಶೇಖರಾನಂದ ಶೆಟ್ಟರ ಕೋಣಗಳ ಮತ್ತು ಒಂದು ಕೋಣ ವಿಜಾರ್ಯ ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟರ ಕೋಣಗಳು. ಎರಡೆರಡು ಜೊತೆ ಕೋಣಗಳನ್ನು ಕಟ್ಟಿ ಕೋಣಗಳಿಗಾಗಿಯೇ ಈಜುಕೊಳವನ್ನು ನಿರ್ಮಿಸಿ ಸ್ವರ್ಗೀಯ ಆನಂದ ಶೆಟ್ಟರ ನೆನಪಿನೊಂದಿಗೆ ಒಂದು ಮಾದರಿ ಕೃಷಿಕರಾಗಿ ಉದ್ಯಮಿಗಳಾಗಿ ಕಂಬಳ ಕ್ಷೇತ್ರದಲ್ಲಿ ಎರಡೆರಡು ಜೊತೆ ಕೋಣಗಳನ್ನು ಕಟ್ಟಿ ಬಹುಮಾನಗಳನ್ನು ಗೆದ್ದವರು, ಪ್ರತಿಷ್ಠಿತವಾದಂತಹ ಹೋರಾಟವನ್ನು ಕೂಡ ಕೊಟ್ಟವರು ಮಾಳ ಆನಂದ ನಿಲಯ ಶೇಖರ್ ಆನಂದ ಶೆಟ್ಟಿ ಅವರು. ರಾಜಕರೆಯ ಯರ್ಮಾಳ್ ರೋಹಿತ್ ಹೆಗಡೆ ಅವರ ಕೋಣಗಳನ್ನು ಹಗ್ಗದಲ್ಲಿ ಓಡಿಸುವವರು ಕೃತಿಕ್ ಗೌಡ. ಕಕ್ಕೆಪದ ಉಪೆಂಗಾಲು ಕೃತಿಕ್ ಗೌಡ ಪಿರಮಲ್ಪಿ ಬರ್ಲಿ ಸ್ವಾಮಿ, ನಮಸ್ಕಾರ, ಒಳ್ಳೇದಾಯ್ತು. ಹಾ ಹಾ ಹೌದು, ಹಾ ಆಯ್ತು, ಕೋಣಗಳಿಗೂ ಕೇಳಬೇಕದು. ಹಾ ಕೇಳಿ. ಹಲೋ ಹಲೋ, ಈಗ ಒಂದು ನಿಮಿಷ, ಈಗ ಕೋಣಗಳು ಬಿಡುತ್ತೀರಾ, ಹಾಡು ಕೇಳ್ತೀರಾ? ಬಿಡ್ತೇವೆ ಈಗ. ರೆಡಿ ಆತಾನ, ಎರಡು ರೆಡಿ ಆತಾನ. ಬುಡ್ಪೇರ ಅಂದ್ ಎಂಗಡೆ ಸುಮಾರು ಸಾರಿ ಸುಳ್ಳು ಬಂತಾರೆ ನಗಲಿ. ಅವು ಅಂಚೆನತೆ ಗಂತ ಒಂಜಿ 5 ಮಿನಿಟ್. ಈ ನಮ್ಮ ಕಂಬಳವನ್ನ ನೋಡೋದಕ್ಕೆ ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ಬರ್ತಾ ಇದ್ದಾರೆ. ಎಲ್ಲ ಕುಟುಂಬ ಸಮೇತರಾಗಿ, ಫ್ಯಾಮಿಲಿ ಸಮೇತರಾಗಿ. ನಿಜವಾಗ್ಲೂ ಇತಿಹಾಸದಲ್ಲೇ ಪ್ರಪ್ರಥಮವರಿಗೆ ಬೆಂಗಳೂರು ನೆಲದಲ್ಲಿ ಈ ಒಂದು ಕಂಬಳ ನಡೀತಾ ಇದ್ದು ಸಾಕಷ್ಟು ಐತಿಹಾಸಿಕ ಕ್ಷಣಗಳಿಗೆ ಈ ನಮ್ಮ ಕಂಬಳ ಸಾಕ್ಷಿ ಆಗ್ತಾ ಇದೆ. ನಿನ್ನೆ ಬೆಳಿಗ್ಗೆ 10:30 ಶುರುವಾದಂಥ ಈ ಒಂದು ಕಂಬಳ ರಾತ್ರಿ ಇಡೀ ಕೂಡ ನಡೆದಿದ್ದು. ಮಧ್ಯದಲ್ಲಿ ಮಳೆ ಬಂತು, ಚಳಿ ಇತ್ತು. ಚಳಿ, ಗಾಳಿ, ಮಳೆ ಯಾವುದಕ್ಕೂ ಕೂಡ ಲೆಕ್ಕಿಸದೆ ಮೈ ಚಳಿಯನ್ನೆಲ್ಲ ಬಿಟ್ಟವರು ಅಲ್ಲಿ ಬೊಬ್ಬೆ ಹಾಕುವ ಶಬ್ದದಲ್ಲಿ ಮೈಕಿನಲ್ಲಿ ಮಾತಾಡ್ತಾರೆ. ನಿಮ್ಗೆ ಸ್ವಾಮಿ, ನಿಮಗೆ ಕತೆ ಎಲ್ಲಿಂದ ಬೇಕು ಅಲ್ಲಿಂದ ಸ್ಟಾರ್ಟ್ ಮಾಡುವ. ಈಗ ಅರ್ಜುನ್ ಜನ್ಯ ಅವರು ಆದಷ್ಟು ಬೇಗ ಮುಗಿಸುವುದಿದ್ರೆ ಆಗ್ಲಿ, ಇಲ್ಲದ್ರೆ ಕೋಣ ಬಿಡಿಸ್ತೇವೆ. ಹಲೋ, ಆರು ಪದ್ಯ ಪನ್ನೊಡ್ದು ಮುನಿಗೆ ಬಿಡ್ಪವರು ಸಾಧ್ಯನೇ ಬನ್ನಿ. ಹಲೋ ಅಪ್ಪಣ್ಣ, ಹಾ ಬಿಡ್ಪ ಬರ ಎರ್ಮಾಳು ತೆಗೆದಾನೆ ಅನ್ಪೇರಿ, ಶೇಖರ್ ಶೆಟ್ಟದಾನೆ ಅನ್ಪೇರಿ. ಹಾ ಪದ್ಯ ಪನ್ನಡ ಅತ್ ಕಾಲಿಗೆ ಪುಣ್ ಬಿಡ್ಚು ಬೇಜಾರ ಪುಣ ಪದ್ಯ ಪನ್ನಡ ಎಂಕಲ ಶುರುವಾನಾಗ ನಿಖಿಲ ಶುರುವಾಂಡಲ್ಲ ಒಂಜಿ ಸಂದರ್ಭಡು ಏರು ಬುಡಿಯರಂಡ ಪದ್ಯ ಕೂಡ ಬನ್ಕ
ಪದ್ಯ ಈ ಸಾಲ ಸಾಲದಲ್ಲಿ ಆರಂಭ ಮಾಡಿದ್ರೆ ಹಾ ನೀವು ಆತುದಿಯಿಂದ ನೀವು ಆರಂಭ ಮಾಡಿದ್ರೆ ಹಾ ಸ್ವಲ್ಪ ತೊಂದರೆ ಆಗ್ತದೆ. ಇಲ್ಲ ಇಲ್ಲ ನಾವು ಬಲೆ ಮಾಡಲಿ ಬಲೆ ಬೆಂಗಳೂರು ಕಂಬಳ ನಮ್ಮ ಕಂಬಳ. ಈ ಒಂದು ಕಂಬಳದಲ್ಲಿ ನೋಡ್ಬೋದು ನೀವು ನಮ್ಮ ಕರಾವಳಿಯ ಸಾಕಷ್ಟು ಸಾಂಸ್ಕೃತಿಕ ವೈಭವವನ್ನು ಈ ನಮ್ಮ ಕಂಬಳದಲ್ಲಿ ನಾವು ಪರಿಚಯ ಮಾಡ್ತಾ ಇದ್ದೀವಿ. ಅದು ಸ್ನ್ಯಾಕ್ಸ್ ಇದಾಗಿರ್ಬೋದು, ತಿನಿಸುಗಳಾಗಿರ್ಬೋದು, ಹಲವಾರು ವೆರೈಟಿಯಾದಂಥ ಖಾದ್ಯಗಳು, ವಿಧವಾದ ಖಾದ್ಯಗಳು ನಿಮಗೆ ಇಲ್ಲಿ ಕರಾವಳಿಯ ಖಾದ್ಯಗಳು ನಿಮಗೆ ಸಿಗುತ್ತೆ, ತಿನ್ನಲಿಕ್ಕೆ ಸಿಗುತ್ತೆ. ಹಾಗೆಯೇ ನೀವು ನೋಡ್ತಾ ಇರ್ಬೋದು ನಮ್ಮ ಆರ್ಟ್ ಅಂತ ಬಂದಾಗ ಅದು ಕರಾವಳಿ ಅಂದರೆ ಆರ್ಟ್ ಅಂದ್ರೆ ಕರಾವಳಿ. ಅಲ್ಲಿ ಚಿತ್ರಕಲೆ ಎಷ್ಟು ಅದ್ಭುತವಾಗಿ ಬಿಡಿಸ್ತಾರೆ ಅಂದರೆ ಅದೊಂದು ರೀತಿ ಒಂದೊಂದು ಫೋಟೋ ಕೂಡ ಅದು ಜಸ್ಟ್ ಒಂದು ಫೋಟೋ ಆಗಿರಲ್ಲ, ಅದೊಂದು ದೃಶ್ಯ ಕಾವ್ಯ ಆಗಿರುತ್ತೆ. ಒಂದೊಂದು ಫೋಟೋ ಕೂಡ ಒಂದೊಂದು ಕತೆ ಹೇಳ್ತಾ ಇರುತ್ತೆ. ಇದು ಊಟದ ವಿಚಾರಕ್ಕೆ ಬಂದರೆ ಕೇಳಬೇಕಾ, ಕರಾವಳಿ ಅಂದರೆ ಮೀನೂಟ, ಇಲ್ಲಿ ಕರೆಯಲ್ಲಿ ಕೋಣಗಳ ಮಿಂಚಿನ ಓಟ, ಒಂದೊಂದು ರೀತಿಯ ವೆರೈಟಿ ಆಫ್ ಫಿಶ್ ತಿನ್ಬೋದು. ಹಾಗೇನೆ ಕರೆಯಲ್ಲಿ ಏನು ನಮ್ಮ ಕೋಣಗಳನ್ನು ಓಡಿಸೋರು ಅದನ್ನು ಸೇಮ್ ಟು ಸೇಮ್ ಅದನ್ನ ರೀಕ್ರಿಯೇಟ್ ಮಾಡಿಬಿಟ್ಟು ಹಾಗೆ ಇಟ್ಟಿದ್ದಾರೆ. ಅದಕ್ಕೆ ಸಾವಿರಾರು ಜನ, ಲಕ್ಷಾಂತರ ಜನ ಅದ್ರ ಜೊತೆಗೆ ಫೋಟೋಗಳನ್ನ ಕೂಡ ತಗೊಂಡು ಬಹಳ ಖುಷಿಯಿಂದ ನಿನ್ನೆ ಹಾಗೂ ಇವತ್ತು ನಮ್ಮ ಬೆಂಗಳೂರು ಕಂಬಳ ಅರಮನೆ ಮೈದಾನದಲ್ಲಿ ಕಳೀತಾ ಇದ್ದಾರೆ. ಬುಡುಪನ್ ಲಕ್ಷಣ ಏನು ಬಿಡ್ತಾರಾ ಅದು ಬಿಡ್ಪೇರ ಇಜ್ಜ ಬುಡುಪನ್ ಪಂಡಿ ಪಾತರ ಇತ್ತನ ಬಿಡೋಡಾಗಲಿ ಉಂತಲೆ ಉಂತದ್ ಕೊರ್ಲಿ ನಾಲೆರ್ಲ ಉಂತದ್ ಕೊರಿ ಯಾರನ್ನ ಬಿಡ್ರಾಪ. ಹಲೋ ಬುಡ್ಪ ಹಾ ಇತ್ತಪಡಿ ಜಾಡ ಉತ್ತವರ ಬಂದ್ ಪೈಂಗಲ್ ನಿಗ್ಲೇನ್ ನೀವು ಬಿಡ್ತೀರಂತೇಳಿ ನಾವು ಸುಮ್ಮನೆ ಇದ್ದದ್ದು, ಇಲ್ಲದ್ರೆ ನಮ್ಮ ಒಂದು ನಿಮಿಷ ಸರ್. ಬೆಂಗಳೂರು ಕಂಬಳ ಇದು ನಮ್ಮ ಕಂಬಳ. ನಾನು ಹೇಳ್ದಾಗೆ ಲಕ್ಷಾಂತರ ಜನ ನಿನ್ನೆ ಹಾಗೂ ಇವತ್ತು ಬರ್ತಾನೆ ಇದ್ದಾರೆ. ಇಲ್ಲಿ ನೋಡ್ಬೋದು ಕುಟುಂಬ ಸಮೇತರಾಗಿ ತಂದೆ ಮಗಳನ್ನ ಹೆಗಲ ಮೇಲೆ ಕೂರಿಸ್ಕೊಂಡು, ಯಾಕಂದ್ರೆ ಅಲ್ಲಿ ವ್ಯೂವೇ ಸಿಗಲ್ಲ, ಕಾಲು ಇಡ್ಲಿಕ್ಕೆ ಸಹ ಜಾಗ ಇಲ್ಲ, ಅಷ್ಟೊಂದು ಜನ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಬಂದಿದ್ದೀರಾ. ಹೆಗಲ ಮೇಲೆ ಹೊತ್ಕೊಂಡು, ಭುಜದ ಮೇಲೆ ಹೊತ್ಕೊಂಡು, ತಲೆ ಮೇಲೆ ಕೂರಿಸ್ಕೊಂಡು ತಮ್ಮ ಮಕ್ಕಳಿಗೆ ಜಾತಿ ಧರ್ಮ ಭೇದ ಇನ್ನೊಂದು ಮತ್ತೊಂದು ಎಲ್ಲದನ್ನು ಮರೆತು ತಮ್ಮ ಮಕ್ಕಳಿಗೆ ಕಂಬಳ, ಕರಾವಳಿಯ ನೆಲದ ಕ್ರೀಡೆ ಕಂಬಳವನ್ನು ಪರಿಚಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯದ ಮೂಲೆಯಿಂದ ನಮ್ಮ ಕಂಬಳ ವೀಕ್ಷಣೆಯನ್ನ ಮಾಡಲಿಕ್ಕೆ ಬಂದಿರ್ತಾರೆ. ಸೆಮಿಫೈನಲ್ ರಾಜು ಶೆಟ್ಟಿ ಇಲ್ವಾ? ಬಲೆ ಅಣ್ಣ ಪುಟ್ರಾನೆ ಕಡಂಬೆರೆ ಬಿಡ್ತಾರೆ ಇತ್ತ ಬಿಡ್ಜಿನ ನಮ್ಮ ಸೋರ್ ಮಲ್ಪನೆ ರಾಜು ಅವ್ರನ್ನ ಇದ್ದಾರ ಅರ್ಜೆಂಟ್ ದೊಡ್ಡ ಚಲೋ ಪೋದಿಪ್ಪರ್ ರೆಸ್ಟ್ ಮಿನಿ ಉಡುಪರೆ ಉಡುಪರೆ ಉಂತಲೆ ಓ ಆಯ್ಜ ಬಿಡುವ ಅಂದಾಜು ಇದೆಯಾ ಅಪ್ಪಣ್ಣ? ಓ ಅಣ್ಣ ರಡ್ಡ ಪಾಲ್ದಕ್ಕಲ್ಲ ಪೀರ ಮಲ್ತದ ಬಿಟ್ರೆ ಬರ್ರ ಏನ್ ಬರ್ರ ಇನ್ನು ತಿಳಿಸ್ತಾರಲ್ಲ ಎಷ್ಟು ಹೇಳೋದು ನಿಮಗೆ ಬಿಡಿ ಅಂತ. ಹಲೋ ಪ್ರೋಗ್ರಾಮ್ ಶುರು ಮಲ್ಪಡತ್ತ ಹಾ ಸರಿ ನಮ್ಮ ಕಾರ್ಯಕ್ರಮ ಶುರು ಮಲ್ಪಗ ಕಾರ್ಯಕ್ರಮ ಅಂತ ಬರ್ಲು ಅಲ್ಬಿಡ ಇಂಚ ಮಲ್ತದ ಅಂಜತ್ತೆ ಸ್ವಲ್ಪ ಮುಟ್ಟ ಬಿಡೋದಾಗ್ಲೋಡತಿ ಅಣ್ಣ ಕೇನೋ ನನಗೆ ಓ ಇಡೀ ನಮ್ಮನ್ನ ಯಶಸ್ವಿ ಪುನಃ ಸಮಯಕ್ಕೆ ಸರಿಯಾದ ಮುಗಿಯುತ್ತಂದ ಮಾತ್ರ ಅವು ನೆನಪಿಪಡು ಬಡಪ್ಪ ಏಪಾ ಓಹೋ ಎರ್ಮಾಳ ಮಾಳ
ಸರಿ ಮಲ್ತುತ್ತಲ್ಲಿ ನನ್ನ ಸುಳ್ಳು ಪಂದ್ರ ಬಿಜಿನಿಕಲ್ ಬಲೆ ಬಲೆ ಬಿಡ್ರಾನೆ ಬಲೆ 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 ಎತ್ತೊಲ್ಲೆ ಬಲೆ ಅಪ್ಪಣ್ಣ ಹಿರಿಯಕ್ಕೆ ಸರಿ ಮಾಡ್ಕೊಡ ಹಿರಿಯಕ್ಕೆ ಸರಿ ಅದು ಬರೋಡಾಗಲ್ಲ ವಾಕರಣ ನನ್ನ ದುಂಪಿರ ಬಾರಜ್ಜಿ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಬಲೆ ಬಲೆ ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ 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 ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ ಅಣ್ಣ ಬಿಡ್ರಾನೆ ಅಣ್ಣ ಬೊಪ್ಪೆ ಹಾಕ್ಬೇಡಿ ಬೊಪ್ಪೆ ಹಾಕ್ಬೇಡಿ ಯಾರು ಓಡುವ ಚಂದ ನೋಡಿ ಅದರ ವೇಗ ನೋಡಿ ಅತ್ಯಂತ ಪ್ರತಿಷ್ಠಿತವಾದಂತಹ ಸ್ಪರ್ಧೆ ಅಲೆ ಕರೆಕ್ಟ್ ತುಂಬುಲ್ಲೆರ ಬೇಲಾಡಿ ಬಾಬಾ ಅಂತಿಮ ಸುತ್ತಿನ ಪ್ರವೇಶಕ್ಕೆ ನಡೆಯುವಂತಹ ಹಣ ತಯಾರಾಡು ಬೆಂಗಳೂರದ ಕಂಬಳ ನಮ್ಮ ಕಂಬಳ ಮಕ್ಕಳಂತೆ ನೋಡುತ್ತಾರೆ ಮುದ್ದಿನಿಂದ ಸಾಕುತ್ತಾರೆ ಪ್ರೀತಿ ಬಲೆ ಅಣ್ಣ ಪಿರಮಲ್ಪಲೆ ರದ್ದು ಕರೆತಕ್ಕಲು ಪಿರಮಲ್ಪಲೆ ಎಂಚಿನೇ ನಲ್ಲ ಪೆರಮಲ್ಪಲೆ ತುಮ್ಮಲ್ಪಲೆ ಮಲ್ಪರ್ನಿಗೆ ತಿಕ್ಕುತ್ತಾರೆ ಮೆಲ್ಲ ಬೆನ್ನ ತಟ್ಟುತ್ತಾರೆ ದೃಷ್ಟಿ ತೆಗೆದು ತಿನಿಸುತ್ತಾರೆ ಹಣ್ಣುಗಳನ್ನು ಇಂದು ಕೋಣ ದಂಡು ದಂಡು ಒಂದೇ ಸಹಕಾರ ಕೊಡ ಎಲ್ಲ ಬಂದು ನೋಡಿ ಅವುಗಳನ್ನು ಓಡಿಸೋ ಬಗೆ ಎಲ್ಲರೂ ರೆಡಿನ ಕಂಬಳ ಬಿಡೋಡು ಬಲೆ ಬಿಡ್ರಾನೆ ಬಲೆ ಬಲೆ ಕೋಣಗಳ ಓಟ ಕರ್ರಬಳ್ಳಿ ಆಟ ಕೋಣಗಳ ಓಟ ಹಸಿರು ಮಧ್ಯ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಅಲೆ ಉಡಿಯರಿ ಕುಂತವರ ಪನ್ನೆಡೆ ಕುಂತವಡು ಉಂಟಾಗ್ಯಾರ ಸ್ವತಃ ಅಶೋಕ್ ಕುಮಾರ್ ರೈಕಿಲ ಅವಳು ಪಾತ್ರ ಮುಲ್ಲೇರಿ ಹಾ ವೇಗ ನೋಡಿ ಅಣ್ಣ ಬಲೆ ಬಿಡ್ರಾನೆ ಏನಂತೆ ಹಲೋ ಅಪ್ಪಣ ಆಯ್ತಿಡಿಂದ ಅಂಡಾಕ್ಲ ಉತ್ತಲೆಂದು ಸಭಾ ಕಾರ್ಯಕ್ರಮ ಸ್ವಲ್ಪ ಮಲ್ಪ ಹೆಂಗೆ ನನ್ ಪಲ್ಲೆ ಅಪ್ಪನ ನಾನು ಇನಿ ಕಂಬಳ ಮುಗಿಪೇರ ಉಂಡ ಇವತ್ತು ಮುಗಿಸ್ಲಿಕ್ಕಿದ್ಯಾ ಏನ್ ಮಾಡ್ರು ನುಗ್ಗ ಸರಿಯಾದ್ರೆ ಬಿಡಿಸ್ಲಿಕ್ಕೆ ರೆಡಿ ಮಾಡಿ ದೈದಿ ದಿನಗಳಿಗೆ ಮನುಷ್ಯ ಹೊಡಣ್ಣ ನಮ್ಮ ಮಕ್ಕಳ ಜವಾಬ್ದಾರಿ ಉಂಟು ಇಷ್ಟೊತ್ತು ಮಾಡಿದ್ರೆ ಹೇಗೆ ಲಕ್ಷಗಟ್ಟಲೆ ಜನ ಪ್ರೇಕ್ಷಕರಿನಾಗಲಿ ಈ ಕ್ಷಣನೂ ನಿರೀಕ್ಷೆ ಮಾಡ್ತಂದುಲ್ಲೇರ ಕಾತಂದುಲ್ಲೇರ ನಮ್ಮನ ಬಲೆ ಬಲೆ ಕೋಣಗಳ ಯಜಮಾನರು ಸಾಕಾರ ಮಾಡಬೇಕು ತುಂಬಾ ಜನ ಕಾತರದಿಂದ ಕಾಯ್ತಾ ಇದ್ದಾರೆ ಇವಾಗಲೇ ಸುಮಾರು ಅರ್ಧ ಗಂಟೆಯಿಂದ ಹೆಚ್ಚಾಯಿತು ಆ ಬರಿತ ಮೈಕ್ ಕೇಳಿದ ಮೈಕ್ಲಕ್ಕೇನು ಮಾತಾಡಕ್ಕೇನುಂಡು ಮೈಕ್ ಕೇಳುದಿಲ್ವಾ ಅಂತ ಅಲ್ವಾ ಅಲ್ಲಿ ಕೇಳುತ್ತದೆ ಅಲ್ಲಿಯ ಆ ಕಡೆ ಪರಿಸ್ಥಿತಿ ಯಾರು ಮಾತಾಡೋದು ಕೇಳುವಲ್ಲ ಅಣ್ಣ ಬಲೆ ಬಿಡ್ರಾನೆ ರೆಡ್ಡ ಪಾಲಕರು ಬಿಡ್ರಾನೆ ಅಣ್ಣ, ಬಿಡ್ರಾನೆ ಅಲ್ಲಿ ಸ್ವಲ್ಪ ಹಿಂದೋಗಿ ಪ್ಲೀಸ್ ಪ್ಲೀಸ್ ಎರಡು ಹೆಜ್ಜೆ ಹಿಂದೋಗಿ ಎರಡು ಹೆಜ್ಜೆ ಹಿಂದೋಗಿ ಆ ಮಂಜೇಟಿ ಎಲ್ಲ ಇದ್ದವರೆಲ್ಲ ಹಿಂದೆ ಹೋಗಿ ದಯಮಾಡಿ ದಯಮಾಡಿ ಹಿಂದೆ ಹೋಗ್ಬೇಕು ಸ್ವಲ್ಪ ಕಾಮೆಂಟ್ರಿ ಹೇಳುವುದಿಲ್ಲ ಅಲ್ಲೇ ಇದ್ರಿ ಹಿಂದೆ ಬನ್ನಿ ಮಂಜೋಟಿಯಲ್ಲಿದ್ದವರು ಸ್ವಲ್ಪ ಇದೇ ಮಂಜುಟ್ಟಿ ತನಗೆ ಅಂತ ಪಿರಪೊಲೆ ಸಾಕ? ಪಿರಪೊಲೆ
ಹಿಂದೆ ಜಾಗ ಇದೆ, ಸ್ವಲ್ಪ ಹೊತ್ತು ಹೇಳಿದ್ರೆ ಬರುದೇ ಇಲ್ಲ. ಅಂತ ಓದು. ಮತ್ತೆ ದಾದೆ ಪಲ್ಲೆ ಒಂದು ಎಂಚಿನ ವಿಷಯ ದಾಯವತ್ತು ಗೇರ್ಲು ಒಂಜೇರು ಒಂಥರಕ್ಕೆ ಅನ್ನೋದು ಅಣ್ಣ ಎಂಬೆ ಮಾತಾಡ್ತಾಪಣು ಒಪ್ಪು ಬೆಂಗಳು ಅಣ್ಣ ಕಂಬಳ ಒಂದು ಜವಾಬ್ದಾರಿ ಬಿಡತ್ತೆ ಮಾತಾಡಿಲ್ಲ ಅಡಪಲೆ ಪಿರಮಲ್ಪಲೆ ಪಿರಮಲ್ಪಲೆ ಇಂಗ್ಲಿಷ್ ದಯವಿಟ್ಟು ಗಮನಿಸಲಿ ಬಾರಿ ಪಡ್ತಾಂಡು हिंदी में भी बोल सकता हूँ, इंग्लिश में भी बोल सकता हूँ, कन्नड़ में और तुलु में. अभी नहीं, अभी भी आने दो, ये आने दो, बाद में देखेंगे. इतने ज्यादा न बलने ಬಲೆ ಬಲೆ ಲೆತ್ತಲೆ ಬಲೆ 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 ರಾಟ ಬಾಲಕಲ ಬಿಡ್ರಾನೆ ಬರಡು ಬಲೆ ಬಲೆ ಉಂತಲೆ ಉಂತಲೆ ಬೊಬ್ಬೆ ಹಾಕ್ಬೇಡಿ ಅಣ್ಣ, ದಯವಿಟ್ಟು ಯಾರು ಬೊಬ್ಬೆ ಹಾಕ್ಬಾರ್ದು. ಎರ್ಲೇನು ಸರಿ ಸಾಮ ಟೈಮ್ ಬುಂಡೆ ಎರ್ಲ ಬೊಬ್ಬೆ ಪಾಡಿಗೆರಣ್ಣ ಗಂತಗೆ ಬಂದಾಗ ಬೊಬ್ಬೆ ಪಾಡುವೇರು ಮಕ್ಕಳು. ಬೆತ್ತ ಬೇಡ ಬೆತ್ತ ಬೇಡ ಬೆತ್ತ ಬೇಡ ಬೆತ್ತ ಬೇಡ ಸರಿ ಮಲ್ತು ಉಂತ ಉಡತೆ ನೋಡಿ ಪ್ರತಿ ಸರ್ತಿಲ ಆಪಜಿಯಿಂದ ಪಂಡ ಆಪಣೆ ಒಂದು ಅಣ್ಣ ನನಗೆ ಎಂಕ್ಲು ಖಂಡಿತವಾಗ್ಲ ದುಂಬಗ ಬೆಂಗಳೂರು ಕಂಬಳ ಆಪಣದಾಂಡ ತಂತ್ರಜ್ಞಾನನೇ ಉಪಯೋಗ ಮಾಡ್ತೀವಿ. ಡೆಫಿನೆಟ್ಲಿ ವಿ ಹ್ಯಾವ್ ಆಲ್ರೆಡಿ ಇನ್ವೆಂಟೆಡ್ ಸಮ್ ಟೆಕ್ನಿಕಲ್ ಸ್ಟಾರ್ಟಿಂಗ್ ಈವೆಂಟ್ಸ್. ಈಗಾಗಲೇ ನಾವು ತಂತ್ರಜ್ಞಾನವನ್ನು ಪ್ರಯೋಗ ಮಾಡುವುದಕ್ಕಾಗಿ ಪ್ರಾರಂಭ ಮಾಡಿದ್ದೇವೆ. ಆಟೋಮೆಟಿಕ್ ಆಗಿ ಟೈಮಿಂಗ್ಸ್ ನಲ್ಲಿ ಬಿಡಬೇಕಾದಂತಹ ಸ್ಥಿತಿಯನ್ನು ನಾವೇ ತಂದು ಕೊಡಬೇಕಾಗ್ತದೆ. ಅಣ್ಣ ಬಿಡ್ರಾನೆ ಬಿಡ್ರಾನೆ ಅತಿ ಒಂಚೂರ್ಲ ಅರ್ಥ ಬುಜ ಜನ ಕುಲ್ಪಣ್ಣ ಅಲ್ಲ ಇದು ಈತ ಜನ ಈತ ಬರ್ತು ಲೋಕನಿಗಳೇನು ಕಾತೊಂದು ನನಗೆ ಅರ್ಥ ಬುಜಣ್ಣ ನಮಗೆ ಕಣ್ಣೆಲ್ಲ ನೋವಾಯ್ತಲ್ಲ ಕದಂಬ್ರೆ. ನಿಮ್ಮ ಕಣ್ಣು ನೋವಾಯ್ತು ಸ್ವಾಮಿ, ಕೆಲವರಿಗೆ ಕುತ್ತಿಗೆ ನೋವಾಗಿದೆ, ಕೆಲವರಿಗೆ ನಿಂತು ನಿಂತು ಸಾಕಾಗಿ ಜನ ಕಾಯ್ತಾರೆ. ಇವ್ರು ಅಲ್ಲ ಇವತ್ತು ಮುಗಿಬೇಕಂತ ಇಲ್ವಾ? ಓ ಅಲ್ಲ ಇವತ್ತೇನು ಮುಗಿಬೇಕಂತ ಇಲ್ವಾ ಕಂಬಳ? ಅಪ್ಪಣ್ಣ ಯಾಕಂದ್ರೆ ಪಾತ್ರ ಬಿಡ್ಜಾರು ಇತ್ತ ಬಿಡ್ಪೇರಿ ಆ ಕಡೆಯವರು ಮಾತಾಡೋದಿಲ್ಲ, ಯಾಕಂತ ಹೇಳಿದ್ರೆ ಇನ್ನೂ ಲೇಟ್ ಆಗ್ತದೆ ಅಂತ. ಕಡಂಬರೆ ಓ ಆ ಕಡೆ ಮೈಕ್ ಆಫ್ ಆಗಿದೆಯಾ? ಆಫ್ ಆಗ್ಲಿಲ್ಲ, ಅವರ ಮಾತು ಆಫ್ ಆಗಿದೆ, ಮೈಕ್ ಆನ್ ಉಂಟು. ಹಾಗಿರ್ಬೇಕು. ಹೌದು, ಮಾತು ಆಫ್ ಆಗ್ಲಿಕ್ಕೆ ಕಾರಣ
ಉಂತೋಡು ಅಲ್ಲಿಯ ಟೆನ್ಷನೇ ಬೇರೆ. ಅಣ್ಣ ಬಾರಿ ಪಡ್ತಾನೆ ಅಣ್ಣ. ರೋಹಿತ್ ಶೇಖರ್ ಶೆಟ್ಟಿ ಕರೆಕ್ಟ್ ಉಳ್ಳರಿ ನಿಗ್ರು ಹೆಂಗೆ ಹೊಂದಾಣಿಕೆ ಮಲ್ಪಡಣ್ಣ. ಲಕ್ಷ ಗಟ್ಟಲೆ ಜನ ಈ ದೃಶ್ಯಂತೂ ಒಂದು ಮೂರು ಮಾತ್ರ ಅಮೇರಿಕದ್ದು ಕಾಲ್ ಬರ್ಪುಂಡು, ಆಸ್ಟ್ರೇಲಿಯಾದ ಕಾಲ್ ಬರ್ಪುಂಡು, ಸೌತ್ ಆಫ್ರಿಕಾದ ಕಾಲ್ ಬರ್ಪುಂಡು, ಎಲ್ಲ ಕರೆಕ್ಟ್ ಆಗಿದೆ ಕಡಮರೆ. ಆದರೆ ನಮಗೆ ಕಾದು ಕಾದು ಸೋತು ಹೋಯ್ತು, ರಜಾ ಹಾಕಿ ಕೂತಿದ್ದೇವೆ, ನಿದ್ದೆ ಬರ್ತಾ ಉಂಟು. ಅಣ್ಣ ಬಲಿ ಬೋರ್ಡ್ ಅಣ್ಣ ಒಂದು ಅಣ್ಣ ಈತ ರಡ್ಡು ಪಾಲ್ದಕ್ಕೊಲ್ಲ ಎಲ್ಲ ಮುಂತಾದ ಹೊಡಿತೆ ಒಂಜಿ ಬುಡ್ಪುನ ಒಂಜಿ ವ್ಯವಸ್ಥೆ ಅವಡು ನನ್ನ ತಡ ಮಲ್ಪರಜಿ ಇತ್ತ ಬುಡ್ಚಾಡ ದಾದಾನ್ ಬಲ್ಲ ಅಂಗ್ಲಿಗೆ ಸುರುಕು ಬಲೆ 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 ರಡ್ಡು ಪಾಲ್ದಕ್ಕೊಲ್ಲ ಎಲ್ಲ ಮುಂತಾದ ಕೊರಡು ಯಾನ್ ಕುಳ್ಳುಜಿ ನಿಖಿಲ್ ಇರ್ಲೇನು ಬುಡ್ನಟ್ಟೆ ಯಾನ್ ಕುಳ್ಳುಜಿ ಮುಳ್ಳು ಕುಳ್ಳರ ಬಂದ್ಪೇರೆ ನಾನು ಬಿಟ್ರನೆ ಕುಳ್ಳುಜಿ ಹಾ ಅಪ್ಪನ ಇವ್ರ ಬಗ್ಗಿನ ಲಕ್ಕರವಲ್ಲಿ ಬುಡ್ಪೇರೆ ದುಃಖ ತುಕಾಟಿ ಗೊರೆ ಬಗ್ಗಲೆ ಖಾಲಿ ನುಗ್ಗ ಸರ್ಕೊಂಡು ನಾನು ಮಾತ್ರ ತೋಲೇರು ಬೇತ ಒರ್ಲೋದು ಹೊರಬಡ್ಚು ಅಡ ಬಲೆ ಪಿರಮಲ್ತ ಬಿಟ್ರನೆ ಬರಡು ಬಲೆ ನಾನೆಲ್ಲ ಪಿರಮಲ್ಪರುಂಡೆ ಒಂಜಿ ಎರು ಒಂತರಕ್ಕೇನೊಂದಿಜ್ಜಿ ಅವು ಗೊತ್ತು ನನಗೆ ತಿರ್ಗಿನ ಆಯ್ತು ಕೂಡ ಹೆಚ್ಚು ಉತ್ತುಜವು ಆಯ್ನ ಮೇನತ್ ಮಲ್ತು ಜಾಗ್ರತೆ ಬಿಟ್ಟು ಅಡ ಬಲೆ ಬಲೆ ಬಿಡ್ರನೆ ಬಲೆ ಬಲೆ ದಾದ ಅಪ್ಪಣ್ಣ ಈ ನಮ್ಮನೆ ಅಂಡ ಎಂಟ ಕಂಬಳ ಮುಗಿಪುನು ಉಂತವಡು ಉಂತವರ ಪನ್ನೆಡು ಉಂತವಡು ನಡಪ ಒಂದು ಪೋಂಡ ಆಪುಜಿ ಬಲೆ ಅಣ್ಣ ಹಿಂದಕ್ಕೆ ಹೋಗಿ ಅಮ್ಮ ಹಿಂದಕ್ಕೆ ಹೋಗಿ ಸ್ವಲ್ಪ ಹಿಂದಕ್ಕೆ ಹೋಗಿ ಸ್ವಲ್ಪ ನನಗೆ ಉಂತಲೆ ಉಂತಲೆ ಜಗತ್ತದ ಮಹತ್ತ ಕ್ರೀಡೆ ಅಲ್ರಿ ಕ್ರೀಡಾಪಟುಗಳು ರೆಫ್ರಿಗೆ ಸರಿಯಾದ ಪೋಡು ಅಲ್ಲ ಕಂಬಳಡೆ ರೆಫ್ರಿ ಆಗ್ಲಿಕ್ಕೆ ಸರಿಯಾದ ಪೋಡು ಹಾ ಓ ಲೈಲ್ಯಾಂಡ್ ಗಾಡಿ ಹತ್ತೆ ಬಂತೊಂದು ಕಲಾಕೃತಿ ಸರ್ವಾಂಗ ನರಂ ಐತಿ ಸೌಂದರ್ಯ ಗರಂ ಐತಿ ಹೈ ಕ್ಲಾಸ್ ಹಂಸ ನಟಗಿ ಹಲ್ಲಂಡೆ ವಂಶ ಕಟಗಿ ಸುತ್ತಳತಿ ಮಸರ ಗಡಿ ಸವಿನಂತ ಕೇಳು ಹುಡುಗಿ ಸೊಂಟ ಸುಮುಖ ಯಾಕ ಬೆಳತಿ ಯಾಕ ಆ ಕ್ಯಾಮರಾ ಓಯ್ ಫ್ಲಾಶ್ ಅಂತ ನಿಮ್ದು ಮೊಬೈಲ್ ಸರಿ ಮಲ್ ಉತ್ತಲೆ ಅಡೆಗೆ
ಉಂತಲೆ ಅಡಿಗೆ ಈ ರಾಗ್ಲಿನ ಮೈಕ್ಳು ಉಂತಾಲಿನ ಪನ್ನೆ ಬಿಡ್ಚಿ ಬಂದ್ ಮಾಡ್ತಿಲ್ಲ ಆಗ್ಲಿ ಉತ್ತ ಬರೇಜೆ ತೂಕ ದಾದ ಅರ್ಥ ಜನಕ್ಕೆ ಅರ್ಥ ಇಜ್ಜಿ ಇದಕ್ಕೆ ಅರ್ಥ ಇಲ್ಲ. ಎಂಗಡ ದಾಖಲೆ ಉಂಟು 1 ಗಂಟೆ 41 ನಿಮಿಷದವರೆಗೆ ತಿರುಗಿಸಿದ ದಾಖಲೆ ಕೂಡ ನಾವು ಮಾಡಿಕೊಂಡಿದ್ದೇವೆ. ಆದರೆ ಈಗ ಸಾಕಷ್ಟು ಸುಧಾರಣೆಗಳಾಗಿದೆ. ಬೆಂಗಳೂರಿನಲ್ಲಿ ನಡೆಯುವಂತಹ ಕಂಬಳ ಬಹಳ ಕಾಳಜಿಯಿಂದ ಇದನ್ನು ಯಶಸ್ವಿಗೊಳಿಸುವುದಕ್ಕಾಗಿ ನಾವೆಲ್ಲ ಬಂದಿದ್ದೇವೆ, ನೀವೆಲ್ಲ ಬಂದಿದ್ದೀರಿ. ಆದರೆ ಇಲ್ಲಿ ಸಮಯಕ್ಕೆ ಸರಿಯಾಗಿ ಕಂಬಳ ಮುಗಿದರೆ ಅದಕ್ಕೆ ಗೌರವ. ಜನರ ತಾಳ್ಮೆಯನ್ನು ನೀವು ಪರೀಕ್ಷಿಸಬಾರದು. ತಿನ್ನಂಗಿಲ್ಲ ಒಳಗ ಕುಲ್ಕನ್ನು ಎಷ್ಟೊಂದು ತ್ರಾಸಕೈತಿ ನೋವೊಂದು ತ್ರಾಸಕೈತಿ ಬ್ಯಾಗ್ ಬೆಳಕ ಯಾಕ ಬಿಡದೆ ಶೇಕೆ ಪುಷ್ಪವತೆ ಶೇಕೆ ಪುಷ್ಪವತೆ ಶೇಕೆ ಪುಷ್ಪವತೆ ನನಗಂತೂ ಸುಮಾರಾಗಿ ಮಾಡಕ್ ಬರುತ್ತೆ. ಯಾರು ಚೆನ್ನಾಗಿ ಮಾಡ್ತೀರಾ? ನನಗೆ ಕಾಣಿಸ್ತಲ್ಲ. ಅಲ್ಲಿ ನೋಡಿ ಒಬ್ರು ಸಕ್ಕತ್ತಾಗಿ ಮಾಡ್ತಾ ಇದ್ದಾರೆ. ಬ್ಲ್ಯಾಕ್ ಕಲರ್ ವೈಟ್ ಕಲರ್ ಇಟ್ಕೊಂಡು ಸೂಪರ್.
ಹಗ್ಗ ಕಿರಿಯ ವಿಭಾಗದಲ್ಲಿ ಪ್ರಜ್ವಲ್ ಪ್ರಣವ್ ಉಳ್ಳೂರು ಕಂದಾವರ ಅವರನ್ನು ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ವಿನಂತಿಸ್ತಾ ಇದ್ದಾನೆ. ಹಗ್ಗ ಕಿರಿಯ ವಿಭಾಗದ ಉಳ್ಳೂರು ಕಂದಾವರದ ಪ್ರಜ್ವಲ್ ಪ್ರಣವ್. ಬೆಂಗಳೂರು ಕಂಬಳ ನಮ್ಮ ಕಂಬಳ. ಇಲ್ಲಿ ಬಹಳ ಸುಂದರವಾದಂತಹ ಐತಿಹಾಸಿಕ ವಸ್ತು ಪ್ರದರ್ಶನವನ್ನ ಮಾಡಿದಂತಹ ಶ್ರೀ ಸುಧಾಕರ್ ಶೆಟ್ಟಿ, ಇತಿಹಾಸ ಉಪನ್ಯಾಸಕರು, ಶ್ರೀ ನಿರಂಜನ ಸ್ವಾಮಿ ಪದವಿ ಪೂರ್ವ ಕಾಲೇಜ್ ಹಿರ್ಗಾಣ, ತುಳುನಾಡಿನ ಪ್ರಾಚ್ಯ ಹಾಗೂ ಗ್ರಾಮೀಣ ವಸ್ತುಗಳ ಸಂಗ್ರಹವನ್ನ ಇಲ್ಲಿ ಎಕ್ಸಿಬಿಷನ್ ನ ಮೂಲಕ ಪ್ರದರ್ಶನಕ್ಕಿಟ್ಟಂತವರು ಶ್ರೀ ಸುಧಾಕರ್ ನಕರ ಮಹೋದರದಾಗಲ್ಲ ಉಳ್ಳರ ಆ ಗೇಟ್ ತಲುಪ ಇತ್ತು ಮಗಳ ಬಿಡ್ರ ಆಪೋಜಿಟ್ ಅಂಡ ಮಗಳ ಒಂಚೂರು ಪಿರವತ್ತಲ್ಲ ಆಗ್ಲೇನ್ ಬಿಡ್ತಾಳೆ ಬಿಡ್ತಾರೆ ಎಂಚಿನ ಬಿಡ್ತಾರೆ ಅಣ್ಣ ಎಸ್ ಕಡಂಬ ರಾಜ ಕರೆಕ್ಟ್ ಮಹಾರಾಜ ಕರೆಕ್ಟ್ ಉಳ್ಳರು ಮಹಾರಾಗಲಿ ಮಹಾರಾಜ ಕರೆತ್ತ ಮಹಾರಾಜ ಕರೆತ್ತ 9:59 9:68 9:59 ಬತ್ತನ ಮಹಾರಾಜ ಕರೆತ್ತ ಮಾಳ ಆನಂದ ನಿಲಯ ಶೇಖರ್ ಆನಂದ ಶೆಟ್ಟರ್ನ ಇರಲು ಭಾಗವಹಿಸೋದನ ಭಾಗವಹಿಸಿದ 21 ಜೊತೆ ಹಗ್ಗ ಹಿರಿಯ ವಿಭಾಗದ ಕೋಣಗಳಲ್ಲಿ ಮತ್ತೊಂದು ಉಪಾಂತ್ಯ ಪಂದ್ಯದಲ್ಲಿ ಸೆಮಿಫೈನಲ್ ನಲ್ಲಿ ಫೈನಲ್ ಪ್ರವೇಶ ಮಾಡಿದ್ರೆ ಮಾಳ ಆನಂದ ನಿಲಯ ಶೇಖರ್ ಆನಂದ್ ಶೆಟ್ಟರ್ನ ಇರಲು ಸಂಜೀವ್ ಶೆಟ್ಟಿ ನೇಗಿಲ ಹಿರಿಯ ವಿಭಾಗದಲ್ಲಿ ಸ್ಮರಣಿಕೆ ನಕ್ರೆ ಮಹೋದಯ ನಿವಾಸದ ಕಲವು ಬಲೆ ಫೈನಲ್ ಪ್ರವೇಶ ಮಾಡ್ತಾನ ಮಾಳ ಆನಂದ ನಿಲಯ ಶೇಖರ್ ಆನಂದ ಶೆಟ್ಟರ್ನ ಇರಲು ನೀಡ್ತಾನೆ ಶಂಕರ್. ಬೆಂಗಳೂರು ಕಂಬಳದಲ್ಲಿ ಹಗ್ಗ ಹಿರಿಯ ವಿಭಾಗದಲ್ಲಿ ಮಾಳ ಆನಂದ ನಿಲಯ ಶೇಖರ ಎ ಶೆಟ್ಟಿ ಅವರ ಕೋಣಗಳು ಮಹಾರಾಜ ಕರದಲ್ಲಿ ಬಂದ್ಬಿಟ್ಟು ಸೀದಾ ಅಲ್ಲಿ ಗೆದ್ದು ಇದೀಗ ಫೈನಲ್ ಅನ್ನ ಪ್ರವೇಶಿಸುವಂತ 2ನೇ ಕೋಣಗಳಾಗಿದೆ. ಸೊ ಇವರಿಗೆ ಎಲ್ಲ ಕಂಬಳ ಸಮಿತಿಯ ಪರವಾಗಿ ರಾಜ್ಯದ ಪರವಾಗಿ ಹಾಗೂ ಕಂಬಳ ಅಭಿಮಾನಿಗಳ ಪರವಾಗಿ ಕಂಗ್ರ್ಯಾಚುಲೇಷನ್ಸ್. ಮಹಾರಾಜ ಕರೆಟೆ ನಕ್ರೆ ಮಹೋದರ ನಿವಾಸ ಈಶಾನಿ ನಾರಾಯಣ ಭಂಡಾರ ನೆರಳು ರಾಜ ಕರೆಟೆ ನೆತ್ತ ಬೆರಿಕೆ ಅಡ್ಡಪಲಾಯದ ವಿಭಾಗದ ಸಾಲದ ಬರೋಣ. ಸಿದ್ದಕಟ್ಟೆ ಪೊಡಂಬ ಹೊಸಮನೆ ಸರೋಜಿನಿ ಸಂಜೀವ್ ಶೆಟ್ಟಿ ನೇಗಿಲು ಹಿರಿಯ ವಿಭಾಗದಲ್ಲಿ ಸ್ಮರಣಿಕೆಯನ್ನು ಸ್ವೀಕರಿಸುವಂತ ವಿನಂತಿಸಿ ಉದಯಣ್ಣ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಚಾರಿತ್ರಿಕವಾಗಿ ನಡೆಯುತ್ತಿರುವಂತಹ ಈ ರಾಜ್ಯ ಯೂನಿವರ್ಸಲ್ ಗ್ರೂಪ್ ನ ಉಪೇಂದ್ರ ಶೆಟ್ಟಿ ಅವರು ಮತ್ತು ಮಹಾರಾಜ ಕೆರೆಯ ಈ ಕಂಬಳೋತ್ಸವದಲ್ಲಿ ಒಟ್ಟು 159 ಜೊತೆ ಕೋಣಗಳು ಪಾಲ್ಗೊಂಡು 159 ಜೊತೆ ಪಾಲ್ಗೊಂಡು ನೇಗಿಲು ಕಿರಿಯ ವಿಭಾಗದಲ್ಲಿ 62 ಜೊತೆ, ನೇಗಿಲು ಹಿರಿಯ ವಿಭಾಗದಲ್ಲಿ 32 ಜೊತೆ, ಹಗ್ಗ ಕಿರಿಯ ವಿಭಾಗದಲ್ಲಿ 31 ಜೊತೆ, ಹಗ್ಗ ಹಿರಿಯ ವಿಭಾಗದಲ್ಲಿ 21 ಜೊತೆ, ಕಣ್ಣೆಹಲಿಗೆ ವಿಭಾಗದಲ್ಲಿ 7 ಜೊತೆ, ಅಡ್ಡ ಹೆಲಿಗೆ ವಿಭಾಗದಲ್ಲಿ 6 ಜೊತೆ, ಹೀಗೆ ಒಟ್ಟು 4 ವಿಭಾಗಗಳ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ 159 ಜೊತೆ ಕೋಣಗಳು ಪಾಲ್ಗೊಂಡು ಪ್ರಣವ್ ಪ್ರಜ್ವಲ್ ಉಳ್ಳೂರು ಹಗ್ಗ ಕಿರಿಯ ಕರಾವಳಿಯಿಂದ ಬಂದು ಇಷ್ಟೊಂದು ಸಂಖ್ಯೆಯಲ್ಲಿ ಭಾಗವಹಿಸಿ ಕಂಬಳೋತ್ಸವವನ್ನು ಯಶಸ್ವಿ ಮಾಡಿಕೊಟ್ಟದ್ದಕ್ಕಾಗಿ ಮತ್ತೊಮ್ಮೆ ಈ ಕಂಬಳ ಕೋಣಗಳ ಯಜಮಾನರಿಗೆ ಬಂಧು ವರ್ಗಕ್ಕೆ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಅಣ್ಣಬಲೆ ಎರ್ಮಾಳು ಪುಚ್ಚೊಟ್ಟು ಬೀಡು ಬಾಲಚಂದ್ರ ಲೋಕಾಯುಷ್ ಶೆಟ್ಟರ್ನರ್ಲು ಮಹಾರಾಜ ಕರೆಟೆ
ನಕ್ರೆ ಮಹೋದರ ನಿವಾಸ ಈಶಾನಿ ನಾರಾಯಣ ಭಂಡಾರ ನೆರಳು ರಾಜ ಕರೆಟ್ ಗ್ರೂಪ್ ಸಮಸಮವತ್ತದೆ ದೇವರ ಸ್ಪರ್ಧೆ ಕರೆಟ್ ತಯಾರ ಒಂದಲ್ಲಿರೆ ನಕ್ರೆ ಮಹೋದರ ನಿವಾಸದಕ್ಕಲು ರಾಜ ಕರೆಟೆ ಎರಮಾಳು ಪುಚ್ಚೊಟ್ಟು ಬೀಡದಕ್ಕಲು ಮಹಾರಾಜ ಕರೆಟೆ ಈ ಸಾಲದ ಬೆರಕೆ ಅಡ್ಡಪಲದ ಸೆಮಿಫೈನಲ್ ಸಾಲದಕ್ಕಲು ತಯಾರಾದ ಬರಡು ಬೋಳರದಕ್ಕಲ್ಲ ಮೋರ್ಲದಕ್ಕಲ್ಲ ಆಳದ ಪದವು ಮೇಗಿನ ಮನೆ ತಕ್ಕಲ್ಲ SMS ಫ್ಯಾಮಿಲಿ ಬೆಂಗಳೂರದಕ್ಕಲ್ಲ ಬೆಂಗಳೂರದ ಕಮ್ಮಳಡಿ ಫೈನಲ್ ಪ್ರವೇಶ ಮಾಡ್ತಾನೆ ಬಲದ ಮಲ ವಿಭಾಗಡು ಫೈನಲ್ ಪ್ರವೇಶ ಮಾಡ್ತಾನ ನಂದಳಿಕೆ ಶ್ರೀಕಾಂತ್ ಭಟ್ಲ ಮಾಳ ಆನಂದ ನಿಲಯ ಶೇಖರ್ ಆನಂದ್ ಶೆಟ್ಲ ದಯದಿ ಇದು ಫೈನಲ್ ಕರೆದೆ ಬರ್ಪರ ಅಂತಿಮ ಸುತ್ತಿಗೆ ಆಯ್ಕೆಯಾದಂತಹ ನಂದಳಿಕೆ ಶ್ರೀಕಾಂತ್ ಭಟ್ರ ಕೋಣಗಳ ಪರವಾಗಿ ನಂದಳಿಕೆ ಶ್ರೀಕಾಂತ್ ಭಟ್ ಅವರು ಮಾಳ ಆನಂದ ನಿಲಯ ಶೇಖರ್ ಆನಂದ ಶೆಟ್ರ ಪರವಾಗಿ ಶೇಖರ್ ಆನಂದ ಶೆಟ್ರು ದಯವಿಟ್ಟು ಫೈನಲ್ನ ಕರೆ ತೆಗೆಯುವುದಕ್ಕೆ ಬರಬೇಕು. ಇದು ರೋಮಾಂಚಕಾರಿ ಸನ್ನಿವೇಶ. ಬೆಂಗಳೂರಿನಲ್ಲಿ ಕಂಬಳ ನೋಡೋದವರು ಬಹಳ ಜನ ಇದ್ದಾರೆ. ಇದು ಯಾವುದೋ ಲೋಕದಲ್ಲಿ ಯಾವುದೋ ಪ್ರಪಂಚದಲ್ಲಿ ತಾವಿದ್ದೇವೆ ಅಂತ ಅನಿಸ್ತಾ ಇದೆ ಅವರಿಗೆ. ಅಂತಹ ಅದು ಒಂದು ಮಾತಿದೆ, ಜೀವನದ ಪರಮ ಗುರಿಯ ಆನಂದದ ಅನ್ವೇಷಣೆ ಅಂತ. ಪ್ರಾಯಶಃ ಬೆಂಗಳೂರಿನವರು ಇವತ್ತು ಅರಮನೆಯ ಮೈದಾನದಲ್ಲಿ ಈ ಒಂದು ಆನಂದದ ಅನ್ವೇಷಣೆಯನ್ನು ಮಾಡ್ತಾ ಇದ್ದಾರೆ. ಮನಪೂರ್ವಕವಾಗಿ ಅದನ್ನು ಒಪ್ಪಿಕೊಳ್ತಾ ಇದ್ದಾರೆ. ನಿನ್ನೆ ದಿನ ನಾನು ನೆನಪಿಸಿದೆ, ಈಗ ಮತ್ತೊಮ್ಮೆ ನೆನಪಿಸ್ತೇನೆ. ಇರುವಿಕೆಯನ್ನು ಈ ಸಂದರ್ಭ ವೇದಿಕೆ ಮೇಲೆ ಮೂಡಬಿದ್ರೆಯ ಮಹಾಕವಿ ರತ್ನಾಕರ್ ಅವರನ್ನು ಒಂದು 2 ಸಾಲು ಹೇಳಿದ್ದಾರೆ. ನ್ಯಾಯದ ಪರವನ್ನು ವಾದ ಮಾಡಿದವರು ಅವರ ಇರುವಿಕೆಯನ್ನು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ಮೂಡಬಿದ್ರೆಯ ಮಹಾಕವಿ ರತ್ನಾಕರ್ ಅವರನ್ನು ಇಂತಹ ಸನ್ನಿವೇಶದಲ್ಲಿ ಹೇಳಿದಂತಹ ಒಂದು ಮಾತು ನೆನಪಿಸಿಕೊಳ್ತೇನೆ. ನ್ಯಾಯವನ್ನು ದೊರಕಿಸಿಕೊಟ್ಟಿರುವ ಹೈಕೋರ್ಟ್ನಲ್ಲಿ ವಾದವನ್ನು ಸಮರ್ಥವಾಗಿ ಮಂಡಿಸಿದ ನ್ಯಾಯವಾದಿಗಳು ಅಯ್ಯಯ್ಯ ಚೆನ್ನಾದುದೇನೆ ಕನ್ನಡಿಗರು. ಇದು ಬೆಂಗಳೂರಿನ ಕರ್ನಾಟಕದ ರಾಜಧಾನಿಯಲ್ಲಿ ನಡೆಯುವಂತ ಕಂಬಳ. ಅಯ್ಯಯ್ಯ ಚೆನ್ನಾದುದೇನೆ ಕನ್ನಡಿಗರು ರಯ್ಯ ಮಂಚಿದೇನೆ ತೆಲುಗ. ಅಯ್ಯಯ್ಯ ಚೆನ್ನಾದುದೇನೆ ಕನ್ನಡಿಗರು ರಯ್ಯ ಮಂಚಿದೇನೆ ತೆಲುಗ. ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವರು ಮಯೊಪ್ಪಿ ಕೇಳಬೇಕಣ್ಣ, ಮನದುಂಬಿ ಹಾಡಬೇಕಣ್ಣ. ತುಳುನಾಡು ಕರ್ನಾಟಕದ ಒಳಗೆ ಇರುವಂಥದ್ದು, ಕನ್ನಡ ನಾಡಿನ ರಾಜಧಾನಿಯಲ್ಲಿ ನಡೆಯುತ್ತಿರುವಂತಹ ಕಂಬಳ. ನಾವೆಲ್ಲ ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವರು. ಎಲ್ಲಿ? ಬೆಂಗಳೂರಿನಲ್ಲಿ. ಇದನ್ನು ನೋಡ್ತಿರುವಂತಹ ಎಲ್ಲ ಪ್ರೇಕ್ಷಕ ಬಂಧುಗಳಲ್ಲಿ ಇನ್ನು ರೋಮಾಂಚನವಾಗುವಂತಹ ಕ್ಷಣ ಇದು. ಹಲೋ, ಭಾಗವಹಿಸಿದ ನಿನ್ನೆ ದಿನ ಭಾಗವಹಿಸಿದ 7 ಜೊತೆ ಕಣಹಳ್ಳಿಗೆಯ ಕೋಣಗಳ ಸ್ಪರ್ಧೆಯಲ್ಲಿ ಬೊಳ್ಳಂಬಳ್ಳಿ ಶ್ರೀರಾಮ ಚೈತ್ರ ಪರಮೇಶ್ವರ ಭಟ್ ಅವರ ಕೋಣಗಳು 6.5 ಕೋಲು ನಿಶಾನಿಗೆ ನೀರು ಹಾಯಿಸಿ 1 ಪವನ್ 50,000 ಬಹುಮಾನಕ್ಕೆ ಅರ್ಹರಾಗಿದ್ದಾರೆ. ಇನ್ನು ಬೇಕಾದ್ರೆ ಸ್ವಲ್ಪ ಮಾತಾಡುವ. ಹಲೋ, ಸಮ ಬತ್ತನಾಗ್ಲತಿ ಸಮ ಬತ್ತನಾಗ್ಲತಿ ನಂದು ಎರಮಾಳು ಪುಚ್ಚೊಟ್ಟು ಬೇಡು ಬಾಲಚಂದ್ರ ಲೋಕೇಶ್ ಶೆಟ್ಟಿ ನೆರಳು ಮಹಾರಾಜ ಕರೆಟೆ ನಕರೆ ಮಹೋದರ ನಿವಾಸ ಈಶಾನಿ ನಾರಾಯಣ ಭಂಡಾರ ನೆರಳು ರಾಜ ಕರೆಟೆ ಓಲು. ಹಲೋ, ಕರೆಕ್ಟಿ ಸಮ ಬತ್ತನ ಇರಲು ತಯಾರ ಒಂದಿಲ್ಲ. ನಮ್ಮಲ್ಲಿ ಲೇಸರ್ ವೇವ್ ನೆಟ್ವರ್ಕ್ಸ್ ಪ್ರಾರಂಭ ಮಾಡಿದ ನಂತರ ಹಲೋ ಈ ತರಕ್ಕೆ ಮೈಕ ಸರಿಯಾಗಿ ಏನೊಂದಿಜ್ಜಿ ವಾ ತರಕ್ಕೆ ಇಡೆಗೆ ಏನೊಂದಿಜ್ಜಿ ಕ್ಲಿಯರ್ ಇಜ್ಜಿ ಏನು ಬುಡುಪು ನಡೆಗ ಅಂದಂದು ಉಂಜಿ ತೋಡಿ ಸ್ಟೇಜಿಗೆ ನಮ್ಮೈತೆ ಏರ್ ಪಾತೇರ್ ನಾಮೇ ಹಿಡಿದು ಪಾತೇರ್ನ ಒಂಚೂರು ಸ್ಪಷ್ಟತೆ ಇಜ್ಜಿ ಕೋಡೆಡ್ದು ಬಕ್ಕ ಹೆಂಗೆಲ್ಲ ಮೈಕದ ಪರಿಸ್ಥಿತಿ ಒಂದೇ. ಈ ಮೈಕ್ ಮೂಲಕ ಏನಂದ್ರೆ ಪುನಃ ಮಾತ್ರತ್ತು ಇಲ್ಲಾಡ್ಬೋದು ಜಪ್ಪರ್ಲ ಗೊತ್ತಿ ಜಂಗಿಲಗೆ ಕಡಂಬ್ರೆ ಅವು ಮೈಕ್ ಸರಿ ಕೇನುಜಿ ಸ್ಪಷ್ಟ ಇಜ್ಜಿ ಒಂಚೂರು ಮೈಕ್ ದಗಿಲಗೆ ಬನ್ಲೆ ಅಂತ ಏರಿ ಅಣ್ಣ ಬಿಡ್ರನೆ ಅಡ್ಡಪಾಲ ಬಲೆ ಅಣ್ಣ ಅಡ್ಡಪಾಲ ತಗೊಳ್ಳ ಬಲೆ ಬಿಡ್ದು ಕರೆ ತೊಲೆ ಬಲೆ
ಮೋರ್ಲಾದಕಲ್ಲ ಅಣ್ಣ ಬಲೆ ಕರೆಕ್ಟಲ್ಲ ಬೆಲೆ ಪ್ರಾಯಶಃ ಈವೆಂಟ್ ಮ್ಯಾನೇಜ್ಮೆಂಟ್ನವರ ಮೈಕದ ಜವಾಬ್ದಾರಿ ಅವರು ಈ ಮಾತು ಕೇಳಿಸಿಕೊಳ್ಬೇಕು. ಬೇರೆ ಕಾರ್ಯಕ್ರಮಗಳಿಗೆ ಮೈಕ್ ಸೆಟ್ ವ್ಯವಸ್ಥೆ ಮಾಡುವುದೇ ಬೇರೆ, ಕಂಬಳಕ್ಕೆ ಬೇರೆ. ಅದು ಕಣಹಲಿಗೆ ವಿಭಾಗದಲ್ಲಿ 3 ನಿಶಾನಿಗಳನ್ನು ಕಟ್ಟಿದ್ದೇವೆ. 6:30, 7:30, 6:30. ಬಹುಶಃ ಇವತ್ತು ಓಡಿಸ್ಲಿಕ್ಕಿದ್ರೆ ಎಲ್ಲರೂ ನೀರು ಹಾಕ್ತಾ ಇದ್ರು, ಕೆಳಗೆ ಬಂದಿದೆ. ಒಂದು ಕೋಲು ಅಂತ ಹೇಳಿದ್ರೆ 2.5 ಅಡಿ. ನಿಮ್ಮ ಕ್ಯಾಲ್ಕುಲೇಟರ್ ಇದ್ರೆ ಕೂಡಿಸಿ ಗುಣಿಸಿ ಭಾಗಿಸಿ ನೋಡಿ. 6.5 ಕೋಲು ನಿಶಾನೆಯ ತಳಭಾಗಕ್ಕೆ ಕರೆಯ ಮೇಲ್ಮಟ್ಟದಿಂದ, ನೀರಿನ ಮೇಲ್ಮಟ್ಟದಿಂದ ಕರೆಯ ಕೆಳಮಟ್ಟಕ್ಕೆ 6.5 ಕೋಲು ನಿಶಾನಿ ಮತ್ತೆ 7.5 ಕೋಲು ನಿಶಾನಿ. ಬಲೆ ಇತರ ಸ್ಪರ್ಧೆ ಕಣಹಲಿಗೆ ಸ್ಪರ್ಧೆ ಅಲ್ಲ. 6.5 ಕೋಲಿಗೆ ಅಥವಾ 7.5 ಕೋಲಿಗೆ 3 ಜನ ನೀರು ಹಾಯಿಸಿದ್ರು ಅವರಿಗೆ ಎಲ್ರಿಗೂ ಬಹುಮಾನ ಕೊಡಬೇಕು. ಉಳಿದ ಬಹುಮಾನಗಳು ಪ್ರಥಮ ದ್ವಿತೀಯ ಮಾತ್ರ. ಹಲೋ, ಪುಚ್ಚೊಟ್ಟು ಎರ್ಮಾಳು ಪುಚ್ಚೊಟ್ಟು ಅಲ್ಲೇ ಎರ್ಮಾಳು ಪುಚ್ಚೊಟ್ಟು ಪುಟ್ಟೊಟ್ಟು ಬೀಡು ಬಾಲಚಂದ್ರ ಲೋಕಾಯ ಶೆಟ್ಟಡ ನಕರೆ ಮಹೋದರ ನಿವಾಸ ಇಶಾನಿ ನಾರಾಯಣ ಭಂಡಾರಲ್ಲ ರಡ್ಡು ಜೊತೆ ಇರ್ಲಿನಗಿಲ್ಲ ಭಾರಿ ಸ್ಪರ್ಧೆ ಕೊಡ್ತಾನಲ್ಲ. ಅಣ್ಣ, ನೀವಲ್ಲಿ ಕೆಳಗೆ ನಿಂತವರು ಸ್ವಲ್ಪ ಮೇಲೆ ಹೋದ್ರೆ ಒಳ್ಳೇದು. ಹಿಂದೆ ಹೋಗಿ ಸ್ವಲ್ಪ ಹಿಂದೆ ಹೋಗಿ. ರೋಮಾಂಚಕಾರಕವಾದಂಥ ಸ್ಪರ್ಧೆ. ನಿನ್ನೆ ರಾತ್ರಿ ಒಂದು ಸಮ ಬಂದಿತ್ತು, ಈಕ್ವಲ್ ಬಂದಿತ್ತು. ಇವತ್ತೀಗ ಒಂದು ಈಕ್ವಲ್ ಬಂದು ಮತ್ತೆ ಆ ಸ್ಪರ್ಧೆ ನೋಡ್ತಾ ಇದ್ದೇವೆ ನಾವು. ಹಗ್ಗದ ವಿಭಾಗದಲ್ಲಿ ಈಗಾಗಲೇ ಬಲೆ ಬಿಡ್ರನೆ ಬಲೆ ಹಲೋ ಓ ಬಿಡ್ಬೇರ ವರ ಬುಡುಪುನಗಲ್ ಗಿಡ್ತನಗಲ್ ಮತ್ತೆ ಏರನ್ ಪನ್ಪರ ಹಾಕಲ್ಲ ಅವರ ಪನ್ಕ ಗಿಡ್ತನಗಲ್ ಅಂತ ನನ್ನ ಸಮ ಬತ್ತನ ಗಿಡ್ತನಗಲತ್ತೆ. ಹಾ, ಒಂಚೂರು ಪನ್ಕ ಅಲ್ಪಕ್ಕೆ ಅಂತ ಪನ್ನುಲ್ಯಾ. ಈಗದ ಎರ್ಮಾಳು ಪುಚ್ಚೊಟ್ಟು ಬೀಡು ಬಾಲಚಂದ್ರ ಲೋಕಾಯ ಶೆಟ್ಟಿ ನಕ್ರೆ ಮಹೋದರ ನಿವಾಸ ಇಶಾನಿ ನಾರಾಯಣ ಭಂಡಾರಿ. ಈಕ್ವಲ್ ಬರ್ತನಕಲ್ಲ ಬಿಡ್ರಾನೆ ಗಟ್ಟಿ ಮಲ್ಪಲೆ ಬೇತಮಾತ ವಿಭಾಗಗಳು ಪ್ರಥಮ ದ್ವಿತೀಯ ತೃತೀಯ ಬಕ ಸಮಾನമായ ತೃತೀಯ ಬಕ ಚತುರ್ಥ ಬಹುಮಾನ ಸಮಾನವಾದಿತ್ತಂದಲ್ಲ. ಕಣಪಲಯದ ವಿಭಾಗಕ್ಕೂ ನಿಶಾನೆಗೆ ನೀರು ಪಾಂಡ ಆ ನಿಗದಿತ ನಿಶಾದಿಗೆ ನಿಗದಿಪಡಿಸದ ನಂಚಿನ ಬಹುಮಾನ ಮಾತ್ರ. ಆಜರೆ ಕೋಲುಗೂ 1 ಪವನ 50,000, 7 ಕೋಲುಗೂ 2 ಪವನ 1 ಲಕ್ಷ. ಬಾಲದ ಮಲ್ಲೈಗೆ ಪ್ರಥಮ ದ್ವಿತೀಯ ತೃತೀಯ 2 ಉಂಡು. ದಯಂದನ ಸೆಮಿಫೈನಲ್ ಸೋತನಗಿಲೆಗೆ. ಹಲೋ ಸಮ ಬತ್ತನ ಇತ್ತಂಚು ತುಳು ಭಾಷೆ ಒಟ್ಟೆ ಬಂಟೆ ಆಗ್ಬಿಡತ್ತೆ. ಗೆಂದುಡೆ ಪನ್ನ ನೆಕ್ಸ್ಟ್ ಪ್ರವೇಶ ಮಲ್ಪರ ಒಂದು ಪ್ರತಿಷ್ಠಿತ ಸ್ಪರ್ಧೆ ಹಾಕೊಂಡು ಸೆಮಿಫೈನಲ್ನಲ್ಲಿ 2 ಸೆಮಿಫೈನಲ್ನಲ್ಲಿ ಸೋತಿರ್ತಾರಲ್ಲ ಅವರಿಗೆ ತೃತೀಯ ಮತ್ತೆ ಚತುರ್ಥ ಇಲ್ಲಿ ಸಮಾನ ಬಹುಮಾನ ಕೊಡ್ತೇವೆ. ಮತ್ತೆ ಸ್ಪರ್ಧೆಗೆ ಅವಕಾಶ ಇಲ್ಲ. ಹಾಗೆ ಹುಂತೊಡು ಲಕ್ಷಾಂತರ ಜನ ಈ ಕ್ಷಣವನ್ನು ಆನಂದಿಸ್ತಾ ಇದ್ದೀರಿ.
ಪ್ರತ್ಯಕ್ಷವಾಗಿ ಈ ಕಂಬಳದ ಸಂಭ್ರಮದಲ್ಲಿ ಪಾಲ್ಗೊಂಡು ದೇಶ ವಿದೇಶಗಳಲ್ಲಿರುವಂತಹ ಇನ್ನೆಷ್ಟೋ ಲಕ್ಷ ಜನಗಳು ಮಾಧ್ಯಮಗಳ ಮೂಲಕ ಈ ಕ್ಷಣವನ್ನು ಅನುಭವಿಸ್ತಾ ಇದ್ದಾರೆ, ಆನಂದಿಸ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಈ ಅರಮನೆಯ ಏನು ರಾಜಾಂಗಣ ಇದೆ ಇದು ಸಾಕ್ಷಿಯಾಗಿದೆ. ಇನ್ನೊಂದು ಸಂತೋಷ ಅಂದ್ರೆ ಇದೇ ಡಿಸೆಂಬರ್ ತಿಂಗಳ 24ನೇ ತಾರೀಕಿಗೆ ನಡೆಯುವಂತಹ ಮೂಲ್ಕಿ ಸೀಮೆಯ ಅರಸು ಕಂಬಳಕ್ಕೆ ಇಲ್ಲಿಯ ಚಾಮರಾಜೇಂದ್ರ ಒಡೆಯರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸುವುದಕ್ಕೆ ಒಪ್ಪಿಕೊಂಡಿದ್ದಾರೆ. ಹಲೋ ಓಹ್ ಇತ್ತು ಬಿಡೋಡುತ್ತೆ ಬಡಪ್ಪ ನನ್ನ ಬರೀ ಅಡ್ಡಬಲ ತಗಲು ಬರ್ತಿರತ್ತೆ ನನ್ನ ಬರೀ ಗೇಟಿಗೆ ಬರೀ ಅಡ್ಡಪಲ ಇದಕ್ಕೆ 2 ಸಾಲು ಉಂಟು. ಅನ್ನೊಂದು ಆవుಡು 5 ಬರೀಕ್ ಅಡ್ಡಬಲ ಇದೆ ಬರೀಕ್ ಪೂರ ಇರಲು ಸೆಮಿಫೈನಲ್ ಇಲ್ಲ. ಈಗ ಎಲ್ಲ ಕೋಣಗಳು ಕೂಡ ಈಗ ಸೆಮಿಫೈನಲ್ ಪ್ರವೇಶ ಮಾಡಿದ್ದಾವೆ. ಒಂದು ಕೋಣ ಒಂದು ಜೊತೆ ಕೋಣಗಳಾದರೆ ಇವು ಕೂಡ ಎಲ್ಲ ಉಪಾನ್ವಿತ ಸೆಮಿಫೈನಲ್ ಪ್ರವೇಶಿಸಿದಾಗ ಆಗ್ತದೆ. ಈ ಹೊತ್ತಿಗೆ ನಮಸ್ಕಾರ ನಮಸ್ತೆ ನಮಸ್ತೆ ನಮ್ಮ ಗುರುಮೆ ಸುರೇಶ್ ಶೆಟ್ಟಿ ಅವರು ಒಂದು ಕಮಲದ ಅಭಿಮಾನಿಯಾಗಿ ಜನಪ್ರತಿನಿಧಿಯಾಗಿ ಇವತ್ತು ನಮ್ಮೊಂದಿಗಿದ್ದಾರೆ. ಅವರು ಕನ್ನಡದಲ್ಲಿ ಮಾತಾಡಿದ್ರು ಅವರ ನುಡಿಮುತ್ತುಗಳು, ಅವರು ತುಳುವಿನಲ್ಲಿ ಮಾತಾಡಿದ್ರು ಅದು ಬಹಳ ಆಕರ್ಷಣೀಯವಾದಂತಹ ಪೊಯಿಟಿಕ್ ಲ್ಯಾಂಗ್ವೇಜ್ ಅಂತ ಏನು ಹೇಳ್ತಾರೆ ಅದು ಅಂತ ಒಳ್ಳೆಯ ಭಾಷೆಯಲ್ಲಿ ಮಾತಾಡುವ ಅವರು. ನಮಸ್ಕಾರ ನಮಸ್ಕಾರ. ಸರಿ ಮದುತ್ತಲೆ ಬಹಳ ಆನಂದ ನಿಲಯದಾಗಲೇ ಕರೆದ ಪರ ಬರಡು ಫೈನಲ್ ದ ಬಲ್ದು ಮಲ್ಲ ಅಣ್ಣ ನಕ್ರೆ ಹರಿಶೇರಿ ಏ ತರಕ್ಕೆ ಬರಡು ಹಾರ ಬರಂದೆ ಬಿಡು ಜರ ಆತ ನೆತ್ತ ಬೆರಿತ ಸಾಲದಕ್ಕೆ ಖಂಡಿತವರ ತೂಲೆ ಈ ಇಂದು ಅಣ್ಣ ಈತ ರೆಡ್ ಬಾಲ್ ತಗೊಳ್ಳಿ ಬಿಡ್ರೆ ಬರೋಡು ನನ್ನ ತಡ ಮಲ್ಪರಜ್ಜಿ. ಹಲೋ നമ്മുടെ ಕಾಪುದ ನೂತನ ಶಾಸಕರು, ಉದ್ಯಮಿಲು, ಕಲಾಪ್ರೇಮಿ ಪೋಷಕರು, ಗುರುಮೆ ಶ್ರೀಯುತ ಗುರುವೆ ಸುರೇಶ್ ಶೆಟ್ಟಿ നമ്മുടെ ಪೊಲ್ಲೆರು ಕೋಡೆಲ ಬತ್ತದ ಕಂಬಳ ವೀಕ್ಷಣೆ ಮಾಡ್ತಿದ್ದೀರಿ. ಮುರಾಣಿದ ಮುಹೂರ್ತದ ಸಮಯಡ್ಲ ಬತ್ತದ ನಂಜನ ನೆನೆಪುಂಡು ಮುಹೂರ್ತಗಳು ಆರು ಬತ್ತಿದ್ದೀರಿ. ಅಣ್ಣ ಪುಟ್ರಣಿ ರೆಡ್ ಬಾಲ್ ಪುಟ್ರಣಿ ಬರ್ಪನ ಐತಾರ್ದಾನಿ ಶಿರುವಾದ ಕಂಬಳ ಮಲ್ಪುರನ್ ಸುದ್ದಿ ಉಂಟು. ಹಲೋ ಜನ ಇಷ್ಟು ನಿದ್ದೆ ಬಿಟ್ಟು ಕಾಯ್ತಾ ಇದ್ದಾರೆ ಕೊತ್ತಿಗೆ ಉದ್ದ ಮಾಡಿ. ಅಶೋಕ ರೈ ಅವರ ಭಾಷೆಯಲ್ಲಿ ಹೇಳೋದಾದ್ರೆ ಕಣ್ಣು ತೆರೆದು ನೋಡಿ ನೋಡಿ ಸೋತೋಯ್ತು ಅಂತ. ಅಣ್ಣ ಈ ಬದಿಯಲ್ಲಿ ಯಾರು ಫ್ಲಾಶ್ ಹಾಕಬಾರದು, ಫ್ಲಾಶ್ ಆಫ್ ಮಾಡಬೇಕು ನೀವು. ಕೋಣಗಳು ಓಡಿ ಬರುವಾಗ ತೊಂದರೆ ಆಗ್ತದೆ. ಫ್ಲಾಶ್ ಕೂಡಲೇ ನೀವು ಬಂದ್ ಮಾಡಬೇಕು. ಯಾರ್ದು ಫ್ಲಾಶ್ ಸ್ವಾಮಿ ಅದು ಅಣ್ಣ ದಯವಿಟ್ಟು ನೆನಪು ಬರ್ತದೆ ನನಗೆ, ದಯವಿಟ್ಟು ಗಮನಿಸಿ. ಹಳದಂಗಡಿಯ ಕಂಬಳದಲ್ಲಿ ಒಂದು ದಿನ ಪಿತಾಯಿ ಪೋಯರ ಗೋವುಗಳಿಗಾಗಿ ಒಂದು ರುದ್ರಭೂಮಿಯನ್ನು ಮಾಡಿದವರು ನಮ್ಮ ಗುರುಮೆ ಸುರೇಶ್ ಶೆಟ್ಟಿ ಅವರು. ಇದು ಒಂದು ಪುಣ್ಯದ ಕೆಲಸ. ಅವರೇ ಸ್ವತಃ ಅದನ್ನು ಪ್ರಯೋಗ ಮಾಡಿ ಅವರ ಭೂಮಿಯಲ್ಲೇ ಅದನ್ನು
ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಸಾರ್ವಜನಿಕರ ಅವಗಾಹನೆಗಾಗಿ. ನಾವೆಲ್ಲ ಅವರನ್ನು ಈ ಕಾರಣಕ್ಕಾಗಿ ಗೋಮಾತೆಯ ಆಶೀರ್ವಾದ ಅವರಿಗೆ ಸದಾ ಇರಲಿ ಎಂಬುದಾಗಿ ಪ್ರಾರ್ಥಿಸೋಣ. ಹಲೋ, ಫ್ಲಾಶ್ ಕ್ಯಾಮರಾ ದಯವಿದು ಗಮನಿಸಲೆ. ಆಫ್ ಮಲ್ತೇರೆ. ಹಳದಂಗಡಿಯ ಕಂಬಳದಲ್ಲಿ ಒಂದು ದಿವಸ ಕಂಕನಾಡಿಯ ಕೋಣಗಳು ಓಡ್ತಾ ಇದ್ದಂತಹ ಕ್ಷಣ ಒಂತೊಡು ಬಿಡ್ಬೇರ ಆಯ್ತು ಗತಿ. ಹಲೋ, ಓ ಎಂಗಿಲೆ ಕತೆ ಬಂದು ಬಿಡ್ಚು ಬಂಡಾರಿ ಓ ಈತ ಫ್ಲಾಶ್ ಲೈಟ್ ಒಂಜಿ ವಿಷಯ ಪನ್ನೋಡು ಇತ್ತು ನಂಗೆ ತೊಡಿತೇರೆ ಬಿಡ್ರಾನಿ ಬರೋದು. ಹಳದಂಗಡಿಯ ಕಂಬಳದಲ್ಲಿ ಅಂದು ಒಂದು ಸಲ ಕೋಣಗಳು ಓಡಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಫ್ಲಾಶ್ ಹಾಕಿ ಕ್ಯಾಮರಾ ತೆಗೆದರು ಫೋಟೋ. ಕ್ಷಣಾರ್ಧದಲ್ಲಿ ಕೋಣ ಅಲ್ಲಿಗೆ ನಿಂತಿತು. ಪರಿಸ್ಥಿತಿ ನಮಗೆ ಅರ್ಥ ಆಯ್ತು. ಕೋಣಗಳವರು ಫಿನಿಶ್ ಆದ ನಂತರ ಯಾರು ಫ್ಲಾಶ್ ತೆಗೆದದ್ದು ಅಂತ ಅವರನ್ನು ಹುಡುಕ್ತಾ ಇದ್ರು. ಅವರನ್ನು ಕೂಡ್ಲೆ ನಾವು ಕಾರ್ನಲ್ಲಿ ಹಾಕಿ ಅಲ್ಲಿಂದ ಸಾಗಿಸಿದೆವು. ಇಲ್ಲದಿದ್ರೆ ಅಷ್ಟು ಜನರ ಬೆತ್ತದ ಪ್ರಯೋಗ ಇವರ ಮೇಲೆ ಆಗ್ತಾ ಇತ್ತು. ಯಾಕಂದ್ರೆ ಆ ಕ್ಷಣಗಳು ಹಾಗಿರ್ತವೆ. ಬಹಳ ವರ್ಷಗಳಿಂದ ಪ್ರೀತಿಯಿಂದ ಸಾಕಿ ಪ್ರತಿಷ್ಠೆಗಾಗಿ ತಂದಾಗ ಯಾರದೋ ಒಂದು ತಪ್ಪಿನಿಂದ ಕೋಣಗಳು ಸೋಲ್ತವೆ ಅಂತ ಹೇಳಿದ್ರೆ ಅದಕ್ಕೆ ಕ್ಷಮೆ ಇಲ್ಲ. ಮಾಳದಗಳು ಬರ್ತಾರಾ? ಮಾಳ ಬರ್ತೇರೆ ಅಣ್ಣ ಈತ ರೆಡ್ ಬಾಲ್ ಪಿರ ಮಾಲ್ತದ ಬಿಡ್ರನೆ ಬರಡು ನನ್ನ ತಡಮಾಲ್ ಪರಜ್ಜೆ ದಯದೇವಿ ಗಮನಿಸಲೆ. ಅಲ್ಲ ನನ್ನ ರೆಡ್ ಬಾಲ್ ತಕಲ್ಲ ಮೊಗಲ ಮಲ್ಲ ಇರ್ಲಿರ್ದಲ್ಲ ಕಮ್ಮಿ ಇಜ್ಜೇರಿ ಸಮಯ ಮುಟ್ಟ ಬರ್ತನು ಮಗುಲ್ನಲ್ಲ ಆತೆ ನಂದು ಅಣ್ಣ ರೆಡ್ ಬಾಲ್ ತಕಲ್ಲ ಬಿಡ್ರನೆ ಬರಡು ಆಪ್ಲಕ್ಕನೆ ಬರಡು ತಡಮಾಲ್ ಪರಜ್ಜೆ ದಯದೇವಿ ಗಮನಿಸಲೆ. ಬತ್ತೇರಿ ಮಳೆ ಎಡ್ತಿರ್ದೆ ಬಲೆ ಅಣ್ಣ ಇಂಚಿಡ್ದೆ ಬಲೆ ನೆಟ್ಟೆ ಬಲೆ ಅಗ್ಲೆ ಹುಳ ಲೆಪ್ಲೆ ಮಾಡದಾಗ್ಲೆ ಹುಳ ಲೆಪ್ ಮಾಡತ್ತ ಒಂಜೆಜ್ಜೆ ಬಲೆ ಓ ಬಲೆ ಬಲೆ ಬತ್ತೆರಡು ಜಾಗ ಬಿಡ್ಲಾಗ್ಲ ಈಜ ಆಗ್ಲತ್ತ ಬೋಲ್ ತಂಗಿದಾಗಲ್ 2 ಜನ ಬತ್ತೀರ್ ಮರ ಅಲ್ಪ ಆಗ್ಲಿ ಮಾಡದಾಗಲ ಅಂದ ಓಲ್ದಿರಾಗಲಿ ತೀರ್ಲೇನಾಗಲಿಡ್ಲ ಇಂಚಿನಾಗಲೇ ಚೀಟಿದೆ ಪರ ಪೋಡುದು ಒಂಜಿ ಉಂಡಾಕಲ ಲಕ್ಷಣ ಅಂಚ ಅಗಲೇ ಬರ್ನಟ ಕಾಪಿರಾಗಲ್ಲ. ಹಲೋ ಬಡ್ಪ ಒಂದು ಸಲ ಸಮ ಬಂದು ಮತ್ತೊಮ್ಮೆ ನಿರ್ಣಾಯಕ ಸ್ಪರ್ಧೆಗೆ ಅಣಿಯಾಗ್ತಾ ಇದ್ದಾರೆ. ಪ್ರಾರಂಭಿಕ ಹಂತದಲ್ಲಿ ರಾಜಕರೆಯಲ್ಲಿ ಎರ್ಮಾಳ್ ಪುಚ್ಚೊಟ್ಟು ಬೀಡ್ನವರು. ಯಾವುದರಲ್ಲಿ? ರಾಜಕರೆಯಲ್ಲಿ ನಕ್ರೆ ಮಹೋದರ ನಿವಾಸ, ಮಹಾರಾಜ ಕರೆಯಲ್ಲಿ ಪುಚ್ಚೊಟ್ಟು ಬೀಡು. ಅಣ್ಣ ಫ್ಲಾಶ್ ಬಂದ್ ಮಾಡಿ ಅಣ್ಣ ನೀವು. ಯಾರ್ದು ಫ್ಲಾಶ್ ಅದು ಪುನಃ ಅಲ್ಲಿ? ಆ ಕ್ಯಾಮೆರಾ ತಗೊಳ್ಳಿ ನೀವು. ಅಣ್ಣ ಮಹಾರಾಜ ಕರೆಯ ಬದಿಯಲ್ಲಿ ಫ್ಲಾಶ್ ಬಂದ್ ಮಾಡಿ. ಯಾಕೆ ಫ್ಲಾಶ್ ಆನ್ ಮಾಡ್ತೀರಾ? ಮಂಜೋಟಿ ದಯವಿಟ್ಟು ಓಲ್ ಮುಲ್ಪನ ಅವಳ ಈರಿ ಮಗುಲ್ನ ಇರ್ಲೇನ ಕೊಂಬುದಾರ
ಎಂಗ್ಳಿಗೆ ಗೊತ್ತಾಂಡ ಈರ್ನ ಕೊಂಬಿ ಏಪ ಪುಗ್ಗಿಯಲ್ಲಿ ಪೋಯ್ಜ ಅವಳು ಬುಡುಬನ ಲಕ್ಷಣ ಇಜ್ಜಿಂದು ಗೊತ್ತು ಬುಡುಪರಿಂದ ತನ್ನ ತೆಗಿರೆ ಗೊತ್ತಾಗ ನಮ್ಮ ಕೊಂಬು ಪೋಪುಣ ಮಿತ್ತು ಬಾಳ ಆನಂದ ನಿಲಯ ತಗಲಿ ಕರೆದ ಪರ ಬತ್ತಿಜಾರಣ ಮಾಳ ತಗಲಿ ಯಾರದು ಮಾಳ ತಗಲು ಕರೆದ ಪರ ಬರೋಣ ಮುಲ್ಪ ಇಟ್ಟದರತ್ತ ಮಾಡದಾಗಲಿ ಹಲೋ ಓ ದಾದ ಕತೆ ಒಂಜಿ ಎರು ಉಂತರಕ್ಕೆ ಏನೊಂದಿಚ್ಚಿ ಸರ್ ಕಂಬಳ ಈಗಿರುವುದು ಆ ಬದಿಯಲ್ಲಿ ಈ ಬದಿಯಲ್ಲಿ ಲೇಸರ್ ಬೀಮ್ ನೆಟ್ವರ್ಕ್ ಸಿಸ್ಟಮ್ ವಿತ್ ಎಲೆಕ್ಟ್ರಾನಿಕ್ ಟೈಮಿಂಗ್ಸ್ ಇದೆ ಆದರೆ ಇದರ ಗುಟ್ಟು ಅವರಿಗೆ ಗೊತ್ತುಂಟು ಸೆಕೆಂಡಿನ 100 ಭಾಗದಲ್ಲಿ 0.3 ಕೂಡ ಇದು ಡಿಸಿಷನ್ ಕೊಡ್ತದೆ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಎಷ್ಟೋ ದೂರ ಹೋಗ್ತದೆ ಹಾಗಾಗಿ ಅಲ್ಲಿ ಯಾರು ಗುಡ್ ಸ್ಟಾರ್ಟಿಂಗ್ ಸಿಗ್ತದೆ ಅವರು ಗುಡ್ ಫಿನಿಶಿಂಗ್ ಬರ್ತಾರೆ ಅನ್ನೋದು ಅವರ ಒಂದು ಅಭಿಪ್ರಾಯ ಹಲೋ ಅಣ್ಣ ಬಲಿ ಬಲಿ ಉಂತವರ ಪನ್ನಡೆ ಉಂತವಡು ಪತೋನೆ ಪೋಂಡಾಯ್ಚಿ ಬಲಿ ಮೆಲಾಣೆ ತೊಲ್ಲೆ ಬಲಿ ಮೆಲಾಣೆ ಬಲಿ ಅಣ್ಣ ಉಂತವಡು ಹಲೋ ಓಹೋ ಎಂಗ್ಲೆಗೆದಲ್ಲ ತಡಾತಿ ಆಯ್ತಾ ತಡಾತಿ ಜಾವೆ ಇಷ್ಟು ಜನ ಭಾರಿ ಖುಷಿಯಿಂದ ಯಾಕಂದ್ರೆ ಕೋಣಗಳೆಲ್ಲ ಬಂದಾಯ್ತು ಹಾಗಾಗಿ ಈ ಬದಿಗೆ ಬಂದು ಬಹಳ ಹತ್ತಿರದಿಂದ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಮಾಳದಲ್ಲಿ ಬರ್ತೀರಾ ಬರ್ತೀರಿ 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 ಅಲ್ಲಿ ಬರ್ತೀರಿಗೆ ಅಲ್ಲಿ ಬರ್ತೀರಿ ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆಯುವಂತಹ ಇತಿಹಾಸವನ್ನು ಸೃಷ್ಟಿಸಿದಂತಹ ಈ ಕಂಬಳದಲ್ಲಿ ಭಾಗವಹಿಸಿದ 21 ಜೊತೆ ಹಿರಿಯ ವಿಭಾಗದ ಹಗ್ಗ ಹಿರಿಯ ವಿಭಾಗದ ಕೋಣಗಳು ಫೈನಲ್ ಪ್ರವೇಶ ಮಾಡಿದ ನಂದನಿಕ ಶ್ರೀಕಾಂತ ಭಟ್ರು ಮತ್ತೆ ಮಾಳಾನಂದ ನೆಲೆದವರು ಕರೆ ಚೀಟಿ ತೆಗೆದರು. ಹೇಗೆ ಹೇಳ್ತೇವೆ, ಬಿಡಿಸಲು ಚೀಟಿ ಬುಡ್ಪುಣ ಅಂತ ಉಂಟು. ನಂತಳಿಕೆ
ಶ್ರೀಕಾಂತ ಭಟ್ರ ಕೋಣಗಳಿಗೆ ರಾಜಕರೆ, ಮಾಳ ಆನಂದ ನಿಲಯ ಶೇಖರ್ ಆನಂದ ಶೆಟ್ಟಿಗೆ ಮಹಾರಾಜ ಕರೆ. ಇದು ಅಡ್ಡಿ ಜನಲ್ಲ ಕರೆಲ್ಲ ಪತೊಂದೇ ಬೋತಾರ ಅಂದನಿಗೆ ಅದೇ ಅಕ್ಲೆ ಬೋಡಿತ್ತು ನನ್ನ ಕರೆ ತೆಗೆದನು ಅಣ್ಣ ನಿಗಲೆ ಸಮ ಬತ್ತನಾಗಲಿ ನನದಾಗಿ ಪರಾಬುಜವೇ ಅರ್ಥ ಉಂಟು ಅರ್ಥ ನಿಗಲಿ ಬತ್ತದ ಕರೆಗೆ ಬುಡ್ಪ ಬುಡ್ಪ ಅಡ್ಡಬಲಾಯದಗಳು ಇರುತ್ತೆ ಗಿಡದಲ್ಲ ಬಹುದು ಇರುತ್ತೆ ಅಡ್ಡಬಲಾಯದ ಬೆರಿಕೆ ಹೂ ಸಾಲ್ ಬನ್ನಿ ಅಡ್ಡಬಲಾಯದ ಬೆರಿಕೆ ಬಲ್ಲದೇ ಇರ್ಲಿಯಾ ಐನ ಬೆರಿಕೆ ಅಡ್ಡಪಲಾಯದ ಬೆರಿಕೆ ನಾವರ್ದ ಮಲ್ಲಾರ್ನ ಸಾಲ್ ಅಲ್ಲೇ ನಾವರ್ದ ಮಲ್ಲಾರ್ನ ಪಂದಾತನ ತಂಚ ಅನ್ನಂದು ಸರಿ ನಾವರ್ದ ಮಲ್ಲ ಸಾಲದ ಬೆರಿಕೆ ಬಲ್ಲುದೆಲ್ಲಿಯರನ ಸಾಲ್ ಸರಿ ಸರಿ ಅಡ್ಡಬಲಾಯದ ಬೆರಿಕೆ ನಾವರ್ದ ಮಲ್ಲಾಗಲಿ ತಾರ ಹೊಡೋಣ ಕೂಡಲೇ ತಾರಾದ್ ಬರಡು ಹಲೋ ಓ ಶಾಸಕರೇನು ಅರ್ಜೆಂಟ್ ಮಧ್ಯೊಟ್ಲ ಒಂಜಿ ಸ್ಪರ್ಧೆ ತುದುಪೋಲೆ ಸಮ ಬಹುದು ನಗಲು ಪಣದಾರೆನ್ಲೆ ತುದುಕೊಲ್ಲ ದಮಲು ಬಿಡ್ಬೇರ ನನಗೆ ಹಾ ಹಲೋ ಓಹೋ ಆರು ಕುಲುದಿನ ಇಟ್ಲ ಒಂಜಿ ಸ್ವಾರ್ಥ ಉಂಡು ಆರ್ದ ಊರ್ದ ಆರ್ನ ಕಾರ್ಯಕ್ಷೇತ್ರದ ಕಂಬಳವು ಇರ್ಲಿ ಕರೆ ಟಿಪ್ಪುನ ಅತ್ತಿ ಒಂದು ದಾದ ಒಂಜಿ ಕಾಯಿಲೆನೇ ಆದ ಮಾಡೋತ ಮಾತಾಡಿಲ್ಲ ಎಂಚಿನ ಬುಡಪ ಅಣ್ಣ ಏತು ಬಿಡ್ತಾನು ಬಿಡ್ಪರತ ಇತ್ತ ಬಿಡ್ಪರತ ಉಂತಲಿ ಉಂತಲಿ ಗಟ್ಟಿ ಮಲ್ತೊಲ್ಲಿ ಗಟ್ಟಿ ಬತ್ತೊಲ್ ಬರ್ತಾರೆ ಮಹಾರಾಜ ಕರತ್ತ ಮಹಾರಾಜ ಕರತ್ತ 9.94 ಎರ್ಮಾಳ್ ಪುಚ್ಚೊಟ್ಟು ಬೀಡು ಬಾಲಚಂದ್ರ ಲೋಕೇಶ್ ಶೆಟ್ಟು ಇವ್ರನ್ನ ಕಾನ್ಶಿಯನ್ಸ್ ತುಲೆ ಕೆಲವು ಸರಿ ಹಲೋ 11:49 9:94 11:49 ರಾಜು ಬರ್ ಹಗ್ಗ ಕಿರಿಯ ವಿಭಾಗದ ಸೆಮಿಫೈನಲ್ ನಲ್ಲಿ ಈಗ ನೀವು ನೋಡ್ತಾ ಇದ್ದೀರಾ ಮಹಾರಾಜ ಕೆರೆಯಲ್ಲಿ ಎಂಟ್ರಿ ಕೊಟ್ಟಂತ ಎರ್ಮಾಲ್ ಕುಚ್ಚೆಟ್ಟು ಬೀಳುವ ಬಾಲಚಂದ್ರಿಯ ಲೋಕಯ್ಯ ಶೆಟ್ಟರ ಕೋಣಗಳು 9.94 ಸೆಕೆಂಡುಗಳಲ್ಲಿ ತನ್ನ ಓಟವನ್ನ ಕಂಪ್ಲೀಟ್ ಮಾಡಿರುತ್ತೆ. ಹಾಗೇನೆ ಎದುರಾಳಿ ಕೋಣಗಳು 11.49 ಸೆಕೆಂಡುಗಳಲ್ಲಿ ಓಟವನ್ನು ಮುಗಿಸಿರುತ್ತೆ. ಅಡ್ಡಪಲಯದ ವಿಭಾಗಗಳು ಆಜ್ ಜೊತೆಯಲ್ಲೂ ಕೋಟೋಟ ಪಾಲು ಪಡೆದಿದ್ದಾರೆ. ಸೆಮಿಫೈನಲ್ ಪ್ರವೇಶ ಮಾಡ್ತದೆ. ಫೈನಲ್ ಒಂದನೇ ಎರಡನೇ ಫೈನಲ್ ಪ್ರವೇಶ ಮಾಡ್ಕೊಂಡ ಸ್ಪರ್ಧೆ ಕರೆಕ್ತಾ ಇರೋದ್ರೆ ಬೋಳರ ತ್ರಿಶಾಲ್ ಕೆ ಪೂಜಾರನೆರ್ಲು ರಾಜ ಕರೆಟೆ ಮೋರ್ಲ ಪ್ರಾಪ್ತಿ ಗಿರೀಶ್ ಆಳ್ವರ್ನೆರ್ಲು ಮಹಾರಾಜ ಕರೆಟೆ ಸಾವಿಯ ಗಂಗೆಯ ಪೂಜಾರ ಬೋಳರ ತ್ರಿಶಾಲ್ ಕೆ ಪೂಜಾರನ ಅಡ್ಡಪಲದ ಗಿಡವರೆ ತೆಕ್ಕಟ್ಟೆ ಸುಧೀರ್ ದೇವಾಡಿಗೆರೆ ಮೋರ್ಲ ಪ್ರಾಪ್ತಿ ಗಿರೀಶ್ ಆಳ್ವರ್ನ ಅಡ್ಡಪಲದ ಪಲ ಅಡ್ಮಟ್ವೇರ್ ಸುರೂತ ಸೆಮಿಫೈನಲ್ ಒಂಜಿ ವಿಭಾಗಗಳು ಫೈನಲ್ ಪ್ರವೇಶ ಮಲ್ಪನ ಸ್ಪರ್ಧೆ ಕರೆಡ್ತಾ ಇರೋದ್ರೆ ರಾಜಕರೆ ಬೋಳರ ತ್ರಿಶಾಲ್ ಕೆ ಪೂಜಾರನ ಅಡ್ಡಪಲದೆರ್ಲೆಗೆ ಮಹಾರಾಜಕರೆ ಮೋರ್ಲ ಪ್ರಾಪ್ತಿ ಗಿರೀಶ್ ಆಳ್ವೇರ್ನ ಅಡ್ಡಪಲದೆರ್ಲೆಗೆ ಆಡಳಿತ ಬಿರಿತ ಸಾಲಗಳು ಆಳದ ಪದ ಮೇಗಿನ ಮನೆ ತಕಲ ಆಳದ ಪದ ಮೇಗಿನ ಮನೆ ತಕಲ SMS ಫ್ಯಾಮಿಲಿ ಬ್ಯಾಂಗ್ಳೂರ್ ತಕಲ ಅಣ್ಣ ನಿಕಲ್ ತಯಾರಾದ ಬರಡು ಅಡ್ಡಪಲದ 2 ಸಾಲದ ಬೆರಿಕೆ ನಾವರ್ದ ಮಲನ ಸಾಲೆ ಅಣ್ಣ ನಾವರ್ದ ಮಲ ಸಾಲ ತಕಲ
ಬೋಳದ ಗುತ್ತು ಸತೀಶ್ ಶೆಟ್ಟರ್ನ 2ನೇ ನಂಬರ್ದಿರಲ್ಲ ಬಂಗಾಡಿ ಪರಮೇರು ನಾರಾಯಣ ಮಲೆಕೊಡಿಯರ್ನಿರಲ್ಲ ಅಡ್ಡಪಲ್ಯದ ಸಾಲದ ಬೇರೆಕೆ ನಾವರದ ಮಲ ಸಾಲದಗಳನ್ನ ತಡಮಲ್ ಬಂದು ಸಾಲಕ್ಕೆ ತಯಾರದು ಬರಡು ಅಣ್ಣ ಮಾರ್ನಾಡು ರಾಜೇಶ್ವರಿ ಈ ತರಕ್ಕೆ ಬರಡು. ಹಲೋ ಓ ನಾವರದ ಎಲ್ಲರನ್ನ ಸೆಮಿಫೈನಲ್ ಕಳೆದಿರ್ತಾರೆ. ಉಡುಪಿ ಕೊರಂಗರಪಾಡಿ ಪಡುಮನೆ ಕನ್ನಡ ಪ್ರಭಾಕರ್ ಹೆಗ್ಡೆರ್ಲ ಇರ್ಮಾಳು ಪುಚ್ಚೊಟ್ಟು ಬೀಡು ಬಾಲಚಂದ್ರ ಲೋಕೇಶ್ ಶೆಟ್ರಲ ಜಯ ತುಳುನಾಡು ಪುತ್ತೂರು ಬಟ್ಟ್ಯಾಡಿ ಕಿಶೋರ್ ಭಂಡಾರ್ಲ ಸುರತ್ಕಲ್ ಕಂಡಿಗೆ ಕುಸುಮಾಕರ ಸುವರ್ಣ ಇರ್ಲ ಬರೋಡಣ್ಣ. ಉಡುಪಿ ಕೊರಂಗರಪಾಡಿ ಇರ್ಮಾಳು ಪುಚ್ಚೊಟ್ಟು ಬೀಡು ಜೈ ತುಳುನಾಡು ಸುರತ್ಕಲ್ ಕಂಡಿಗೆ. ಹಲೋ ಓ ಬೆಂಗಳೂರು ಕಂಬಳದ ಒಂದು ವಿಶೇಷತೆ ಮಾತಾ ಕಂಬಳ ಪ್ರಥಮ ಬೊಕ್ಕ ದ್ವಿತೀಯ ಬಹುಮಾನ ಕೊರೊಂದಿತ್ತ ಅಂದು ಬೆಂಗಳೂರು ಕಂಬಳಡು ತೃತೀಯ ಬೊಕ್ಕ ಚತುರ್ಥ ಅತೆ ಮೂಜಿನೇ ಬೊಕ್ಕ 4ನೇ ಬಹುಮಾನ ಕೊರಪು ಅಂಚನ ವ್ಯವಸ್ಥೆಯನ್ನು ಬೆಂಗಳೂರು ಕಂಬಳ ಸಮಿತಿ ಮಲ್ತೀರು ಅತೆ ನೇತ ಕ್ರಮ ಎಂಚ ಪಂಡ ಮೂಜಿನೇ 4ನೇ ಬಹುಮಾನ ಎಂಚ ತೀರ್ಮಾನ ಮಲ್ಪನ ಒಂದು ಪಂಡ ಎಂಚ ಪ್ರಥಮ ಬಹುಮಾನ 10 ನಕಲು ಒಟ್ಟಿಗೂ ಸೋತು ನಕಲಿಗೆ ತೃತೀಯ ಬಹುಮಾನ ದ್ವಿತೀಯ ಬಹುಮಾನ 8 ನಕಲ ಒಟ್ಟಿಗೂ ಸೋತು ನಕಲಿಗೆ ಚತುರ್ಥ ಬಹುಮಾನ. ಅತೆ ಹಲೋ ಓ ನೀನ್ ಸಮ ಅರ್ಥ ಮಲ್ತ ನೋಡು. ನಿಕುಲು ಎಂಚ ನಿಘಂಟು ಮೂಜಿನೇ 4ನೇ ಬಹುಮಾನ ಎಂಚ ನಿಘಂಟು ಮಲ್ತಾಗೊಂದು ಕೆಣ್ಣೆಕ್ಕಿಂದು ಪಣೊಂದಿಪ್ಪನು ಪ್ರಥಮ ಬಹುಮಾನ ಪಡೆಯಿನ ಇರ್ಲಿನ ಒಟ್ಟಿಗೂ ಸೋತು ನಕಲಿಗೆ ತೃತೀಯ ಬಹುಮಾನ ದ್ವಿತೀಯ ಬಹುಮಾನ ಪಡೆಯಿನ ಇರ್ಲಿನ ಒಟ್ಟಿಗೂ ಸೋತು ನಕಲಿಗೆ ಚತುರ್ಥ ಬಹುಮಾನ ಅಂಡ ತೃತೀಯ ಬೊಕ್ಕ ಚತುರ್ಥ ಬಹುಮಾನ ಸಮಾನವಾದಿಪ್ಪುಡು ಅತೆ ನೇನು ತರಟಿದೀವನು ಒಯ್ನು ಬಹುಮಾನ 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 ಒಂದು ಪಂಡಿನ ವಿಷಯನ ತರಟಿದೀವಿ ನೋಡು ಬಣ್ಣೆ ಬಹುಮಾನವನ್ನು ತರಟಿದೀವಿ ನೋಡು ಬಣ್ಣೆ ಹತ್ತು ಆತತ್ತು ಇವ್ರು ಪನ್ನವೇನು ತರಟ್ಟಿ ಓಡು ಒಂದು ಸುರುಕೆ ದಾಯ ಬಣ್ಣಿ ಬಂಡ ಕೆಲವು ಜನ ಪಂಪಿರತ್ತೆ ಕಡೆ ಪಂತೋಲಿಂದು ಓ ಅದಕ್ಕೋಸ್ಕರ ಸುರುಕೆ ಪಂಡಿ ಅಂದೆ ಕನ್ನಡದಲ್ಲಿ ಯಾರು ಬಹುಮಾನ ಪಡೆಯುವರು ಕನ್ನಡದವರ ಆದ್ರೆ ಅವ್ರಿಗೆ ಗೊತ್ತಾಗಬೇಕಲ್ಲ ಅದಕ್ಕೆ ಹೇಳಬೇಕು. ಬೆಂಗಳೂರು ಕಂಬಳದಲ್ಲಿ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ನಡೆಯುವಂತಹ ಕಂಬಳದಲ್ಲಿ ಪ್ರಥಮ ಮತ್ತು ದ್ವಿತೀಯ ಪ್ರಶಸ್ತಿಯನ್ನ ನಾವು ಕೊಡ್ತೇವೆ. ಆದ್ರೆ ಬೆಂಗಳೂರು ಕಂಬಳಕ್ಕೆ ಇಷ್ಟು ವಿಶೇಷವಾಗಿ ಬಂದಿರತಕ್ಕಂಥ ನಮ್ಮ ಕೋಣಗಳ ಯಜಮಾನರುಗಳಿಗೆ ವಿಶೇಷ ಪ್ರೋತ್ಸಾಹ ಕೊಡೋರ ಸಲುವಾಗಿ ತೃತೀಯ ಮತ್ತು ಚತುರ್ಥ ಬಹುಮಾನವನ್ನ ಬೆಂಗಳೂರು ಕಂಬಳ ಘೋಷಣೆ ಮಾಡಿದೆ. ಇದರ ಮಾನದಂಡ ಹೇಗೆ ಕೇಳಿದ್ರೆ ಪ್ರಥಮ ಬಹುಮಾನ ಪಡೆದಂತ ಕೋಣಗಳ ಜೊತೆಯಲ್ಲಿ ಸೋತವರಿಗೆ ತೃತೀಯ ಬಹುಮಾನ, ದ್ವಿತೀಯ ಬಹುಮಾನ ಪಡೆದ ಕೋಣಗಳಲ್ಲಿ ಸೋತವರಿಗೆ ಚತುರ್ಥ ಬಹುಮಾನ. ತೃತೀಯ ಮತ್ತು ಚತುರ್ಥ ಬಹುಮಾನಗಳು ಸಮಾನವಾಗಿರ್ತದೆ. ಆದರೆ ಪ್ರಥಮ ಮತ್ತು ದ್ವಿತೀಯ ಬಹುಮಾನಗಳ ವ್ಯವಸ್ಥೆಯಲ್ಲಿ ನಿಮ್ಮನ್ನು ಯಾರಲ್ಲಿ ಹೋಗ್ಲಿಕ್ಕೆ ಹೇಳಿದ್ದು? ಓ ಅಣ್ಣ ಇಲ್ಲೆಲ್ಲ ಒಳಗೆ ಬಂದಿದ್ದೀರಾ? ಬಂದಿದ್ದು ಸಮಸ್ಯೆ ಅಲ್ಲ. ಅಣ್ಣ ಮಾರ್ನಾಡು ರಾಜೇಶ್ವರಿ ವೇತರಕ್ಕೆ ಬರಡು. ಬೋಳಾರ ತ್ರಿಶಾಲ್ ಕೆ ಪೂಜಾರನೆರಲು ರಾಜ ಕರೆಟೆ, ಮೋರ್ಲ ಪ್ರಾಪ್ತಿ ಗಿರೀಶ್ ಆಳ್ವರ್ನೆರಲು ಮಹಾರಾಜ ಕರೆಟೆ. ಅಡ್ಡಪಲದ ವಿಭಾಗದ ಸೆಮಿಫೈನಲ್ ಸ್ಪರ್ಧೆ ಕರೆಟ್ ತಯಾರೊಂದಿರೆ ಸಾವಿಯ ಗಂಗಯ್ಯ ಪೂಜಾರ ಬೋಳಾರ ತ್ರಿಶಾಲ್ ಕೆ ಪೂಜಾರ ನೆರಲಿಂಗಿಡವರೆ ತೆಕ್ಕಟ್ಟೆ ಸುಧೀರ್ ದೇವಾಡಿಗೆರೆ ಮೋರ್ಲ ಪ್ರಾಪ್ತಿ ಅಲ್ಲಿ ಯಾರು ನಿಂತಿದ್ದಾರೆ ಒಳಗೆ?
ಆ ಬ್ಯಾರಿಕೇಡ್ ಒಳಗೆ ನಿಂತವರು ಯಾರು? ಥ್ಯಾಂಕ್ ಯು. ಅಣ್ಣ ಆಳದ ಪದವು ಮೇಗಿನ ಮಾಡ್ತಕ್ಕಲ್ಲ SMS ಫ್ಯಾಮಿಲಿ ಬೆಂಗಳೂರು ತಕ್ಕಲ್ಲ. ದಯವಿಟ್ಟು ಆರಕ್ಷಕರು ಇದ್ರೆ ಅಲ್ಲಿ ಕೇಬಲ್ ಅನ್ನು ಕಟ್ ಮಾಡಿದಾರಂತೆ. ನಮ್ಮ ಎದುರಿನ ಬ್ಯಾರಿಕೇಡ್ಗೆ ಬಂದಿದ್ದಾರೆ. ಬೆಳಗಿಂದೆಲ್ಲ ಯಾರು ಒಳಗೆ ಬರ್ಲಿಕ್ಕಿಲ್ಲ, ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತೀವಿ. 10 ಗಂಟೆ ಕಳೆದ್ರೆ ಹೇಳೋರಿಲ್ಲ ಕೇಳೋರಿಲ್ಲ ಅಲ್ಲ, ಅದಕ್ಕೆ ಇವ್ರು ನಗಾಡ್ತಾ ಇದ್ದಾರೆ. ನಾವು ಈಗ ಬಂದಿದ್ದು ಪುಣ್ಯ ನಮ್ದು ಅಂತ. ಹಾಗೆಲ್ಲ ಇದು ಪ್ಯಾಸೇಜ್ ಅಂತ ಇತ್ತು. ಈಗ ಇಷ್ಟು ಜನ ಇದ್ದಾರೆ, ಎಲ್ಲಿಂದ ಬಂದ್ರು ಇವರು? ಪೊಲೀಸ್ನವರು ಇದ್ದೀರಾ ಅಲ್ಲಿ? ಆರಕ್ಷಕರು ಇದ್ದೀರಾ? ಒಂದ್ ಸ್ವಲ್ಪ ಅವ್ರನ್ನ ಹೊರಗೆ ಕಳಿಸಿ. ಅಲ್ಲಿ ಲೈವ್ ಕೇಬಲ್ ಕಟ್ ಆಗಿದೆ ನೋಡಿ, ಅಲ್ಲಿ ಟಿವಿ ನೋಡಿ ಎಲ್ಲೆಲ್ಲ ಆಗಿದೆ ಅಂತ. ಅಲ್ಲಿ ನಮಗೆಲ್ಲ ರಿಸ್ಟ್ರಿಕ್ಷನ್ ಮಾಡ್ತೀರಾ, ಹಾಗೆ ಮಾಡಿ ಹೀಗೆ ಮಾಡಿದ್ವಿ. ನೀವು ಮಾಡೋ ಕೆಲಸ ನಿಯತ್ತಾಗಿ ಮಾಡಿದ್ರೆ ನಾವು ನಿಯತ್ತಾಗಿರ್ತೀವಿ ಅಲ್ವಾ? ಹಲೋ ದಾನೇಡು ಬಿಟ್ರೆ ಬರೋದಲ್ಲ ಏರ್ ಮಾತ ಏರ್ ಮಾತ ಬೋಳರ ದಕ್ಕಲು ರಾಜ ಕರೆಟೆ ಮೋರ್ಲ ಪ್ರಾಪ್ತಿ ಗಿರೀಶ್ ಆಳ್ವೇರ್ನೆರ್ಲು ಮಹಾರಾಜ ಕರೆಟೆ. ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಅವರ ಅಡ್ಡಹಲಗೆ ಕೋಣಗಳು ರಾಜಕರೆಯಲ್ಲಿ ಮಹಾರಾಜಕರೆಯಲ್ಲಿ ಮೋರ್ಲ ತೃಪ್ತಿ ಗಿರೀಶ್ ಆಳ್ವರ ಅಡ್ಡಹಲಗೆಯ ಕೋಣಗಳು. ಈ ಗಾಳಿ ಮುಲ್ಪ ಬೆಂಗಳೂರದ ಎಂಚ ಬರ್ಪುಂದು ಗೊತ್ತಾಗ ಎಂಚ ಬಾತೊಂಡಲ್ಲ ಗಾಳಿಗೆ ಬೋಪು. ಉಡುಪಿ 80 ಬಳಗಬಿಟ್ಟು ಕಲ್ಲಪಾಪು ಸಂದೀಪ್ ಶೆಟ್ರ ಎ ಮತ್ತು ಹಿ ಹಗ್ಗ ಹಿರಿಯ ಮತ್ತು ಎಂತ ವಿಷಯ? ಹಗ್ಗ ಕಿರಿಯ ಎ ಮತ್ತು ಬಿ ಅವರಿಗೆ ಸ್ಮರಣಿಕೆಯನ್ನು ವೇದಿಕೆಯಲ್ಲಿ ನೀಡುವಂತೆ ಕಾಪು ಶಾಸಕರಂತ ಗುರ್ಮೆ ಸುರೇಶಣ್ಣವರನ್ನ ವಿನಂತಿಸ್ತಾ ಇದೆ. ಆಯ್ತು. ಈ ಬೆಂಗಳೂರಿನ ಗಾಳಿ ಯಾವ ದಿಕ್ಕಿನಿಂದ ಬರುತ್ತೆ ಅಂತ ಗೊತ್ತಾಗುದಿಲ್ಲ. ಪೇಪರ್ನ ಯಾವ ರೀತಿ ಹಿಡಿದ್ರು ಅದೊಂದು ಏನಂತ ಹೇಳಿದೆ ಇದಕ್ಕೆ? ನಿಮ್ಮೂರ್ಲಿ ಏನಂತ ಹೇಳ್ತಾರೆ ಇದಕ್ಕೆ? ಅಂತಾನೆ ಕಾಪು ನಡಿಕೆರೆ ಸಚಿನ್ ಶೆಟ್ಟಿ ಹಗ್ಗ ಅವರು ಕೂಡ ಸ್ಮರಣಿಕೆಯನ್ನ ಪಡೆದುಕೊಳ್ಳಬೇಕಾಗಿ ವಿನಂತಿಸ್ತಾನೆ. ಬೋಳಾರ ತ್ರಿಶಾಲ್ ಕೆ ಪೂಜಾರ್ನೆರ್ಲು ರಾಜ ಕರೆಟುಲ್ಲ ಮಹಾರಾಜ ಕರೆಟ್ ಮೋರ್ಲ ಪ್ರಾಪ್ತಿ ಗಿರೀಶ್ ಆಳ್ವೇರ್ನ ಅಡ್ಡಪಲಾದ ಇರಲಿಲ್ಲ. ಅಡ್ಡಪಲಾದ ಸೆಮಿಫೈನಲ್ ಸುರೂತ ಸಾಲು ಫೈನಲ್ ಪ್ರವೇಶ ಮಲ್ಪರೆ ಸ್ಪರ್ಧೆಡುಳ್ಳರು ಬೋಳಾರ ತ್ರಿಶಾಲ್ ಕೆ ಪೂಜಾರ್ಲ ಮೋರ್ಲ ಪ್ರಾಪ್ತಿ ಗಿರೀಶ್ ಆಳ್ವೇರ್ಲ ಸೆಮಿಫೈನಲ್ ಫೈನಲ್ ತೇರ್ಗಡೆಗೆ ಪ್ರಯತ್ನ ಬೋಳಾರದವರು ಮತ್ತು ಮೋರ್ಲದವರು. ಉಡುಪಿ ಕೊರಂಕ್ರಪಾಡಿ ದಖಲ್ ಬರೋಡ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾಜಿ ಸಚಿವರಂತ ಸುನಿಲ್ ಕುಮಾರ್ ಅವರು ನಮ್ಮ ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ನಮ್ಮ ಕಂಬಳ ಬೆಂಗಳೂರು ಕಂಬಳದ ಅತ್ಯಂತ ಸುಮಧುರ ಕ್ಷಣಗಳಿಗಾಗಿ ನಮ್ಮನ್ನ ಕೊಡಿಕೊಡುತ್ತೆ. ಅವರನ್ನ ಕಂಬಳ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಅತ್ಯಂತ ಅಣ್ಣ ಬೋಳದ ಗುತ್ತದಕ್ಕಲ್ಲ ಬಂಗಾಡಿ ಪರಂಬೇರ್ದಕ್ಕಲ್ಲ ಅಣ್ಣ ಕೂಡ್ಲಿನಿಗಳು ಕರೆಗೆ ಬರಡು ಆಯ್ತು. ಬೆರಿಕೆ ಮಾಳ ಆನಂದ ನಿಲಯದಕ್ಕಲ್ಲ ಮಂಜೇಶ್ವರ ಗೌಡರು ಬಿಡದಕ್ಕಲ್ಲ ಅಣ್ಣ ಅಡ್ಡಪಲ್ಲದ ವಿಭಾಗ ಅಡ್ಡ ಸಾಲು ಮಾತ್ರ ಬಾಕಿ ಪಣ ಆಯ್ತು. ಬೆರಿಕೆ ನಾವರದ ಮಲ್ಲರಣ ಸೆಮಿಫೈನಲ್ ಸಾಲು ತಡ ಮಲ್ಪಂದ ಸಾಲಕ್ಕೆ ತಯಾರದು ಬರೋಡೆ. ಹಲೋ ಬೆಂಗಳೂರು ಕಂಬಳ ನಮ್ಮ ಕಂಬಳ ಬುಡ್ಪರ ಐತೆ. ನಾನು ಇತ್ನೆಂಟ ಪಾತಿರೋ ದಂಡ ಐತೆ ಒಂದು ಕೇಳುವುದಿಲ್ಲ ರೀ. ಬುಡ್ಪೇರ ಹಲೋ ಬುಡ್ಪೇರ ಐತೆ. ಹಲೋ ಏರ್ ಪಾತೇರ್ ನಂಚೂರ್ ಕೇನೊಂದಿಜ್ಜಿ ಅಂದ ಹೊರವರ ಕೇಳು ಮಕ್ಕಳು ಬೊಬ್ಬೆ ಪಾಡ್ಸಕ್ಕೇನು ಚೆಕ್ ಚೆಕ್ ಓಕೆ ದಂಡೋಗ ಪಾತಿರ್ ನೈತು ಸರಿ ಎಕಡಕ್ಕೆ ಏನೊಂದಿತ್ತಂడి ಇತ್ತ ಮಕ್ಕಳನ್ನ ಬೊಬ್ಬೆ ಅಡಕ್ಕೆ ಏನು ಚಾಚ ಅಂಚನ ಟೆಕ್ನಿಕಲ್ ಆಗಿ ತುಂಬಾ ಸಮಸ್ಯೆ ಆಗ್ತಿದೆ. ದಯವಿಟ್ಟು ಸಮಿತಿಯವರು ಅಲ್ಲಿ ಆಡಿಯನ್ಸ್ ಅಲ್ಲಿ ಕ್ಯಾಮೆರಾಗಳು ಕೇಬಲ್ ಔಟ್ಪುಟ್ ಬರ್ತಾ ಇಲ್ಲ. ಆಡಿಯೋ ಪ್ರಾಬ್ಲಮ್ ಆಗ್ತಾ ಇದೆ. ದಯವಿಟ್ಟು ಅಲ್ಲಿ ತುದಿಯಲ್ಲಿ ನಿಂತರು ಕೇಬಲ್ ಮೇಲೆಲ್ಲ ನಿಂತು ನಮಗೆ ಆಡಿಯೋ ವಿಡಿಯೋ ಯಾವುದು ಸಿಗ್ತಾ ಇಲ್ಲ ಸರಿಯಾಗಿ. ದಯವಿಟ್ಟು ಹಿಂದೆ ಬನ್ನಿ. ದಯವಿಟ್ಟು ನಿನ್ನೆಯಿಂದ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಮುಗಿಯೋ ಹಂತದಲ್ಲಿ ಇದೀವಿ. ದಯವಿಟ್ಟು ಸಪೋರ್ಟ್ ಮಾಡಿ.
ಅದು ನೀವು ಸುಮ್ಮನೆ ಅಲ್ಲೇ ಗುಂಪು ಕೊಟ್ಟರು ಏನ್ ಮಾಡ್ತಾ ಇದ್ದೀರಿ ಅಲ್ಲಿ ಆಗಿಂದ ಹೇಳ್ತಾ ಇದ್ದೀರಿ ಏನ್ ತಮಾಷೆ ತಿಳ್ಕೊಳ್ತಾ ಇದ್ದೀರಿ? ನೀವೇ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾಜಿ ಸಚಿವರಂತಹ ಸುನಿಲ್ ಕುಮಾರ್ ಉಪಸ್ಥಿತಿಯನ್ನು ಗೌರವಿಸಿಕೊಳ್ತಾ ಕಮಲ ಸಮಿತಿಯ ಗೌರವ ಪ್ರಕಾಶ್ ಅವರು ಅವರಿಗೆ ಸುಮಾರು 87 ಲಕ್ಷ ರೂಪಾಯಿ ಅನುದಾನವನ್ನು ತಂದು ಸ್ಟೇಡಿಯಂ ಮಾದರಿಯಲ್ಲಿ ಕಮಲ ಮಾಡುವಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕಮಲಕ್ಕೆ ಹಿಂದಿನವರೆಗೂ ನಿರಂತರವಾಗಿ ನಮ್ಮ ವಿಚಾರದಲ್ಲಿ ಕೆಲಸ ಮಾಡಿರುವ ಸನ್ಮಾನ್ಯ ಸುನಿಲ್ ಕುಮಾರ್ ಅವರು ನಮಗೆ ಬೆಂಗಳೂರು ಕಮಲದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮತ್ತೊಮ್ಮೆ ಈ ಸುನಿಲ್ ಕುಮಾರ್ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸುನಿಲ್ ಕುಮಾರ್ ಅವರ ಧರ್ಮಪತ್ನಿ ಪ್ರಿಯಾಂಕಾ ಸುನಿಲ್ ಕುಮಾರ್ ಅವರ ಉಪಸ್ಥಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ತಾ ಇದ್ದೇವೆ. ಚಿತ್ತೆ ಬಿಡ್ರಾನೆ ಬರೋದಿಲ್ಲ ಎತ್ತ ಬಿಡ್ರಾನೆ ಬರೋದಿಲ್ಲ ಅರ್ಥ ಜನಕ್ಕೆ ಬಿಡಪ್ಪ ಕಮಲ ನಿನ್ನೆ ಶುರು ಮಾಡಿದೀವಿ. ಏನ್ ತಮಾಷೆನ ಇದು? ಅಲ್ಲಿ ಕೇಬಲ್ ಕಟ್ ಮಾಡೋದು ಕಟ್ಟೆ ಆಗಿದೆ, ಲೈವ್ ನೋಡುವಂತ ಪರಿಸ್ಥಿತಿ ಇಲ್ಲ. ಎಲ್ಲ ನಿಮ್ಮದೇ ಕತೆನಾ ಇದು? ಅಂದ ನಿಖುಲ್ ಪೋಯಿನಲ್ಪ ಬರ್ಕತ್ತಾ ಬಜಾರ್ ನಿಖುಲ್ ಮುಲ್ಲ ಬತ್ತೊಂದು ಪನ್ಪುಣತ ನಿಖಿಲೇನ್ ಬತ್ತೊಂದು ಕಮಲ ಮಲ್ತಿಂದು ಒಂದ ಬ್ಯಾಂಗ್ಳೂರ್ ಇದ್ದ ನಿಖಿಲ್ನ ಬೋರ್ಚಂದ ಬುದ್ಧಿ ಕಲ್ಪವ್ರು ಜಕುಲನ್ಲ ಸಾಬೀತಿ ಟಿಪ್ಪರ್ ಬಾರಿ ಖುಷಿ ಪಂಡ ಬ್ಯಾಂಗ್ಳೂರು ಅವೇತು ಜನ ತುಳುವೇರುಲ್ಲೇರು ಇನಿ ಬ್ಯಾಂಗ್ಳೂರು ಬಾರಿ ಮಲ್ಲ ಸಭೆ ಅಂಡ್ ಪಂಡ ತುಳು ಗೊತ್ತಿತ್ತಿನ ತುಳುವೇರು ಬ್ಯಾಂಗ್ಳೂರದ ಕಮಲಗ ಬೈದೇರು ಅದೇ ಕನ್ನಡದಾಯ ಪಂಡು ಬಂಡವಾಳ ಕನ್ನಡದ ಕುಳಿತು ಬೇಜಾರಾಯರೆ ಬಲ್ಲಿ ಅತ್ತ ಬರಿತ ಇಲ್ಲದಕ್ಕೆ ಬನ್ನಿ ಆಂಟಿ ಹೋಗೋಣ ಅಂದು ಲೆತ್ತೊಂದು ಬತ್ತಿತ್ತಿಂದ ಅದೇ ಅಂಚ ಅಕಲೆ ಕನ್ನಡ ಅರ್ಥ ಆವಡು ನಮ್ಮ ಕನ್ನಡ ಪಾತಿರ್ನಿ ಹೊರತದು ತುಳು ಮಾತಿರ್ಲ ಬರ್ಪಿನಕ್ಲು ಹೆಚ್ಚಿನ ಇನಿ ಈ ಸಭೆ ಇತ್ತಿ ನಾಡ್ನ 93.5% ಜನ ತುಳು ಪಾತಿರ್ನಕ್ಲು ಅದೇ ಹೊರ ಚಪ್ಪಾಳೆ ಬಟ್ಲೆ ಅನ್ನಂಡ ಹೆಂಗೆ ಗೊತ್ತಾಯಿನಿ 93.5 ಎಂದು 93.5 ಅದೇ ದಾಯ ಗೊತ್ತಾಯ್ತು ಬೋಳಾರದಕ್ಕಳು ರಾಜ ಕರೆಕ್ಟ್ ಮಹಾರಾಜ ಕರೆಕ್ಟ್ ಮೋರ್ಲದಕ್ಕಳು ರಾಜ ಕರೆತ ಬೋಳಾರ ತ್ರಿಶಾಲ್ ಕೆ ಪೂಜಾರ್ ನೇರ್ಲು 9:55 10:65 ಬೋಳಾರ ತ್ರಿಶಾಲ್ ಕೆ ಪೂಜಾರ್ ನೇರ್ಲು ಅಡ್ಡಪಲ 5 ವಿಭಾಗಗಳು ಭಾಗವಹಿಸೋದನ್ನ 4 ಜೊತೆ ಇರಲಿಡು ಸುನೂತು ಸೆಮಿಫೈನಲ್ ಡೇ ಫೈನಲ್ ಪ್ರವೇಶ ಮಲ್ದಿರೆ ರಾಜಕೆರೆ ಕೊಳಕೆ ಇರುವತ್ತೂರು ಉದಯ ಕೋಟ್ಯನ್ನ ಅವರ ಕಾಲಿಟ್ಟ ಬೋಳಾರ್ ತ್ರಿಶಾಲ್ ಕೆ ಪೂಜಾರಿ ಕೋಣಗಳು 9.55 ಸೆಕೆಂಡ್ಗಳಲ್ಲಿ ಓಟವನ್ನ ಕಂಪ್ಲೀಟ್ ಮಾಡೋದ್ರಿಂದ ಕೊಳಕೆ ಇರುವತ್ತೂರು ಉದಯ ಕೋಟ್ಯನ್ನ ಅವರ ಭಾಗವಹಿಸುವುದಕ್ಕಾಗಿ ಸ್ಮರಣೆಯನ್ನು ನೀಡುವಂತೆ ಅವರ ಅತಿಥಿಗಳನ್ನ ವಿನಂತಿಸಿಕೊಳ್ತಾ ಇದ್ದೇನೆ. ಅಡ್ಡಪಲಯದ ವಿಭಾಗದ ನನೊಂಜಿ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ಪನ ಸ್ಪರ್ಧೆ ಕರೆಡ್ತಾ ಇರೋಲೆ ಆಳದ ಪದವು ಮೇಗಿನ ಮನೆ ಅಜ್ಜಾಡಿ ಬಾಬು ರಾಜೇಂದ್ರ ಶೆಟ್ಟಿ ನೆರಲು ಮಹಾರಾಜ ಕರೆಟ್
SMS ಫ್ಯಾಮಿಲಿ ಬೆಂಗಳೂರು ದಕ್ಕಲಿರಲು ರಾಜ ಕರೆಟೆ ಉಳ್ಳೂರು ಕಂದವರ ಗಣೇಶರು ಆಳದ ಪದವು ಮೇಗಿನವನೆ ಅಜ್ಜಾಡಿ ಬಾಬು ರಾಜೇಂದ್ರ ಶೆಟ್ಟರ್ ಇರಲಂಗಿಡವರೆ ಬಡ್ಕಳ ಹರೀಶರು SMS ಫ್ಯಾಮಿಲಿ ಬೆಂಗಳೂರು ದಕ್ಕಲ ಅಡ್ಡಪ್ಪಲದಿರ್ಲೆಂಪಲ ಅಡ್ಮಿಟ್ವೇರ್ ಹಲೋ ಮುನಿಯಾಲ ಉದಯ್ ಕುಮಾರ್ ಶೆಟ್ಟಿ ಅವರು ತಮ್ಮ ಕೋಣಗಳ ಭಾಗವಹಿಸಿಕೆಯಾಗಿ ಬೈಕಿದ ಚಾವಿ ತೆಗೆದ ಸಮಿತಿಯ ಗೌರವಾಧ್ಯಕ್ಷ ಪ್ರಕಾಶ್ ಶೆಟ್ಟಿ ಅವರಿಂದ ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ವಿನಂತಿಸ್ತಾ ಇದ್ದಾನೆ. ಮುನಿಯಾಲ ಉದಯ್ ಕುಮಾರ್ ಶೆಟ್ಟಿ ಗಂತದ ಅಲ್ಪಕ್ಕೆ ನೋಡು ಬೈಕಿದ ಚಾವಿ ಎಂಜು ತೆಗೆದನು. ಇದೀಗ ತಾನೇ ಅಡ್ಡ ಹಲಗೆ ವಿಭಾಗದಲ್ಲಿ ರಾಜ ಕರೆಯಿಂದ ಅಖಾಡಕ್ಕೆ ಇಳಿದಂತ ಬೋಳರ್ ತ್ರಿಶಾಲ್ ಕೆ ಪೂಜಾರಿ ಅವರ ಕೋಣಗಳು ಕೇವಲ 9.55 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನು ಕಂಪ್ಲೀಟ್ ಮಾಡೋದ್ರಿಂದ ಅಡ್ಡ ಹಲಗೆ ವಿಭಾಗದಿಂದ ಫೈನಲ್ಸ್ ಪ್ರವೇಶಿಸಿರ್ತಾರೆ. ಪ್ರಭಾಕರ್ ಹೆಗ್ಡೆರಿಗೆ ಮಹಾರಾಜ ಕರೆ ರಾಜಕರೆ ಎರ್ಮಾಳು ಪುಚ್ಚೊಟ್ಟು ಬೀಡು ಬಾಲಚಂದ್ರ ಲೋಕೇಶ್ ಶೆಟ್ಟರ್ ನೆರಲೆಗಿ ಜೈ ತುಳುನಾಡು ಪುತ್ತೂರು ಬೊಟ್ಟಾಡಿ ಕಿಶೋರ್ ಭಂಡಾರ ನೆರಲೆಗೆ ಮಹಾರಾಜ ಕರೆ ರಾಜಕರೆ ಸುರತ್ ಕಲ್ಕಂಡಿಗೆ ಕುಸುಮಾಕರ ಸುವರ್ಣ ನೆರಲೆಗಿ. ಹಲೋ ಓ ನಾವಿರದ ಮಲ್ಲೇರ ಸಾಲದ ಬೇರೆ ಮಕ್ಕಳಿಗೆ ಸಾಲು ಇತ್ತೆ ನೆನಪಲ್ಬೋಡು ಅಕು ಚೀಟ್ ಗೈತು ಪೋಯ್ನಾತಿ ಮರತ್ರ ಬೇರೆ ಬಲ್ಲಿ ಹನ್ನೊಂದು ಅಡ್ಡಪಲ್ಲದ ಸಾಲದಯ ಬೇರೇಕಿ ಬಲ್ಲದಲ್ಲಿ ಇರೋ ಸಾಲು ಬತ್ತರ ಅಕ್ಕಳು ಉಳ್ಳೇರ ಅಲ್ಪ. ಹಲೋ ರಾಜವಣ್ಣ ಓ ಅಡ್ಡಪಾಲಯದ ಸಾಲದ ಬೇರೆಕೆ ನಾವರದ ಮಲ್ಲರನ ಸಾಲು ನಾವರದ ಮಲ್ಲ ಸಾಲದ ಬೇರೆಕೆ ಬಲ್ಲದಲ್ಲಿರನ ಸಾಲು ಆಯ್ತಾ ಬೇರೆಕೆ ನಾವರದಲ್ಲಿರನ ಸಾಲು. ಸಾರಿ ಫಾರ್ ದ ಇಂಟರಪ್ಷನ್. ಓ ಇಲ್ಲಿ ಬಂದ ಮಾಹಿತಿ ಹಾಗೆ ನಿಮ್ಮ ಮಾಹಿತಿ ಸರಿಯಾಗಿದ್ರೆ ಅದೇ ಅಡ್ಡಪಲಾಯದ ಎರಡನೇ ಸಾಲದ ಬೇರೆಕೆ ನಾವರದ ಮಲ್ಲ ಸಾಲು ಐದು ಬೊಕ್ಕ ಎರನ ಬಲ್ಲದಲ್ಲಿರನ ಸಾಲು ಐದು ಬೊಕ್ಕ ನಾವರದಲ್ಲಿ ಸೆಮಿಫೈನಲ್ ಸಾಲು ಸರಿ ಅತ್ತ ಹನ್ನೊಂದು ಸಮ ಅತ್ತ ನನ್ನ ಇರಲಿಕ್ಕೆ ಪಣೀರ್ ಇಜ್ಜತ್ತ ಜಿ ಇನ್ನು ಫೈನಲ್ ಅತ್ತ ಅಂದ್ ನಿಜವಾದಲ್ಲತ್ತ ಖಂಡಿತ ತುಲೈ ಗಂಗಾ ಅಣ್ಣಗೆ ವಾ ಚಪ್ಪಾಳೆ ಕೊಟ್ಟು ನೀಗಳು ಓ ಸಾವಿಯ ಗಂಗಾ ಅಣ್ಣಗೆ ಒಂದು ಚಪ್ಪಾಳೆ ಕೊಟ್ಟಿರಲ್ಪ ಜವಣಿರ್ ಮಾತ್ರ ಖುಷಿ ಅದು ಅಲ್ಲ. ಉಡುಪಿ ಕೊರಂಗಪಾಡಿ ಕನ್ನ ಪ್ರಭಾಕರ್ ಇದ್ದರ್ನ ನೇಗಿಲು ಕಿರಿಯ ವಿಭಾಗದ ಕೋಣಗಳು ಆಗಮಿಸಿದೆ. ಅವರಿಗೆ ಪ್ರಶಂಸನಾ ಪತ್ರವನ್ನ ನೀಡಬೇಕು. ಕೊಳಕ್ಕೆ 20 ಭಾಸ್ಕರ ಸುಬ್ಬಯ್ಯ ಕೋಟ್ಯಾನ್ ಅವರ ತಮ್ಮ ಉದಯ ಕೋಟ್ಯಾನ್ ಅವರು ಕೂಡ ಇದ್ದಾರೆ. ಈ 3 ಸ್ಮರಣಿಕೆಗಳನ್ನ ಅವರು ಪಡೆದುಕೊಳ್ಬೇಕಾಗಿ ಅದು ಡಾಕ್ಟರ್ ಚಿಂತನ್ ಹೆಗ್ಡೆ ಅವರು ಸ್ಮರಣಿಕೆ ಡಾಕ್ಟರ್ ಚಿಂತನ್ ಹೆಗ್ಡೆ ಅವರು ಯರ್ಮಾಳ್ ರೋಹಿತ ಹೆಗ್ಡೆ ಅವರ ಭಾಗವಹಿಸಿದ ಪ್ರಶಂಸನಾ ಪತ್ರವನ್ನು ಮತ್ತು ಕೊಳಕ್ಕೆ 20 ಭಾಸ್ಕರ ಸುಬ್ಬಯ್ಯ ಕೋಟ್ಯಾನ್ ಅವರ ಇದ್ದಾರೆ ಉದಯ ಕೋಟ್ಯಾನ್ ಅವರು, ಡಾಕ್ಟರ್ ಚಿಂತನ್ ಹೆಗ್ಡೆ ಅವರು, ಕರ್ನ ಪ್ರಭಾಕರ್ ಹೆಗ್ಡೆ ಅವರು ಈ 3 ವಿಭಾಗಗಳಲ್ಲಿ ಭಾಗವಹಿಸಿದ ಅಭಿನಂದನೆಗಳು. ನಿರಂಜನ್ ರೈ ಅವರೇ ಹೇಳಿ ಅಣ್ಣ. ಹಲೋ, ವಿಶೇಷವಾಗಿ ಡಾಕ್ಟರ್ ಚಿಂತನ್ ಹೆಗ್ಡೆ ಅವರಿಗೆ ಒಂದು ಅಭಿನಂದನೆ ಹೇಳಬೇಕು. ಹೇಳಿ. ಈ ಕರೆ ನಿರ್ಮಾಣ ಮಾಡಿದ ಅಪ್ಪಣ್ಣ ಇದ್ರಲ್ಲ, ಅವರು ಕಾಲು ಗಂಟಿನ ಸಮಸ್ಯೆಯಲ್ಲಿ ಇದ್ರು. ಖಂಡಿತ ಹೌದು. ಅದನ್ನ ಇವತ್ತು ಅಪ್ಪಣ್ಣ ನೇರವಾಗಿ ನಡೆಯಲಿಕ್ಕೆ ಕಾರಣೀಕರ್ತರಾದರು ಡಾಕ್ಟರ್ ಚಿಂತನ್ ಹೆಗ್ಡೆ ಅವರು. ಅವರಿಗೆ ಒಂದು ವಿಶೇಷವಾದ ಅಭಿನಂದನೆಯನ್ನು ನಾವು ಸಲ್ಲಿಸಬೇಕು ಡಾಕ್ಟರ್ ಚಿಂತನ್ ಹೆಗ್ಡೆ ಅವರಿಗೆ. ಚಿಂತನ್ ಹೆಗ್ಡೆ ಅವರಿಗೆ ಎಲ್ಲರ ಪರವಾಗಿ, ಬೆಂಗಳೂರು ಕಂಬಳ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಬೊಕ್ಕ ಕಾರ್ ರಿಪೇರಿ ಬಾಲ್ಕೊಂಡು ಬೇತೆ ಮೇಸ್ತ್ರಿ ಕೆಲಸದ ಏನ ಆರ್ಥೋಪೆಡಿಕ್ ಸರ್ಜನ್ ಅಂದ ಬೇತೆ ಬಂದ ಕಾರ್ ರಿಪೇರಿ ಮಾಡ್ಬೋದು, ಮೇಸ್ತ್ರಿ ಬದು ಕಾರ್ ರಿಪೇರಿ ಮಾಡ್ತಾರೆ. ಅಪ್ಪ ಹಲೋ ಓ ಓ ಓ ಮೂಲ್ 2 ಗಂಟೆ ಹಿಡಿದು ಬೊಕ್ಕಲ್ಲಿ ಹಾಕೊಂಡು ನಕಲು ಮತ್ತೆ ಇತ್ತೇನೆಲ್ಲ ಹಾಕೊಂಡಿರಿ ನಿಖಲ್ನ ಕತೆದಾದ ಇತ್ತ ಬತ್ತು ಹೊರಗೆ ಅಂತಕ್ಕೆ ಉಂತಿನಾತಿ ಉಂತಿನಾಪನೆ ಬಿಟ್ರೆ ಪೂಜ ಅಂಚೊಂದು ಕ್ರಮ ಉಂಟು ಉಂತಿನಾತಿ ಹೊರ ಉಂತಿಯರು ನನ್ನ ಏತು ಬರ್ತು ಉಂತೇರು ಉಂಡಿಗೆ ನನ್ನ ಪೆರಮಲ್ತ ಬಿಟ್ರನೆ ಬರ್ರ ನಮ್ಮ ಮಂಜಿ ಮೊಕ್ಕಳು ನಮಗೆ ಬಾರಿ ವಿಶ್ವಾಸ ಉಳಿತು ನಂಗೆ. ಬೆಂಗಳೂರು ಅಂಡ್ಲ ಒಂಜಿ ಪಂಡಿ ಬಾರಿ ಇಪ್ಪು ಪಂಡೇನು ಕೇಣ್ವೇರು ಮೊಕ್ಕಳು ಮೊಕ್ಕಳು ಬೆಂಗಳೂರು ಬತ್ತಂಡಲ್ಲ ಒಂಜಿ ನಾನೇ ಎಲ್ಲ ಡೆಲ್ಲಿ ಕೊಂಡುಂಡಲ್ಲ ಇಂಚೆನೆ ಅದೇ ನಿಖುಲಂತೂ ಏನೇನೆಲ್ಲ ಬರ್ಕ ತಯಾರಿ ಬಿಡು ಬಿಜಾರ್. ಹಲೋ
ಓ ಓ ಬಾರಿ ಖುಷಿ ಆಪಿಂದಾದ ಪಂಡ ಹಾ ನಮ್ಮ ಜಿಲ್ಲೆಡ್ ಕಮಲಲ್ ಮಾತ್ರ ನಡೆದು ಪುನಗ ಹಾ ನಮ್ಮ ಮತ್ತೆ ಪನ್ನೋಡು ಪ್ರೇಕ್ಷಕರಿಗೆ ತಪ್ಪಾಳೆ ಬುಟ್ಟಲೆ ಬೊಬ್ಬೆ ಪಾಡ್ಲೆ ಎಂದು ಅತ್ತೆ ಮೂಲು ದಾಲಾ ಪಣಂದೆ ಹಾ ನಯಾ ಪೈಸೆ ಖರ್ಚಿ ಜಂದೆ ಹಾ ಮೊಕಲೊಂಜಿ ಅವಸ್ಥೆ ತುಲೆ ಅತ್ತೆ ಈ ಜೋಕುಲಿನ ಭೂಮಿ ಕೊಣತಿನ ಅಪ್ಪಮ್ಮಿ ಸಾರ್ಥಕ ಸೇವೆ ಮಲ್ತಿರಂದಿ ಎನ್ನು ನೋಡು ಅತ್ತೆ ನಮ್ಮ ನಾವರದ ಮಲ್ಲಕಲ ಕಮೆಂಟ್ರಿ ಮಲ್ಪನ ತಂಡವಾಗ್ಲು ಬೋರದ ಗೊತ್ತು ಸತೀಶ್ ಶೆಟ್ಟರ್ನ 2ನೇ ನಂಬರ್ ಇರಲ್ಲ ಬಂಗಾರಿ ಪರಮೇರು ನಾರಾಯಣ ಮಲೆಕೊಡಿಯರ್ನಿರಲ್ಲ ಉಂತಲೆ ಕಮೆಂಟ್ರಿ ಮಲ್ಪಣಗಳಿಗೆ ನನ್ನ ಉಡುಗೊರೆ ಉಂಡಿಗೆ ದಾರಾಯಣ ಕನ್ನಡ ತುಳು ರಡ್ಡು ಭಾಷೆಗಳ ಪಾತ್ರ ಆಪುಜಿ ಆಪುಜಿ ತುಳುಟೆ ಕನ್ನಡ ಬಾತಿ ಹೊರಜಿದಾನೆ ಅಲ್ಬಾರು ನಿನ್ನೆ ಕಮ್ಮಳ ಶುರುವಾಗಿಂದ ಈಗಲೂ ಕೂಡ ಕನ್ನಡ ಮಾತಾಡ್ತಾ ಇದ್ದೇವೆ ನಿಮ್ಮ ಈಗ ರಿಸ್ಟ್ರಿಕ್ಷನ್ ಯಾಕೆ ನಿಮ್ದು ಮಾತಾಡ್ ಅಶೋಕ್ ಕಣ್ಣಕ್ಕೆ ಮನವಿ ಬತ್ತೀನಿ ಹಿಡ್ದು ಅಂಚ ಮನವಿ ಮಲ್ತೀನಿ ಬಾಯಲ್ಲಿ ಮಾತಾಡುವಂತ ಒಳ್ಳೆ ಗುಣ ಇರುವವರು ಅಂತ ಇದು ನಮ್ಮ ಕರಾವಳಿಯ ಹೆಮ್ಮೆ. ಅಲ್ವಾ? ಅದೇ ತುಳು ಕನ್ನಡಕ್ಕೆ ಬಂದಾಗ ನೋಡಿ ಬಿಟ್ರು ಅಲ್ವಾ? ಅದರ ಡೆಪ್ತ್, ವಾಯ್ಸ್ ಡೆಪ್ತ್ ಹೇಗಿರ್ಬೇಕು, ಆ ಭಾಷೆಗೆ ಒಂದು ಅದರ ಸೊಗಡು ಇದೆ. ತಪ್ಪು ಅಂತ ಹೇಳ್ತಾ ಇಲ್ಲ. ಕನ್ನಡವೂ ಬೇಕು ನಮಗೆ, ತುಳು ಬೇಕು. ಕನ್ನಡ ಹೆಣ್ಣು ಮಗು ಆದರೆ ಗಂಡು ತುಳು ಮಗು ಆಗಿರುತ್ತದೆ, ತುಳು ಗಂಡು ಮಗು ಆಗಿರುತ್ತದೆ ಅಂತೇಳಿ. ಅಂದ್ರೆ ಇಬ್ಬರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಹಾಗಾಗಿ ಇಬ್ಬರೂ ಮಕ್ಕಳು ನಮ್ಮವರೇ, ಯಾರಿಗೂ ಕಮ್ಮಿ ಇಲ್ಲ, ಯಾರಿಗೂ ಹೆಚ್ಚಿಲ್ಲ. ರಾಜವಣ್ಣ ಹಲೋ ಹಲೋ ಓ ಓ ಓ ಓ ಬಿಡ್ತೇನೆ ಓ ಹಂಗ ಬಿಡ್ತೀರಿ. ಆಲದ ಪುಟಕಲು ಬಾರ ಕರೆಕ್ಟ್ ರಾಜಕರೆಕ್ಟ್ ಎಂಚಿನ ಎಂದು SMS ಫ್ಯಾಮಿಲಿ ಬೆಂಗಳೂರು ಎಂಚಿನ ರಾಜಕರೆತ SMS ಫ್ಯಾಮಿಲಿ ಬೆಂಗಳೂರು 10:40 11:31 ರಾಜಕರೆಟ್ ಮತ್ತು ಇದೀಗ ರಾಜ ಕರೆಯಿಂದ ಅಖಾಡಕ್ಕೆ ಇಳಿದಂತ SMS ಫ್ಯಾಮಿಲಿ ಬೆಂಗಳೂರು ಕೋಣಗಳು 10.40 ಸೆಕೆಂಡುಗಳಲ್ಲಿ ತಮ್ಮ ಓಟದ ಕ್ರಮವನ್ನು ಕಂಪ್ಲೀಟ್ ಮಾಡೋದ್ರ ಮೂಲಕ ಅಡ್ಡ ಹಲಗೆ ವಿಭಾಗದಲ್ಲಿ ಫೈನಲ್ ಪ್ರವೇಶಿಸಿದ 2ನೇ ಕೋಣಗಳಾಗಿ ಹೊರಬಂದಿವೆ. ಇಡೀ ತಂಡಕ್ಕೆ ಜೋರಾದ ಚಪ್ಪಾಳೆ. ಅಣ್ಣ ನಾವರದ ಮಲಗಲು ಅಣ್ಣ ಬೋರದ ಗೊತ್ತು ಸತೀಶ್ ಶೆಟ್ಟರ್ನ 2ನೇ ನಂಬರ್ ಇರಲ್ಲ ಬಂಗಾಡಿ ಪರಮೇರು ನಾರಾಯಣ ಮಲೆಕೊಡಿಯರ್ನಿರಲ್ಲ. ಅಣ್ಣ ಬಲೆ 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 ತಡಮಲ್ ಬರ್ಜಿ ಬಲೆ ಕರೆತಲೆ ಬಲೆ. ಹಲೋ ರಾಜವಣ್ಣ ಹಲೋ 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 ಬನ್ಲಿ ರಾಜವಣ್ಣ ಓ ಬೆಂಗಳೂರು ಕಂಬಳ ಎಂಚ ಆತಂಡು ಒಂಜಿ ನಿಮಿಷ ಯಾನೊಂಜಿ ಅಡ್ಡ ಫಲ ಇದೆ ಇರ್ಲೇನೊಂಜಿ ಫೈನಲ್ ಅಕ್ಲೇನ್ ಲೆತ್ತದು ಕರೆದೆಪ್ಪರೆ ಬೊಕ್ಕೊಂಜಿ ಎಲ್ಲೇ ಪ್ರಕಟಣೆ ಉಂಡು. ಪ್ರಕಟಣೆ ಮುಗಿದೀರಿಗೆ ಅವಕಾಶ ಉಂಡು. ಇರು ಬೇಜಾರ್ ಮಲ್ಪೆರೆ ಬಲ್ಲಿ ಫೈನಲ್ ಪ್ರವೇಶ ಮಲ್ದಿನ ಬೋಳಾರ ತ್ರಿಶಾಲ್ ಕೆ ಪೂಜಾರ್ಲ SMS ಫ್ಯಾಮಿಲಿ ಬೆಂಗಳೂರು ದಕ್ಕುಲ್ಲ ಅಡ್ಡ ಫಲ ಇದಿರಲ್ಲ ಫೈನಲ್ ಕರೆದೆಪ್ಪರೆ ಬರೋಣ. ಹಲೋ, ವಿಶೇಷ ಮತ್ತು ಸಂತೋಷ ಪಡುವ ಒಂದು ಸುದ್ದಿ. ಮಂಗಳೂರಿಗರಿಗೆ ಜೊತೆಯಲ್ಲಿ ಮಂಗಳೂರಿಂದ ಬಂದಿರತಕ್ಕಂಥ ಬೆಂಗಳೂರಿಗರಿಗೆ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಕಬಡ್ಡಿ ಪಂದ್ಯಾಟ
2023-24 ಉಡುಪಿ ಮಂಗಳೂರು ವಿಶ್ವವಿದ್ಯಾಲಯ ಪ್ರಥಮ ಸ್ಥಾನ ಪಡೆದುಕೊಂಡಿದೆ. ಇನ್ನೊಮ್ಮೆ 1990-91ರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಪ್ರಥಮ ಸ್ಥಾನ ಪಡೆದುಕೊಂಡಿತ್ತು. ಆ ಪಂದ್ಯಾಟದಲ್ಲಿ ನಮ್ಮೂರಿನ ಹುಡುಗ ಶಶಿಧರ್ ಮಾಣಿ ಅವರು ಸರ್ವಾಂಗೀಣ ಆಟಗಾರ, ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿಯನ್ನು ಕೂಡ. ಕಂಬಳಾಭಿಮಾನಿಗಳಲ್ಲಿ ಒಂದು ವಿಶೇಷ ಸೂಚನೆ ಅಣ್ಣ, ಒಂದು ನಿಮಿಷ. ಪೂರ ಕಂಬಳದ ಅಭಿಮಾನಿಗಳಿಗೆ ಒಂದು ಸೂಚನೆ. ಗೋಲ್ಡ್ ಪಿಂಚ್ ಸಿಟಿದಾಗಲ್ಲ ಲಕ್ಕಿ ಡ್ರಾ ನನ್ನ 15 ನಿಮಿಷಡು ನಿಗಲ್ಡತ್ತಿನ ಕೂಪನ್ದ ಸ್ಲಿಪ್ಪನ್ನು ಕೌಂಟರ್ ಫೈಲ್ ಗಾಡಿ ಫುಡ್ ಕೌಂಟರ್ದಲ್ಲಿ ಪೌಂಡು ಅಲ್ಪ ಬಾಕ್ಸ್ಗೆ ಪಾಡೋಡು 15 ನಿಮಿಷದೊಳಗಡೆ 10:15 ಒಳಗಡೆ ಗೋಲ್ಡ್ ಪಿಂಚ್ ಹೋಟೆಲ್ಸ್ ಅವರ ಗಿಫ್ಟ್ ಬೈಕ್ ಮತ್ತೆ 3 ಬೈಕ್ಗಳು ಮತ್ತೆ ಒಂದು ಕಾರು ಏನು ಗಿಫ್ಟ್ ಅನ್ನು ಇಟ್ಟಿದಾರ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಹತ್ರ ಇರುವಂತಹ ಎಲ್ಲ ಪಾಸ್ಗಳ ಕೌಂಟರ್ ಫೈಲ್ 10:15 ಒಳಗಡೆ ಹಾಕ್ಬೇಕು. ಯಾರಾದ್ರೂ ಜೇಬಲ್ಲಿ ಪಾಸ್ಗಳು ಇಟ್ಕೊಂಡಿದ್ರೆ ದಯವಿಟ್ಟು ನೀವು ಅದನ್ನು ಜೇಬಿಗೆ ಇಟ್ಕೊಳ್ಳುವ ಬದಲು ಮಂಜೇಶ್ವರ ಫುಡ್ ಕೌಂಟರ್ ಕೋರ್ಟ್ ಹತ್ರ ಅಲ್ಲಿ ಬಾಕ್ಸ್ಗಳನ್ನು ಇಟ್ಟಿದ್ದಾರೆ. ಅಲ್ಲಿ ನಿಮ್ಮ ಕೌಂಟರ್ ಫೈಲ್ ಅನ್ನು ಹಾಕಿದ್ರೆ 11 ಗಂಟೆಗೆ ಅದರ ಡ್ರಾ ಆಗುತ್ತೆ. ನೀವು ಹೋಗುವಾಗ ಕಾರ್ ತಗೊಂಡು ಹೋಗ್ಬೋದು, ಬೈಕ್ಗಳನ್ನು ತಗೊಂಡು ಹೋಗ್ಬೋದು. 3 ಬೈಕ್ಗಳಿದೆ, ಒಂದು ಬುಲೆಟ್, ಒಂದು ಬೈಕ್, ಒಂದು ಎಲೆಕ್ಟ್ರಾನಿಕ್ ಸ್ಕೂಟರ್ಸ್ ಇದೆ. ಇದರ ಸಂಪೂರ್ಣವಾಗಿ ಗೋಲ್ಡ್ ಪಿಂಚ್ ಹೋಟೆಲ್ಸ್ ಕಡೆಯಿಂದ MRG ಚೇರ್ಮನ್ ಆಗಿರುವ ಸನ್ಮಾನ್ಯ ಪ್ರಕಾಶ್ ಶೆಟ್ಟಿ ಅವರು ಈ ಒಂದು ವಿಶೇಷ ಆಕರ್ಷಣೆಯ ಬಹುಮಾನವನ್ನು ಕಂಬಳಾಭಿಮಾನಿಗಳಿಗೆ ಆಯೋಜನೆ ಮಾಡಿದ್ದಾರೆ. ದಯವಿಟ್ಟು ನೀವು ಇನ್ನೊಂದು 15 ನಿಮಿಷದೊಳಗಾಗಿ ನಿಮ್ಮಲ್ಲಿರುವಂಥ ಪಾಸ್ಗಳ ಕೌಂಟರ್ ಫೈಲ್ ಎಲ್ಲವನ್ನು ಆಹಾರ ಮೇಳ ನಡೆಯುವ ಜಾಗದಲ್ಲಿ MRG ಕೌಂಟರ್ ಇದೆ, ಗೋಲ್ಡ್ ಪಿಂಚ್ ಸಿಟಿಯವರ ಕೌಂಟರ್ ಇದೆ. ದಯವಿಟ್ಟು ಅಲ್ಲಿ ಹೋಗಿ ನಿಮ್ಮ ಕೂಪನ್ ಅನ್ನು ಹಾಕಿ ನಿಮ್ಮ ಕಾರು, ನಿಮ್ಮ ಬೈಕ್ಗಳನ್ನು ಮನೆಗೆ ಹೋಗುವಾಗ ಕಂಬಳದ ವಿಶೇಷ ಕೊಡುಗೆಯಾಗಿ ಅದನ್ನು ತೆಗೆದುಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿ. ಧನ್ಯವಾದ. ಬರೀಕೂತಲಿ. ಹಲೋ, ಭಾರಿ ಸಂತೋಷ ಅಂತ ಕೇಳಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಕಬಡ್ಡಿ ಪ್ರಶಸ್ತಿ ಬಂದಿದೆ. ಇವತ್ತು ನಮ್ಮ ಬೆಂಗಳೂರು ಕಂಬಳದಲ್ಲಿ ಬ್ಯಾಂಕ್ ಆಫ್ ಬರೋಡಾ ತಂಡವನ್ನ ಪ್ರತಿನಿಧಿಸುವ ಪ್ರಶಾಂತ್ ರೈ ಯಾನೆ ಪಚ್ಚು ಪುತ್ತೂರು, ರೋಹಿತ್ ಮಾರ್ಲಾ, ಸುಕೇಶ್ ಹೆಗಡೆ, ವರುಣ್ ಶೆಟ್ಟಿ, ಇಸಾಕ್, ಸಚಿನ್ ಸುವರ್ಣ ನಮ್ಮ ಕಂಬಳದಲ್ಲಿ ವಾಲಂಟಿಯರ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆ ಬರಬೇಕು ಇವರಿಗೆ. ಕರಾವಳಿ ಆಟ, ಓಟಗಳ ಓಟ. ಇಲ್ಲಿ ರಾಜವಣ್ಣ, ವರುಣ್ ಇಲ್ಲಿ ನಮ್ಮ ಹತ್ರನೇ ಇದ್ದಾರೆ. ಏನ್ ಮಾಡೋದು ಅವ್ರನ್ನು? ಇಲ್ಲಿ ಕೂತ್ಕೊಂಡಿದ್ದಾರೆ. ಏನ್ ಮಾಡ್ತೀರಿ? ಎದ್ದಿಲ್ಲಿ ಎಲ್ಲೇ ಎಲ್ಲರಿಗೂ ವಿಶ್ ಮಾಡಿ. ಇಲ್ಲೇ ಇದ್ದಾರೆ, ಜೋರಾಗಿ ಕೈ ಚಪ್ಪಲಿ ತಟ್ಟಿ ವರುಣ್. ಈಗ ಅವ್ರು ತಟ್ಟಿದ್ರ? ಇಲ್ಲಲ್ಲ, ಅವ್ರು ತಟ್ಟಬಾರ್ದಲ್ಲ. ಏನು ಅವರಿಗಾಗಿ ಚಪ್ಪಾಳೆ ತಟ್ಟಬೇಕು. ಅವ್ರು ತಟ್ಟಿಲ್ಲಪ್ಪ. ರಾಜವಣ್ಣ, ಬೆಂಗಳೂರು ಕಂಬಳ ಹೇಗಾಗಿದೆ? ಬೆಂಗಳೂರು ಕಂಬಳ ಹೇಗೆ ಆಗಿದೆ ಅಂತ ನಾವು ಹೇಳೋದಕ್ಕಿಂತ ಬೆಂಗಳೂರಿನ ಮಾಧ್ಯಮಗಳು ಹೇಳಬೇಕು. ನೀವು ಇಲ್ಲಿ ಒಂದಷ್ಟು ಜನ ಪ್ರೇಕ್ಷಕರಿದ್ರು, ಅವರ ಹಿಂದೆ ದೊಡ್ಡ ಟಿವಿ ಪರದೆಯನ್ನು ಹಾಕಿದ್ವಿ. ಆಗ ನಮ್ಮ ವಾಲಂಟಿಯರ್ಸ್ ಹೋಗಿ ಹೇಳಿದ್ರಂತೆ, ನೀವು ಅದಕ್ಕೆ ನೂಕುನುಗ್ಗಲು ಮಾಡಬೇಡಿ, ನಿಮ್ಮ ಹಿಂದೆ ಟಿವಿ ಪರದೆ ಹಾಕಿದೆ ಅಂತ. ಆಗ ಅವ್ರ ಬಾಯಲ್ಲಿ ಬಂದ ಮಾತೇನು ಗೊತ್ತಾ? ಸ್ವಾಮಿ, ಅದ್ರಲ್ಲಿ ನೋಡಿದ್ರೆ ನಾವು ಇಲ್ಲಿ ಯಾಕೆ ಬರ್ಬೇಕಿತ್ತು? ನಾವು ಅದನ್ನ ನೋಡುದಿಲ್ಲ, ನಿಮ್ಮನ್ನು ಒರಿಜಿನಲ್ ನೋಡ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರಂತೆ. ಹಾಗಾಗಿ ಬೆಂಗಳೂರು ಜನತೆಗೆ ವಿಶೇಷವಾದ ಒಂದು ಅಭಿನಂದನೆ ಇದೆ. ಕರಾವಳಿಯ ಕೋಣಗಳ ಓಟವನ್ನು ನೋಡುವುದಕ್ಕೆ ಮನೆಯಲ್ಲಿ ಟಿವಿ ಇದ್ರೂ ಕೂಡ ಇಲ್ಲಿಗೆ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದೀರಾ. ಇದೆಲ್ಲ ಕರಾವಳಿಗರಿಗೆ ಕೊಟ್ಟ ದೊಡ್ಡ ಒಂದು ಬಹುಮಾನ ಅಂತ ನಾವು ತಿಳ್ಕೊಂಡಿದ್ದೇವೆ. ಖಂಡಿತ. ನಿಕಲ್ಬೋಡು ನಿಕಲ್ ಮೀನು ಇಲ್ಲಾಡಿ ಪೊಂಡ ಜಾಗಿರುತ್ತೆ. ಏನು ಮುಲ್ಪೊಂಜಿ ಎಂಕಲ್ ಒಂದು ಜವಣಿರ್ನ ಸೆಟ್ ಮಲ್ದ ಅಜಿ ಕುಸಾಲ್ ಪಾತಿರ್ರೆ ಬೊಬ್ಬೆ ಬಾಡ್ರಿ
ಹೌದು ಹೊಡಿ ಹಾಗೆ ಹೊಡಿ ರಾಜೋಣ ನಾಯರ್ದ ಮಲ್ಲಕ್ಕಳು ಕರೆಕ್ಟ್ ಉಳ್ಳೇರು ಉಳ್ಳೇರ ಏತ್ ಬರುತ್ತು ಬಿಡ್ಪೇರು 2 ನಿಮಿಷಗಳು ನಿಖಿಲಮೇಟು 2 ನಿಮಿಷ ಏತ್ ಸೇಕೊಂಡು ಅವು ಗೊತ್ತಾವು ಇರೇದು ಓ ಬುಡ್ಪುಳ್ಳಿ ಅಂದ ಅವು ನಿಮಿಷ ಕಮ್ಮಿ ಬೋಳದ ಗುತ್ತು ಸತೀಶ್ ಶೆಟ್ಟರ್ ರೆಡ್ಡಿ ನಂಬರ್ ತಿರ್ಲು ಮಹಾರಾಜ ಕರೇಟ್ ರಾಜ ಕರೇಟ್ ಬಂಗಾಡಿ ಪರಮೇರು ನಾರಾಯಣ ಮಲ್ಲಕುಡಿಯರ್ನೆರ್ಲು ಬೈಂದೂರು ವಿಶ್ವನಾಥರು ಬೋಳದ ಗುತ್ತು ಸತೀಶ್ ಶೆಟ್ಟಿಯವರ ಬಿ ಕೋಣಗಳನ್ನ ಓಡಿಸ್ತಾ ಇದ್ದಾರೆ. ಸರಪಾಳಿ ಧನಂಜಯ ಗೌಡರು ಬಂಗಾಡಿ ಪರಮೇರು ನಾರಾಯಣ ಮಲೆಕುಡಿಯರವರ ನೇಗಿಲು ಹಿರಿಯ ವಿಭಾಗದ ಕೋಣಗಳನ್ನು ಓಡಿಸ್ತಾ ಇದ್ದಾರೆ. ಅಚ್ಚೇರಿ ಸುರತ್ಕಲ್ ಸತೀಶ್ ಹೊರಗಡೆ ಬರೋದು ಎಂಚ ಅಂಚೆನೆ ಎಂದು ಬಂಡಾರ ತೇಂಚ ಬರಡು ಅಚ್ಚೇರಿ ಬರಡು ಸಸ್ಯನ ಗುರ್ತಜ್ಜೇರಿ ದಾರೆ ಗುರ್ತಜ್ಜಂದೆ ಬೊಕ ಆರ್ನಾಥ್ ಮಲ್ಲ ಸೊರಟ್ಟ ಆತಜೀದ್ ಮಲ್ಪಳಗಳು ಬಿಟ್ಲ ಎರಲ್ಲ ಉಳ್ಳೇರ ಓ ಹಿಡಿದು ಮಿಕ್ಕಿನಕಲು ಮತ್ತೆ ಉಳ್ಳೇರಿತ್ತೆ ಹಿಡಿದು ಮಿಕ್ಕಿನಕಲು ಮತ್ತೆ ಉಳ್ಳೇರು ಏರು ಕೆಲವು ಮೂಜರೆ 4 ಫೀಟ್ ಇರುತ್ತೆ ಮತ್ತೆ ಸೊರಗೆ ನೋಡು ಆತಜಿಂದ ಬಂದ್ಬಿಡೇಟು ಅವು ಬೊಬ್ಬೆ ಒಂಜಿ ಸಂಗತಿ ದಾದಕ್ಕೆಂಡ ನರಮನೆಗೆ ಮಾತ ಒಂದ ಚಳಿ ಆದಿಪ್ಪು ಅಂಡ ಇಡೇ ಬೈದಿನ ಎರ್ಲಿಗೆ ಮಾತ ಈ ಒಂಜಿ ವಾತಾವರಣ ಏತು ಖುಷಿ ಆದಿಪ್ಪು ಪಂಡ ನಮ್ಮೂರ್ದ ಬೆಚ್ಚ ಗಾಳಿ ಬೆಗರ್ ದಾಲ ದಾಂತೆ ಈ ಚಳಿ ಗಾಳಿ ಎರ್ಲಿಗೆ ಈತು ಖುಷಿ ಆದಿಪ್ಪು ಎರ್ಲಿನ ಸ್ಪೀಡ್ ಕಮ್ಮಿ ಆತು ಹೋಯ್ತಲ್ಲ ಕಮ್ಮಿ ಆತು ನಮ್ಮವಳು ಕಂಬಳ ಮನದಾನಿ ಅಂಡ ನಮ್ಮೂರ್ದ ಕಂಬಳ ದಾಂಡ ಆ ಬೆಚ್ಚ ಗಾಳಿಗೆ ಎಲ್ಲ ಒಂಚೂರು ಕಂಗಲ್ ಆದಿಪ್ಪುವ ಈ ವ್ಯತ್ಯಾಸ ಎಡ್ಡೆ ಎಲ್ಲ ನಮ್ಮ ಪಿತಾಂಡಗ ನಮ್ಮೊಟ್ಟಿಗೆ ಬರ್ಪೇರೆ ಜನಗಳು ಮಕ್ಕಳಂತೆ ನೋಡುತ್ತಾರೆ ಮುತ್ತಿನಿಂದ ಬೋಳದ ಗುಟ್ಟು ಸತೀಶ್ ಶೆಟ್ಟರ್ನ 2ನೇ ನಂಬರ್ದಿರ್ಲು ಮಹಾರಾಜ ಕರೆಟುಲ್ಲ ಬಂಗಾಡಿ ಪರಂಬೇರು ನಾರಾಯಣ ಮಲೆಕುಡಿಯರ್ನೆರ್ಲು ರಾಜ ಕರೆಟುಲ್ಲ ಬೈಂದೂರು ವಿಶ್ವನಾಥ ದೇವಡಿಗೆರೆ ಬೋಳದ ಗುತ್ತು ಸತೀಶ್ ಶೆಟ್ಟರ್ನ 2ನೇ ನಂಬರ್ದಲ್ಲಿ ಗೆಳವರೆ ಸರಪಾಡಿ ಧನಂಜಯ ಗೌಡರು ಬಂಗಾಡಿ ಪರಂಬೇರು ನಾರಾಯಣ ಮಲೆಕುಡಿಯರ್ನೆರ್ಲು ಗಿಡಬೇರೆ ನಾವರ್ದ ಮಲ್ಲ ವಿಭಾಗದ ಸೆಮಿಫೈನಲ್ ಒಂಜಿ ವಿಭಾಗದ ಫೈನಲ್ ಪ್ರವೇಶ ಮಲ್ಪನ ಸ್ಪರ್ಧೆ ಕರೆಡ್ತಾ ಇರೋಂದಲೇ ಅಣ್ಣ ನೆತ್ತ ಬೆರೆತ ಸಾಲದಕಲು ಮಾಳ ಆನಂದ ನಿಲಯ ಶೇಖರೇಶ್ ಶೆಟ್ಟರ್ಗಳ ಮಂಜೇಶ್ವರ ಕೌಡರು ಬೇಡು ತುಷಾರ ಮಾರಪ್ಪ ಭಂಡಾರನಲ್ಲ ಅಣ್ಣ ನಾವರ್ದ ಮಲ ನಡೊಂದು ಸೆಮಿಫೈನಲ್ ಸಾಲಗೆ ನಿಕಲು ಕೂಡಲೇ ಕರೆತೊಲೆ ತರಲ್ ಬರೋಣ ನಾವರ್ದ ಮಲ ಸಾಲದ ಬೆರಿಕೆ ಬಲ್ಲದ ಎಲ್ಲಿಯರಣ ಸಾಲು ಅಣ್ಣ ಬಲ್ಲದ ಎಲ್ಲಿಯರಣ ಸುಮಾನ್ರಕಲ ಹಲೋ ಓ 2 ಮಿನಿಟ್ ಆಯ್ತಾ ಆಂಡ್ ಬೊಕದಾನೆ ಆತ ಜಾನ್ ಇರ ఇక్కడ ಆಂಡೊಂದು ಬನ್ನಿ ಎರಡು ಬೊಕ ಅತ ಈರ್ನ ಮಿನಿಟ್ಗೆ ಸೆಕೆಂಡ್ ಎತ್ತು ಈರ್ನ ಮಿನಿಟ್ಗೆ ಸೆಕೆಂಡ್ ಎತ್ತು ಎನ್ ಪಂತಿ ನಿನ್ನಿಕುಲ ಕಮಿಟಿ ಮಿನಿಟ್ ಅಂದ್ರೆ ಯಾನ್ ಬಂತೀರ ನಿಕುಲ್ ಬಂತೀರಾ 2 ಮಿನಿಟ್ ಆತಿ ಜತ ಆತುಜ ಐಕೆ ಸುರುಕು ಕೇಳಿದೆ ನಿಕುಲ ಮಿನಿಟ್ಗೆ ಸೆಕೆಂಡ್ ಎತ್ತು ಕರ್ನಾಟಕ ರಾಜ್ಯದ ಚರ್ಮ ಉತ್ಪನ್ನಗಳ ಲಿಡ್ಕರ್ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ವಸುಂಧರಾ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದ ಗೌರವದ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದೆ ವೇದಿಕೆ ಮೇಲೆ. ಬನ್ನಿ ಇತ್ತ ಮನದಾನಿ ಅವು ಮಾತ್ರ ಕೆಲವು ಸರ್ತಿ ಸಮಯ ಸಂದರ್ಭ ಅವಕಾಶ ನೇನ್ ಮಾತ್ರ ತೂವೊಂದು ಅವು ಮಾತ್ರ ಜೀವನ ಪೂರ್ತಿ ಅಂಚೆನೆ ಮಾತಾಡಲ ಮಲ್ಪಿರಲತ್ತು ಹೊರ ಹೊರ ಎಂಚ ಒಂಜಿ ತೊಂದರೆ ಮಾತ ಆಪ ಸುಧಾರ್ತಂದು ತೋಡು ಹಲೋ ಅವತ್ತು ಇತ್ತೆ ಕತೆ ಜನ ಪಂಡ ಎಕಡೆ ಅನ್ ಸೊನ್ಪತ್ತ ಮೂಜಿ 0.5% ಜನ ತುಳುತಕ್ಲು ಉಳ್ಳಿರ ಪಂಡೆತ್ತ ಐನ ಅರ್ಧೊಡೆ ಉಂಟದಿತ್ತೆತ್ತ ಆತ ಪಣ್ಣಗ ನಿಗುಲು ಎರು ಬುಡಿಯರತ್ತ ಐದು ಬೊಂಕ ವಿಷಯ ಮರತ್ರ ಬೋಂಡತ್ತ ಹೌದಾ ಅಲ್ವಾ ಅಲ್ವಾ ನೆಟ್ಟು ಗಡಿಬಿಡಿ ಹೌದು ಓ ಪೂಲೋಜಿ ಕೀ ಸಿಗದಿತ್ತಂಡೆ ಏರ ಬತ್ತೇನೆ ಅಚ್ಚ ಸಿಗಡ ಏನು ಗಾಡಿ ಹಚ್ಚಿವಿ ಮಾರುತಿ ಬ್ರೀಜ ಗಾಡಿದ ಒಂಜಿ ಕೀ ಸಿಗದಿಲ್ಲ ಕರೆಕ್ಟ್ ಸಿಗದಿಲ್ಲ ಅಚ್ಚ ಇದು ತಾನೇ ಒಲ್ಪರ ಏನು ಐದು ಏನಗಲ್ಲ ಕಲೆವಣ್ಣ ಕಲಿತರು ಇಡೆ ಬತ್ತದ ದೇತರುಳಿ ಬೊಡ್ಚಿ ವಾ ಕಾರ್ಗ ಆಪಣ ತೂಲೆ ಬೊಕ ತುಕ ಅವೇ ಅಜ್ಜ ಸೊನ್ಪತ್ತ ಮೂಜಿ 0.5% ಪಂಡ
43.5% ಕುಡ್ಲದ ಮೇಡಿದ ಬೈದನ ಪ್ರೇಕ್ಷಕರು ಮೂಲು ಬೊಕ್ಕದ 50% ಜನ ಬೆಂಗಳೂರಿನ ತುಳಿದರೆ ಅಂಚೆ 43.5% ಆಯ್ತು ಮೂಲ ಸುಳಿಯರು ಉಳಿಯರು ಕಡೆ ಕೈ ಚಪ್ಪಲ ತಟ್ಟಾರಿ ಮೂಲ ಕೇಳಲಿ ಕುಡ್ಲಡ್ದು 43.5 ಪಂಡ ಈತು ನಿಖರವಾದ ಲೆಕ್ಕ ಎಂಚ ಅವೆಚ್ಚ ఆయనకి ಏನು ತನಿಗಳು ಹೆಚ್ಚ ಇತ್ತೆ ಮೂಲ 50% ಒಂಚೂರು ವ್ಯತ್ಯಾಸ ಆದಿಪ್ಪು ಕುಡ್ಲದ ನಿಗಾಂಟ್ ಇಚ್ಚನಿಗಳು ಸಭೆಟ್ಟು ಲೆಕ್ಕ ಮಾಡ್ತಾನಲ್ಲ 43.5% ಜನ ಉಳ್ಳಿರು ನಿಗಂಟ ತುಕ ಹೆಚ್ಚ ತೋಜಲೆಗೆ ತೋಜಾರೆ ಅಪ್ಪ ಬಣ್ಣೋಲಿ ಪಲ್ಲಿ ಮುರಾಣಿ ಉಪ್ಪಿನಂಗಡಿ ಹಿಡಿದು ಎರ್ಲು ಪಿದಾಡ್ನಾಗ ಉಪ್ಪಿನಂಗಡಿ ಉಬಾರಡ್ದು ಎರ್ಲೇನು ಪಿದಾಡ್ಪನಾಗ ನಮ್ಮವನು ಎರ್ಲೇನು ಮಾತು ಎದುಕೊಂದು ಅಲ್ಲಿ ಪಡೆದು ಬೀಳ್ಕೊಡುಗೆ ಮಲ್ತ ನೇಗಿಲು ಹಿರಿಯ ವಿಭಾಗದ ಸೆಮಿಫೈನಲ್ಗೆ ಇನ್ನೇನು ಕ್ಷಣಗಣನೆ ಒಟ್ಟಿಗೆ ಬತ್ತನ ಜನ ಹೊಡೆದು ಪತ್ತದು ಬೇತೆ ಬೇತೆ ಗಾಡಿ ದಕ್ಕಲೆ ಉಂಟದು ನಿಖಲ್ ದೂರ ಬೋಪಿನಿ ಎಂಕುಲು ಕಮಲ ಬೋಪಿನಿ ಎಷ್ಟು ಜನ ಉಳ್ಳಾರು ಅಂಚ ಗಾಡಿ ಏತು ಜನ ಏತು ಒಂದು ಮಾತ ಲೆಕ್ಕ ಮಲ್ತದು ಐನು ಪೂರ ತುಲನೆ ಮಲ್ತದಾನಾಗ 43.5% ಜನ ಕುಡ್ಲಾಡ್ದು ಬತ್ತೀರಿ ನೆಟ್ಟದಲ್ಲಿ ಡೌಟ್ ಇತ್ತನ ಕೇಳೋಲಿ ಡೌಟ್ ಇದಾಯ್ತ ಈತು ಸೋಕು ಲೆಕ್ಕ ಕೊಡಿಕಂದ್ರೆ ಡೌಟ್ ಹೆಚ್ಚಿನ ಅತ್ತ ಲೆಕ್ಕ ಅಂದ್ ಬಂಡ ಅಂಚೆನೆ ಇತ್ತೆ ಮಾತಾ ಸಂಘ ಸಂಸ್ಥೆ ಇಡ್ಲ ಒಂದು ಆಡಿಟ್ ಮಲ್ಪನ ಕ್ಲಿಪ್ಪೇರು ಅಂಚ ನಮ್ಮ ಐತೆ ಉಪ್ಪಿನಂಗಡಿ ಜನ ಉಂಟದ ಅದು ಪಂಡಿಬೋಕ ಲೆಕ್ಕ ಸಮ ಬೋಡುಂದೇ ಉಂಟದೇನ ಅತ್ತ ಲೆಕ್ಕ ತಿಕ್ಕೊಳ್ಳೋದೇ ಉಂಟದ್ರಿ ಅತ್ತ ಅಂಚ ನೇಗಿಲು ಹಿರಿಯ ವಿಭಾಗದಲ್ಲಿ ಸೆಮಿಫೈನಲ್ಗೆ ಇನ್ನೇನು ಕ್ಷಣಗಣನೆ ರಾಜಕೆರೆಯಲ್ಲಿ ಜೋಳದ ಗುತ್ತು ಸತೀಶ್ ಶೆಟ್ಟಿ ಅವರ ಬಿ ಕೋಣಗಳು ಸಜ್ಜಾಗಿವೆ. ಹಾಗನೆ ಮಹಾರಾಜ ಕೆರೆಯಲ್ಲಿ ಬಂಗಾಡಿ ತರಂಬೇಲು ನಾರಾಯಣ ಮಲೆಕುಡಿಯ ಕೋಣಗಳು ಸಜ್ಜಾಗಿವೆ. ಡಾಕ್ಟರ್ ರಾಜಕುಮಾರ್ನ ನೆನಪಾಂಡ್ ಮೂಲು ನಮ್ಮ ಜವಣೇರ್ ಮಾತ ರಾಜವಣ್ಣನಿಗೆ ಜಯಕಾರ ಪಾಡೊಂದ್ಲೇರಿ ಆಯ್ಕೆ ರೊಪ್ಪಕ್ಕ ಡಾಕ್ಟರ್ ರಾಜಕುಮಾರ್ನ ಡೈಲಾಗ್ ಪಣ್ಣಿ ಅಭಿಮಾನಿ ದೇವರುಗಳೇ ನಿಜವಾದ ಹೃದಯ ಬತ್ತನ ಪಾತ್ರ ಡಾಕ್ಟರ್ ರಾಜಕುಮಾರ್ನ ಬಾಡಿದ ಬತ್ತನ ಪಾತ್ರ ಬ್ಯಾಂಡ್ ಅಣ್ಣ ಅಲ್ಲಿ ಕರೆ ಬದಿಯಲ್ಲಿ ಯಾವ ವಿಡಿಯೋ ಮಾಡ್ತಾ ಇದ್ದೀರಿ? ಕರೆ ಒಳಗೆ ಬಂದು ಬ್ಯಾರಿಕೇಡ್ ಹೊರಗೋಗಿ. ಎರಡೂ ಕಡೆಯಲ್ಲಿ ಕೂಡ ಮೊಬೈಲ್ನ ಯಾರು ಕೂಡ ಫ್ಲಾಶ್ ಹಾಕಬಾರ್ದು. ಮೊಬೈಲ್ನಲ್ಲಿ ಫೋಟೋ ತೆಗೆಯುವಾಗ ಫ್ಲಾಶ್ ಬೀಳಬಾರ್ದು. ಎಷ್ಟು ಒಳ್ಳೆ ಲೈಟ್ ಇರ್ಬೇಕಾದ್ರೆ ಫ್ಲಾಶ್ ಯಾಕೆ? ಈಗ ನಮ್ಮ ಕದ್ರಿ ನವನೇಶ್ ಶೆಟ್ಟಿ ಒಂದು ಮಾತು ಹೇಳಿದ್ರು. ಏನು? ಡಾಕ್ಟರ್ ರಾಜ್ಕುಮಾರ್ ಅವರು ಕದ್ರಿ ಕಂಬಳ ನಡೀತಾ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಕದ್ರಿ ಕಂಬಳಕ್ಕೆ ಆ ಸಂದರ್ಭದಲ್ಲಿ ಕದ್ರಿ ಕಂಬಳವನ್ನು ವೀಕ್ಷಣೆ ಮಾಡ್ಲಿಕ್ಕೆ ಹೋಗಿದ್ರಂತೆ. ಜೊತೆಯಲ್ಲಿ ಹುಲಿಯ ಹಾಲಿನ ಮೇವು ಈ ಸಿನಿಮಾದ ಪ್ರೇರಣೆಯಿಂದಾಗಿ ಅಲ್ಲಿ ಕೆಸರುಗದ್ದೆ ಓಟ ಪ್ರಾರಂಭವಾಯಿತು ಅಂತ ಬಂದ ಮಾಹಿತಿ. ಅದು ಕೊಟ್ಟದ್ದು ಕದ್ರಿ ನವನೀತ್ ಶೆಟ್ಟಿ ಅವರು, ಕದ್ರಿ ಕಂಬಳ. ಹಾಗಾಗಿ ಮೇರು ನಟ ನಮ್ಮ ಕಂಬಳವನ್ನ ಅದೆಷ್ಟೋ ವರ್ಷಗಳ ಹಿಂದೆ ನಮ್ಮ ಊರಿಗೆ ಬಂದು ವೀಕ್ಷಣೆ ಮಾಡಿದ್ದಾರೆ. ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ವೇದಿಕೆ ನಿರ್ಮಾಣ ಆಗಿದೆ. ಆ ವೇದಿಕೆ ಎದುರಲ್ಲಿ ಇರುವಂತ ಕರೆಯಲ್ಲಿ ನಮ್ಮ ಮಂಗಳೂರಿನ ಕೋಣಗಳು ಬಂದು ಇಲ್ಲಿ ಕಂಬಳ ನಡೀತಾ ಇದೆ. ಇದು ನಮ್ಮ ಕರ್ನಾಟಕದ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಬೆಂಗಳೂರಿನೊಂದು ಅವಿನಾಭಾವ ಸಂಬಂಧ. ಈ ಸಂಬಂಧಗಳು ಇನ್ನೂ ಕೂಡ ಉಳಿಬೇಕು. ಬರುವ ಸಲ ಕೂಡ ಇಲ್ಲಿ ಕಂಬಳ ಆಗಬೇಕು. ಈ ದೃಷ್ಟಿಯಲ್ಲಿ ಮೊನ್ನೆ ಅಶೋಕ್ ಕುಮಾರ್ ರೈಗಳಿಗೆ, ಮೊನ್ನೆ ಪ್ರಕಾಶ್ ಶೆಟ್ಟಿ ಅವರಿಗೆ, ಗುಣರಂಜನ್ ಶೆಟ್ಟಿ ಅವರಿಗೆ, ಗುರು ಕಿರಣ್ ಅವರಿಗೆ, ಜೊತೆಯಲ್ಲಿ ಇರುವಂತ ಎಲ್ಲ ಸಮಿತಿ ಸದಸ್ಯರಿಗೆ ದೇವರು ಆರೋಗ್ಯ ಕೊಟ್ಟು ಇನ್ನೂ ಆರ್ಥಿಕವಾಗಿ ಸ್ವಲ್ಪ ಗಟ್ಟಿತನ ಕೊಡುವಲ್ಲಿ ದೇವರು ಆಶೀರ್ವಾದ ಮಾಡಿ ಮುಂದಿನ ವರ್ಷಗಳಲ್ಲಿ ಕೂಡ ಇಲ್ಲಿ ಕಂಬಳ ಆಗಬೇಕು ಅನ್ನುವಂಥದ್ದು ಎಲ್ಲರ ಮಹದಾಸೆ. ಕೈ ಚಪ್ಪಲೆ ಬರ್ರಿ ಮುಕ್ಕಲಿದ್ದಾನೆ ಕೈ ಚಪ್ಪಾಳೆ ಕೊರಂದೆ ಕೋಡೆ ಬರ್ತದೆ. ಇನ್ನು ಬೊಬ್ಬೆ ಬಣ್ಣತಿ ರಾಜಣ್ಣ ಓ ಬುಡ್ಪೇರು ಬುಡಾಡು
ನಿನ್ನ ಬೆರೀತಾ ಸೆಮಿಫೈನಲ್ ಸಾಲ್ದಾಗಲೂ ಬರಡು ಬೋಳದ ಗೊತ್ತು ಸತೀಶ್ ರಣೇರ್ ಮರಿದರ್ಲು ಮಹಾರಾಜ್ ಕರೀಟ್ ರಾಜ ಕರೀಟ್ ಬಂಗಾಡಿ ಪರಮೇರು ನಾರಾಯಣ ಮಲೆಕುಡಿಯರ್ನೇರ್ಲು ಬಿಡ್ಬೇರ ಇತ್ತ ಬುಡುಪುಜೇರು ನಾನೇ ಹೊರ ಉತ್ತಾಯರ ಎಕಡೆ ಮಧ್ಯಾಹ್ನ ಕಥೆ ಏನು ಗೊತ್ತು ನೀರಿಗೆ ದಾದಾ ಡ್ರೋನ್ ಕೆಮರಲ್ ಮಿತ ಮಾತ ಮಿತ್ರ ಒಂದಿತ್ತ ಐಗುಲ್ ಮಾತ ತಿರ್ತು ಪೋಯ ಬಲೆ ಬಿಡೋರು ಬಿಡೋರು ಏರಿಯಾನ ಅತ್ತೆ ಹೋಗ ಅವ ಹಚ್ಚೇನೆ ಅಂತ ಕಂಬಳ ಬಣ್ಣ ಹಚ್ಚೇನೆ ಅಂದಂದು ಡ್ರೋನ್ ಕೆಮರಲ್ ಮಾತ ಮಿತ್ತಿತ್ತ ಅವು ಮಾತ ಅಂಚಿಂಜಿ ಬರಿಕ್ ಪೋಯ್ ಬೊಕ್ಕ ನೇಲ್ಯ ಒಂಜಿ ಗಿಡುಗೆ ಡ್ರೋನ್ ಕೆಮರದ ಲೆಕ್ಕನೇ ಪೌಂಡ್ ಯಾನಪ್ಪಗೆ ಎನ್ನೆ ಈ ಗಿಡುಗನ್ನು ತೂದೆ ಡ್ರೋನ್ ವ್ಯವಸ್ಥೆ ಸೆಟ್ ಮಲ್ದಿ ನಿಂದು ಇನ್ನಿದಾದ ಆನೆದ ಬೇಲೆ ತೂತು JCB ಬೈದನ ಅಂಚನೆ ಡ್ರೋನ್ ಕೆಮರಾ ಪಕ್ಷಿದ ಕಲ್ಪನೆ ಮಾತಿನ ಅಂಚಿನ ಡ್ರೋನ್ ಕೆಮರಾ ಅಂತ ನನ್ನ ಇಟ್ಟು ವಿಶೇಷವಾದ ಆವಿಷ್ಕಾರ ಲಾವೊಂದುಂಡಿಗೆ ಸುಧಣ್ಣ ಒಂಜಿ ನರಮಣಿ ನವನಿತಣ್ಣನಕ್ಲು ಆತು ತೋರದಕ್ಲು ಅತ್ತು ಎನ್ನ ಲೆಕ್ಕಂತನಕ್ಲು ಒಂಜಿ ನರಮಣಿ ಪೋಪುನಾತ್ ಆ ಡ್ರೋನ್ ಕೆಮರಾ ಪೋಪುನ ಅಂಚಿನ ಆವಿಷ್ಕಾರಲು ಮತ್ತೆ ಆ ಒಂದು ಉಂಡಿಗೆ ನಿಕುಲ ಕತೆ ಮಾತ್ರ ಬಿಡ್ಬಿಜಾರು ಹಲೋ ಹಲೋ ಹೊರ ಬುಡ್ಲೆ ಅಂದ ಮುಲ್ತು ಪಣ್ಣೊಂದುಲ್ಲಿರಿ ರಾಜೀವ್ ಅಣ್ಣರೇ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ನೀವು ನಮ್ಮ ಕಂಬಳದ ವೇದಿಕೆಯಲ್ಲಿ ಹೇಳ್ತಾ ಇದ್ದೀರಾ ಅಂದಮೇಲೆ ಅಣ್ಣ ಅವರ ಅಭಿಮಾನಿಗಳ ಪರವಾಗಿ ನಿಮಗೆ ರಾಜಣ್ಣವರ ಬಗ್ಗೆ ರಾಜೀವ್ ಅಣ್ಣವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಹಾಡು ಡೆಡಿಕೇಟ್ ಮಾಡಿಲ್ಲ ಅಂದ್ರೆ ಹೆಂಗೆ ಹೇಳಿ? ರಾಜೀವ್ ಅಣ್ಣ, ಓ ಹೇಳಣ್ಣ, ನಿಮಗೋಸ್ಕರ ಅಣ್ಣವರು ಒಂದು ಹಾಡು ಡೆಡಿಕೇಟ್ ಮಾಡ್ತಾ ಇದೀವಿ, ನೀವು ಹೂ ಅಂದ್ರೆ ಹಾಕ್ತಿವಿ. ಓ ಅಣ್ಣ, ಹಾಕಿ ಹಾಕಿ ಹಾಕಿ. ಈಗ 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 ಈ ಒಂದು ಜೊತೆ ಬರಲಿ. ಸರಿ, ಬಲೆ ಬಲೆ ಪಿರ 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 ಡಬಲ್ ಡಬಲ್. ಹಲೋ ಹಲೋ, ಉಡ್ಪರ ಗುಡಿಯಲ್ರಿ ಉಡ್ಪರ ದೇ ಮುಲು ಈ ಜೋಕುಲು ಇತ್ತು ಜೋಸುಡುಲ್ಲ ಆಕಲ್ಲೊಂದು ಖುಷಿ ಕಾಣ್ಲವರ ಬುಡ್ಲೆ ಅಣ್ಣ ಕಂಬಳಡಿನಿ ಸತ್ಯಪನೋಡ ನಿಕ್ಲಿನ ಪುಗರೊಂದಿಜ್ಜಿ ಮಗ ಕಂಬಳಡಿನಿ ಕಂಬಳನ ಒರಿದು ಕೊಡ್ತಾನೆ ನಿಕುಲು ಜವಣರಿಗೆ ಕಂಬಳ ದಾದ ಅಂದು ಗೊತ್ತಿಜಾಂಡು ಇನ್ನು ಇಲ್ಲದ ಪರಬೇರು ಮಕ್ಕಳಿಗೆ ಏರ್ ಮರಲು ಬತ್ತ ನಿಂದ ಹಾಕಲು ಏನೊಂದುಲ್ಲೇರಿ ಆವು ಎಕಡೆ ನಿಂಚಿಲ್ಲ ಬುಡ್ಪುಜಾರ ನಿಕಲು ಪೊಕ್ಕಡೆ ಹಲೋ ಹಲೋ ತಾನೆ ಬೊಕ್ಕ ಇಂಚಿನ ಮೂಲ ಪಾತ್ರಲ್ಲ ಬುಡ್ಬಲ್ ಹಾಚಾರು ಬುಡ್ಪುನ ಅಂತಲೇ ಇತ್ತೇನೆ ಎಲ್ಲಿ ಈತು ಬರ್ದೊಡ್ಬೇಕ ಬುಡ್ಪುನ ಅಂತನೇನ ಬುಡ್ರೇಚವು ಅವು ಕೆಲವು ಸಂದರ್ಭ ಪುರಾಣ ಸಂದರ್ಭದ ಅಲಜಿ ನಂಗೆ ಇಚ್ಛೆಜಿ ಬಿಡ್ರೆ ಎಂಚಿನ ಹತ್ತತ್ತು ಕೋಡೆ ಶುರುವಾತಿನ ಕಮ್ಮಳ ಇತ್ತೆ ಮಿಡಲ್ ಮುಗಿದಿಜ್ಬಂಡ ಎಂಚಿನ ಹತ್ತತ್ತು ಐಕ ಮಕ್ಕಳ ಕಾರಣ ಕರ್ತಿರ ಬನ್ನೊಂದಿಜ್ಜಿಯಾನು ಮಾತೆರಗಲ ಪಾಲುಂಡು ಇಟ್ಟು ಕಮ್ಮಳ ತಡ ಏನಿಟ್ಟು ಮಾತೆರಗಲ ಪಾಲುಂಡು. ಕಂಬಳಕ್ಕೆ ಆಗಮಿಸಿದ ಎಲ್ಲ ಪ್ರೇಕ್ಷಕರು ತಮ್ಮ ಆ ಒಂದು ಪಾಸ್ನ ಒಂದು ಭಾಗವನ್ನು ಅಲ್ಲಿ ಲಕ್ಕಿ ಡಿಪ್ ಡ್ರಾ ಇದೆ, ಅದರ ಬಾಕ್ಸ್ಗಳಲ್ಲಿ ಹಾಕಬೇಕಾಗುವ ಇನ್ನು ಅರ್ಧ ಗಂಟೆಗಳ ಕಾಲಾವಕಾಶ ಇದೆ. ಅಲ್ಲಿ ಲಕ್ಕಿ ವಿಜೇತರಿಗೆ ಪ್ರಥಮ ಬಹುಮಾನವನ್ನ ಕಾರ್, ದ್ವಿತೀಯ ಬಹುಮಾನ ರಾಯಲ್ ಎನ್ಫೀಲ್ಡ್ ಬೈಕ್, ಹಾಗೆ ತೃತೀಯ ಬಹುಮಾನ ಏನಲ್ಲ ಎಂಟ್ರಿ ಪಾಸ್ ತೆಗೆದಿತ್ತಾರ
ಐನ ಕಂಪ್ಯೂಟರ್ ಫೈಲ್ ನಿಖಲ ಮೊಬೈಲ್ 15 ನಿಮಿಷಗಳ ಕಾಲಾವಕಾಶವಿದೆ. ಇದನ್ನ MRG ಗ್ರೂಪ್ನ ಸನ್ಮಾನ್ಯ ಶ್ರೀ ಪ್ರಕಾಶ್ ಶೆಟ್ಟಿ ಅವರು ಪಾವತಿಸುತ್ತಾರೆ. ಬರೆದಂತ ಎಲ್ಲ ಪ್ರೇಕ್ಷಕರಿಗೆ ಕೂಡ ಕಂಬಳವನ್ನು ವೀಕ್ಷಣೆ ಮಾಡಿದವರು ಆ ಪಾಸ್ನ ಒಂದು ರಿಸಿಪ್ಟ್ ಅನ್ನ ಕಟ್ ಮಾಡಿ ಆ ಬಾಕ್ಸ್ಗಳಲ್ಲಿ ಹಾಕಬೇಕು. ನೀವು ಕೂಡ ವಿಜೇತರಾಗಬಹುದು. ಇದನ್ನ ವಿಶೇಷವಾಗಿ ಕಂಬಳ ಸಮಿತಿಯ ಗೌರವ ರಕ್ಷಣಾ MRG ಗ್ರೂಪ್ನ ಚೇರ್ಮನ್ ಶ್ರೀ ಪ್ರಕಾಶ್ ಶೆಟ್ಟಿ ಅವರು ಎಲ್ಲ ಪ್ರೇಕ್ಷಕರಿಗೆ ಈ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಇದು ವಿಶೇಷವಾಗಿ ಪ್ರಪ್ರಥಮ ಬಾರಿಗೆ ಇಂತಹ ಒಂದು ಬಹುಮಾನದ ಸುರಿಮಳೆಗಳು ದೊರಕ್ತಾ ಇದೆ. ಅದರಲ್ಲಿ ನಿಮ್ಮ ಫೋನ್ ನಂಬರ್, ಮೊಬೈಲ್ ನಂಬರ್ ಬರೆದಿರಬೇಕು. ಪ್ರೈಸ್ ಬಂದ್ರೆ ಯಾರಿಗೆ ಕೊಡೋದು ಅಂತ ಮತ್ತೆ ಕನ್ಫ್ಯೂಸ್ ಆಗಬಾರ್ದು. ಹಲೋ, ಹಲೋ, ಹಲೋ. ಒಂದು ನಿಗಾಟಕ್ಕೆ ಪುಟ್ಟ ಉಂಡಾಚಿಕೆ ಮೂಜಿ ಸರ್ತಿ ಬುಡಿಯಲ್ಲ ತಯಾರಾದಿ ఒక ఇంజిన్ ఉంది గొప్పనే ಅವರು ಕೇನೋಡಕಲ್ಡ ಮೂಲ ದಮ್ಮು ಕಡದ ಪಾಪ ಕುಲ್ಲೊಂದ ಹೊರ ಉಸುಲು ಮುಡುಪುಣೆ ಹೊರಬುಡಿಯರ್ನ ಯಾರು ಆತ ಬರ್ತಾನ ತುಸ್ಸ ಗಾಲಿ ಪೋಯ್ಲೆಕ್ಕ ಬಂದು ಉಡುಪೇರು ತಡ್ತೊಂಡ್ಲ ಒಂಚೂರು ಲಕ್ಕಿ ಟಿಪ್ ಕೂಪನ್ಗಳಿದ್ರೆ ದಯವಿಟ್ಟು ಆಹಾರ ಮೇಳದ ಭಾಗದಲ್ಲಿರುವಂತಹ ಬಾಕ್ಸ್ಗಳಿಗೆ ಹಾಕಬೇಕು. ಕೊನೆಯ ಕ್ಷಣಗಳಿದೆ. ಇನ್ನೊಂದು 5-10 ನಿಮಿಷದಲ್ಲಿ ಎಲ್ಲ ಬಾಕ್ಸ್ಗಳನ್ನು ತಂದು ಡ್ರಾ ಮಾಡುವಂತ ಕೆಲಸ ಪ್ರಾರಂಭ ಆಗ್ತದೆ. ದಯವಿಟ್ಟು ಇನ್ನು 5-10 ನಿಮಿಷದಲ್ಲಿ ಎಲ್ಲರೂ ಯಾರ ಹತ್ರ ಆದ್ರೂ ಪಾಸ್ ಕೌಂಟರ್ ಫೈಲ್ ಇದ್ರೆ ದಯವಿಟ್ಟು ಅದನ್ನು ಲಕ್ಕಿ ಟಿಪ್ ಬಾಕ್ಸ್ಗೆ ಹಾಕಬೇಕು. ದಯವಿಟ್ಟು ಹೋಗುವಾಗ ಮನೆಗೆ ಕಾರ್ ತಗೊಂಡೋಗಿ, ಬೈಕ್ ತಗೊಂಡೋಗಿ. ತಂದಿದ್ದನ್ನು ಬಿಟ್ಟು ಹೋಗ್ಲಿಕ್ಕೆ ಆಗತ್ತ? ಆಹಾರ ಮೇಳದ MRG ಕೌಂಟರ್ ಹತ್ರ ಇದೆ, ಗೋಲ್ಡ್ ಪಿಂಕ್ ಸಿಟಿ ಕೌಂಟರ್ ಹತ್ರ ಇದೆ. ದಯವಿಟ್ಟು ಕೊನೆಯ 5-10 ನಿಮಿಷದಲ್ಲಿ ಕೂಪನ್ಗಳನ್ನು ಸ್ಟಾಪ್ ಮಾಡ್ತೇವೆ. ಇನ್ನು ಹಾಕಿಸ್ಕೊಳ್ಳಲ್ಲ. ಹಾಕುವವ್ರ ಹತ್ರ ಬೇಗ ಹಾಕ್ಬಿಡಿ. ಇದು ಲಾಟ್ರಿ ಟಿಕೆಟ್ನಾಗ ಅಲ್ಲ, ಕಡೆ ಮಾರಾಟ ಕೊನೆ ಅವಕಾಶ ಇಟ್ಟಾರ, ಹಾಗಲ್ಲ. ಇದು ಮಾರಾಟ ಅಲ್ಲ, ಅವಕಾಶ ಕೊಡ್ತಾ ಇದ್ದೀವಿ. ಯಾರಾದ್ರೂ ನಿಮ್ಮ ಹತ್ರ ಇದ್ರೆ ಕೂಪನ್ಗಳನ್ನು ಅಲ್ಲಿ ಹಾಕಿ. ಉಮೇಶ್ ಅಣ್ಣ ಆಗದಿನ ಪಾಪ ಹೇಳ್ತಾ ಇದ್ದಾರೆ. ಬೆಂಗಳೂರು ಕಂಬಳ ಒಂದು ವಿಶಿಷ್ಟ ರೀತಿಯಲ್ಲಿ ನಡಿಬೇಕು ಅನ್ನೋದಕ್ಕೆ ಸೌಂಡ್ ಆಪರೇಟರ್ ಎಲ್ಲಿದ್ರು ಕಂಟ್ರೋಲ್ ರೂಮ್ ಹತ್ರ ಬನ್ನಿ. ಸೌಂಡ್ ಆಪರೇಟರ್ ಪ್ಲೀಸ್. ಬೆಂಗಳೂರು ಕಂಬಳದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ವಿಶೇಷವಾದ ನಿಮ್ಮಲ್ಲಿರುವ ಪಾಸ್ನ ಒಂದು ತುದಿಯ ಕೌಂಟ್ ರಿಸಿಪ್ಟ್ ಅನ್ನ ನಿಮ್ಮ ಹೆಸರು, ಮೊಬೈಲ್ ನಂಬರ್ನ ಬರೆದು ಆ ಬಾಕ್ಸ್ನಲ್ಲಿ ಹಾಕೊಳ್ಬೇಕು. ವಿಶೇಷವಾದ ಬಹುಮಾನ ಇದೆ. ಇದನ್ನ ಕಂಬಳ ಸಮಿತಿಯ ಗೌರವಾಧ್ಯಕ್ಷ ಪ್ರಕಾಶ್ ಶೆಟ್ಟಿ ಅವರು ತಮ್ಮ ಸಂಸ್ಥೆಯ MRG ಗ್ರೂಪ್ನ ಹೆಸರಿನಲ್ಲಿ ಪಾವತಿಸಿದ್ದಾರೆ. ಪ್ರಥಮ ಬಹುಮಾನ ಕಾರ್, ಎರಡನೇ ಬಹುಮಾನ ರಾಯಲ್ ಎನ್ಫೀಲ್ಡ್ ಬೈಕ್, ಹಾಗೆ ಮೂರನೇ ಬಹುಮಾನ ಎಲೆಕ್ಟ್ರಿಕ್ ಸ್ಕೂಟರ್. ದಯವಿಟ್ಟು ಯಾರಾದರೂ ಪಾಸ್, VIP, VVIP, ಜನರಲ್ ಪಾಸ್ ಯಾವುದೇ ಇದ್ರೂ ಕೂಡ ಅದನ್ನ ಕೌಂಟರ್ ಸ್ಲಿಪ್ ಅನ್ನು ದಯವಿಟ್ಟು ಇನ್ನೊಂದು 10 ನಿಮಿಷ ಒಳಗಾಗಿ ಆ ಡ್ರಾಪ್ ಬಾಕ್ಸ್ ಒಳಗಡೆ ಹಾಕಬೇಕು. ಎಲ್ಲ ಭಾಗದಲ್ಲಿ ಆ ಡ್ರಾಪ್ ಬಾಕ್ಸ್ಗಳಿದೆ. ತದನಂತರ ವೇದಿಕೆಯ ಮೇಲ್ಭಾಗದಲ್ಲಿ ಅದನ್ನ ಬಹುಮಾನವನ್ನ ಯಾರು ಲಕ್ಕಿ ಇದ್ದಾರೆ ಅದನ್ನ ಗುರುತಿಸಲಾಗುತ್ತೆ. ಲಕ್ಕಿ ಡ್ರಾವನ್ನು ವೇದಿಕೆಯ ಮೇಲ್ಭಾಗದಲ್ಲಿ ತೆಗೆಯಲಾಗುತ್ತೆ. ಇಂಥ ಒಂದು ಬೃಹತ್ ಲಕ್ಷಾಂತರ ಮಂದಿ ಸೇರಿರುವ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ತಮ್ಮ ಭಾಗವಹಿಸುವಿಕೆಗೂ ಕೂಡ ಬಹುಮಾನದ ಇದೇ ಪ್ರಥಮ ಮಾದರಿಯನ್ನು ತಾವೆಲ್ಲರೂ ಕಾಣಬಹುದಾಗಿದೆ. ಹಲೋ ಹಲೋ 11 ತಮ್ಮ ಯಾನ್ ದಾದ ಮಲ್ಪಡು ಪಂಡ್ಲಿ ನಿಗುಲೆ ಪಂಡ್ಲಿ ನಿರೀಕ್ಷೆ ಬಿಡ್ಬೇರ
ಬುಡ್ಪೇರು ಐತೆ ಬುಡ್ಪೇರು ಕರಾವಳಿಯಾಟ ಕೋಣಗಳ ಓಟ ಕರಾವಳಿ ಆಟ ಕೋಣಗಳ ಓಟ హలో హలో నువ్వు దాదా వస్తుండ ఎంచిన కొంచెం కేటకెళ్ళి నీకు పండు నొక్కులు కేండి నొక్కులు ఏర్ల ఇద్దాం మంచి పరిస్థితి ఏం చేయదు ఇత్తేపడు ಬಂದ ಅರ್ಧ ಗಂಟೆ ಹಿಡಿದು ಮಿತ್ತಾಂಡು దాని ఇతనేట ఏర్లేని గుర్తుచారు వాళ్ళు ಲಕ್ಕಿ ಡ್ರಾದ ಪೆಟ್ಟಿಗೆ ಏನೇನು ವೇದಿಕೆ ಮೇಲೆ ಬರ್ತಾ ಇದೆ, ಆ ಕೊನೆಯ ಕ್ಷಣಗಳ ರಶ್ಗಳನ್ನ ಕಾಣ್ತಾ ಇದ್ದೇವೆ. ವಿಶೇಷವಾದ ಲಕ್ಕಿ ಡ್ರಾ ಇಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಬಹುಮಾನ ಪಡೆಯುವಂತ ಅವಕಾಶ. MRG ಗ್ರೂಪ್ನ ಚೇರ್ಮನ್ ಅಂತ ಸನ್ಮಾನ್ಯ ಪ್ರಕಾಶ್ ಶೆಟ್ಟಿ ಅವರು MRG ಸಂಸ್ಥೆ ಹೆಸರಿನಲ್ಲಿ ನೀಡಿದಂತ ಈ ಒಂದು ಬಹುಮಾನ, ಪ್ರಥಮ ಬಹುಮಾನ ಕಾರ್, ಎರಡನೇ ಬಹುಮಾನ ರಾಯಲ್ ಎನ್ಫೀಲ್ಡ್ ಬೈಕ್, ಹಾಗೆ ಮೂರನೇ ಬಹುಮಾನ ಎಲೆಕ್ಟ್ರಿಕಲ್ ಸ್ಕೂಟರ್. ಭಾಗವಹಿಸಿದ ಎಲ್ಲರಿಗೂ ಕೂಡ ಬಹುಮಾನ ಪಡೆಯುವಂತ ಅವಕಾಶ. ಕೊನೆಯ ಕ್ಷಣಗಳಿಗೆ ಯಾರ ಹತ್ರ ಆದ್ರೂ ಆ ಸ್ಲಿಪ್ಗಳು ಇದ್ರಲ್ಲಿ ಲಕ್ಕಿ ಡ್ರಾದ ಸ್ಲಿಪ್ಗಳು ತಮ್ಮ ಕೂಪನ್ ಹೇಳಿದ ತಕ್ಷಣದಲ್ಲಿ ವೇದಿಕೆ ಮೇಲೆ ಕಳುಹಿಸಿಕೊಡ್ಬೇಕಾ ವಿನಂತಿಸ್ತೇವೆ. ಕೊನೆಯ ಕ್ಷಣಗಳಿಗಾಗಿ ತಮ್ಮೆಲ್ಲ ಪಾಸ್ಗಳಿರ್ತಕ್ಕಂಥ ಕೌಂಟರ್ ಫೈಲ್ ಅನ್ನ ತಕ್ಷಣದಲ್ಲಿ ವೇದಿಕೆ ಮೇಲೆ ಕಳಿಸ್ಕೊಟ್ರೆ ಕೊನೆಯ ಕ್ಷಣದಲ್ಲಿ ಅದನ್ನ ಬಾಕ್ಸ್ಗಳಿಗೆ ಹಾಕುವ ಪ್ರಯತ್ನವನ್ನ ನಾವು ಮಾಡ್ತೇವೆ. ಹಲೋ ಮೊಗಲಿಗೆ ಬಿಟ್ರೆ ಬೊಕ್ಕಲ್ ಸಾಲದಲ್ಲಿ ಅಲ್ಲಿ ಯಾರಾದ್ರೂ ಸ್ವಯಂ ಬಿಡ್ಬೋಲಿ ಹಾ ಕೇಳಬೇಕಲ್ಲ ಇತ್ತು ಬಿಟ್ರೆ ಐತಿನ ಬೊಕ್ಕದ ಸಾಲ ಎತ್ತೊಳ್ಳೆ ಮಾಳದಕ್ಕಲ್ಲ ಮಂಜೇಶ್ವರದಕ್ಕಲ್ಲ ಬರಡು ಪುಡ ಇತ್ತ ಪುಡಿಯನ್ನು ಬರಡು ರೊಟ್ಟಿ ಬಾಲ್ದಾಕಲ್ಲ ನನ್ನ ಫಿಲಮಲ್ ಬೇರೆ ചേർന്നു ಒರಳೆ ಮಾತ್ರ ಕುಲ್ಲಾಡಿ ಇದು ಮೀಟಿಂಗ್ ಮಲ್ದ ಗಂತುಡ್ ಬೋಡು ಏರ್ಲು ಪಿರಪಾಯ ರೆಜ್ಜಿಂದು ಒಂದು ಏರೇ ಮೀಟಿಂಗ್ ದಾಯಿ ಕಂಬಳ ಒಂಜಿ ಪುರ್ನುಡು ಆವಡು ಒಂದು ಪನ್ಪನಕ್ಕೆ ಇದು ಮಾತ್ರ ವ್ಯವಸ್ಥೆ ಇದೀಗ ಈ ವೇದಿಕೆಯಲ್ಲಿ ಆಗ್ತಾ ಇರುವಂತದ್ದು ಲಕ್ಕಿ ಡ್ರಾ. ಯಾರಾದ್ರೂ ನಮ್ಮ ಕೂಪನ್ ಗಳನ್ನ ಹಾಕಿಲ್ಲ ಅಂತ ಹೇಳಿದ್ರೆ ಕೊನೆಯ ಅವಕಾಶ. MRG ಗ್ರೂಪ್ ನಿಂದ ಅದೃಷ್ಟಶಾಲಿ ವಿಜೇತರಿಗೆ 4 ಬಹುಮಾನಗಳಿದೆ. ಕಾರ್, ಬೈಕ್, ಬುಲೆಟ್, EV. 3 ಪ್ರೈಸ್ಗಳಿದೆ. ಕಾರು, ಬೈಕ್, ಬುಲೆಟ್. ಕಾರು, ಬೈಕ್, ಬುಲೆಟ್. ಮತ್ತೆ ಸ್ಕೂಟರ್ ಯಾರು ಕೊಡ್ತೀರಾ? ಸ್ಕೂಟರ್ ನೀವು ತಗೊಂಡು ಹೋಗಿ ಸರ್, ಕೀ ಸಿಕ್ಕಿದ್ರೆ ಯಾವ್ದಾದ್ರು. ಮತ್ತೆ ಬೈಕ್ ಯಾವುದು, ಬುಲೆಟ್ ಯಾವುದು? ಯಾರು ವಿಜೇತರಾಗ್ತಾರೆ ಅದರ ಡಿಸ್ಕ್ರಿಪ್ಷನ್ ಸಮೇತ ಕೊಟ್ಟು ಅವರಿಗೆ ಕೀಯನ್ನ ಕೊಡಲಾಗುವುದು. ಆಗ್ಬೋದಾ? ಓಕೆ. ಮೈಕ್ ಸಿಸ್ಟಮ್ ಅವರು ಒಂದು ಕಾರ್ಡ್ಲೆಸ್ ಮೈಕ್ ಸ್ಟೇಜಿಗೆ ಬೇಕು ದಯಮಾಡಿ. ಒಂದು ಕಾರ್ಡ್ಲೆಸ್ ಮೈಕ್ ಟು ದ ಸ್ಟೇಜ್ ಪ್ಲೀಸ್. ಸುಧಣ್ಣ ಓ ದಾದ ನಿಖುಲ್ ವ್ಯವಸ್ಥೆ ನಿಖುಲ್ ದಾದ ಮಲ್ಪುಜಾರ ವ್ಯವಸ್ಥೆ ವ್ಯವಸ್ಥೆ ದಾದ ಮಲ್ಪ ಅವಳಿಂದ ಗೊತ್ತಾಪುಜಿ ಅದು ಎಂಚಿನ ಒಂದು ಬೊಕ್ಕ
ಕೊನೆಯ ಅವಕಾಶ. ಯಾರಾದ್ರೂ ಲಕ್ಕಿ ಡ್ರಾ ಅನ್ನ ಹಾಕದೇ ಇದ್ರೆ ತಮ್ಮ ಕೂಪನ್ ಗಳನ್ನ ಆದಷ್ಟು ಬೇಗ ಇಲ್ಲಿರುವಂತಹ ಬಾಕ್ಸ್ ಅಲ್ಲಿ ಹಾಕಬೇಕು. ಮುಖ್ಯ ವೇದಿಕೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ಇದೀಗ ಲಕ್ಕಿ ಡ್ರಾ ಅನ್ನ ಅನೌನ್ಸ್ ಮಾಡ್ಲಿಕ್ಕಿದ್ದಾರೆ. ಅದೃಷ್ಟಶಾಲಿ 3 ವಿಜೇತರಿಗೆ ಇವತ್ತಿನ ಈ ಬಹುಮಾನ ಸಿಗ್ಲಿಕ್ಕಿದೆ. MRG ಗ್ರೂಪ್ ಸ್ಪಾನ್ಸರ್ ಆಗಿರುವಂತಹ ಈ ಅದೃಷ್ಟಶಾಲಿ ವಿಜೇತರಿಗೆ ಸಿಗುವಂತಹ 3 ಬಹುಮಾನಗಳು ನೋಡಿ. ನಿನ್ನೆಯಿಂದ ಇವತ್ತಿಗೆ ಲಕ್ಷಾಂತರ ಜನರು ಈ ಕಂಬಳಕ್ಕೆ ಬಂದಿದ್ದಾರೆ. ಕೆಲವರು ಯೂಟ್ಯೂಬ್ ನಲ್ಲಿ ನೋಡುವ, ಅಲ್ಲಿ ಹೋದ್ರೆ ನೂಕು ನುಗ್ಗಲ್ಲಿ ಯಾಕೆ ಬೇಡ ಪರವಾಗಿಲ್ಲ ಅಂತ ಮನೆಯಲ್ಲಿ ಕೂತವರಿಗೆ ಈ ಅವಕಾಶ ಇಲ್ಲ. ಯಾರು ಸ್ವತಃ ಈ ಕಂಬಳಕ್ಕೆ ಬಂದಿದ್ದೀರಾ ನಿಮಗೆ ಮಾತ್ರ ಈ ಅವಕಾಶವನ್ನ ಮಾಡಿ ಕೊಡ್ತಾ ಇದ್ದಾರೆ. MRG ಗ್ರೂಪ್ CMD ಆಗಿರುವಂತಹ ಪ್ರಕಾಶ್ ಅಣ್ಣ ಅವರಿಗೆ ಮತ್ತೊಮ್ಮೆ ಅಭಿನಂದನೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಶೇಷವಾದಂತಹ ಅದೃಷ್ಟಶಾಲರಿಗೆ ಸಿಗುವಂತಹ ಕೊಡುಗೆಗೋಸ್ಕರ ಯಾರಾದ್ರೂ ಈ ಕೂಪನ್ ಅನ್ನ ಹಾಕದೇ ಇದ್ರೆ ಇದು ಕೊನೆಯ ಅವಕಾಶ. ಸೋತ್ಕಲ್ ಸತೀಶರೇ ಕಳನಲ್ ದಾಮಣ್ಣ ಎಂಗ್ಲೆ ಮೂರು ಟಿವಿ ನಿಗlen ತೂವಂದುಲ್ಲ ನಿಗಲ್ ದಾಗ ಮಲ್ಪಣ ತೂವಂದುಲ್ಲ ಏನು ಮುಡ್ರೆ ಉಂಟು ತೂ ಕೇಳು ನಿಗಲೈತೆ ಬೇಡ ಮಲ್ಪಣ ದಾಳಿಗೆ ಸರ್ ಮತ್ತೆ ಬಿಡ್ಲೆ ದಾಗ ಗೊಬ್ಬರ ಒಂದು ಏ ಸತ್ಯ ಅನ್ನೋದು ನಿಗಲೆ ಆಯ್ಕೆ ಮಾಡಿದ್ರು ಬಿಡ ಮಲ್ಪಣ ಅಣ್ಣ ನಿಗಲೆ ಗೌರವ ಕೊರಪ ಈತು ಸೇರ್ದಿನ ಸಭೆತ್ತ ಮಧ್ಯವರು ನಿಗಲು ಮುರಿಯತು ಬೇರೆ ಬಲ್ಲಿ ಧೈರ್ಯ ಗಮನಿಸಲಿ ಒಂದು ಬೇಜಾರು ಬಂದೊಂದು ಇಪ್ಪನು ಎರಡು ಪಾರಾಡುವೆ ನಿಗಲ ಬುದ್ಧಿವಂತಿಕೆ ಎಂಜಿನೊಂದು ಆಲದಪದು ಮೇಗಿನ ಮನೆ ಅಜ್ಜಾಡಿ ಬಾಬು ರಾಜೇಂದ್ರ ಶೆಟ್ಟಿ ಅವರ ಅಡ್ಡ ಹಲಗೆ ತಮ್ಮ ಕೋಣವನ್ನು ಭಾಗವಹಿಸಿಕೊಂಡು ಗುರುತಿಸಿ ಸ್ಮರಣಿಕೆಯನ್ನ ನೀಡುವಂತೆ ಪ್ರಕಾಶ್ ಅಣ್ಣವ್ರನ್ನ ವಿನಂತಿಸ್ತಾ ಇದ್ದೇನೆ. ಪ್ರಕಾಶ್ ಅಣ್ಣ, ಈ ಲಕ್ಕಿ ಡ್ರಾದಲ್ಲಿ ಒಬ್ಬರಿಗೆ ಒಂದೇ ಭಾಗವಹಿಸಲಿಕ್ಕೆ ಅವಕಾಶ. ಬಹುಶಃ ಕೆಲವರು 10, 20 ಪಾಸ್ಗಳ ಜೊತೆಗೆ ಕೂಪನ್ ಹಾಕಿದ್ದಾರೆ ಅಂತ ಕಾಣುತ್ತೆ. ಒಬ್ಬರಿಗೆ ಒಂದೇ ಕೂಪನ್. ಹಾಗೆ ಅದರ ಕೌಂಟರ್ ಫೈಲ್ ಗೊತ್ತದಕ್ಕಲು ಭಾರತ ಕ್ರಿಕೆಟ್ ರಾಜ ಕ್ರಿಕೆಟ್ ಬಂಗಾಳಿ ಪರಂಬೇರದಕ್ಕಲು ತಾಯಿರ ವಿಭಾಗದ ಸೆಮಿಫೈನಲ್ ದ ಸಾಲು ರಾಜ ಕರೆತ್ತ ರಾಜ ಕರೆತ ಬಂಗಾಡಿ ಪರಂಬೇರು ನಾರಾಯಣ ಮಲೆಕುಡಿಯರ್ನಲ್ಲೂ ನಾಯರ್ದ ಮಲ್ಲ ವಿಭಾಗಗಳು ಭಾಗವಹಿಸೋದನ್ನ 31 ಜೊತೆ ಇರಲಿ ಸುರೂತ ಸೆಮಿಫೈನಲ್ ಡೇ ಫೈನಲ್ ಪ್ರವೇಶ ಮಲ್ದಿರೆ ಬಂಗಾಡಿ ಪರಂಬೇರು ನಾರಾಯಣ ಮಲೆಕುಡಿಯರ್ನೆಲ್ಲೂ ಫೈನಲ್ ಪ್ರವೇಶ ಮಲ್ದಿನ ಬಂಗಾಡಿ ಪರಮೇರು ನಾರಾಯಣ ಮಲ್ಲಿಕುಡಿಯರ್ನಾರೆ ಸರಪಡಿ ಧನಂಜಯ ಗೌಡ್ರು. ಲಕ್ಕಿ ಡ್ರಾ ಇನ್ನೇನು ಕೆಲವೇ ನಿಮಿಷಗಳೇ ಮಾಡ್ತಾ ಇದ್ವಿ. ಕೊನೆಯ ಹಂತದಲ್ಲಿ ಯಾರಾದ್ರೂ ನಿಮ್ಮ ಹತ್ರ ಕೌಂಟರ್ ಫೈಲ್ಗಳಿದ್ರೆ ಡ್ರಾಪ್ ಬಾಕ್ಸ್ ಅಲ್ಲಿ ಹಾಕ್ಬೇಕಲ್ಲ. ನಮ್ಮ ವಾಲಂಟಿಯರ್ಸ್ ಯಾರಾದ್ರೂ ಇದ್ರೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಬಂಗಾಡಿ ಪರಂಬೇಲು ನಾರಾಯಣ ಮಲೆಕುಡಿಯ ಅವರ ಕೋಣಗಳು ವಾಲಂಟಿಯರ್ಸ್ ಯಾರ ಹತ್ರ ಯಾವ ವಾಲಂಟಿಯರ್ಸ್ ಕೈ ಕೊಡಿದೆಬಿಟ್ಟು ಕೊನೆಯ ಕ್ಷಣದ ಲಕ್ಕಿ ಡ್ರಾ. ಪ್ರಥಮ ಬಹುಮಾನ ಮಾರುತಿ ಬ್ರೀಜಾ ಕಾರ್, ದ್ವಿತೀಯ ಬಹುಮಾನ ರಾಯಲ್ ಎನ್ಫೀಲ್ಡ್ ಬೈಕ್, ತೃತೀಯ ಬಹುಮಾನ EV ಸ್ಕೂಟರ್. ಇದನ್ನೆಲ್ಲವನ್ನ ಬಹುಮಾನವನ್ನ ಸ್ಪಾನ್ಸರ್ ಮಾಡಿದವರು MRG ಗ್ರೂಪ್ನ ಸನ್ಮಾನ್ಯ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರು. ಈ ಕಂಬಳದ ಸಭೆಯಲ್ಲಿ ಬಂದಂತ ಎಲ್ಲ ಲಕ್ಷಾಂತರ ಮಂದಿ ವೀಕ್ಷಕರಿಗೆ ಬಹುಮಾನವನ್ನ ನೀಡ್ತಾ ಇದ್ದಾರೆ. ಲಕ್ಕಿ ಡ್ರಾ ಮುಖೇನ ಯಾರು ಅದೃಷ್ಟಶಾಲಿಗಳನ್ನುವುದನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯ ಮೇಲೆ ನಿರ್ಧಾರ ಆಗಲಿಕ್ಕಿದೆ. ನಮ್ಮೆಲ್ಲ ವಾಲಂಟಿಯರ್ಸ್ ಇದ್ದಾರೆ ಸುತ್ತಮುತ್ತ, ಅವ್ರ ಕೈಗಳಿಗೆ ಕೊಡಿ. ದಯವಿಟ್ಟು ಯಾರು ಕೂಡ ಗೊಂದಲ ಸೃಷ್ಟಿ ಮಾಡಬೇಡಿ. ಅಲ್ಲಿ ವಾಲಂಟಿಯರ್ಸ್ ಕೈಗಳಿಗೆ ಕೊಡಿ, ಅವ್ರು ತಂದು ಹಾಕ್ತಾರೆ. ಕೊನೆಯ ಕೆಲವು ನಿಮಿಷಗಳಿಗಾಗಿ ಯಾರ್ಯಾರ ಕೈಯಲ್ಲಿ ಪಾಸ್ಗಳಿದೆಯೋ ಅದ ಕೌಂಟರ್ ಫೈಲ್ ಅನ್ನ ದಯವಿಟ್ಟು ನಮ್ಮ ಲಕ್ಕಿ ಡ್ರಾ ಬಾಕ್ಸ್ ಒಳಗಡೆ ಹಾಕಬೇಕು. ಹಲೋ ರಾಜೋಡು, ಹಲೋ. ಕೊನೆಯ 5 ನಿಮಿಷ ಟೈಮು ಬರ್ತಿದ್ದಾರೆ. 9:74 ಏನ್ ಬನ್ನಿ ಬಂದು ಇಂದು ಮತ್ತಾರ 9:74 ಅಂದ ಕೊನೆಯ 5 ನಿಮಿಷಗಳ
ಅವಕಾಶವನ್ನ ನೀಡ್ತಾ ಇದ್ದಾರೆ. ನಾವರ್ಮಲ್ಲ ವಿಭಾಗದ ನನೊಂಜಿ ಸೆಮಿಫೈನಲ್ ಸ್ಪರ್ಧೆ ಫೈನಲ್ ಪ್ರವೇಶ ಮಲ್ಪನ ಸ್ಪರ್ಧೆ ಕರೆಕ್ಟ್ ತಯಾರೊಂದಲೇ ಮಾಳ ಆನಂದ ನಿಲಯ ಶೇಖರೇಶ್ ಶೆಟ್ಟರ್ ನೆರಳು ಮಹಾರಾಜ ಕರೆಟೆ, ಮಂಜೇಶ್ವರ ಕೌಡರು ಬೇಡು ತುಷಾರ್ ಮಾರಪ್ಪ ಭಂಡಾರ ನೆರಳು ರಾಜ ಕರೆಟೆ, ಪಟ್ಟೆ ಗುರುಚರಣೆ ಮಾಳ ಆನಂದ ನಿಲಯ ಶೇಖರೇಶ್ ಶೆಟ್ಟರ್ನ ನಾವರ್ದ ಮಲ್ಲ ನಂಗಿಡವರೆ, ಬಾರಾಡಿ ನತೇಶರೇ ಮಂಜೇಶ್ವರ ಕೌಡರು ಬೇಡು ತುಷಾರ್ ಮಾರಪ್ಪ ಭಂಡಾರನ ನಾವರ್ದ ಮಲ್ಲ ವಿಭಾಗದ ಲಂಗಿಡವರೆ. ಒಬ್ಬರಿಗೆ ಒಂದೇ ಅವಕಾಶ. ಸೆಮಿಫೈನಲ್ ಒಂಜಿ ವಿಭಾಗ ನನೊಂಜಿ ವಿಭಾಗಗಳು ಫೈನಲ್ ಪ್ರವೇಶ ಮಲ್ಪನ ಸ್ಪರ್ಧೆ ಕರೆಕ್ಟ್ ತಯಾರೊಂದಲೇ ಮಹಾರಾಜಕರೆ ಮಾಳ ಆನಂದ ನಿಲಯ ಶೇಖರೇಶ್ ಶೆಟ್ಟರ್ನ ಇರ್ಲೆಗೆ, ರಾಜಕರೆ ಮಂಜೇಶ್ವರ ಕೌಡರು ಬೇಡು ತುಷಾರ್ ಮಾರಪ್ಪ ಭಂಡಾರ ನೆರ್ಲೆಗೆ. ಅಣ್ಣ ನಾವರ್ದ ಮಲ್ಲ ಸಾಲದ ಬೇರೆಕ್ಕೆ ಬಲ್ಲುದ ಎಲ್ಲಿಯರಣ ಸೆಮಿಫೈನಲ್ ಸಾಲು ಅಣ್ಣ ಸೆಮಿಫೈನಲ್ ಸಾಲದಕಲು ಬಲ್ಲುದ ಎಲ್ಲಿಯ ವಿಭಾಗದಕಲು ಸುರತ್ಕಲ್ ಪಂಚಜನ್ಯ ಯೋಗೀಶ್ ಕರಿಯ ಪೂಜಾರಲ, ನಲ್ಲೂರು ಬಚಗೋಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರ ನೆರಲ. ಅಣ್ಣ ಈ ಸಾಲದ ಬೇರೆಕ್ಕೆ ನಿಗಲಿಗೆ ಸಾಲೆ ಕರೆತೊಲೆ ಕೂಡಲೇ ಬರೋದು ನಿಗಲು ಸುರತ್ಕಲ್ ನಲ್ಲೂರು ಬಚಗೋಳಿ ವೈದ್ಯಕೀಯ ನೆರವಿನ ಗಾಂಧಿ ಮೈದಾನ ತಕ್ಕಲ್ಲ ನಿಟ್ಟೆ ಪರಪಾಡಿದಕಲ್ಲ ಬೆರಗಿನ ವಿಭಾಗದ ಸೆಮಿಫೈನಲ್ ಸಾಲದಕಲ ಉಡುಪಿ ಕೊರಂಗರ ಪಾಡಿದಕಲ್ಲ ಎರ್ಮಾಳ್ ಪುಚ್ಚೊಟ್ಟು ಬಿಡದಕಲ್ಲ ಜೈ ತುಳುನಾಡು ಪುತ್ತೂರು ಬಟ್ಟಿ ಆಡಿದಕಲ್ಲ ಸುರತ್ಕಲ್ ಕಂಡಿಗೆದಕಲ್ಲ. ಅಣ್ಣ ಬಲದಲ್ಲಿ ಸಾಲದಕಲ್ಲ ಸುರತ ಸಾಲದಕಲು ಬೆಲೆ 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 ತಡಮಲ್ ಪ್ರಚನ ಸುರತ್ಕಲ್ ಪಾಂಚಜನ್ಯದಕಲ್ಲ ನಲ್ಲೂರು ಬಜಗೋಳಿ ತಕಲ್ಲ ಬರಡು. ಬೆಂಗಳೂರು ಕಂಬಳಕ್ಕೆ ಆರೋಗ್ಯ ಸಭೆ ನಿರ್ವಹಿಸಿದಂತಹ ಮಣಿಪಾಲ್ ಸಮೂಹ ಆಸ್ಪತ್ರೆ ಸಮೂಹಕ್ಕೆ ವಂದನೆಗಳು ಸಲ್ಲಿಸ್ತಾ ಶರವಣ ಅವರನ್ನ ಈ ಸಂದರ್ಭದಲ್ಲಿ ವೇದಿಕೆ ಮೇಲ್ಭಾಗದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ಅವರನ್ನ ಗೌರವಿಸಬೇಕಾಗಿ ಕಂಬಳ ಸಮಿತಿಯ ಗೌರವಾಧ್ಯಕ್ಷ ಪ್ರಕಾಶ್ ಅವರನ್ನ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವೈದ್ಯಕೀಯ ನೆರವು ನೀಡಿದ ಮಣಿಪಾಲ್ ಆಸ್ಪತ್ರೆ ಸಮೂಹದ ಶರವಣನ್ ಅವರನ್ನ ಗುರುತಿಸಿಕೊಳ್ತಾ ಇದ್ದ ವೇದಿಕೆ ಮೇಲ್ಭಾಗದಲ್ಲಿ. ಹಾಗೆ ಈ ಲಕ್ಕಿ ಡ್ರಾದಲ್ಲಿ ಒಬ್ಬರಿಗೆ ಒಂದೇ ಅವಕಾಶಗಳಿದೆ. ಹಾಗೆ ಅದರ ಕೌಂಟರ್ ಫೈಲ್ ತಮ್ಮ ಹತ್ರ ಇರಬೇಕು. ಲಕ್ಕಿ ಡ್ರಾ ಸಂದರ್ಭದಲ್ಲಿ ಕೊನೆಯ ಕ್ಷಣಗಳಿಗೆ ಕಾಯ್ತಾ ಇದ್ದೇವೆ. ದಯವಿಟ್ಟು ಯಾರು ಕೂಡ ಕೌಂಟರ್ ಫೈಲ್ ಮಿಸ್ ಮಾಡಿಕೊಳ್ಬಾರ್ದು. ಹಾಗೂ ತಾವು ಇಲ್ಲ ಇರಬೇಕು, ಉಪಸ್ಥಿತರಿರಬೇಕು ಕೊನೆಯ ಕ್ಷಣದಲ್ಲಿ. MRG ಸಮೂಹ ಸಂಸ್ಥೆಯ ಕೆ ಪ್ರಕಾಶ್ ಶೆಟ್ಟಿ ಅವರು ಈ ಕಂಬಳದ ಸಭೆಯಲ್ಲಿ ಬಂದಂತಹ ಎಲ್ಲ ಲಕ್ಷಾಂತರ ಮಂದಿ ವೀಕ್ಷಕರಿಗಾಗಿ ಈ ಒಂದು ಅತ್ಯದ್ಭುತ ಲಕ್ಕಿ ಡ್ರಾ ಮಾರುತಿ ಬ್ರೀಜಾ ಪ್ರಥಮ ಬಹುಮಾನ, ರಾಯಲ್ ಎನ್ಫೀಲ್ಡ್ ಬುಲೆಟ್ ದ್ವಿತೀಯ ಬಹುಮಾನ, ಹಾಗೆ AV ಸ್ಕೂಟರ್ ತೃತೀಯ ಬಹುಮಾನ. ಈ ಲಕ್ಷಾಂತರ ಮಂದಿಯಲ್ಲಿ 3 ಜನ ಅದೃಷ್ಟಶಾಲಿಗಳನ್ನು ಗುರುತಿಸಲಾಗ್ತದೆ. ಒಂದು ಎಲೆಕ್ಟ್ರಾನಿಕ್ ಬೈಕ್ ಇದೆ, ಒಂದು ಬೈಕ್, ಒಂದು ಬುಲೆಟ್, ಒಂದು ಎಲೆಕ್ಟ್ರಾನಿಕ್ ಸ್ಕೂಟರ್. ಅದೇನು ತೊಂದರೆ ಇಲ್ಲ, ಇಲ್ಲಿ ಇರ್ಬೇಕಂತ ಯಾಕಂದ್ರೆ ಜನ ಇರ್ತಾರಲ್ಲ ಏನು ಅದೆಲ್ಲ ಅದನ್ನೆಲ್ಲ ಒಂದು ಮಿಕ್ಸ್ ಮಾಡಕ್ಕಿದೆ. ದೀಪಕ್ಕೆ ಬರ್ಲಿಕ್ಕೆ ಹೇಳಿ. ಈ ಎಲ್ಲ ಬಾಕ್ಸ್ಗಳನ್ನು ಕೊನೆಯದಾಗಿ ಒಟ್ಟುಗೊಳಿಸಿ ಅದನ್ನು ಮಿಶ್ರಣ ಮಾಡಿ ಅದೃಷ್ಟಶಾಲಿಗಳನ್ನು ನಾವು ಗುರುತಿಸ್ತೇವೆ. ಸನ್ಮಾನ್ಯ ಪ್ರಕಾಶ್ ಅವರ ಸಮ್ಮುಖದಲ್ಲಿ ಒಟ್ಟು 4 ಬಹುಮಾನಗಳಿದೆ. 4 ಬಹುಮಾನಗಳಿದೆ. ಪ್ರಥಮ ಬಹುಮಾನ ಮಾರುತಿ ಬ್ರೀಜಾ, ದ್ವಿತೀಯ ಬಹುಮಾನ ಬೈಕ್, ಹಾಗೆ ತೃತೀಯ ಬಹುಮಾನ ರಾಯಲ್ ಎನ್ಫೀಲ್ಡ್ ಬುಲೆಟ್, AV ಸ್ಕೂಟರ್ 4ನೇ ಬಹುಮಾನ. 4 ಅದೃಷ್ಟಗಳನ್ನ ಅಲ್ಲಿ ಲಕ್ಷಾಂತರ ಮಂದಿಯ ಭಾಗವಹಿಸುವಿಕೆಯಲ್ಲಿ ಗುರುತಿಸ್ತಾ ಇದ್ದೇವೆ. ಇದೆಲ್ಲರ ಪ್ರಾಯೋಜಕತ್ವವನ್ನು MRG ಗ್ರೂಪ್ನ ಸನ್ಮಾನಕ್ಕೆ ಪ್ರಕಾಶ್ ಶೆಟ್ಟಿ ಅವರು ನೆರವೇರಿಸಿಕೊಟ್ಟಿರ್ತಾರೆ. ಯಾರಾದರೂ ತಮ್ಮಲ್ಲಿ ಕೌಂಟರ್ ಫೈಲ್ ಇದ್ರೆ ನಮ್ಮ ವಾಲಂಟಿಯರ್ಸ್ ಕೈಗಳಿಗೆ ಕೂಡ ಕೊನೆಯ ನಿಮಿಷದಲ್ಲಿ ಆ ಬಾಕ್ಸ್ಗಳು ಹಾಕುವ ಪ್ರಯತ್ನವನ್ನು ಮಾಡ್ತದೆ. ಎಲ್ಲ ಬಾಕ್ಸ್ಗಳನ್ನು ಮಿಶ್ರಣ ಮಾಡಿ ರೊಟೇಷನ್ ಮಾಡುವ ಮುಖೇನ ಅದೃಷ್ಟಶಾಲಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಹಾಗೆ ನೀವು ಹಾಕದಂತ ಆ ಸ್ಲಿಪ್ಗಳಲ್ಲಿ ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ ಕಡ್ಡಾಯವಾಗಿ ಇರಬೇಕು. ಹೆಸರು ಮತ್ತು ಮೊಬೈಲ್ ನಂಬರ್ ನೀವು ಹಾಕಿದಂಥ ಕೌಂಟರ್ ಫೈಲ್ಗಳಲ್ಲಿ ತಮ್ಮ ಹೆಸರು ಮೊಬೈಲ್ ನಂಬರ್ ಕಡ್ಡಾಯವಾಗಿ ಹಾಕಿರಬೇಕು. ಎಲ್ಲ ಪಾಸ್ಗಳಿರತಕ್ಕಂಥ ಅದೃಷ್ಟಶಾಲಿಗಳು 4 ಜನ ಅದೃಷ್ಟಶಾಲಿಗಳು ಬೆಂಗಳೂರು ಕಂಬಳದ ಅದೃಷ್ಟಶಾಲಿಗಳ ಆಯ್ಕೆಯನ್ನು ಈ MRG ಸಮೂಹ ಶಿಕ್ಷಣ ಸಂಸ್ಥೆಯ ಪ್ರಕಾಶ್ ಶೆಟ್ಟಿ ಅವರು ಎಲ್ಲ ವೇದಿಕೆಯ ಗಣ್ಯರ ಸಮ್ಮುಖದಲ್ಲಿ ನಿರ್ಧರಿಸಲಾಗುತ್ತೆ. ಎಲ್ಲ ಬಾಕ್ಸ್ಗಳನ್ನು ಮಿಶ್ರಣ ಮಾಡಿ ಅದನ್ನ ರೊಟೇಷನ್ ಡ್ರಮ್ಮಲ್ಲಿ ಹಾಕಿ ಅದೃಷ್ಟಶಾಲಿಗಳು MRG ಗ್ರೂಪ್ ಪ್ರಾಯೋಜಿತ ಅತ್ಯದ್ಭುತ 4 ಬಹುಮಾನಗಳು. ಪ್ರಥಮ ಬಹುಮಾನ ಮಾರುತಿ ಬ್ರೀಜಾ
ದ್ವಿತೀಯ ಬಹುಮಾನ ರಾಯಲ್ ಎನ್ಫೀಲ್ಡ್ ಬುಲೆಟ್, ತೃತೀಯ ಬಹುಮಾನ ಬೈಕ್, ಹಾಗೆ 4ನೇ ಬಹುಮಾನ EV ಸ್ಕೂಟರ್. ಯಾರ ಹತ್ರ ಆದ್ರೂ ಕೂಪನ್ ಕೌಂಟರ್ ಫೈಲ್ ಇದ್ರೆ ದಯವಿಟ್ಟು 5 ನಿಮಿಷದ ಒಳಗಾಗಿ ಮುಖ್ಯ ವೇದಿಕೆಯ ಪುನೀತ್ ರಾಜ್ಕುಮಾರ್ ವೇದಿಕೆ ಹತ್ರ ಬಂದು ಅಲ್ಲಿ ಕೆಳಗಡೆ ಡಬ್ಬ ಇದೆ, ದಯವಿಟ್ಟು ಅದಕ್ಕೆ ಹಾಕ್ಬೋದು. ಕಂಬಳಾಭಿಮಾನಿಗಳಿಗೆ ಇನ್ನಷ್ಟು ಹೆಚ್ಚಿನ ಕಂಬಳದ ಮೆರಗು ನೀಡುವ ನಿಟ್ಟಿನಲ್ಲಿ ಸನ್ಮಾನ್ಯ MRG ಗ್ರೂಪ್ನ ಚೇರ್ಮನ್ ಆಗಿರುವಂತಹ ಪ್ರಕಾಶ್ ಶೆಟ್ಟಿ ಅವರು ಕಂಬಳಾಭಿಮಾನಿಗಳಿಗೆ ವಿಶೇಷವಾದ ಒಂದು ಲಕ್ಕಿ ಬಹುಮಾನವನ್ನು ಇಟ್ಟಿದ್ದಾರೆ. 4 ಬಹುಮಾನಗಳಿದೆ. ಒಂದು ಬ್ರೀಜಾ ಕಾರ್, ಮಾರುತಿ ಕಾರ್, ಅದೇ ರೀತಿ ಒಂದು ಎನ್ಫೀಲ್ಡ್ ಬುಲೆಟ್, ಒಂದು ಬೈಕ್ ಮತ್ತೊಂದು ಎಲೆಕ್ಟ್ರಾನಿಕ್ ಸ್ಕೂಟರ್. ಈ 4 ಬಹುಮಾನಗಳನ್ನು ಕಂಬಳಾಭಿಮಾನಿಗಳಿಗೋಸ್ಕರ ಸನ್ಮಾನ್ಯ ಯಾರು ಕೂಡ ಮೊಬೈಲ್ ನಲ್ಲಿ ಚಿತ್ರೀಕರಣ ಹೋಟೆಲ್ ಮಾಲೀಕರು MRG ಗ್ರೂಪ್ನ ಚೇರ್ಮನ್ ಆಗಿರುವಂತಹ ಸನ್ಮಾನ್ಯ ಪ್ರಕಾಶ್ ಅಣ್ಣ ಅವರು, ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂತಹ ಪ್ರಕಾಶ್ ಶೆಟ್ಟಿ ಅವರಿಗೆ ದೊಡ್ಡ ಚಪ್ಪಾಳೆಯೊಂದಿಗೆ ಕಂಬಳಾಭಿಮಾನಿಗಳು ಮತ್ತೊಮ್ಮೆ ಗೌರವವನ್ನು ಸಲ್ಲಿಸಬೇಕಂತ ಹೇಳ್ತಾ, ಕಂಬಳಾಭಿಮಾನಿಗಳಿಗೆ ಹೆಚ್ಚಿನ ಆಸಕ್ತಿ ಹುಟ್ಟಿಸುವ ನಿಟ್ಟಿನಲ್ಲಿ ಒಂದು ವಿಶೇಷವಾದ ಬಹುಮಾನವನ್ನು MRG ಗ್ರೂಪ್ನ ಚೇರ್ಮನ್ ಆಗಿರುವಂತಹ ಪ್ರಕಾಶ್ ಶೆಟ್ಟಿ ಮತ್ತು ಅವರ ಕುಟುಂಬದವರು ನೀಡಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಕೊನೆಯ 5 ನಿಮಿಷದಲ್ಲಿ ನಿಮ್ಮಲ್ಲಿರುವಂತಹ ಎಲ್ಲ ಕೂಪನ್ ಕೌಂಟರ್ ಫೈಲ್ಗಳನ್ನು ಹಾಕಬೇಕು. ಮೊಬೈಲ್ ಬಿದಾಯ ಬರ್ತದೆ ಪಡ್ಜಿ. ಮಾಳ ಆನಂದ ನಿಲಯ ಶೇಖರಿಯ ಶೆಟ್ಟರ್ನೇರ್ಲು ಮಹಾರಾಜ ಕರೆಟುಲ್ಲ, ರಾಜ ಕರೆಟ ಮಂಜೇಶ್ವರ ಕೌಡೂರು ಬೇಡು ತುಷಾರ್ ಮಾರಪ್ಪಂಡಾರ್ನೇರ್ಲುಲ್ಲ, ಪಟ್ಟೆ ಗುರುಚರಣರೇ ಮಾಳ ಆನಂದ ನಿಲಯ ಶೇಖರ್ ಎ ಶೆಟ್ಟರ್ನ ನಾಯರದ ಮಲ್ಲೇರನ ಗಿಡವೇರೆ, ಬಂಗಾಡಿ ಬಾರಾಡಿ ನತೇಶೇರ್ ಮಂಜೇಶ್ವರ ಕೌಡೂರು ಬೇಡು ತುಷಾರ್ ಮಾರಪ್ಪಂಡಾರ್ನ ಏರನ ಗಿಡವೇರು. ನೇಗಿಲು ಹಿರಿಯ ವಿಭಾಗದ ಇನ್ನೊಂದು ಸೆಮಿಫೈನಲ್ನ ಸ್ಪರ್ಧೆಯ ಕೋಣಗಳು ಕರೆಯಲ್ಲಿ ತಯಾರಾಗ್ತಾ ಇವೆ. ಮಾಳ ಆನಂದ ನಿಲಯ ಶೇಖರ್ ಎ ಶೆಟ್ಟಿ ಅವರ ನೇಗಿಲು ಹಿರಿಯ ವಿಭಾಗದ ಕೋಣಗಳು ಮಹಾರಾಜ ಕರೆಯಲ್ಲಿ, ಮಂಜೇಶ್ವರ ಕೌಡೂರು ಬೇಡು ತುಷಾರ ಮಾರಪ್ಪಂಡಾರಿಯವರ ನೇಗಿಲು ಹಿರಿಯ ವಿಭಾಗದ ಕೋಣಗಳು ರಾಜಕರೆಯಲ್ಲಿ. ಲಕ್ಕಿ ಬಹುಮಾನವನ್ನು ಗೆದ್ದವರು ನಿಮ್ಮ ಕೌಂಟರ್ ಫೈಲ್ನ ಪಾಸ್ನ ಉಳಿದ ಭಾಗವನ್ನು ನಿಮ್ಮ ಹತ್ರ ಇಟ್ಕೊಳ್ಬೇಕು. ಅದರ ಗೆದ್ದಂತ ನಂಬರ್ ಅನ್ನು ನಾವು ಅನೌನ್ಸ್ಮೆಂಟ್ ಮಾಡ್ತೇವೆ. ನೀವು ಇಲ್ಲಿ ಇಲ್ಲ ಅಂದ್ರೆ ನಾಳೆ ಆದ್ರೂ ಬಂದು ಪಡ್ಕೊಳ್ಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಪತ್ರಿಕೆಯ ಮುಖಾಂತರ ಅದನ್ನು ನಾವು ಪ್ರಕಟಿಸ್ತೇವೆ. ನಾಳೆ ಅಥವಾ ನಾಡಿದ್ದು ಅದಕ್ಕೆ ದಿನಾಂಕ ನಿಗದಿಪಡಿಸ್ತೇವೆ. ಆ ಸಂದರ್ಭದಲ್ಲಿ ಇವತ್ತು ಯಾರಾದರೂ ಇಲ್ದಿದ್ರೆ ನಾಳೆ ಅವರು ಬಂದು ಪಡ್ಕೊಳ್ಳೋಕೆ ಅವಕಾಶ ಇದೆ. ಹಲೋ ರಾಜವಣ್ಣ, ಮೊಬೈಲ್ ಫ್ಲಾಶ್ ಭಾರಿ ಉಪದ್ರ ಬಂತದುಂಡು ಅಣ್ಣ. ರಡ್ಡೆ ಸೈಡ್ ಇಲ್ಲ, ಮೊಬೈಲ್ ನಲ್ಲಿ ಫ್ಲಾಶ್ ಮಾಡ್ತಾ ಇದ್ದೀರಂತೆ. ದಯವಿಟ್ಟು ಕೋಣಗಳು ಓಡಿ ಬರ್ತಿರುವಾಗ ಮೊಬೈಲ್ ನಲ್ಲಿ ಫ್ಲಾಶ್ ಮಾಡಬೇಡಿ, ಅದು ಕೋಣಗಳಿಗೆ ತೊಂದರೆ ಆಗ್ತದೆ. ನಿಮ್ಮ ಉತ್ಸಾಹ ಅಭಿಮಾನಕ್ಕೆ ನಾವೆಲ್ಲ ಚಿರಋಣಿಗಳು. ಆದರೆ ನಿಮ್ಮಿಂದಾಗಿ ಓಡುವಂತ ಕೋಣಗಳಿಗೆ ತೊಂದರೆ ಆಗಬಾರ್ದು ಅನ್ನುವ ದೃಷ್ಟಿಯಲ್ಲಿ ನಿಮ್ಮಂತ್ರ ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಯಾರಾದರೂ ಫ್ಲಾಶ್ ಮಾಡಿದರೆ ನಿಮ್ಮ ಮನೆಯ ಹಿರಿಯರಿಗೆ ಏನಾದರೂ ಅನ್ಯಾಯ ಮಾಡಿದ್ದ ದೋಷಗಳು ಬರಬಹುದು. ದಯವಿಟ್ಟಾಗಿ ನೆರೆದಂತ ಎಲ್ಲ ಪ್ರೇಕ್ಷಕರು ವಿನಂತಿ, ಮೊಬೈಲ್ ಫ್ಲಾಶ್ ಅನ್ನು ಯಾರು ಬಳಸಬಾರದು. ಕಾರ್ಕಳದ ಶಾಸಕರು, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿರುವ ನಮ್ಮೆಲ್ಲರ ಪ್ರೀತಿಯ ಸುನಿಲ್ ಅಣ್ಣವರು ಬೆಂಗಳೂರು ಕಂಬಳಕ್ಕೆ ಬಂದಿದ್ದಾರೆ. ಅವರಿಗೆ ನಾವು ಶುಭವನ್ನು ಹಾರೈಸ್ತಾ ಕಂಬಳವನ್ನು ಉದ್ದೇಶಿಸಿ ಅವರೊಂದು 2 ನಿಮಿಷ ಮಾತಾಡ್ತಾರೆ. ಕಂಬಳ ಸಮಿತಿಯ ಗೌರವಾಧ್ಯಕ್ಷ ಅಂತ ಮಾನ್ಯ ಪ್ರಕಾಶ್ ಶೆಟ್ರೆ, ಶಾಸಕ ಸ್ನೇಹಿತರಾದಂಥ ಗುರ್ಮೆ ಸುರೇಶ್ ಶೆಟ್ರೆ, ಕಂಬಳ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಆತ್ಮೀಯ ಬಂಧುಗಳೇ, ಬಹಳ ವಿಶೇಷವಾಗಿ ರಾಜ್ಯಾದ್ಯಂತ ಸುದ್ದಿಯಾಗಿರುವಂತಹ ಬೆಂಗಳೂರು ಕಂಬಳ
ಕೇವಲ ತುಳುನಾಡಿಗೆ ಸೀಮಿತ ಅನ್ನುವಂಥ ಭಾವನೆಗಳಿತ್ತು. ಅದನ್ನು ಪ್ರಕಾಶ್ ಶೆಟ್ಟರು ಮತ್ತು ಉಳಿದಂಥವರು ದೂರ ಮಾಡಿ ಆ ಕಂಬಳವನ್ನ ಬೆಂಗಳೂರಿಗೆ ಪರಿಚಯಿಸುವಂತ ದೊಡ್ಡ ಕಾರ್ಯವನ್ನ ಇವತ್ತು ಅವರು ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಪ್ರಕಾಶ್ ಶೆಟ್ಟರನ್ನ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಇಷ್ಟು ದೊಡ್ಡ ಪ್ರಮಾಣದ ಆಯೋಜನೆಯನ್ನು ಮಾಡೋದ್ರ ಮುಖಾಂತರ ತುಳುನಾಡಿನ ಸಂಸ್ಕೃತಿಯನ್ನ ರಾಜಧಾನಿಗೆ ಪರಿಚಯಿಸುವಂತ ದೊಡ್ಡ ಕಾರ್ಯವನ್ನ ಇವತ್ತು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜನ ಕಂಬಳವನ್ನು ಆರಾಧಿಸುವಂತವ್ರು ನಾವೆಲ್ಲರೂ ಕೂಡ. ಕಂಬಳ ಕೇವಲ ಕ್ರೀಡೆ ಅಂತ ನಾವು ಅನ್ಕೊಳ್ಳಿಲ್ಲ. ಕಂಬಳ ನಮ್ಮ ಸಾಂಸ್ಕೃತಿಕ ಚಟುವಟಿಕೆಯ ಜೀವನಾಡಿ. ಅದು ನಮ್ಮ ಧಾರ್ಮಿಕ ಭಾವನೆಗಳ ಜೊತೆನಲ್ಲಿದೆ. ನಮ್ಮೆಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳು, ನಡವಳಿಕೆಗಳು ಕಂಬಳದ ಜೊತೆಗೆ ಬೆಸೆದುಕೊಂಡಿದೆ ಅಂತೇಳಿ ನಾವು ಅನ್ಕೊಳ್ತಾ ಸುಮಾರು 3-4 ತಿಂಗಳ ಕಾಲ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜಿಲ್ಲಾ ಕಂಬಳೋತ್ಸವ ಸಮಿತಿಯವರು ಪ್ರತಿ ಶನಿವಾರ ಭಾನುವಾರ ಬೇರೆ ಬೇರೆ ಕಡೆಗಳಲ್ಲಿ ಕಂಬಳವನ್ನ ಮಾಡ್ತಾರೆ. ಸಾವಿರಾರು ಜನ ಕಂಬಳವನ್ನು ನೋಡ್ಲಿಕ್ಕೋಸ್ಕರ ಬರ್ತಾರೆ. ಬಹಳ ವಿಶೇಷ ಅಂತಂದ್ರೆ ಈ ಕಂಬಳದಲ್ಲಿ ಜಾತಿಯ ವೈಷಮ್ಯಗಳಿಲ್ಲ, ರಾಜಕೀಯದ ಮೇಲಾಟಗಳಿಲ್ಲ, ವಯಸ್ಸಿನ ಅಂತರ ಇಲ್ಲ. ಎಲ್ಲರೂ ಕೂಡ ಬಂದು ಭಾಗವಹಿಸುವಂತ ರಾಜ್ಯದ ಯಾವುದಾದ್ರೂ ಒಂದು ಕ್ರೀಡಾಕೂಟ ಇದ್ರೆ ಅದು ಕಂಬಳ ಮಾತ್ರ ಅಂತ ಹೇಳಲಿಕ್ಕೆ ನಂಗೆ ಅತ್ಯಂತ ಸಂತೋಷ ಇದೆ. ಆ ಕಂಬಳವನ್ನ ಬೆಂಗಳೂರಿಗೆ ಪರಿಚಯಿಸುವಂತ ಕಾರ್ಯವನ್ನ ಇವತ್ತು ಸಮಿತಿಯ ಸದಸ್ಯರು ಮಾನ್ಯ ಅಶೋಕ್ ರೈ ಅವರು ಉಳಿದಂತವ್ರು ಎಲ್ಲರೂ ಕೂಡ ಇವತ್ತು ಮಾಡಿದ್ದಾರೆ. ಲಕ್ಷಾಂತರ ಜನ ಈ ಕಂಬಳವನ್ನ ಇವತ್ತು ಬೆಂಗಳೂರಿನಲ್ಲಿ ನೋಡುವಂತ ಅವಕಾಶ ಸಿಕ್ಕಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸುವಂತದ್ದು ಕಂಬಳದ ಕೋಣದ ಮಾಲೀಕರಿಗೆ. ಆ ಕೋಣಗಳನ್ನ ಅಲ್ಲಿಂದ ಇಲ್ಲಿಗೆ ತರಲಿಲ್ಲ ಅಂತ ಆಗಿದ್ರೆ ಈ ಕಂಬಳ ಇವತ್ತು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗಾಗಿ ಎಲ್ಲ ಕೋಣದ ಮಾಲೀಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಉತ್ಸವ ಇನ್ನಷ್ಟು ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ನಡೀಲಿ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಆಗುವಂತ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನೀವೆಲ್ಲರೂ ಕೂಡ ಭಾಗಿಗಳಾಗಬೇಕು ಅನ್ನುವಂತ ವಿನಂತಿಯನ್ನು ನಾನು ಮತ್ತೊಮ್ಮೆ ಮಾಡ್ತಾ ಈ ಕಂಬಳದ ಸಂಘಟನೆಯನ್ನು ಆಯೋಜನೆ ಮಾಡಿದಂತ ಎಲ್ಲ ಪದಾಧಿಕಾರಿಗಳಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಧನ್ಯವಾದ. ಕಾರ್ಕಳದ ಶಾಸಕರಾಗಿರುವ ಸುನೀಲಣ್ಣ ಅವರಿಗೆ. ಕೊನೆಯ ಹಂತದಲ್ಲಿ ಯಾರ ಹತ್ರ ಅದು ಪಾಸ್ನ ಕೌಂಟರ್ ಫೈಲ್ ಇದ್ರೆ ಲಕ್ಕಿ ಟಿಪ್ ಹಾಕುವವರು ಪುನೀತ್ ರಾಜ್ಕುಮಾರ್ ವೇದಿಕೆಯ ಮುಂಭಾಗದಲ್ಲಿರುವಂತಹ ಬಾಕ್ಸ್ಗಳಲ್ಲಿ ಹಾಕಬೇಕು. ಅಲ್ಲೇ ಬಾಕ್ಸ್ಗಳಿದೆ. ಇನ್ನು 10 ನಿಮಿಷದಲ್ಲಿ ಡ್ರಾ ಆಗುವಂತ ಫೈನಲ್ ಹಂತಕ್ಕೆ ಬಂದಿದ್ದೇವೆ. 4 ಬಹುಮಾನಗಳನ್ನು MRG ಗ್ರೂಪ್ಸ್ನ 4 ಬಹುಮಾನಗಳನ್ನು, ಒಂದು ಮಾರುತಿ ಬ್ರೀಜಾ, ಇನ್ನೊಂದು ರಾಯಲ್ ಎನ್ಫೀಲ್ಡ್, ಮತ್ತೊಂದು ಬೈಕ್, ಮತ್ತೊಂದು ಎಲೆಕ್ಟ್ರಾನಿಕ್ ಸ್ಕೂಟರ್, 4 ಬೈಕ್ಗಳನ್ನು ಕಂಬಳಾಭಿಮಾನಿಗಳಿಗೋಸ್ಕರ ಸನ್ಮಾನ್ಯ MRG ಗ್ರೂಪ್ನ ಚೇರ್ಮನ್ ಆಗಿರುವಂತಹ ಸನ್ಮಾನ್ಯ ಪ್ರಕಾಶ್ ಶೆಟ್ಟಿ ಅವರು ಮತ್ತು ಅವರ ಕುಟುಂಬದವರ ಕಡುವಾಗಿ ಕಂಬಳಾಭಿಮಾನಿಗಳಿಗಾಗಿ ಒಂದು ವಿಶೇಷವಾದ ಬಹುಮಾನವನ್ನು ಇಟ್ಟಿದ್ದಾರೆ. ಅದು ನಿಮ್ಮ ಅದೃಷ್ಟದ ಸಂಖ್ಯೆಯಾಗಿ, ಅದೃಷ್ಟದ ಪಾಸ್ಗಳಾಗಿ ನಿಮ್ಮ ಕೈಗೆ ಅದು ಸಿಗಲಿಗಿದೆ. ನಿಮ್ಮ ಬೈಕ್, ನಿಮ್ಮ ಸ್ಕೂಟರ್, ನಿಮ್ಮ ಕಾರು ಅದೃಷ್ಟದ ವ್ಯಕ್ತಿಗಳು ಇಲ್ಲಿ ಇರ್ಬೋದು, ಮನೆಯಲ್ಲಿ ಇರ್ಬೋದು. ಅದನ್ನು ಇವತ್ತು ಬಹುಮಾನ ಘೋಷಣೆ ಆದಮೇಲೆ ನೀವು ಕಚೇರಿಯಲ್ಲಿ ಬಂದು ಅದನ್ನು ಪಡ್ಕೊಳ್ಬೇಕಂತ, ತಮಗೆ ಕಂಬಳದ ಕಚೇರಿಯಲ್ಲಿ ಪಡ್ಕೊಳ್ಬೇಕಂತ ವಿನಂತಿಸ್ತಾ ಇದ್ದೇನೆ. ಹಲೋ ಹಲೋ ಬಿಡ್ಪರ ಬೆಂಗಳೂರು ಕಂಬಳ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ಡಿಸಿಪಿ ಸೌತ್ ಶ್ರೀ ರಾಹುಲ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಹಾರ್ಟಿ ವೆಲ್ಕಮ್ ಟು ಯು ಸರ್. ನಿಮ್ಮ ಗೌರವ ಉಪಸ್ಥಿತಿಯನ್ನ ಗುರುತಿಸಿ ನಿಮ್ಮನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ವಿ ಆರ್ ವೆರಿ ಹ್ಯಾಪಿ ಟು ಹ್ಯಾವ್ ಯು ಸರ್. ವೆಲ್ಕಮ್. ಮಾಳ ಆನಂದ ನಿಲಯ ಶೇಖರ್ ಎ ಶೆಟ್ಟರ್ನಾಯರ್ಲು ಮಹಾರಾಜ ಕರೆಟ್ ರಾಜ ಕರೆಟ್ ಮಂಜೇಶ್ವರ ಕೌಡೂರು ಬೀಡು ತುಷಾರ್ ಮಾರಪ್ಪ ಭಂಡಾರ್ನರ್ಲು ಬಿಡ್ಪರ
హలో హలో ఏపో ఏత్ పడుతు పుట్టిని ఎక్కడ చచ్చిపోతావు అని చూడు ఓ ఎక్కడ చచ్చిపోతావు బుజ్జి అప్ప ఎక్కడ పొడతాతున్నా నీకంటు పూల ఏర్ల పండి చేరుపోక అవుదాన్ని ఎక్కడ తడాతుంది ఏర్ల పండి చేరప్ప ఎక్కడికి వెళ్ళకలేదు అప్పుగా తీస్తుండే ఎక్కడికి ಒಂಜಿ ನರಮಣಿ ಬೊಬ್ಬೆ ಬಾಡದು ಜೇಕಾಡು ತಡಾತುಂದು ಏರ್ಲ ಪಂತಿನ್ಲ ಇಜ್ಜಿ ಇತ್ತ ಬೊಬ್ಬೆ ಬಾಡ್ಪಾಬಾರದು ಅಕಲೆ ಅವು ಗೊತ್ತಿಜಾಂಡು ಇತ್ತೆ ಎಕಡ ತಡಾತುಂದ ಬೊಬ್ಬೆ ಪಾಡದಿರಂದ ಅಕುಲು ಇತ್ತೆಲ್ಲ ಬೊಬ್ಬೆ ಪಾಡುಡಿ ಅಂದ ಅವು ಕಂಡೀಷನ್ ಅಂತೀನಿ ಒಂಜಿ ಗಮ್ಮತ್ತಾದ ಗೊತ್ತುಂಡ ಈ ಮಹಾರಾಜ ಕರೆತ ಬರೀಟುಲ್ಲಿರತ್ತ ಮೊಕ್ಕಲು ಮಣಿ ಪೂಜೇರು ಒಂದ ಮಹಾರಾಜ ಇರತ್ತ ಆಮೇಲೆ ಇತ್ತಿನಕಲು ಪೂರ ಯುವರಾಜರು ಒಂದೇ ಜೋಕುಲಾಟಿಗೆ ದಕ್ಕಲು ಈಮೇಟ್ ಪೂರ ಪ್ರಾಯದಕ್ಕಲು ಇಪ್ಪನು ಅಂಚಾದ ಮಕ್ಕಳು ಸೈಲೆಂಟ್ ಉಳ್ಳೇರಿ ಭಾರಿ ಸೈಲೆಂಟ್ ದಕ್ಕಲತ್ತು ಮಗಳು ಓ ಭಾರಿ ಸೈಲೆಂಟ್ ದಕ್ಕಲತ್ತು ಮಗಳು ಭಾರಿ ಸೈಲೆಂಟ್ ಅತ್ತು ಅಂಚತ್ತು ಭಾರಿ ಸೈಲೆಂಟ್ ದಕ್ಕಲೆ ನಂಬರೆ ಬಲ್ಲಿಗೆ ಈಗ ತುಳುಟು ಒಂದು ಗಾದೆ ಉಂಡು ಪೊಟ್ಟನ ಪೊಡಿ ಮರದಿಂದ ಗೊತ್ತೇ ಒಂದು ಹಲೋ ಒಂದು ಕುಸಲತ್ತು ಇತ್ತೆ ಬಾತಿ ಕುಸಲತ್ತು ಐತೆ ಬಿಡ್ಬೋದು ಒಂದು ಹಲೋ ಸುಧಣ್ಣ ಒಂದು ಮತ್ತೆ ಅಭ್ಯಾಸವು ಸೇರೆ ಬಲ್ಲಿ ದಯವಿಟ್ಟು ಗಮನಿಸೋಡು ಅಕ್ಕಲು ಎಲ್ಲ ಮಾತಾಡ್ಬಿಡ್ಬೇಕು ಗಮನಿಸೋಡು ಒಂದು ಮತ್ತೆ ಅಭ್ಯಾಸವು ಸೇರೆ ಬಲ್ಲಿ ನನ್ನ 24 ಕಂಬಳ ಉಂಡು ಮಕ್ಕಳು ಮಾತ್ರ ಅಪ್ಪಗೆಲ್ಲ ಲೈವ್ ತೂಪನಕ್ಕಳು ಉಳ್ಳಿರ್ಮಳು ಪಾಪ ಬೇಲೆ ಬಿಡ್ದಾಣ್ಲ ರಜೆ ಮಲ್ತದಾಣ್ಲ ಇಲ್ಲ ತಕ್ಕಲ್ಲ ನಡೆದಿಂದಾಣ್ಲ ಈ ಜೋಕಲ್ನ ಕತೆ ಗೊತ್ತು ನೀರಿಗೆ ಆ ಒಂಜಿ ಕೆಲವು ಮತ್ತೆ ಬರ್ಪಣತೆ ಮೊಬೈಲ್ ಅವು ಸೈಯಾಡು ಮತ್ತೆ ಉಂಡವು ಮತ್ತೆ ಬಿಡ್ಚಿ ಈ ಕಂಬಳ ತೂದುಲ ಜೋಕುಲು ಒರಿ ತಿಳಿಪುಣಿಗೆ ಈ ಇಲ್ಲದಕ್ಕಲೆ ಎಚ್ಚರಿಕೆ ಇತ್ತಿಂದ ಒಂಜಿ ಎಲ್ಲೇ ಮಂಡೆ ಜಮಿ ಒರಿಯದಾಯ ತಿಳಿಪಿ ಹುಷಾರಿ ಜದಾದ ಉಡ್ಬೇರ ಅಂದ ರಾಜೋಳ ಹಲೋ ಹಲೋ ಓ ದುಡುತ್ತಾಯರು ಯಾನ್ ಓಲ್ ಉಂತಾಯಿನಿ ಮೊಬೈಲ್ ಫೋನ್ ಉಂತಾಯಿನಿ ಇತ್ತಾಯಿನ ಹೋಯ್ತು ನಾಡೋಡು ಐಟು ಗೂಗಲ್ ಫೋನ್ ಎಂಚ ಅಂದ್ಕೊಂಡ ಮಿಕ್ಸಿಂಗ್ ಡ್ರಮ್ ಕೂಡ ವೇದಿಕೆ ಮೇಲೆ ಬರ್ತಾ ಇದೆ. ಈ ಎಲ್ಲ 4 ಬಾಕ್ಸ್ಗಳನ್ನ ಓಪನ್ ಮಾಡಿ ಬಾಳದಕ್ಕಲು ಮಹಾರಾಜ ಕರೆಕ್ಟ್, ಮಂಜೇಶ್ವರದಕ್ಕಲು ರಾಜ ಕರೆಕ್ಟ್, ನಾಯರದ ಮಲ್ಲ ವಿಭಾಗದ ಸೆಮಿಫೈನಲ್ ದ ಸಾಲ್ದೇರ್ಲು ಮಹಾರಾಜ ಕರೆತ್ತ ಮಹಾರಾಜ ಕರೆತ್ತ ಮಹಾರಾಜ ಕರೆತ್ತ ಮಂಜೋಟಿ ಹಿಡಿದು ದಯವಂತದ ಒಂದು 10 ಜನ ವಿಜಯಗೋಡು 4 ಸೆಕೆಂಡ್ಗಳ ಮಂಜೋಟಿ ಹಿಡಿದು 10 ಜನ ಉಳ್ಳಾರು ಮೂಲಕ ಅಗತ್ಯ ಜನ ಮಂಜೋಟಿ ವಿಭಾಗದಲ್ಲಿ ಫೈನಲ್ ಪ್ರವೇಶಿಸಿದ್ದಾರೆ. ಲಕ್ಕಿ ಡ್ರಾ ಈ ಒಂದು ಕಂಬಳದ ಬೆಂಗಳೂರು ಕಂಬಳದಲ್ಲಿ ನಡೆದಂತ ಭಾಗವಹಿಸಿದಂತ ಎಲ್ಲ ಕಂಬಳ ಅಭಿಮಾನಿಗಳಿಗಾಗಿ MRG ಗ್ರೂಪ್ನ ಪ್ರಕಾಶ್ ಶೆಟ್ಟಿ ಅವರ ಪ್ರಾಯೋಜಕತೆಯಲ್ಲಿ 4 ವಿಶೇಷ ಬಹುಮಾನಗಳು. ಪ್ರಥಮ ಬಹುಮಾನ ಮಾರುತಿ ಬ್ರೀಜ್ ಕಾರ್, ಹಾಗೆ ಎರಡನೇ ಬಹುಮಾನ
ರಾಯಲ್ ಎನ್ಫೀಲ್ಡ್ ಬುಲೆಟ್, ಮೂರನೇ ಬಹುಮಾನ ಬೈಕ್, ನಾಲ್ಕನೇ ಬಹುಮಾನ IV ಸ್ಕೂಟರ್. ಎಲ್ಲ ಅದೃಷ್ಟಶಾಲಿಗಳ ಅದೃಷ್ಟ ಈ 4 ಬಾಕ್ಸ್ಗಳಲ್ಲಿ ಈಗಾಗಲೇ ಸೀಲ್ ಆಗಿದೆ. ಇದನ್ನ ನಮ್ಮ ಫೈನಲ್ ಕರೆದಿರ್ತಾರೆ. ಬಂಗಾಳಪುರ ಮೇಲೂ ನಾರಾಯಣ ಮಲಕುಡಿ ಇರಲ ಮಾಳ ಆನಂದನೆಲ್ಲ ಶೇಖರ ಶೆಟ್ಟರು ದೈದಿ ಬರೋಣ ಬಂಗಾಡಿದಕ್ಕಲ್ಲ ಮಾಡದಕ್ಕಲ್ಲ ನಾಯರದ ಮಲ್ಲ ಫೈನಲ್ ಕರೆದಿರ್ತಾರೆ. ನೇಗಿಲು ಹಿರಿಯ ವಿಭಾಗದ ಫೈನಲ್ ಸ್ಪರ್ಧೆಯ ಕರೆ ನಿರ್ಣಯ ಮಾಡುವುದಕ್ಕೆ 9:24 ಇಲ್ಲಿಯ ವಿಭಾಗಗಳು ಬಂಗಾಡಿಪುರ ಮೇರು ಮತ್ತು ಎಲ್ಲ ಅದೃಷ್ಟಶಾಲಿಗಳ ಭವಿಷ್ಯ ಈಗಾಗಲೇ 4 ಬಾಕ್ಸ್ಗಳಲ್ಲಿ ತುಂಬಿಡಲಾಗಿದೆ. ಈ ಎಲ್ಲ 4 ಬಾಕ್ಸ್ಗಳನ್ನ ರೋಟರಿ ಬಾಕ್ಸ್ಗಳಿಗೆ ಸ್ಥಳಾಂತರಿಸಿ ಅದರ ಮುಖೇನ ವೇದಿಕೆಯ ಮುಂಭಾಗದಲ್ಲಿ ಗಣ್ಯರ ರಾಜ ಕರೆಟೆ ಸಮ್ಮುಖದಲ್ಲಿ ಅದೃಷ್ಟಶಾಲಿಗಳನ್ನ ಗುರುತಿಸಲಾಗಿದೆ. ದಿನೇಶ್ ಭಂಡಾರನೆರಲು ಮಹಾರಾಜ ಕರೆಟುಲ ಮಾಸ್ತಿಕಟ್ಟೆ ಸ್ವರೂಪೇರು ಸುರತ್ಕಲ್ ಪಂಚಜನ್ಯ ಯೋಗೀಶ್ ಕರಿಯ ಪೂಜಾರನೆರಲ ಗಿಡವರೆ ಬರ್ಕಳ ಶಂಕರ್ ನಲ್ಲೂರು ಪೂಜೆಗೋಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರನೆರಲ ಗಿಡವರೆ ಪಲ್ಲದಿಲ್ಲ ವಿಭಾಗದ ವಿಶ್ವನಾಥರ ಈ ಎಲ್ಲ 4 ಬಾಕ್ಸ್ಗಳನ್ನ ರೋಟರಿ ರೂಮ್ಗೆ ಸ್ಥಳಾಂತರ ಮಾಡಿ ಅದನ್ನ ತಿರುಗಿಸಿ ಅದೃಷ್ಟಶಾಲಿಗಳ ಆಯ್ಕೆಯನ್ನ MRG ಪ್ರಾಯೋಜಕತ್ವದ ಎಲ್ಲ ಕಂಬಳಾಭಿಮಾನಿಗಳಿಗಾಗಿ ನೀಡಿದಂತಹ ಬಹುಮುಖ್ಯ MRG ಪ್ರಾಯೋಜಕತ್ವದ 4 ಪ್ರಮುಖ ಬಹುಮಾನಗಳು. ಪ್ರಥಮ ಬಹುಮಾನ ಮಾರುತಿ ಬ್ರೀಜಾ ಕಾರ್, ದ್ವಿತೀಯ ಬಹುಮಾನ ರಾಯಲ್ ಎನ್ಫೀಲ್ಡ್ ಬೈಕ್, ಹಾಗೆ ಇನ್ನೊಂದು ಬೈಕ್ EV ಎಲೆಕ್ಟ್ರಿಕ್ ಸ್ಕೂಟರ್. 4 ಅದೃಷ್ಟಶಾಲಿಗಳ ಲಕ್ಷಾಂತರ ಮಂದಿ ಕಂಬಳಾಭಿಮಾನಿಗಳ ನಡುವೆ ಮೈದಾನ ಪೇಟೆ ಮನೆ ಶ್ರೀಧರ ಮೊಯ್ಲೇರ್ಲ ನಿಟ್ಟಪರಪ್ಪಾಡಿ ಸುರೇಶ್ ಕೋಟೆ ಅಂಡ್ರ ವಂಜನ ನಂಬರ್ದಲ್ಲ ಅಣ್ಣ ಬರೋಡ್ನಿಗಳು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದ ನಿಮ್ಮಲ್ಲಿ 4 ಜನ ಅದೃಷ್ಟವಂತರನ್ನ ಗುರುತಿಸಲಾಗ್ತಾ ಈ ವೇದಿಕೆಯ ಮೇಲ್ಭಾಗದಲ್ಲಿ ಸಾರ್ವಜನಿಕ ಸಮ್ಮುಖದಲ್ಲಿ ಬರ್ಕಳ ಶಂಕರ್ ನಲ್ಲೂರು ಪಜಗೋಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರ ನೆಲ ಗಿಡಬೇರೆ. ಹಲೋ ಓ ಬೆಂಗಳೂರು ಕಂಬಳ ಈ ವರ್ಷ ಹೊಸತಾದ ಆಯೋಜನೆ ಆತನು. ಬೆಂಗಳೂರು ಕಂಬಳಕ್ಕೆ ಬಂದಾಗ ಈ ಕಮಲ ಸಮಿತಿ ಅಧ್ಯಕ್ಷರಾಯನ ಅಶೋಕ್ ಕುಮಾರ್ ರೈಕಲೊಂಜಿ ಪಾತೆರ ಪಂಡೇರು ಜಿಲ್ಲೆಯ 8 ಜನ ತೀರ್ಪುಗಾರರ ಕಂಬಳದ ಅಕುಲ್ ಮಾತಿರಲ ಬರೋಡು ದಾಯನ್ ಪಂಡ ಕಂಬಳ ಈ ವರ್ಷ ಶುರು ಆಯೋಜನೆ ಮಲ್ತೊಂದಿಲ್ಲ ಮಾತಿರಲ ಬರೋಡು ಅಂಚ ಸುಮಾರು 24 ಜನತ ತಂಡ ತೀರ್ಪುಗಾರನ ತಂಡ ಬೆಂಗಳೂರಿಗೆ ಬೈದಿಂದ ಹಿರಿಯ ತೀರ್ಪುಗಾರರಾಯನ ಶ್ರೀ ಕೆ ಗುಣಪಾಲ್ ಕಡಂಬೆರು, ಮುಗಿನೋಡಿ ಸುಧಾಕರ್ ಶೆಟ್ಟರು, ಮಠಂತಪೇಟ ನಿರಂಜನ್ ರೈಕಲು, ಮುಳಿಕಾರ ಕಂಗಿನ ಮನೆ ವಿಜಯ್ ಕುಮಾರ್ ಜೈನ್ರು, ರಾಜು ಶೆಟ್ಟರು, ಕುಕ್ಕುಂದೂರು ರವೀಂದ್ರ ಕುಮಾರ್, ವಿದ್ಯಾಧರ್ ಜೈನ್ ರೆಂಜಾಳ, ಹೊಸ್ಮಾರ್ ಸತೀಶರು, ಅಪ್ಪು ಯಾನೆ ಒಲೆರನ್ ಡಿಸಿರು, ಸಿದ್ದಕಟ್ಟೆ ಕರ್ಪೆ ಜನಾರ್ದನ್ ನಾಯ್ಕರು, ಈದು ಪಡ್ಯಾರ ಮನೆ ಅಜಿತ್ ಕುಮಾರ್ ಜೈನ್ರು, ಸುಧೀಶ್ ಕುಮಾರ್ ಆರಿಗೆರೆ, ವಿಶ್ವನಾಥ ಪ್ರಭುಕುಲು ಶಿಲ್ವ, ಪ್ರಕಾಶ್ ಕಜಕಾರ್, ಮಹಾವೀರ್ ಜೈನ್ ಕಜೆ, ಶಿರ್ಲಾಲ್ ಸುದೀಪರು, ಅಶ್ವಥ್ ದಳಪತಿ ಕೆಲ್ಲ ಬುತ್ತಿಗೆ ಏತ್ ಲೆಕ್ಕ ಮಲ್ತಾರ ಲೆಕ್ಕ ಮಲ್ತಾರ 24 ಈಗ ಲೆಕ್ಕ ಮಲ್ಪೇರ ಬಂತಿಜೇರಿ ಓ ಕೂಲಿ ಏನಾರ ಜೋರ್ ಮಲ್ಪೇರಿ ನವೀನ್ ಅಂಬೂರಿ ಇರ್ ಲೆಕ್ಕದ ಹತ್ತನ್ನ ಪಣ್ಕಾಂದು ಬಾಕಿ ಅವರಿಗೆ ದೀತಿನೇ ನನ್ನ ಉಂಟತ್ತ ಬರವಣಿಗಾರರ ಅದು ಒಂದು ತೀರ್ಪುಗಾರರ ಬರವಣಿಗೆ ನಿಕ್ಲ ಅಮಸರದಾನೆ ನಿಕ್ಲಿಗೆ ಬರವಣಿಗೆಗೆಂದು ಕಂಬಳೊಡುಳ್ಳೇರು ದಾಖಲೆ ನಿರ್ವಹಣೆ ಮಾಡುವವರು ಹಿರಿಯರಾದ ಸುಮಾರು 80-85 ವರ್ಷ ಪ್ರಾಯದ ಸಣ್ಣ ಹುಡುಗ ನಗರಿ ಸಂಕಲ್ಪ ಶೆಟ್ರು ವಿಜಯ ದಿನೇಶ್ ಕಕ್ಕೆ ಪದವು ಸಂಕಪಣ್ಣ ಇಚ್ಚಿರ್ಗೆ ಕತೆ ಪಂಡದ ಒಳ್ಳಿರಾರು ಯಶವಂತ್ ಕಟ್ಪಾಡಿ ಪ್ರಕಾಶ್ ಕಜಕರ್ ಆಂಡ್ ವಿನೋದ್ ಕಾಪು ವಿಲಾಸ್ ಜೈನ್ ಆಕಾಶ್ ಇದು ಪ್ರಖ್ಯಾತ್ ಭಂಡಾರಿ ಕಕ್ಕೆ ಪದವು
ನಮ್ಮ ಈ ಸಭಾ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಕನ್ನಡ ತುಳು 2 ಭಾಷೆಗಳಲ್ಲಿ ನಿಮ್ಮೆಲ್ಲರನ್ನ ಆಕರ್ಷಣೆಯ ಕೇಂದ್ರವಾಗಿ ಅತಿಥಿಗಳನ್ನ ಅಭ್ಯಾಗತರನ್ನ ಗೌರವಿಸುವ ಮುಖೇನ ಈ ಒಂದು ಸಭಾ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಸೌಜನ್ಯ ಹೆಗಡೆ ಅವರಿಗೆ ಪ್ರೀತಿಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಸಮಿತಿಯ ಗೌರವಾಧ್ಯಕ್ಷ ಪ್ರಕಾಶ್ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತೇನೆ. ನಿಮಗೆ ಎಷ್ಟು ಸರಿ ಹೇಳುದು ಫ್ಲಾಶ್ ಹಾಕಬೇಡಿ ಮೊಬೈಲ್ಗೆ ಅಂತ. ಹಲೋ, ಫ್ಲಾಶ್ ಆಫ್ ಮಾಡಿ. ಮೊಬೈಲ್ ಫ್ಲಾಶ್ ದಯವಿಟ್ಟು ಯಾರು ಬಳಸಬಾರದು. ಕೋಣಗಳಿಗೆ ತೊಂದರೆ ಆಗಿದ್ದ ರೀತಿಯಲ್ಲಿ ಎಲ್ಲರೂ ಸಹಕಾರ ಕೊಡಬೇಕು. ದಯವಿಟ್ಟು ಯಾರು ಕೂಡ ಮೊಬೈಲ್ ಫ್ಲಾಶ್ ಬಳಸಬಾರದು. ದಯವಿಟ್ಟು ಮನವಿಯನ್ನ ಕೇಳಿ, ಅಲ್ಲಿ ಹಿರಿಯರು ಅವರ ಮನವಿಯನ್ನ ಮಾಡ್ತಾ ಇದ್ದಾರೆ, ಗಮನಿಸಬೇಕು. ಯಾರು ಕೂಡ ಕೋಣಗಳಿಗೆ ತೊಂದರೆ ಆಗದ ಹಾಗೆ ಸಹಕರಿಸಬೇಕು. ಬಹಳ ಉತ್ತಮವಾದ ನಿರ್ಣಯವನ್ನು ಕೊಡುವಲ್ಲಿ ಲೇಸರ್ ಬೀಮ್ ನೆಟ್ವರ್ಕ್ನ ಸ್ಕೈವೇವ್ನ ರತ್ನಾಕರ್ ಅವರು ತೀರ್ಪುಗಾರರ ಪಟ್ಟಿಯಲ್ಲಿ ಬರ್ತಾರೆ. ಅವರು ಕೂಡ ಅವರ ತಂಡದವರು ಮತ್ತು ಅವ್ರ ತಂಡ. ನಾನು ಮೊನ್ನೇನು ಒಂದು ಕಂಬಳದಲ್ಲಿ ಹೇಳಿದ್ದೆ, ಒಂದೊಂದು ವ್ಯವಸ್ಥೆ ಕೂಡ ಅದರದ್ದೇ ಆದ ಪ್ರಮುಖರು ಮತ್ತು ಟೆಕ್ನಿಷಿಯನ್ಸ್ ಇದ್ರೆ ಮಾತ್ರ ನಮ್ಮ ವ್ಯವಸ್ಥೆಗಳೆಲ್ಲ ಸರಿಯಾಗಿ 2 ಭಾಗ ಸ್ವಲ್ಪ ಸಾಧ್ಯತೆ ಇದೆ. ಟೀಮ್ ವರ್ಕ್. ಹಲೋ ಹಲೋ, ಈ ಬೆಂಗಳೂರು ಲುಂಗಿ ತುತ್ತು ಜರ್ದ ಎಂಕಿನಿ ಗೊತ್ತಾಯಿನಿ ಓ ಬೆಂಗಳೂರು ಇತ್ತಿನಕ್ಲು ಮಾತ್ರ ಪ್ಯಾಂಟೇ ಪಾಡ್ನು ಗಟ್ಟಿ ಕಟ್ಟೋಣ್ಲೆ ಒಂದ ಪ್ಯಾಂಟ್ 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 ಲುಂಗಿ ತುತ್ತುನ್ ಕಮ್ಮಿ, ವೇಸಿ ತುತ್ತುನ್ ಕಮ್ಮಿ. ನಮ್ಮ ಮಾತ್ರ ತುತ್ತದ ಅಭ್ಯಾಸ ಆತ ನಿಡಿಗ್ಲ ಐನೇ ತುತ್ತೊಂದು ಬೈದ ಮುಲ್ ಗಾಳಿ ಬರ್ಪುಣ ಇಟ್ಟು ತಾಳೆ ಪೂಜಿ, ಗಾಳಿ ಬರ್ಪುಣ ಇಟ್ಟು ತಾಳೆ ಪೂಜಿ. ಓ ಅಂಚ ಮಾತ ಒಂಜಿ ಎಡ್ಡೆ ಸಂಸ್ಕೃತಿ ಇತ್ತಿನ ಸಂಗತಿಲ್ ಮಾತ ಎಡ್ಡೆ ಕಾರ್ಯಕ್ರಮಕ್ಕೂ ಪೋನಾಗ ವಿಶೇಷವಾದ ದುತ್ತೈತದ ಮಿತ್ತಿ ಇತ್ತು ನಾವು ಒಂಜಿ ರಂಗ್ ಐತ ಮಿತ್ತು ಇತ್ತು ಇತ್ತಿನ ಗನಸ್ತಿಗೆ ಇನ್ನು ಮಾತ ಕೆಲವು ಸಭೆಟ್ ಪಂಡ್ರೆ ಉಂಡು ಐಟ್ಲ ಪುಂಜೋಕುಲೇನೇ ಉದ್ದೇಶ ಮಲ್ತು ಪಂಡ್ಪುಡು. ನಿಗುಲು ಆ ನಮೂನದ ಡ್ರೆಸ್ ಪಾಟ್ರೆ ಬಲ್ಲಿ, ಈ ನಮೂನದ ಡ್ರೆಸ್ ಪಾಟ್ರೆ ಬಲ್ಲಿ ಇಂದು ಇತ್ತೆ ಎಂಕ್ ಗೊತ್ತಾಂಡು ದಾಯ ಪಂಡ್ಪುಡು ಎನ್ನ ಮುಂಡು ಗಾಳಿಗೆ ಹೋಗ್ಬಿಡು ಐಕ್ ಪಂಡ್ಪುಡು ಅಂದು. ವೇದಿಕೆಯ ಮೇಲ್ಭಾಗ ದಯವಿಟ್ಟು 2 ಕಡೆ ನಿಲ್ಲಿಸಬೇಕಂತ ಎಲ್ಲ ಕಾರ್ಯಕರ್ತರು ಸ್ವಲ್ಪ ನಮ್ಮಲ್ಲ ಅಂಡ ಹಿಂಭಾಗಕ್ಕೆ ಬರಬೇಕು. ಹಾಗೆ ವೇದಿಕೆಯಲ್ಲಿ ಮುಂಭಾಗದಂತಹ ಎಲ್ಲ ಕಂಬಳಾಭಿಮಾನಿಗಳು ತುದಿಕಾಲಲ್ಲಿ ನಿಂತಿದ್ದಾರೆ. ಈ 4 ಅದೃಷ್ಟಶಾಲಿಗಳ ನಿರ್ಣಯಕ್ಕಾಗಿ ಎಲ್ಲರೂ ಕೂಡ ಸಹಕರಿಸಬೇಕು. 4 ಜನ ಅದೃಷ್ಟಶಾಲಿಗಳನ್ನ ನಿರ್ಣಯಿಸಲಾಗುತ್ತೆ. MRG ಸಂಸ್ಥೆಯ ಪ್ರಾಯೋಜಕತ್ವದಲ್ಲಿ ಪ್ರಥಮ ಬಹುಮಾನ ಮಾರುತಿ ಬ್ರೀಜಾ ಕಾರ್, ಹಾಗೆ ದ್ವಿತೀಯ ಬಹುಮಾನ ರಾಯಲ್ ಎನ್ಫೀಲ್ಡ್ ಬೈಕ್, ತೃತೀಯ ಬಹುಮಾನ ಮತ್ತೊಂದು ಬೈಕ್, ಹಾಗೆ 4ನೇ ಬಹುಮಾನ EV ಸ್ಕೂಟರ್. ರೋಟರಿ ಡ್ರಮ್ನ ಮುಖೇನ ಈ 4 ಬಾಕ್ಸ್ಗಳನ್ನ ಕ್ರಮವಾಗಿ ಮಿಕ್ಸ್ ಮಾಡಿ 4 ಜನ ಅದೃಷ್ಟಶಾಲಿಗಳನ್ನ ಇದರ ಪ್ರಾಯೋಗಿಕತೆ ವಹಿಸಿಕೊಂಡಂತ MRG ಗ್ರೂಪ್ನ ಫೈನಲ್ ಕರೆದೆ ಪ್ರಕಾಶನ ಎಲ್ಲ ಸಾರ್ವಜನಿಕ ಸಮ್ಮುಖದಲ್ಲಿ 4 ಅದೃಷ್ಟಶಾಲಿಗಳನ್ನ ಗುರುತಿಸಲಾಗುತ್ತೆ. ಲಕಡಿ ಸ್ಪಾನ್ಸರ್ಡ್ MRG ಗ್ರೂಪ್ ಗೋಲ್ಫಿಂಚ್. ಪ್ರಕಾಶನವರ ನೇತೃತ್ವದ MRG ಗ್ರೂಪ್ ಗೋಲ್ಫಿಂಚ್ ಪ್ರಾಯೋಜಕತ್ವದಲ್ಲಿ ಎಲ್ಲ 4 ಅದೃಷ್ಟಶಾಲಿಗಳನ್ನ ಈ ಸಮಾರಂಭದ ವೇದಿಕೆಯ ಮೇಲ್ಭಾಗದಲ್ಲಿ ಗುರುತಿಸ್ತಾ ಇದ್ದೇವೆ. ರೋಟರಿ ಡಮ್ಗೆ ಅದನ್ನ 4 ಬಾಕ್ಸ್ಗಳನ್ನ ಮಿಶ್ರಣ ಮಾಡಿ ಅದೃಷ್ಟಶಾಲಿಗಳ ನಂಬರ್ಗಳನ್ನ ಆಯ್ಕೆ ಮಾಡಲಾಗುತ್ತೆ. 4 ಜನ ಅದೃಷ್ಟಶಾಲಿಗಳು ತಮ್ಮ ಕೌಂಟರ್ ಫೈಲ್ಗಳನ್ನ ತೋರಿಸಿ ಬಹುಮಾನವನ್ನ ಪಡೆದುಕೊಳ್ಳಬೇಕು. ಹಲೋ, ಎಲ್ಲರೂ ಕೂಡ ತುದಿಕಾಲಲ್ಲಿ ನಿಂತಿದ್ದಾರೆ. ಬಹುಶಃ ಒಂದು ಕಡೆ ಕೋಣದ ಮಾಲೀಕರು ಕಷ್ಟಪಟ್ಟು ಈ ಕಂಬಳದಲ್ಲಿ ಅವರೆಲ್ಲ ಶ್ರಮಪಟ್ಟು ಕಂಬಳದಲ್ಲಿ ಭಾಗವಹಿಸಿದ್ರಂದ್ರೆ ಕಂಬಳಾಭಿಮಾನಿಗಳಿಗೆ ಬಹುಶಃ ಪ್ರಕಾಶನ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. 4 ಅದೃಷ್ಟಶಾಲಿಗಳನ್ನ MRG ಗ್ರೂಪ್ ಗೋಲ್ಫಿಂಚ್ ಪ್ರಾಯೋಜಕತ್ವದಲ್ಲಿ 4 ಅದೃಷ್ಟಶಾಲಿಗಳನ್ನ ಗುರುತಿಸಲಾಗುತ್ತೆ. ಕಾದು ನೋಡಬೇಕಾದ್ರೆ ಯಾರು ಪೂಜಾರ್ನೆರಲು ರಾಜ ಕರೆಟುಲ್ಲ ಮಹಾರಾಜ ಕರೆಟ್ ನಲ್ಲೂರು ಭುಜಗೋಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರ ನೆರಲುಲ್ಲ ಮಾಸ್ತಿಕಟ್ಟೆ ಸ್ವರೂಪರು ಸುರಕಲ್ ಪಂಚಜನ ಯೋಗೇಶ್ ಕರಿಯ ಪೂಜಾರ್ ನೆರನ್ ಗಿಡವರು ಭಟ್ಕಳ ಶಂಕರ್ ನಲ್ಲೂರು ಭುಜಗೋಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರ ನೆರನ್ ಗಿಡವರು ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿಯ ಪೂಜಾರಿ ಅವರ ಹಗ್ಗ ಕಿರಿಯ ವಿಭಾಗದ ಕೋಣಗಳು ರಾಜಕರೆಯಲ್ಲಿ
ಮಹಾರಾಜ ಕರೆಯಲ್ಲಿ ನಲ್ಲೂರು ಬಜಗೋಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರಿಯವರ ಹಗ್ಗ ಕಿರಿಯ ವಿಭಾಗದ ಕೋಣಗಳು ಸೆಮಿಫೈನಲ್ನ ಹಂತ ಪ್ರವೇಶಿಸಿ ಮುಂದಿನ ಫೈನಲ್ ಸ್ಪರ್ಧೆಯ ಹಂತಕ್ಕೆ ಸ್ಪರ್ಧಿಸ್ತಾ ಇದ್ದಾರೆ ನಲ್ಲೂರು ಮತ್ತು ಸುರತ್ಕಲ್ನವರು. ಈ ಸ್ಪರ್ಧೆಯಲ್ಲಿ ತೇರ್ಗಡೆಯಾದರೆ ಮುಂದಿನ ಫೈನಲ್ ಹಂತಕ್ಕೆ ಕೋಣಗಳು ತೇರ್ಗಡೆ ಆಗ್ತವೆ. ವಿಶೇಷವಾದ ಒಂದು ಪ್ರಕಟಣೆ ಮಲ್ಪಡಾಬಿಡು ದಾನೆಂದು ಈಗ ಬಾಳದಾರನವರೇನ ಕೈ ಬ್ರಾಸ್ಲೆಟ್ ಕರೆತೊಳ ಇಬೋದು ಬ್ರಾಸ್ಲೈಟಾ ಕರೆತೊಳಯ ಈ ದಾಯ ಇತ್ತೆ ಪಂಡರ್ ಮಾರೆ ಇತ್ತೆ ಪೂರ ನೀರಾಜಾದ ಮಾತ ನಾಟ್ರೆ ಶುರು ಮಾಡ್ತೀರನ ಅವ ಎರಗಲ ತಿಕ್ಕ ಇತ್ತೆ ತಿಕ್ಕನ ಕೋರಡು ಅದೃಷ್ಟಶಾಲಿಗಳ ನಿರ್ಣಯಕ್ಕಾಗಿ ಪುಟಾಣಿ ಮಕ್ಕಳು ನಮ್ಮ ವೇದಿಕೆ ಮೇಲಿದ್ದಾರೆ. ವೇದಿಕೆಯ ಮೇಲ್ಭಾಗದಲ್ಲಿ MRG ಗ್ರೂಪ್ನ ಚೇರ್ಮನ್ CMD ಅಂತ ಪ್ರಕಾಶ್ ಶೆಟ್ಟಿ ಅವರಿದ್ದಾರೆ. ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಂತ ಗುರುಮೇಶ್ ಸುರೇಶ್ ಶೆಟ್ಟಿ ಅವರಿದ್ದಾರೆ. ಮಾಜಿ ಸಚಿವರು ಹಾಗೂ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಂತ ಸುನಿಲ್ ಕುಮಾರ್ ಅವರಿದ್ದಾರೆ. ಕಂಬಳ ಸಮಿತಿಯ ಅಧ್ಯಕ್ಷರಾದಂಥ ಅಶೋಕ್ ಕುಮಾರ್ ರೈ ಅವರಿದ್ದಾರೆ. ಎಲ್ಲ ಗೌರವಾನ್ವಿತ ಅತಿಥಿಗಳ ಉಪಸ್ಥಿತಿಯಲ್ಲಿ ಸಾರ್ವಜನಿಕ ಸಮ್ಮುಖದಲ್ಲಿ 4 ಜನ ಅದೃಷ್ಟಶಾಲಿಗಳ ನಿರ್ಣಯ. ಐತಿಹಾಸಿಕ ಕಂಬಳದ ಬೆಂಗಳೂರು ಕಂಬಳದ ವೇದಿಕೆಯಲ್ಲಿ 4 ಜನ ಕಂಬಳ ವೀಕ್ಷಣೆಗೆ ಬಂದಂತ 4 ಜನ ಸಾರ್ವಜನಿಕರನ್ನ ಅದೃಷ್ಟಶಾಲಿಗಳನ್ನ ಈ ಬಾರಿ ನಿರ್ಣಯಿಸಲಾಗ್ತಾ ಇದೆ. ಕಂಬಳದಲ್ಲಿ ಭಾಗವಹಿಸಿ ಸ್ಪರ್ಧೆಯಲ್ಲಿ ಬಹುಮಾನ ಪಡೆಯೋದು ಬೇರೆ, ಕಂಬಳದಲ್ಲಿ ಸಾರ್ವಜನಿಕರಾಗಿ ಭಾಗವಹಿಸಿ ವಿಜೇತರಾಗುವುದು ಬೇರೆ. ಎಂತಹ ಅದೃಷ್ಟದ ಅವಕಾಶ. ಮತ್ತೊಮ್ಮೆ ಪ್ರಕಾಶ್ ಶೆಟ್ಟಿ ಅವರಿಗಾಗಿ ಜೋರಾದ ಚಪ್ಪಾಳೆಯನ್ನು ತಟ್ಟುವ ಮೂಲಕ ಅವರ ಈ ಬಹುಮಾನದ ಕೊಡುಗೆಯನ್ನ ಸನ್ಮಾನಿಸಿಕೊಳ್ತಾ ಇದ್ದೇವೆ, ಗುರುತಿಸಿಕೊಳ್ತೇವೆ, ಅವರನ್ನು ಅಭಿನಂದಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಕಂಬಳಕ್ಕೆ ಹೆಚ್ಚೆಚ್ಚು ಜನ ಬರಬೇಕು, ವೀಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಬಹುಮಾನವನ್ನು ಕೊಡುಗೆಯಾಗಿ ನೀಡುತ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಲಕ್ಷಾಂತರ ಮಂದಿ ಬಹುಶಃ ರಾಜ್ಯದಿಂದ, ರಾಷ್ಟ್ರದಿಂದ, ವಿದೇಶಗಳಿಂದ, ಆಸ್ಟ್ರೇಲಿಯಾದ ಅತಿಥಿಗಳು ಇವತ್ತು ಬೆಳಗ್ಗೆ ನಮ್ಮಲ್ಲಿಡೀ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿ ಕಾರ್ಯಕ್ರಮ ನೋಡಿ ಅಂದ ಕಾಣಿಸಿಕೊಟ್ಟಿದ್ದಾರೆ. ಬಹುಶಃ ಅದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಬೆಂಗಳೂರಿನ ಐತಿಹಾಸಿಕ ಕಂಬಳ ಸುದ್ದಿ ಮಾಡಿದೆ ಅಂತ ಹೇಳಿದ್ರೆ ಬಹುಶಃ ಕಂಬಳದ ಕೋಣದ ಮಾಲೀಕರು ಐತಿಹಾಸಿಕ ಇಡೀ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಮೇಲ್ಮಟ್ಟದ ತೀರ್ಮಾನ ಕೊಡ್ತಕ್ಕಂಥ ತೀರ್ಮಾನಕಾರರ ಗೌರವಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಅಲ್ಲ, ನಿಜವಾಗಿ ಲಕ್ಕಿ ಡಿಪ್ಪು ಎಲ್ಲ ಕಡೆ ಡ್ರಾ ಮಾಡ್ತಾರೆ. ಈ ತರ ವೇದಿಕೆ ಒಮ್ಮೆ ನೋಡಿ ಎಲ್ಲರೂ ಈ ತರ ಒಂದು ವ್ಯವಸ್ಥೆ ಮಾಡಿಕೊಂಡು ಅದಕ್ಕೆ ಒಂದು ವಿಶೇಷವಾದ ಒಂದು ಸಲಕರಣೆಯನ್ನು ಉಪಯೋಗ ಮಾಡಿಕೊಂಡು ನಮ್ಮೆಲ್ಲ ಪಾರದರ್ಶಕವಾಗಿ ಡ್ರಾ ಆಗ್ತಾ ಇದೆ. ಬಿಟ್ಟು ಉಳಿದವರು ಕರಿಬೇಕು, ಕಾಣಿಸ್ಬೇಕು. ದಯವಿಟ್ಟು ಇದು ಸಾರ್ವಜನಿಕರಿಗೆ ಕಾಣಿಸ್ಬೇಕು, ಅಡ್ಡವಾಗಿ ಯಾರು ನಿಲ್ಬಾರ್ದು, ಎಲ್ಲವನ್ನ ವಿನಂತಿ ಮಾಡ್ತೇನೆ. ಅಣ್ಣ ಮಂಜುಟ್ಟಿ ಒಂಚೂರು ಕುಲ್ಲಿಗೆ ಹೊರ ಕುಲ್ಲಿ ಹೊರ ಪೂರ ಅವನ ಮಿಷಿನ್ ತೋಯ್ಯದು ಹೊರ ಒಂದಿಗಳಿಗೆ ಎಲ್ಲ ಕೂತ್ಕೊಳ್ಳಿ. ಮಂಜುಟ್ಟಿಯಲ್ಲಿ ಇದ್ದವರು ರಾಜಣ್ಣ ಓ దానే బుడుపుడు అందాగి ఉండా లక్కిడి పుట్రా ఆవడత ಸಗಣ ಓ ಲಕ್ಕಿಡಿ ಪುಟ್ರ ಆಯ್ ಬೊಕ್ಕ ಬಿಡುವಾಗ ಅಂತ ಅಂತೆ ಸ್ವಲ್ಪ ಕನ್ನಡದಲ್ಲಿ ಮಾತಾಡ್ಬೇಕು ಅಂತ ಹೇಳ್ತಾರಲ್ಲ. ನಾ ಮಾತಾಡಿದೀವಲ್ಲ, ನೀವು ಮಾತಾಡೋದು ನಾವು ಏನ್ ಮಾತಾಡಿದನ್ನು ಕೇಳಬೇಕಷ್ಟೇ, ಇನ್ನೇನ್ ಮಾಡೋದು. ಹಲೋ ಹಲೋ, ಏನ್ ಮಾಡ್ತಾ ಇದ್ದೀರಾ ಅಲ್ಲಿ? ಈಗ ಬಿಡ್ಲಿಕ್ಕೆ ತಯಾರು ಮಾಡ್ತಿದ್ದೇವಲ್ಲ. ಅರ್ಧ ಗಂಟೆ ಆಯ್ತು, ನಾವು ಇವಾಗಲೇ 11:30. ಓ ಇನ್ನೊಂದು ಸ್ವಲ್ಪ ಅರ್ಧ ಗಂಟೆ ಆದ್ರೆ ಆತ್ಮಲ್ಲ ಬೊಬ್ಬೆ ಹುಡ್ಚಿ ಎಗಡು ಬೊಕ್ಕ ಪಣಂದು ಉಲ್ಲತ್ತ ಸೋಮವಾರ ಕೂಡ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ, ಎರಡು ಕಡೆ ಕರೆಯ ಬದಿಯಲ್ಲಿ ಯಾರು ಕೂಡ ಮೊಬೈಲ್ ಫ್ಲಾಶ್ ಮಾಡಬಾರ್ದು. ಬುಡ್ಪೇರ್ ಬಣ್ಣ ಮೊಬೈಲ್ ಯಾರು ಮಾಡುದಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಬೊಬ್ಬೆ ಹೊಡೆದ್ರು ಇವರು ಫ್ಲಾಶ್. ಇಲ್ಲಿ ಆ ಮಂಜುಟಿಯಲ್ಲಿ ಇದ್ದವರು ಆಂಡ್ ಮಾರಾಯ ಅವರ ಉಂತುಲಿ ನಿಖಿಲ ದಾದಮಲ್ಲ ಸಂಗತಿ ಸಬೆಟ್ಟು ಇರಲಿ ನರ್ಮಣೆ ನೂಕುದು ಬಾಡನ್ ಬೋಪ ನಿಖಿಲ್ ಒಂಜಿ ವಿಚಿತ್ರ ಅಭಿನಯ. ಸುರತ್ಕಲ್ ಪಂಚಜನ್ಯದಕ್ಕೂ ರಾಜ ಕರೆಕ್ಟ್ ಮಹಾರಾಜ ಕರೆಕ್ಟ್ ನಲ್ಲೂರು ಬದಿಗೋಳಿದಕ್ಕಲು ಬಲ್ಲದ ಎಲ್ಲ ವಿಭಾಗದ ಸೆಮಿಫೈನಲ್ ಸ್ಪರ್ಧೆ ರಾಜ ಕರೆತ್ತ ಸುರತ್ಕಲ್ ಪಾಂಚಜನ್ಯ ಯೋಗೇಶ್ ಕರಿಯ ಪೂಜಾರ್ ನಿರ್ಲು
ಬಲ್ಲದ ಎಲ್ಲಿ ವಿಭಾಗಗಳು ಭಾಗವಹಿಸೋದನ್ನ 31 ಜೊತೆ ಇರಲಿ ಸುರತ್ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ದಿರೆ. ನೇಗಿಲು ಕಿರಿಯ ವಿಭಾಗದ ಸೆಮಿಫೈನಲ್ ನಲ್ಲಿ ರಾಜಕರೆಯ ಅಖಾಡಕ್ಕೆ ಇಳಿದ ಸುರತ್ಕಲ್ ಪಾಂಚಜನ್ಯ ಕೋಣಗಳು ಸೆಮಿಫೈನಲ್ ಇಂದ ಫೈನಲ್ಗೆ ಪ್ರವೇಶ ಪಡ್ಕೊಂಡಿದೆ. ಸುರತ್ಕಲ್ ಪಂಚಜನ್ಯ ಯೋಗೇಶ್ ಕರೆ ಪೂಜಾರ್ ನಿರ್ಣಯ ಗಿಡನಾರೆ ಮಾಸ್ತಿಕಟ್ಟೆ ಸ್ವರೂಪೇರು ವಿಶ್ವನಾಥ್ಗೆ ಗೋಲ್ಫಿಂಚ್ ಪ್ರಾಯೋಗತರ MRG ಗ್ರೂಪ್ ನ ಪ್ರಾಯೋಗದಲ್ಲಿ ನೆರೆದಂತ ಲಕ್ಷಾಂತರ ಕಂಬಳಾಭಿಮಾನಿಗಳಿಗೆ ಆ 4 ಅದೃಷ್ಟಶಾಲಿಗಳನ್ನು ಗುರುತಿಸಲಾಗುತ್ತೆ. ಪ್ರಥಮ ಬಹುಮಾನ ಮಾರುತಿ ಬ್ರೀಸಾ, ದ್ವಿತೀಯ ಬಹುಮಾನ ರಾಯಲ್ ಎನ್ಫೀಲ್ಡ್ ಫೈನಲ್ ಪ್ರವೇಶ ಮಾಡಿದ ನಿರ್ಣಯ ಬೈಂದೂರು ವಿಶ್ವನಾಥ್ ದೇವಾಡಿಗರ್, ಸರಿ ಬುಲೆಟ್ ಎನ್ಫೀಲ್ಡ್ ಹಾಗೆ EV ಸ್ಕೂಟರ್ 4ನೇ ಬಹುಮಾನ. 4 ಅದೃಷ್ಟಶಾಲಿಗಳನ್ನ ಗುರುತಿಸಲಾಗುತ್ತೆ. ಬಹುಶಃ ಬೆಂಗಳೂರು ಈ ಐತಿಹಾಸಿಕ ಕಂಬಳದ ಹಿಂದೆ ಹಲವಾರು ವರ್ಷಗಳಿಂದ ಕೋಣವನ್ನ ಸಾಕಿ ಸಲಹಿ ಬೆಳೆಸಿದಂತಹ ಕೋಣದ ಯಜಮಾನರು, ಹಾಗೆ ಬಹುಶಃ ಆ ತಾಂತ್ರಿಕತೆ ಅಳವಡಿಸಿಕೊಂಡಂತ ಹಿರಿಯ ಅನುಭವಿ ತೀರ್ಮಾನವನ್ನ ಮಾಡತಕ್ಕಂತ ತೀರ್ಮಾನಕಾರಕರು ಈ ನೆರೆದಂತ ಅಪಾರ ಕಂಬಳಾಭಿಮಾನಿಗಳ ವೇದಿಕೆಯ ಸಮ್ಮುಖದಲ್ಲಿ ನೆರೆದಂತ ಪ್ರೇಕ್ಷಕರಿಗೆ ಅದೃಷ್ಟವನ್ನ ಉಡುಪಿ ಕೊರಂಕ್ರಪ್ಪಾಡಿ ಪಡುಮನೆ ಕರ್ಣ ಪ್ರಭಾಕರ ಹೆಡ್ಡರ್ಲ 4 ಬಹುಮಾನಗಳ ಪಡೆಯುವಂತ ಅದೃಷ್ಟ MRG ಗ್ರೂಪ್ ಗೋಲ್ಫಿಂಚ್ ಪ್ರಾಯೋಜಕತ್ವದಲ್ಲಿ நேற்று பிரிக்ஸ் தாலுக்கு தயாரித்து போடனா ಜೈತುಲ್ನಾಡು ಪುತ್ತೂರು ಪುಟ್ಟಿಯೋಡಿ ಕಿಶೋರ್ ಬಂಡಾರ್ಲ ಸುರತ್ಕಲ್ ಕಂಡಿಗೆ ಕುಸುಮಾಕರ ಸುವರ್ಣರ್ಲ ತಯಾರಿದು ಪೋಡು. ಬಹುಶಃ ನಾವು ರಾಜ್ಯದಲ್ಲಿ ದೇಶದಲ್ಲಿ ಕಂಡಿದ್ದೇವೆ ಕ್ರಿಕೆಟ್ ಪಂದ್ಯ ಒಂದು ಬಿಟ್ರೆ ಉಳಿದ ಯಾವುದು ಕೂಡ ನಡು ರಾತ್ರಿ ತನಕ ನಡೆದಂತ ಪಂದ್ಯಗಳಿಲ್ಲ. ಅದು ಈ ಬೆಂಗಳೂರಿನ ಕಂಬಳ ಮಾತ್ರ ಅಂತ ಐತಿಹಾಸಿಕ ಕ್ಷಣ ಇದು. ಸುರೇಶ್ ಕೋಟಿ ಅಂದ್ರೆ ಒಂಜಿ ನಂಬರ್ ದಿರ್ಲು ಮತ್ತೊಮ್ಮೆ ಈ 4 ಅದೃಷ್ಟಶಾಲಿ ಬಹುಮಾನಗಳನ್ನು ಪ್ರಾಯಿಸಿದಂತ ಪ್ರಕಾಶ್ ಅಣ್ಣನಿಗೆ ಜೋರಾದ ಚಪ್ಪಾಳೆಯ ಮೂಲಕ ಈ ಕಂಬಳದ ಅವರ ಅಭಿಮಾನಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಬೇಕಾಗಿದೆ. ಕಾರ್ಕಳ ಗಾಂಧಿ ಮೈದಾನ ಪೇಟೆ ಮನೆ ಶ್ರೀಧರ್ ಮೂಲಿ ಅವರ ಕೋಣಗಳು ಮಹಾರಾಜ ಕರೆಯಲ್ಲಿ ರಾಜಕರೆಯಲ್ಲಿ ಸುರೇಶ್ ಕೋಟಿ ಅಂಟನವರ ಎ ಕೋಣಗಳು. ಉಡುಪಿ ರೇಟ್ ಪ್ರದೀಪರು ಕಾರ್ಕಳ ಗಾಂಧಿ ಮೈದಾನ ಪೇಟೆ ಮನೆ ಶ್ರೀಧರ್ ಮೊಯ್ಲಿ ಅವರ ಕೋಣಗಳನ್ನ ಓಡಿಸ್ತಾರೆ. ಹತ್ತೂರು ಕೊಡಂಗೆ ಸುಧೀರ್ ಸಾಲಿಯನ್ರವರು ನಿಟ್ಟೆಪರಪಾಡಿ ಸುರೇಶ್ ಕೋಟ್ಯಾನ್ರವರ ಎ ಕೋಣಗಳನ್ನ ಓಡಿಸ್ತಾರೆ. ಹಲೋ ಹಲೋ ಕೈತಲ್ ಮೀನು ಉಳ್ಳೇರ ಅಲ್ಪ ಓ ಕೈತಲ್ ಮೀನು ಉಳ್ಳೇರ ಉಳ್ಳೆ ಉಳ್ಳೆ ರಾಜವಣ್ಣ ಬಲ್ಲದ ಮಲ್ಲ ಫೈನಲ್ ಕರೆದೆ ಮಾಳದಕ್ಕಲು ಬಲ್ಲೋಣ ನಾಯರದ ಮಲ್ಲ ಅಂದವೇ ಈ ಏರು ಇತ್ತಾಕಲೆಲ್ಲ ಎತ್ತೇನೆ ನಿಕುಲು ಇತ್ತನಕುಲು ಪುರ ಅಲ್ಪ ಹಲವು ಸಮಗಾರರು ಸೇರಿ ಚರ್ಮ ಹದ ಮಾಡಿರೋದು ಬಣ್ಲೆಕ್ಕ ತತ್ರ ಬೇತಿರಿ ಮಲ್ದು ಬಡವಲ್ಲ ಮಕ್ಕಳು ರಾಜವಣ್ಣ ಓ ఎక్కడ నుంచి దాదన బ్రాస్లెట్ 3 రూపాయలు కా అంది అవు టికెట్ ಹಾಕಲಿಗೆ ఏం చేయవు ఇచ్చ అపగదక్కది పోతుంది ಆತ್ಮಕತಿ ಕೂಡ ರಂಚಾಲ ಅಂದು ಯಾರೆಲ್ಲ ನೀ ರಾಜ ಹೊಡೆದಿದ್ದೆ ಅಲ್ಲ ಸುಮಾರು ಜನತ ಕಾರ್ ತರೆದಿಪ್ಪು ಸುಮಾರು ಜನತ ಕಾರ್ದ ಅಡಿ ತರೆದಿಪ್ಪು ಅವೆಂತ ಅಡೇಗೆ ವರಸದಿಪ್ಪೇರು ಮೆಲ್ಲ ತಿಕೊಂಡ ಕಾರ್ಗೆ ತಿಕೊಂಡ ತೂಕ ಅಂದು ಉರ್ದು ಉರ್ದು ಕಾರ್ ನಾಲ್ಕು ಅದೃಷ್ಟಶಾಲಿಗಳಲ್ಲಿ ಪ್ರಥಮ ಬಹುಮಾನ ಮಾರುತಿ ಬ್ರೀಜಾ, ದ್ವಿತೀಯ ಬಹುಮಾನ ರಾಯಲ್ ಎನ್ಫೀಲ್ಡ್, ತೃತೀಯ ಬಹುಮಾನ ಹೋಂಡಾ ಶೈನ್ ಬೈಕ್, ಹಾಗೆ 4ನೇ ಅದೃಷ್ಟಶಾಲಿಗಳಿಗೆ EV ಸ್ಕೂಟರ್. ಇದೆಲ್ಲವನ್ನ ಪ್ರಾಯೋಜಕತ್ವವನ್ನ MRG ಗ್ರೂಪ್ ಗೋಲ್ಫಿಂಚ್ ಮಾಲಕರಂತಹ ಸನ್ಮಾನ್ಯ ಪ್ರಕಾಶ್ ಶೆಟ್ಟಿ ಅವರು ನೀಡಿರ್ತಾರೆ. ಬಹುಶಃ ಕಂಬಳದ ಅಭಿಮಾನಿಗಳಿಗೆ ಈ ಅದೃಷ್ಟವನ್ನ ಕೊಡುಗೆಯಾಗಿ ಅವರು ಕೊಡ್ತಾ ಇದ್ದಾರೆ.
ಈ ಎಲ್ಲ 4 ಅದೃಷ್ಟಶಾಲಿಗಳನ್ನು ನಿರ್ವಹಿಸತಕ್ಕಂಥ ಪ್ರಾಯೋಜಕತ್ವವನ್ನು MRG ಗ್ರೂಪ್ ಗೋಲ್ಡ್ ಫಂಚ್ ಮಾಲಕರಿಂದ ಸನ್ಮಾನ್ಯ ಪ್ರಕಾಶ್ ಶೆಟ್ಟಿ ಅವರು ನೆರವೇರಿಸಿಕೊಟ್ಟಿದ್ದಾರೆ. ಈ ಲಕ್ಷಾಂತರ ಕಂಬಳದ ಅಭಿಮಾನಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಆ ಅದೃಷ್ಟದ ಬಹುಮಾನವನ್ನು ನೀಡಿದಂತಹ ಪ್ರಕಾಶ್ ಅಣ್ಣವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಆ ಕಂಬಳದ ಪ್ರೋತ್ಸಾಹಕ್ಕಾಗಿ ಅವರನ್ನು ಅಭಿನಂದಿಸೋಣ ನಾವೆಲ್ಲರೂ ಕೂಡ. ರಾಜವಣ್ಣ ಓ ತುಳುಕೂಟದ ಹಾಗೆ ವೇದಿಕೆಯಲ್ಲಿ ಎಡಬಲ ಭಾಗದಲ್ಲಿ ನಿಂತಿರೋರು ಕೂಡ ಹಿಂದಕ್ಕೆ ಹೋಗಬೇಕು. ಸಾರ್ವಜನಿಕರಿಗೆ ಇದು ಕಾಣಿಸಬೇಕು, ಸ್ಪಷ್ಟವಾಗಿ ಕಾಣಿಸಬೇಕು. ಓ ವೇದಿಕೆಯಲ್ಲಿ ಎಡಬಲ ಭಾಗದಲ್ಲಿ ನಿಂತಿರೋ ಸ್ವಲ್ಪ ಹಿಂದಕ್ಕೆ ಬರಬೇಕು. ದಾದಾ ಪಣ್ಲಿಕ್ಕೆ ಏನೊಂದಿಜಿ ಹಾಗೆ ಅಲ್ಲೂ ಯಾರು ಕೂಡ ಮೊಬೈಲ್ ಫ್ಲಾಶ್ ಅನ್ನ ಉಪಯೋಗಿಸಬಾರದು. ಪದೇ ಪದೇ ಮನವಿ ಮಾಡಿಕೊಳ್ತಾ ಇದ್ದೇವೆ. ಮೊಬೈಲ್ ಫ್ಲಾಶ್ಗಳನ್ನ ದಯವಿಟ್ಟು ಯಾರು ಕಂಬದ ಕರೆ ಪಕ್ಕದಲ್ಲಿ ಉಪಯೋಗಿಸಬಾರದು. ಕೋಣಗಳಿಗೆ ತೊಂದರೆ ಆಗದಾಗ ನೋಡ್ಕೊಳ್ಬೇಕು. ಹಲೋ ಎಂಜಿನ ಭಂಡಾರ. ಹಲೋ ತುಳುಕೂಟದ ಅಧ್ಯಕ್ಷರು ಸುಂದರರಾಜ ರೈಕಲ್ ಈತ ಬರ್ತು ಒಂದು ಬಣ್ಣ ಬಣ್ಣದ ಅಗ್ಗಿ ಮಾಡೋದು ಮತ್ತು ನಮ್ಮ ಟಿವಳ್ಳೇರು ಅಡೆ ಬರ್ತೀರಾ ಅಂದ ಬರೀ ಬರ್ತೇನೆ. ಓಹೋ ವೇದಿಕೆ ಮೇಲೆ ಒಂದು ಕಾರ್ಡ್ಲೆಸ್ ಮೈಕ್ ಅನ್ನು ನೀಡುವಂತೆ ಟೆಕ್ನಿಕಲ್ ತಂಡದವರು ವಿನಂತಿಸ್ತೇವೆ. ಹಲೋ ಸುಧಣ್ಣ. ಅಲ್ಲ ವೇಣೂರು ಪೆರ್ಮುಡದ ಕಂಬಳದ ವಿಷಯ ಗೊತ್ತುಂಡ ಬೇರೆಗೆ ಒಂಜಿ ಕಾಲೋಡು ಅಲ್ಪ ತುದೆತ್ತ ಬರೀಟ ಅಪ್ಪನ ಈಗ ಅದೃಷ್ಟಶಾಲಿಗಳನ್ನ ರೋಟರಿ ಡ್ರಮ್ ಮುಖೇನ ತಿರುಗಿಸ್ತಾ ಇದ್ದಾರೆ. ಬಹುಶಃ ಅದೃಷ್ಟ ಕೂಡ ಹಾಗೆ ತಿರುಗ್ತಾ ಇದೆ. ಅದೃಷ್ಟದ ಚಕ್ರ ಬಹುಶಃ MRG ಗೋಲ್ಡ್ ಫಿಂಚ್ ಕೊಡುಗೆ 4 ಅದೃಷ್ಟಶಾಲಿಗಳ ಮನವನ್ನ ಸೇರ್ಕೊಡ್ತಕ್ಕಂಥ ಸುಂದರ ಕ್ಷಣಗಳನ್ನು ನೋಡ್ತಾ ಇದ್ದೇವೆ. ಅತ್ಯಂತ ಪಾರದರ್ಶಕವಾಗಿ ಸಾರ್ವಜನಿಕರ ಸಮ್ಮುಖದಲ್ಲಿ ಪ್ರಥಮವಾಗಿ ಯಾವ ನಂಬರ್ಗಳನ್ನು ನಾವು ಎತ್ತುತ್ತೇವೆ ಅದು 4ನೇ ಬಹುಮಾನ. ಹಾಗೆ ದ್ವಿತೀಯವಾಗಿ ಎತ್ತತಕ್ಕಂಥದ್ದು 3ನೇ ಬಹುಮಾನ, 3ನೇ ಬಾರಿಗೆ ತೆಗೆತಕ್ಕಂಥ 2ನೇ ಬಹುಮಾನ, ಕೊನೆಯದಾಗಿ ತೆಗೆತಕ್ಕಂಥ ಆ ನಂಬರ್ ಏನಿದೆ ಅದು ಪ್ರಥಮ ಬಹುಮಾನ. ಮಾರುತಿ ಬ್ರೀಜಾ ಅದೃಷ್ಟ ನಿಧಾನವಾಗಿ ತಿರುಗ್ತಾ ಇದೆ. ಯಾರ ಅದೃಷ್ಟಕ್ಕೆ ಆ 4 ಅದ್ಭುತವಾದಂತಹ ಬಹುಮಾನಗಳ ಸಾಕ್ಷಿ ಆಗ್ತದೆ ಕಾದು ನೋಡಬೇಕಾಗಿದೆ. MRG ಗ್ರೂಪ್ ಗೋಲ್ಡ್ ಫಿಂಚ್ ಪ್ರಾಯೋಜಕತೆಯಲ್ಲಿ ಪ್ರಕಾಶ್ ಅಣ್ಣನವರ ಈ ಒಂದು ಕೊಡುಗೆ ಲಕ್ಷಾಂತರ ಕಂಬಳಾಭಿಮಾನಿಗಳಿಗಾಗಿ ಈ ಕೊಡುಗೆ. ನಾವೆಲ್ಲರೂ ಕೂಡ ಪರಿಶ್ರಮ ಏನು ಪಟ್ಟಿಲ್ಲ, ನೇರವಾಗಿ ವಿವಿಧ ನಮ್ಮ ಗೇಟ್ಗಳ ಮುಖೇನ ಬಂದು ಕಂಬಳವನ್ನ ಕಣ್ತುಂಬಿ ಕೊಟ್ಟಿದ್ದೇವೆ. ಹಾಗೆ 4 ಅದೃಷ್ಟದ ಬಹುಮಾನಗಳನ್ನ ನಮ್ಮ ಮನೆಗಳನ್ನ ತುಂಬಿಕೊಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಕಾದು ನೋಡಬೇಕಾಗಿದೆ ಯಾರು 4 ಅದೃಷ್ಟವಂತರು ಅನ್ನೋದನ್ನ. MRG ಗ್ರೂಪ್ ಗೋಲ್ಡ್ ಫಿಂಚ್ ಪ್ರಾಯೋಜಕತ್ವದ ಈ ಒಂದು ಬಹುಮಾನ ಪ್ರಥಮವಾಗಿ ಎತ್ತಕ್ಕಂಥ ನಂಬರ್ 4ನೇ ವಿಜೇತರನ್ನ ತೀರ್ಮಾನಿಸುತ್ತೆ. ಶುರು ಮಾಡೋಲ್ಲ. ಚೆಕ್ ಚೆಕ್. ಆರ್ ಯು ರೆಡಿ? ಕಂಬಳದ ಬಹುಮಾನ ಕೋಣಗಳ ಯಜಮಾನರಿಗೆ ಕೊಡುವ ಮೊದಲು ಕಂಬಳದ ಯಶಸ್ಸಿಗಾಗಿ 2 ದಿನಗಳ ಕಾಲ ನಮ್ಮೊಂದಿಗಿದ್ದಂಥ ನಿಮಗೋಸ್ಕರ 4 ಅದೃಷ್ಟಶಾಲಿಗಳನ್ನು ಈಗ ನಾವು ಗುರುತಿಸುವವರಿದ್ದೇವೆ ಹಾಗೂ ಬಹುಮಾನವನ್ನು ಕೊಡುವವರಿದ್ದೇವೆ. ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ ಪ್ಲೇಸ್ ಈಸ್ ಸ್ಪಾನ್ಸರ್ಡ್ ಬೈ MRG ಗ್ರೂಪ್, ಮಿಸ್ಟರ್ ಪ್ರಕಾಶ್ ಶೆಟ್ಟಿ ಅಂಡ್ ಮಿಸ್ಟರ್ ಗೌರವ್ ಶೆಟ್ಟಿ. ದ ಫಸ್ಟ್ ಪ್ಲೇಸ್ ಈಸ್ ಸುಜಿಕ್ ಬ್ರೀಜಾ, second place is Royal, third place is Honda Shine, and fourth place is the EV scooter sponsored by Mr. Vittal Belandur. ಈಗ ನಾವು can I have Kiara here? Kiara ಬರ್ತೀಯಮ್ಮ? ಈ 4ನೇ ಬಹುಮಾನವನ್ನು ಕಿಯಾರಾ ನಿರ್ಮಿಸುವಳಿದ್ದಾಳೆ. ಸ್ಪಾನ್ಸರ್ಡ್ ಬೈ ವಾಯ್ಸ್ EV ಸ್ಕೂಟರ್, ಸ್ಪಾನ್ಸರ್ಡ್ ಬೈ ಮಿಸ್ಟರ್ ವಿಠಲ್ ಬೆಳ್ಳಂದೂರ್. ಅದೃಷ್ಟಶಾಲಿ ಯಾರು ಅಂತ ನೋಡುವ. ಕಿಯಾರಾ ಒಂದು ಚೀಟಿಯನ್ನು ತೆಗೆಯಬ.
ಪ್ರಥಮವಾಗಿ ಎತ್ತಕ್ಕಂತ ಚೀಟಿ 4ನೇ ಅದೃಷ್ಟಶಾಲಿಗಳನ್ನ ಫೋರ್ತ್ ಪ್ರೈಸ್ ಪಡೆದಾಗಲ್ಲ ಎರ್ಮಾಲ್ ಪುಚ್ಚಟ್ಟು ಬಿಡದಾಗಲ್ಲ ಬಲೆ 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 ಜೈ ತುಳುನಾಡು ಪುತ್ತೂರು ತಗಲ್ಲ ಸುರತ್ಕಲ್ ಕಂಡಿಗೆ ತಗಲ್ಲ ತಾರ್ದು ಪಡೋಣ ಬಲೆ ಕರೆತುಳೆ ಬಲೆ ಇಲ್ಲಿ ಕೊಡಿ. ಅದೃಷ್ಟಶಾಲಿಯ ಹೆಸರು 4ನೇ ಬಹುಮಾನ ನವೀನ ML 890. ನವೀನ ML 890 4555917. ಮತ್ತೊಂದು ಫೋನ್ ನಂಬರ್ 9945611102. ನವೀನ ML ಫೋರ್ತ್ ಪ್ರೈಸ್. ಅದೃಷ್ಟಶಾಲಿಗಳಿದ್ರೆ ತಮ್ಮ ಕೌಂಟರ್ ಜೊತೆ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ತೇವೆ. ದೀಪಕ್ ಒನ್ಸ್ ಮೋರ್ ರಿಪೀಟ್ ಪ್ಲೀಸ್. ಮೂರನೇ ಬಹುಮಾನದ ನಿರ್ಣಯಕ್ಕಾಗಿ ಸುಪ್ರಭನ್. ಮೂರನೇ ಬಹುಮಾನ ಹೋಂಡಾ ಶೈನ್ ಸ್ಪಾನ್ಸರ್ಡ್ ಬೈ MRG ಗ್ರೂಪ್ ಅಂಡ್ ದ ಲಕ್ಕಿ ವಿನರ್ ಈಸ್ ನಿರ್ಣಯಿಸುವನಿದ್ದಾನೆ ಮೂರನೇ ಅದೃಷ್ಟಶಾಲಿಯ ಹೆಸರನ್ನ. ಕಾರ್ಕಳ ಗಾಂಧಿ ಮೈದಾನ ರಾಜಕರಿಯಲ್ಲಿ ನಿಟಿಪರಪಾಡಿ ಸುರೇಶ್ ಕೋಟ್ಯಾನ್ ಎರಡು ನಂಬರ್ದಲ್ಲೂ ಎಲ್ಲಿದೆ ಮಗು? ಸಾಕು ಅದೇ ಸಾಕು ಸಾಕು ಬಿಡಿ. ಬಿಡಿ. ಹೌದು, ಕೆಳಗಡೆ ಬರಬೇಕಲ್ಲ. ಸುಪ್ರಭ ನಿರ್ಣಯಿಸುವನಿದ್ದಾನೆ. ಮೂರನೇ ಅದೃಷ್ಟಶಾಲಿ ಹೋಂಡಾ ಶೈನ್ ಮಾಲೀಕರು ಯಾರು ಎನ್ನುವುದನ್ನ ನಿರ್ಣಯಿಸುವನಿದ್ದಾನೆ ಸುಪ್ರಭಂ. ಎತ್ತಿ ತೋರಿಸು ಆಚಾರ್ಯ ತೋರಿಸು ಒಂದನ್ನ ಕೊಡಮ್ಮ ಇಲ್ಲಿ. ಮೂರನೆಯ ಅದೃಷ್ಟಶಾಲಿ ಅಮಿತಾ 9964527595. ಅಮಿತಾ, ಐ ರಿಪೀಟ್ 9964527595. ಅಮಿತಾ ಮೂರನೇ ಅದೃಷ್ಟಶಾಲಿ. ಹೋಂಡಾ ಶೈನ್ ಮೋಟಾರ್ ಸೈಕಲ್ ಸ್ಪಾನ್ಸರ್ಡ್ ಬೈ MRG ಗ್ರೂಪ್. ಅದೃಷ್ಟಶಾಲಿಗಳಿದ್ರೆ ಕೌಂಟರ್ ಫೈಲ್ ತಗೊಂಡು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ತೇವೆ. ಅದೃಷ್ಟಶಾಲಿಗಳಿಲ್ಲ ಇದ್ರೆ ಎರಡನೇ ಬಹುಮಾನ ರಾಯಲ್ ಎನ್ಫೀಲ್ಡ್ ಬುಲೆಟ್ ಸ್ಪಾನ್ಸರ್ಡ್ ಬೈ ಗೋಲ್ಡ್ ಫಿನ್. ಇದನ್ನು ನಿರ್ಣಯಿಸಲು ಪಂಚಮಿಯನ್ನು ಕೇಳ್ತಾ ಇದ್ದೇನೆ. ಪುಟಾಣಿ ಪಂಚಮಿ ನಿರ್ಣಯಿಸುವಳಿದ್ದಾಳೆ ಬುಲೆಟ್ನ ಮಾಲೀಕರು ಯಾರು ಎನ್ನುವುದಾಗಿ. ಎರಡನೇ ಅದೃಷ್ಟಶಾಲಿ ಎರಡನೇ ಬಹುಮಾನದ ಅದೃಷ್ಟಶಾಲಿ ರಾಯಲ್ ಎನ್ಫೀಲ್ಡ್ ಬುಲೆಟ್ ಸ್ಪಾನ್ಸರ್ಡ್ ಬೈ ಗೋಲ್ಡ್ ಫಿಂಚ್. ಎನಿ ಗೆಸ್? ನೀವೇ ಓಪನಿಂಗ್ ಇದೆ ಅದು. ಇಟ್ಸ್ ಎ ಕ್ಲೋಸ್ ಚೇಂಬರ್. ಒಂಜಿ ಎಸ್ ಎತ್ತಿ ತೋರ್ಸಮ್ಮ. ಬುಲೆಟ್ನ ಮಾಲೀಕರು ಯಾರು? ರಾಯಲ್ ಎನ್ಫೀಲ್ಡ್ ಬುಲೆಟ್ ದ್ವಿತೀಯ ಬಹುಮಾನ ಮಾಲೀಕರು ಖುಷಿ ಪೂಜಾರಿ.
6366342277 ಖುಷಿ ಪೂಜಾರಿ ಬೆಂಗಳೂರು. ಐ ರಿಪೀಟ್ 6366342277. ಮುಂದಿನ ಅದೃಷ್ಟ ವಿಜೇತರು ಮಾರುತಿ ಬ್ರೀಜವನ್ನು ನಿರ್ಣಯಿಸಲಾಗುತ್ತದೆ. ಪ್ರಥಮ ಬಹುಮಾನದ ವಿಜೇತರನ್ನ ಮುಂದೆ ನಿರ್ಣಯಿಸಲಾಗುತ್ತದೆ. ಮಾರುತಿ ಬ್ರೀಜಾ ದ ಲಕ್ಕಿಯೆಸ್ಟ್ ಪರ್ಸನ್ ಆಫ್ ಬೆಂಗಳೂರು. ಇದನ್ನ ನಿರ್ಣಯಿಸಲು ಗೋಲ್ಡ್ ಡೈರೆಕ್ಟರ್ ಆದಂತಹ ಗೌರವ್ ಶೆಟ್ಟಿಯನ್ನು ಕೇಳಿಕೊಳ್ತಾ ಇದ್ದೇನೆ. ಗೌರವ್ ಪ್ಲೀಸ್. ಕಾರ್ಕಳ ಗಾಂಧಿ ಮೈದಾನದಕ್ಕೂ ಮಹಾರಾಜ ಕರೆಟ್ ನೆಟ್ಟಪರಪ್ಪಾಡಿದಕ್ಕೂ ರಾಜ ಕರೆಟ್ ಬಲ್ಲದ ಎಲ್ಲ ವಿಭಾಗದ ನಾನು ಸೆಮಿ ಫೈನಲ್ ಸಾಲ್ದೇರ್ಲು ರಾಜ ಕರೆತ ನೆಟ್ಟಪರಪಾಡಿ ಸುರೇಶ್ ಕೋಟ್ಯಾನ್ರ 1 ನಂಬರ್ದಿರ್ಲು ಬಲ್ಲದ ಎಲ್ಲ ವಿಭಾಗಗಳು ಭಾಗವಹಿಸಿದ 31 ಜೊತೆ ಇರಲಿ ನಾನು ಸೆಮಿ ಫೈನಲ್ ಡೇ ಫೈನಲ್ ಪ್ರವೇಶ ಮಲ್ದಿರೆ 982 10-03. ಕಂಬಳ ನೋಡ್ಲಿಕ್ಕೆ ಬಂದವರು ಬ್ರೀಜಾ ಕಾರ್ನಲ್ಲಿ ಮನೆಗೆ ಹೋಗ್ಬೋದು. ಈಗ ಗೌರವ್ ಪ್ರಕಾಶ್ ಶೆಟ್ಟಿ ಈ ವಿಜೇತರನ್ನ ಈ ಅದೃಷ್ಟಶಾಲಿಯನ್ನ ನಿರ್ಣಯಿಸೋರಿದ್ದಾರೆ. ದ ಲಕ್ಕಿಯೆಸ್ಟ್ ಪರ್ಸನ್ ಆಫ್ ಬೆಂಗಳೂರು ಕಂಬಳದ ಫೈನಲ್ ಪ್ರವೇಶ ಪ್ರಥಮ ಬಹುಮಾನ ಪ್ರಥಮ ಅದೃಷ್ಟಶಾಲಿ ಸುಜುಕಿ ಬ್ರೀಜಾದ ಮಾಲೀಕರು ಯಾರಾಗುವವರಿದ್ದಾರೆ? ಸೋತುಗಳು ಕಂಡಿದ್ದಾರೆ. ಬಿಗ್ ರೌಂಡ್ ಆಫ್ ಅಪ್ಲಾಸ್. ಎನಿ ಗೆಸ್? ಲಕ್ಷಾಂತರ ಅಭಿಮಾನಿಗಳಲ್ಲಿ ಗೆಸ್ಗೆ ಅವಕಾಶ ನಾನಲ್ಲ. ಎಸ್, ದ ಲಕ್ಕಿಯೆಸ್ಟ್ ಪರ್ಸನ್. ಹೌದು, ಯಾವಾಗ್ಲೂ ಕರಾವಳಿಯವರು ಯಾವಾಗ್ಲೂ. ಓಕೆ, ಒಂದು ಸಣ್ಣ ಕ್ವಿಜ್ ಮಾಡುವ. ಇವರು ಹೌದು ಮಾಡಿಸ್ತಾರೆ. ಮುನ್ಕೂರು ದಿಲೀಪ್ ಈ ಕರ್ಕೋಬೇಡ. ಓಕೆ, ಒಂದೇ ಈ ಹೆಸರಿನವರು ಇವತ್ತು ಇಲ್ಲಿಗೆ ಗೆಸ್ಟ್ ಆಗಿ ಬಂದಿದ್ರು. ಅವರು ಫಿಲ್ಮ್ ಸ್ಟಾರೇ. ಲಕ್ಕಿ ಯಾರು ಅಂತ ಪ್ರಕಾಶ್ ಅಣ್ಣಿಂದ ಕೇಳುವ. ಪ್ರಕಾಶ್ ಅಣ್ಣ ಮಾಡಿ. ಪೂಜಾ ಎಂಡಿ ನಂಬರ್ 9986756416 ಲಾಸ್ಟ್ ನಂಬರ್ 16 9986756416. ಉಳಿದಂತೆಲ್ಲ ಕಂಬಳ ಅಭಿಮಾನಿಗಳು. And give a big round of applause for Prakash Anna and Gaurav Shetty. Mr. Prakash Shetty and Gaurav Shetty, and also for Vittal Bellandur. So give them a big round of applause. ಕಂಬಳದ ಫೈನಲ್ ಹಂತಕ್ಕೆ ತಲುಪಿದಾಗ ಎಲ್ಲರೂ ಕೂಡ ಶಾಂತ ಚಿತ್ತರಾಗಿ ಆ ಕೋಣೆಗಳ ಓಟವನ್ನ ಗಮನಿಸಬೇಕಾಗಿದೆ. ಯಾರು ಕೂಡ ಮೊಬೈಲ್ ಫ್ಲಾಶ್ ಬಳಸಬೇಡಿ. ಕೊನೆಯ ಅಂತಿಮ ಫೈನಲ್ ಹಂತದತ್ತ ಬರ್ತಾ ಇದೆ ಕಂಬಳದ ಸ್ಪರ್ಧೆಗಳು. ಎಲ್ಲರೂ ಕೂಡ ಶಾಂತ ಚಿತ್ತರಾಗಿ ಸಹಕರಿಸಬೇಕು. ಯಾರು ಕೂಡ ಮೊಬೈಲ್ ಫ್ಲಾಶ್ ಅನ್ನ ಬಳಸಬಾರದು. ಜೈತುಲ್ನಾಡು ಪುತ್ತೂರು ಬುಟ್ಟ್ಯಾಡಿ ಕಿಶೋರ್ ಭಂಡಾರ ನೇರ್ಲು ಮಹಾರಾಜ ಕೆರೆಟ್ಟುಲ್ಲ. ಈ 4 ಅದೃಷ್ಟವಂತರ ಬಹುಮಾನಗಳನ್ನು ಪ್ರಾಯೋಜಿಸಿದಂತಹ MRG ಸಂಸ್ಥೆಯ ಗೋಲ್ಡ್ ಫಿನ್ ಸಂಸ್ಥೆಯ ಪ್ರಕಾಶ್ ಅಣ್ಣನವರನ್ನ ಲಕ್ಷಾಂತರ ಕಂಬಳಾಭಿಮಾನ ಪರವಾಗಿ ಅಭಿನಂದಿಸುತ್ತವೆ. ಈ ಸಂದರ್ಭದಲ್ಲಿ ನಾಬ್ರದಲ್ಲಿ ಇರಲಿಂಗಿಡವರು ಕಕ್ಕೆಪದವು ಪೆರಂಗಾಲು ಕೃತಿಕ್ ಗೌಡ್ರು ರಾಜ ಕಟ್ತಾರಪ್ಪನ ಸುರತ್ಕಲ್ ಕಂಡಿಗೆ ಕುಸುಮಾಕರ್ ಸುವರ್ಣರ್ನ ನಾವ್ರದಲ್ಲಿ ಇರಲಿಂಗಿಡವರೇ ಎಲ್ಲ ಕಂಬಳಾಭಿಮಾನಿಗಳಿಗೆ ಸಂತೋಷವನ್ನು ಕೊಟ್ಟಂತಹ ಲಕ್ಕೀಡ್ರ MRG ಗ್ರೂಪ್ನ ಚೇರ್ಮನ್ ರವರು ನಿಮಗೆ ಅಭಿನಂದನೆ. ಗೆದ್ದವರಿಗೆಲ್ಲರಿಗೂ ಅಭಿನಂದನೆ ಹೇಳ್ತಾ ಇದ್ದಾರೆ. ಗೌರವ್ ಮತ್ತೆ ಪ್ರಕಾಶ್ ಶೆಟ್ಟಿ ಅವರು, ಗೌರವ್ ಪ್ರಕಾಶ್ ಶೆಟ್ಟಿ ಮತ್ತೆ ಪ್ರಕಾಶ್ ಶೆಟ್ಟಿ ಅವರು MRG ಗ್ರೂಪ್ನ ಚೇರ್ಮನ್ ರವರು ಗೆದ್ದಂತ ಲಕ್ಕಿ ಪರ್ಸನ್ಗೆ ಆ ಬಹುಮಾನವನ್ನು ನಾಳೆ ಕಂಬಳದ ಕಚೇರಿಯಲ್ಲಿ ಬಂದು ನಿಮ್ಮ ಪಾಸಿನ ಮತ್ತೊಂದು ಭಾಗವನ್ನು ನೀವು ತಗೊಂಬಂದು
ಕಂಬಳದ ಕಚೇರಿಯಲ್ಲಿ ನೀವು ಅದನ್ನು ಪಡ್ಕೊಳ್ಬಹುದು. ಧನ್ಯವಾದಗಳು. ಯಾರಾದ್ರೂ ಬಹುಮಾನ ವಿಜೇತರಿದ್ರೆ ದಯವಿಟ್ಟು ವೇದಿಕೆಗೆ ಬರ್ಬೇಕಂತ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಬಹುಮಾನ ಪಡೆದಂತ ಯಾರಾದ್ರೂ ಕಿಶೋರ್ ಭಂಡಾರ ನೆರಳು ಮಹಾರಾಜ ಕರೆಟುಲ್ಲ ವಿಜೇತರಿದ್ರೆ ಸುರತ್ಕಲ್ ಕಂಡಿಗೆ ವೇದಿಕೆಗೆ ಬರ್ಬೇಕಂತ ತಮ್ಮನ್ನು ನಾವು ಆಹ್ವಾನ ಮಾಡ್ತಾ ಇದ್ದೇವೆ. ನೇಗಿಲು ಕಿರು ವಿಭಾಗದ ಸೆಮಿಫೈನಲ್ ಸ್ಪರ್ಧೆ ಜೈ ತುಳುನಾಡು ಪುತ್ತೂರು ಪುಟ್ಟಾಡಿ ಕಿಶೋರ್ ಭಂಡಾರಿಯವರ ನೇಗಿಲು ಕಿರಿಯ ವಿಭಾಗದ ಕೋಣಗಳಿಗೆ ಮತ್ತು ಸುರತ್ಕಲ್ ಕಂಡಿಗೆ ಕುಸುಮಾಕರ ಸುವರ್ಣರ ನೇಗಿಲು ಕಿರಿಯ ವಿಭಾಗದ ಕೋಣಗಳಿಗೆ ಕಕ್ಕೆಪದ ಉಪ್ಪಿರಂಗಾಲು ಕೃತಿಕ್ ಗೌಡ್ರು ಜೈ ತುಳುನಾಡು ಪುತ್ತೂರು ಪುಟ್ಟಾಡಿ ಕಿಶೋರ್ ಭಂಡಾರಿಯವರ ಕೋಣಗಳನ್ನು ಓಡಿಸ್ತಾರೆ. ಕೋರಂಜೆ ಅರುಣ್ ಕುಮಾರ್ ಅವರು ಸುರತ್ಕಲ್ ಕಂಡಿಗೆ ಕುಸುಮಾಕರ ಸುವರ್ಣರ ನೇಗಿಲು ಕಿರಿಯ ವಿಭಾಗದ ಕೋಣಗಳನ್ನು ಓಡಿಸ್ತಾ ಇದೆ. 62 ಜೊತೆ ಕೋಣಗಳು ಪ್ರಥಮ ವರ್ಷದ ಬೆಂಗಳೂರು ಕಂಬಳ ನಮ್ಮ ಕಂಬಳದಲ್ಲಿ ಪಾಲು ಪಡೆದಿದ್ವು. ಅಂತಿಮ ಹಂತದ ಸ್ಪರ್ಧೆ ಪ್ರಾರಂಭ ಆಗಿದೆ. ಫೈನಲ್ ಸ್ಪರ್ಧೆಗೆ ಆಯ್ಕೆಗೆ ಸ್ಪರ್ಧೆಯಲ್ಲಿದ್ದಾರೆ ಜೈ ತುಳುನಾಡು ಮತ್ತು ಸುರತ್ಕಲ್ ಕಂಡಿಗೆ. ಅಮಿತಾ ಡಬಲ್ 964 527 ಹಲೋ ಓ ದಾನೇಡು ಒಂಜಿ ಪಾಸ್ ದಾಖಲೆ ಗಂತ ಬತ್ತ ಉಂಟೇರಿ ಬೊಕ್ಕೊಂಜಿ ಪಾಸ್ ದಾಖಲೆ ಬೈಜೇರಿ ಒಂಜಿ ಪಾಸ್ ದಾಖಲೆ ಅಲ್ಲಿ 03 ಓ ಪೆರಬಲಿ ಬುಡ್ರನೆ ಮುನಿಯಾಲ ಉದಯ್ ಕುಮಾರ್ ಶೆಟ್ಟಿ ಅವರು ಕೋಣಗಳನ್ನ ಈ ಕಂಬಳದ ಸ್ಪರ್ಧೆಗೆ ತಂದಿದ್ದಾರೆ. ಅವರು ಗೌರವಾಧ್ಯಕ್ಷ ಪ್ರಕಾಶ್ ಶೆಟ್ಟಿ ಅವರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಅಣ್ಣ ಆಗದಿಂದ ನಿಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದೇವೆ. ಕರೆಯ ಎರಡೂ ಬದಿಯಲ್ಲಿ ಕೂಡ ಮೊಬೈಲ್ ಫ್ಲಾಶ್ ಮಾಡ್ತಾ ಇದ್ದೀರಂತೆ ದಯವಿಟ್ಟು ಮಾಡಬೇಡಿ. ಜೈ ತುಳುನಾಡು ಪುತ್ತೂರು ಪುಟ್ಟಾಡಿ ಕಿಶೋರ್ ಭಂಡಾರ ನೆರಳು ಮಹಾರಾಜ ಕರೆ ಮೊಬೈಲ್ ಫ್ಲಾಶ್ ಮಾಡಬೇಡಿ. ನಿಮ್ಮಿಂದಾಗಿ ಓಡುವಂತ ಕೋಣಗಳಿಗೆ ತೊಂದರೆ ಆಗ್ತದೆ. ದಯವಿಟ್ಟು ಗಮನಿಸಿ. ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಹೇಳ್ತಾ ಇಲ್ಲ. ಇಷ್ಟು ಉತ್ಸುಕರಾಗಿ ಇಷ್ಟು ಹೊತ್ತು ಕೂಡ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದೀರಾ. ನಿಮ್ಮಿಂದಾಗಿ ಓಡುವ ಕೋಣಗಳಿಗೆ ತೊಂದರೆ ಆಗಬಾರ್ದು, ದಯವಿಟ್ಟು ಗಮನಿಸಿ. ಕರೆತ ರಡ್ಡು ಬರಟಿ ತಿನ್ನೋಕಲ್ಲ ಮೊಬೈಲ್ ಫ್ಲಾಶ್ ಮಲ್ಪೊಡ್ಚಣ್ಣ ಪಾರ್ನ ಇರ್ಲಿಕ್ಕೆ ತೊಂದರೆ ಹಾಕೊಂಡು ತೊಂದರೆ ಅಂಡ ನಿಕ್ಲಿಕ್ಕೆ ದೋಸ ಬರ್ಕೊಂಡು ಆ ದೋಸ ಕಟ್ಟೊಂದು ಇಲ್ಲದ ಆಯ್ಬೋ ಪರ್ನಿಗಳು ಯೂನಿವರ್ಸಲ್ ಗ್ರೂಪ್ ಉಪೇಂದ್ರ ಶೆಟ್ರ ಉಪೇಂದ್ರ ಶೆಟ್ಟಿ ಅವರಿಗೆ ಸಂತೋಷ್ ಕುಮಾರ್ ಶೆಟ್ಟಿ ಅವರಿಗೆ ಯೂನಿವರ್ಸಲ್ ಗ್ರೂಪ್ ಕಡೆ ಯೂನಿವರ್ಸಲ್ ಗ್ರೂಪಿನ ಚೇರ್ಮನ್ ಆದಂತ ಉಪೇಂದ್ರ ಶೆಟ್ಟಿ ಅವರು ಹಾಗೆ
ಸಂತೋಷ್ ಶೆಟ್ರು. ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಕೋಣಗಳ ಮಾಲೀಕರು ಶ್ರೀಯುತ ಸಂತೋಷ್ ಶೆಟ್ಟಿ ಜೆ ಅವರನ್ನು ಸಹ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಒಂದು ನಿಮಿಷ ತೆಗಿಬೇಡಿ. ಅಣ್ಣ ಬ್ಯಾರಿಕೇಡ್ ಒಳಗೆ ಯಾರು ಬಂದಿದ್ರಿ? ಕರೆ ಒಳಗೆ ಬ್ಯಾರಿಕೇಡ್ ಒಳಗೆ ಬಂದವರು ದಯವಿಟ್ಟು ಹೊರಗೆ ಹೋಗ್ಬೇಕು. ಆ ಹೆಲ್ಮೆಟ್ ಯಾರ್ದು? ತಲೆಗಿಟ್ಟುಕೊಳ್ಳಿ. ಏನಲ್ಲತ್ತ ಎಟ್ಟು ಗಿರಾಕಿ ದಿಕ್ಕಿನ ಮಾರ್ಲಿಕ್ಕೆ ಕೊಡೋದು. ಆಮೇಲೆ ಇದನ್ನು ಇಟ್ಟು ಒಟ್ಟಿಗೆ ಫೋಟೋ ಹೊಡೆದು ಬ್ಯಾರಿಕೇಡ್ ಒಳಗೆ ಬಂದಿದ್ರೆ ದಯವಿಟ್ಟು ಯಾರಾದ್ರೂ ಮಗುವನ್ನು ಒಳಗೆ ಬ್ಯಾರಿಕೇಡ್ ಒಳಗೆ ಕಳಿಸಿದ್ರೆ ದಯವಿಟ್ಟು ಬ್ಯಾರಿಕೇಡ್ ಇಂದ ಹೊರಗೆ ನಿಮ್ಮದೇ ಮಗುವಾಗಿದ್ದರೆ ಒಂದು ಬುಕ್ ಏರ್ನಲ್ಲ ಜೋಕ್ಲೇನ್ ಬತ್ತ ಬೇರ್ದ ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, ಎಚ್ಚರಿಕೆ ಕೊಡ್ತಾ ಇದ್ದೇವೆ, ಮೊಬೈಲ್ನಲ್ಲಿ ಯಾರು ಫ್ಲಾಶ್ ಮಾಡಬೇಡಿ. ನಿಮ್ಮ ಹಿಂದುಗಡೆ ನಮ್ಮ ಕಂಬಳದ ವಾಲಂಟಿಯರ್ಸ್ ಇದ್ದಾರೆ. ಒಂದು ವೇಳೆ ಫ್ಲಾಶ್ ಮಾಡಿದರೆ ನಿಮ್ಮ ಮೊಬೈಲ್ ನಿಮಗೆ ಸಿಗುವುದಿಲ್ಲ ಮತ್ತೆ. ಹಲೋ, ಓ ಓ ಬುಟ್ರಲ್ಲಿ ಏನಕ್ಕೆ? ಹಲೋ, ಬುಟ್ರಲ್ಲಿ ಏನ್ ಮಾಡ್ತಾ ಇದ್ದೀರಾ ಅಲ್ಲಿ? ಅಕುಲ್ದಾನೆ ಮಲ್ಪೇರಿ ನಿಖಲ್ನಲ್ಲಿ ಒಂಜಿ ಇಂಚಿನ ಒಂದು ವಿಚಿತ್ರ ನಿಖಲ್ ಅಲ್ಪ ನಿಂತಲಿ ಅಕುಲ್ದಾನೆ ಮಲ್ಪೇರಿ ನಿಖಲಿಗೆ ಎರ್ಲು ಕರೆಕ್ಟ್ ಮಿತ್ತು ಬತ್ತಾಪುಂಡು ಐದು ಬಕ್ಕ ದಾದಾಪುಂಡು ನಿಖಲಿಗೆ ಅವಳು ನಿಖಲು ಬಿರಬೋಲೆ ಅವಳು ಎದುರು ಉಂಟು ನಕಲು ಇಲ್ಲ ಏಸೋಗಿತ್ತು ಬಲಿ ಪಿರಬಲಿ ಪಿರಬಲಿ ಗಡ್ಡ ಬಾದಕ್ಲ ಬುಡ ಜಾಗ್ರತೆ ಮಂತ ನಿಖಲು ಜಾಗ್ರತೆ ಮಲ್ಪಂಡು ದಾದ ಬಗ್ಗೆ ಎಂದೇನು ನೋಡು. ಜೈ ತುಳುನಾಡು ಪುತ್ತೂರು ಬುಟ್ಟ್ಯಾಡ್ ಕಿಶೋರ್ ಭಂಡಾರ ನೆರಳು ಮಹಾರಾಜ ಕರೆಟುಲ್ಲ ರಾಜ ಕರೆಟ್ ಸುರತ್ಕಲ್ ಕಣ್ಣಿಗೆ ಕುಸುಮಾಕರ ಸುವರ್ಣ ಇರಲಿಲ್ಲ. ಹಲೋ ಓ ಓ ದಾದ ಕತೆಟುಲ್ಲಾರು ಬುಡ್ರಾನೆ ಅವು ಎಕಡೆ నుంచి ಪಣಪಿನ అయినైతే బుడ్రానే బుడ్రానే ಎಂದು ಸಂದರ್ಭ ఒక బుడ్రానే దాయ పండి ಬಲಿ ಕಕ್ಕೆಪದ ಪೆರಂಗಾಲ್ ಕೃತಿಕ್ ಗೌಡ್ರು ಜೈ ತುಳುನಾಡು ಪುತ್ತೂರು ಬುಟ್ಟ್ಯಾಡ್ ಕಿಶೋರ್ ಭಂಡಾರಿಯವರ ಕೋಣಗಳನ್ನು ಓಡಿಸ್ತಾರೆ. ಕೋರಿಂಜ್ ಅರುಣ್ ಕುಮಾರ್ ಅವರು ಸುರತ್ಕಲ್ ಕಂಡಿಗೆ ಕುಸುಮಾಕರ ಸುವರ್ಣದ ಕೋಣಗಳನ್ನು ಓಡಿಸ್ತಾರೆ. ನೇಗಿಲುಕುರಿ ವಿಭಾಗದ ಸೆಮಿಫೈನಲ್ ಸ್ಪರ್ಧೆ ಜೈ ತುಳುನಾಡು ಮತ್ತು ಸುರತ್ಕಲ್ ಕಂಡಿಗೆದವರಿಗೆ ಒಂದು ಇಂಚ ಮಂತಂಡ ಆಪುಂಡ ఒక ఎంజాయ్ అప్పుడు అది రెడ్డ పాదక్కడ ఉందానికి మంతంలే ఉందానికి మంత్రం బుడ్లేనికిలే అత ಸ್ಪರ್ಧೆಯಲ್ಲಿ ತೀರ್ವತ್ತೊಂದು ಗೊತ್ತುಂಡು ಅಂದು ಹಠ ಬೊಡ್ಚಿ ಹಠ ಬೋರ್ಡು ಬೊಡ್ಚಿ ನೀರು ಬಣ್ಣೀರಾಗಿ ಬೋರ್ಡು ಏಪ ಬೋರ್ಡು ಅಪಗ ಮಾತ್ರ ಅತ್ತ ಹಠನೇ ಚಟ ಇರಬಲ್ಲಿ ಎಂದು ಕಡಮೆ ಬಂದಿರಿ ಹನ್ನೊಂದು
ಈ ಹಟೊಕ್ಕಂಡ್ಲ ಮರೆದು ಕೊಡ್ರೆ ಅಪ್ಪನಿಗೆ ನಂದು ಚಟಕು ಮರೆದು ಕೊಡ್ರೆ ಅಪ್ಪಜಿಗೆ ಖಂಡಿತ ಇಜ್ಜಿ ಹಾ ಒಂಜಿ ಸಮಸ್ಯೆ ಆತ ಹಾ ಜೈ ತುಳುನಾಡು ದಕ್ಕಲು ಮಹಾರಾಜ ಕರೆಟ್ ಸುರತ್ಕಲ್ ಕಂಡಿಗೆ ದಕ್ಕಲು ರಾಜ ಕರೆಟ್ ನಾಯರ್ದಲ್ಲಿ ವಿಭಾಗದ ಸೆಮಿಫೈನಲ್ದ ಸಾಲ್ದೇರ್ಲು ಅದು ಉಂತಲೆ ಬನಗ ಉಂತಲೆ ಕೊರಲೆ ತೇರ್ಲೇನೆ ಬಲಿ ಗಡ್ಡು ಬಾದಕ್ಲ ಬಲಿ ಗಡ್ಡು ಬಾದಕ್ ಸಾಕರ ಕೊಡುತ್ತೆ ಬಲ್ಲದ ಫೈನಲ್ ಕಳೆದೆಪ್ಪರೆ ಸುರತ್ಕಲ್ ಪಂಚಜನ್ಯದಕ್ಕುಲ್ಲ ನೆಟ್ಟ ಪರಪಾಡಿದಕ್ಕುಲ್ಲ ಬರಡಾಣ ಪೋಲೆ ದುಮ್ ದುಮ್ ಪೋಲೆ ಸುರತ್ಕಲ್ ಪಂಚಜನ್ಯ ನಿಟ್ಟೆ ಪರಪಾಡಿ ಹೊರ ಬರ್ಪಾರ ಪಿರ ಬರ್ಪಾರ ನಿಕ್ಲೆ ಹಲೋ ಓ ಒಂದು ಕೆಲಸ ಪಡಿ ಅರ್ಧ ಕರೆಡ್ ಇಂಚಿಗೆ ಬರೋಡು ಬೊಕ್ಕ ರಗಳೆ ಜೊತ ಅವೇ ಬಣ್ಣ ದುಮ್ ದುಮ್ ಪೋಲೆ ಎಂದು ಫ್ಲಾಗ್ ಡೇರ್ ಸುಧೀಶ್ ಕುಮಾರ್ ಅರ್ಗೇರಿ ಸುಧೀಶರೇ ಅಕಲ್ ಬಾತೇರ್ ನೀರ್ಲಾಕ ಲೋಟಕ್ಕೆ ಬರ್ಪಿನ ತಕ್ಲೆ ನೀರು ಉಂತ ನಲ್ಪನ ಉಂತಾರೆ ಬಣ್ಲೆ ಬಲಿ ರೆಡ್ ಬಾದಕ್ಲ ಬಲಿ ಬಲಿ ರೆಡ್ ಬಾದಕ್ಲ ಸಾಕಾರ ಕೊಡುತ್ತೆ ಹಲೋ ಓ ಓ ಮರತ ಇರ್ಲಿಗೆ ಹಗ್ಗ ವಿಭಾಗದ ಕೋಣಗಳಿಗೆ ಸ್ವಲ್ಪ ಸಮಯ ಬೇಕಾಗ್ತದೆ ಅದರ ಕೊಂಬುಗಳಿಗೆ ಹಗ್ಗ ಬಿಗಿದು ಆ ಒಂದು ಮರ ಅಂತ ಹೇಳ್ತೇವೆ ನಾವು ಅದು ಕಟ್ಟಿರೋದ್ರಿಂದ ಆ ಎರಡೂ ಜೊತೆ ಕೋಣಗಳು ಸರಳ ರೇಖೆಯಲ್ಲಿ ನಿಲ್ಲುವಲ್ಲಿವರೆಗೆ ಒಂದು ಸ್ವಲ್ಪ ವ್ಯತ್ಯಾಸಗಳಾಗ್ತದೆ ಆಗ ಅದು ಸರಿಯಾಗಿ ಆಗಬೇಕು ಅನ್ನೋದಕ್ಕೆ ಸ್ವಲ್ಪ ತಡ ಆಗ್ತದೆ. ಆದರೆ ನೇಗಿಲಿನ ಕೋಣಗಳಿಗೆ ಈ ಸಮಸ್ಯೆಗಳು ಇರುವುದಿಲ್ಲ. ಜಯ ತುಳುನಾಡು ದಕ್ಕಲು ಮಹಾರಾಜ ಕರೆಟ್, ಸುರತ್ಕಲ್ ಕಂಡಿಗೆ ದಕ್ಕಲು ರಾಜ ಕರೆಟ್, ನಾಯರ್ದ ಎಲ್ಲ ವಿಭಾಗದ ಫೈನಲ್ದ ಸೆಮಿಫೈನಲ್ ಸ್ಪರ್ಧೆ 9:40 ಮಹಾರಾಜ ಕರೆತ ಜಯ ತುಳುನಾಡು ಪುತ್ತೂರು ಬೊಟ್ಟಾಡಿ ಕಿಶೋರ್ ಭಂಡಾರನೇರ್ಲು ನಾಯರ್ದ ಎಲ್ಲ ವಿಭಾಗಗಳು ಭಾಗವಹಿಸದನ ಅಜಿಪ್ಪತ್ತ ರಡ್ಡು ಜೊತೆ ಇರಲಿಡೆ ಸುರತ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ದಿರೆ ಮಹಾರಾಜ ಜಯ ತುಳುನಾಡು ಪುತ್ತೂರು ಬೊಟ್ಟಾಡಿ ಕಿಶೋರ್ ಭಂಡಾರಿಯವರ ಕೋಣಗಳನ್ನು ಓಡಿಸಿದವರು ಕಕ್ಕಬದ ಪೆರಂಗಾಲು ಕೃತಿಕ್ ಗೌಡ್ರು. ಮಹಾರಾಜ ಕರೆಯಿಂದ ಇದೀಗ ತಾನೇ ಅಖಡಕ್ಕೆ ಇಳಿದಂತ ಜೈ ತುಳುನಾಡು ಪುತ್ತೂರು ಬೋಟ್ಯಾಡಿ ಕಿಶೋರ್ ಭಂಡಾರಿ ಅವರ ಕೋಣಗಳು ಕೇವಲ 9.40 ಸೆಕೆಂಡುಗಳಲ್ಲಿ ತಮ್ಮ ಓಟದ ಕ್ರಮವನ್ನು ಕಂಪ್ಲೀಟ್ ಮಾಡೋದ್ರ ಮೂಲಕ ಫೈನಲ್ಗೆ ಲಗ್ಗೆ ಇಟ್ಟಿರುತ್ತೆ. ಹಸಿರು ಮಧ್ಯೆ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಓಡು
ಉಡುಪಿ ಕೊರಂಗಪಾಡಿ ಪಡು ಮನೆ ಕರ್ಣ ಪ್ರಭಾಕರ ಗಿಡನರ್ಲು ಮಹಾರಾಜ ಕರೆಟ್ ಎರ್ಮಾಲ್ ಪುತ್ತೊಟ್ಟು ಬೇಡು ಬಾಲಚಂದ್ರ ಲೋಕೇಶೆಟ್ಟನೆಲ್ಲು ರಾಜ ಕರೆಟ್ ನಾಯರ್ದಲ್ಲಿ ವಿಭಾಗದ ಕೊಡುಂಗಿ ಸೆಮಿಫೈನಲ್ದ ಸ್ಪರ್ಧೆ ಫೈನಲ್ ಪ್ರವೇಶ ಮಂಪರ ಸ್ಪರ್ಧೆಗಳಲ್ಲಿ ಉಡುಪಿ ಕೊರಂಗಪಾಡಿದಕ್ಕಲ್ಲ ಎರ್ಮಾಲ್ ಪುಚ್ಚೊಟ್ಟು ಬೇಡದಕ್ಕಲ್ಲ ರಡ್ಡಲ ಎರ್ಮಾಲ್ದ ಎರ್ಲು ಹಲೋ ಈ ಸ್ಪರ್ಧೆದ ಬೆರಿಕೆ ಫೈನಲ್ ಪ್ರವೇಶ ಮಾಡ್ತಾನೆ ಮಾತಾಡಲು ಮಂಜಟ್ಟು ಹಿಡಿದಪ್ಪರ ಮುಖ್ಯವಾದ ಬಲ್ಲುದ ಮಲ್ಲಗಳೇ ಮರಪದೇರ್ಲು ಬಲ್ಲುದ ಮಲ್ಲ ಮಲ್ಯ ಬಲ್ಲುದ ಎಲ್ಲಿಯರ್ಲನಕ್ಕೆ ಕೂಟ ತಯಾರಾದ ಬರೋಡಣ್ಣ ಒಂಜಿ ಸಾಲು ಮಾತ್ರ ಬಾಕಿ ಇಪ್ಪನೋ ದುಂಬೆ ತಡ ಆತಂಡು ನಿಜವಾದ ಕಾನೂನು ಪ್ರಕಾರ ಮುಲ್ಪ 10 ಗಂಟೆ ಇಡಬೇಕು ಅವಕಾಶ ಇಜ್ಜಿ ವಿಶೇಷ ಸಂದರ್ಭ ಅಂದ್ಬಿಟ್ಟು ನಮಗೆ ಅನುಮತಿ ತಿಕ್ಕದಂಡು ದೆತ್ತೊಂದೇರಿ ఆయన దాತ್ರ ನನ್ನ ತಡ ಮಲ್ಪನೈಟ್ ಅವಕಾಶ ಇಜ್ಜಿ ಬಲ್ಲುದಾಗಲ ಸಾಲು ಮಲ್ತನ ಸ್ವರೂಪು ಈ ಉದ್ದೇಶಡೆ ఆయన దాತ್ರ ಬಲ್ಲುದ ಮಲ್ಲ ಇರ್ಲನಗಲಿ ಬಲ್ಲುದ ಎಲ್ಲೇರ್ಲನಗಲಿ ಫೈನಲ್ ಪ್ರವೇಶ ಮಲ್ತನಗಲಿ ದಯದಿದ್ದು ಕೂಡ್ಲೆ ಬರಡು ಸರಪಾಡಿ ಎರ್ಮಾಲ ಧನಂಜಯ ಗೌಡ್ರು ಉಡುಪಿ ಕೊರಂಗಪಾಡಿ ಪಡುಮನೆ ಕರ್ಣ ಪ್ರಭಾಕರ್ ಹೆಗ್ಡೆರ್ನ ನಾಯರ್ದಲ್ಲಿ ರಂಗಡ ಬೇರೆ ಇವತ್ತಿನ ಬೆಂಗಳೂರು ವಿವೇಕ್ ಬಜಾರ್ ಸಾಮಾನ್ಯವಾದ ಚೊಟ್ಟಬೇಡು ಬಾಲಚಂದ್ರ ಲೋಕೇಶೆಟ್ಟನ ರಂಗಡ ಬೇರೆ ಸಾಮಾನ್ಯವಾದ ಫೈನಲ್ ಪ್ರವೇಶ ಮಲ್ತನ ತನ್ನ ಬಹುಮಾನ ಘೋಷಣೆ ಆಯ್ನಂಚಿನ ಕಣಪಲಾದೇರ್ಲನಗಲಿ ಬುಡನ್ ಬೋಪಿರ ಅಂಡ ಇನ್ನಿತ್ತ ಕಂಬ್ಲಾಡಿ ಆದರಕೋಲ್ ನಿಶಾನಿಗೆ ನೀರು ಬಾರ್ದು ನಂಚಿನ ಬೊಳ್ಳಂಬಳ್ಳಿ ಶ್ರೀರಾಮ್ ಚೈತ್ರ ಪರಮೇಶ್ವರ ಬೆಟ್ಟನ ಎರ್ಲು ಕಣಪ್ಪಲಾಯ್ದೇರ್ಲು ಸುರುಕ್ ಕರೆಕ್ ಜಪ್ಪರ ಕಣಪ್ಪಲಾಯ್ದೇರ್ಲು ಸುರುಕ್ ಕರೆಕ್ ಜಪ್ಪರ ಐನ ಬೆರಿಕೆ ಬಲ್ಲುದ ಮಲ್ಲ ಐನ ಬೆರಿಕೆ ಬಲ್ಲುದ ಎಲ್ಯ ಐನ ಬೆರಿಕೆ ಅಡ್ಡಬಲಾಯ್ದ ಐನ ಬೆರಿಕೆ ನಾವರದ ಮಲ್ಲ ಕಡೆಯಕ್ಕೆ ನಾವರದ ಎಲ್ಯ ಸುರುಕು ಕಣಪ್ಪಲಾಯ್ದಾಗಲಿ ಜಪ್ಪ ಬೇರೆ ಎಂಗ್ಳು ಗಿಡ್ಪುವಾನ್ ಪಣ್ಪೇರು ಜಪ್ವಾನ್ ನಿಜವಾದ ಅಣ್ಣ ಅಂಚೇನೆ ಕ್ರಮವು ದುಂಬುಲ ಅಣ್ಣ ಇತ್ತ ಒಂದು ಪ್ರಶ್ನೆ ಕೆಲವದಾಗಲಿ ಸಂದೇಹ ಫೈನಲ್ ಸ್ಪರ್ಧತೆ ಕಡಪಲಾದ ಡಿಗ್ಲಿ ಜಪ್ಪರ ಕೊಡ್ದೋಳು ನಿಶಾನಿ ನೀರು ಪಾಡಿ ಅಡ್ಡ ಹೇಳರಕ್ಕೆ ಕೇಂದ್ರ ಕೆಲವು ಓಡಿಸಿದ್ರೆ ಅವರಿಗೆ ಎಲ್ಲಿಯಾದ್ರೂ ನಿಶಾನಿ ನೀರು ಹಾಕಿದ್ರೆ ಹೇಗೆ ಹಲೋ 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 ವಿಜಯಣ್ಣ ಏನು ಕೊರಂಗಪಾಡಿ ಉಡುಪಿ ಕೊರಂಗಪಾಡಿ ಪಡುಮನೆ ಕರ್ಣ ಪ್ರಭಾಕರ ಗಡ್ಡನಿರ್ಲುಲ್ಲ ಮಹಾರಾಜ ಕರೆಕ್ಟ್ ಪುಚ್ಚೊಟ್ಟು ಎರ್ಮಾಳು ಪುಚ್ಚೊಟ್ಟು ಬೀಡು ಬಾಲಚಂದ್ರ ಲೋಕೇಶ್ ಶೆಟ್ಟನಿರ್ಲುಲ್ಲ ರಾಜ ಕರೆಕ್ಟ್ ಅಣ್ಣ ತಡಮಲ್ಪರಜ್ಜಿ ತಡಮಲ್ಪರಜ್ಜಿ ರಡ್ಲ ಎರ್ಮಾಲ್ದ ಇರ್ಲಿ ಬಲ್ಲದ ಮಲ್ಲಗಲ್ಲ ಬಲ್ಲದ ಎಲ್ಲಿಯಾಗಲಿ ಕೂಡ್ಲೆ ನಿಗಲಿ ಮಂಜೋಟ್ ತಡೆ ಬರೋಣ ತಡಮಲ್ಪರಜ್ಜಿ ಬ್ಯಾಂಡ್ನವ್ರು ಇದ್ದೀರಲ್ಲ ಬ್ಯಾಂಡ್ದಾಗಲಿ ಉಳ್ಳಾರ ಬೋತೀರಾ ಈ ಪುಡತಿ ಈ ಎರ್ಲು ಬತ್ತುಕೊಳ್ಳೋರ ಬ್ಯಾಂಡ್ ಬಾರಿಸೋಡೋಣ ಈ ಬತ್ತದ ಆಯ್ಬೊಕ್ಕ ಸುರಕ್ಕಲ್ ಪಾಂಚಜನ್ಯದಾಗಲಿ ಬತ್ತಿದ್ದೀರ ಬತ್ತೀರಾ ಕರೆದೆಪ್ಪರ ಫೈನಲ್ದ ಕರೆದೆಪ್ಪರ ಸುರತ್ಕಲ್ ಪಾಂಚಜನ್ಯದಾಗಲಿ ನನ್ನ ಬತ್ತಿಜರ್ಗೆ ಕೂಡ್ಲೆ ಬರಡು ಬಲಿ ರೆಡ್ ಬಾಲ್ ದಕ್ಲ ಬಲಿ ರೆಡ್ ಬಾಲ್ ದಕ್ಲ ಬಲಿ ಉಡುಪಿ ಕೊರಂಗಪಾಡಿ ಪಡು ಮನೆ ಕರ್ಣ ಪ್ರಭಾಕರ ಹೆಗ್ಡೇರ್ನೆಲ್ಲು ಮಹಾರಾಜ ಕರೆಟ್ ಎರ್ಮಾಲ್ ಪುಚ್ಚೊಟ್ಟು ಬೇಡು ಬಾಲಚಂದ್ರ ಲೋಕೇಶ್ ಶೆಟ್ಟನೆಲ್ಲು ರಾಜ ಕರೆಟ್ ಸರಪಾಡಿ ಎರ್ಮಾಲ್ ಧನಂಜಯ ಗೌಡ್ರು ಕೊರಂಗಪಾಡಿ ಲಿಂಗಡ ಬೇರೆ ಬೈಂದೂರು ವಿವೇಕ್ ಪೂಜಾರ್ ಎರ್ಮಾಲ್ ಪುಚ್ಚೋಡು ಬೇಡಿದ ಲಿಂಗಡ ಬೇರೆ ಏರು ಬರಡು ಪಾಂಚಜನ್ಯದಾಗಲಿ ಸುರತ್ಕಲ್ ಪಾಂಚಜನ್ಯ ಕರೆದೆಪ್ಪರ ಬತ್ತಿದ್ದಾರೆ ನನಗೆ ಕಾತಂದೋಳ್ರಿ
ನಿಟ್ಟದಾಗಲಿ ಕಾತಂದಲ್ಲಿ ದಯವಿಟ್ಟು ಬೇಗ ಬರಬೇಕು ಅಣ್ಣ ಇರ್ಲಿಕ್ಕೆ ತಡಿ ಲೇಟ್ ಮಾಡ್ಕೊಡ್ಚಿ ನಿಗಲ್ನ ಬಲ್ಲುದಾನ ಮರಬೇಕಿತ್ತನ ಬಿಚ್ಚಾದ ಜತ ಫೈನಲ್ ಜರ್ಲ ನಿಗಲ್ ಕರೆಕ್ಟ್ ಜಪ್ಪ ಇತ್ತ ಮರ ಬಿಚ್ಚ ಎರಡಂಚ ಆಯ್ನದ್ ಬೇಕು ಆಯ್ನದ್ ಜಲ್ದಿ ಯಾರು ಮರ ಬಿಗಿತ್ತು ಒಂದು ಪಂಚ ಜನ ಇದಾರೆ ಹಲೋ ಓ ಓ ನಾನೆಲ್ಲ ತಡ ಅವಡೆ ವಿಜಿ ಬಿಟ್ರಾಣಿ ಬೇಕಾನೆ ಹಲೋ ದಾದಾಂಡ್ ಏನಾಯ್ತು ಹಲೋ ಯಾರು ಹಲೋ ಮೈ ಕೈ ಪಾಡ್ದು ನೋವು ಕೊಡ್ಚಿ ಇರಲ್ಲ ಕಂಬಳದಲ್ಲಿ ಕೆಳಗಿಲ್ತವ್ರು ಯಾರು ಇಲ್ಲ ಅವ್ರು ಯಾರು ಹೇಳಿ ಏರ್ ಗಡ್ಡದಾರ ಏರವು ಅಣ್ಣ ಕಂಬಳದ ಕೇನಂದ ಇಪ್ಪನಾಗಲಿ ಏರ್ಲಜ್ಜಿ ದಯದಿದ್ ಗಮನಿಸಲೆ ಹಾ ಹಲೋ ಓ ದಾದ ನಿಗಲ್ನ ಪರಿಸ್ಥಿತಿ ದಾದ ಮುಳ್ತೂಲ್ ಐತೆ ಆ ಬ್ಯಾರಿಕೇಡ್ ಬಿಡ್ದು ಈ ಬ್ಯಾರಿಕೇಡ್ ಬೋದು ಪೂರ ಆತ ಅಣ್ಣನ್ ನಿಜವಾದ ಮುಲ್ಪತ್ತು ವರ್ಣೆ ಒಂಜಿ ಪೊರ್ಲು ನಿಗಲ್ ರಸ್ತೆದ ಬರೀಟಾಗ್ಲಿ ಉತ್ತಾದ ಕಂಟೆಲ್ ಉದ್ದ ಮಲ್ತು ಎಲ್ಲ ಕಾಂಡ ಮಸ್ತ್ ಜನದ ಕಂಟೆಲ್ಗೆ ಎಣ್ಣೆ ತಿಕ್ಕದ ಮೀಪಾವಡು ಅಣ್ಣ ಹಲೋ ಆರೇನು ಬರಿ ಕೂತಾಳೆ ಅಲ್ಲಿ ಉಂಗಿದಾರೇನು ಬರಿ ಕೂತಾಳೆ ಬಂದ್ ಸುರುಕು ಬಲಿ ಬಲಿ ಆ ಗಡ್ಡದಾರ ಉಂಗಿದಾರೆ ವಾಲಂಟಿಯರ್ ಬಡ್ಚಿ ಅಣ್ಣ ಕಡೆಗಳಿಗೆ ಮುಟ್ಟ ಬಾರಿ ಶಾಂತ ಹೊಡ್ಬೋದು ಘರ್ಷಣೆ ಬಡ್ಚಿ ಹಲೋ ಜನಕುಲ್ನ ಕಂಬಳಕ್ಕೆ ತಾಳ್ಮೆ ಮಿತಿ ಭಾಗವಹಿಸಿದ ಕೋಣಗಳ ಮಾಲೀಕರಿಗೆ ಸ್ಮರಣಿಕೆಯನ್ನು ನೀಡುತ್ತಿದ್ದೇವೆ. ಕೂರ್ಯಾಳ ಲವಿನ ಅರುಣ್ ಡಿಸೋಜ ಅವರ ನೇಗಿಲು ಕಿರಿಯ ವಿಭಾಗದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಪ್ರಶಸ್ತಿ ಪತ್ರ ಮತ್ತು ಸ್ಮರಣಿಕೆಯನ್ನು ರಾಜಕೆರೆಟ್ಟೆ ಎರ್ಮಾಳ್ ಪುತ್ತೋಗ್ತಾಗ್ಲಿ ಬಾರಾದ ಕೆರೆಟ್ಟೆ ಉಡುಪಿ ಕರಂಗ ಬಾರ್ದಾಗ್ಲಿ ರಾಜಕೆರೆತ್ತ 9:78 10:48 ರಾಜಕೆರೆತ್ತ ಎರ್ಮಾಳ್ ಪುತ್ತೊಟ್ಟು ಬೀಡು ಬಾಲಚಂದ್ರ ಕೈಯ ಶೆಟ್ನ ಎರ್ಮಾಳ್ ಪುತ್ತೊಟ್ಟು ಬೀಡು. ರಾಜಕೆರೆಯಲ್ಲಿ ಇದೀಗ ತಾನೇ ಇಳಿದಂತ ಎರ್ಮಾಳ್ ಪುಚ್ಚೊಟ್ಟು ಬೀಡು ಬಾಲಚಂದ್ರ ಲೋಕಯ್ಯ ಶೆಟ್ರ ಕೋಣಗಳು ಕೇವಲ 9.78 ಸೆಕೆಂಡ್ಗಳಲ್ಲಿ ತನ್ನ ಓಟವನ್ನು ಸಂಪೂರ್ಣಗೊಳಿಸೋದ್ರ ಜೊತೆಗೆ ಫೈನಲ್ಗೆ ಪ್ರವೇಶ ಮಾಡಿದ್ದೆ. ಓಡಿಸಿದವರು ಬೈಯನ್ನೂರು ವಿವೇಕ್ ಪೂಜಾರಿ. ಕಳಪೆಲೆ ಸುರುಕು ಬರದ ಮಲ್ಲ ಕರೆಯಪ್ಪರ ಬರ್ಡು ಅಕಲ್ ಬರ್ತಾರ ಕರೆಯತ್ತಾರ. ಭಾಗವಹಿಸಿದ ಕೋಣಗಳ ಮಾಲಕರಿಗೆ ಸ್ಮರಣಿಕೆ ಮತ್ತು ಪ್ರಶಂಸನಾ ಪತ್ರ ನೀಡುವಂಥದ್ದು. ಕೂರ್ಯಾಲ ಲವಿನ ಅರುಣ್ ಡಿಸೋಜ ಅವರ ಕೂಡ ಭಾಗವಹಿಸಿದೆ. ನೇಗಿಲು ಕಿರಿಯ ವಿಭಾಗದಲ್ಲಿ ಅಶೋಕ್ ಕುಮಾರ್ ರೈ ಅವರು, ಗುಣರಂಜನ್ ಶೆಟ್ಟಿ ಅವರು ಈ ಸ್ಮರಣಿಕೆಯನ್ನ ನೀಡಬೇಕಾಗಿ ವಿನಂತಿಸಿದ್ದೆ. ಪ್ರಕಾಶ್ ಶೆಟ್ಟಿ ಅವರು ನಮ್ಮ ಗೌರವಾಧ್ಯಕ್ಷರು, ಉಪಾಧ್ಯಕ್ಷರು, ಅಧ್ಯಕ್ಷರು ಈ ಸ್ಮರಣಿಕೆಯನ್ನ ನೀಡಬೇಕಾಗಿ ವಿನಂತಿಸಿದ್ದೇವೆ. ಗೇಟ್ ಬಂದುಂಡು ಉಂಡತೆ ಗೇಟ್ ಬಂದ ಮಂಪಲಿ ಬಂದಾತಂದು ಬಂಧುಗಳೇ, ಇಷ್ಟವರೆಗೆ ನೀವು ನಿಂತಿದ್ದೀರಿ. ಕಂಬಳದಲ್ಲಿ ಯಾರು ಮುಖ್ಯ ಅಂತ ಹೇಳಿದ್ರೆ ಕಂಬಳ ವ್ಯವಸ್ಥಾಪಕರು ಮುಖ್ಯ, ಓಟದ ಕೋಣಗಳನ್ನು ಸಾಕಿ ಸಲಹಿದವರು ಮುಖ್ಯ. ಹೌದು, ಅಷ್ಟೇ ಮುಖ್ಯ
ಸಹೃದಯ ಪ್ರೇಕ್ಷಕರು. ಬರೇ ಪ್ರೇಕ್ಷಕರಲ್ಲ, ಸಹೃದಯ ಪ್ರೇಕ್ಷಕ ಬಂಧುಗಳಿದ್ದಾರಲ್ಲ, ಅಲ್ಲಿ ಆರು ತೋಜಪ್ಪ ಬರೆಯಂಗಿಲ್ಲ ಆರ್ತಿಗೆಲ್ಲ ಮಟ್ಟದ ಬಲ್ಪೇರಿ ಏಪಲ ಪಾತೆರ್ನಾಗ ಉಣ್ಣತಣ್ಣ ಮುಳ್ತು ಪಾತೆರ ಬಲ್ಲಿಗೆ ಮುಳ್ತು ಪಾತೆರೊಳಗೆ ಇಲ್ಲಿಂದ ಮಾತಾಡಬಾರ್ದು, ಇಲ್ಲಿಂದ ಮಾತಾಡಬೇಕು ಅಂತ ಹೇಳ್ತಾರೆ. ಹಾಗೆಯೇ 159 ಜೊತೆ ಕೋಣಗಳ ಪಾಲ್ಗೊಳ್ಳುವಿಕೆಯಲ್ಲಿ ಎರ್ಮಾಳ್ ಪುಚ್ಚೊಟ್ಟು ಬೀಡು ಮತ್ತು ಜೈತುಳುನಾಡು ಕರೆ ನಿರ್ಣಯ ಮಲ್ಪರ ಕೂಡ್ಲೆ ಬರಡಣ್ಣ ನಿಖಿಲ ಕರೆ ನಿರ್ಣಯ ಮಲ್ಪರ ಬೋರ್ಡು ನಿಖಿಲ ಎರ್ಲಿನ ಮಂಜೊಟ್ಟಿಕೊಂಡವಡು ಕಂಬಳದಲ್ಲಿ ನಡೆದು ಬಂದ ಸಂಪ್ರದಾಯದಂತೆ ಫೈನಲ್ ಒಮ್ಮೆ ಕರೆಗೆ ಇಳಿದ ನಂತರ ಮತ್ತೊಮ್ಮೆ ಮಂಜಟ್ಟಿಯಿಂದ ಕರೆಗೆ ಇಳಿಯುವಂತಹ ವಿಶೇಷ ಗೌರವ ಅಂತಿಮ ಸುತ್ತಿನ ಸ್ಪರ್ಧೆಗೆ ಆಯ್ಕೆಯಾದ ಕೋಣಗಳಿಗೆ ಮಾತ್ರ, ಫೈನಲ್ ಪ್ರವೇಶ ಮಾಡಿದ ಕೋಣಗಳಿಗೆ. ಅದರಲ್ಲಿಯೂ ಕೂಡ ಇವತ್ತಿನ ಈ ಸ್ಪರ್ಧಾ ಕಣದಲ್ಲಿ 6 ಕೋಲ್ ನಿಶಾನಿಗೆ ಕಣಹಳ್ಳಿಯ ವಿಭಾಗದಲ್ಲಿ ಬೊಳ್ಳಂಬಳ್ಳಿ ಶ್ರೀರಾಮ ಚೈತ್ರ ಪರಮೇಶ್ವರ ಭಟ್ರ ಕೋಣಗಳು 6 ಕೋಲ್ ನಿಶಾನಿಗೆ ನೀರು ಹಾಯಿಸಿದ್ದಾರೆ. ಕಣಹಳ್ಳಿಗೆ ಕೋಣಗಳು ಮೊದಲಿಗೆ, ಕಣಹಳ್ಳಿಗೆ ಕೋಣಗಳ ಬೆನ್ನಿಗೆ ಹಗ್ಗ ಹಿರಿಯ ವಿಭಾಗದ ಕೋಣಗಳು, ಹಗ್ಗ ಹಿರಿಯ ವಿಭಾಗದ ಕೋಣಗಳ ಬೆನ್ನಿಗೆ ಹಗ್ಗ ಕಿರಿಯ ವಿಭಾಗದ ಕೋಣಗಳು, ಹಗ್ಗ ಕಿರಿಯ ವಿಭಾಗದ ಕೋಣಗಳ ನಂತರ ಅಡ್ಡಹಲಿಗೆಯ ಕೋಣಗಳು, ಅಡ್ಡಹಲಿಗೆಯ ಕೋಣಗಳ ನಂತರ ನೇಗಿಲಿನ ಹಿರಿಯ ವಿಭಾಗ, ನಂತರ ನೇಗಿಲಿನ ಕಿರಿಯ ವಿಭಾಗ. ಎಲ್ಲ ಫೈನಲ್ ಪ್ರವೇಶದ ಕೋಣಗಳು ಮಂಜೊಟ್ಟಿಗೆ ಬಂದು ನಿಂತ ತಕ್ಷಣ ಅಣ್ಣ ವೇದಿಕೆ ಹೇಳ್ತೀನ ನಿರಂಜನ್ ರೈಕಲ ಅವಕ್ಕೆ ಹಲೋ ವೇದಿಕೆ ನಮ್ಮನಲ್ಲಿ ಏರುಳ್ಳಿ ಭಾಗವಹಿಸಿದ ಕೋಣಗಳ ಮಾಲೀಕರಿಗೆ ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ಬಂಗಾಡಿ ಗುತ್ತಿಗೆ ಬಿಟ್ಟು ಮೊಹಮ್ಮದ್ ಅನಾಜರ್ನ ಕೋಣಗಳು ಕೂಡ ನೇಗಿಲು ಕಿರಿಯ ವಿಭಾಗದಲ್ಲಿ ಭಾಗವಹಿಸಿದೆ. ನಿರಂಜನ್ ರೈ ಅವರೇ ಹೇಳಿ ಅಣ್ಣ. ಫೈನಲಿಗೆ ಕೋಣಗಳು ಇಳಿಯುವುದಕ್ಕೆ ಮಂಜೊಟ್ಟಿಯಲ್ಲಿ ಸಿದ್ಧವಾಗಿ ನಿಂತ ತಕ್ಷಣ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯಾಧ್ಯಕ್ಷರು ಯಾರೆಲ್ಲ ಗೌರವಾನ್ವಿತರಾಗಿದ್ದುಕೊಂಡು ಈ ಕಂಬಳಕ್ಕೆ ತಿಂಗಳ ಗಟ್ಟಲೆಯಿಂದ ಶ್ರಮಿಸಿದ್ದಾರೆ. ಸದಸ್ಯರು ಬೇಡವಾ? ಸದಸ್ಯರು ಬೇಡವಾ? ಸದಸ್ಯರು ಬೇಕಪ್ಪ. ನಮಗೆ ಸ್ಮರಣಿಕೆಯನ್ನ ನೀಡುವಂತ ಕಾರ್ಯಕ್ರಮ ಎಲ್ಲರೂ ಬೇಕು. ಬಂಗಾಡಿ ಅವರನ್ನು ನಾವು ಅನಾಜ್ರವರ ಕೋಣಗಳಿಗೆ ಅಶೋಕ್ ಕುಮಾರ್ ರೈ ಅವರು, ಪ್ರಕಾಶ್ ಶೆಟ್ಟಿ ಅವರು, ಅಶೋಕ್ ಕುಮಾರ್ ರೈ ಅವರು, ಗುಣರಂಜನ್ ಶೆಟ್ಟಿ ಅವರು ಎಲ್ಲರೂ ಹಿರಿಯರು ಸೇರಿಕೊಂಡು ಈ ಒಂದು ಸ್ಮರಣಿಕೆ ನೀಡಬೇಕಾಗಿ ವಿನಂತಿಸಿದ್ದೇವೆ. ಅಕ್ಟೋಬರ್ 4ನೇ ತಾರೀಕು ಅನ್ಯ ಕಾರ್ಯ ನಿಮಿತ್ತ ನಾವು ಬೆಂಗಳೂರಿಗೆ ಬಂದಿದ್ದಾಗ ಒಂದು ನಿಮಿಷ ಎರ್ಮಾಳ್ ಪುಚ್ಚೊಟ್ಟು ಬೀಡ್ನವ್ರು ಇಲ್ಲಿಗೆ ಬರಲಿಲ್ಲ. ಬರ್ತೀರಿ ಬಂಧುಗಳೇ, ಬೆಂಗಳೂರಿನ ಈ ಕಂಬಳದ ಕನಸು ಅಂದು ಅನ್ಯ ಕಾರ್ಯ ನಿಮಿತ್ತ ಬೆಂಗಳೂರಿಗೆ ಬಂದಿದ್ದಾಗ ಅಕ್ಟೋಬರ್ 4ನೇ ತಾರೀಕು ನನಗೆ ನೆನಪಿದ್ದ ಹಾಗೆ ಮಾನ್ಯ ಅಶೋಕರಯ್ಯವರ PA ಅವರು ಕೃಷ್ಣ ಭಟ್ ಸರ್ಕಾರಿ ವಾಹನವನ್ನು ಕಳಿಸಿ ನಮಗೆ ಇದೇ ಅರಮನೆ ಮೈದಾನದ ಜಾಗಕ್ಕೆ ಕರೆಸಿದ್ರು. ಎಲ್ಲವನ್ನು ವೀಕ್ಷಿಸಿದ ನಂತರ ಮೆರಿನಸ್ ಕಂಪಾಸ್ ವಿಭಾಗದಲ್ಲಿ ಬಂಗಾಡಿ ಜಾಗ ಆಯ್ಕೆ ಮಾಡಿ ಆವತ್ತಿನ ಅವರ ಕೋಣಗ ಯಜಮಾನರಿಗೆ ಕೂಡ ಈ ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ಎದೋಡು ಮಂಜೊಟ್ಟು ಎತ್ತಾಗಿ ಬರಲಕ್ಕೋಣ ಇದನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮಂಜೊಟ್ಟು ಖಾಲಿ ಮಲ್ಪೋಡು ಎರಡನಾಗಲಿ ಬರ್ತಾರೆ ಪೂರ ಜನಲ್ಲ ಮಂಜೊಟ್ಟಿಯವರು ಪೂರ ಖಾಲಿ ಮಲ್ಪಲೆ ಪ್ರಾಯಶಃ ಆವತ್ತು ಈ ಜಾಗವನ್ನು ನೋಡಿದ್ದಿದ್ರೆ ಒಂದು 200 ರೋಡ್ಗಿಂತ ಹೆಚ್ಚು ಡಂಪಿಂಗ್ ಯಾರ್ಡ್ ಆಗಿತ್ತು. ಹದ್ದುಗಳು ಹಾರ್ತಾ ಇತ್ತು, ನಾಯಿಗಳು ಇಳಿದು ತಿಂತಾ ಇದ್ದಂತಹ ದೃಶ್ಯ, ದುರ್ವಾಸನೆ ಇದ್ದಂತಹ ಆ ಜಾಗವನ್ನು, ಆ ಕಸದ ರಾಶಿಯನ್ನು ದೂರಕ್ಕೆ ಹಾಕಿಸಿ ಸ್ವಚ್ಛ ಮಾಡಿಸಿ ಈ ವಿಶಾಲವಾದಂತಹ ಪ್ರದೇಶವನ್ನು ನಿರ್ಮಾಣ ಮಾಡಿದ್ದ ಒಂದು ವಿಷಯವೇ ಒಂದು ದೊಡ್ಡ ಸಾಹಸ. ಅದರ ಹಿಂದೆ ನಂತರದಲ್ಲಿ ಭೂವರಾಹ ಶಾಂತಿ ಆಯಿತು, ದೇವತಾ ಪ್ರಾರ್ಥನೆ ಆಯಿತು. ಎಲ್ಲಕ್ಕಿಂತ ಮಿಗಿಲಾಗಿ ಕುಡಿಯುವ ನೀರಿಗೆ ಬೆಂಗಳೂರಿನಲ್ಲಿ ತತ್ತಾರ ಇರುವಂತಹ ಸಂದರ್ಭದಲ್ಲಿ ಕಂಬಳ ಮಾಡ್ತಾ ಇದ್ದಾರೆ ಅನ್ನುವಾಗ ನಮ್ಮ ಮೇಲೆ ದೊಡ್ಡ ಆರೋಪ ಬರ್ತಾ ಇತ್ತು.
ದೇವರು ನಮ್ಮನ್ನು ಕಾಪಾಡಿದರು. 2 ಬೋರ್ವೆಲ್ಗಳಲ್ಲಿ ಬಹಳ ಮೇಲೆ 300-350 ಅಡಿಗಳಲ್ಲಿ ನಮಗೆ 3.5 ಇಂಚಿಗಿಂತ ಹೆಚ್ಚು ನೀರು ಸಿಕ್ಕಿತು. ಇದು ದೇವರು ಕಲ್ಪಿಸಿಕೊಟ್ಟಂತಹ ಒಂದು ಭಾಗ್ಯ. ಇಲ್ಲದೆ ಹೋದರೆ ಇವತ್ತು ನಮ್ಮ ಮೇಲೆ ಅಪವಾದ ಬರ್ತಾ ಇತ್ತು. ನಮ್ಮ ಈ ಕೆರೆಗೆ ಉಪಯೋಗಿಸಿದ ನೀರು, ನಮ್ಮ ಬೋರ್ವೆಲ್ನಲ್ಲಿ ಸಿಕ್ಕಿದ ನೀರು ಮಾತ್ರ ಈರ್ದಾನೆ ಮೂಲುತ್ತದನು ದಾಯನಲ್ಲ ಎಂಕ್ಲೆ ಪೋಡ್ಗೆ ಹಾಕೊಂಡು ಕೆಲವು ಸರಿ ಹೊಸ ಜನ ಕುಲ್ ಬೆತ್ತಾಡಿತ್ತು ನಾಗ. ಓ ಬರ್ತೀರಾ? ಬಂದ್ಗಳೇ, ವಿಷಯ ಮುಂದುವರಿಸ್ತೇವೆ, ಅದರ ಕೋಣಗಳನ್ನು ಮೊದಲು ಕರಿತೇವೆ. ನೂತನ ದಾಖಲೆಯನ್ನು ಸೃಷ್ಟಿಸಿದ ಲಕ್ಷಾಂತರ ಜನ ಕಣ್ತುಂಬಿ ಆನಂದಿಸಿದ, ಪ್ರತ್ಯಕ್ಷವಾಗಿ ಪಾಲ್ಗೊಂಡು ಅಷ್ಟೇ ಲಕ್ಷಾಂತರ ಜನ ಮಾಧ್ಯಮಗಳ ಮೇಲೆ ವೀಕ್ಷಿಸಿದ ಈ ಚಾರಿತ್ರಿಕವಾದಂತಹ ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ರಾಜಕೆರೆ, ಮಹಾರಾಜ ಕೆರೆಯನ್ನು ನಿರ್ಮಿಸಿ ಇಂದು 159 ಜೊತೆ ಕೋಣಗಳ ಪಾಲ್ಗೊಳ್ಳುವಿಕೆಯಲ್ಲಿ ಪ್ರಾರಂಭವಾದಂಥ ನಿನ್ನೆ ಮುಂಜಾನೆ 11 ಗಂಟೆಗೆ ಪ್ರಾರಂಭವಾದಂಥ ಕಂಬಳ ಈ ಕ್ಷಣದಲ್ಲಿ ಅಂತಿಮ ಸುತ್ತಿನ ಸ್ಪರ್ಧೆಗೆ ಪ್ರವೇಶಿಸ್ತಾ ಇದೆ. ಕಡೆಹಲಿಗೆ ವಿಭಾಗದಲ್ಲಿ 6 ಕೋಲೆ ನಿಶಾನಿಗೆ ನೀರು ಹಾಯಿಸಿದ ಬಳ್ಳಂಪಳ್ಳಿ ಶ್ರೀರಾಮ ಚೈತ್ರ ಪರಮೇಶ್ವರ ಭಟ್ ಅವರ ಕೋಣಗಳು ಮೊದಲು ಗದ್ದೆಗೆ ಇಳಿಬೇಕು. ಉಳ್ಳೂರು ಕಂದಾವರ ಗಣೇಶ್ ಅವರು ಅವರ ಹಲಿಗೆ ಓಡಿಸಿದವರು. ಹಗ್ಗ ಹಿರಿಯ ವಿಭಾಗದಲ್ಲಿ ನಂದಳಿಕೆ ಶ್ರೀಕಾಂತ ಭಟ್ರವರ ಮತ್ತು ಮಾಳ ಆನಂದ ನಿಲಯ ಶೇಖರೇ ಶೆಟ್ಟಿ ಅವರ ಕೋಣಗಳು ಫೈನಲ್ ಅಂತಿಮ ಸುತ್ತಿಗೆ ಪ್ರವೇಶವನ್ನು ಪಡೆದಿದ್ದಾವೆ. ರಾಜಕೆರೆ ನಂದಳಿಕೆ ಶ್ರೀಕಾಂತ ಭಟ್ರ ಸಿ ಕೋಣಗಳಿಗೆ, ಮಹಾರಾಜಕೆರೆ ಮಾಳ ಆನಂದ ನಿಲಯ ಶೇಖರ್ ಎ ಶೆಟ್ಟಿಯವರ ಕೋಣಗಳಿಗೆ. ಬಂಬ್ರಾಣ ಬೈಲು ವಂದಿತ್ ಶೆಟ್ಟಿ ನಂದಳಿಕೆ ಶ್ರೀಕಾಂತ ಭಟ್ರ ಕೋಣಗಳನ್ನು ಭಟ್ಕಳ ಶಂಕರ ಮಾಳ ಆನಂದ ನಿಲಯದ ಕೋಣಗಳನ್ನು ಓಡಿಸ್ತಾರೆ. ಹಗ್ಗ ಕಿರಿಯ ವಿಭಾಗದಲ್ಲಿ ಭಾಗವಹಿಸಿದ 31 ಜತೆಗಳಲ್ಲಿ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿಯ ಪೂಜಾರಿ ಅವರ ಕೋಣಗಳು, ನಿಟ್ಟೆಪರಪ್ಪಾಡಿ ಸುರೇಶ್ ಕೋಟ್ಯಾನ್ರ ಎ ಕೋಣಗಳು ಫೈನಲ್ ಪ್ರವೇಶಿಸುವ. ರಾಜಕೆರೆ ಸುರತ್ಕಲ್ಲಿಗೆ, ಮಹಾರಾಜ ಕೆರೆ ನಿಟ್ಟೆಪರಪ್ಪಾಡಿಗೆ. ಬೈಂದೂರು ವಿಶ್ವನಾಥ ದೇವಾಡಿಗರು ಸುರತ್ಕಲ್ ಪಾಂಚಜನ್ಯದ ಕೋಣಗಳನ್ನು, ಹತ್ತೂರು ಕೊಡಂಗೆ ಸುಧೀರ್ ಸಾಲ್ಯಾನ್ ನಿಟ್ಟೆಪರಪ್ಪಾಡಿಯ ಕೋಣಗಳನ್ನು ಓಡಿಸ್ತಾರೆ. ಅಡ್ಡಹಲಿಗೆಯಲ್ಲಿ ಭಾಗವಹಿಸಿದ 6 ಜತೆ ಕೋಣಗಳಲ್ಲಿ ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಅವರ ಕೋಣಗಳು, SMS ಫ್ಯಾಮಿಲಿ ಬೆಂಗಳೂರಿನ ಕೋಣಗಳು ಫೈನಲ್ ಪ್ರವೇಶ ಮಾಡಿವೆ. ರಾಜಕೆರೆ ಬೋಳಾರ, ಮಹಾರಾಜ ಕೆರೆ SMS ಗೆ. ಸಾವ್ಯಗಂಗೆಯ ಪೂಜಾರಿಯವರು ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಅವರ ಕೋಣಗಳನ್ನು, ಭಟ್ಕಳ ಹರೀಶ್ SMS ಫ್ಯಾಮಿಲಿ ಬೆಂಗಳೂರಿನ ಕೋಣಗಳನ್ನು ಓಡಿಸ್ತಾರೆ. ಭಾಗವಹಿಸಿದ 32 ಜತೆ ನೇಗಿಲಿನ ಹಿರಿಯ ವಿಭಾಗದ ಕೋಣಗಳಲ್ಲಿ ಬಂಗಾಡಿ ಪರಂಬೇಲು ನಾರಾಯಣ ಮಲಕೊಡಿಯ, ಮಾಳ ಆನಂದ ನಿಲಯ ಶೇಖರೇ ಶೆಟ್ಟಿ ಇವರ ಕೋಣಗಳು ಅಂತಿಮ ಸುತ್ತು ಪ್ರವೇಶ ಮಾಡಿವೆ. ರಾಜಕೆರೆ ಮಾಳ ಆನಂದ ನಿಲಯಕ್ಕೆ, ಮಹಾರಾಜ ಕೆರೆ ಬಂಗಾಡಿ ಪರಂಬೇಲು ನಾರಾಯಣ ಮಲಕುಡಿಯರಿಗೆ. ಸರಪ್ಪಾಡಿ ಧನಂಜಯ ಗೌಡರು ಬಂಗಾಡಿ ಪರಂಬೇಲಿನ ಕೋಣಗಳನ್ನು, ಪಟ್ಟೆ ಗುರುಚರಣ ಅವರು ಮಾಳ ಆನಂದ ನಿಲಯದ ಕೋಣಗಳನ್ನು ಓಡಿಸ್ತಾರೆ. ನೇಗಿಲು ಕಿರಿಯ ವಿಭಾಗದಲ್ಲಿ 62 ಜತೆ ಕೋಣಗಳು ಯರ್ಮಾಳ್ ಪುಚ್ಚೊಟ್ಟು ಬೀಡು ಬಾಲಚಂದ್ರ ಲೋಕೇಶ್ ಶೆಟ್ಟಿ ಅವರ ಮತ್ತು ಜೈ ತುಳುನಾಡು ಪುತ್ತೂರು ತೊಟ್ಟಾಡಿ ಕಿಶೋರ್ ಭಂಡಾರಿ ಅವರ ಕೋಣಗಳು ಫೈನಲ್ ಪ್ರವೇಶಿಸುವೆ. ರಾಜಕೆರೆ ಜೈ ತುಳುನಾಡು, ಮಹಾರಾಜ ಕೆರೆ ಯರ್ಮಾಳ್ ಪುಚ್ಚೊಟ್ಟು. ಬೈಂದೂರು ವಿವೇಕ್ ಪೂಜಾರಿ ಅವರು ಯರ್ಮಾಳ್ ಪುಚ್ಚೊಟ್ಟಿನ ಕೋಣಗಳನ್ನು, ಕಕ್ಕೆಬದವು ಪೆಂಗಾಲ್ ಕೃತೇಶ್ ಗೌಡ ಅವರು ಜೈ ತುಳುನಾಡಿನ ಕೋಣಗಳನ್ನು ಓಡಿಸ್ತಾರೆ. ದಯವಿಟ್ಟು ಬೊಳ್ಳಂಪಳ್ಳಿ, ನಂದಳಿಕೆ, ಮಾಳಾನಂದ ನಿಲಯ, ಸುರತ್ಕಲ್ ಪಾಂಚಜನ್ಯ, ನಿಟ್ಟೆಪರಪ್ಪಾಡಿ, ಬೋಳಾರ, SMS, ಬಂಗಾಡಿ ಪರಂಬೇಲು, ಮಾಳ, ಯರ್ಮಾಳ ಪುಚ್ಚೊಟ್ಟು, ಜೈ ತುಳುನಾಡು ಇಷ್ಟು ಕೋಣಗಳು ಕೂಡ ಅಂತಿಮ ಸುತ್ತಿನ ಸ್ಪರ್ಧೆಗೆ ನೀವು ಸಿದ್ಧತೆಯನ್ನು ನಡೆಸಿಕೊಂಡು ಬರಬೇಕು. ಬಂಧುಗಳೇ, ವಿಸ್ಮಯ, ಕೆಲವರಿಗೆ ಇದು ವಿಸ್ಮಯ, ಕೆಲವರಿಗೆ ಆನಂದ,
ಕ್ಷಣ ಕ್ಷಣಗಣನೆಯಿಂದ ನಿನ್ನೆ ಪ್ರಾರಂಭವಾದ ಕಂಬಳ ಇವತ್ತು ಯಾವುದೇ ಅಡೆತಡೆಗಳಿಲ್ಲದೆ ದೇವರ ದಯದಿಂದ ನಿರ್ವಿಘ್ನವಾಗಿ ಈ ಹಂತಕ್ಕೆ ಮುಟ್ಟಿದೆ. ಅಣ್ಣ ಅಲ್ಲಿ ಸ್ವಲ್ಪ ಆ ಮೈಕಿನಲ್ಲಿ ಹೇಳಿ, ಮೈಕ್ ಇದ್ರೆ ಅಲ್ಲಿಗೆ ಕೋಣಗಳು ತಯಾರಾಗಬೇಕು ಅಂತೇಳಿ ಒಂಚೂರು ಪನ್ನಣ್ಣ ಆ ಮೈಕ್ ಇಡಿ ರವೀಂದ್ರಣ್ಣ. ಹಾ ಹಲೋ, ಮೈಕ್ ಆನ್ ಆತ್ಗೆ ಮಾಧ್ಯಮ ಮಿತ್ರರ ಸಹಕಾರವನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಬೇಕು. ಆರಕ್ಷಕ ಇಲಾಖೆ, ಪೊಲೀಸ್ ಇಲಾಖೆಯವರ ಸಹಕಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಬೇಕು. ಆರೋಗ್ಯ ಇಲಾಖೆಯವರ ಸಹಕಾರವನ್ನು ನಾವು ಸ್ಮರಿಸಿಕೊಳ್ಬೇಕು. ಹಾಗೆಯೇ ಕಾರ್ಪೊರೇಷನ್ ಅವರ ಎಲ್ಲ ರೀತಿಯ BBMC ಎಲ್ಲ ವರ್ಗದವರ ಸಹಕಾರವನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ಬೇಕು. 1 ತಿಂಗಳಿಗಿಂತಲೂ ಹೆಚ್ಚು ಕಾಲ ಸರಪಾಡಿ ಅಪ್ಪಯಾನೆ ಜಾನ್ ಸಿರಿಲ್ ಡಿಸೋಜಾ ಈ ಕೆರೆ ನಿರ್ಮಾಣದಲ್ಲಿ ತಮ್ಮ ಅನುಭವ ಮತ್ತು ಶ್ರಮದೊಂದಿಗೆ 2 ಕಾಲುಗಳು ಕೂಡ ಸ್ವಲ್ಪ ಕಷ್ಟ ಇದ್ದರೂ ಕೂಡ ಸ್ವತಃ ಟ್ರ್ಯಾಕ್ಟರ್ನಲ್ಲಿ ಉತ್ತು ಆ ದಿನಗಳಲ್ಲಿಯೂ ಕೂಡ ಈ ಕೆರೆಗೆ ಮೊದಲು ವೈಬ್ರೇಟರ್ ಹಾಕಿ, ಆಮೇಲೆ ಜಲ್ಲಿ ಕ್ರಷರ್ ಹುಡಿ ಹಾಕಿ, ರೋಲರ್ ಹಾಕಿ, ಮರಳು ಹಾಕಿ, ಸಿಮೆಂಟ್ನಲ್ಲಿ ಹಾಲೋ ಬ್ಲಾಕ್ಗಳನ್ನು ಕಟ್ಟಿ ಸುಮಾರು 15ರಿಂದ 20 ಲಕ್ಷಕ್ಕಿಂತಲೂ ಹೆಚ್ಚು ಕೇವಲ ಈ ಕೆರೆ ನಿರ್ಮಾಣಕ್ಕಾಗಿ 50 ಲಕ್ಷಕ್ಕಿಂತಲೂ ಮಿಕ್ಕಿ ಕೆರೆ ನಿರ್ಮಾಣಕ್ಕಾಗಿ ವಿನಿಯೋಗಿಸಲ್ಪಟ್ಟಿದೆ. ಸರಪಾಡಿ ಅಪ್ಪಣ್ಣ ಅವರೊಟ್ಟಿಗೆ ನಮ್ಮ ಪುತ್ತೂರಿನ ಸುದರ್ಶನ ನಾಯ್ಕ್, ಕಂಪ ಸುದರ್ಶನ್ ನಾಯ್ಕ್ ಇವರ ಪಟ್ಟ ಶ್ರಮ ಕಾರಣ ನಾನು ಪ್ರಾರಂಭದಿಂದ ಬಹಳಷ್ಟು ಆಗಾಗ ಬಂದು ಹೋಗ್ತಾ ಇದ್ದೆ, 1-2 ದಿವಸ ಇರ್ತಿದ್ದೆ ನಾನಿಲ್ಲಿ, ಎಲ್ಲವನ್ನೂ ಹತ್ತಿರದಿಂದ ವೀಕ್ಷಿಸಿದವನಾದ್ದರಿಂದ ಇವರೆಲ್ಲರ ಶ್ರಮ, ದಾನಿಗಳ ಕೊಡುಗೆ, ಅಭಿಮಾನಿಗಳ ಹಿತನುಡಿಗಳು, ಕಿವಿ ಮಾತುಗಳು, ಎಲ್ಲದಕ್ಕಿಂತ ಮಿಗಿಲಾಗಿ ಅಂದುಕೊಳ್ಳುವುದು ಬದುಕಲ್ಲ, ಹೊಂದಿಕೊಳ್ಳುವುದು ಬದುಕು ಅನ್ನುವ ತತ್ವ ಸಿದ್ಧಾಂತದೊಂದಿಗೆ ಯಾರೇನೇ ಅಂದರೂ ಕೂಡ, ಯಾರಿಂದ ಯಾವುದೇ ಟೀಕೆ ಬಂದರೂ ಕೂಡ ಕಾದು ನೋಡುವ ತಂತ್ರಕ್ಕೆ ಇವತ್ತು ನಿನ್ನೆಯಿಂದ ಉತ್ತರ ಸಿಕ್ಕಿದೆ. ಇದನ್ನು ಕಲ್ಪಿಸಿಕೊಟ್ಟವರು, ಈ ಹಂತಕ್ಕೆ ತಲುಪಿಸಿದವರು, ಶ್ರಮವಹಿಸಿ ಬೆವರು ಸುರಿಸಿ ದುಡಿದವರು, ತಮ್ಮ ಕಂಬಳ ಒಳ್ಳೆಯದಾಗಬೇಕು, ಇದಕ್ಕೆ ಏನೆಲ್ಲ ಆಗಬೇಕು ಎಂಬುದಾಗಿ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಕೋಶಾಧ್ಯಕ್ಷರು, ಕಾರ್ಯದರ್ಶಿಗಳು, ಹಾಗೆ ಸದಸ್ಯರನ್ನು ಬಿಡಬೇಡಿ ಅಂತ ಹೇಳಿದ್ರಾಗ ಎಲ್ಲರೂ ಕೂಡ ಎಲ್ಲರೂ ಕೂಡ ಈ ಯಶಸ್ಸಿಗೆ ಕಾರಣೀಭೂತರಾದರೆ ಕಂಬಳಕ್ಕೆ ಕೋಣಗಳು ಬರಬಹುದೇ, ಯಾರು ಬರ್ತಾರೆ, ಹೇಗೆ ಬರ್ತಾರೆ ಅನ್ನುವಂಥ ಅನೇಕ ಚರ್ಚೆಗಳಿದ್ದಂಥ ಸಂದರ್ಭದಲ್ಲಿ ನನ್ನಲ್ಲಿಗೆ ಶ್ರೀಕಾಂತ ಭಟ್ರು ಮಂಗಳೂರಿನಲ್ಲಿ ನಡೆದ ಮೀಟಿಂಗ್ನಲ್ಲಿ ನನ್ನ 3 ಜೊತೆ ಕೋಣಗಳನ್ನು ನಾನು ತರ್ತೇನೆ ಅಂತ ಮೊದಲು ಘೋಷಿಸಿದವರು ನಂದಳಿಕೆ ಶ್ರೀಕಾಂತ ಭಟ್ರು. ಇದನ್ನು ನೆನಪಿಸಿಕೊಳ್ಬೇಕು. 159 ಜೊತೆ ಕೋಣಗಳು, ಮನೆ ಮಠ ಎಲ್ಲವನ್ನು 4-6 ದಿವಸಗಳ ಕಾಲ ಮರೆತು ಬೆಂಗಳೂರಿನ ಕಂಬಳದಲ್ಲಿ ನಾವೆಲ್ಲ ಭಾಗವಹಿಸಲೇಬೇಕು ಎಂಬ ಅಭಿಮಾನದಿಂದ ಬಂದಿದ್ದಾರೆ. ಅವರು ನಮ್ಮ ನಿಜವಾದ ಸೆಲೆಬ್ರಿಟೀಸ್. ಈ ಕಂಬಳದಲ್ಲಿ ನಿಜವಾದ ಸೆಲೆಬ್ರಿಟೀಸ್ ಯಾರು ಅಂತ ಕೇಳಿದರೆ ಕೋಣಗಳವರು, ಕೋಣಗಳ ಯಜಮಾನರು, ಕೋಣಗಳ ಸಹಕಾರ ವರ್ಗದವರು, ಓಟಗಾರರು, ಇವರೆಲ್ಲ ನಮ್ಮ ಸೆಲೆಬ್ರಿಟಿಗಳು. ಇವತ್ತು ಪ್ರಾಯಶಃ ವೇದಿಕೆಯಲ್ಲಿ ಕೂತೇನೋ ಬೆಂಗಳೂರು ಕಂಬಳ ನಮ್ಮ ಕಂಬಳ ಕಾರ್ಯಕ್ರಮದ 24, 25 ಮತ್ತು 26ನೇ ತಾರೀಕಿನ ಬೆಂಗಳೂರು ಕಂಬಳ ಕಾರ್ಯಕ್ರಮದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಿ ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ಜವಾಬ್ದಾರಿಯುತ ಕೆಲಸವನ್ನ ಮಾಡಿ ಪೊಲೀಸರು ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಆ ಒಂದು ಸಿಬ್ಬಂದಿಗೆ
ಕಂಬಳ ಸಮಿತಿಯ ಪರವಾಗಿ ಒಂದು ಸಣ್ಣ ಸನ್ಮಾನ. ಜಮೀರ್ ಆವತಿ ಸಬ್ ಇನ್ಸ್ಪೆಕ್ಟರ್ ಅವರು ವೇದಿಕೆಗೆ ಬರಬೇಕು. ಅವರಿಗೆ ಶಾಸಕರಾದ ಅಶೋಕ್ ರೈ ಸರ್ ಅವರ ಕಡೆಯಿಂದ ಒಂದು ಶಾಲಾ ವಸಿ ಸನ್ಮಾನ. ಇಷ್ಟಾದರೂ ಕೆಲವರಲ್ಲಿ ಒಂದು ಪ್ರಶ್ನೆ ಉಳಿದಿದೆ. ಹಾಗೆ ನಮ್ಮಲ್ಲೂ ಅದೇ ಪ್ರಶ್ನೆ ಉಳಿದಿದೆ. ಇಷ್ಟೆಲ್ಲ ಖರ್ಚು ಮಾಡಿ ಕೋಟ್ಯಾಂತರ ರೂಪಾಯಿಯಿಂದ ಈ ಕಂಬಳ ಗದ್ದೆಯನ್ನು ನಿರ್ಮಿಸಿದ್ದಾರೆ, ಈ ಪರಿಸರವನ್ನು ಸ್ವಚ್ಛಗೊಳಿಸಿದ್ದಾರೆ. ಬರುವ ವರ್ಷವೂ ಇಲ್ಲಿ ಕಂಬಳ ಆಗ್ತದಾ? ಓ ದೇವರ ಆಶೀರ್ವಾದಕ್ಕಿಂತಲೂ ಮಿಗಿಲಾಗಿ ಜನರ ಶುಭಾಶೀರ್ವಾದಗಳು, ಶುಭಾಶಯಗಳು ಬಹಳ ಮುಖ್ಯ ಅಂತೆ. ಎಲ್ಲ ಸರಿ ಹೋದರೆ ಖಂಡಿತವಾಗಿಯೂ ಕೂಡ ಬರುವ ವರ್ಷವೂ ಕಂಬಳ ಆಗ್ತದೆ ಇದೇ ಜಾಗದಲ್ಲಿ. ನಾನು ಜಮೀರ್ ಆವಟಿ ಅಲ್ಲ, ಸಬ್ ಇನ್ಸ್ಪೆಕ್ಟರ್ ಸದಾಶಿವನಗರ ಪೊಲೀಸ್ ಠಾಣೆ. ಮಠಂತ ಬೆತ್ತು ಮುರಳೀಧರ್ ಅವರ ಹತ್ರ ಒಂದು ಕಿವಿ ಮಾತು ಹೇಳಿದ್ದೇನೆ. ಈ ವರ್ಷದ ಅನಾನುಕೂಲಗಳನ್ನು, ಅಸ್ತವ್ಯಸ್ತಗಳನ್ನು ಗಮನಿಸಿ ಅದನ್ನೊಂದು ದಾಖಲೆ ಬರೆದುಕೊಳ್ಳಿ. ಜಮೀರ್ ಆವಟಿ ಸಬ್ ಇನ್ಸ್ಪೆಕ್ಟರ್ ಸದಾಶಿವನಗರ ಪೊಲೀಸ್ ಠಾಣೆ ಅವರಿಗೆ ಇರಬೇಕು. ಪ್ರಕಾಶ್ ಶೆಟ್ಟಿ ಅವರ ಕಡೆಯಿಂದ ಪ್ರೇಕ್ಷಕರಿಗೆ ಸನ್ಮಾನ ಅವಕಾಶ ಸಿಗಬೇಕು. ಮತ್ತೆ ಗುರುವಣ್ಣ ಅವರು ಅವ್ರ ಜೊತೆ ಸೇರಬೇಕು. ಮತ್ತೆ ಅಶೋಕ್ ರೈ ಸರ್, ಗುರುರಂಜನ್ ಶೆಟ್ಟಿ ಅವರು ಎಲ್ಲರೂ ಸೇರಿ ಸಮಿತಿ ಪರವಾಗಿ ಅವರಿಗೆ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಮುಂದಿನ ವರ್ಷಗಳಲ್ಲಿಯೂ ಕೂಡ ಈ ಕಂಬಳ ಆಗ್ತದೆ ಅನ್ನುವಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಎಲ್ಲರೂ ಒಂದ್ಸಲ ಚಪ್ಪಾಳೆ ತಟ್ಟಿ ಇದನ್ನು ಗೌರವಿಸೋಣ. ಬೆಂಗಳೂರು ಕಂಬಳದ ನೀವು ಬಂದ್ಬಿಡಿ, ಕತೆ ನೀವು ಬರೆಯಿರಿ. ಭಾಗವಹಿಸಿದ ಕೋಣಗಳ ವಿವರವನ್ನು ನಾನು ಅದೇ ರೀತಿ ಇನ್ನೊಬ್ರು ಕಾರ್ಯನಿರತ ಮಾಡಿರ್ತಾರೆ. ಲೋಕರೆಡ್ಡಿ ಅಂತ ಸಬ್ ಇನ್ಸ್ಪೆಕ್ಟರ್ ಸದಾಶಿವನಗರ ಪೊಲೀಸ್ ಠಾಣೆ, ಅವರು ಕೂಡ ಎರ್ಲನಗಲೆ ಪಂಡಿಜ ರವೀಂದ್ರಣ್ಣ ಎರ್ಲನಗಲೆ ಪಂಡಿಜ ಆಗ್ಲಿಕ್ಕೆ ಮೈಕಿಡು ಅಣ್ಣ ಈತು ಜನ ಮತ ದಾಯಕ ಆದುಕೊಳ್ಳುವುದು ಎಂದರು ನಮ್ಮಲ್ಲ ಇಲ್ಲಿ ಬಿಡ್ದು ಬರ್ತದ ಹಿಂದಿನ ಆಂಡು ಲೋಕರೆಡ್ಡಿ ಅಂತ ಸಬ್ ಇನ್ಸ್ಪೆಕ್ಟರ್ ಸದಾಶಿವನಗರ ಅವರಿಗೆ ಒಂದು ಸಣ್ಣ ಸನ್ಮಾನ. ಕಣಹಲಿಗೆ ಕೋಣಗಳು ಬನ್ನಿ. ಅಶೋಕ್ ರೈ ಸರ್, ಗುಣರಂಜನ್ ಶೆಟ್ಟಿ ಅವರು ಮತ್ತು ಗುರುಕಿರಣ್ ಸರ್ ಅವರು ಕಂಬಳ ಸಮಿತಿಯ ಎಲ್ಲ ಸದಸ್ಯರ ಪರವಾಗಿ ಒಂದು ಸಣ್ಣ ಸನ್ಮಾನ. ಅದೇ ರೀತಿ ಬೇರೆ ಕಂಬಳಗಳಲ್ಲಿ ಆದರೆ ಫೈನಲ್ನ ಕೋಣಗಳು ಇಳಿಯುವಾಗ ಇನ್ನೊಬ್ರು ದಿನೇಶ್ ಅಂತೇಳಿ ಸತತವಾಗಿ ನಾವು ಪ್ರಾರಂಭ ಮಾಡಿದಾಗಿಂದ ಇದುವರೆಗೂ ಸಹಕಾರ ಕೊಟ್ಟಿದ್ದಂತ ಜೊತೆಲೇ ಇದ್ದಂತ ದಿನೇಶ್ ಅವರು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್, ಅವರು ಕೂಡ ವೇದಿಕೆಗೆ ಬರಬೇಕು. ಅವ್ರಿಗೂ ಕೂಡ ಶಾಸಕರಾದ ಅಶೋಕ್ ರೈ ಅವರು, ಗುರುಕಿರಣ್ ಅವರು, ಗುಣರಂಜನ್ ಶೆಟ್ಟಿ ಅವರು ಶಾಲಾ ಉತ್ಸವದ ಮುಖಾಂತರ ಒಂದು ಸನ್ಮಾನನ ಮಾಡಬೇಕು ಅಂತೇಳಿ ಕೇಳ್ಕೊತಾ ಇದೀವಿ. ಕಣಪೆಲೆ ತಗಲಿ ಬೋಳನ್ ನಮ್ಮ ಮಾಳ ತಗಲಿ ನಂದಲಿಕೆ ತಗಲಿ ಅಣ್ಣ ಬರೋಡತ್ತ ಈ ಪುರ್ತೋಡ್ ನೀವು ಇವತ್ತಿಗೆ ಬರ್ಬೇಕಿತ್ತಲ್ಲ. ಓ ಏರಿ ಎಲ್ಲದಕ್ಕಿಂತ ಹೆಚ್ಚಾಗಿ ಕ್ಯಾಮರಾಮ್ಯಾನ್ಗಳು, ಎಷ್ಟೊಂದು ಸಂಖ್ಯೆಯಲ್ಲಿ ಕ್ಯಾಮರಾ, ಎಷ್ಟೊಂದು ಸಂಖ್ಯೆಯಲ್ಲಿ ಚಾನೆಲ್ನವರು, ಅದರೊಟ್ಟಿಗೆ ಮೊಬೈಲ್ನವರು. ಇವತ್ತು ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ನಿನ್ನೆಯಿಂದ ಬೆಂಗಳೂರು ಕಂಬಳವನ್ನು ರಜೆ ಹಾಕಿ ನೋಡ್ತಾ ಇದ್ದಾರೆ. ಕ್ಷಣಗಣನೆ ಆಗ್ತಾ ಇದೆ. ಹಲೋ ಕಳವಳಿಗೆ ಅವರು ಬನ್ನಿ ಬನ್ನಿ. ಅಲ್ಲ ಅವರು ಬ್ಯಾಂಡ್ನವ್ರು ಇದ್ರೆ ಬ್ಯಾಂಡ್ ಬಾರಿಸಿ, ನೀವು ಇನ್ನು ಬ್ಯಾಂಡ್ ಬಾರಿಸಿ. ಇತ್ತೀಚೆಗೆ ಬಂದ ಸಿನಿಮಾದ ಭಾರಿ ಒಳ್ಳೆಯ ಪದ್ಯ ಇದ್ರ ಹಾಕಿ.
ಕಣೆಯಲಿಗೆ ಅವರ ಮೊದಲು ಹಗ್ಗ ಹಿರಿಯ ಹಗ್ಗ ಕಿರಿಯ ಅಡ್ಡಾಲಿಗೆ ಅಣ್ಣ ವಾಲಂಟಿಯರ್ಸ್ ಮಂಜೊಟ್ಟು ಕಾಲಿಗಳ ಬೆಲೆ ಅಲ್ಲಿದ್ದವ್ರನ್ನೆಲ್ಲ ನಿಲ್ಲಿಸಿ. ಅನಗತ್ಯವಾದವರು ಯಾರು ಅಲ್ಲಿ ಇರಬಾರ್ದು. ಮಂಜೊಟ್ಟೆಯಲ್ಲಿ ಕೋಣಗಳ ಪೈಕಿ ಅವರು ಬಿಟ್ಟು ಯಾರು ಕೂಡ ಅಲ್ಲಿ ಇರುವ ಹಾಗೆ ಇಲ್ಲ. ಹಲೋ, ಮಂಜೊಟ್ಟಿಯಲ್ಲಿ ಕೋಣಗಳಿಗೆ ಸಂಬಂಧ ಪಡೆದೇ ಇದ್ದವರಿಗೆ ಯಾರಿಗೂ ನಿಲ್ಲುವುದಕ್ಕೆ ಅವಕಾಶವಿಲ್ಲ. ದಯವಿಟ್ಟು ಸ್ವಯಂ ಸೇವಕರು ಈಗ ಕೆಲಸ ಮಾಡಬೇಕು, ವಾಲಂಟಿಯರ್ಸ್ ಈಗ ಕೆಲಸ ಮಾಡಬೇಕು, ಬ್ಯಾಜ್ ಹಾಕೊಂಡವರಲ್ಲ. ಕೋಣಗಳಲ್ಲದಿದ್ದವರು, ಕೋಣಗಳಿಗೆ ಸಂಬಂಧ ಪಡೆದೇ ಇದ್ದವರು 11 ಜೊತೆ ಕೋಣಗಳು ಬಂದು ನಿಲ್ಲಿಕ್ಕೆ ಉಂಟು. ಇಲ್ಲಿ 11 ಜೊತೆ ಕೋಣಗಳು ನಿಲ್ತವೆ. ಇಲ್ಲಿ ಬಂದು ನೀವು ಅಲ್ಲಿ ನಿಲ್ಲುವ ಹಾಗೆ ಇಲ್ಲ ಯಾರು ಕೂಡ. ಬೆಳ್ಳಂಬೆಳ್ತಗಳು ಬರ್ತಾರಾ? ಯಾರು ನಿಲ್ಲುವ ಹಾಗೆ ಇಲ್ಲ ಅಲ್ಲಿ. ಬೆಳ್ಳಂಬಳ್ಳಿಯವರಿದ್ರೆ ಕೈ ಎತ್ತಿ. ನೀವು ಮೊದಲು ಬರಬೇಕು. ಕಣೆಯಲಿಗೆ ನೀವೇ? ಹಾ ಸ್ವಾಮಿ ನಿರಂಜನ್ ರೈಗಳೇ, ಕೋಡಿಯಾಡಿ ಮಠ ಅಂತ ಬಿಟ್ಟು ನಿರಂಜನ್ ರೈಗಳು ಅಲ್ಲಿಲ್ವಾ? ಅಥವಾ ಮೈಕ್ ಕೇಳುದಿಲ್ವಾ? ಹೇಳಿ ಅಣ್ಣ. ಈಗ ಕೋಣಗಳವರೆಲ್ಲ ಫೈನಲ್ ಪ್ರವೇಶ ಮಾಡಿದವರು ಇಲ್ಲಿ ಬಂದು ನಿಲ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೌದು. ನೀವು ಗೌರವ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಎಲ್ಲರನ್ನು ಸಂಬಂಧಪಟ್ಟವರನ್ನು ಒಂದು ಸಲ ಇಲ್ಲಿ ಬಂದು ಅವರು ಶುಭಾಶಯಗಳನ್ನು ಹೇಳುವುದರ ಮೂಲಕ ಕಂಬಳ ಗದ್ದೆಗೆ ಕೋಣಗಳನ್ನು ಇಳಿಸುವಂತದ್ದು ಸರಿ. ಅದರ ಒಟ್ಟಿಗೆ ಬೇರೆ ಜಪ್ಪ ಅವರು ಚೀಲಿಸಬೇಡಿ. ಬೇರೆ ಕಂಬಳಗಳಲ್ಲಿ ಕಂಬಳದ ಯಶಸ್ವಿಯಾಗಿ ದುಡಿದಂತಹ ಸ್ವಯಂ ಸೇವಕರೆಲ್ಲ ಗದ್ದೆಯಲ್ಲಿ ಕಂಬಳ ಗದ್ದೆಯಲ್ಲಿ ಟ್ರ್ಯಾಕಿನಲ್ಲಿ ಇಳಿದು ಹೋಗುವಂತಹದ್ದೊಂದು ಕ್ರಮ ಉಂಟು. ಇದ್ರೆ ಅವರು ಕೂಡ ಹೋದ್ರೆ ಒಳ್ಳೆಯದು. ಯಾಕಂದ್ರೆ ಇವರೆಲ್ಲ ಯಾಕೆ ಬರಬೇಕು ಇಲ್ಲಿ? ಇವರ ಕನಸು ನನಸಾದಂತಹ ದಿನ, ಧನ್ಯತೆಯ ಕ್ಷಣಗಳನ್ನು ಆನಂದಿಸುವಂತಹ ಕ್ಷಣ. ಹೀಗಿರುವಾಗ 159ರಲ್ಲಿ 11 ಜೊತೆ ಕೋಣಗಳು ಈಗ ಕರೆಗೆ ಇಳಿಯುತ್ತಾ ಇವೆ. ಅಣ್ಣ ಬರುದಾಗಲು ಬರ್ತಾರೆ ಮಲ್ಲ ದಾದ ಕತೆ ಒಂದು ನಿಗಲ್ನ ಬರ್ನಾಗ ತಡ ಕರೆಕ್ಟ್ ತಡ ಬಳಂಬಳಿಯಲ್ಲಿ ಬಂದರೆ ವಿಶೇಷವಾಗಿ ಸಾಮಾನ್ಯ ಹೆಚ್ಚಾಗಿ ಕಂಬಳಗಳಲ್ಲಿ ಮುಂಚಿನ ದಿವಸ ಸ್ಪರ್ಧೆ ಮುಗಿಯುತ್ತದೆ, ಅವರು ಮನೆಗೆ ಹೋಗಿ ಆಗಿರ್ತದೆ. ನಿಜವಾದ ಕ್ರಮ ಅದಲ್ಲ. ಬಹುಮಾನ ತಗೊಂಡ ನಂತರ ಒಂದ್ಸಲ ಇಳಿದು ಕರೆಗೆ ನಮಸ್ಕರಿಸಿ ಮತ್ತೆ ಕೋಣಗಳನ್ನು ಮೇಲೆ ಕೊಂಡೋಗುವಂಥದ್ದು ಸಂಪ್ರದಾಯದಲ್ಲಿ ನಡೆದು ಬಂದದ್ದು. ಈಗ ಭಾಗವಹಿಸುವ ಕೋಣಗಳ ಸಂಖ್ಯೆ ಕಡಿಮೆ, ಸ್ಪರ್ಧೆ ಮುಂಚಿನ ದಿವಸವೇ ಮುಕ್ತಾಯ ಆಗ್ತದೆ, ಹಾಗಾಗಿ ಅವರು ಮನೆ ಸೇರಿ ಆಗ್ತದೆ. ಕುಣಿಯೋರಿದ್ರೆ ಕುಣಿಯೋದು. ಬಲ್ದಗಲು ಬರ್ತೀರಾ?
ಜಪ್ಪುಜಾರ ಲೆಪ್ಪುಗ ಮಕ್ಕಳು ಬರಾಡು Only after getting down, there is a final race. There is a final race. How many? 3? 5. 5 races. So 10 finalists. Final race, not semi-final. Final finalists. After the finals, you have to get down here only. How many finals? 10 finalists, 5 races. 5 races. 5 categories. ಹಾ ಚಪ್ಪಲಿ ಹಾಕಿಕೊಂಡು ಯಾರು ಗದ್ದೆಗೆ ಇಳಿಯುವ ಹಾಗೆ ಇಲ್ಲ. ಚಪ್ಪಲಿ ಹಾಕಿಕೊಂಡು ಇಳಿಯುವುದಕ್ಕೆ ಅವಕಾಶ ಇಲ್ಲ. ಬರ್ಬೋದು ಲೆಪ್ಪುಡ ಲೆಪ್ಪು ಗೌರವಾಧ್ಯಕ್ಷರಾದಂಥ ಸನ್ಮಾನ್ಯ ಪ್ರಕಾಶ್ ಶೆಟ್ಟಿ ಅವರು, ಸನ್ಮಾನ್ಯ ಅಶೋಕ್ ಕುಮಾರ್ ರೈಗಳವರು, ಗುಣರಂಜನ್ ಶೆಟ್ಟಿ ಅವರು, ಗುರು ಕಿರಣ್ ರವರು, ಉಮೇಶ್ ಶೆಟ್ಟಿ ಅವರು, ದಯವಿಟ್ಟು ಗಮನಿಸಿ, ನೀವೆಲ್ಲ ಇವತ್ತಿನಲ್ಲಿ ಗೌರವಯುತವಾಗಿ ಫೈನಲ್ನ ಕೋಣಗಳನ್ನು ಕರೆಗೆ ಇಳಿಸುವುದಕ್ಕೆ ಇಲ್ಲಿ ಬಂದರೆ ದಾರಿ ಒಳ್ಳೆಯದು. ನಿಮ್ಮನ್ನು ನಾವು ಇಲ್ಲಿಗೆ ಸ್ವಾಗತಿಸ್ತಾ ಇದ್ದೇವೆ, ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ಬನ್ನಿ. ಇಲ್ಲಿಂದ ಎಪ್ಪಿಸಿ, ಅಲ್ಲಿಂದ ಎಪ್ಪಿಸಿಲ್ಲ, ಅಲ್ಲಿ ಯಾರು ನಿಲ್ಲುವಾಗಿಲ್ಲ. ಅಲ್ಲಿ ಯಾರು ನಿಲ್ಲುವಾಗಿಲ್ಲ. ಅರೆ ಯಾರು ನಿಲ್ಲುವಾಗಿಲ್ಲ ಅಲ್ಲಿ, ದಯವಿಟ್ಟು ಹೇಳಿ, ದಯವಿಟ್ಟು. ಹೆಂಗಸ ಒಳಗೆ ಬನ್ನಿ ಅಮ್ಮ ನೀವು. ಕೋಣಗಳು ಬರಲಿಲ್ಲ ಇನ್ನು ಕೂಡ. ಹಗ್ಗ ಹಿರಿಯ ವಿಭಾಗದ ಕೋಣಗಳು ಬಂದಿದ್ದಾರೆ, ಕೈ ಎತ್ತಿ. ಹಗ್ಗ ಹಿರಿಯ ವಿಭಾಗದವರು ಇನ್ನೂ ಬರಲಿಲ್ಲ, ಬಂದಿದ್ದಾರೆ. ನಂದಳಿಕೆ ಅವರು ಇದ್ದಾರೆ, ಮಾಳದವರು ಇದ್ದಾರೆ. ಮಾಳ ಹಲೋ, ಬ್ಯಾಂಡ್ ಬ್ಯಾಂಡ್ ಮಾಳವಾಗಲಿ ಬರ್ತಾರೆ, ಮಾಳವಾಗಲಿ. ಆತನ ಒಂದು ನಿಗಲಿ ಈ ತರ ಏತ್ ಮತ್ತು ನಿಗಲಿನ ಫೈನಲ್ ಆತನ ಬಲ್ಲೆ. ನವನೀತ್ ಶೆಟ್ಟಿ ಅವರು ಎಲ್ಲವನ್ನು ಹತ್ತಿರದಿಂದ ವೀಕ್ಷಿಸ್ತಾ ಇದ್ದೀರಿ. ಒಂದ್ಸಲ ನಿಲ್ಲಿಸಿ, ಬ್ಯಾಂಡ್ ನಿಲ್ಲಿಸಿ. ಅಂದು ಬೊಕ್ಕ ಅಣ್ಣ ಯಾರು ನಿಲ್ಲುವಾಗಿಲ್ಲ, ದಯವಿಟ್ಟು ಗಮನಿಸಿ. ಮಂಡಟ್ಟಿಯಲ್ಲಿ ಯಾರು ನಿಲ್ಲುವಾಗಿಲ್ಲ, ಕೋಣದವರು ಬಿಟ್ಟರೆ
11 ಜೊತೆ ಕೋಣಗಳು ಇಲ್ಲಿ ನಿಲ್ಲಿಕ್ಕೆ ಜಾಗ ಆಗಬೇಕು ನಮಗೆ. ಯಾರೂ ನಿಲ್ಲುವಾಗಿಲ್ಲ, ದಯವಿಟ್ಟು ಗಮನಿಸಿ. ಎಕರ್ತ ಪದ್ಯ ಲಾಯ್ಕಿತ್ತನ ಐದು ಲಾಯ್ಕಿತ್ತ ನನ್ನೊಂದು ಪದ್ಯ ರೆಡಿಯಾಲೆ. ಯಾರು ಹೀರೋಗಳು? ಓಡಿಸುವವರು ಹೀರೋಗಳು. ಆದರೆ ಒಂದು ವಿಷಯ ಗಮನಿಸಬೇಕು, ಕೋಣಗಳನ್ನು ತಿರುಗಿಸಿ ಪೆಟ್ಟು ಹೊಡೆದ್ರೆ ಟೈಮಿಂಗ್ಸ್ ಬರುವುದಿಲ್ಲ. ಹೊಡೆಯದೆ ಯಾರು ಓಡಿಸಿದ್ದಾರೆ ಅವರೆಲ್ಲ ದಾಖಲೆ ಮಾಡಿದ್ದಾರೆ. ಇವತ್ತು ಜಯತೋನಾಡ್ನವರ ದಾಖಲೆ 9.9 ತಿರುಗಿಸದೆ ಓಡಿಸಿದಾಗ ಇತ್ತು. ಅದೇ ದಾಖಲೆ ಅವರಿಂದ ಮತ್ತೆ ಮಾಡಲಿಕ್ಕೆ ಆಗಲಿಲ್ಲ. ಕಕ್ಕೆ ಬದವಿನಲ್ಲಿ ಅಂದು ದಾಖಲೆ ಮಾಡಿದಾಗ ಮಿಜಾರ್ನ AB ಕೋಣಗಳು ಫೈನಲ್ ಪ್ರವೇಶಿಸಿದಾಗ ಒಂದು ಸುತ್ತು ತಿರುಗಿಸದೆ ಶ್ರೀನಿವಾಸ ಗೌಡರು ಓಡಿಸಿಕೊಂಡು ಬಂದದ್ದರಿಂದ ಕೋಣಗಳಿಗೆ ಆಯಾಸ ಆಗಬಾರ್ದು. ಮಾಡಿದವರು ಬಂದರ ಇದು ಬೇಕಾಯ್ತಾ ಅಂತ ನಿಮಗೆ. ಅಶೋಕ್ ರೈಗಳು ಬಂದಿದ್ದಾರೆ. ಪ್ರಾಯಶಃ ಇವತ್ತು ಧನ್ಯತೆಯ ಕ್ಷಣವನ್ನು ಅನುಭವಿಸ್ತಾ ಇದ್ದಾರೆ. ಅವರು ಎಷ್ಟು ರಾತ್ರಿ ನಿದ್ದೆ ಬಿಟ್ಟಿದ್ದಾರೆ, ಕ್ಷಣ ಕ್ಷಣದಲ್ಲಿ ಎಂಥ ಟೆನ್ಷನನ್ನು ಅವರಿಗೆ ಅನುಭವಿಸಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿದೆ. ಆದರೆ ನಾನು ಆಗಲೇ ನೆನಪಿಸಿದ್ದೇನೆ, ಮತ್ತೆ ಪುನಃ ನೆನಪಿಸ್ತೇನೆ, ಸಮಸ್ಯೆಗಳಿರುವುದು ಎದುರಿಸುವುದಕ್ಕೆ, ಪರಿಹರಿಸುವುದಕ್ಕೆ, ಪಲಾಯನಕ್ಕಲ್ಲ. ಪ್ರಾಬ್ಲಮ್ಸ್ ಆರ್ ಟು ಫೇಸ್ ಆ್ಯಂಡ್ ಟು ಸಾಲ್ವ್, ನಾಟ್ ಟು ಎಸ್ಕೇಪ್. ಹಾಗಾಗಿ ಎದೆಯೊಡ್ಡಿ ಬಂದ ಸಮಸ್ಯೆಗಳಿಗೆ ಎದೆಯೊಡ್ಡಿ ನಿಂತದ್ರಿಂದ ಇವತ್ತು ಈ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವಾಯಿತು. ಅಶೋಕ್ ರೈಗಳೇ, ಮತ್ತೊಮ್ಮೆ ನಿಮ್ಮನ್ನು ಎಲ್ಲರ ಪರವಾಗಿ ಅಭಿನಂದಿಸ್ತೇನೆ. ಗೌರವಾಧ್ಯಕ್ಷರು ವೇದಿಕೆಯಲ್ಲಿದ್ದಾರಾ? ಒಂದು ಗಳಿಗೆ ಬರ್ಬೋದಾ? ಅವರು ಎಲ್ಲರೂ ಹೋಗ್ಬೇಕಿಂದೆ, ಒಬ್ಬರೊಬ್ಬರು ನಿಲ್ಲಿಕ್ಕಾಗುವುದಿಲ್ಲ. ಈ ಪದ್ಯ मेरे के लायक अपनो मेर दुम्मन अल्दरे अनुभव अंते यार बत्तीरी ನನ್ನ ಬತ್ತಿಜೆ ತಪ್ಪಪ್ಪ ಮನ ಬಹುತೇಕ ತಪ್ಪಡ ಬೆಂಗಳು ಮಾಡದಾಗಲ್ಬೋದರ ಕೈ ಜರ್ಪಡಬಹುದರ ಮಾಡದಾಗಲ್ವರ ವಿಜಯ್ ಭತ್ತ ಏತ್ ಬರ್ತದಣ್ಣ 1 ಗಂಟೆ ತುಂಬಂತ ఎర్లు వల్ల ఈర్బత్తారంది ఎర్లు బలడంగిలేకి బలు తలబలడు నాగరి తలబలడుతే ಬಲ್ಲುದ ಸುರತ್ಕಲ್ ಪಂಚಜನ್ಯ ನಿಟ್ಟ ಪರಪಾಡಿ ತಗಲಿವರ ಸುರತ್ಕಲ್ ಪಂಚಜನ್ಯ ನಿಟ್ಟ ಪರಪಾಡಿ ಕೈತರ್ ಪಡಿತಾಗ ಕರಾವಳಿ ಆಟ ಕೋಣಗಳ ಊಟ ಸುರತ್ಕಲ್ ಪಂಚಜನ ನಿಟ್ಟ ಪರಪಾಡಿ ಕೋಣಗಳು ಬಂದೇವ
ಇಲ್ಲಿ ಬರ್ತಾರ ನಿಟ್ಟಪ್ಪರ ಪಾಡ್ದಾಗ ಬರ್ತಾರ ಸುರತ್ಕಲ್ ಪಾಂಚದನಿಂದಾಗ ಬರ್ತಾರ ದಾದಣ್ಣ ಒಂದು ಏನ ಮರಣ್ಣ ಈ ಹೊತ್ತಿನಲ್ಲಿ ನಮಗೆ ಪೊಲೀಸ್ ಸಿಬ್ಬಂದಿಯ ಸಹಕಾರ ಅಗತ್ಯ ಇದೆ. ಇಲ್ಲಿ ಸ್ವಲ್ಪ ನಿಮ್ಮ ಉಪಸ್ಥಿತಿ ಅಗತ್ಯ ಇದೆ ಈ ಹೊತ್ತಿನಲ್ಲಿ. ದಯವಿಟ್ಟು ಅಣ್ಣ ನಲ್ಲ ಬತ್ತು ಜನ ಬತ್ತನಾಕ ಲಂಜಪ್ಪಡ ಓಡಾಪಣಂಗಿಲ್ಲಗಿ ಬರಂದುಲ್ಲಿರಿ ಏರ್ ಬರಂದುಲ್ಲರಣ್ಣ ಬಲೆ 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 ಬಲ್ಲುದ ಮಲ್ಲ ಸುರುಕು ಬಲ್ಲುದ ಮಲ್ಲಕಲಿ ಎದುರು ಬರಡು ರಾಜಕರಕ್ಕೆ ನಂದಳಿಕೆ ತಗಲಿ ಮಾರಾಟಕರಕ್ಕೆ ಮಾಳ ತಗಲ್ ಬಲೆ ಎದುರು ಬಲೆ ಕನ್ನಡಿಗೆ ಬೆಳ್ಳಂಪಳ್ಳಿ ಅವರು ಬನ್ನಿ ಬ್ಯಾಂಡ್ ಬೆಳ್ಳಂಪಳ್ಳಿ ಅವರು ಮಾತಾಡಗಳು ಒಂದು ಅಶೋಕ ರೈಗಳೇ ಎಲ್ಲರಿಗೂ ಒಂದು ವಿಶ್ ಮಾಡಿ ಅಶೋಕ ರೈಗಳು ಹಲೋ ಎಲ್ಲೇನೋ ಯಜಮಾನ್ರನ್ನಾಗ್ಲಿಕ್ಕೆ ಒಂದು ವಿಶ್ ಮಾಡ್ಕೊಳ್ಳಿ ರಾಜಕರಕ್ಕೆ ನಂದಳಿಕರ ಬಲೆ ಮಹಾರಾಜಕರಕ್ಕೆ ಮಾಳದ ಬಲೆ ಮಾಳ ಎಕಡೆ ಬಂತಿರ್ಬೋದು ಅಂದರು ಅಶೋಕ ರೈಗಳೇ ಎಲ್ಲರನ್ನು ಒಂದು ವಿಶ್ ಮಾಡಿ ಒಂಚೂರು ತಲೆ ಹಲೋ ಒಂಚೂರು ನಿಲ್ಸಿ ಬ್ಯಾಂಡು ತಲೆ ಹಲೋ ಕೋಣಗಳು ನಿಲ್ಲಿ ಅಶೋಕ ರೈಗಳೇ ಬಂದ ಕೋಣಗಳವರಿಗೆ ಫೈನಲ್ ಪ್ರವೇಶ ಮಾಡಿದ ಕೋಣಗಳಿಗೆ ಕಂಬಳ ಸಮಿತಿಯವರು ಅಧ್ಯಕ್ಷರು ಯಾರೆಲ್ಲ ಉಪಸ್ಥಿತರಿದ್ದೀರಿ ಅವರಿಗೆ ಒಂದು ಶುಭಾಶಯ ಹೇಳಿ ಕೈ ಕುಲುಕಿ ಅವರನ್ನು ಕಳಿಸಿ. ಓಲರನ್ನು ಮಾಡದಾಗ ಓಲರೆ ಎಕಡೆ ಕೈ ತರ್ತಾರೆ ಬಾಲ್ 81 1 ಗಂಟೆ ತುಂಬಾ ತನ್ನಿಗಿಲ್ಲ ಫೈನಲ್
ಕಂಬಳ ಇತಿಹಾಸದ ಪುಟಗಳನ್ನು ಸೇರಿದಂಥ ಕಂಬಳ ಇವತ್ತು ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಬೆಂಗಳೂರು ನೆಲದಲ್ಲಿ ನಡೀತಾ ಇದ್ದು, ನಿನ್ನೆ ಬೆಳಿಗ್ಗೆ 10:30ಯಿಂದ ಶುರುವಾದಂಥ ಕಂಬಳ ಹಗಲು ರಾತ್ರಿ ಅನ್ನೋದೇ ಈಗ ಮುಗಿಯೋ ಹಂತಕ್ಕೆ ಬಂದಿದೆ, ಅಂದರೆ ಫಿನಾಲೆ ಹಂತಕ್ಕೆ ಬಂದಿದೆ. ಒಂದೊಂದ್ಸಲ ನಾನು ಹೇಳ್ತಾ ಇದ್ದೆ ಅವಾಗ ಏನಂದರೆ, ನಾವು ನಮ್ಮ ಊರ ಕಡೆ ಎಲ್ಲ ಹೋದಾಗ 2 ದಿನ 3 ದಿನ ಆದ ಕೂಡಲೇ ಅಯ್ಯೋ ಊರು ಬಿಟ್ಟು ಆಚೆ ಬರಬೇಕಲ್ಲಪ್ಪ, ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಲ್ಲಪ್ಪ, ಅಥವಾ ಇನ್ನೊಂದು ಯಾವುದೋ ಊರಿಗೆ ಹೋಗ್ಬೇಕಲ್ಲಪ್ಪ ಅಂತ ಹೇಳ್ಕೊಂಡು ಬೇಜಾರಾಗ್ತಾ ಇದ್ವಿ. ಆದರೆ 2 ದಿನಗಳ ಕಾಲ ಇಡೀ ಕರಾವಳಿನೇ ನಮ್ಮ ಬೆಂಗಳೂರು ಅರಮನೆ ಮೈದಾನದಲ್ಲಿ ಸೇರಿತ್ತು. ಈಗ ಒಂದೊಂದ್ಸಲ ಯೋಚನೆ ನೆನೆಸ್ಕೊಂಡ್ರೆ ಬೇಜಾರಾಗ್ಬಿಡುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಫಿನಾಲೆ ಎಲ್ಲ ಮುಗಿದ ಕೂಡಲೇ ಎಲ್ಲರೂ ಅವ್ರವ್ರ ಊರಿಗೆ ಹೋಗ್ಬಿಡ್ತಾರೆ ವಾಪಸ್ಸು. ಆ ಥರ ಒಂದು ಎಮೋಷ್ನಲ್ ಒಂದು ಟಚ್ಚನ್ನು ಕೊಟ್ಬಿಟ್ಟು ಕೇವಲ ಕರಾವಳಿಯವರಿಗೆ ಅಷ್ಟೇ ಅಲ್ಲ, ಬೆಂಗಳೂರಿನವರಿಗೆ, ಕರ್ನಾಟಕದ ಮೂಲೆಯವರಿಗೆ ಕಂಬಳದ ಒಂದು ಪರಿಚಯವನ್ನು ಮಾಡಿರ್ತಾರೆ ಇಲ್ಲಿ. ಸೊ ಈಗ ಈ ಒಂದು ಕಂಬಳ, ಐತಿಹಾಸಿಕ ಕಂಬಳ ಫಿನಾಲೆ ಹಂತಕ್ಕೆ ಬಂದಿದೆ. ನಿಲ್ಲಿ ಅಲ್ಲಿ ನಿಲ್ಲಿ, ಮುಂದೆ ಹೋಗ್ಬೇಡಿ. ರಾಜಕರಕ್ಕೆ ಬರ್ತಾರ, ಮಾರದಗಳು ಬರ್ತಾರ. ದಾದ ಒಂದು ಪರಿಸ್ಥಿತಿಯನ್ನು ಪರಡಿ ಬೇಕಾ ಏಪ ಅಲ್ಲೇ ಉತ್ತಡೆ ಎಷ್ಟು ಚೆನ್ನಾಗಿ ಇಲ್ಲಿ ಅದು ಯಾವುದು ಸಾಂಗು, ಡಿಜೆ ಸಾಂಗು ಯಾವುದು ಕೂಡ ಇವರು ನಮ್ಮ ಕರಾವಳಿ ನೆಲದ ಒಂದು ಮ್ಯೂಸಿಕ್ಗೆ ಎಷ್ಟು ಅದ್ಭುತವಾಗಿ ಇದು ನಿಜವಾಗ್ಲೂ ನಮ್ಮ ಕಂಬಳದ ಸಂಭ್ರಮ ಮತ್ತು ಎತ್ತಿ ಹಿಡಿತಾ ಇದ್ದಾರೆ. ಇದು ನಿಜವಾಗ್ಲೂ ಕರಾವಳಿ ನೆಲದಂತೆ ಹುಟ್ಟಿದಂತ ಈ ಒಂದು ಕಂಬಳ ಇವತ್ತು ರಾಜಧಾನಿಗೆ ಬಂದಿದೆ. ಮುಂದಿನ ದಿನಗಳಲ್ಲಿ ದೇಶಕ್ಕೆ ಮತ್ತೆ ಪ್ರಪಂಚಕ್ಕೆ ಕೂಡ ತಲುಪುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿ ಅನುಮಾನವಿಲ್ಲ. ಇದಕ್ಕೆ ಸಾಕ್ಷಿಯಾಗಿ ಕರ್ನಾಟಕದ ರಾಜ್ಯದ ಮೂಲೆಗಳಿಂದ ಜನ ಬಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು. ಕರಾವಳಿಯವರಷ್ಟೇ ಅಲ್ಲದೆ ಕರಾವಳಿ ಹೊರತಾಗಿ ನಮ್ಮ ಬೆಂಗಳೂರಿನವರು, ರಾಜ್ಯದ ಮೂಲೆಯಿಂದ ಬಂದಿದ್ದಂಥವ್ರು, ಪ್ರೇಕ್ಷಕರಾಗಿ ಬಂದಂಥವ್ರು ಇವತ್ತು ಕಂಬಳದ ಅಭಿಮಾನಿಗಳಾಗಿ ಲಕ್ಷಾಂತರ ಜನ ಇವತ್ತು ಕಂಬಳದ ಅಭಿಮಾನಿಗಳು ಇನ್ಮೇಲೆ ಸಿಗ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಅನ್ನೋದು ಇಲ್ವೇ ಇಲ್ಲ. ತಪ್ಪಲಿಲ್ಲ, ತಪ್ಪಲಿಗೆ ಅವಕಾಶ ಇಲ್ಲ. ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆಯುವಂತ ಪ್ರಥಮ ವರ್ಷದ ಈ ಚಾರಿತ್ರಿಕ ಕಂಬಳಕೂಟಕ್ಕೆ ಹಗ್ಗ ಹಿರಿಯ ವಿಭಾಗದ ಕೋಣಗಳು ಕರೆಗೆ ಇಳಿತಾವೆ. ಹಗ್ಗ ಕಿರಿಯ ವಿಭಾಗ ರಾಜಕರಕ್ಕೆ ಸುರತ್ಕಲ್ ಪಾಂಚಜನ್ಯ, ಮಹಾರಾಜ ಕರಕ್ಕೆ ನಿಟ್ಟೆ ಪರಪಾಡಿ, ಸುರತ್ಕಲ್ ಪಾಂಚಜನ್ಯ ತಗಲ ನಿಟ್ಟೆ ಪರಪಾಡಿ ತಗಲ ಬಲೆ ಒಂತ ತುಂಬಾಡು ಅಡ್ಡಬಲಾಯಿ ರಾಜಕರಕ್ಕೆ ಬೋಲಾರ ತ್ರಿಶಾಲ್ ಕೆ ಪೂಜಾರನ, ಮಹಾರಾಜ ಕರಕ್ಕೆ SMS ಫ್ಯಾಮಿಲಿ ಬೆಂಗಳೂರು. ಪಾಡು ತುಂಬಾಡು ಮಾಳದಗಳನ್ನ ತುಂಬಾಡಣ್ಣ. ಬೋಲಾರ ತ್ರಿಶಾಲ್ ಕೆ ಪೂಜಾರನ ಅಣ್ಣ ರೈಕುಳ್ಳ SMS ಫ್ಯಾಮಿಲಿ ಬೆಂಗಳೂರು, SMS ಫ್ಯಾಮಿಲಿ ಬೆಂಗಳೂರು. ಅಡ್ಡಬಲ್ಲಾಗಲಿ ಬರಡಿ ಅಣ್ಣ ದುಂಬಲೆ ಮಾಳ ಮುಂದೆ ಕಳಿಸಿ ದುಂಬಾಡ ಬಿಡಾಗ್ಲೇನೆ ದುಂಬಾಡ ಬಲ್ಲೆ
ಅಣ್ಣ ಮಾಳದಗಳಂತ ದುಂಪೋಡು ಎರು ಜಪ್ಪರ ಜಾಗಿಜ್ಜುಮಳು ಅಣ್ಣ ಮುಂದೆ ಹೋಗ್ಲಿ ಬನ್ನಿ ಅಣ್ಣ ಅಣ್ಣ ಮಾಚಾರ ಮಾಡ್ಕೊಡ್ತೀವಿ ಅಡ್ಡ ಬಲೆ ತಗಲಿ ಬಲೆ ಗಪ್ಲೆ ಹಲೋ ಹೊರದ್ದು ಬಾಡಿ ಮಕ್ಕಳ ಏತ್ ಬರ್ತು ಬಲ್ಪೋರಣ್ಣ ಅವಳು ರಾಜ ಕರೆತ ಇರ್ಲಿ ಎತ್ತು ತಪ್ಪಂದು ಓ ಫೋಟೋಗ್ರಾಫರ್ ನಗಲೆ ಹೊರ ಇರ್ಲೇನು ಪಾಡಬಿಡ್ಲಿ ಪಾಡಣ್ಣ ಪಾಡು ಅಡ್ಡ ಬಲೆ ತಗಲಿ ಬಲೆಣ್ಣ SMS ಫ್ಯಾಮಿಲಿ ಬೆಂಗಳೂರು ರಾಜಕರೆ ಬಹಳ ಆನಂದ ನಿಲಯದಲ್ಲಿ ಜತ್ತರೆ ಬಂಗಾಡಿ ಪರಂಬೇಲು ಅಣ್ಣ ನಿಮಗೆ ನೀರಟ್ಟ ಹೊಡ್ಸಿ ನೀ ಹೇಳು ಆಡಿಯನ್ಸ್ ನೀರಟ್ಟ ಹೊಡ್ಸಿ ಬಂಗಾಡಿ ಪರಂಬೇಲು ಅಣ್ಣ ಬೊಲಂಬಲ್ಲಿ ಓ ಅಣ್ಣ ದೇ ಓ ಅಣ್ಣ ಆಡಿಯನ್ಸ್ ನೀರಟ್ಟ ಹೊಡ್ಸಿ ಬಂಗಾಡಿ ಪರಂಬೇಲು ಬಲೆ ಬಂಗಾಡಿ ಪರಂಬೇಲು ಬಂಗಾಡಿ ಪರಂಬೇಲು ಎಲ್ಲರನ್ನ ಬಂಗಾಡಿ ಪರಂಬೇಲು ತಗಲಿ ಬಂಗಾಡಿ ಪರಂಬೇಲು ಎರ್ಮಾಳು ಪುಚ್ಚೊಟ್ಟು ಜೈ ತುಳುನಾಡು ಪುತ್ತೂರು ಎರ್ಮಾಳು ಪುಚ್ಚೊಟ್ಟು ವಾಕರಕ್ಕೆ ಎರ್ಮಾಳು ಪುಚ್ಚೊಟ್ಟು ತಗಲಿ ಕರಕ್ಕೆ ರಾಜಕರಕ್ಕೆ ಜೈ ತುಳುನಾಡು ತಗಲಿ ಎರ್ಮಾಳು ಪುಚ್ಚೊಟ್ಟು ತಗಲಿ ಯುವರಾಜ ಕರಕ್ಕೆ ನಮ್ಮ ಮಹಾರಾಜ ಕರಕ್ಕೆ ಎರ್ಮಾಳ ಪುಚ್ಚೊಟ್ಟು ತಗಲಿ ಬರಡು ಎರ್ಮಾಳ ಪುಚ್ಚೊಟ್ಟು ರೆಡಿ ಆಗ್ತೀರಾ
ಬೆಂಗಳೂರು ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಕರಾವಳಿ ನೆಲದ ಕಂಬಳ ನಮ್ಮ ಬೆಂಗಳೂರು ನೆಲದಲ್ಲಿ ಆಗ್ತಾ ಇತ್ತು. ಈಗಾಗಲೇ ಸೆಮಿಫಿನಾಲೆ ಎಲ್ಲ ಮುಗಿಸಿ ಫಿನಾಲೆ ಹಂತಕ್ಕೆ ಬಂದಿದೆ. ಈ ಫಿನಾಲೆ ಹಂತಕ್ಕೋಸ್ಕರ ಕೋಣಗಳು ಸಜ್ಜಾಗಿದೆ, ಕೋಣಗಳನ್ನ ಓಡಿಸೋರು ಸಜ್ಜಾಗಿದ್ದಾರೆ, ಆ ಕೋಣಗಳ ಓನರ್ಗಳು ಸಜ್ಜಾಗಿದ್ದಾರೆ. ಈ ಫೈನಲ್ಗಳ ಒಂದು ಗೂಸ್ ಬಂಪ್ ಮೊಮೆಂಟ್ಸ್ ಅನ್ನ ಈ ಒಂದು ತುದಿಗಾಲಲ್ಲಿ ನಿಂತು ಎಡ್ಜ್ ಆಫ್ ದ ಸೀಟ್ ಅಂತ ಏನ್ ಹೇಳ್ತೀವಿ, ತುದಿ ಸೀಟ್ ನಲ್ಲಿ ಕೂತು ಅಥವಾ ತುದಿಗಾಲಲ್ಲಿ ನಿಂತು ಈ ಒಂದು ಆಶ್ಚರ್ಯಕರ ಸಂಗತಿಯನ್ನ, ಈ ಒಂದು ಗೂಸ್ ಬಂಪ್ ಮೊಮೆಂಟ್ಸ್ ಅನ್ನು ಅನುಭವಿಸೋದಕ್ಕೆ ಲಕ್ಷಾಂತರ ಜನ ಇವತ್ತು ನಮ್ಮ ವೇದಿಕೆಯಲ್ಲಿ ಕಾಯ್ತಾ ಇದ್ದಾರೆ. ನೋಡೋಣ, ಇದು ಬೆಂಗಳೂರು ಕಂಬಳ, ಇದು ನಮ್ಮ ಕಂಬಳ. ಕಂಬಳ ಕೋಳಗಣ ಯಜಮಾನರ ಕಂಬಳ ಕೋಣಗಳ ಯಾರು ಓಡಿಸ್ತಾರೆ ಅವರ ಉತ್ಸಾಹ ನಿಜವಾಗ್ಲೂ ಮುಗಿಲು ಮುಟ್ಟಿದೆ. ಎಷ್ಟು ಚೆನ್ನಾಗಿ ಎಷ್ಟು ಖುಷಿಯಿಂದ ಸ್ಟೆಪ್ಸ್ ಆಗ್ತಾ ಇದ್ದಾರೆ ಅಂದರೆ, ಇಲ್ಲ ನಾವು ಫೈನಲಿಗೆ ಬಂದುಬಿಟ್ವಿ ಅನ್ನೋ ಒಂದು ಖುಷಿ ಒಂದು ಕಡೆ ಆದರೆ, ಅದಕ್ಕೂ ಮೀರಿದ ಖುಷಿ ಇನ್ನೊಂದಿದೆ. ಏನಂತ ಹೇಳಿದರೆ, ಸಾವಿರಾರು ವರ್ಷಗಳ ಇತಿಹಾಸವನ್ನು ಕಾಪಾಡ್ಕೊಂಡು ಬಂದಿರ್ತಾ ಈ ಒಂದು ಕಂಬಳ ಪ್ರತಿ ವರ್ಷ ಕೂಡ 25ರಿಂದ 30, 22, 23 ಹೀಗೆ ಪ್ರತಿ ವರ್ಷ ಕೂಡ ನಮ್ಮ ಕರಾವಳಿ ಭಾಗದಲ್ಲಿ ಕಂಬಳಗಳಾಗ್ತಾ ಇರುತ್ತೆ. ಪ್ರತಿ ಕಂಬಳ ಆ ಒಂದು ಫಿನಾಲೆ ಸ್ಟೇಜಿಗೆ ಹೋಗ್ತಿದ್ದಂಗೂ ಅಥವಾ ಮುಗಿದಂಗೂ ಕೂಡ ಇಷ್ಟು ಖುಷಿ ಸಂಭ್ರಮ ಎಲ್ಲ ಕಡೆ ಕೂಡ ಇರುತ್ತೆ. ನಮ್ಮ ನೆಲದ ಸಂಸ್ಕೃತಿಯನ್ನ, ನಮ್ಮ ನೆಲದ ಕ್ರೀಡೆಯನ್ನ ನಾವು ಸೆಲೆಬ್ರೇಟ್ ಮಾಡಬೇಕು ಅನ್ನೋದನ್ನ ಇವರು ತೋರಿಸ್ಕೊಡ್ತಾ ಇದ್ದಾರೆ. ಯಾವುದೇ ಜಾತಿ ಭೇದ ಮತ ಬಂಧ ಪಂಥ ಯಾವುದು ಕೂಡ ಇಲ್ಲದೆ ಅಷ್ಟು ಅದ್ಧೂರಿಯಾಗಿ ನಮ್ಮ ಕಂಬಳವನ್ನ ಸೆಲೆಬ್ರೇಟ್ ಮಾಡ್ತಿರೋದು ನಿಜವಾಗ್ಲೂ ಹೆಮ್ಮೆಯ ವಿಚಾರ. ಅಣ್ಣ, ಇಲ್ಲಿ ಯಾರು ನಿಲ್ಲುವಾಗಿಲ್ಲ, ಒಳಗೆ ದಯವಿಟ್ಟು ಎಲ್ಲ ಖಾಲಿ ಮಾಡಿ, ಯಾರು ನಿಲ್ಲುವಾಗಿಲ್ಲ. ಒಳ್ಳೆಯ ವಾಲಂಟಿಯರ್ಸ್ ಹೋಗ್ಬೇಕು. ಒಂದು ಜಾತ್ರೆಯಲ್ಲಿ ಒಂದು ತೇರನ್ನ ಕರ್ಕೊಂಡ್ಬರುವಾಗ ಎಷ್ಟು ಒಂದು ಅದ್ಭುತವಾದ ಒಂದು ವೈಭೋಗ ದೃಶ್ಯ ಸಂಭ್ರಮ ಇರುತ್ತೋ, ಅದೇ ರೀತಿ ನಮ್ಮ ಕಂಬಳ ಕೂಡ ಒಂದು ಜಾತ್ರೆ ಇದ್ದ ಹಾಗೆ. ಇಲ್ಲಿ ತೇರು ಅಂತ ಹೇಳಿದ್ರೆ ಅದು ನಮ್ಮ ಕೋಣಗಳು. ಸೊ ಈ ಕೋಣಗಳನ್ನು ಅದು ಓನರ್ ಆಗಿರ್ಬೋದು ಅಥವಾ ಆ ಕೋಣಗಳನ್ನು ಓಡಿಸೋರು ಆಗಿರ್ಬೋದು. ಅಷ್ಟೇ ಅಲ್ಲ, ಈ ಪ್ರತಿಯೊಂದು ಕೋಣಕ್ಕೂ ಅದರದೇ ಆದಂಥ ಅಭಿಮಾನಿ ಬಳಗ ಕೂಡ ಇರುತ್ತೆ. ಇಲ್ಲೂ ಕೂಡ ತಮ್ಮ ಎಲ್ಲ ಅಭಿಮಾನಿ ಬಳಗಗಳನ್ನು ಸೇರಿಕೊಂಡು ಕುಣಿದು ಕುಪ್ಪಳಿಸಿ ನಮ್ಮ ಕರಾವಳಿ ಕ್ರೀಡೆ, ಕರಾವಳಿ ನೆಲದ ಕ್ರೀಡೆ ಕಂಬಳವನ್ನು ಪ್ರಪಂಚದಾದ್ಯಂತ ಮುಟ್ಟಿಸಬೇಕು ಅನ್ನೋ ಒಂದು ಗುರಿಯನ್ನು ಹೊಂದಿಕೊಂಡು ಇವತ್ತು ಬೆಂಗಳೂರು ನೆಲದಲ್ಲಿ ಮೊದಲನೇ ಬಾರಿ ಇತಿಹಾಸದಲ್ಲಿ ಪ್ರಪ್ರಥಮವರೆಗೆ ಕಂಬಳ ನಡೀತಾ ಇತ್ತು. ಈ ಮೊದಲ ಪ್ರಯತ್ನ ಇಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣಬೇಕಂತ ಹೇಳಿದ್ರೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದಂಥ ನಿಮ್ಮಿಂದ ಇದು ಸಾಧ್ಯ ಆಗಿದ್ದು. ನಮ್ಮ ಕರಾವಳಿ ನೆಲದ ಈ ಒಂದು ಕಂಬಳ ಬೆಂಗಳೂರಲ್ಲಿ ಇಷ್ಟು ಅದ್ಧೂರಿಯಾಗಿ ಜರುಗ್ತಾ ಇದೆ. ಒಟ್ಟು 155 ಜೋಡಿಗಳು ಈ ನಮ್ಮ ಕಂಬಳ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾವೆ. ನಿಜವಾಗ್ಲೂ ಒಂದೊಂದು ಕೋಣಗಳು ಎಷ್ಟೆಷ್ಟು ಅದ್ಭುತ ಅಂತ ಹೇಳಿದ್ರೆ, ಪ್ರತಿಯೊಂದಕ್ಕೂ ಕೂಡ ಅದರದೇ ಆದಂಥ ಒಬ್ರು ಸೌಕಾರ ಅಂತ ಏನು ಹೇಳ್ತೀವಿ ನಮ್ಮ ಭಾಷೆಯಲ್ಲಿ, ಆ ಸೌಕಾರ ಇರ್ತಾರೆ ಅಥವಾ ಮಾಲೀಕರು ಇರ್ತಾರೆ. ಈ ಮಾಲೀಕರು ನಿಜವಾಗ್ಲೂ ಆ ಪ್ರತಿಯೊಂದು ಇಂಡಿವಿಜುವಲ್ ವೈಯಕ್ತಿಕವಾಗಿ ಒಂದೊಂದು ಕೋಣಗಳನ್ನು ಕೂಡ ನಿಜವಾಗ್ಲೂ ತಮ್ಮ ಮನೆಯ ಮಕ್ಕಳಂತೆ ಸಾಕ್ತಾರೆ. ಸೊ ಮನೆಯ ಮಕ್ಕಳಂತ ವರ್ಷ ಪೂರ್ತಿ ಸಾಕಿ ಸಲಹಿ ವರ್ಷಕ್ಕೆ ಇವಾಗ ಬರುವಂಥ ಒಂದು ಕಂಬಳದ ಉತ್ಸವಗಳಲ್ಲಿ ಅದನ್ನು ಬಿಡ್ತಾರೆ, ಓಡೋಕ್ಕೆ ಬಿಡ್ತಾರೆ. ಅದಕ್ಕೆ ಎಲ್ಲಿ ಸೋಲಿ ಇನ್ನೊಂದು ಮತ್ತೊಂದು ಎಲ್ಲ ಸೆಕೆಂಡ್ರಿ. ಅವ್ರಿಗೇನಂದ್ರೆ ಕಂಬಳ ಅನ್ನೋ ಒಂದು ನಮ್ಮ ಸಂಸ್ಕೃತಿಯಲ್ಲಿ ಏನು ಜೊತೆಯಲ್ಲಿ ಕುಡ್ಕೊಂಡು ಬಂದಿದೆ ಅದನ್ನ ದೊಡ್ಡ ಮಟ್ಟದಲ್ಲಿ ವಿಶ್ವದಾದ್ಯಂತ ಪಸರಿಸಬೇಕು ಅನ್ನೋದು ಅವರ ಎಲ್ಲರ ಉದ್ದೇಶ ಆಗಿರುತ್ತೆ. ಅದಕ್ಕೆ ಸಾಕ್ಷಿಯಾಗಿ ಈಗ ನಮ್ಮ ಬೆಂಗಳೂರು ಕಂಬಳ ಬಹುದೊಡ್ಡ ಯಶಸ್ಸನ್ನ ಕಂಡು ಈಗ
ಫೈನಲ್ಸ್ ಹಂತಕ್ಕೆ ಬಂದಿದೆ. ಇದು ಬೆಂಗಳೂರು ಕಂಬಳ, ನಮ್ಮ ಕಂಬಳ. ಹಲೋ, ಓ ಓ ಓ ಬ್ಯಾಂಡ್ ಸಾಕು, ಬ್ಯಾಂಡ್ ಸಾಕು, ವಾದ್ಯ ಸಹ ಸಾಕು. ಯಾವ ಹಲೋ ಹಲೋ ಹಲೋ, ಒಂದು ನಿಮಿಷ. ಆಯ್ತು. ದಯವಿಟ್ಟು ಸ್ವಯಂ ಸೇವಕರು ಗಮನಿಸಿ, ಇಲ್ಲಿ ಮಂಜಟ್ಟಿಯಲ್ಲಿ ಯಾರೂ ನಿಲ್ಲುವ ಹಾಗಿಲ್ಲ. ಕೋಣಗಳಿಗೆ ಸಂಬಂಧಪಟ್ಟವರು ಬಿಟ್ರೆ ಅದು ಕೂಡ ಸ್ಪರ್ಧಾ ಕಣದಲ್ಲಿರುವಂತಹ ಕೋಣಗಳಿಗೆ ಮಾತ್ರ ಸಂಬಂಧಪಟ್ಟವರು ಇರಬೇಕು. ಉಳಿದವರು ಯಾರು ನಿಲ್ಲುವ ಹಾಗೆ ಇಲ್ಲ. ಇಲ್ಲಿಯೂ ಕೂಡ ಯಾರು ನಿಲ್ಲುವ ಹಾಗೆ ಇಲ್ಲ. ನೀವು ಕೆಮರಾ ಇದ್ದ ತಕ್ಷಣ ನಿಮಗೆ ಜನರಲ್ ಪಾಸ್ ಇಲ್ಲ. ದಯವಿಟ್ಟು ಬೇಸರಿಸಬೇಡಿ, ಅಲ್ಲಿಂದ ಹೋಗ್ಬೇಕು ನೀವು ಅಲ್ಲಿಂದ. ನಮಗೆ ತೊಂದರೆ ಆಗ್ತದೆ ಅಣ್ಣ. ಕೆಮರಾದವರು ಇಲ್ಲಿ ಮೇಲೆ ಬರುವಾಗಿಲ್ಲ, ಹಿಂದೆ ಹೋಗಿಲ್ಲ, ಇದ್ರೆ ನಮ್ಮಿಂದ ಅಡ್ಡಿಲ್ಲ. ಅಲ್ಲಿ ನಿಲ್ಲುವಾಗಿಲ್ಲ. ಅಲ್ಲಿ ನೋಡಿ, ಆಗ್ಲಿ ತೂಳೆ ಆಗ್ಲಿ ಪಲ್ಲೆ ಒಂಚೂರು ಅಣ್ಣ ಒಂದ್ ನಿಮಿಷ, ಕನಾಲಿಗೆ ಅವರು ನಿಲ್ಲಿ, ಒಂದ್ ನಿಮಿಷ ಹೇಳ್ತಾನೆ. ಅಣ್ಣ ಬ್ಯಾರಿಗೇಟ್ನ ಒಳಗೆ ಬಂದವರು ದಯವಿಟ್ಟು ಇರ್ಪೊಲೆ ಕನ್ನಡಿಗೆ ಅಡ್ಡ ಇರ್ಪೊಲ್ಲೆ ಪಲ್ಪ. ಮತ್ತೊಮ್ಮೆ ಅಂತಿಮ ಕ್ಷಣದ ಸ್ಪರ್ಧೆ ಪ್ರಾರಂಭಿಸುವುದಕ್ಕಿಂತ ಮೊದಲು 159 ಸಂಖ್ಯೆಯಲ್ಲಿ ದೂರದ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಿಂದ ಆಗಮಿಸಿದ ಎಲ್ಲ ಕಂಬಳ ಕೋಣಗಳ ಯಜಮಾನರುಗಳಿಗೆ ಹಲೋ ಹಲೋ. ಹಾ, ಬಿಡ್ಬೋಲೈತೆ ತರಲೆ 1 ಮಿನಿಟ್ ಮಾಡ್ರೆ. ಕಣಪಲಾಯಿ ಸುರುಕು, ಕಣಪಲಾಯಿ ಅಂದ್ ಕಣಪಾಯದಾಗ್ಲಿ ಸುರುಕು ಬಿಡ್ಪಾವ ಬಿಡ್ಪಾಲೆ ಆಗ್ಲಿ ತಯಾರಾದಲ್ಲ ಬಿಡ್ಬೋಣತೆ. ಹಲೋ, ಓ ಮೂಲೊಂಜಿ ಬರುವುದ ತೊಂಡ್ರೆಂಡು ಒಂದಿ ಆ ಬರುವಂಜಿ ದತ್ತದ ನಾಳೆ ಅವು ಗೆದ್ದಿ ಅಣ್ಣ. ಆ ಬರುವುದ ತೊಳ್ಳೆ ದೆತ್ತೇರು ಬಲ್ಲು ದೆತ್ತೇರು. ಭಾಗವಹಿಸಿದ 7 ಜೊತೆ ಕಣಹಲಿಗೆ ಕೋಣೆಗಳಲ್ಲಿ 6 ಕೋಲು ನಿಶಾನೆಗೆ ನೀರು ಹಾಯಿಸಿ ತೀರಾ ಅಪರೂಪ ಎನ್ನುವ ಹಾಗೆ ಫೈನಲ್ ಕೋಣಗಳು ಕರೆಗೆ ಇಳಿಯುವವರೆಗೂ ನಿಂತು ತಮ್ಮ ಕಣಹಲಿಗೆ ಕೋಣಗಳನ್ನು ಇಳಿಸಿದಂತಹ ಒಳ್ಳಂಬಳ್ಳಿ ಶ್ರೀರಾಮ ಚೈತ್ರ ಪರಮೇಶ್ವರ ಭಟ್ರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಪರಮೇಶ್ವರ ಭಟ್ರ ಕೋಣಗಳನ್ನು ಬಿಡಿಸಿ ಕಣಹಲಿಗೆ ಬಿಡಬಲ್ಲೆ ಏತ್ ಪುರ ದೃಶ್ಯ ತುಲೆ. ಹಲೋ, ಓ ಕಣಪಲಾಯದ ಬೇರಿಕೆ ಬರಲು ಮಲ್ಲತ್ತ ಕಣಪಲ್ಲದಾಗ್ಲಿ ತಯಾರಾದ ಉಳ್ಳೇರಾಗ್ಲಿ ಬಿಡ್ಬಾವ್. ಹಲೋ, ಓ ಕಣಪಲಾಯದ ಬೇರಿಕೆ ಬರಲು ಮಲ್ಲತ್ತ ಕಣಪಲಾಯದ ಎರಳು ತಯಾರಾತ ಆಗ್ಲೇ ನಿತ್ಯ ಬಿಡ್ಬಾವ. ಯಾನಿಗೆ ಕೇರು ನಡೆಗೆ ಕಣಪಲಾಯದ ಬೇರಿಕೆ ಬರಲು ಮಲ್ಲ ವಿಭಾಗದ ಸ್ಪರ್ಧಾರ್ಥ. ಹಲೋ, ಇತ್ತ ಕಣಪಲ್ಲದಾಗ್ಲಿ ಬಿಡ್ಬಾ, ಇತ್ತ ಬೇರಿಕೆ ಬಳುದು ಮಲ್ಲಾಗ್ಲಿ ತಯಾರಾದ ಅವೇನೆ ಕೇನಿಯಾನ ಅವೇನೆ ಸರಿ. ದಾದ ಹುಡು ಕಣಪಲಾಯದಾಗ್ಲಿ ಬಿಡ್ರನ್ನಲ್ಲ. ಅಣ್ಣ, ಅಲ್ಲಿ ಯಾರು ನಿಲ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಯಾರು ನಿಲ್ಲಿಕ್ಕೆ ಆಗುದಿಲ್ಲ. ಹೌದು, ಇಲ್ಲಿ ಜಾಗ ಕಡಿಮೆ ಆಯಿತು, ಫೋಟೋಗ್ರಾಫರ್ಸ್ ಜಾಸ್ತಿ ಆದರು. ಹೌದು, ಸಮಸ್ಯೆ ಬಂದದ್ದಲ್ಲಿ ಮಾಧ್ಯಮಗಳು ಬೇಕಾದಷ್ಟು ಆಯಿತು. ಅದು ನಿಮಗೆ ನಿನ್ನೆಯಿಂದ ಒಳ್ಳೆ ಜಾಗ ಸಿಕ್ಕಿದೆ. ಅಲ್ಲಿಯೇ ಒಂದು ಬಾಳೆ ಎಲೆ ಹಾಕಿ ಊಟ ಮಾಡ್ತಾ ಇದ್ರೆ ಹಾಕಿದ್ರೆ. ಹಲೋ, ಹೌದು, ಕರೆಕ್ಟ್ ನೀರು ಜಾಸ್ತಿ ಉಂಟು, ನೀರು ಬಿಡುವ ಮುಂಚಿನ ವ್ಯವಸ್ಥೆ ಅವಡು. ಹಲೋ, ನಲ ಇತ್ತ ದಾಳ ವ್ಯವಸ್ಥೆ ಮಲ್ಪರ ಅಬ್ಬಜಿ ಆಯ್ನಾಯ್ತ ಪ್ರಯತ್ನ ಮಲ್ಪುವ ಇತ್ತನಿಗೆ ಕರೆಕೆ ಜಾತ್ರೆ ಫೈನಲ್ ಇಯರ್ಲ ಅವಳು ಉತ್ತುಬಕ್ಕ ಬಂಡ ಆಪಡಣ್ಣ. ಅಣ್ಣ ಕರೆತ ನೀರು ಪಿದ ಬಿಡ್ಕೊಳ ಕ್ಲಿಯರ್ ಆಯ್ತು. ವ್ಯವಸ್ಥೆದಾಗ ದಯದೀರ ಒಂಚೂರು ಕೂಟ ತಕ್ಷಣ ಕಾರ್ಯಪ್ರವರ್ತನೆ ಅವಡು, ತಕ್ಷಣ ನೀರು ಪಿದ ಬಿಡ್ನ ವ್ಯವಸ್ಥೆ ಅವಡು.
ಅಣ್ಣ ಬೋಳಂಪಳ್ಳಿ ಶ್ರೀರಾಮ್ ಚೈತ್ರ ಪರಮೇಶ್ವರ ಭಟ್ರನ ಕಣಪಲ್ಲದರು. ಬೊಲ್ಲಂಪಳ್ಳಿ ಶ್ರೀರಾಮ ಚೈತ್ರ ಪರಮೇಶ್ವರ ಭಟ್ರ ಕೋಣಗಳು ಎರಡೂ ಕೈ ಬಿಟ್ಟು ಬೊಲ್ಲಂಪಳ್ಳಿ ಶ್ರೀರಾಮ ಚೈತ್ರ ಪರಮೇಶ್ವರ ಭಟ್ರ 2ನೇ ನಂಬರ್ನ ಕೋಣಗಳು. ಓಡಿಸಿದವರು ಕಂದಾವರ ಎಲ್ಲೂರು ಗಣೇಶ್ ಅವರು. ಊರ ಚಪ್ಪಾಳೆ ತಟ್ಟಲಿಕ್ಕೆ ಮಾತ್ರ ಅಭಿನಂದಿಸಾಗ. ಒಂದು ಕರಾವಳಿ ನೆಲದ ಈ ಒಂದು ಕಂಬಳವನ್ನ ಇವತ್ತು ಬೆಂಗಳೂರು ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ನಾವು ನಡೆಸ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆಗೆ ನಮ್ಮ ಟಿವಿಯ ಸ್ಟಾರ್ ನಿರೂಪಕರಾದಂತಹ ನವೀನ್ ಅಣ್ಣ ಅವರು ನಮ್ಮ ಜೊತೆಗೆ ಇದ್ದಾರೆ. ಅಣ್ಣ, ಇವತ್ತು ನೀವು ಕರಾವಳಿಗರಾಗಿ ಕರಾವಳಿಯ ಹೆಮ್ಮೆ ಕಂಬಳವನ್ನ ಇವತ್ತು ರಾಜ್ಯಾದ್ಯಂತ, ವಿಶ್ವದಾದ್ಯಂತ, ದೇಶಾದ್ಯಂತ ನಾವು ತಗೊಂಡು ಹೋಗಬೇಕು ಅನ್ನೋ ಒಂದು ಪ್ರಯತ್ನ ನಡೀತಾ ಇದೆ. ಸೊ ಇದ್ರ ಬಗ್ಗೆ ಕರಾವಳಿಗರಾಗಿ ನಿಮಗೆ ಎಷ್ಟು ಹೆಮ್ಮೆ ಇದೆ? ಕಂಬಳ ಅಂದರೆ ಹಸಿರ ಬಸಿರಿಗೆ ಉಸಿರು ಕೊಡುವ ಕೆಸರು ಗದ್ದೆಯ ಅವಳಿ ಕರೆಗಳಲ್ಲಿ ನಡೆಯುವಂಥ ಒಂದು ಅದ್ಭುತವಾದಂತಹ ಕಲಾ ಪರಂಪರೆ, ಕ್ರೀಡಾ ಪರಂಪರೆ. ಬೆಂಗಳೂರು ನಮ್ಮ ರಾಜ್ಯದ ರಾಜಧಾನಿಯಲ್ಲಿ ರಾಜ ಮಹಾರಾಜ ಎನ್ನುವಂತಹ ಜೋಡು ಕರೆಯಲ್ಲಿ ಆಗ್ತಾ ಇರುವಂತಹ ಮೊಟ್ಟ ಮೊದಲ ಬಾರಿಯ ತುಳುನಾಡಿನಿಂದ ಹೊರತಾದಂತಹ ಕಂಬಳ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಳ್ತಾ ಇದೆ. 159 ಜೊತೆ ಕೋಣಗಳು ಅಂದರೆ ನಮ್ಮೆಲ್ಲರ ನಿರೀಕ್ಷೆಗೂ ಮೀರಿ ಭಾಗವಹಿಸ್ತಾ ಇದೆ. ಮಾತ್ರವಲ್ಲ, ಈ ಒಂದು ಕಂಬಳವನ್ನು ನೋಡುವಾಗ ಯಾವುದೋ ಒಂದು ಬೇರೆನೇ ಲೋಕಕ್ಕೆ ಹೋದಾಗ್ತದೆ. ಅಷ್ಟೊಂದು ದೊಡ್ಡ ಮಟ್ಟದ ಜನಸಾಗರ ಇಲ್ಲಿ ಸೇರ್ತಾ ಇದೆ ಮತ್ತು ಎಲ್ಲವೂ ಅತ್ಯಂತ ಸುಸೂತ್ರವಾಗಿ ನಡೀತಾ ಇದೆ. ಬಹಳ ಖುಷಿ ಕೊಡ್ತದೆ. ಕಳೆದ 2 ದಿನಗಳಿಂದ ನಿರಂತರವಾಗಿ ಮಾತನ್ನ ಹೇಳಿದ್ರೆ, ಇವತ್ತು ನೀವು ಕರಾವಳಿಗರಾಗಿ ಈ ಒಂದು ಕಂಬಳ ಅನ್ನೋದು, ಕರಾವಳಿಯ ಕಂಬಳ ಇವತ್ತು ವಿಶ್ವದಾದ್ಯಂತ ಹೋಗ್ತಾ ಇದೆ ಅನ್ನೋದಕ್ಕೆ ನೀವು ಹೆಮ್ಮೆ ಪಡ್ತಾ ಇದ್ದೀರಾ. ಸೊ ನಿಜವಾಗ್ಲೂ ನಿಮ್ಮ ಜೊತೆಗೆ ಇಡೀ ಕರ್ನಾಟಕ ಇವತ್ತು ಸಾಥ್ ಕೂಡ ಕೊಟ್ಟಿದೆ. ತುಂಬಾ ಧನ್ಯವಾದಗಳು. ಇದು ಬೆಂಗಳೂರು ಕಂಬಳ, ನಮ್ಮ ಕಂಬಳ. ಆ ಒಂದು ದೃಶ್ಯಕ್ಕೆ ನೀವೆಲ್ಲ ನಾನಲ್ಲಿ ಇದ್ದೆ, ಅದಕ್ಕೆ ಹೇಳ್ತಾ ಇದ್ದೀನಿ. 33 ಬಾರಿ ಆ ಒಂದು ದೃಶ್ಯ ಟೇಕಪ್ ಮಾಡಲಿಕ್ಕೆ 33 ಬಾರಿ ಸ್ವತಃ ರಿಷಬ್ ಶೆಟ್ಟಿ ಕೋಣಗಳನ್ನು ಉಳಿಸಿದವರು. ರಿಷಬ್ ಶೆಟ್ಟಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು, ಭಟ್ರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಇದು ನಮ್ಮ ಕಂಬಳ. ನಿನ್ನೆ ವೇದಿಕೆಯಲ್ಲಿ ಒಂದಷ್ಟು ಜನ ನಮ್ಮೊಂದಿಗೆ ಅತಿಥಿಗಳಿದ್ರು. ಅವರೆಲ್ಲ ಹೇಳಿದ್ರು, ಈ ಕಂಬಳ ಅನ್ನೋದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀಲಿಕ್ಕೆ ಕಾಂತಾರ ಸಿನಿಮಾ ಕೂಡ ಒಂದು ಕಾರಣ ಅಂತ ಹೇಳಿದರು. ಅದಕ್ಕೆ ಪೂರಕವಾಗಿ ಒಂದು ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿದವರು ಬೋಳಂಬಳ್ಳಿ ಚೈತ್ರ ಪರಮೇಶ್ವರ್ ಭಟ್ರು. ಹಾಗಾಗಿ ಅವರ ಕೋಣಗಳು ಇವತ್ತು ಬೆಂಗಳೂರು ಕಂಬಳದಲ್ಲಿ ಕನೆಯಲ ವಿಭಾಗದಲ್ಲಿ 6.5 ನಿಶಾನೆಗೆ ನೀರು ಹಾಕಿ ಬಹುಮಾನ ಗೆದ್ದಿದ್ದಾವೆ. ನಿಮ್ಮೆಲ್ಲರಿಗೆ ಇದು ಒಂದು ಗೊತ್ತಿರಲಿ ಅನ್ನೋದಕ್ಕೆ ತಮ್ಮ ಹತ್ರ ಹೇಳ್ತಾ ಇದ್ದೇನೆ. ಮತ್ತೊಮ್ಮೆ ಚೈತ್ರ ಪರಮೇಶ್ವರ್ ಭಟ್ರಿಗೆ ಅಭಿನಂದನೆಗಳು. ಸಿನಿಮಾದ ನಟರಾಗಿಯೂ ಕೂಡ ನಮ್ಮ ಎಡ್ತೂರು ರಾಜೀವ್ ಶೆಟ್ಟಿ ಅವರು ಕೂಡ ಅದರಲ್ಲಿ ಭಾಗವಹಿಸಿದ್ರು. ಮುಂದಿನ ಭಾಗದಲ್ಲಿ ಭಾಗವಹಿಸಿದ್ದಕ್ಕೆ ಗಡ್ಡೆ ಬಿಟ್ಟಿದ್ರು, ಈಗ ಗಡ್ಡೆ ಬಿಟ್ಟಿದ್ದಾರೆ. ಅದನ್ನು ಕೂಡ ನಾವೀಗ ಅವರನ್ನು ಅಭಿನಂದಿಸಬೇಕು. ಕಾಂತಾರದವರು ನಟ ಕೂಡ ನಮ್ಮ ಎಡ್ತೂರು ರಾಜೀವ್ ಶೆಟ್ರು. ಹಲೋ, ರಾಜಕರೆಟ್ಟೆ ನಂಡಲಿಕೆ ಶ್ರೀಕಾಂತ ಭಟ್ರನ ಶ್ರೀಯರ್ಲು, ಮಹಾರಾಜ ಕರೆಟ್ಟೆ ಮಾಳ ಆನಂದ ನಿಲಯ ಶೇಖರ ಶೆಟ್ಟನೆರ್ಲು, ರಾಜಕರೆತ ನಂದಳಿಕೆ ಶ್ರೀಕಾಂತ ಭಟ್ರನ ಎರ್ರೇನು ಬಲ್ಲುಡು ಗಿಡಪನಾರು ಒಂದು ಶೆಟ್ರು ಮಾಡದ ಬಲ್ಲೆ ಮಹಾರಾಜ ಕರೆತ ಮಾಳ ಆನಂದ ನಿಲಯ ಶೇಖರ ಶೆಟ್ಟನ ಎಲ್ಲೆನ ಗಿಡವನಾರು ಬಡಕಲ ಶಂಕರ್ ಬಲ್ಲುದ ಮಲ್ಲ ಬೆರಿಕ ಬಲ್ಲುದು ಎಲ್ಲಿಯ ಮೂರು ಜೊತೆ ಇರಲೇನೆ ಕಂಬಳ ಕೂಟೋಡು ಕೋಣತ್ತದು. 3 ಜೊತೆ ಕೋಣಗಳು, ABC ಕೋಣಗಳು. ನಂದಳಿಕೆ ಶ್ರೀಕಾಂತ ಭಟ್ರ ಕೋಣಗಳು ಈ ಕೂಟದಲ್ಲಿ 3 ಕೋಣಗಳು ಭಾಗವಹಿಸಿದ್ದಲ್ಲದೆ ಅವರ ಹಟ್ಟಿಯಲ್ಲಿ ಸಾಕಿದ ಕಂಬಳದ ಇತಿಹಾಸದಲ್ಲಿ ಅತಿ ಹೆಚ್ಚು ಬಹುಮಾನಗಳನ್ನು ಗಳಿಸಿದ
ಪಾಂಡು ಕೋಣಕ್ಕೆ ಇವತ್ತಿನ ದಿವಸ ಈ ಚಾರಿತ್ರಿಕವಾದಂಥ ಕಂಬಳ ಸಮಾವೇಶದಲ್ಲಿ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಶ್ರೀಕಾಂತ ಭಟ್ರ ನಂದಳಿಕೆ ಶ್ರೀಕಾಂತ ಭಟ್ರ ಕೋಣಕ್ಕೆ ವಿಶೇಷವಾದ ಗೌರವ ಸನ್ಮಾನ ಇವತ್ತು ಮಾಡಲಾಗಿದೆ. ಎಲ್ಲರೂ ಮತ್ತೊಮ್ಮೆ ಪಾಂಡುವನ್ನು ಅಭಿನಂದಿಸೋಣ. ಇನ್ನೊಂದು ಮಾತು ನಾನು ನೆನಪಿಸಬೇಕು, ಫ್ಲಾಶ್ ಮಾಡಬಾರ್ದು. ಬೆಂಗಳೂರಿನಲ್ಲಿ ಕಂಬಳ ಆಗ್ತದ ಅನ್ನುವಾಗ ಮೊದಲು ಅಪಸ್ವರಗಳು ಕೇಳಿ ಬಂದಿತ್ತು. ಯಾರು ಕೊಂಡೋಗ್ತಾರೆ, ಅಲ್ಲಿ ಕರೆ ಆಗುವಂತಹದ್ದ, ಈಗ ಕರೆ ಆಗಿದೆಯಾ ಅಂತ ಅನೇಕ ಅಪಸ್ವರಗಳು ಬಂದಾಗ ಬರ್ತಾ ಇದ್ದಂಥ ಆ ಕ್ಷಣದಲ್ಲಿ ಮಂಗಳೂರಿನ ವುಡ್ಲ್ಯಾಂಡ್ಸ್ನಲ್ಲಿ ಹೋಟೆಲ್ನ ವೇದಿಕೆಯಲ್ಲಿ ಸಭೆ ನಡೆದಾಗ ಮೊಟ್ಟ ಮೊದಲನೇದಾಗಿ ನನ್ನ 3 ಜೊತೆ ಕೋಣಗಳನ್ನು ಬೆಂಗಳೂರಿನ ಕಂಬಳಕ್ಕೆ ಕೊಂಡೋಗ್ತೇನೆ ಅಂತ ಮೊದಲು ಘೋಷಿಸಿದವರು ನಂದಳಿಕೆ ಶ್ರೀಕಾಂತ ಭಟ್ ಅವರು. ನಾನು ಬಿಟ್ಕೊಳ್ಳೇನಾ ಎಂಗ್ಳು ಪಾತ್ರ ದಾಂಡಿ ಮಾಳಾನಂದ ನಿಲಯ ಶೇಖರ್ ಶೆಟ್ಟಿ ಅವರ ಕೋಣಗಳು ನೇಗಿಲಿನ ವಿಭಾಗದಲ್ಲೂ ಫೈನಲ್ ಪ್ರವೇಶಿಸ್ತವೆ. ಹಗ್ಗದ ವಿಭಾಗದಲ್ಲಿಯೂ ಅಂತಿಮ ಸುತ್ತಿ ಫೈನಲ್ ಪ್ರವೇಶಿಸಿದ್ದಾವೆ. ನೀವು ನೋಡಿರಬಹುದು 4-6 ಜನ ಅಣ್ಣ ತಮ್ಮಂದಿರು ಬಂಧು ಬಳಗದವರೆಲ್ಲ ಶ್ವೇತ ಶುಭ್ರ ವಸನಧಾರಿಗಳಾಗಿ ಸಮವಸ್ತ್ರದೊಂದಿಗೆ ಕಂಬಳದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಂದಳಿಕೆಯವರು ಅವರ ಉದ್ಯಮಿಯಾಗಿ, ಓರ್ವ ಕೃಷಿಕನಾಗಿ, ಕಂಬಳ ಪ್ರೋತ್ಸಾಹಕರಾಗಿ ಕಿರೆ ವಿಭಾಗದಲ್ಲಿ ನಿರಂತರ 2-3 ಬಾರಿ ಕಂಬಳ ಶ್ರೇಷ್ಠ ಪ್ರಶಸ್ತಿ ಪಡೆದಂಥವರು ನಂದಳಿಕೆಯವರಾದರೆ, ನಾನು ಆಗಲೇ ನೆನಪಿಸಿದೆ, ಶ್ರೀನಿವಾಸ ಗೌಡರ ಕಕ್ಕೆ ಪದವಿನ ಕಂಬಳದಲ್ಲಿ ವಿಶ್ವ ದಾಖಲೆ ಮಾಡುವ ಸಂದರ್ಭದಲ್ಲಿ ಒಂದು ಕೋಣ ಮಾಳ ಆನಂದ ನಿಲಯದ ಆನಂದ ಶೆಟ್ಟರ ಕೋಣವೂ ಆಗಿತ್ತು. ಮುನ್ನ ಮೊನ್ನೆ ನಡೆದ ಕಕ್ಕೆ ಪದವಿನ ಕಂಬಳದಲ್ಲಿ ಈಗ ಬಿಡ್ತಾರಾಯ್ತಾ? ಬಿಡ್ತಾರೆ ಆದ್ರೆ ನಾವು ನಿಲ್ಲಿಸಿ ಆಯ್ತು, ಬಿಡುವಂತಕ್ಕೆ ಬಂದಿದ್ದಾರೆ. ಬಿಡ್ಬೇಕು ಮಾತ್ರ, ಬಿಟ್ರನೆ ಬರುದಿಲ್ಲ. ಹಾ ತರ್ಲೆ ಬೊಕ್ಕ ಪೂರ ಒಂಜಿ ಬ್ಯಾಂಡ್ ಉರ್ಪಾಗ ಮೆರೆಗೆ ಒಂಜಿ ಲಾಯ್ಕ್ ಮಲ್ಪುಗ ಬಿಡ್ಪಾರತ್ತ. ಆ ಭಾಗದಲ್ಲಿ ವೆಲೇರಿಯನ್ ಡೆಸ್ಸಾ, ಜನಾರ್ದನ್ ನಾಯಕ್, ಅಜಿತ್ ಕುಮಾರ್ ಜೈನ್, ಸುಧೀಶ್ ಕುಮಾರ್, ವಿಶ್ವನಾಥ ಪ್ರಭು, ಕೆರ್ಪೆ ಜನಾರ್ದನ್ ನಾಯಕ್ ಇವರೆಲ್ಲ ಕೋಣಗಳನ್ನು ಬಿಡುವಲ್ಲಿ ಸಹಕರಿಸಿದವರು. ಅಜಿತ್ ಕುಮಾರ್ ಜೈನ್ ಹೇಳಿ ಆಯ್ತು. ಹಲೋ ನಾವು ಲಾಸ್ಟ್ ಟಾರ್ಗೆಟ್ ಇದ್ದದ್ದು 1 ಗಂಟೆ ಅಂತ, ಬಹುಮಾನ ವಿತರಣೆ ಆಗ್ತದೆ 1 ಗಂಟೆಗೆ ಅಂತೇಳಿ ಗೌರವಾಧ್ಯಕ್ಷರಿಗೆ ನಾನು ಮಾತು ಕೊಟ್ಟಿದ್ದೆ 1 ಗಂಟೆಗೆ ಆಗ್ತದೆ ಅಂತ. ಆದರೂ ವಿಳಂಬ ಆದರೂ ಅಚ್ಚುಕಟ್ಟಾಗಿ ಎಲ್ಲರ ಸಹಕಾರದಿಂದ, ಅದರಲ್ಲಿಯೂ ಕೂಡ ಸಹೃದಯ ಪ್ರೇಕ್ಷಕ ಬಳಗದ ಸಂಪೂರ್ಣ ಮನಪೂರ್ವಕ ಸಹಕಾರದೊಂದಿಗೆ ಸ್ವಾಮಿ ಕೋಣಗಳು ಫೈನಲ್ಗೆ ಬಂದರೆ ಓಡಿಸ್ತಾರೆ. ಆದರೆ ಈ ಸಹಸ್ರ ಸಂಖ್ಯೆಯಲ್ಲಿ ಸೇರಿದ ಜನರ ಹರ್ಷೋದ್ಗಾರದ ಮಧ್ಯೆ ಓಡಿಸುವುದಿದಲ್ಲ, ಅದು ಸಣ್ಣ ಮಾತಲ್ಲ. ಅದು 1.5 ಗಂಟೆ ರಾತ್ರಿಗೆ ಬೆಂಗಳೂರಿನ ನಗರದಲ್ಲಿ. ಹಲೋ ಅವ್ಯಾರು ನನ್ನ ಬೆತ್ತ ಎದುರು ಬಾರ್ನು ಬ್ಯಾರಿಕೇಡ್ ಹತ್ರ ಇದ್ದವರು ಬೆತ್ತ ಎಲ್ಲ ಎದುರು ತರ್ತಾ ಇದ್ದೀರಿ. ಅಣ್ಣ ಪ್ರೇಕ್ಷಕರಲ್ಲಿ ಸ್ವಾಮಿ ನಿಮ್ಮ ಕೈಯಲ್ಲಿರೋ ಬೆತ್ತ ಬಾರಿ ಕಡಿಮೆ ಬೆಲೆದ್ದು, ಬೇಡ ತೋರಿಸ್ಬೇಡಿ ಅದನ್ನು. 200 ರೂಪಾಯಿ 20,000 ರೂಪಾಯಿವರೆಗಿನ ಬೆತ್ತಗಳು ಉಂಟು.
ಮತ್ತೆ ಕೆಲವು ದಕ್ಕಲಿಗೊಂತೆ ಇಲ್ಲಡೆ ಪೊಯ್ಗಳು ಹೊರತ್ತೆ ಪೊಡಾಪುಣು ಪರಿಸ್ಥಿತಿ ಅಂಚ ಉಂಡು ಅಲ್ಪ 16 ಗಂಟೆ 1 ಗಂಟೆ ಅಂಡತೆ ಬೇತ ಟೈಮುಡು ಎಂಚಲು ಮಾತ್ರ ತಿರುಗುನ ಜಾಗ ಒಂದು ಗೊತ್ತಿಜ್ಜಿ ಐತ ದೋಷಲ ಇಪ್ಪು ಅಣ್ಣ ಕಾರ್ದಾಡಿ ಇಟ್ಟು ಒಂದು ಮೈ ಪೋಬುಜಿ 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 ನಂದಲಿಕೆ ಶ್ರೀಕಾಂತ ಭಟ್ ಬಿರ್ದದ ಕಂಬಳದ ಶೂಟಿಂಗ್ನ ಸಂದರ್ಭದಲ್ಲಿ ಸುಂದರವಾದ ಸಂಪ್ರದಾಯ ಕಂಬಳದ ಒಂದು ಸನ್ನಿವೇಶವನ್ನೇ ಸೃಷ್ಟಿಸಿದವರು ಶ್ರೀಕಾಂತ್ ಭಟ್ ಅವರು. ನಾವೊಬ್ಬರು ಎಲೆಕ್ಟ್ರಿಷಿಯನ್ ಈ ಗಂತಿಗೆ ಬರಬೇಕು. ಹಲೋ ಓ ಎಕಡೆ ಬುಡ್ಪ ಫಂಡರ್ ಮಾರ್ರೆ ಬುಡ್ಪ ಬಂದ್ ಫಂಡರ್ ಅದು ಬುಡ್ಪನ ಅಂತ ಇತ್ತೀರಿ ಬೊಕತಾನೆ ಓ ಮೈಕ್ ಕೈಕೊಂಡು ಮೈಕ್ ಕೈಕೊರ್ ನೈಕ್ಲ ಬುಡ್ಪ ನೈಕ್ಲ ನಿಗ್ಲಿಕ್ ಕನೆಕ್ಷನ್ ಬುಡ್ಚಿ ಅಲ್ಪ ಫ್ಲಾಗ್ ಇರ್ತಾರ ಇರ್ಲಿ ಬಿಡ್ಪೇರಿ ಹಾ ಆತಿತ್ತು ನಾವು ಬಿಡ್ಪಾವ್ ಸಾರಿ ಬಿಡಿ. ನಂದಳಿಕೆ ಶ್ರೀಕಾಂತ ಭಟ್ರನ ಸಿ ರಾಜಕರಿಟೆ ಬಂಬರಾಣ ಬೈಲು ಒಂದಿಷ್ಟು ಶೆಟ್ರು ಗಿಡಪೇರು ನಂದಳಿಕೆ ಇರ್ಲೇನೆ ಮಹಾರಾಜ ಕೆರೆಟ್ಟುಳ್ಳ ಮಾಳ ಆನಂದ ನಿಲಯ ಶೇಖರಿಯ ಶೆಟ್ರನಿರ್ಲು ಭಟ್ಕಳ ಶಂಕರ ಗಿಡಪೇರಿ ಮಾಡದಿರ್ಲೇನು ಐನ ಬರೀಕಿ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ವರ್ಯ ಪೂಜಾರಿಗಳ ನಿಟ್ಟೆ ಪರಪ್ಪಾಡಿ ಸುರೇಶ್ ಕೋಟೆ ಅಂದ್ರ 1 ನಂಬರ್ ದಿರ್ಲೆಗಳ ಬಲ್ಲುದ ಎಲ್ಲಿ ಇರ್ಲೇನ ಸಾಲು ಅಡೆ ಅಪ್ಪಜ ಅಪ್ಪಜಿಂದ ಅಡೆಗೆ ಬೇರೆ ಮಲ್ಪಲಿ ಅಣ್ಣ 2 ಬಾಲ್ದಗ್ಲಿತ್ತ ಜಾಗ್ರತೆ ಮಲ್ಪಡು ತಡ ಅಲ್ಪರವಲ್ಲಿ ನಿಗ್ಲಿಕ್ಕೆ ಪನ್ಪೆ ನನ್ನೆಲ್ಲ 10 ಮಿನಿಟ್ ಉಂಡಾಗಲ್ಲ ನನ್ನೆಲ್ಲ ಕನಿಷ್ಠ 10 ಮಿನಿಟ್ ಉಂಡಾಗಲ್ಲ ಎತ್ತಪ್ಪ ಹಿಡಿದು ತುಂಬಿತ್ತ ಬುಡ್ಪತ್ತುಲ್ಲಿ ವಾಚಿ ತೋಳೆ ಮಾತಿರ್ಲ ಬೇಗ ಬುಡಿ ಎರಡೆ ಇಂಕನಿರ್ಲಿ ಅಣ್ಣ ನಿಗಿಲ್ಲ ಅಡೆಗೆ ಬೇರೆ ಮಲ್ಪಲಿ ವೋಲ್ಟೇಜ್ ಆಯ್ತು, ಹೈ ವೋಲ್ಟೇಜ್ ಆಯ್ತು, ಇನ್ನು ನೆಕ್ಸ್ಟ್ ಯಾವ ಲೆವೆಲ್ ಇರುತ್ತೆ ಅಂತ ಅದು ಹೇಳಿ ಪ್ರಯೋಜನ ಇಲ್ಲ. ನೀವು ನೋಡಿ ಅನುಭವಿಸಬೇಕು. ಇದನ್ನ ಕಂಡುಕೊಳ್ಳೋದಕ್ಕೆ ರಾಜ್ಯಾದ್ಯಂತ ಮೂಲೆ ಮೂಲೆಯಿಂದ ನಿಜವಾಗ್ಲೂ ನಿಂತು ಕಾಯ್ತಾ ಇದ್ದಾರೆ. ಎರ್ಲು ಬತ್ತನ ಫೈನಲ್ ಸಮಸ್ಯೆ ದಯచేసి ಬಿಡ್ತುಲೆ. ಹಲೋ ಒಂಚೂರು ಬಿಡ್ತುತ್ತಲ್ಲ ಆತೆ. ಹಲೋ ನನ್ನೆಲ್ಲ 7 ಮಿನಿಟ್ ಉಂಡಣ್ಣ ಎಂಗಲ್ ಪಂತ್ರ ಇಟ್ಟು ಆಡಿಯೋ ಟೆಕ್ನಿಷಿಯನ್ ಬೇಗ ಕಂಟ್ರೋಲ್ ರೂಮ್ ಹತ್ರ ಬನ್ನಿ. ಆಡಿಯೋ ಟೆಕ್ನಿಷಿಯನ್ ವಾಚಿತ್ತು ಒಂದೊಳ್ಳೆರು ಮಾತಿರ್ಲ. ಒಂದು ಕಂಬಳ ನಡಿಬೇಕು ಅಂದ್ರೆ ಅದಕ್ಕೆ ಅದ್ರದೇ ದಯವಿಟ್ಟು ನಿಲ್ಸಿ. ಈಗ ಬೇಡ. ಬಲೆ 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 2 ಬಾಲ್ದಗ್ಲಣ್ಣ ಬಲೆ ಬಲೆ ಬುಟ್ರಣ್ಣ ಬರು 2 ಬಾಲ್ದಗ್ಲ ಜಾಗ್ರತೆ ಮಲ್ಪಡು. ಇನ್ನು 3 ನಿಮಿಷ ಉಳಿದಿದೆ ಅಣ್ಣ. ಬೊಬ್ಬೆ ಬೊಬ್ಬೆ ಬೇಡ, ಬೊಬ್ಬೆ ಬೇಡ, ಬಿಡ್ತಾರೆ ಈಗ. ನಂದಳಿಕೆಯವರು ರಾಜಕರೆಯಲ್ಲಿ, ಮಾಳದವರು ಮಹಾರಾಜ ಕರೆಯಲ್ಲಿ, ಬಂಬ್ರಾಣ ಬೈಲು ಒಂದಿಷ್ಟು ನಂದಳಿಕೆ ಕೋಣಗಳನ್ನು ಭಟ್ಕಳ ಶಂಕರವರು ಮಾಳದ ಕೋಣಗಳನ್ನು ಹಗ್ಗದಲ್ಲಿ ಓಡಿಸ್ತಾರೆ. 10 ನಿಮಿಷಕ್ಕೆ 2 ನಿಮಿಷ ಮಾತ್ರ ಬಾಕಿ ಇದೆ.
ನಂದಲಿಕ ಶ್ರೀಕಾಂತ್ ಭಟ್ರನ ಮುಜನೆ ನಂಬರ್ದಲ್ಲೂ ರಾಜ ಕರೆಕ್ಟ್. ಮಾಲಾನಂದ ನಿಲಯ ಶೇಖರೇಶ್ ಶೆಟ್ಟರ್ನಲ್ಲೂ ಮಹಾರಾಜ ಕರೆಕ್ಟ್. ರಾಜ ಕರೆಕ್ಟ್ ಇಪ್ಪಡ ನಂದಲಿಕ ಶ್ರೀಕಾಂತ್ ಭಟ್ರನ ಮುಜನೆ ನಂಬರ್ದಲ್ಲಿ ಎನ್ಗಿಡಿ ಅವನಾರು ಕುಂಬ್ಳೆ ಬಂಬ್ರಾಣ ಬೈಲು ವಂದಿತ್ ಶೆಟ್ರಿ. ಮಹಾರಾಜ ಕರೆಕ್ಟ್ ಇಪ್ಪಣ ಮಾಲಾನಂದ ನಿಲಯ ಶೇಖರೇಶ್ ಶೆಟ್ಟರ್ನ ಇಲ್ಲಿ ಎನ್ಗಿಡಿ ಅವನಾರು ಬಡ್ಕಳ ಶಂಕರ್ ಅಣ್ಣ ರಡ್ಡು ಪಾಲ್ದಾಗ್ಲಿತ್ತೆ ಬುಡುಬಣ ಹಂತಕ್ಕೆ ಬರೋಡು ಒವೇ ಕಾರಣ ಪಿರಗೊಂಡಾರಿಜಿ ಒಂದೇ ನಿಮಿಷ ಅವರ ನಿಖಿಲೆ ಕೊರಿನೆಂಚಿನ ಸಮಯ ಮುಕ್ತಾಯ ಒಂದು ಬರ್ತಂದ್ರೆ ರಡ್ಡು ಬಾಲ್ದಾಗ್ಲ ಗಮನಿಸಲೇ ಇರ್ಲೇನು ಮುಂತಾರವನ್ನ ಗುಂತ ಸಹಕಾರ ಕೊಡು. ಬಲೆ 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 ಫ್ಲಾಶ್ ಇಲ್ಲಲ್ಲ, ಯಾರಕ್ಕೆ ಮರದಲ್ಲೂ ಫ್ಲಾಶ್ ಇಲ್ಲಲ್ಲ. ಆಯ್ತಿದ್ದಾನೆ ಪಿರಮಲ್ ಪ್ಲೇಟಿಗೆ ರಡ್ಡು ಪವನ್ ಒಂಜಿ ಪವನ್ದ ಸ್ಪರ್ಧೆ, 1,50,000 ರೂಪಾಯಿದ ಸ್ಪರ್ಧೆ. ಗೆದ್ದವರಿಗೆ 2 ಪವನ್ 1 ಲಕ್ಷ, ಗೆಲ್ಲದೆ ಇದ್ದವರಿಗೆ 1 ಪವನು 50,000 ಈ ಸ್ಪರ್ಧೆಯಲ್ಲಿ. ಓಟಗಾರರಿಬ್ಬರಿಗೂ ಕೂಡ 4 ಬಲೆ ಹೋಗ್ಲಿ ಉಂಟು ನಿಖಿಲ್ ಲೆತ್ತೋನಿ ಲೆತ್ತೋನಿ ನಿಗ್ಲೋರ ಈ ರಡ್ಡು ಕೊಂಬುದಾಗಲಿನ ತೂಲೆಗೆ ಅಗ್ಲಿನ ತೂಲಗೆ ಇರ್ಲೇನು ಬಿಡುವ ಲಕ್ಷಣ ಉಂಡ ಪುಗ್ಗೆಲ್ಲ ಪೋತನ ಅಗಲಿನ ಕೊಂಬು ಐಟೇನೇ ಉಂಟು ದೀತನ ದೆರೆದು ಜೀರ್ನಲ್ಲ. ಹಲೋ ಹಾ ಊಟ್ರ ಬರೋದು ಆವಣ್ಣ ಕರ್ಬ ಮುಟ್ಟೊಂದುಲ್ಲ ರಥ ಹಾ ದಾದಾ ಐದು ನಿಖಿಲಿ ಬೋರ್ಡ್ ಇತ್ತ ಏರ್ಲೈನ್ 11 ಬಲ್ ಎತ್ತಾ ಗಂತಕೇರ್ಲು 10 ನಡೆದಬೇಕು ಅಂಚಾನ್ ಇಂಚಾನ್ ಬಂಡ ಬಡ ಅಣ್ಣ ನಿಖಿಲಿ ಬಿರವಲ್ ಪ್ಲೇಟಿಗೆ ಮಾಳ ತಗಲೆ ಮಹಾರಾಜ ಕರೆಕ್ಟ್ ನಂದಲಿಕೆ ತಗಲೆ ರಾಜ ಕರೆಕ್ಟ್ ಬಲದಮಲ ವಿಭಾಗದ ಫೈನಲ್ ಸ್ಪರ್ಧೆ ಪ್ರಥಮ ದ್ವಿತೀಯ ಬಹುಮಾನದ ಸ್ಪರ್ಧೆಗೆ ತಯಾರಾಗುವುದಿಲ್ಲ. ಹಲೋ ಹಲೋ ಓ ಎಂಕಲ್ ಇನಿ ಶುರು ಆತನಾತೆ ಕೋಡೆ ಮುಗ್ಗಿಂಡು 12 ಗಂಟೆಗೆ ದಿನ ಶುರು ಆತನಾತೆ ಅದೇ ತೊಂದರೆ ಅಡೇಗೆ ಮುಂತಲೆ ಮಲ್ಲ ಗಂಟೆ ಮುಗಿದು ಎಲ್ಲಿಯ ಗಂಟೆ ಶುರು ಆತದು. ಕಳೆದುದು ಸಿಕ್ಕಿದೆ ಹೇಳ್ಬೋದಾ? ಸಂತೋಷ್ ಅನ್ನುವರ ಪರ್ಸ್ ಸಿಕ್ಕಿದೆ, ಅದರಲ್ಲಿ ಸ್ವಲ್ಪ ಹಣ ಇದೆ.
ಸಂತೋಷವನ್ನು ಬಂದು ಪಡೆಯುವಾಗ ಎಷ್ಟು ಹಣ ಇತ್ತು ಅಂತ ಹೇಳಿ ಪಡಿಬೇಕು. ನೆಲ್ಲಿಕಾರ್ ಸಂತೋಷ್, ಹಲೋ ಅಪ್ಪಣ್ಣ ತಾನೆ ಈತು ಬರ್ತು ಬೊಗ್ಗ ನಿಖಿಲಂಜಿ ಪರ್ಲು ತೂದು ಪೋಡಂದೇ ಉತ್ತುದು ನಕಲು ಆ ಸ್ಪರ್ಧೆ ತೋಡು, ಆ ವೇಗ ತೋಡು, ಆ ದಾಖಲೆಯನ್ನು ತೋಡು ಅಣ್ಣ ನಿಖಿಲ್ ಪೊರ್ತುಡು ಬುಡ್ನ ಮಾತ್ರ ತಿಂದಾಪನು ಹಲೋ 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 ದಾದಾನಣ್ಣ ಎರ್ಲು ಉತ್ತು ಬಾ, ಎರ್ಲು ಉತ್ತು ಬಾ, ಸರಿಯಾದ ಉತ್ತಂಡ ಎರ್ಲು ಉತ್ತು ಬಾ, ಈರ್ದಾನೆ ಉಳ್ತು ಬತ್ತನು ಇಡೇಟ್. ಹಲೋ ಆಗುತ್ತೆ, ದಯವಿಟ್ಟು ಬೇಸರ ಮಾಡಬೇಡಿ. ಎಷ್ಟು ನೆಗಾಡಿದ್ರು ಕೂಡ ಬೇಸರ ಬಲೆ 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 ನಿಗಳ ಅಡಿಗೆ ಉಂತಲೆ ಜನ ಅಡಿಗೆ ಉಂತಲೆ ಏರ್ಲ ಕಡಿಬಿಡಿ ಮಲ್ತ ನೋಡ್ತಿ 12 ಗಂಟೆ ಹಿಡಿದು 1 ಗಂಟೆಗೆ ಸಾಮಾನ್ಯವಾದ ಇಪ್ಪನ ಶಬ್ದಗಳು. ಎಂಗ್ಲೇ ಗೊತ್ತಿಜ್ಜಿ, ಕೆಲವುದಾಗೆಲ್ಲ ಪರಿಸ್ಥಿತಿ ಮತ್ತೆ ಒಡೆ ಮುಟ್ಟೆ ಎತ್ತಿದ್ರಂದು ಗೊತ್ತಿಜ್ಜಿ. ಭಜನಾ ಕಮ್ಮಟ ಆಡು ಆವ್ ಆವ್ ನಿಖಿಲ್ ಪನ್ಯ ಶಬ್ದ ಕಾಲಿ ಎರ್ಲೆಗೆ ಕೇಂದ್ರ ಎರ್ಲು ಪಾರ್ದು ಬರ್ಪು ನನ್ನ ಅಂಡ ಬಹುದು ಹೋಯ್ತು ಎರ್ಲ ಅಂಡ ಬರ್ಪುವ ಅಂಡ ಇಟ್ಟಪ್ಪ ಜನೂರ್ಲಿರತ್ತೆ ಎಂಗಿಲ್ನ ಇರ್ಲಿ ಸರಿ ಅವಡು ಒಂಜಿ ಅಂಚಿದೇರು ಎಂಚೈಪೋಡು ಒಂದು ಕುಡೊಂಜಿ ಅಣ್ಣ ಅಣ್ಣ ಬೇಡ 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 ಶಬ್ದ ಹಾಳಾಗ್ತದೆ ನಮಗೆ. ಅಣ್ಣ ಒಬ್ರು ಎಲೆಕ್ಟ್ರಿಷಿಯನ್ ಬನ್ನಿ ಅಣ್ಣ. ಓ ಹೊರ ಮಕ್ಕಳೇನು ಬಿಡ್ಪಾಲೆ ಮಾರ್ರೆ ಬೊಕ್ಕ ಪೂರ ಸೇರಿ ಮಲ್ಪಗ ಕೈಟ್ ಬೆತ್ತದಾರ ಯಾರಣ್ಣ ಆ ಬೆತ್ತದಾನ ನಿರ್ಣಯ ಹಿಡ್ದು ಎದುರು ಬರ್ಕೊಂಡು ಬಾರಿ ಕಟ್ಬೇಕ ಬಂಡ ಭಾಷಾ ಅರ್ಥ ಪೂಜ ಬೆತ್ತ ಬ್ಯಾರಿಕೇಡ್ನಿಂದ ಒಳಗೆ ಬಂದಿದೆ ನಿಮ್ಮ ಬೆತ್ತಗಳು. ಸ್ವಲ್ಪ ಹೊಸದ್ದೆ ತೊನ್ಯಾಗಲನ್ನು ತೋಜುಂಡು ಬೆತ್ತ ಶುರು ವಾಚಿ ಕಟ್ಟಿನಾಗಲಿ ಪಾತೆರ್ನ ಕೈಯ ದುಂಪೊಬ್ಬನಿಗೆ ಅಂಚ ಅಕಲ್ನೆಲ್ಲ ಬೆತ್ತದ ಕಥೆ ಆತನು.
ಬಲ್ಲೋಯ್ಪುನ ಸ್ಪರ್ಧೆ ಮಿನಿ ನಡತೊಂದುಂಡು ಅಲ್ಪ ಬಲ್ಲೋಯ್ಪುನ ಗಂಚ ಮತ್ತೆ ಬಂದ್ಪೇರಿ ಇದ್ದತೆ ಹಾ ಹಾ ಇತ್ತ ಬಿಡ್ಪಾಡು ಅಪ್ಪಣ್ಣ ಇತ್ತ ಬಿಡ್ಪಾಡು ಬಾರಿ ಬರ್ತಾಂಡೆ ಬಗ್ಗಿದ್ದೀರಿ ಅಪ್ಪಣ್ಣ ಬಗ್ಗಿದ್ದೀರಿ ಹಾ ಹಲೋ ಹಾ ಅಣ್ಣವರಿ ಅದಾದ ಕತೆ ಒಂದು ಮರ ತೇರ್ಲಿಕ್ಕೆ ತೊಂದರೆ ಅವರ ಬಲ್ಲಿ ಚುರುಕು ಇತ್ತ ಬಿಡ್ಪಾತನು ವಿಜಯನ ಮಗಳನ್ನ ಕಡೆಯಕ್ಕೆ ಇಡ್ಪುನ ಹಲೋ ಹಾ ಒಬ್ರು ಎಲೆಕ್ಟ್ರಿಷಿಯನ್ ಬರ್ಬೇಕು ಈ ಕಡೆ ಪೂರ ಬರಡಣ್ಣ ಇತ್ತ ಒಂದು ಏರು ಬರಡ ಬಂದ್ಪೆ ಪೂರ ಕಡೆ ಬಿಡುವ ಎಲೆಕ್ಟ್ರಿಷಿಯನ್ಸ್ ಯಾರಾದ್ರಿದ್ರೆ ಆ ಬದಿಗೆ ಹೋಗ್ಬೇಕು ತಕ್ಷಣ ಆತನ ಮುಟ್ಟೋಡಿರ್ಲ ಎಲೆಕ್ಟ್ರಿಕಲ್ ಕೆಲಸ ಗೊತ್ತಿತ್ತು ನಗಲಿತ್ತನ್ಲ ಅವು ಹಲೋ ಹಲೋ ಅಣ್ಣ ನಿಗ್ಲಿ ಇರ್ಲೇನ್ ಗಂತಲು ಉಂತಾರ ಬಣ್ಣಗೆ ಉಂತಾದ ಸಾಕಾರ ಕೊರಲಿ ನಿಗ್ಲ ಪಿರೌಡ್ರು ನಾನ ಸಾಲ್ದಿರ್ಲು ಉಲ್ಲ ನುಗ್ಗೋ ಸರ್ತ ಉಂಡಾನ್ ತೂಲೆ ಬಿಡ್ಪಲೆ ಬೇತ ಓಯ್ನ ತೋಡ ಬರ್ಚೀರಿ ಇದು ಬಿಡ್ಪೇರಿ ಕರ್ಬ ಒಂಜಿ ಕೈ ಕೊರ್ಲೆ ಆ ನಮ್ಮನ ಶಬ್ದಾನಗ ನಿಗ್ಲಡೆಗೆ ಉಂತವರ ಹಲೋ ಹಲೋ ಅಕಲ್ ರಡ್ಡು ಪಾಲ್ ದಕಲ್ ಕೇನ್ಲೆ ಉಳ್ಳೇರತ್ತೆ ಅಕಲು ಉಳ್ಳೇರಿ ಬುಟ್ರೆ ಉಂಡಾಯ್ತ ಕೇನ್ಲೆ ಮೂಲು ಈತು ಜನ ಸಭಿ ಕೆರಿಪುನ ಏರ್ಲ ಇಲ್ಲಡ್ದಲ್ಲ ಕಸಬ್ದಂತೆ ಬತ್ತಿನ ಕುಲತ್ತು ಬೆಂಗಳೂರು ಕಂಬಳ ಒಂದೊಂಜಿ ನೆಕ್ಕ ಗನಸ್ಸಿಕೆ ಉಂಡು ಒಂಜಿ ಗೌರವ ಉಂಡು ಒಂದು ಪಂಡು ಬತ್ತಿನ ಕುಲಿ ಮಾತ ಇಪ್ಪುನ್ ಮೂಲು ಅಕಲು ಬೊಬ್ಬೆ ಮಾಡಿರೋಂಡ ನಮ್ಮ ಜನಕುಲ ಹತ್ತಕುಲು ದಾದ ಆಯ್ತಾನ ಎಕರ್ ಬಕ್ಕ ಆಯ್ತು ಆಯ್ತಿದ್ ಬನ್ನೊಂದುಲ್ಲ ಹಲೋ ಹಲೋ ಕರೆಕ್ಟ್ ಏರ್ ಮಾತ ಉಳ್ಳೇರು ನಂದಲಿಕ ಶ್ರೀಕಾಂತ್ ಭಟ್ರನ ಮುಂಜಿನ ನಂಬರ್ದಲ್ಲೂ ರಾಜ ಕರೆಕ್ಟ್ ಶ್ರೀಕಾಂತ್ ಭಟ್ರು ಉಳ್ಳೇರತಿ ಉಳ್ಳೇರಿ ಹಾ ಈ ಪದ ಕರೆಕ್ಟ್ ಏರ್ ಉಳ್ಳೇರು ಶೇಖರ್ ಶೆಟ್ಟಲ್ರ ಉಳ್ಳೇರಿ ಉಳ್ಳೇರತ್ತ ಅಕಲ್ ಮಾತ ಮೆಕ್ಕಿ ಬಲೆಲ್ಲ ಉಳ್ಳೇರತ್ತ ಹಾ ಅಕಲ ಒಂಜಿ ಪಂಡ್ಲೆ ಆ ಮಾಧವ ಬುಡ್ಪುನಕ್ಲೆ ಒಂಚೂರು ಬುದ್ಧಿ ಪಂಡ್ರೆ ಪಂಡ್ಲಿ ಇನಿ ಅಕಲ ತಪ್ಪು ಯಾನು ಪನೊಂದಿಜ್ಜಿ ಮಾಧವ ಬುಡ್ಪುನಕ್ಲೆ ಏಪ ಸುಧಾರಣೆ ಆಪೇರ ಆನಿ ಕಂಬಳ ಸುಧಾರಣೆ ಆಪುಂಡು ಹೆಂಗ್ ನಿಂಕಳ ಬಾಂಧ ಬುಡ್ಪುನಕ್ಲೆ ಹೇಳಲ್ಲ ಗರ್ವಜ್ಜಿ ಅಣ್ಣ ನಿಕ್ಲು ಅರ್ಥ ಮಲ್ತ ನೋಡು ಈತು ಜನ ಪ್ರೇಕ್ಷಕರು ಮೂರ್ಖೇರತ್ತು ನಿಕ್ಲನ ಬುದ್ಧಿವಂತಿಕೆ ನಿಕ್ಲು ಮಾತಿರಲ್ಲ ಬಿರ್ಸೆರೆ ನಿಕ್ಲು ಏರ್ಲ ಸುಮಾರತ್ತು ಅಂಡ ಸರ್ಟಿಫಿಕೇಟ್ ಇಂಚಾಗೈತೆ ನೋಡಿ ತಡಮಲ್ತಗೈತೆ ನೋಡ್ಚಿ ಬೇಗ ಬಿಡ್ದುಗೈತೆ ನೋಡ್ಲಿ
ಪಡ್ನಾಗ ಬೇಜಾರಾಂಡ್ಲ ಪನೋಡ ಎನ್ನ ವಿಷಯ ಪನೋಡೆ ಬೇಜಾರಂಡ ಬೊಕ್ಕ ಎಂಕುಲ ನಿಕುಲು ಕುಲೊಂದು ಪಾತಿರೊಂದು ಸುಧಾರಿತ ಅದ ಕಂಬಳ ಸುಧಾರಣೆ ಅವಳು ನಿಕ್ಲೆ ಕುಲ್ಲಾದ ಬಾರಿ ಪುರ್ಲುಡು ಮಾನಾದ ಜೋಕ್ಲಿಕ್ ಪಂಡ್ಲೆಕ್ಕ ಪಂಡ ಲಾಲಿ ಹಾಡಿ ಹೇಳಿದೀವಿ ಬೆಂಗಳೂರು ಕಂಬಳ ನಮ್ಮ ಕಂಬಳ ಒಮ್ಮೆ ಹೇಳ್ತೀರಾ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ ಇತ್ತ ಬಿಟ್ರೆ ಬರೋದಿಲ್ಲ ಬಲೆ ಅಣ್ಣ ಅಂದ ಅಂದ ಇಟ್ಟೆ ನಿಕ್ಲೆಗೆ ಬೆಂಗಳೂರು ಕಂಬಳ ಅಂದ್ ಗೊತ್ತಾಣ ನಿಕ್ಲೆಗೆ ಬೊಬ್ಬೆ ಮಾಡ್ಬೇಕು ಹುಡ್ಜಂಟ ಮಣಿಪುರ್ ಜಿತ್ತೇರ್ಲ ಮಣಿಪುರ್ ಜಿ ಎನ್ನ ಮರೆಯದ್ದೆ ಪ್ರಶ್ನೆ ಬುಡುಪೇರಿಗೆ ಬಲೆ ಲೆತನೆ ಹಲೋ ಎರ್ಲೇನು ಬುಡುಪುನಗಲೇನೆ ದೂರ್ದು ಪ್ರಯೋಜನ ಜಿ ಇಂಚಿನಗಲೇ ಬೋಡು ಬುಡುಪುನಗಲಿಂದ ಎರ್ಲೇನ ಯಜಮಾನ್ರ ನಗಲೆ ಆಗಲೇನು ಮಲ್ದನತ್ತ ಅಪ್ಪಣ ಈ ಮಾತ್ರ ಶಬ್ದವನ್ನು ಕೇಂದನ ನಮ್ಮ ನೆಡ್ದುಂಬು ಎರ್ಲೇನು ತಿರ್ಗಾದ ಬುಡುಪುನಾಗ್ಲಾಗಿಲ್ಲ ಎರ್ಲೇನಾಗ್ಲಾಗಿಲ್ಲ ಒಂಜಿ ಪರಸ್ಪರ ಹೊಂದಾಣಿಕೆ ಉಂಡು ಕರೆಕ್ಕಿ ಜಪ್ಪಡು ದುಂಬೆ ಅಗಲ್ನ ಕೆಬಿಟ್ಟು ಒಂಜಿ ಪಾತರ ಪನ್ಪೇರು ಅವೇ ನಾನು ಬುಡುಪಾತ್ ಪನ್ರ ಆಬ್ಜಿ ಪನರ್ಲ ಬಲ್ಲಿ ಹಲೋ ಅಣ್ಣ ನಿಗ್ಲಾಟೆಗೆ ಉಂತಲೆ ಅಣ್ಣ ಎಂಕೆಗದಲ್ಲ ಸೋಪು ಜಣ್ಣ ಪ್ರಾಯಾದಿಪ್ಪಣ್ಣ ಸೋಪುಜಿ 1 ಗಂಟೆಲ 41 ನಿಮಿಷ ತಿರ್ಗನಗಲ ಒಂದೇ ನಮನಿ ಉತ್ತದ ಮೈ ಕಡೆ ಪಾತಿರ್ದ ಎಂಗಳು ಅರ್ಥ ಕನಕ್ಕೆ ತುಲೆ ರಡ್ಡೆ ಬಾಲ್ದಾಗಲ ಗಮನಿಸಲಿ ನನ್ನೆಲ್ಲ ಸಾಲ್ದಿರ್ಲಿಲ್ಲ ಅವಳು ಕರಿಗಾಟದ ನೇರ್ಲಿಲ್ಲ ನಿಗಲ ಪಿರಾವುಡು ಜನಕ್ಕೂ ಅಣ್ಣ ಇರುವರೆಲ್ಲ ಬಾರಿ ಸರ್ವಿಸ್ ತಗಲ್ ನಿಗಲ್ ಮಸ್ತ್ ವರ್ಷದ ಬಕ್ಕ ಕೂಟ ಹೊಡಿಪನಾಗಲಿ ಕೂಟ ಬಾರಿ ಪರ್ಲು ಸುಧಾರ್ಪನಾಗಲಿ ಬಲೆ ಎಡಕ್ಕೆ ಮುದ್ದಲ್ ನಿಗಲಿ ಲೈಟ್ ಪಾಡ್ದಾತನು ಜನರೇಟರ್ ಒಂಜು ಕೊಣಪುಜೇರು ಬೊಪ್ಪಾಂಡಲಾವು ಎಂಗ್ಲೆಗೆ ಅರ್ಥ ಜನಕ್ಕೆ ಇತ್ತ ಬಿಡ್ಪೇರು ಇತ್ತ ಲಕ್ಷಣ ಉಂಡು ಬುಡುಪುನ ತುಲೆನ ದುಮ್ಮು ಪಿರ ಪೋಪುನ ಅವು ಸ್ಪರ್ಧೆ ಅತ್ತಿ ಇರ್ಲೇನು ಉಂಟದ ಕೊರಂದಂಡ ಅರೆಗ್ಲ ಒಂಜಿ ಅನುಕೂಲತೆ ಆಪುಂಡು ನಿಗ್ಲು ಇರ್ಲೇನು ಕರೆದುಕೊಂಡಂತ ಉಂತಲೆ ಕಡಂದಲ ದಾಮನೆ ಸತೀಶನ್ನೆ ಏಮೇಟ್ ಶೇಖರ್ ದಿನೇಶರ್ ಇತ್ತ ಇರ್ಲೇನು ಉಂತದ ಕೊರಡು ನಿಗ್ಲಿ ಮೊಗಲಿಗೆ ಒಂಜಿ ಟ್ರೈನಿಂಗ್ ಕೊರಡು ಅತ್ಯಂತ ಹಿರಿಯ ವ್ಯಕ್ತಿಗಳು ಎಡ್ಡೆಡ್ಲ ಸೀಂತ್ರೆಡ್ಲ ರಡ್ಡೆಟ್ಲ ನಿಷ್ಣಾತಿರು
ಅಪ್ಪಣ್ಣಗಾರನ ಶಾಲೆಡ್ ಮಾಸ್ಟ್ನಾಗೆಲ್ಲ ಈ ರೀತಿ ಬಸ್ಕಿದೆ ಪದ ಇರ ಏತ್ ಸಾರಿ ಪಾಪ ಕುಲುದು ಅಕ್ಕಿರ ನಂತರಿಕದಾಗಲೇ ರಾಜ ಕರೆಕ್ಟ್ ಮಾಳದಾಗಲೇ ಮಹಾರಾಜ ಕರೆಕ್ಟ್ ರಾಜ ಕರೆತ 9:51 10:21 ರಾಜಕರಿತ ನಂದಳಿಕೆ ಶ್ರೀಕಾಂತ ಭಟ್ರನ ಮೂರನೇ ನಂಬರ್ದಲ್ಲಿಗೆ ಸುರೂತ ವರ್ಷದ ಬೆಂಗಳೂರದ ರಾಜ ಮಹಾರಾಜ ಕರೆತ ಬಲ್ಲದ ಮಲ್ಲ ವಿಭಾಗದ 1ನೇ ಬಹುಮಾನ ರಕ್ತಪವನೆ 1 ಲಕ್ಷ 1ನೇ ಬಹುಮಾನವನ್ನು ಪಡೆಯಿನ ನಂದಳಿಕೆ ಶ್ರೀಕಾಂತ ಭಟ್ಟನ ಎರಡನೇ ಬಲ್ಲು ಹುಡುಗಿರ್ತಾರೆ ಬಂಬ್ರಾಣ ಬಯಲು 1 ಶೆಟ್ರು ಅರ್ಧ ಪವನ ಹಗ್ಗ ಹಿರಿಯ ವಿಭಾಗದಲ್ಲಿ ನಂದಳಿಕೆ ಶ್ರೀಕಾಂತ್ ಭಟ್ಟರ ಕೋಣ ಕೇವಲ ನೀವು ನಂಬೋದಿಲ್ಲ ಎಷ್ಟು ಅದ್ಭುತವಾಗಿ ತಮ್ಮ ಓಟವನ್ನು ಮುಂದುವರಿಸಿ ಅಂತ ಹೇಳಿದ್ರೆ ಮೊದಲನೇ ಸ್ಥಾನವನ್ನು ಗಳಿಸಿ ಅದು 9.51 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನು ಸಂಪೂರ್ಣಗೊಳಿಸಿ ಈ ನಮ್ಮ ಬೆಂಗಳೂರು ಕಂಬಳದಲ್ಲಿ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿರುತ್ತೆ. ಇದನ್ನ ಓಡಿಸಿದವರು ಬಂಬ್ರಾಣ ಬೈಲು ವಂದಿತ್ ಶೆಟ್ಟಿ. ರಜು ಹೊಲದಲ್ಲಿ ಭಾಗವಹಿಸಲು 31 ಜತೆ ಇರಲಿ ಫೈನಲ್ ಪ್ರವೇಶ ಮಾಡ್ತಿದ್ದು ಪ್ರಥಮ ದ್ವಿತೀಯ ಬಹುಮಾನದ ಸ್ಪರ್ಧೆಗೆ ಕರೆಕ್ಟ್ ತಯಾರ ಹೊಂದಲಿರಿ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿಯ ಪೂಜಾರಿ ನೆರಳು ರಾಜ ಕರೆಕ್ಟ್ ನಿಟ್ಟೆಪರಪಾಡಿ ಸುರೇಶ್ ಕೋಟೆ ಅಂಟೆ ಮುಂಜಿನ ನಂಬರ್ ತಿರಲು ಮಹಾರಾಜ ಕರೆಕ್ಟ್ ರಾಜ ಕರೆಕ್ಟ್ ಪುನಃ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿಯ ಪೂಜಾರಿ ನೆರಳಿನ ಗಿಡ ಅವನಾರು ಬೈಂದೂರು ವಿಶ್ವನಾಥ ದೇವಾಡಿಗೆರ್ ಮಹಾರಾಜ ಕರೆಕ್ಟ್ ಪುನಃ ನಿಟ್ಟೆಪರಪಾಡಿ ಸುರೇಶ್ ಕೋಟೆ ಅಂಟೆ ಮುಂಜಿನ ನಂಬರ್ದಲ್ಲಿ ಗಿಡ ಅವನಾರು ಹತ್ತೂರು ಕೊಡಂಗೆ ಸುಧೀರ್ ಸಾಲ್ಯಾನ್. ನೀವು ನೋಡ್ತಾ ಇರ್ಬೋದು ಎಷ್ಟು ಖುಷಿ ಸಂಭ್ರಮ ಈ ನಮ್ಮ ಕಂಬಳದ ನೆಲದಲ್ಲಿ ಮುಗಿಲು ಮುಡ್ತಾ ಇದೆ ಅಂತ ಹೇಳ್ಬಿಟ್ಟು ಈಗಾಗಲೇ ಹಗ್ಗ ಹಿರಿಯ ನಂದಳಿಕೆ ಶ್ರೀಕಾಂತ್ ಭಟ್ರರ ಕೋಣಗಳು ಪ್ರಥಮ ಸ್ಥಾನವನ್ನ ಗಳಿಸಿರುತ್ತೆ 1 ಲಕ್ಷದ ಬಹುಮಾನವನ್ನ ತಮ್ಮದಾಗಿಸಿಕೊಂಡಿರುತ್ತೆ. ಕಂಗ್ರ್ಯಾಚುಲೇಷನ್ಸ್ ನಂದಳಿಕೆ ಶ್ರೀಕಾಂತ್ ಭಟ್ರ ಸಿ ಕೋಣಗಳು ಕೊಡಂಗೆ ಸುಧೀರ್ ಸಾಲ್ಯಾನ್. ಹಲೋ ಹಲೋ ಸಂತೋಷ್ ಎಸ್ ಅಮ್ಮೇರ್ನ ಬುಧರ್ ತಮ್ಮಯ್ಯ ಮಡಿವಾಳಿ ಹಟ್ಟುಗದ ಬೆಟ್ಟು ಮನೆ ನೆಲ್ಲಿಕಾರ ಪೋಸ್ಟು ಪುಚ್ಚೆಬೆಟ್ಟು ಶಾಲೆ ಬಳಿ ತಾಲೂಕು ಉಳ್ಳೇರು ಕರೆಕ್ಟ್ ಉಳ್ಳೇರಾರು ಕರೆಕ್ಟ್ ಉಳ್ಳೇರ ಉಳ್ಳೇರು ಉಳ್ಳೇರು ಅಂಡಾರ್ನ ತರೆ ಟಿಪ್ಪಾಡು ಅಡ್ರೆಸ್ ಇಂಥ ತೆರೆಗೆ ಬತ್ತನಾರು ಬತ್ತನ ಸುರತ್ಕಲ್ ಪಾಂಚಜನ್ಯ ಯೋಗೇಶ್ ಕರೆ ಪೂಜಾರ್ ನೆರಲು ರಾಜ ಕರೆಕ್ಟ್ ಉಳ್ಳ ಮಹಾರಾಜ ಕರೆಕ್ಟ್ ನಿಟ್ಟೆಪರಪಾಡಿ ಸುರೇಶ್ ಕೋಟೆ ಅಂಡ್ರ 1ನೇ ನಂಬರ್ ಇರಲಿಲ್ಲ ಬಲ್ಲರಲ್ಲಿ ವಿಭಾಗದ ಫೈನಲ್ ಸ್ಪರ್ಧೆ ಬೈಂದೂರು ವಿಶ್ವನಾಥ್ ದೇವಾಡಿಗೆರೆ ಸುರತ್ಕಲ್ ಪಾಂಚಜನ್ಯ ಕುಂದಬಾರದಲ್ಲಿ ಮಾಸ್ತಿ ಕಟ್ಟೆ ಸ್ವರೂಪ್ ಕುಮಾರ್ ಓ ಪಾಂಚಜನ್ಯ ಸುರತ್ಕಲ್ ಇರಲಿಂಗಿದೆ ಅವನರು ಅಂದಪ್ಪ ನೀನು ಸರಿ ಮಲ್ತು ಬರೀಲಿ ಅದು ಈ ಬರೀ ನೀನು ಓದಿರಪ್ಪ ಜೋಕ್ಲೆ ಬರೀ ಅವಳು ಚಾನ್ಸ್ ಯಾಕಡೆ ಸೆಮಿಫೈನಲ್ ಪುರ್ತುಗಿಡ್ಯಾನಾರ ಆರು ಏರ್ ಬಂಡ್ಲಿ ಫೈನಲ್ ಪುರ್ತುಗಿಡ ಒಂದು ಇಪ್ಪಡಾರು ಕುಂದಬಾರಂದಡಿ ಮಾಸ್ತಿಕಟ್ಟೆ ಸ್ವರೂಪ್ ಕುಮಾರ್ ಇತ್ತು ಏರ್ನ ಪುದರ್ ನೋಡಿಗೆ ಇತ್ತೆ ಸ್ವರೂಪ್ ಕುಮಾರ್ ಕುಂದಬಾರಂದಡಿಯ ಅನ್ನೊಂದು ಕುಂದಬಾರಂದಡಿ ಮಾಸ್ತಿಕಟ್ಟೆ ಸ್ವರೂಪ್ ಕುಮಾರ್
ಬಲೆ ರೆಡ್ ಬಾಲ್ ಒಟ್ಟು ಗಂತ ಬಲೆ ಬಲೆ ಕುಂದಬಾರಂದಡಿ ಮಾಸ್ತಿಕಟ್ಟೆ ಸ್ವರೂಪ್ ಕುಮಾರ್ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿ ಪೂಜಾರನ ಇರನ ಗಿಡವೇರೆ ಹತ್ತೂರು ಕೊಡಂಗೆ ಸುಧೀರ್ ಸಾಲೆ ಅಂದ್ರ ನಿಟ್ಯಪುರಪಾಡಿ ಸುರೇಶ್ ಕೌಟಿ ಅಂತರ ಒಂಜನೇ ನಂಬರ್ ಇರನ ಗಿಡವೇರೆ ಹಗ್ಗ ಕಿರಿಯ ವಿಭಾಗದ ಕೋಣಗಳ ಸ್ಪರ್ಧೆ ಪ್ರಥಮ ದ್ವಿತೀಯ ಬಹುಮಾನಕ್ಕೆ ಸ್ಪರ್ಧೆಯಲ್ಲಿದ್ದಾರೆ. ಹಗ್ಗ ಕಿರಿಯ ವಿಭಾಗದ ಕೋಣಗಳು ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿಯ ಪೂಜಾರ್ಯ ಕೋಣಗಳು ರಾಜಕರೆಯಲ್ಲಿ, ಮಹಾರಾಜಕರೆಯಲ್ಲಿ ನಿಟ್ಯಪುರಪಾಡಿ ಸುರೇಶ್ ಕೋಟಿ ಅಂದ್ರವರ ಎ ಕೋಣಗಳು ತಯಾರಾಗ್ತಾ ಇದ್ದಾವೆ. ಹತ್ತೂರು ಕೊಡಂಗೆ ಸುಧೀರ್ ಸಾಲಿಯನ್ರವರು, ನಿಟ್ಟೆಪರಪಾಡಿ ಸುರೇಶ್ ಕೋಟ್ಯಾನ್ರವರ 1ನೇ ನಂಬರ್ನ ಕೋಣಗಳನ್ನು ಓಡಿಸ್ತಾ ಇದ್ದಾರೆ. ಇನ್ನೇನೋ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಮುಕ್ತಾಯದ ಸಮಾರಂಭವನ್ನ, ಬಹುಮಾನ ವಿತರಣೆಯ ಕಾರ್ಯಕ್ರಮವನ್ನ ನೋಡುವುದಕ್ಕಿದೆ. ಇಲ್ಲಿಂದ ಹೋದವರು ಕೂಡ ಲೈವ್ ನೋಡ್ತಾ ಇರಬಹುದು. ಮತ್ತೊಮ್ಮೆ ಬೆಂಗಳೂರಿನಲ್ಲಿ ವಾಸಿಸುತ್ತಿರುವ ನಮ್ಮ ತುಳುನಾಡಿನ ಎಲ್ಲ ತುಳುವರಿಗೂ ಕೂಡ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸುವುದರ ಜೊತೆಗೆ ಬೆಂಗಳೂರು ಕಂಬಳದಲ್ಲಿ ಕನ್ನಡಿಗರು ಕೂಡ ಅನೇಕ ಜನ ನಮ್ಮೊಂದಿಗೆ ಈ ಕಂಬಳದ ಯಶಸ್ಸಿಗೆ ಸಹಕಾರ ಮಾಡಿದ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಖಂಡಿತವಾಗ್ಲೂ ಇದೊಂದು ಹೇಳಲೇಬೇಕಾದಂಥ ವಿಚಾರ. ಯಾಕಂತ ಹೇಳಿದ್ರೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದು ಕರಾವಳಿ ನೆಲದ ಒಂದು ಕ್ರೀಡೆಯನ್ನ ಬೆಂಗಳೂರು ನೆಲದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ದೊಡ್ಡ ಮಟ್ಟದ ಸಪೋರ್ಟ್ ಅನ್ನ ಕೊಟ್ಟಂತವರು ಕರಾವಳಿಗರ ಜೊತೆಗೆ ಕನ್ನಡಿಗರು ಮತ್ತು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಬಂದಂಥವರು. ಈಗ ನಮ್ಮ ನಿನ್ನೆ 10:30 ಶುರುವಾದಂಥ ಒಂದು ಕಂಬಳದ ಉತ್ಸವ ಮಹೋತ್ಸವ ಈಗ ಫಿನಾಲೆ ಹಂತಕ್ಕೆ ಬಂದಿದೆ. ನೆಕ್ಸ್ಟ್ ಈಗ ಫಿನಾಲೆ ಹಂತಕ್ಕೆ ಸಜ್ಜಾಗಿರುವಂಥ ಕರೆ ಯಾವುದಂತ ಹೇಳಿದ್ರೆ ಹಗ್ಗ ಕಿರಿಯ. ಇದರಲ್ಲಿ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿಯ ಪೂಜಾರಿ ಹಾಗೂ ನಿಟ್ಟೆ ಪರಪಾಡಿ ಸುರೇಶ್ ಕೊಟ್ಯಾನ್ ಎ ಕೋಣಗಳು ಸೆಣಸಾಡ್ತವೆ. ಅದರಲ್ಲಿ ಯಾರು ಗೆಲುವಿನ ಜಯಬೇರಿನ ಬರ್ಸ್ತಾರಂತ ನಾವು ಕಾದು ನೋಡಬೇಕಾಗಿದೆ. ರಾಜಣ್ಣ, ಓ ಗಂಟೆ ತಾನು ಗೊತ್ತುಂಡ? ಗಂಟೆ ಏತಲಾವಡ ಅಶೋಕಣ್ಣ ರಡ್ಡಾಂಡ್ ರಡ್ಡಾಂಡ್ ಗಂಟೆ ಏತಾಂಡಲ ಒಂಜಿ ಅಶೋಕ್ ಕುಮಾರ್ ರೈಕ್ಲೇನು ಈ ಒಂಜಿ ವಿಷಯ ನಿಕುಲು ಮಾತಿರ್ಲವರ ಜೋರಾದ ಚಪ್ಪಾಳೆ ಕೊರೋಡಾರೆ ಪರ್ಲಿ ಚಪ್ಪಾಳೆ ಬಿಸಿಲು ಬೊಪ್ಪೆ ಎಂಚಿನ ಮತ್ತೊಂಡವರ ಬರೋಡು ದಾಯೆ ಪಂಡ ದಾಯೆ ಬೆಂಗಳೂರು ಕಂಬಳ ಮಲ್ಪಡೋದು ಸುಮಾರು ಜನ ಪಂತಿರ ಅಶೋಕಣ್ಣ ಅಂಡ ಕಂಬಳ ಮಲ್ಪಡೊಂದು ಗಟ್ಟಿ ಮನಸ್ಸುಡು ಪಿದಾಡಿದ ನಾರೇ ಇರು ಸಾಕಾರ ಮಾತಿನ ಸುಮಾರು ಜನ ಉಳ್ಳಿರ ಅಕ್ಲೆಲ್ಲೇ ಅನು ನೆನಪು ಮಲ್ಪಡು. ಪ್ರಕಾಶ್ ಅಣ್ಣ ಇಪ್ಪಡು, ಗುಣರಂಜನ್ ಶೆಟ್ಟಿ ಇಪ್ಪಡು, ಗುರು ಕಿರಣ್ ಇಪ್ಪಡು, ಉಮೇಶ್ ಅಣ್ಣ ಇಪ್ಪಡು, ಮಸ್ತ್ ಜನ ಇರಗೆ ಸಾಕಾರ ಕೊಡ್ತೀರಿ ಅಂದೆ ಜೊತೆಟ್ಟು ಕರಾವಳಿ ಜಿಲ್ಲೆದ ಈತು 150 ಜೊತೆ ಎರಡನೇ ಕ್ರೀಡೆ ಬೈದೇರು ಬಂಡ ಅವ ಅಶೋಕಣ್ಣನ ಮೋಕೆಡು, ಗುಣರಂಜನ್ ಶೆಟ್ಟನ ಮೋಕೆಡು, ಗುರು ಕಿರಣ್ನ ಮೋಕೆಡು ಇಂಚಾತ್ ಕಂಬಳದ ಮೋಕೆ ಎಂದು ಬಣ್ಪಲೊಂದು ವಿಶೇಷವಾದ ಮೋಕೆ ಉಂಡಾಕ್ಲೆ ಕಂಬಳ ಅಶೋಕಣ್ಣೆ ಮಲ್ತೇರು ಬಣ್ಬಣಿಗೆ ಸುಮಾರು ಜನ ಎಲ್ಲೆಲ್ಲೇ ಸಮಸ್ಯೆಲ್ ಮಾತು ಆತನು ಅಂಡ ಅಕುಲ್ ದಾದ ಪಂಡೇರು ಬಂಡ ಒಂಜೇ ಪಾತೇರ ಪಂಡೇರು ಈತು ಮಲ್ಲ ಒಂಜಿ ಸಂಗತಿನ ಮೂಲ ಮಲ್ತೇರು ಬಂಡ ಎಲ್ಲೆಲ್ಲೇ ಸಂಗತಿನ ಮಾತ ಹಿಂಗಲ್ ಮದತ್ತು ಬಿಡ್ತಾ ಅಂತ ಪಂಡ್ಪಡ ಪಾತೆರ ಎರ್ಲೇನು ಪತ್ತೊಂದು ಬತ್ತಿನ ಎರ್ಲೇನ ಯಜಮಾನರಕುಲು ಪಂಡೇರು ನೇಡ್ದು ಮಲ್ಲ ಧನ್ಯತಾ ಭಾವನ ಅಂಕ ಬುಕ್ಕೊಂಜಿ ತಿಕ್ಕೇರೆ ಸಾಧ್ಯ ಇಜ್ಜಿ 159 ಜೊತೆ ಇರ್ಲೆಗಿಲ್ಲ ಎರ್ಲೇನ ಯಜಮಾನರಾಗ್ಲೆಗಿಲ್ಲ ಈ ಸಂದರ್ಭದ ವಿಶೇಷವಾದ ಅಭಿನಂದನೆ ಅಶೋಕ್ ಕುಮಾರ್ ರೈ ಬೊಕ್ಕ ಇಡೀ ಕಂಬಳ ಬೆಂಗಳೂರು ಕಂಬಳ ಸಮಿತಿ ಪರವಾದ ಅಭಿನಂದನೆ ಸಲ್ಲಿಸ ಒಂದಿಲ್ಲ. ರಾಜಣ್ಣ ಓ ಅವೇ ಮೋಕೆಡೆ ಇಂತ ಎರುಲ ಬೇಗ ಬಿಡುಪುಲೆಕತ್ತುಲೆ ಅಂತೆ ಅವು ಪ್ರಕಾಶನ್ನೇ ಪಾಪ ಇನಿ ಮುಟ್ಟ ಉವೇ ಈತಿ ಏತಿ ಒಂದಿತ್ತಿಲ್ಲ ಈತಿ ರಾತ್ರಿ ಮುಟ್ಟ ಕುಳ್ಳಿದಿಪ್ಪಾರು ಗೋಲ್ಡ್ ಬೆಂಚ್ ಇನಿ ಆ ಎರ್ಕುಲ್ಲ ಯಜಮಾನ್ರ ನಕಲಿ
ಪಾಪ ಭತ್ತದ ಈ ಕಾರ್ಯಕ್ರಮದ ಭಾಗಿಯಾಗ್ತಾ ಇರೋ ಬನಪಡ ಪ್ರೀತಿಡಿ ಇತ್ತೆಲ್ಲ ಕುಳ್ಳದ ಕಾತೊಂದಿಲ್ಲ ಎಂಕಲ ಬಹುಮಾನ ಕೊಡದೇ ಬೋಪುಣನ್ ಅವು ಸರಿ ಅಂಚ ನಾಲ್ಕು ಜೊತೆ ಇಪ್ಪಡು ಅಂದಂದು ನಮಕ್ ದಾದಾ ಅನ್ಪಂಡ ಕಂಬಳದ ಒಟ್ಟಿಗೆ ಸಭಾ ಕಾರ್ಯಕ್ರಮ ಇತ್ತು ನಡೆದಾದು ಈ ಇರ್ಲಿನ ಯಜಮಾನಕ್ಲು ಅಥವಾ ಒಟ್ಟಿಗೆ ಇತ್ತಿನಕ್ಲ ಕ್ರಮ ಇಂಚಾತನ ಬಂಡ ಈ ಎರು ಜಾತಿಗೆ ಬಡು ಜಾತಿ ಇಂದು ತುಳುಟು ಒಂಜಿ ಗಾದೆ ಉಂಡು ಅಂದೆ ಆಯ್ತು ಒಟ್ಟಿಗೆ ಅಕುಲ್ಲ ಅಂಚನೆ ಎರು ಜಾತಿ ಕಾತಿರು ಕಂಬಳದ ಮೈಕ್ ಹಾಕಲಿಕ್ಕೆ ಸರಿಯಾಗಿ ಕೆಬಿಕೆ ಕೇಂಜಿಂದ ಅಕುಲ್ಲ ಪಕ್ಕಲ್ ಹಾಕೊಂಡ್ಜೇರು ಮೂಲ ಬತ್ತು ನಮ್ಮ ಕಂಪ್ಲೇಂಟ್ ದಾಟ ಬಂಡ ಎಂಕ್ಲಿಗೆ ಮೈಕ್ ಕೇಂಜಿ ಎರು ಕಟ್ಟುಪಾಡಿನ ಮೂಲಕ ಮೈಕ ಕೇಂದ್ರ ಈ ಅಂಚಿನ ಕಂಪ್ಲೇಂಟ್ಲು ಮಾತ್ರ ಇತ್ತಲ್ಲಿ ಅಂಚಾದು ಒಂಜಿ ಚೂರು ತಡಾಯರ ಕಾರಣ ಅವಲ ಇಪ್ಪೊಂದು ಯಾನ್ ಎನ್ನುವೆ ಬೊಕ್ಕ ಮೊಕಲ್ನ ಗಿರ್ಬುದಾರಿ ಅವು ಇಪ್ಪುಣನೆ ನಮ್ಮ ಏತ್ ಪಂಡಲ ಹಾಕೊಂಡು ಅಂಚನೆ ಮಲ್ಪಣು ಅಂಚಾದ ತೀರ್ನಾಥ್ ಪಂಪ ಆಯ್ನಾಥ್ ಬೇಗ ಪ್ರಕಾಶ್ ಶೆಟ್ಟಿಗೆ ಒಂದು ವಿಶೇಷವಾದ ಚಪ್ಪಾಳೆ ಕೊಡಬೇಕು. ಬೆಂಗಳೂರು ಕಂಬಳವನ್ನು ದೊಡ್ಡದಾಗಿ ಆಯೋಜನೆ ಮಾಡಿ ಇವತ್ತು ಕೂಡ ನಾನು ಬಹುಮಾನ ಕೊಟ್ಟೇ ಹೋಗುವುದು ಅಂತ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಬಂಜಾರ ಗ್ರೂಪ್ಸ್ನ MR ಗ್ರೂಪ್ಸ್ನ ಪ್ರಕಾಶ್ ಶೆಟ್ಟಿ ಅವರು ಕೂಡವರ ಮಾತೆರಿಗಳ ಪಂಪೆ ಚಪ್ಪಾಳೆ ಬೊಬ್ಬೆ ವಿಸಿಲು ಇಂದು ಪ್ರಕಾಶ್ ಅಣ್ಣ ಯಾವಂದ ಆಲೆ ನಿಖಲ ದಮ್ಮು ಮತ್ತ ಖಾಲಿ ಅಣ್ಣ ಪೊಕ್ಕಡೆ ಪೊಕ್ಕಡೆ ಬೊಬ್ಬೆ ಬಾಡ್ದು ಕೂಡವ್ರ ಪಾಡ್ಗನ ತೂದ ಪಾಡ್ಪಲ್ಲೆ ತುಕ 1 2 3 ಯಾ ಓ ಹಲೋ ದಾನೇಡು ಬಿಡ್ಬೇರ ಓ ಹಲೋ ಹಲೋ ಬುಡ್ಪನ ಅಂತೋಡು ಉಲ್ಲೇರ ಅವ್ವಿ ಸಮಸ್ಯೆ ಇನ್ನವ್ವಿ ಹಲೋ ಚೆಕ್ 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 ಅಂತ ನೋಡು ಕಡೆ ಸರಿಯಾಗಿರ ಚೆಕ್ ಅಂತ ನೋಡು ಸರಿಯಾಜ ಸರಿ ಒರ ಸರಿ ಒರ ಸರಿ ಪೂಜೆ ಅವು ನರಮಂಡ್ ಲೆಕ್ಕನೆ ಒರ ಸರಿ ಸರಿ ಪೂಜೆ ಬುಕ್ಕ ಇಂಚ ರಡ್ಡು ದಿನ ಮುದ್ದಿನ ಕಂಬಳ ಕೊಂಡ ವಾಯಿಲ್ಲದ ಕೊಂಡ ಸರಿ ಇಪ್ಪೇರ ಎರಡು ಬಾಲ್ದಾಗ ಒಟ್ಟಿಗೆ ಬಲ್ಲೆ ನಿಗ್ಲಿ ದುಮ್ಮು ಬೀರ ಬರ್ಬನಂತ ಒಟ್ಟಿಗೆ ಬಲ್ಲೆ ಹಲೋ ಓ ಮೂಲೂರಿ ಹುಡುಗೆ ಪರಂತೇರು ಅಣ್ಣ ಬೇಗ ಬಿಡಣ್ಣ ನಾಳೆ ಡ್ಯೂಟಿ ಇದೆ ಎಂದು ಏತೋ ಜವಣಿರು ಮತ್ತೆ ಎಲ್ಲ ಕೆಲಸಕ್ಕೆ ಪೋಪಿನ ಕುಳ್ಳೀರು ಅತ್ತ ಅಜೋಣ್ಣ ರಜೆ ಪಾಡ್ದೇರಿ ರಜೆ ಪಾಡ್ತಿದ್ದೀರಪ್ಪ ಒಂದೇ ಪಾಡ್ತಿದ್ದೀರಿ ಉಂತಲ್ಲಿ ಉಂತಲ್ಲಿ ಉಂತಾರ ಬಣ್ಣಕ್ಕೆ ಉಂತ ಸಾಕಾರ ಕೊರ್ಲಿ ಒಂದು ನಾನೊಂದು ಎಂಚೆ ಆತನು ಗೊತ್ತಲ್ಲ ನಿರಂಜನ್ ರೈಕ್ಲೆ ಪಲ್ಲೆಣ್ಣ ಬೆಂಗಳೂರು ಕಂಬಳಗ ಇರ್ಲಯನ್ಲ ಮಾತಾ ಇರ್ಲ ನಕಲ ಇಲ್ಲಡಿ ಸಾಧಾರಣ ಪೋತ ಅಂದು ಬೆಂಗಳೂರು ಕಂಬಳ ಅಂದ್ ಪಂಡ ಬೆಂಗಳೂರು ಒಂಜಿ ಬಹುಮಾನ ತಿಕ್ಕಣ ಪಂಪಣಕ್ಕೆ ಸುಮಾರು ಸಂಗತಿಲ್ಲ ಆಯ್ತು అయితే పిలవ భారీ విచారాలు ಉಪ್ಪ ಇತ್ತೆ ಫೈನಲ್ ಬತ್ತಿ ಬೊಕ್ಕ ಫೈನಲ್ ಬತ್ತಿನ ಅಂದತ್ತ ಖಂಡಿತ ಒಂತೆ ಪವನ್ಲ ಒಂತೆ ಪೈಸೆ ಎಲ್ಲ ಕಮ್ಮಿ ಅವು ಆತಿ ಬುಂಡ ಫೈನಲ್ ಬತ್ತಿನ ಅಂದೇ ಅಂದತ್ತ ಖಂಡಿತ ನನ್ನ ಅರ್ಗಂಟೆ ಮಲ್ಪೆರೆ ಬಲ್ಲಿ ಅತ್ತ ನನ್ನ ಅರ್ಗಂಟೆ ಮಲ್ಪಂದೆ ಅರ್ಜೆಂಟ್ ಬಿಡೋಡು ಅತ್ತ ಅಂದು ಕ್ರಮ ಕ್ರಮ ಅತ್ತ ನಿಗಲ ಅವೇ ಕ್ರಮಣ ಬಿಡ್ರ ಉಂಡತ್ತೆ ಅಡ್ಡ ಬಲ್ಲಾಗ್ಲಣ್ಣ ಒಂಜೇ ಒಂಜಿ ಸಂಗತಿ ದಾದ ಪಂಡ ಆ ಇರ್ಲೇನೆಲ್ಲ ಮಾತಾದ ಬಿಡ್ಪುನಾಕ್ಲೆಲ್ಲ ಆ ತರೇಟ್ ಕುಲ್ಲೊಂದು ಸಮಾತು ಓಡು ಆ ಇರ್ಲು ಎಂಚೆ ಇಪ್ಪುವ ಈ ಮಾದಾ ಬಿಡ್ಪುನಾಕ್ಲನ ವಿಚಿತ್ರ ಅಭಿನಯಲು ಮತ್ತೆ ಎಂಚೆ ಇಪ್ಪುವ ಅವು ನಿಕ್ಲಿಗೆ ಮತ್ತೆ ಗೊತ್ತುಜಿ ಅವಲ್ ಗೊತ್ತುಂಡು ಗೊತ್ತಾಪಣು ಅಂಚ ಈ ಫ್ಲಾಗ್ ಪತ್ತೊಂದು ನಕ್ಲೇನು
ಎಂಚ ಮಾತ ನಿಖಲ ಕನ್ನಡ ಭಾಷೆ ಪಂಡ್ಕೊಂಡ್ರೆ ಯಾಮಾರಿಸ್ತಾರೆ ಅಂತ ನೋಡ್ಬೇಕು ಅಲ್ಲಿ ಹೋಗಿ, ಅದು ಯಾಮಾರಿಸುದು. ಹಲೋ ನಮ್ಮ ಮೆಲ್ಲ ಪಾತಿರುಂದ ಏನು ಬಂಡೋಲ್ಲ ಬುಡುಪೆರ ಬುಡುವರ ಇಂತು ಹಲೋ ಬುಡುಪೇರು ಎಲ್ಲ ಪನೋಡ್ಚಿ ಗಲಾಟೆ ಮಾಡ್ಬಿಡ್ಚಿ. ಹಲೋ ನೆಟ್ವರ್ಕ್ ಒಟ್ಟಿಗೆ ಬಲ್ಲೆ ಸರಿ ಅಣ್ಣ. ಬಲ್ಲೆ ಬಲ್ಲೆ ಸುರತ್ಕಲ್ ಪಂಚಜನ್ಯ ಯೋಗೇಶ್ ಕರಿ ಪೂಜಾರ್ ನೆರಳು ಸುರತ್ಕಲ್ ಪಂಚಜನ್ಯ ರಾಜ ಕರೆಟ್ ಮಹಾರಾಜ ಕರೆಟ್ ನಿತ್ಯ ಪರಪಾಡಿದಕ್ಲು ಫೈನಲ್ ದ ಸ್ಪರ್ಧೆ ರಾಜ ಕರೆತ ಸುರತ್ಕಲ್ ಪಂಚಜನ್ಯ ಯೋಗೇಶ್ ಕರಿಯ ಪೂಜಾರ್ ನೆರಳಿಗೆ ಬೆಂಗಳೂರು ಕಂಬಳದ ಬಲ್ಲದ ಎಲ್ಲಿ ವಿಭಾಗದ ಇನಿದ ಕೂಟದ 1ನೇ ಬಹುಮಾನ 974 ಮಹಾರಾಜ ಕರೆಟ್ ಬತ್ತನ ನಿಟ್ಟೆ ಪರಪಾಡಿ ಸುರೇಶ್ ಕೋಟಿ ಅಂದ್ರ 1 ನಂಬರ್ನಲ್ಲಿಗೆ ಬಲ್ಲದ ಎಲ್ಲಿ ವಿಭಾಗದ ಬೆಂಗಳೂರು ಕಂಬಳದ 2ನೇ ಬಹುಮಾನ 1029 1ನೇ ಬಹುಮಾನ ತೀರ್ಪು ಪಡೆದ ಸುರತ್ಕಲ್ ಪಂಚಜನ್ಯ ಯೋಗೇಶ್ ಕರಿ ಪೂಜಾರ್ ನೆರನ್ಗಿಡನಾರೆ ಕುಂದ ಜಾರಂದಡಿ ಮಾಸ್ತಿಕಟ್ಟೆ ಸ್ವರೂಪ್ ಕುಮಾರ್ 2ನೇ ಬಹುಮಾನ ತೀರ್ಪು ಪಡೆದ ನಿಟ್ಟೆ ಪರಪಾಡಿ ಸುರೇಶ್ ಕೋಟಿ ಅಂದ್ರ 1 ನಂಬರ್ ಗಿಡನಾರೆ ಹತ್ತೂರು ಕೊಡಂಗೆ ಸುಧೀರ್ ಸಾಲೆ ಅನ್ರಿ. ಹಗ್ಗ ಕಿರಿಯ ವಿಭಾಗದಲ್ಲಿ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿಯ ಪೂಜಾರಿ ಅವರ ಕೋಣಗಳು ಕೇವಲ 9.7 ಕ್ರಮಿಸುವುದರ ಮೂಲಕ ಹಗ್ಗ ಕಿರಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರ್ತಾರೆ. ಹಾಗೆಯೇ ಈ ಕೋಣಗಳನ್ನ ಓಡಿಸಿದವರು ಬೈಂದೂರು ವಿಶ್ವನಾಥ ದೇವಾಡಿಗ. ಹಗ್ಗ ಕಿರಿಯ ವಿಭಾಗದಲ್ಲಿ 2ನೇ ಸ್ಥಾನವನ್ನು ಪಡೆದಿರುವಂತವರು ನಿಟ್ಟೆ ಪರಪ್ಪಾಡಿ ಸುರೇಶ್ ಕೋಟ್ಯಾನ್ ಕೋಣಗಳು. ಇದನ್ನು ಓಡಿಸಿದವರು ಹತ್ತೂರು ಕೊಡಂಗೆ ಸುಧೀರ್ ಸಾಲಿಯಾನ. ಒಂದನೇ ಬಹುಮಾನ ಪಡೆ ನೆರಳಿಗೆ ಬೆಂಗಳೂರು ಕಂಬಳದ ಪ್ರಥಮ ಬಹುಮಾನ 1,50,000. 2ನೇ ಬಹುಮಾನ ತೀರ್ಪು ಪಡೆನ ಬಲ್ಲದಲ್ಲಿ ನೆರಳಿಗೆ ಬೆಂಗಳೂರು ಕಂಬಳದ ಬಹುಮಾನ ಅರ್ಧ ಪವನ್ 25,000. ಗಿಡ ಹಾಕ್ಲಿಕ್ಕೆ ವಿಶೇಷವಾದ ಕಾಲ್ ಪವನ್ ಬಹುಮಾನ ಕೊರ್ಪುನಂಚಿನ ವ್ಯವಸ್ಥೆನ ಬೆಂಗಳೂರು ಕಂಬಳದ ಮಲ್ತೀರು. ಹಗ್ಗ ಕಿರಿಯ ವಿಭಾಗದಲ್ಲಿ ಸುರತ್ಕಲ್ ಪಾಂಚಜನ್ಯ ಯೋಗೇಶ್ ಕರಿಯ ಪೂಜಾರಿ ಅವರ ಕೋಣಗಳು 9.74 ಸೆಕೆಂಡ್ಗಳಲ್ಲಿ ತಮ್ಮ ಅಂತರವನ್ನು ಮುಗಿಸಿರೋದ್ರಿಂದ 1ನೇ ಸ್ಥಾನವನ್ನು ಪಡ್ಕೊಂಡಿರ್ತಾರೆ. ಹಾಗೆಯೇ ಅವರಿಗೆ 1 ಪವನ್ ಹಾಗೂ 50,000 ನಗದು ಬಹುಮಾನವನ್ನು ಘೋಷಿಸಲಾಗಿದೆ. ಹಾಗೆಯೇ 2ನೇ ಸ್ಥಾನವನ್ನು ಪಡೆದಿರುವಂತಹ ನಿಟ್ಟೆ ಪರಪ್ಪಾಡಿ ಸುರೇಶ್ ಕೋಟ್ಯಾನ್ರ ಕೋಣಗಳು ಅರ್ಧ ಪವನ್ ಹಾಗೂ 25,000 ನಗದು ಬಹುಮಾನವನ್ನು ಪಡೆದಿದ್ದಾರೆ. ಇದೀಗ ರಾಜ ಮಹಾರಾಜ ಫೈನಲ್ಗೆ ಲಗ್ಗೆ ಇಡ್ತಿರುವಂತಹ ಯಾವ ವಿಭಾಗದ ಕೋಣಗಳು ಹಾಗೂ ಯಾವ ಸಮಯ ಮಂಗಳೂರು ಅಶೋಕನಗರ ತಿಲಕ್ ರಾಜ್ ಪೂಜಾರ್ನ 2ನೇ ನಂಬರ್ದಲ್ಲಿಗೆ ಅರ್ಧ ಪವನ್ 25,000 ನಗದು ಬಹುಮಾನ. 4ನೇ ಬಹುಮಾನ ಪಡೆದ ಯರ್ಮಾಳ್ ರೋಹಿತ್ ಹೆಗ್ಡೆನ ಬಲ್ಲದ ಮಲ್ಲೆರ್ಲೆಗೆ ಅರ್ಧ ಪವನ್ 25,000 ನಗದು ಬಹುಮಾನ. ಈ ಒಂದು ಉತ್ಸವದಲ್ಲಿ ಎಷ್ಟೇ ಕೋಣಗಳು ಕೂಡ ಭಾಗವಹಿಸಿರಬಹುದು, ಆದರೆ
ಬೆಂಗಳೂರು ನೆಲದಲ್ಲಿ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಆಗ್ತಿರುವಂತಹ ಈ ಕಂಬಳದಲ್ಲಿ ಮೊದಲನೇ ಸ್ಥಾನ ಪಡ್ಕೊಂಡ್ರು ಸರಿ, ಎರಡನೇ ಸ್ಥಾನ ಆದ್ರೂ ಸರಿ, ಮೂರನೇ ಸ್ಥಾನ ಆದ್ರೂ ಸರಿ, ಮೊದಲನೇ ಸೀಸನ್ ಮೊದಲನೇ ಪ್ರಪ್ರಥಮ ಬಾರಿಗೆ ನಡೆಸಿರುವಂತಹ ಈ ಒಂದು ಕಂಬಳದಲ್ಲಿ ಯಾವ ಸ್ಥಾನ ಪಡ್ಕೊಂಡ್ರು ಕೂಡ ಇದು ಬೆಂಗಳೂರು ಕಂಬಳದ ಇತಿಹಾಸದ ಪುಟಗಳಲ್ಲಿ ಸೇರುವಂತದ್ದಾಗುತ್ತೆ. ವಿಶೇಷ ಬಹುಮಾನ 25 ಬಂದ್ಬಿಟ್ಟು ಇನ್ನು ಎನ್ನಗಾಡಿರ್ಬೋದು. ಚೆಕ್ ಚೆಕ್ ಇದು ಓಕೆನಾ? ಇದು ಕೊಡ್ಲಾ? ಹಾ ಇದು ನೋಡು, ಈಗ ನಾನು ಮಾತಾಡ್ತೇನೆ. ಇದೇನಾ? ಇದು ಕೊಟ್ಬಿಡ್ಲಾ? ಬೋಳಾರ ತಗಲಿ ರಾಜ ಕರೆಟ್, ಬೆಂಗಳೂರು ತಗಲಿ ಮಹಾರಾಜ ಕರೆಟ್. ಅಡ್ಡಬಲದಿ ಭಾಗದ ಫೈನಲ್ನ ಸ್ಪರ್ಧೆ, ಪ್ರಥಮ ದ್ವಿತೀಯ ಬಹುಮಾನದ ಸ್ಪರ್ಧೆ. ರಾಜ ಕರೆಟಪ್ಪನ ಬೋಳಾರ ತ್ರಿಶಾಲ್ ಕೆ ಪೂಜಾರನ ಅಡ್ಡಬಲದಿರ್ಲೇನು ಪಲಾಯ್ಡು ಮುಟ್ಟುನಾರು ಸಾವ್ಯ ಗಂಗಯ್ಯ ಪೂಜಾರ್. ಮಹಾರಾಜ ಕರೆಟಪ್ಪನ ಬೆಂಗಳೂರು SMS ಫ್ಯಾಮಿಲಿ ತಾಯಿರ್ಲೇನೆ ಪಲಾಯ್ಡು ಮುಟ್ಟುನಾರು ಬಡ್ಕಳ ಹರೀಶರ್. ಹಲೋ ಹಲೋ ಏರ್ಬಿಟ್ಬೇರು ಅಡ್ಡಬಲಾಯ್ ಬೋಳಾರ್ ತ್ರಿಶಾಲ್ ಕೆ ಪೂಜಾರ್ ನೆಲ್ಲೂರು ರಾಜ ಕರೆಟುಲ್ಲ ಮಹಾರಾಜ ಕರೆಟ್ SMS ಫ್ಯಾಮಿಲಿ ಬೆಂಗಳೂರು ದಕ್ಕಲ ಇರಲಿಲ್ಲ ಬಲೆ ಸಾವ್ಯ ಗಂಗಯ್ಯ ಪೂಜಾರ್ ಬೋಳಾರ ತ್ರಿಶಾಲ್ ಕೆ ಪೂಜಾರ್ನ ಇರ್ಲೇನು ಪಲಾಯ್ಡು ಮುಟ್ಟುವೇರು. SMS ಫ್ಯಾಮಿಲಿ ಬೆಂಗಳೂರು ಇರ್ಲೇನು ಪಲಾಯ್ಡು ಮುಟ್ಟುವರು ಭಟ್ಕಳ ಹರೀಶರ್. ಅಡ್ಡ ಹಲಗೆ ವಿಭಾಗದ ಸ್ಪರ್ಧೆ. ಬೋಳಾರ ತ್ರಿಶಾಲ್ ಕೆ ಪೂಜಾರಿಯವರ ಅಡ್ಡ ಹಲಗೆ ಕೋಣಗಳು ರಾಜಕರೆಯಲ್ಲಿದೆ. SMS ಫ್ಯಾಮಿಲಿ ಬೆಂಗಳೂರು ಕೋಣಗಳು ಮಹಾರಾಜ ಕರೆಯಲ್ಲಿದೆ. ಸಾವ್ಯ ಗಂಗಯ್ಯ ಪೂಜಾರಿಯವರು ಬೋಳಾರ ತ್ರಿಶಾಲ್ ಕೆ ಪೂಜಾರಿಯವರ ಕೋಣಗಳನ್ನ ಹಲಗೆಯಲ್ಲಿ ಓಡಿಸ್ತಾ ಇದ್ದಾರೆ. ಭಟ್ಕಳ ಹರೀಶ್ ರವರು SMS ಫ್ಯಾಮಿಲಿ ಬೆಂಗಳೂರು ಇವರ ಕೋಣಗಳನ್ನ ಹಲಗೆ ಮೇಲೆ ಓಡಿಸ್ತಾರೆ. ಬೋಳಾರ ದಕ್ಕಲು ರಾಜ ಕರೆಟ್, ಮಹಾರಾಜ ಕರೆಟ್, SMS ಫ್ಯಾಮಿಲಿ ದಕ್ಕಲು. ನರಿಗೆ ಪೆರುಮಾಳ್ ಪ್ಲೇ. రెండు బల్ల గొట్టకి బరోడ బుడ్పిలకి నేర్లేని 11 బరోడు బలి. హలో హలో ఎక్కడ ముల్ జనకులు ఉంtere జాగ ఇచ్చాడు. ఓ ಮುಲ್ಪ ಜನಕುಲಿಗೆ ಉಂತೆರೆ ಜಾಗ ಇಜ್ಜಾಂಡು ಎಕಡು ಇತ್ತೆ ಮುಲ್ ಬೇರೆ ದಾರ ಒಂಜಿ ಬತ್ತು ಮುಲ್ಪ ಎಂಕಲ್ನ ಕೈತಲೆ ಉಳ್ಳೀರು ಅದೇ ಬೇರೆ ಮಲ್ಪನಗಳು ಉಳ್ಳೀರು ಮುಲ್ಪ ನಿಖಲ್ ಒಂಜಿ ಅವಸ್ಥೆನೆ ನಿಖಲಿನ ಪತ್ತು ನನ್ನ ವಾ ಕಂಬಳ ಮಲ್ಪೊಲಿ ಬಲೆ ರೆಡ್ ಬಲ್ಲಗ್ಲ ಅಣ್ಣ ಪಲ್ಲಾಡಿ ಉತ್ತುದ್ದೆ ಬಲೆ ಗುಟ್ರನೆ ಪಲ್ಲಾಡಿ ಉತ್ತುದ್ದೆ ಬಲೆ 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 ಪಲ್ಲಾಡಿ ಉಂತೆ ಬರ್ತಾರೆ ಬುಟ್ರಿಗೆ ಬರ್ತೀನತ್ತ ಬುಟ್ರನ್ನ ಬರೋದಿಲ್ಲ ಬೋಳಾರ ತ್ರಿಶಾಲ್ ಕೆ ಪೂಜಾರ್ ನೆರಳು ರಾಜ ಕರೆಟುಲ್ಲ ಮಹಾರಾಜ ಕರೆಟು SMS ಫ್ಯಾಮಿಲಿ ಬೆಂಗಳೂರು ದಕ್ಕಲು ನೆರಳುಲ್ಲ
ಹಲೋ ಹಲೋ ಕರೆನ ವರ್ಷ ರಡ್ಡು ಕಂಬಳ ಎರ್ಲು ದುಮ್ಮು ಪೀರಪ್ಪ ಒಂದೇ ಬತ್ತಿ ಸಾತಿಗೆ ಅಂತಳು ಅಂತದ್ದು ಬಿಡ್ತೀನಿ ರಡ್ಡು ಕಂಬಳಲ್ಲ ಅದೇ ಜಪ್ಪು ಮನಕು ತೋಟದಲ್ಲ ಜಪ್ಪದ ಕಂಬಳಲ್ಲ ವಾಮಂಜೂರದ ಕಂಬಳಲ್ಲ ಕಂಬಳಲ್ಲ ಆತಂದು ಎರ್ಲಿಗೆ ಬಹುಮಾನ ಆತಂದು ಎರ್ಲು ಬಾರಿ ಪೊರ್ಲು ಪಾರ್ದ ಏಳು ಕಂಬಳ ಮುಗಿದ್ದೀನಿ ಅತ್ತ ಅಂದು 23 ಗಂಟೆ 24 ಗಂಟೆ ಕಂಬಳ ಮುಗಿದ್ದೀನಿ ಮುಗಿತೀನಿ ಮೊಗಲೇ ಗಿಡ ಹಾಕಲೆ ಮಾನವ ಬುಡುಪುನ ಹಾಕಲೆ ಅವು ಎಂಚ ಮುಗಿಂಡು ಅಪ್ಪಗ ಕಂಬಳ ಒಂಜಿ ಬೇಗ ಸುಧಾರ್ಪನ ಮನೋಸ್ಥಿತಿನ ಮಾಡಬೋಡು ಮನಸ್ಸು ಬೋಡು ಮನೋಸ್ಥಿತಿ ಬೋಡು ಒಂದು ಎಂಚ ಅಂದ್ ಪಂಡ ಏರ್ಲ ದಾಂತನವ್ಲು ಯಾನ್ಮಲ್ತನೇ ಕಾರ್ಬಾರಂದ ಆಯರ ಬಲ್ಲಿ ಪ್ರತಿಭೆ ಬೋಡು ಅದಕ್ಕೆ ಬೋಡಾಯಿನ ವೇದಿಕೆ ಬೋಡು ಪ್ರತಿಭೆಗೆ ಒಂದು ಅವಕಾಶ ಕೊಡು ಒಂದು ಮಾತು ಸರಿ ಅಂಡ ಅರಳುತ್ತಿರೋ ಪ್ರತಿಭೆ ಅವಡು ಹೊರತದು ನರಳುತ್ತಿರೋ ಪ್ರತಿಭೆ ಆಯರೆ ಬಲ್ಲಿ ಪ್ರತಿಭೆ ಅರಳು ನರಳ್ರೆ ಬಲ್ಲಿ ಇತ್ತ ದಯದಿದ್ದು ಗಮನಿಸಲಿ ರಡ್ಡು ಪಾಲ್ದಾಗ್ಲ ಬುಡ್ರ ಆಪಿ ಲೆಕ್ಕನ ಎರ್ಲೇನು 11 ಬರೋಡು ಗಿಡ ಉಣಾಗ್ಲಿ ಪಲ ಇಡು ಉದ್ದದ್ದು ಬರೋಡು ಬಲಿ ಅಣ್ಣ ರಡ್ಡು ಪಾಲ್ದಾಗ್ಲ ನಾನು ಪಿರಪಾರೇಜಿ ವಿಶ್ವನಾಥ ಪ್ರಭುಕುಲೆ ಈರ ಅಂಜಿ ಮೆದಕೆರೆ ಒಂಜಿ ಅಜ್ಜದ ಎತ್ತರನ ಜಾಗ್ರತೆ ಈರ್ ಗುಂತಿ ಇತ್ತು ನಾಳೆ ಎರ್ಲಿನ ಕಣದ ಉಂದಾವಡಗಳು ಬಲೆ 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 ತಗ ನಾಟಕ ಉಂತಲಿ ಹೊರ ಉಂತಲಿ ಉಡುಪಿರ ಉಡುಪಿನ ಲಕ್ಷಣ ಉಂಟು ಉಡುಪಿರ ಅಣ್ಣ ರಡ್ಡ ಬಲ್ದಾಗ ಒಟ್ಟಿಗೆ ಬಲ್ಲಿ ನನ್ನಿಂದ ತುಂಬ ಬೀರಪ್ಪ ಅವರಜ್ಜಿ ಸಾಕಾರ ಕೊರಡು ಬೆಂಗಳೂರು ತಗ್ಲ ಬೋಳಾರ ತಗ್ಲ ರಡ್ಡ ಬಲ್ದಾಗ ಒಟ್ಟಿಗೆ ಬಲ್ಲಿ ಗುಡ್ರ ಆಪಿ ಲೆಕ್ಕಲ್ಲಿ ಇರ್ಲೇನು 11 ಬಲ್ಲಿ ಬಲ್ಲಿ ಲಿತ್ತನ್ ಒಂಜಿ ಖುಷಿ ಬಂಡ ಬೆಂಗಳೂರು ತಗ್ಲ ಉಳ್ಳೇರ ದೈಟ್ ಅಂದು ಹಲೋ ಹಲೋ
ದಾದೆ ಒಂದು ನೆಕ್ ದಾದ ಪನ್ಪುಂಡೆ ಗೊತ್ತಾಪಜಿ ದಾದ ಪನ್ಪಿನ ಪಂಡ ಏತೋ ಜನದ ಪರಿಸ್ಥಿತಿ ಎಂಚಂಡು ಗೊತ್ತುಂಡೇರೆಗೆ ಎಂಚಾತಂಡ್ರಿ ಈ ಮೊಬೈಲ್ ಆನ್ ಮಲ್ತದೆ ನಿಗಳು ಇತ್ತೆ ಬಿಡುಪಾರ ಬೊಕ್ಕ ಬಿಡುಪಾರ ದಾಖಲೆ ಬ್ಯಾಟ್ರಿ ಖಾಲಿ ಆದ್ರೆ ತರವೇ ಜೋಡುಲೇರಕಳು ಅಂದ ಹಾ ಬೊಕ್ಕ ನಮ್ಮ ಸಮಸ್ಯೆ ಏನಿಲ್ಲ ಗೊತ್ತಾಪುಜ ನಮ್ಮ ಮಕ್ಕಳನ್ನ ಲೋಕನೇ ಬೇತೆ ಮಕ್ಕಳಿಗೆ ವಾ ಭಾಷೆ ಪನ್ಪಿನಿಲ್ಲ ಹೆಂಗ ಅಂದಾಜ ಆಪುಜಿ ಕನ್ನಡ ಅನ್ಲ ಪನ್ನುಲಿ ಗೊತ್ತಾಪುಜಿ ಹೆಂಗ್ ಬರ್ಬುಜವು ಬಲೆ ದಮನ್ ಲೆತ್ತೋನಿ ದಿಲ್ ಬೇರೆ ಬಲೆ ತುಳುವೇ ಅರ್ಥ ಒಂದಾಗ ನಾನು ಇಂಗ್ಲಿಷ್ ಅರ್ಥವ ಬೆಂಗಳೂರು ಮತ್ತೆ ಏತು ಜನ ಉದ್ದ ಎಂತುಲೆ ಈ ಮೈಟ್ ಒಂಜಿ ಮೂಜಿ 4 ಜನ ಉದ್ದಾತೀರ್ ಮಸ್ತ್ ಜನ ಆ ಮೈಟ್ ಒಂಜಿ ಅದೆನ್ಮ ಜನ ಉದ್ದಾತೀರ್ ಈತ ಬಲಕ್ಕೆ ಇಂಚಾಣ ನಿಗ್ಲಿಗೆ ಇಡೆ ಬತ್ತಿ ಬಕ್ಕನ ಉದ್ದ ಏನ ಪುಂಡಿ ತಿಂದದ ಪುಂಡಿ ಬೇಯ್ಪದ ಬೋಳಾರ ತ್ರಿಶಾಲ್ ಕೆ ಪೂಜಾರ್ ನೆರ್ಲು ರಾಜ ಕರೆಟುಲ್ಲ ಮಹಾರಾಜ ಕರೆಟ್ SMS ಫ್ಯಾಮಿಲಿ ಬೆಂಗಳೂರು ದಕ್ಕಲ ಇರ್ಲಿಲ್ಲ ಹಲೋ ನೋಡ್ಪಾರ ಹಂತೊಂಡು ಉಳ್ಳೇರು ಮಸ್ತ್ ಅಮಸರ ಮಲ್ಪಡ್ಜಿದ ಅಲ್ಲಿ ತಡಾತಿಜಿ ಆತನ ಅಣ್ಣ ಉಂತಾರ ಬಣ್ಣಗ ಉಂತಲೆ 11 ಬಣ್ಣ ಬಿಡ್ರಾ ಬಣ್ಣ ನಾಳೆ ಬರ್ತಾರೆ ಫೋನಲ್ಲಿ ಮಾತಾಡ್ದೆ ಸುದೀಪ್ ಲಕ್ಷಿತಾ ಮನೋಜ್ ನಿಖಿಲ್ ಬಲ್ಲೆ ಅಡೆ ಉಂತಲೆ ಉಂತಲೆ ಹರೀಶಣ್ಣ ಉಂತಲೆ ನಿಖಿಲ್ ಉಂತಲೆ ದಮನ್ ಹಲೋ ಹಲೋ ದಾದ ಒಂದು ಮುಕ್ಲೆ ಬುಡುಪೇರ ಇಜ್ಜರ ಒಂದು ಕೇಳುವರ ಅಣ್ಣ ದಯದೀತಿ ಗಮನಿಸಲ್ಲ ಎಲ್ಲ ನಡತ್ತೊಂದು ಪೌಂಡ್ ನಂಡ ಬುಡುಪುಜೇರಿ ಎಲ್ಲ ಮುಂತನ ಮಾತ್ರ ಬುಡುಬಾವನು ಹಲೋ ಓ ಆ ಬಲ್ಲದ ಎಲ್ಲೇ ಇರಲಿ ಬುಡುಪಲ್ಲಿ ಸುರುಕು ಮುಕ್ಲು ಇತ್ಯದ ಸುತ್ತು ಮಿನ್ನಿ ಬಿಡ್ತೇನ ರಾಜಬಣ್ಣ ಈ ಬಲ್ಲದಾಗ್ಲೇನು ಬಿಡ್ಬಾವನು ಆ ಮರ ಕಟ್ಟದ ನಾಯಗವ ನಾವಿಡ್ದ ಮಲ್ಲ ಇದ್ದೀನಿ ನಾವಿಡ್ದ ಇಲ್ಲಿ ಇರಲಿ ಬಿಡ್ಬಾವು ಈ ನೆನಪು ಪುಟ್ಟ எனக்கு சொல்மேல் ಹಲೋ ಓಹೋ 25 ತಾರೀಕು ಕಂಬಳ ಶುರುವಾತಂದು 25 ತಾರೀಕಲ್ಲ ಮುಕ್ತಾಯ ಆತು ಓ ಬೇರಿತ್ತೆ ಅಣ್ಣ ಅಲ್ಪ ಬ್ಯಾರಿಕೇಡ್ ಏರ್ ಬರ್ತಾರೆ ಬ್ಯಾರಿಕೇಡ್ ಇಂದ ಒಳಗೆ ಯಾರು ಬಂದಿದ್ದಾರೆ ದಯವಿಟ್ಟು ಹೊರಗೆ ಹೋಗಿ
ಬೋಳಾರ ದಕ್ಲು ರಾಜ ಕರೆಕ್ಟ್ ಮಹಾರಾಜ ಕರೆಕ್ಟ್ SMS ಫ್ಯಾಮಿಲಿ ಬ್ಯಾಂಗ್ಳೂರ್ ದಕ್ಲು ಅಡ್ಡಪಲ್ಲ ಇದೆ ಫೈನಲ್ ದ ಸ್ಪರ್ಧೆ. ಸಮ 9:59 9:59. ಯಾನ್ ದಾಯ ತಡಮಲ್ತೀನಿ ಗೊತ್ತಿಲ್ಲ ನಿಕ್ಲಿಗೆ ಪಲ್ಲೆಗೆ ಕೂಡ ಅರ್ಧ ಗಂಟೆ ಕಂಬಳ ತಡ ಐಕತಿ ಸ್ಪರ್ಧೆ ಇಂಚ ಬೋಡು ಆಂಡ ಅವೊಂಜಿ ಪೊರ್ತುಗಾಂಡ ಆ ಸ್ಪರ್ಧೆ ಇಂಚ ಬೋರ್ಡ್ ಒಂದು ಪಣೋಲಿ ಇರ್ಲು ನಲ್ಲ ಪಾರ್ದ ಅಣ್ಣ ರಡ್ಡು ಸಾಲ ಹಾಕುಡ್ಲೆ ಸಮ ಸಮಯನಾಗಿ ಬರಡು ಬೇತೆ ಶಾಲೆ ಇದ್ದೆ ಅಂತ ಬೇತೆ ಸಾಲ ಜಾಗ್ಲಿಗೆ ಅಣ್ಣ ತಡಮಲ್ಪರ ಬಲ್ಲಿಂದ ಸಾಲ ಹಾಕುಡ್ಲೆ ತಯಾರ ದಿಪ್ಪಡು ಒಂದಾಗ್ಲಿ ಇತ ಏರ್ಬಿಟ್ಟು ಬೇರೆ ಇತ ನಾ ಬರ್ದಮಲ್ಲ ನಾವಿಡ್ದ ಮಲ್ಲ ವಿಭಾಗದ ಭಾಗವಹಿಸನ 32 ಜೊತೆಯಲ್ಲಿ ಫೈನಲ್ ಪ್ರವೇಶ ಮಲ್ತಿದೆ. 1ನೇ ಬಹುಮಾನದ ಸ್ಪರ್ಧೆಗೆ ಕರಡಿ ತಯಾರ ಹೊಂದಲಿರೆ ಬಂಗಾಡಿ ಪರಂಬೇರು ನಾರಾಯಣ ಮಲೆಕುಡಿಯರ್ ನೆರಲು ಮಹಾರಾಜ ಕರೆಟ್ ಮಾಳ ಆನಂದ ನಿಲಯ ಶೇಖರ ಶೆಟ್ಟಿ ನೆರಲು ರಾಜ ಕರೆಟ್ ರಾಜ ಕರೆ ಮಾಡೋದಾಗ್ಲಿಗೆ ಮಹಾರಾಜ ಕರೆ ಬಂಗಾಡಿ ಪರಂಬೇರುದಾಗ್ಲಿಗೆ ಸರಪಾಡಿ ಧನಂಜಯ ಗೌಡಿರಿ ಬಂಗಾಡಿ ಪರಂಬೇರು ನಾರಾಯಣ ಮಲೆಕುಡಿಯರ್ ನೆರಲಿಗಿಡಬೇರೆ ಪಟ್ಟೆ ಕುರುಚರನ್ರಿ ಮಾಳ ಆನಂದ ನಿಲಯ ಶೇಖರ ಶೆಟ್ಟನ ನಾವಿಡ್ದ ಮಲ ವಿಭಾಗದಲ್ಲಿ ಗಿಡಬೇರೆ. ಇತಿಹಾಸ ಪ್ರಸಿದ್ಧಿ ಬೆಂಗಳೂರು ಕಂಬಳದಲ್ಲಿ ಒಟ್ಟು ನೇಗಿಲು ಹಿರಿಯ ವಿಭಾಗದಲ್ಲಿ ಒಟ್ಟು 32 ಕೋಣಗಳು ಓಟಕ್ಕೆ ಇಳಿದಿತ್ತು. ಅದರಲ್ಲಿ ಬಂಗಾಡಿ ಪರಂಬೇಲು ನಾರಾಯಣ ಮಲೆಕುಡಿಯ ಕೋಣಗಳು ಹಾಗೂ ಮಾಳ ಆನಂದ ನಿಲಯ ಶೇಖರ ಇವರ ಕೋಣಗಳು ಫೈನಲ್ ಹಂತಕ್ಕೆ ಬಂದಿದ್ದೇವೆ. ಈ ಒಂದು ಫೈನಲ್ ಹಂತದಲ್ಲಿ ಈ ಒಂದು ಅಖಾಡದಲ್ಲಿ 2 ಜೊತೆ ಕೋಣಗಳು ಇಳಿತಾ ಇದ್ದು ಯಾರು ಗೆಲುವಿನ ಜೇಬರಿನ ಬಾರಿಸ್ತಾರಂತ ನಾವು ಕಾದು ನೋಡಬೇಕಾಗಿದೆ. ಇದು ಬೆಂಗಳೂರು ಕಂಬಳ, ನಮ್ಮ ಕಂಬಳ. ಶೇಖರ ಶೆಟ್ಟಿ ಅವರ ನೇಗಿಲು ಹಿರಿಯ ವಿಭಾಗದ ಕೋಣಗಳ ಫೈನಲ್ ಸ್ಪರ್ಧೆ ಪ್ರಥಮ ದ್ವಿತೀಯ ಬಹುಮಾನಕ್ಕಾಗಿ ಸ್ಪರ್ಧೆ ಬಂಗಾಡಿ ಪರಂಬೇಲು ನಾರಾಯಣ ಮಲೆಕುಡಿಯರಿಗೂ ಮಾಳ ಆನಂದ ನಿಲಯ ಶೇಖರ ಶೆಟ್ಟಿ ಅವರ ಕೋಣಗಳಿಗೂ ಸರಪಾಡಿ ಧನಂಜಯ ಗೌಡರವರು ಬಂಗಾಡಿ ಪರಂಬೇಲು ನಾರಾಯಣ ಮಲೆಕುಡಿಯವರ ಕೋಣಗಳನ್ನು ಓಡಿಸ್ತಾರೆ. ಪಟ್ಟೆ ಗುರುಚರಣರವರು ಮಾಳ ಆನಂದ ನಿಲಯ ಶೇಖರ ಶೆಟ್ಟಿ ಅವರ ಕೋಣಗಳನ್ನು ಓಡಿಸ್ತಾ ಇದ್ದಾರೆ. ಹಲೋ ಹಲೋ ಬೊಕ್ಕದಕ್ಲು ಮೂರ ತಡ ಮಲ್ತೀರನ್ ಬಂದು ಮೊಕ್ಕಲು ತಡ ಮಲ್ಪನ್ ಬೊಡ್ಸಿ ಬಲ್ಲಿ ಬಲ್ಲಿ ಒಂಜಿ ಗಮ್ಮತ್ತಿನ ಗೇಂಡ ಎಂಚ ಪ್ರಕಾಶ್ ಶೆಟ್ರು ಬಹುಮಾನ ಕೊರದೇ ಪೋಪಿನ ಬಂದು ವೇದಿಕೆ ಇಡ್ಕುಲ್ದೇರಿ ಒಂಜಿ ಲೆಕ್ಕಾಚಾರ ಇಪ್ಪುಣದ ಇದು ಪೊರ್ತುಗ ಆವು ಒಂದು ಅದೇ ಯಾನ್ ಅಡ್ಡಪದ ಸಮಾಸಮ ಬಂದಾಗ ಮನಿ ಪಂದೆ ಕುಲ್ನಿ ನನ್ನಂತೂ ತಡ ನಾನೊಂದು ಅರ್ಧ ಗಂಟೆ ತಡ ಅಣತ್ತ ಅಂಚ ಅಂಡ್ ಆಯ್ತ ಮಧ್ಯ ಖುಷಿದಾದ ಕೆಂಡ ಈ ಸೆನ್ಸಾರ್ದ ಈ ಯುಗೋಟು ಲೇಸರ್ ಬೀಮ್ ನೆಟ್ವರ್ಕ್ದ ಈ ವ್ಯವಸ್ಥೆ ಇರ್ಲು ಒಂಜಿ ಸಮ ಪಾರ್ವ ಅಂದ್ ಪಂಡ ನೇಡ್ದು ಮಲ್ಲ ಸ್ಪರ್ಧೆ ತುಯರಗೆ ನಂಗೆ ದಾದ ತಿಕ್ಕು ಅದೇ ಐಕೋರ ಜೋರಾಯಿನ ಚಪ್ಪಾಳೆ ಕೊಂಡ್ರ ಅಡ್ಡಪಲ ಇದ್ರು ಸಮಾದ ಸಮದಂಡಿಲ್ಲದ ಪಾರ್ದ ಇರ್ಲು ಮಾತ ಇರ್ಲ ಪಾರ್ನು ಇರ್ಲು ಇಪ್ಪನು ಐಟ್ಲ ಬಹಳ ವಿಶೇಷವಾದ ಸೆಮಿಫೈನಲ್ ಕ್ವಾರ್ಟರ್ ಫೈನಲ್ ಹಂತಕ್ಕೆ ಬತ್ತನ ಇರ್ಲು ಮಾತ ಇರ್ಲ ಬಹುಮಾನ ಪಡೆಯರೆ ಅರ್ಹತೆ ಇತ್ತನ ಇರ್ಲಿ ಅಂಡ ಒಂಜಿ ಬಹುಮಾನದ ಕ್ರಮ ಎಂಚ ಅಂದ್ ಪಂಡ ಪಿದಡದ ನಗಳಿಗೆ ನಮ್ಮ ಮಾತ ಒಂಜಿ ಪಾತ್ರ ಪಣ್ಪತ ನಮ್ಮ ಹಣೆಟ್ಟಿ ಎಂಚ ಉಂಡ ಹಣೆ ಬರಹ ಐತ ಮಿತ್ತು ಬಹುಮಾನ ಮಾತ ನಿಘಂಟಾಪ ಅತ್ತ ನಿಕ್ಲೆ ಗೊತ್ತುಂಡಪ್ಪ ಯಾನ್ ಪೊಕ್ಕಡೆ ಬಣ್ಣಿ
ಅಂಚಾದು ಈ ಸ್ಪರ್ಧೆಲು ಮಾತ ಒಂಜಿ ನಮನೆ ಒಂಟಿ ಕಾರ್ಡ್ ಉಂತುದು ತೂಪುನಂಚಿನ ಸ್ಪರ್ಧೆಲು ಮೈ ರೋಮಾಂಚನಾಪುರಂಚಿನ ಸ್ಪರ್ಧೆಲು ಪಂಡ ಅವು ಕಂಬಳೋಡು ತುಯರ್ದಿಕ್ಕು ಒರೇ ನಿಗುಲ್ ಮಾತ ಕಲ್ಪನಗ ನಿಗುಲ್ನ ಒಂಜಿ ಟೀಚರ್ ಅಥವಾ ಟೀಚರ್ ಪಂಡಿಪೇರು ನೀನೆಂತದ ಕೋಣನಾಗೆ ದಡ್ಡ ಅಂತ ಅಂಚಿತ್ತಿನ ದಡ್ಡ ಪ್ರಾಣಿಲೇನು ಐಕಲಿಗೆ ಬುದ್ಧಿ ಬರ್ಪಾದು ಇಂಚಿತ್ತಿನ ಕರೆಕ್ಟ್ ಗಿಡದು ಒಂಜಿ ಬಹುಮಾನ ಪಡೆಯುನ್ ಬಂಡ ಕೆಲವು ದಡ್ಡೇರು ಮತ್ತ ಮಲಮಲ್ಲ ಒಯ್ಯೋಟ ಮಲ್ಪನಾಗ ಎನ್ನುವ ನಮ್ಮ ಆಯ್ ಕಲ್ಪನಾಗ ಬಜಿ ದಡ್ಡೆ ಐತೆ ಬಾರಿ ಹುಷಾರಾತಿ ಅಂಚ ಒಂದು ಮಾತ ಈ ಎರ್ಲು ನಿಕ್ಲಿಗೆ ಒಂದೇ ಪಂಪಿನಿ ಪ್ರಾಣಿ ಸಂಕುಲಾಡು ಒಂಜಿ ಮನುಷ್ಯನ ಗುರುತ ದೀಪುನ ರಡ್ಡು ಪ್ರಾಣಿಲು ಇತ್ತಿಂದ ಒಂಜಿ ಏರು ಬೊಕ್ಕೊಂಜಿ ನಾಯಿ ಹೊರ ಒಂಜಿ ನಾಯಿಗೆ ಒಂಜಿ ಪುಂಡಿ ನುಪ್ಪು ಪಾಂಡ ಬೊಕ್ಕ ಏಪಾಂಡ ಒಂಜಿ 10 ವರ್ಷ ಕರಿ ತಿಕ್ಕಿ ಬೊಕ್ಕಲ ಅವು ಬೀಲ ಬೀಜ ಉಂಡು ದಾಯಿ ಐಕ್ ಆ ನುಪ್ಪು ಪಾಡ್ದನ ಯಜಮಾನಿನ ಗುರುತ ಉಂಡು ಅವೇ ಎರ್ಲು ಲಂಚನೆ ಹೊರ ತಾಂಕದ ಯಜಮಾನಿ ಆ ಎರ್ನು ಬೊಕ್ಕರಿಯ ಕೊರಡು ಅಂಡ ಅಕ್ಕಲ ಇಲ್ಲ ಬಾಕಿಲ್ ಪೋನಗ ಕರೆ ಉಂಡು ಮೆನ ಸ್ವರ ಕೇಂಡಕ್ಕಿದೆಟ್ಟು ಕರೆ ಉಂಡು ಈತು ಪ್ರೀತಿ ದೀಪನ ನನೊಂಜಿ ಪ್ರಾಣಿ ಸಂಕುಲು ನನೊಂಜಿ ಪ್ರಾಣಿ ದಿಕ್ಕರೆ ಸಾಧ್ಯನೇ ಇಜ್ಜಿ ಅಂಚಾದು ಈ ಕಂಬಳ ಈ ನಮ್ಮನ ಆಯರ ಕಾರಣ ಅಂದ ಬಲೆ ರೆಡ್ ಬಾಲ್ ತಗ್ಲಾಗತ್ತೆ ಬಲೆ ಬಂಗಾಡಿ ಪರಮೇರದಾಗಲೇ ಮಹಾರಾಜ ಕರೆಕ್ಟ್ ಮಾಳ ಆನಂದ ನಿಲಯದಾಗಲೇ ರಾಜ ಕರೆಕ್ಟ್ ಮಾಲೆಲ್ಲ ಒಂದು ಸೇಮ ಸ್ಮರಣಿಕೆಲ್ಲಾಗಲಿ ಒಂದೇ ಲೆಕ್ಕ ಮಾತಾಡಿ ತಗೊಂಡ ರೆಡ್ ಬಾಲ್ ಅಡೆಗೆ ಪೇರ ಮಲ್ಪಲೆ ತಗೊಂಡ ಅಡೆಗೆ ಪೇರ ಮಲ್ಪಲೆ ಕಾಂತಿ ಶೆಟ್ಟಿ ಅಲ್ಲರೇ ಕಾಂತಿ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಾಪಡಿತಮಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಬಂಗಾಡಿ ಪರಮೇರದಾಗಲಿ ಮಹಾರಾಜ ಕರೆಕ್ಟ್ ಮಾಳ ಆನಂದ ನಿಲಯದಾಗಲಿ ರಾಜ ಕರೆಕ್ಟ್ ಸರ್ಪಾಡಿ ಎರ್ಮಾಳ ಧನಂಜಯ ಗೌಡ್ರು ಬಂಗಾಡಿ ಪರಮೇರದ ಎರ್ಲಿನ ಗಿಡವೇರು ಪಟ್ಟೆ ಗುರುಚರಣ್ ರೀ ಮಾಳ ಆನಂದ ನಿಲಯದ ಎರ್ಲಿನ ಗಿಡವೇರು. ಹಲೋ ಹಲೋ ಚಾರ್ಜಿಜ್ಜ ಓ ಹಲೋ ಓ ಚೆನ್ನೈ ಕಂಬಳ ಕ್ಷೇತ್ರದ ಮಲ್ಲಪುದರ್ ಮಲ್ತನೆಯರು ಚೆನ್ನಗ ಸುರೋಕು ನಾರಾವಿ ಸನ್ಮಾನ ಆಂಡು ಸೂರ್ಯ ಫ್ರೆಂಡ್ಸ್ ದಗ್ಲ ಆಯೋಜನೆ ಮಲ್ತನ ಕಾರ್ಯಕ್ರಮ ಕಾರ್ಯಕ್ರಮ ಆ ಕಾರ್ಯಕ್ರಮ ಚೆನ್ನ ಕತೆ ಪಾತ್ರ ಪುನಗ ನಮ್ಮ ಒಂದು ವಿಚಾರ ಪಂಡ ಅದೇ ಚೆನ್ನೆಂದು ಪಂಡ ಕ್ರಿಕೆಟ್ ದಂತಕತೆ ಸಚಿನ್ ತೆಂಡೂಲ್ಕರ್ ಲೆಕ್ಕ ಅಂದು ಆಯ್ತಾ ಒಟ್ಟೊಟ್ಟಿಗೆ ನನ್ನ ಸಚಿನ್ ತೆಂಡೂಲ್ಕರ್ನ ಮೀರಿಸವನ ಒಂದು ಆಟಗಾರ ಬತ್ತನು ವಿರಾಟ್ ಕೊಹ್ಲಿ ಇನ್ಪಂಡಿತ್ತೆ ಸುಮಾರು ವರ್ಷಕ್ಕೆ ತುಂಬು ಇನಿ ವಿರಾಟ್ ಕೊಹ್ಲಿ ಸಚಿನ್ ತೆಂಡೂಲ್ಕರ್ನ ರೆಕಾರ್ಡ್ ಬ್ರೇಕ್ ಮಾಡ್ತಿನ ಕಾರ್ಯಕ್ರಮ ಆಂಡು ಭವಿಷ್ಯ ಏಪಲ ಸುಳ್ಳಾಪುಜಿನ ಪಂಡ ಎರುತ್ತ ಮಿತ್ತದ ಭರವಸೆಡು ನಮ್ಮ ಪಂಡ್ತೀನಿ ಇನಿ ಪಾಂಡುಗು ಬೆಂಗಳೂರು ಕಂಬಳ ಸನ್ಮಾನ ಆಂಡು ಎಂಕಿ ಇಂಚಿನ ಅಪ್ಪಗ ಆಲೋಚನೆ ಮಲ್ತೇನ್ ಪಂಡ ಆನಿ ಪಂಡ್ತಿನ ಪಾತೆರ ಬೆಂಗಳೂರು ಕಂಬಳ ವಿರಾಟ್ ಕೊಹ್ಲಿಗೆ ಸನ್ಮಾನ ಆಂಡ್ ಪಂಡ ಲೆಕ್ಕ ಆಂಡೆ ಅದೇ
నువ్వు దాయే నేను ఉల్లేఖ మల్తున్న క్రికెట్ల ಕಂಬಳಗಳ ದಾಯ ಪನೊಂದುಲ್ಲ ಪಂಡ ಒಂಜಿ ಉದಾಹರಣೆ ಕೊರ್ನಗ ಒಂಜಿ ಸಮರ್ಥ ಎರುನು ಚೆನ್ನೆಂದು ಪಂಪನ ಒಂಜಿ ಏರು ಅವು ಬಹುಶಃ ಯಾನ್ ಎಕಡೆ ಪಣ್ಣ ಮಾತ ವಿಚಾರಗಳ ಪೂರಕವಾದ ಇತ್ತಿನೇರು ಅದೇ ಐಕ್ ಬಾಯಿ ಒಂಜಿ ಬರ್ಪುಜಿ ಒಕ್ಕ ಮಾತ ಗೊತ್ತಾಪಂಡು ಇನ್ನು ಆಯ್ತ ಸಮದಂಡಿಯರು ಪಾಂಡು ಆ ಇರ್ಲಿಗೆ ಮಾತ ಇನ್ನು ಪಾಂಡುಗು 21 ವರ್ಷ ಚೆನ್ನಗ ಐಡ್ಲ 1 ವರ್ಷ ಜಾಸ್ತಿ ಅವು ಇನ್ನು ಚೆನ್ನಲ ಜೀವಂತವಾದ ಉಲ್ಲೆ ಪಾಂಡುಲ ಉಲ್ಲಿ ಆ ಇರ್ಲಿಗೆ ಮಾತ ಇಂಚ ಅಂದ್ ಪಂಡ ತಾನು ಪಾರೋಡು ಏನೊಂದು ತಾಂಕಿನ ಯಜಮಾನಿ ಕೊಂಜಿ ಪುದರ್ಕಂತ ಕೋರಡು ಪಂಪಿನ ಬಾಯಿಡು ಪಣ್ಣೀರು ತೆರಿಜಿನ್ಲ ಪಾರ್ನೊಂಚಿತನ ತಾಕತ್ತಿತ್ತನ ಇರ್ಲು ಇನಿ ನಮ್ಮ ಕಮಳಗ ನಿಷೋಧ ಅನಗ ಇರ್ಲು ಪಾರ್ನ ಪ್ರಾಣಿಲತ್ತುಂದೇ ಪಂಪನ ವಾದಪೇಟ ದಕ್ಲು ಮಲ್ತೀರು ಅಕಲ್ನ ವಾದ ಇತ್ತುಂಡು ಕುದುರೆದ ಲೆಕ್ಕ ಅವಡಿಜ್ಜಿ ಆಯ್ಕೆ ಎರುತ ಅವಡು ಪಂಪಿನಿ ಅವಡು ಪಂಪಿನಿ ಆ ಅಬಡು ಕುದುರೆದ ಲೆಕ್ಕ ಇಜ್ಜವು ಸೀಳು ಅವಡು ಅಂಚಾದ ಎರು ಪಾರ್ನ ಪ್ರಾಣಿ ಎತ್ತು ಪಂಪನ ವಾದಲ್ ಮತ ಇತ್ತ ನಮ್ಮ ಎರ್ಲು ಇಂಜಿತನ ಕೆಸರು ಕಂಡೋಡು ಪಾರ್ನ ಎರ್ಲು ಒಂಜಿ 8.78 100 ಮೀಟರ್ಸ್ 8.78 ಪಾರ್ದ ಅಂದ ಪಂಪನವು ನಮ್ಮ ಈ ಕೆಸರದ ಕಂಡದ ದಾಖಲೆ ನೇನ್ ನಿಷೇಧ ಮಲ್ಪೆರೆಗೆ ಖಾಲಿ ಎರ್ಲಿನ ಗಿಡಪುನ ಕಂಬಳ ಮಾತ್ರ ಹತ್ತು ಇನಿ ಈ ಕರೆ ಗರ್ತದ ಪ್ರಾರಂಭ ಮಲ್ಪೆರೆ ದುಂಬು ನಮ್ಮ ನಮ್ಮುದನ ದೈವ ದೇವೇರನ ಮಾತ ಪ್ರಸಾದ ಕನತು ಬಾಡದು ಮೂಲು నేను ఈ కరే గరిపేరు సురుమల్ద ఇని ఈ కరే ప్రారంభ మల్పునగల ನಮ್ಮ ನಮ್ಮದನ ಪುತ್ತೂರು ಮಾಲಿಂಗೇಶ್ವರ ದೇವರಿಪ್ಪಡು ಸುಬ್ರಹ್ಮಣ್ಯ ದೇವರಿಪ್ಪಡು ಎಂಗಲ್ಲ ಮಹಿಷಮರ್ದಿನ ದೇವರಿಪ್ಪಡು ಉಪ್ಪಿನಂಗಡಿದ ಸಹಸ್ರಲಿಂಗೇಶ್ವರ ದೇವರನ ಪೂರಾ ಪ್ರಸಾದ ಕಂತು ಪಾಡ್ದು ಈ ಜಾಗಿದ ಈ ಪುಣ್ಯದ ಮಣ್ಣು ನೆಲೆಯಾತನ ಮಾತ ಧರ್ಮ ದೇವರಿಗೆ ಮಾತ ಕೈ ಮುಗಿದು ಈ ಕಾರ್ಯಕ್ರಮ ಸುರುಮಲ್ದ ನೇತ ಅರ್ಥದಾದ ಅಂದ ಕೇಂಡ ನೀವು ಖಾಲಿ ಮನೋರಂಜನೆ ಇದ ಕ್ರೀಡೆ ಎತ್ತು ನೆಟ್ಟ ಆರಾಧನೆ ಉಂಡು ನೆಟ್ಟ ಆಚರಣೆ ಉಂಡು ಇನ್ನು ಈತ್ ಈ ನೀರುಡು ಎರ್ಲು ಅಂಬಿ ಪಾಡದ ಪಡಕೆ ಮೈತ ಅಂಡ ಎರುತ್ತ ಯಜಮಾನ್ ರಾವಡು ಎರ್ಲಿನ ಗಿಡ ಉಣಕ್ಲ ಆಳು ಆಯ್ತ ಒಂಜಿ ಬೊಟ್ಟು ನೀರ್ನ ತೀರ್ಥ ಅಂದು ಪರ್ಪೇರಿ ಅಪ್ಪಗ ರೋಗ ಬರ್ಪುಂಡ ನೆಟ್ಟು ಬರ್ರೆವಲ್ಯ ದಾಯ ಬರ್ಪುಜಿ ಆತ್ಮ ಸಂತೋಷ ಉಂಡು ಆತ್ಮ ತೃಪ್ತಿ ಉಂಡು ನಮ್ಮ ಆತ್ಮಡು ನಂಬಿಕೆದ ಶಕ್ತಿ ಉಂಡು ಅಂಚಾದು ಈ ನೀರಾಂಡ್ಲ ನಂಗೆ ರೋಗದಾಲ ಬರ್ಪುಜಿ ನೆಟ್ಟು ಸರ್ವ ತೀರ್ಥಲ ಉಂಡು ನೆಟ್ಟು ಅಂಚಾದು ಕರೆಕ್ ಜತ್ತನ ಯಾನ ಏಪಲ ಬೇತೆ ಮಾಧ್ಯಮದ ಮಾತು ಪಂಟಿನಿಂದುಂಡು ಹೊರ ಕೆಸರು ನೀರು ರಟ್ಟುಂಡ ಇನ್ನು ಈತು ಜನ ಬ್ಯಾಂಗ್ಳೂರು ಕಂಬಳಗೆ ಬರ್ತಾರತ್ತ ಏರೆಗಾಂಡ್ಲ ಅವು ಏರೆಗಾಂಡ್ಲ ಒಂಜಿ ಬೊಟ್ಟು ಕೆಸರು ನೀರು ರಟ್ಟುಂಡ ನನ್ನ ಮೂಲ ಏತು ವರ್ಷ ಕಂಬಳ ಅಲ್ಲ ನಿಕುಲು ಬರೋಂದು ಇಪ್ಪರು ದಯಮಂಡ ಒಂಜಿ ನಮ್ನೆ ಅಟ್ರಾಕ್ಷನ್ ಮಲ್ಪ ನಂಚಿದ ತಾಕತ್ತು ಈ ಕೆಸರು ನೀರುಗುಂಡು ಅವಿಯೇ ಬುಡಾಡಿ ಎಕಡೆ ತಡನಾಗ ನಿಕುಲ್ದಲ್ಲ ಮಂತಿಜಾರು ನಿಖಿಲ್ ಅಡಿಗೆ ಮುಂತವರ ಅಡಿಗೆ ಮುಂತವರ ಹಾ ನಿಖಿಲ್ ಬಲ್ಲಿ ಬಲ್ಲಿ ಹಲೋ ಓ ಬನ್ನಿ ಬುಡ್ಪೇರಿ ಬುಡ್ಪೇರಿ అన్న నిఖిలి ఒక ఎర్లైన్ గంత పొరలుడు ఉంటాడు హలో ఓ ఎక్కడ ఉసులుగట్లకి మళ్ళీ తింటారు బుడి పేరు
ಇತ್ತದಾನೆ ಉಂಡು ಹೊರ ಬುಡುಪುನ ಲಕ್ಷಣ ಎತ್ತಿಲು ಏರು ಒಂಚೂರು ಅಂದ ಲೆಕ್ಕ ಅವು ಮತ ಅಂಚನೆ ಆಪಣು ಆ ತಪ್ಪೊಂದು ಪಂಡಿನತ್ತು ಆಕಳಿಗೆ ನಮ್ಮ ಪಣ್ಣಕ್ಕೆ ಏನು ಹೊಡೊಂದು ಪಣ್ಪುನಕ್ಕೆ ಮೈಗೆ ಬಂದು ಮಲ್ಪೊಡೊಂದು ಪಣ್ಪುನು ಬುಡಿಯದಾವೆ ಒಂದು ಅವಲಜ್ಜಿನ್ ದುಲಜ್ಜಿನ್ ಬಂಡ ಬಲಿ 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 ಹಲೋ ಹಲೋ ದಾದಾ ಇತ್ತಾಯ್ತಿಗೆ ಏಪ ಅಪ್ಪನಿಗೆ ಇತ್ತಾವುಡೆ ನಾನು ಸುತ್ತರು ಬಂಗಾಡಿ ಪರಮೇಲ್ ನಾರಾಯಣ ಮಲ್ಲಿಕುಡಿಯರ್ನೆರ್ಲು ಮಹಾರಾಜ ಕರೆಕ್ಟ್ ಉಲ್ಲ ರಾಜ ಕರೆಕ್ಟ್ ಮಾಳ ಆನಂದಿಲ್ಲ ಶೇಖರಿಯ ಶೆಟ್ಟರ್ನ ಇರಲಿಲ್ಲ ಅಣ್ಣ ರಡ್ಪಾಲ್ದಕ್ಕಲ್ಲ ಯಾರು ನಿಕ್ಲಿಗೆ ಉಂಗುಟ್ರೆ ಬಂಡೇನು ರಡ್ಡು ಪಾಲ್ದಕ್ಕುಲ್ಲ ಈತೆ ಬುಡ್ರಿಗೆ ಬರೋಡು ಎಂಕ್ಲಿಗೆ ಮೂಲ ಬಾರಿ ಕೈತಲ್ ತೋಜ ತಾತ ಮಲ್ಪೆರೆಜ್ಜಿ ಪಣ್ಪೆಂಡ ಯಾನು ಒಯ್ನು ಮಾತ ಕತೆ ಪಣ್ಪುನು ಇನ್ನೊಂದು ಕತೆ ಯಾವಡು ಸುರುಕು ಬಂಗಾಡಿ ಪರಮೇಲ್ದಕ್ಕಲು ಮಹಾರಾಜ ಕರೆಕ್ಟ್ ರಾಜ ಕರೆಕ್ಟ್ ಮಾಳ ಆನಂದ ಹಾಕಲು ನಾವೆಲ್ಲ ಮಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಮಹಾರಾಜ ಕರೆತ್ತ ಮಹಾರಾಜ ಕರೆತ ಬಂಗಾಡಿ ಪರಂಬೇಲು ನಾರಾಯಣ ಮಲ್ಲಕುಡಿಯರ್ನೆರಳಿಗೆ ನಾಯರದ ಮಲ್ಲ ವಿಭಾಗದ ಬೆಂಗಳೂರು ಕಂಬಳದ 1ನೇ ಬಹುಮಾನ ರಡ್ಡು ಪವನ್ 1 ಲಕ್ಷ ನಗದು ಬಹುಮಾನ ರಾಜ ಕರೆಕ್ಟ್ ಬತ್ತನ ಮಾಳಾನಂದನಲ್ಲಿ ಶೇಖರೇಶ್ ಶೆಟ್ಟರ್ನೆರಳಿಗೆ ನಾಯರದ ಮಲ್ಲ ವಿಭಾಗದ ಬೆಂಗಳೂರು ಕಂಬಳದ 2ನೇ ಬಹುಮಾನ 1 ಪವನ್ 50,000 ನಗದು ಬಹುಮಾನ 1ನೇ ಬಹುಮಾನದ ತೀರ್ಪು ಪಡೆಯಿನ ಬಂಗಾಡಿ ಪರಂಬೇಲು ನಾರಾಯಣ ದೇವ್ ಮಲಕುಡಿಯರ್ ನೆರಳಿನ ಗಿಡೇನಾರು ಸರಪಾಡಿ ಧನಂಜಯ ಗೌಡ್ರು ವಿಶೇಷವಾದ ಗಿಡ ನಕಲೆ ಕಾಲ್ಪವನ್ 2ನೇ ಬಹುಮಾನದ ತೀರ್ಪು ಪಡೆಯಿನ ಮಾಳಾನಂದ ಶೇಖರೇಶ್ ಶೆಟ್ಟರ್ ನಾಯರ ಮಲ್ಲ ಗಿಡೇನಾರು ಪಟ್ಟೆ ಗುರುಚರಣ್ರು ಬೆರೆಗ್ಲ ಕಾಲ್ಪವನ್ ನಾಯರದ ಮಲ್ಲ ವಿಭಾಗದ 3ನೇ ಬಹುಮಾನ ಬೋಳದ ಗುತ್ತು ಸತೀಶ್ ಶೆಟ್ಟರ್ನ 2ನೇ ನಂಬರ್ದಲ್ಲಿಗೆ ಅರ್ಧ ಪವನ್ 25,000 ರೂಪಾಯಿ ನಗದು ಬಹುಮಾನ 4ನೇ ಬಹುಮಾನ ಮಂಜೇಶ್ವರ ಕೌಡೂರು ಬೇಡು ತುಷಾರ್ ಮಾರಪ್ ಭಂಡಾರನಲ್ಲಿಗೆ ಅರ್ಧ ಪವನ್ 25,000 ರೂಪಾಯಿದ ನಗದು ಬಹುಮಾನ ಹೊರ ಚಪ್ಪಾಳೆ ಬೊಟ್ಲಿನ ಪೂರ ಒಟ್ಟಿಗೆ ಸೇರಿದವರ ನನ್ನ ರಡ್ಡು ಸ್ಪರ್ಧೆ ಉಂಡು ಹೌದ ಅತ್ನೇಟ್ ಉಂತೋರತ ನಿಖಿಲ್ ಮತ್ತೆ ಉಳ್ಳಾರತ ಹಾ ನಿಖಿಲ್ ಬಂಡ ಬಕ್ಕ ನಮಗೂ ಕುಸಾಲಿಜಿ ಹಾ ನಾವೆರದಲ್ಲಿ ವಿಭಾಗದ ಭಾಗವಹಿಸನ 52 ಜೊತೆ ಇರಲಿಡಿ ಫೈನಲ್ ಪ್ರವೇಶ ಮಲ್ತದೆ 1ನೇ ಬಹುಮಾನದ ಸ್ಪರ್ಧೆಗೆ ಕರಡಿ ತಯಾರಾಗುವುದಿಲ್ಲರಿ ಎರ್ಮಾಳ್ ಪುಚ್ಚೊಟ್ಟು ಬೇಡು ಬಾಲಚಂದ್ರ ಲೋಕಯ್ಯ ಶೆಟ್ಟರ್ನೆರಳು ಮಹಾರಾಜ ಕರೆಕ್ಟ್ ಹಲೋ
ಓ ಅಡ್ಡಪಲ ಇದಕ್ಕೆ ಬರ್ತೀರಾ? ಅಡ್ಡಪಲ ತಕ್ಕೆ ಬರಡು ಬತ್ತಿದ್ದೀರಾ? ಬತ್ತಿದ್ದೀರಿ ಬರಡು 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 ತಗಲು ಅಣ್ಣ ಅಡ್ಡಪಲ ಸಮ ಸಂಬತ್ತಿನಗಳು ಕೂಡ್ಲಾ ತಾರೀಕು ಪೋಲಿ ಈ ಸಾಲು ಮುಗಿ ಕೂಡಲೇ ನಿಗ್ಲೆಗೆ ಸ್ಪರ್ಧೆ ಬರಡು ನಿಗ್ಲೆ 11 ಫೈನಲ್ ಮತ ತಡಾಯರ ಬಲ್ಲಿ ಬಲ್ಲಿ ಎರ್ಮಾಳ್ ಪುಚ್ಚೊಟ್ಟು ಬೀಡು ಬಾಲಚಂದ್ರ ಲೋಕೇಶ್ ಶೆಟ್ಟಿ ನೆರ್ಲು ಮಹಾರಾಜ ಕರೆಟ್ ಜೈ ತುಳ್ನಾಡು ಪುತ್ತೂರು ಬೊಟ್ಟ್ಯಾಡಿ ಕಿಶೋರ್ ಭಂಡಾರ ನೆರ್ಲು ರಾಜ ಕರೆಟ್ ಮಹಾರಾಜ ಕರೆಟ್ ಪುನಃ ಎರ್ಮಾಳ್ ಪುಚ್ಚೊಟ್ಟು ಬೀಡು ಬಾಲಚಂದ್ರ ಲೋಕೇಶ್ ಶೆಟ್ಟಿ ನೆರ್ಲೆನ್ ಗಿಡಮ್ನಾರೆ ಬೈಂದೂರು ವಿವೇಕ್ ಪೂಜಾರ್ ಹಲೋ ಪಳ್ಳೆ 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 ಜೈ ತುಳ್ನಾಡು ಪುತ್ತೂರು ಬೊಟ್ಟ್ಯಾಡಿ ಕಿಶೋರ್ ಭಂಡಾರ ನೆರ್ಲೆನ್ ಗಿಡಮ್ನಾರೆ ಕಕ್ಕೆಬದ ಪೆರಿಂಗಾಳು ಕೃತಿಕ್ ಗೌಡೇರ್ ಹಲೋ ಓ ಯಾಕಡೆ ಬಾರಿ ಆತು ಜನ ಲಕ್ಷ ಗಟ್ಟಲೆ ಜನ ಇತ್ತಿರತಿ ಅಂದೆ ಅಕುಲ್ ಮಾತ ಬತ್ತದ ಕಂಬಳ ತೂದು ಪೋಯಿನಕುಲು ಇತ್ತೆ ಮೂಲ ಉಳ್ಳರತಿ ಮಕ್ಕಳು ನಿಜವಾದ ನಮ್ಮ ಕಂಬಳದ ಪ್ರೇಮಿಲು ನಮ್ಮ ಆತ್ಮೀಯರು ಅತ್ತೆ ಇನ್ನು ಕಂಬಳ ಪ್ರೇಮಿಲು ಮೊಕ್ಕಲಿಡ್ದಾದ ಕಂಬಳ ಒರಿದಿನು ಇಂಚಿತ್ತನ ಒಂಜಿ ಪ್ರೇಕ್ಷಕರು ಇಂಚಿನ ಜವಣ ಹಿಡ್ದಾದ ಕಂಬಳ ಒರಿದಿನು ನಿಕ್ಲೆಗಾತ ನಿಕುಲೇ ಒಂದು ಚಪ್ಪಾಳೆ ಬಟ್ಟುಂಡ್ಲೆ ಅಣ್ಣ ಕಂಬಳದ ಮಾಮಲ್ಲ ಅಭಿಮಾನಿ ಖಂಡಿತ 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 ಯಾಕಂದ್ರೆ ಮಾತ ಐಟೆ ಬರ್ರೆ ಬಲ್ಲಿ ನೆಟೆ ಪೋಯರೆ ಬಲ್ಲಿ ಐಟೆ ಉಂತುಲೆ ನೆಟೆ ಲಕ್ಕಲೇನ್ ಪಂಡ್ರ ಸಂದರ್ಭ ಇತ್ತಂದು ಅತೆ ಇತ್ತೆ ಮುಗುಲೇನ್ ಕೇಣ್ಣ ಗತೀಜಿ ಕುರ್ಸದ ಮೈ ತುಂತುಂಡಲ್ಲ ಕೇಣ್ಣ ಗತೀಜಿ ನಿಗ್ಲು ಓರ್ಕೊಟ್ರಲ್ಲ ಉಂತುಲಿ ನಿಕುಲು ಉಂತುಂಡ್ಲ ಬೇಜಾರಿಜ್ಜಿ ಬೇತಾಕ್ಲಿಗಂದ ನೆರ್ತುವೆ ನಿಕ್ಲೆ ನೆರ್ರೆ ಎಡ್ಡೆ ಬುಜಿ ಅಣ್ಣ ನಿಕುಲು ಕುರ್ಸುಡು ತಿರ್ತು ಉಂತುಂಡೆ ಎಡ್ಡೆ ಭೂಮಿಡಿ ಹೊರ ಉಂತೋಡು ಭೂಮಿಡ್ನೆಲೆ ಅವಡು ಕುರ್ಚಿಯಲ್ಲಿ ನಿಲ್ಲಿಕ್ಕಿಲ್ಲಂತೆ ನಮ್ಮ ದೈವಗಂಡ್ಲ ಪಂಪ ಆಕಾಶ ಬುಡ್ಲ ಭೂಮಿ ಡಾಲ ಅತೆ ಭೂಮಿ ನೆಲೆಯಾಲ ಆಕಲಿಗೆ ಆಯ್ತು ಖುಷಿ ಉಂಡು ಒಂಜಿ ಗಳಿಗೆ ದೈವ ಲಾಯತ್ತ ಎಂಗಳೊಂದು ಕರೆಕ್ಟ್ ತಯಾರಾಗ್ಲೇರೆ ಎರ್ಮಾಳು ಪುಚ್ಚೊಟ್ಟು ಬೀಡು ಬಾಲಚಂದ್ರ ಲೋಕೇಶ್ ಶೆಟ್ಟಿ ನೇರ್ಲು ಮಹಾರಾಜ ಕರೆಟುಲ್ಲ ಜೈ ತುಳುನಾಡು ಪುತ್ತೂರು ಬೊಟ್ಟ್ಯಾಡಿ ಕಿಶೋರ್ ಭಂಡಾರ ನೇರ್ಲು ರಾಜ ಕರೆಟುಲ್ಲ ನಾಯರ್ದಲ್ಲಿ ವಿಭಾಗದ ಫೈನಲ್ ಸ್ಪರ್ಧೆ ಬೈಂದೂರು ವಿವೇಕೆರೆ ಎರ್ಮಾಳು ಪುಚ್ಚೊಟ್ಟು ಬೀಡು ಬಾಲಚಂದ್ರ ಲೋಕೇಶ್ ಶೆಟ್ಟಿ ನೇರ್ಲನ್ ಗಿಡವೆರೆ ಕಕ್ಕೆಪದ ಪೆರಂಗಾಲು ಕೃತಿಕ್ ಗೌಡ್ರು ಜೈ ತುಳುನಾಡು ಪುತ್ತೂರು ಬೊಟ್ಟ್ಯಾಡಿ ಕಿಶೋರ್ ಭಂಡಾರ ನೇರ್ಲನ್ ಗಿಡವೆರೆ ನಾಯರ್ದಲ್ಲಿ ವಿಭಾಗದ ಫೈನಲ್ ಸ್ಪರ್ಧೆ ಎರ್ಮಾಳು ಪುಚ್ಚೊಟ್ಟು ಬೀಡು ಬಾಲಚಂದ್ರ ಲೋಕೇಶ್ ಶೆಟ್ಟಿ ಅವರ ಕೋಣಗಳು ಮಹಾರಾಜ ಕರೆಯಲ್ಲಿ ರಾಜಕರೆಯಲ್ಲಿ ಜೈ ತುಳುನಾಡು ಪುತ್ತೂರು ಬೊಟ್ಟ್ಯಾಡಿ ಕಿಶೋರ್ ಭಂಡಾರಿಯವರ ನೇಗಿಲು ಕಿರು ವಿಭಾಗದ ಕೋಣಗಳು ನೇಗಿಲು ಕಿರು ವಿಭಾಗದ ಫೈನಲ್ ಸ್ಪರ್ಧೆಗೆ ಕೋಣಗಳು ತಯಾರಾಗ್ತಾ ಇದೆ. ಪ್ರಥಮ ದ್ವಿತೀಯ ಬಹುಮಾನಕ್ಕೆ ಸ್ಪರ್ಧೆ ಬೈಂದೂರು ವಿವೇಕ್ ಅವರು ಎರ್ಮಾಳು ಪುಚ್ಚೊಟ್ಟು ಬೀಡು ಬಾಲಚಂದ್ರ ಲೋಕೇಶ್ ಶೆಟ್ಟಿ ಅವರ ಕೋಣಗಳನ್ನು ಓಡಿಸ್ತಾರೆ. ಕಕ್ಕೆಪದ ಪೆರಂಗಾಲ್ ಕೃತಿಕ್ ಗೌಡ್ರು ಜೈ ತುಳುನಾಡು ಪುತ್ತೂರು ಬೊಟ್ಟ್ಯಾಡಿ ಕಿಶೋರ್ ಭಂಡಾರಿ ಅವರ ಕೋಣಗಳನ್ನು ಓಡಿಸ್ತಾರೆ. ಈ ಒಂದು ಸ್ಪರ್ಧೆ ಆದ್ಮೇಲೆ ಅಡ್ಡ ಹಲಗೆಯ ಒಂದು ಸ್ಪರ್ಧೆ ಬಾಕಿ ಇದೆ. ಆಮೇಲೆ ವೇದಿಕೆಯಲ್ಲಿ ಬಹುಮಾನ ವಿತರಣೆಯ ಕಾರ್ಯಕ್ರಮ ನಡೀಲಿಕ್ಕಿದೆ. ಎಲ್ಲ ಇಲ್ಲಿ ಇರುವಂತ ಕಂಬಳ ಅಭಿಮಾನಿ ಪ್ರೇಕ್ಷಕರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ, ತಾವೆಲ್ಲ ಬಹುಮಾನ ವಿತರಣೆಯ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಂಡು ಬಹುಮಾನ ವಿತರಣೆಯ ಕಾರ್ಯಕ್ರಮವನ್ನು ಮುಗಿಸಿಕೊಂಡೇ ಹೋಗಬೇಕು. ನೀವೆಲ್ಲ ನಾನು ಆಗ್ಲೇ ಹೇಳಿದಾಗೆ ನೀವೆಲ್ಲ ನಿಜವಾದ ಕಂಬಳದ ಅಭಿಮಾನಿಗಳು. ನಿಮ್ಮಂತ ಪ್ರೇಕ್ಷಕರು ಇರುವುದರಿಂದಲೇ ಈ ಕಂಬಳ ಇವತ್ತು ಉಳಿದಿದೆ. ಅಷ್ಟು ದೂರದಿಂದ ಬಂದು ಈ ಯಜಮಾನರುಗಳ ಹೆಸರುಗಳನ್ನು ಕೇಳಿಕೊಂಡು ಇವತ್ತು ಕರ್ನಾಟಕ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕೋಣಗಳ ಯಜಮಾನರುಗಳು ಜೊತೆಯಲ್ಲಿ ಇಷ್ಟು ಪ್ರೇಕ್ಷಕರು ಈ ಕಂಬಳವನ್ನ ಅಭಿಮಾನ ಪಟ್ಟು ನೋಡ್ತಾರೆ ಅಂತ ಹೇಳಿದ್ರೆ ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ಕ್ರೀಡೆ ಅನ್ನುವುದಕ್ಕೆ ಈ ಬೆಂಗಳೂರಲ್ಲಿ ನಡೆದಿರುವಂತಹ ಈ ಕಂಬಳವೇ ಸಾಕ್ಷಿ ಅಂತ ಹೇಳಲಿಕ್ಕೆ ತುಂಬಾ ಅಭಿಮಾನ ಮತ್ತು ಸಂತೋಷ ಆಗ್ತಾ ಇದೆ. ರಾಜಣ್ಣ ಸ್ಟೇಜ್ ಲೈಟ್ ಪೊತ್ತುದುಂಡು
ಹಲೋ ಸ್ಟೇಜ್ ಲೈಟ್ ಬರ್ತದ ನೋಡಿ, ಎಲೆಕ್ಟ್ರಿಷಿಯನ್ ಬರೋಡಿ. ವೇದಿಕೆ ಮೇಲೆ ಲೈಟ್ ಇಲ್ಲ ಅಣ್ಣ, ಲೈಟಿಂಗ್ನವರು ಅಲ್ಲಿ ಹೋಗಬೇಕು, ಸರಿಪಡಿಸಬೇಕು ಅಣ್ಣ. ಅರ್ಧ ಬಲ್ಲೆ ತಗಬಲ್ಲೆನ, ಬೋಳರ್ ತಗಲ್ಲ, ಬೆಂಗಳೂರು ತಗಲ್ಲ, SMS ಫ್ಯಾಮಿಲಿ ತಗಲ್ಲ, ಬೋಳರ್ ಶಲ್ಕೆ ಪೂಜಾರಿ. ಹಲೋ ಓ ಪ್ರೋ ಕಬಡ್ಡಿ ನಾವು ಮಾತು ತೂತಾರತ್ತ ಓಡ ಇನಿ ಪ್ರಶಾಂತ್ ರೈಕಲು ಪ್ರಶಾಂತ್ ಯಾನೆ ಪಚ್ಚು ಇಡೀ ಕಂಬಳಡು ವಾಲಂಟಿಯರ್ ಆದ ಕೆಲಸ ಮಲ್ದಿರು ನೇಡ್ದು ಮಲ್ಲ ಅಭಿಮಾನದ ಸಂಗತಿ ನಂಗೆ ದಾದ ಉಂಡು. ಇನಿ ನಮ್ಮ ಸುಕೇಶ್ ಹೆಗಡೆ ಮಾರ್ಲಿರು ಇರ್ತೀರಿ, ವರುಣ್, ಇಸಾಕ್, ಬ್ಯಾಂಕ್ ಆಫ್ ಬರೋಡಾದ ಉದ್ಯೋಗಿಲಾದ ಸಚಿನ್, ಇನಿ ಬೆಂಗಳೂರು ಕಂಬಳದ ಸ್ವಯಂ ಸೇವಕರಾದ ಕೆಲಸ ಮಲ್ದಿರು ಮಕ್ಕಳು ಇನ್ನು ಕಬಡ್ಡಿಗೆ ಈತಿ ಎತ್ತರ ಏರ ಕಾರಣದ ಕೆಂಡ ಅಂಚಿತನ ಮನೋಸ್ಥಿತಿ ಇತ್ತಿನ ಒಂದು ಹುಡುಗಿರು ಮಕ್ಕಳು ಮಾತ ಅದೇ ವಾ ಮಲ್ಲಾದಿಗೆಲ್ಲ ಮಲ್ಪಂದೆ ಮಾತಿರ್ನೊಟ್ಟಿಗೆ ಬೇರೆ ಒಂಜಿ ನಿಜವಾಗ್ಲ ಎಂಕಲ್ನ ಪ್ರಶಾಂತ್ ಪಚ್ಚು ಒಂಜಿ ಟೀಮದ ಕ್ಯಾಪ್ಟನ್ ಅದು ಇನ್ನೆಲ್ಲ ಒಂಜಿ ಅಹಂಕಾರ ಬರಂದಿನಂಚಿನ ಒಂಜಿ ಹುಡುಗಿ ನಮ್ಮೊಟ್ಟುಗುಲ್ಲೇರನ್ ಪಂಡ ನೇರ್ದು ಮಲ್ಲ ಅಭಿಮಾನದ ಸಂಗತಿ ನಂಗೆ ದಾದ ಉಂಡು. ಕೊರಿನ ಜವಾಬ್ದಾರಿನ ಸಂಪೂರ್ಣವಾಗಿ ನಿಭಾಯಿಸವನಂಚನ ಸಮರ್ಥೇರು ಮುಗುಲು ಖಂಡಿತವಾದಲ್ಲ. ರಾಜಣ್ಣ ಓ ನಮ್ಮ ಏಪೈ ಈ ಕೆಲಸ ಶುರು ಮಾಡ್ತಾರೆ ಕಂಬಳದ ಆ ನೀಡಿದ ಬುಕ್ಕ ಎಂಕಲ್ನ ವಿಜಯ ಬ್ಯಾಂಕ್ ಆಫ್ ಬರೋಡದ ರೋಹಿತ್ ಮಾರ್ಲಿರಿ, BMTC ಶರತ್ ಪೇರಾಜೆ ಬುಕ್ ಎಂಕಲ್ ಸೀರಿಯಲ್ ಬಂಡದುಳ್ಳಿರಿ ಮುಲ್ಪ ಸಾಫ್ಟ್ವೇರ್ ಈ 3 ಜನ ಜವಣೇರಿ ಅವಿರತವಾದ ನಮ್ಮೊಟ್ಟಿ ಪ್ರತಿ ನೆಟ್ ಕ್ಷಣಟ್ಲ ನಮ್ಮ ನೀರೆಲ್ಲ ಅರಿತೀರಿ ಕೆಲಸ ಪ್ರತಿ ಕೆಲಸ ಪ್ರತಿ ನೆಟ್ಲ ಮೂಲಕ ಇನ್ವಾಲ್ವ್ಮೆಂಟ್ ಇತ್ತು ಇಂಕ ಸಂತೋಷ ಪಡ್ಬಂಡ ಖಂಡಿತವಾದಲ್ಲ. ರಟ್ಟು ಬಲ್ಲ ತಗಲ್ಬಿಟ್ರೆ ಗಂತಕ್ಕೆ ಬಲ್ಲೆ ಒಟ್ಟಿಗೆ ಬಲ್ಲ ಅಣ್ಣ, ಅಡ್ಡ ಬಲ್ಲ ತಗಲ್ಬಲ್ಲೆ ಅಪ್ಪನ ಕರೆತ ಕೆಲಸ ಅನ್ನಾಗ 6ನ ಅಸ್ಟೆಂಟ್ ಕೆಲಸ ಮಾಡ್ತಾನೆ ಬಾರಿ ಸಂತೋಷ ಬಾರಿ ಆತು ಖುಷಿಟ್ಟು ಕೆಲಸ ಮಾಡ್ತಾಗ್ಲಿ ಅಡ ಮುಂತಲೆ 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 ಎರ್ಮಾಳು ಪುಚ್ಚೊಟ್ಟು ಬೀಡದಕ್ಲು ಮಹಾರಾಜ ಕರೆಕ್ಟ್ ರಾಜ ಕರೆಕ್ಟ್ ಜೈ ತುಳುನಾಡು ಪುತ್ತೂರು ದಕ್ಲು ನಾಯರ್ದ ಎಲ್ಲೆ ವಿಭಾಗದ ಫೈನಲ್ ಸ್ಪರ್ಧೆ ರಾಜ ಕರೆತ್ತ ಜೈ ತುಳುನಾಡು ಪುತ್ತೂರು ಬೊಟ್ಟಾಡಿ ಕಿಶೋರ್ ಭಂಡಾರಲ್ಲಿಗೆ ನಾವೆರ್ದ ಎಲ್ಲೆ ವಿಭಾಗದ ಬೆಂಗಳೂರು ಕಂಬಳದ 1ನೇ ಬಹುಮಾನ 978 1008 ಮಹಾರಾಜ ಕರೆಕ್ಟ್ ಬತ್ತನ ಎರ್ಮಾಳ ಪುಚ್ಚೊಟ್ಟು ಬೇಡು ಬಾಲಚಂದ್ರ ಲೋಕೇಶ್ ಶೆಟ್ಟನ ಎರಲೆಗೆ ಬೆಂಗಳೂರು ಕಂಬಳದ ನಾಯರ್ದ ಎಲ್ಲೆ ವಿಭಾಗದ 2ನೇ ಬಹುಮಾನ ಬೆಂಗಳೂರು ಕಂಬಳದಲ್ಲಿ ನೇಗಿಲು ಕಿರಿಯ ವಿಭಾಗದಲ್ಲಿ ಜೈ ತುಳುನಾಡು ಪುತ್ತೂರು ಕಿಶೋರ್ ಭಂಡಾರಿ ಅವರ ಕೋಣೆಗಳು ಕೇವಲ 9.78 ಸೆಕೆಂಡುಗಳಲ್ಲಿ ತಮ್ಮ ಓಟವನ್ನು ಪೂರ್ಣಗೊಳಿಸೋದ್ರೊಂದಿಗೆ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿರ್ತಾರೆ. ನಮ್ಮ ನೇಗಿಲು ಕಿರಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿರ್ತಾರೆ. ಒಂದನೇ ಬಹುಮಾನ ಪಡೆಯಿನ ಜೈ ತುಳುನಾಡು ಪುತ್ತೂರು ಪುಟ್ಟಾಡಿ ಕಿಶೋರ್ ಭಂಡಾರನೆರಗೆ ಒಂಜಿಪ್ಪವನೇ 50,000 ನಗದು ಬಹುಮಾನ
ಎರಡನೇ ಬಹುಮಾನದ ತೀರ್ಪು ಪಡೆದ ಎರ್ಮಾಳ್ ಪುಚ್ಚೊಟ್ಟು ಬೇಡು ಬಾಲಚಂದ್ರ ಲೋಕೇಶ್ ಶೆಟ್ಟರ್ನರ್ಲೆಗೆ ನಾವೆರದೆಲ್ಲೂ ಭಾಗದ ಎರಡನೇ ಬಹುಮಾನ ಅರ್ಧ ಪವನ್ 25,000 ನಗದು ಬಹುಮಾನ. ಮೂರನೇ ಬಹುಮಾನ ಸುರತ್ಕಲ್ ಕಂಡಿಗೆ ಕುಸುಮಾಕರ ಸ್ವರ್ಣರ್ಲೆಗೆ ಕಾಲು ಪವನ್ 20,000 ರೂಪಾಯಿ ನಗದು ಬಹುಮಾನ. ನಾಯರ್ದಿಲ್ಲು ಭಾಗದ 4ನೇ ಬಹುಮಾನ ಉಡುಪಿ ಕೊರಂಕ್ರಪಾಡಿ ಪಡುಮನೆ ಕರುಣಾ ಪ್ರಭಾಕರ್ ಶೆಟ್ಟರ್ನರ್ಲೆಗೆ ಕಾಲು ಪವನ್ 20,000 ರೂಪಾಯಿದ ವಿಶೇಷ ನಗದು ಬಹುಮಾನ. ಹೊರ ಚಪ್ಪಾಳೆ ಕೊಟ್ಟು ಜರ ಅಣ್ಣ ಸಮಯನಾಗಲು ಬರೋಡು ಬತ್ತಿ ಜರ್ನಲ್ಲ ಇಜ್ಜಿ ಅಣ್ಣ ಬೋಳಾರ್ದಾಗಲ್ಲ ಬೆಂಗಳೂರ್ದಾಗಲ್ಲ ನೂಕಂಬಳ ಅಣ್ಣ ನೀಗ್ಲೇ ಈದ್ ಪುರ ಸೊತ್ತುಕೊಂಡು ಯಾರು ಜಾ ಬೋಳಾರ್ದಾಗಲ್ಲ ಬೆಂಗಳೂರ್ದಾಗಲ್ಲ కొడుతనాత్ తడాతుంది ఆండ్లా నీకులే కొంచెం ఊరుకు పోయారండు నా ఊరుడు కంబళ అప్పుడు నేను కదా ಅಣ್ಣ ಬೆಂಗಳೂರ್ದಾಗಲ ಬೋಳಾರ್ದಾಗಲ ಸ್ವಲ್ಪ ತಯಾರಾದ ಉಳ್ಳೇರಣ್ಣ ಬೆಂಗಳೂರ್ದಾಗಲ ಬರೋಡು ಬೆಂಗಳೂರ್ದಾಗಲೇ ಬೈದಾರ ಇಜ್ಜಿ ಅಕಲು ಬೋಳಾರ್ದು ಬೈದಿರಿ ಮಾರ್ರಿ ಬೆಂಗಳೂರು SMS ಫ್ಯಾಮಿಲಿ ಬೆಂಗಳೂರು ಅಣ್ಣ ಬೋಳಾರ್ದಾಗಲು ಬತ್ತೇರಿಗೆ ನಿಕ್ಲು ಬರೋಡು 10 ಗಂಟೆ ಹಿಡಿದು ವಾ ನಮ್ಮನೆ ಅಂದ್ರ ಈ ಕಂಬಳ ಮುಗಿ ಹೊಡಿತೀನಿ ಗಂಟೆ ಮೂಜೆ ಆಡು ನನ್ಲಾ ಒಂಜಿ ಉಮೇದಿ ಜಿನಿಕ್ಲೆ ಒಂಜಿ ಮುಗಿಪು ಅಂದ್ ಪಂಡ ನೇರ ಎರಡ ಪನೋಡು ಎಂಚ ಪನೋಡು ಎಂಚಿನೇನು ಪನೋಡು ನಮ್ಮ ಸುದ್ದಿನೇ ನಮ್ಮ ಪಂಪಿನ ಈ ಕಂಬಳ ಮತ್ತು ಒಂಜು ವಾರ ಹೊಡಿತೀನತ್ತ ಈತ ಮಹತ್ವ ವ್ಯವಸ್ಥೆ ಮಲ್ತದ ರಡೇ ದಿನ ಮುಗಿನತ್ತ ಈತ ಪೊರ್ಲುದ ಚಪ್ಪರ ಈತ ವ್ಯವಸ್ಥೆ ಮಾತ ಎಂಚ ಪಂಡ ಮುರಾಣಿ ಡಿಪಾರ್ಟ್ಮೆಂಟ್ ದಕ್ಲು ಪಂಡಿರಿಗೆ ಒಂದೊಂದು ಏರಿಯಾ ದಕ್ಲು ಒಂದೊಂದು ದಿನ ಬರ್ರೆ ಪಂಡ್ಲಿ ಇನ್ನ ಕರೋಡು ಕಂಡ ಬಟ್ಟೆ ಹಾಪಣ ಒಂದು ಬ್ಯಾಂಗ್ಳೂರು ಒಂದೊಂದು ಏರಿಯಾ ದಕ್ಲೆ ಪಂಡ ಒಂದು ತಿಂಗಳು ಕಂಬಳ ಮಲ್ಪಡವು ಇನ್ನು ಮಲ್ಲೇಶ್ವರಂ ದಕ್ಲು ಬಲ್ಲಿ ಎಲ್ಲ ರಾಜಾಜಿನಗರ ದಕ್ಲು ಬಲ್ಲಿ ಆಯ್ತು ಎಲ್ಲಂಜಿ ಬೊಕ್ಕುಂತಿ ಗುಡು ಬಲ್ಲಿ ಏನು ಪಂಡ ಬೆಂಗಳೂರು ಊರು ಏತುಂಡು ಜನಸಂಖ್ಯೆ ಏತುಂಡು ಬರ್ತಾರಾ ಬರೋದಿಲ್ಲ
ಬೋಳಂಬಳ್ಳಿ ಒಂದು ಪೊಕ್ಕಡೆ ಬಿಡ್ತೀನಿ ಒಂದು ಸ್ಪರ್ಧೆ ಇತ್ತು ಒಂಜಿ ಬಲೆ 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 ಸಾಲ್ದಾಗ್ಲ ಬಲೆ ಬಲೆ ನಿಜ ಹೊಟ್ಲ ಮಕ್ಕಳಿಗೆ ಅಭಿನಂದನೆ ಪರಡತ್ತ ಅದೇ ಹೊರ ಚಪ್ಪಾಳೆ ಕೊಟ್ಲೇನ ನಮ್ಮದಾಲ ಕೇಂದ್ರಿಜ ಅಕಲ್ನಾಥಿಗೆ ಒಂಜಿ ಗಿಡ ಒಂದು ಬತ್ತಿರ ಪಂಡ ಈ ಪೊರ್ತುಂದು ಬೋಡಿತ್ತು ಏಪ ಬಡವಾನಗರ ಅಡ್ಡು ನುಪ್ಪುದಿಕೊಂಡ ಎತ್ತು ಪೊರ್ತು ಕಾಣಲ ಬಡವ ದಾಂತನ ಕೊರ್ನ ರುಚಿ ಆಪುಜಿ ಉಂಡು ಬರ್ಬರ ಬಲೆ ಬಲೆ ಎರಡು ಬಲ್ತಗ್ಲ ಬಲೆ ಬೇತೆಲ್ಲ ಮಾತ್ರೆ ಉಂಡು ನಮ್ಮಡ ಚಿನ್ನದ ಮಾತ್ರೆ ಮತ್ತೆ ಉಂಡು ಬರ್ಚ ಬೋಳರ ತ್ರಿಶಾಲ್ ಕೆ ಪೂಜಾರ್ ನೆರ್ಲು ರಾಜ ಕೆರೆಟ್ಟುಲ್ಲ ಮಹಾರಾಜ ಕೆರೆಟ್ಟಿ SMS ಫ್ಯಾಮಿಲಿ ಬೆಂಗಳೂರದಾಗಲ ಅಡ್ಡಪ್ಪಲಾಯ್ದಿರ್ಲು ಹಲೋ ಯಶವಂತರೇ ಹಲೋ ಹೊರ ಸಮ ಬೈದಿರು ಅಂದ್ ಎರ್ಲು ನಾಲ್ ಎರ್ಲ ಸಮಾಕ ಇಟ್ಟು ಪಾರು ಅಂದ್ ಗೊತ್ತಾತಂಡು ಅವನ್ ಬಹುಮಾನ ಒಂದಿನ ಎರಡನೇದ ಪ್ರಶ್ನೆ ಇತ್ತು ಇನ್ನು 150 ಜೊತೆ ಇರ್ಲು ಬೈದ 150 ಜೊತೆ ಇರ್ಲಿಗ್ಲ ಬಹುಮಾನ ತಿಕ್ಕದು ಜತ್ತ ಅವನ್ ಕಂಬಳದ ಸ್ಫೂರ್ತಿಯಿಂದ ಬಂಡ ಅಂಚ ಇನ್ನು ಕರಾವಳಿ ಜಿಲ್ಲೆ 24 ಕಂಬಳ ಹಾಪಡು ಪ್ರತಿ ಸರ್ತಿ ಸೋತು ನಕಲ್ಲ ಕಂಬಳಗೆ ಬರ್ಪೇರು ಅದೇ ಉಮೇದ್ ದಾದ ಗೆಂದೋಡು ಎನ್ನ ಎರುಕು ಬಹುಮಾನ ತಿಕ್ಕೋಡು ಪನ್ಪನ ಉಮೇದಡೇ ಬರ್ಪೇನಿ ಅಂಚಾದು ಈ ಕತೆ ದಾಯಗಂದ್ ಬಂಡ ಮಕ್ಕಳು ನನ್ನ ತಡಮಲ್ ಪೆರೆಜ್ಜಿ ಮೂಲೊಂಜಿ 2 ಜನ ಕುಲ್ದೇರು ಬಸವೇಶ್ವರನ ಗರಡಿ ಪುನಗೆ ಹಾಕಲು ಅಂದ ಅಕಲಿನ ಒತ್ತಾಯ ಕುಲ್ಲ ಏನು ಕುರ್ಸಿ ಕೊರ್ದು ಕುಲ್ಲ ಒಂಜಿ ಫೈನಲ್ ತೂದೇ ಪೋಲೆ ಎಂದು ಅಂಚ ತಡಮಲ್ ಪುನ್ ಬುಡ್ಸಿ ಅವು ಒಂಜಿ ಬೇಗ ಬುಡುಪುಲೆ ಕಾವಡು ಸರಿಯಾದ ಐತನೇ ಮಾಹಿತಿ ನಮ್ಮ 15 ಗಂಟೆ ಉಂಟು 10 ಗಂಟೆ ಉಂಟು ಹಲೋ ಹಲೋ ದಾನೇಂಡು ಒಂಜಿ ಪಾಲ್ದಾಗಲ ಸಂದರ್ಭ ಬಡುಲ್ಲೇರಿ ಹಾ ರಾಜ ಕರೆಕ್ಟ್ ಇದ್ದಾಗೆ ತುಕ ಪಿರಮಲ್ ತರಟ್ ಬಲ್ದಾಗಲ ಅವರ ಬತ್ತು ಉಂತಲೆ ತುಕ ಬೂಳಾರ ತ್ರಿಶಾಲ್ ಕೆ ಪೂಜಾರ್ ನೆರ್ಲು ರಾಜ ಕರಿಟ್ ಮಹಾರಾಜ ಕರಿಟ್ SMS ಫ್ಯಾಮಿಲಿ ಬೆಂಗಳೂರು ದಕ್ಲೆರ್ಲು ಫೈನಲ್ ದ ಸ್ಪರ್ಧೆ ಹೊರ ಸಮಾಸವಾದ
ಕೂಡ ಒಂದಿನೇ ನಟನೆ ಬಹುಮಾನದ ಸ್ಪರ್ಧೆಡುಲ್ಲಿರು ಬೋಳಾರದ ಕುಲ್ಲ ಬೆಂಗಳೂರದ ಕುಲ್ಲ ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಅವರ ಕೋಣಗಳು ರಾಜಕರೆಯಲ್ಲಿ ಮಹಾರಾಜಕರೆಯಲ್ಲಿ SMS ಫ್ಯಾಮಿಲಿ ಬ್ಯಾಂಗ್ಳೂರು ಇವರ ಕೋಣಗಳು ಅಡ್ಡಹಲಗೆ ವಿಭಾಗದಲ್ಲಿ ಒಮ್ಮೆ ಸಮಾನವಾಗಿ ಓಟವನ್ನು ಕ್ರಮಿಸಿ ಮತ್ತೊಮ್ಮೆ ಪ್ರಥಮ ದ್ವಿತೀಯ ಬಹುಮಾನದ ಸ್ಪರ್ಧೆಯಲ್ಲಿ ಕಂಬಳದ ಕರೆಯಲ್ಲಿ ಸಜ್ಜಾಗ್ತಾ ಇದ್ದಾರೆ. ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಅವರ ಕೋಣಗಳು ರಾಜಕರೆಯಲ್ಲಿ ಮಹಾರಾಜಕರೆಯಲ್ಲಿ SMS ಫ್ಯಾಮಿಲಿ ಬೆಂಗಳೂರು ಇವರ ಕೋಣಗಳು. ಸಾವ್ಯ ಗಂಗಯ್ಯ ಪೂಜಾರಿ ಅವರು ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಅವರ ಅಡ್ಡಹಲಗೆಯ ಕೋಣಗಳನ್ನು ಓಡಿಸ್ತಾರೆ. ಭಟ್ಕಳ ಹರೀಶ್ ಅವರು SMS ಫ್ಯಾಮಿಲಿ ಬೆಂಗಳೂರು ಇವರ ಕೋಣಗಳನ್ನು ಅಡ್ಡಹಲಗೆಯಲ್ಲಿ ಓಡಿಸ್ತಾ ಇದ್ದಾರೆ. ರಾಜು ಅಣ್ಣ ಓ ಬಲ್ಲದ ಮಲ್ಲಕ್ಲು ಪೋಪುನಕ್ಲು ನಾಳೆ ಬಹುಮಾನ ಅಂಚನೆ ಬಹುಮಾನ ನಾಳೆ ಬಹುಮಾನ ಪಡೆಯನಕ್ಲು ವೇದಿಕೆ ಕೊರಪಬ ಅಕ್ಲೆ ಅರ್ಜೆಂಟ್ ಉಂಡುಗೇನ ಅಂದು ಒಪ್ಪಗ ಒತ್ತಾಯ ಮಲ್ಪುಂದೆ ಮುರಾಯಿ ಬೈಜರ ಕೊರಪಲೆ ಅಂಡ ಒಟ್ಟಿಗೆ ಮತ್ತೆ ಕೊರ್ತುಂಡ ಪೊರ್ಲಿತ್ತು ನಾವು ಒಂದು ಇತ್ತೆ ಮೂಜಿನೇ ನಾಲ್ನೇ ಬಹುಮಾನದಿಂದಾಯ್ ಒಂಜಿ ಪೊರ್ಲುಡು ಆವಡು ಒಂದು ಪೊರ್ಲುಡು ಹಾಕುಲ್ಲ ಪಾರ್ಟಿಸಿಪೇಟ್ ಮಲ್ಪಡು ಒಂದು ಕೊಡ್ತೀನಿ ನಮ್ಮ ಒತ್ತಾಯ ಮಲ್ಪೆರೆಜ್ಜಿ ಒಂದು ಕೆಲವು ಸರ್ತಿ ದಾನಿಂದ ಬಂಡ್ಬಿನೈಕ್ ಅನಿವಾರ್ಯ ಮುಂಜಿ 4 ದಿನ ಹೊಡೆದಿಂಚಿ ಊರುಡ್ದು ಬೈದೇರಿ ನನ್ನ ಊರ್ದು ಕತೆ ಹೋದು ಊರಿಗೆ ಹೋಗ್ಬೇಕನ್ನಿತ್ತು ಓಡಾಡ್ತಿ ಬುಡದಿ ಜೋಕ್ಲಿತ್ತನಾಗಿ ಕಂಬಳ ನಮ್ಮ ಬೆಂಗಳೂರು ಕಂಬಳ ನಮ್ಮ ಕಂಬಳ ನಮ್ಮ ಬಹುಮಾನ ವಿತರಣೆದ ಬೊಕ್ಕ ಈ ಪೂರ ಎಲ್ಲೂ ಸ್ಪರ್ಧಾದ ಬತ್ತದ ಬೊಕ್ಕ ಬಹುಮಾನ ವಿತರಣೆ ಪನ್ಪುಣ ವಿಚಾರ ಉಡಿತ್ತ ಅಂಡ ಇತ್ತ ಅನಿವಾರ್ಯವಾದ ನಮ್ಮ ಬಲ್ಲದ ಮಲ್ಲ ವಿಭಾಗದ ಮೂಜಿನೇ ಬಹುಮಾನ ಅಂಚನೆ ನಾವೆಡ್ದ ಎಲ್ಲೇ ವಿಭಾಗದ ಮೂಜಿನೇ ಅಂಚನೆ 4ನೇ ಬಹುಮಾನ ಕೊರ್ಪಂಚಿನ ವ್ಯವಸ್ಥೆ ಉಳ್ಳ ಬಲ್ಲದ ಮಲ್ಲ ವಿಭಾಗದ ಬೆಂಗಳೂರಿನ ಕೂಟದ ಮೂಜಿನೇ ಬಹುಮಾನ 4ನೇ ಬಹುಮಾನ ಎರ್ಮಾಲ್ ರೋಹಿತ್ ಹೆಗ್ಡೆರಿಗೆ. ಬಲ್ಲದ ಮಲ್ಲ ವಿಭಾಗದ ಬೆಂಗಳೂರಿನ ಕೂಟದ 4ನೇ ಬಹುಮಾನ ಎರ್ಮಾಳ್ ರೋಹಿತ್ ಹೆಗ್ಡೆರಿಗೆ ಬಹುಮಾನ ಪಡೆಯರೆ ಬಲ್ಲದ ಬರಡು ಅಂಚನೆ ಬೈದಿಯಾರ ಉಳ್ಳೇರಿ ಅಂಚನೆ ಎರ್ಲನ ಗಿಡನಾರು ಪೆರಿಂಗಾಳ್ ಕೃತಿಕ್ ಗೌಡರು ಸಾಕರ ಕೋಡನ್ನ ಎರ್ಮಾಲ್ ರೋಹಿತ್ ಹೆಗ್ಡೆ ಎರ್ಲನ ಗಿಡನಾರು ಪೆರಿಂಗಾಳ್ ಕೃತಿಕ್ ಗೌಡರು ದಯಮಂತದ ವೇದಿಕೆ ಬರಡು ಪೆರಿಂಗಾಳ್ ಕೃತಿಕ್ ಗೌಡರು ಈ ಭಾಗೋಡು ಇತ್ತರ್ನ ಹಿರೇಗ್ಲ ಕಾಲ್ ಪವನದ ಬೆಂಗಳೂರು ಕಂಬಳದ ಒಂಜಿ ಗೌರವದ ವ್ಯವಸ್ಥೆ ಉಂಟು ಅದನ್ನು ಸ್ವೀಕಾರ ಮಲ್ತೊಂದಿರೆ ಈ ಮಿತ್ತ ಚಾವಡಿ ಬರಡು ಬಂದು ಇದ್ದ ನೀವು ಬರಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಲೋ ಬರುಡತ್ತ ಕಾಲು ಪೌಂಡ್ ಉಂಡತ್ತ ಗಿಡ ಕಾಲು ಪೌಂಡ್ ಇರುತ್ತಕ್ಲಿಂದ ಗಿಡದಲ್ಲಿ ಕಾಲು ಪೌಂಡ್ ನೀವು ಚೀಟು ಕೊಡಿ ಅಕ್ಕ ನಾನು ಕೊಡ್ತಾರೆ ಇದೊಂದು ಚೀಟು ಬೇಕು ನನಗೆ ಮಲ್ಪೆ ರೈಟ್ ಮಲ್ಪೇರಿ ಮಲ್ತು ಕೊಡ್ಪೇರಿ ಇದೊಂದು ಬರೀ ಚಿಕ್ಕ ಮಲ್ತೈತಿ ಒಂದು ರಟ್ಟಪಾಲ್ದಾಗಲ ಸಾಕಾರ ಕೊಡೋಣ ಆಪಿನಕ್ಕಿನ ಬೆಲೆ ಗಂಟೆ ಅಂತ ರಟ್ಟಪಾಲ್ದಾಗಲ. ಹಲೋ ಹಲೋ ಬ್ಯಾಂಗ್ಳೂರ್లో చలి కమ్మి అవుతుంది
ಇಜ್ಜಿಡ ದುಮ್ಮು ಮಾತ ಈ ಪೊರ್ತರು ಮೂಲ ಉಂತೆರೆ ಸಾಧ್ಯ ಇಜ್ಜಿ ಅದೇ ಈತು ಚಾಳಿ ಮಾತ ಕಟ್ಪಾಡಿ ಕಂಬಳಾಡು ಬಾರಾಡಿದ ಕಂಬಳಾಡು ಮಾತ ಉಪ್ಪುಂಡು ಅವು ಈ ಕಟ್ಪಾಡಿ ಇತ್ತಿನಕ್ಲೆ ಮಾತ ಗೊತ್ತುಂಡತಿ ಅವನ್ ಬಲೆ 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 ಬೋಳಾರ್ ದಕ್ಲು ರಾಜ ಕರೆಕ್ಟ್ ಮಹಾರಾಜ ಕರೆಕ್ಟ್ SMS ತಕ್ಲು ಅಣ್ಣ ಹೊರ ಬುಡ್ರಿಗೆ ಬಲ್ಲೆ ಆವಡ ಒಂಜಿ ಉಪಕಾರ ಮಲ್ಪಲಿ ಆವ ಫಸ್ಟ್ ಪ್ರೈಸ್ ಆಯ್ನಾಕ ಫಾರ್ಮರ್ ಏನ ಫಾರ್ಮರ್ అట్లా పర్వాలేదు కాళ్ళు బాగుంటుంది అవును మరపండ కాదు మరపండనే ఫోర్త్ మరపండనే ఇట్స్ మాల ನನಗೆ పోవన ರಾಜಣ್ಣ ಓ ನನಗೆ ಕಾಲ ಜ್ವರ ಸಮ ಏನಿ ಅತ್ತ ಅಶೋಕಣ್ಣ ಅನ್ನ ಬೊಲ್ಪಂಡತ್ತ ಎಂಚಲ ಅಂಡೆ ಎಂದು ನಾನೊಂದು ಆಲೋಚನೆ ಚಾಪರ್ದೆ ಪೋಯ ನಮ್ಮ ಕತೆ ಇಂಚೆನೆ ಉಂಡೆ ಸುಮಾರು ದಿನ ನೋಡ್ಬೇಕು ಒಟ್ಟು ಬಲೆ ಎರಡು ಪಲ್ದಾಗ ಒಟ್ಟು ಬಲೆ ತುಕ ಲಾಸ್ಟ್ ಅತ್ತ ಲಾಸ್ಟ್ ಉಡುಪರ ಬುಟ್ರಿಗೆ ಬರೋದಿಲ್ಲ ರೀ ಬಲೆ ಬಲೆ ಮೆಲಾನಿ ಬಲೆ ಬರಂದು ಇಜ್ಜಿರು ಒಟ್ಟು ಬಲಿ ಅಜೋಡ್ ದಜ್ಜ ಎಂಚ ಪಣ್ಲಿ ಅಜೋಡ್ ದಜ್ಜ ಬಲೆ ತುಕ ಅಜೋಡ್ ದಜ್ಜ ರಾಜಣ್ಣ ಓ ಇನ್ನ ಪದಮಿನಿ ದಾನ ದಾಳ ಹಲಗೆ ಫಿನಾಲೆಯಲ್ಲಿ ಈಗಾಗಲೇ 2 ಕೋಣಗಳು ಓಟಕ್ಕೆ ದಕ್ಕಲ್ದಾಲ ಬರ್ಪಣದು ಈರನಿ ಪದಾಲ್ಲ ಬಂಡಲ್ಲ ನಿರ್ಣಾಯಕ ಹಂತಕ್ಕೆ ಬರುವಂತ ಸಮಯ. ನೋಡೋಣ ಯಾವ ಕೋಣಗಳು ಗೆಲುವಿನ ಜಯಬೇರಿಯನ್ನ ಬಾರಿಸ್ತವೆ ಅಡ್ಡ ಹಲಗೆಯ ವಿಭಾಗದಲ್ಲಿ ಅಂತ. ಅಂದ ನಿಕ್ಲಲ್ಪ ಭೂತೋಗಮಂತ ಆತನ ಈ ವರ್ಷದ ಓ ಬುಡ್ಪೇರು ಇತ್ತೆ ಬುಡ್ಪೇರು. ಹಲೋ ಹಲೋ ಯಾನ್ ಪದ ನೋಡ ಬುಡ್ಪಾರ ಇಂತ ಜೋರು ಅಂತ ಮೂಲ ವಿರೋಧ ಉಂಟು ಪದ ಬುಡ್ಚಿಗೆ ಬುಡ್ಪವನ ಎಟ್ಟೆಗೆ ವಿರೋಧಿ ಉಳ್ಳೇರು ಹೆಂಗೊಟ್ಟೆ ಜನ ವಿರೋಧ ಇತ್ತಿನ ಹಿಡ್ದಾದ ಯಾನ್ ಪದ ಪಂಡ್ಪುಜಿ ಇಜಿಂದ ಪಂಡ್ಬೇರೆ ಆ ಕನ್ನಡಕದಾರ ಬರಿಕಲೆತ್ತ ಮೂಲೆ ಅಪ್ಪಗ ಆರು ವಿರೋಧಿಯನ್ನ ರಟ್ಟಪಲ್ದಾಗಲ ಸಾಕರ ಕೋಡನ ಹಲೋ ಹಲೋ ಇತ್ತೆ ಪದ ಪನ್ನೋಡ ಇತ್ತೆ ಪುಟ್ರಿಗೆ ಬರ್ಪಿರಿತ್ತೆ ಪನ್ನೋಡ ಬರ್ಚ ರಟ್ಟಪಲ್ದಾಗಲ ಆಪಿನಕ್ಕನೆ ಬರುಡು ಅಂದ ನಿಖಿಲಿಗೆ ಮಾತ್ರ ಎಂಚಿನ ಆಪುಂಡು ఆయన ಪೂರ ಪಣಿ రెండు ಸಾಧ್ಯ ಉಂಡ ಲೋಕೋ ಭಿನ್ನ ರುಚಿ ಬಲೆ ఇది పదవని పునెడ్డేనా నట ఎముకలు బుడుపున తోజి ముకులు తోజ్జప్ప ఆయన పద పండ ఇత్తన కుల్ల రకం పోపిరందు పోడిಗೆ ಇತ್ತೆ ಓಡಿ ನಾನು ಲಕ್ಕದ ಬೋರ್ನ ಬಲ್ಪಾನ ಅವೆ ಪನ್ನೋಡಿಗೆ ಇತ್ತೆ ನಿಖಿಲೆಗೆ ಆಪು ಜನ ಇಂಕಲ ಸ್ವಲ್ಪ ಸ್ಟೇಜ್ ಇದಾಗಲಿ ಪದವನ ಪೇರು ಯಾರು ಆಗ್ಬೋದು ಹಾಡಿ ಅಂತ ಹೇಳ್ತಾರೆ. ಒಂದು ನಿಮಿಷ ನಾವು ಇರ್ಲು ಬಿಡ್ರೆ ಆಯ್ತು. ಪಯ್ಯೊಟ್ಟು ನಾಗರಾಜನ ಅಭಿಮಾನಿಲು ಉಳ್ಳೇರು, ಚಂದನ ಅಭಿಮಾನಿಲು ಉಳ್ಳೇರು, ಪಾಂಡುನ ಅಭಿಮಾನಿಲು ಉಳ್ಳೇರು, ತಾಟೆ ಬೊಟ್ಟಿಮಾರು ಧೋನಿ ಬೊಲ್ಲೆ ಇಂಚ ಒಂಜಾತಿ ಎರ್ಲಿನ ಅಭಿಮಾನಿಲು ಕಂಬಳ ಕ್ಷೇತ್ರೊಡಿನ ಉಳ್ಳೇರು. ಮುಖೇಶ್ ಬೊಕ್ಕ ಸಂತೋಷ್ ಅಂడి ಒಂಜಿ ಸಹಕಾರ ಕೊಡೋಣ ಅಪರೂಪಡು
ಕಂಬಳಕ್ಕೆ ಬತ್ತಿ ಬೊಕ್ಕ ಕಂಬಳ ಓ ಈ ಬ್ಯಾಂಡ್ ದಕ್ಲೆ ಒಂಜಿ ಇಂಚಿ ಬರ್ತದೆ ಕುಲ್ಲದ ಬೊಟ್ಟಿಯರಲ್ಲ ಬೊಟ್ಟಿಯರ್ನ ಅವು ಅಲ್ಲಂತೆ ಭೋಜನ ಕಂಪವ ಅಲ್ಲ ಒಂದು ಸಿಂಗಾರ ಸಿರಿಯೇ ಅವೆಲ್ಲಕ್ಕನಿ ಬಲಿ 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 ಅಂಚ ಫನೀತಿ ಒಟ್ಟು ಬಲಿ ಎರಡು ಬಲ್ದಾಗಲ್ಲ ಲಕ್ಕಡ ಅಂಚ ನಿದ್ದೆ ಬಿಡಾಡೊಂಜಿ ಸಾಲ ಆವಡವನ್ ಪೇರೆ ಉಂತಲೆ ಅಡೆಗೆ ಉಂತಲೆ ಮೆಲಾನೆ ಬಲಿ ಅಂಗಾಲಿನಲೆ ಬಂಗಾರ ಅಗೆವ ಮಾಯೆ ಗಾಂಧಾರಿಯಂತೆ ಕಣ್ಮು ರಾಜಣ್ಣ ಓ ಬುಕ್ಕ ಬೊಟ್ಟಾಡು ಸಾಲ ಬುಕ್ಕ ಬೊಟ್ಟಾಡು ಅಂತ ಪೇರು ಕಡಂಬೇರೆ ಕಡಮೇರು ಪಂಪೇರು ಅಲ್ಲ ಎರಡು ಬುಡ್ಪಿದ್ದಾರೆ ಕಡಮೇರು ಬುಡ್ಪಾರಿಗೆ ಹೇಳ್ಬೋದು ಅವಳು ಸ್ವೆಟರ್ಲ ಪಾಡ್ದು ಬ್ಯಾಂಡ್ ದಾಖಲೆ ಒಂದು 2 ನಿಮಿಷ ಉಂಟಲೆ ಇಜ್ಜಿ ಬುಡುಪೇರು ಬ್ಯಾಂಡ್ ಹಾಕ್ಲಿಲ್ಲ ಸಮಸ್ಯೆ ಆಪುಜಿ ಬ್ಯಾಂಡ್ ಹಾಕ್ಲಿಕ್ಕೆ ಸಮಸ್ಯೆ ಆಪುಜಿ ಅಶೋಕಣ್ಣ ನಿಗ್ಲೇ ಉಂತಾರೆ ಬನ್ನಿ ಅಶೋಕಣ್ಣೇನಾ ಸಾಲು ರೆಡಿ ಆಗ್ತನಿಗೆ ನನ್ನ ಒಂಜಿದಾಯಿ ಕಡೆಗೆ ಅಕ್ಕಲು ಬ್ಯಾಂಡ್ ಅಕ್ಲಿಕ್ದಲ್ಲಿ ಇಫೆಕ್ಟ್ ಆಪುಜಿ ಬ್ಯಾಂಡ್ ಅಥವಾ ಗರ್ನಲ್ ಹಾಕನಲ್ಲ ಅಕ್ಕಲು ಬಿಟ್ಬಿಜೇರು ಅಗ್ಲಿ ಇಂಚು ಬಲೆ ಬ್ಯಾಂಡ್ ದಾಖಲೆ ಇಂಚು ಬಲೆ ಐತಾನು ಲಾಸ್ ಆತ ಇಟ ಬಲೆ ಎದುರಿಗೆ ಇನ್ನೊಂಜಿ ಆ ಕಾಂತಾರದ ಪದ್ಯವನ್ನೆಲ್ಲ ಕಡಂಬೇರೆ ಉರುಪೇರೆ ಬಿಡ್ಜೀರು ಪಗೆಮನೆ ಕಾಂತಾರದ ಇವರು ಬತ್ತಿ ಕೂಡ್ಲೆ ಮೂಲ ವೇದಿಕೆ ತೆಗೆದಿರು ಬಲ್ಲೆ ಬ್ಯಾಂಡ್ ದಾಖಲೆ ಆ ಪದ್ಯನು ಮಾತ ಕೇಂದ್ರೆ ಜನ ಈತ್ ಈ ಜೋಕುಲ್ ಮಾತ ಕೆಪಿ ಕೊರ್ದು ಅಂತ ಒಂದಿತ್ತ ಸಿಂಗಾರ ಸಿರಿಯೇ ಲೆತ್ತು ನೀ ಬಲಿ ಈ ಮುರ್ಲಿಯನ್ನೆಲ್ಲ ಬಂಡೇರಿ ಬ್ಯಾಂಡ್ ದಾಖಲೆ 25 ಜನ ಉಳ್ಳೇರಿಂದು ತುಕ ಒಂಜಿ ಎಂಚ ಬುಟ್ಟಿ ಬೇಡ ತುಕ 25 ಜನ ಎಂಗ್ಲ ಸುರುವುದು ಪುಡ 25 ಜನ ಬ್ಯಾಂಡ್ ಅಂದ ಉಂಟಲೆ 11 ಪೌಂಡ್ ಆಪಣ ಉಳವಲ್ಲ ನೈಂಚಿ ಬ್ಯಾಂಡ್ ಉಳಲೆ ಉಳಲೆ ಯಮ್ಮು ಅರಂಜನೆ ಪಡು ಚೂರ್ ಸೌಂಡ್ ಒಂಚೂರ್ ಮೇಲೆ ನೀವು ರಾಜು ಅನ್ನ ಬಂದೇನಾ ಅತ್ತಪ್ಪ ಐದು ಬರ್ಲು ಜನ ಗಂಟೆ ಅನ್ನತ್ತು ಈತ ಯಾವಾಗ ಮುಂದೆ ಗೊತ್ತಿದ್ದಾನತ್ತ ಇದ್ದ ಬರ್ಜೆ ಅಣ್ಣ ಬತ್ತರಾಡ್ರಿ ಅಕ್ಲಾಗಿ ಎಡ್ಡ ಪದ್ಯಕ್ಕೆ ರೆಡಿವಲ್ ದಿಪ್ಪಲಿ ಅಕ್ಲೇನು ಪೂರ ನಲಿಪೋಡ್ ನಿಗಲಿ ಹಲೋ ಇದು ನಲಿಪವನ ಕೆಲಸ ನಿಗಲ್ ಕೈಟ್ ಎಂಚ ನಲಿಪವ್ರು ಎದುರು ಜವನರ ಪುರ ಉಳ್ಳೇರಿ ಪದ್ಯ ಉಂತಾಂಡು ಬ್ಯಾಂಡ್ ಉಂತಾಂಡು ಆನ್ಲ ನಿಕುಲ್ ಬಿಡ್ಪುಜಾರೆ ಕಡಂಬೇರೆ ಬಂದ್ರೆ ಬ್ಯಾಂಡ್ ಉಂಟನ ಬಿಡುಪೇರು ಆರ್ ಪಂಪುನು ಮಾತ್ರ ಬ್ಯಾಂಡ್ ಲಜ್ಜಿ ಇಂಚಾರ್ಜ್ ಬಿಡುಪುರ ಅಂದು ಒಂದು ಹಿರಿಯ ಕಂಬಳದ ನಮ್ಮ ಮಾರ್ಗದರ್ಶಕರ ಅಂಜಂಕಲ ಬ್ಯಾಂಡ್ ಇಲ್ಲ ಉಂಟಾಯಿ ಅಂದ ಎಂಕ್ಲ ಒಂಜಿ ಕೋಟಿ ಇಂಚಿ ಚಲಿ ಅಂದು ಒಂಜಿ ಕೋಟಿ ಬ್ಯಾಂಡ್ ಇಜ್ಜಿ ಮೂಲಿ ತೆಂಕ್ ರಡ್ಡು ಹರಿದಕ್ಕನೆ ಒಂಜಿ ಕೋಟಿ ಪದವನ ಪೂಜಾರು ಓ ಅವಲ್ಪ ಸೌಂಡ್ ಒಂಚೂರು ಮೆಲ್ಲ ರಾಜವಣ್ಣ ಬಲೆ 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 ಇಡುತ್ತು ಬಲೆ 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 ನನಗೆ ಸಾಲಜಿ ಮುಕ್ಳಿಗೆ ವಾ ಸೌಂಡ್ ಅನ್ಲ ಕುಲಾಕಲ್ಲ ಲೋಕಡೆ ಉಳ್ಳೆ ರಕ್ಲೇನ್ ಬಾರಿ ಕೈತಾಲ್ರದ್ದು ಕ್ಯಾಮೆರಾ ಹಿಡಿದು ಒಂದುಲ್ಲ ಉಂತಲೆ ಕನ್ನಡలో ಕಮೆಂಟ್ರಿ ಪಲ್ಲೆ ರಾಜ್ಯೋಟ ಕರೆಕ್ಟಾ ಹೇಳ್ಬೇಕಾ
ಈ ಹಾ ಹೇಳಿ, ಕಂಟಿನ್ಯೂ ಮಾಡಿ. ಯಾರಣ್ಣ ಸರಿ ಮಲ್ಪಲಿ, ಅಡಿಗೆ ಸರಿ ಮಲ್ಪಲಿ. ಪರಡೆ ಬಿಡ್ಲೆ ಅಣ್ಣ, ಕಂಬಳ ಮುಗಿಯೊಂದು ಬರ್ತೇನೆ ದಾದಾ. ವಣ ವಣ ಅಣ್ಣ ಆರ್ ಇರು ಒಂಚೂರು ಅಲ್ಪಡ್ಲ ಅಂಚು ಸರ್ ತಗೊಂಡು ತುಂತೆ ಸರ್ ತಗೊಂಡು ಒಂಚೂರು ಪಿರಪ್ಪ ಓಡು. ಹಲೋ ಅಣ್ಣ ಒರ ಬುಡುಪ್ಪರಂದು ಉಸುಲು ಬಂದು ಮಲ್ತು ಉಂಟದ ಮೂಲು ಓ ಬೋಳಾರ ದಕ್ಕಲು ರಾಜಕರೆಟ್ ಮಹಾರಾಜ ಕರೆಟ್ ಎಸ್ ಫ್ಯಾಮಿಲಿ ದಕ್ಕಲು ಹಲೋ ಹಲೋ ಅಣ್ಣ ರಟ್ಟಪಾಲ್ దగ్గర ಸಾಕರ దానే ఉంది దానే కుశల బాధేరే ఉండ నిఖిల ఇచ్చాను సార్ నిఖిల తిరగా ఉన్నాను ಬೆಚ್ಚಾಪುಡಿ ఒక ఈనమల ఎండ ఒక బెచ్చా ఉంది ఏనగా నిఖిల గాతిజా ಬಲಿ ಉಟ್ಟು ಬಲಿ ರಟ್ಟಪಾಲ್ దగ్గర ಬೆಂಗಳೂರಿನ ಕಂಬಳ 3 ಗಂಟೆ ಹೊತ್ತಲ್ಲೂ ಕೂಡ ಇಷ್ಟು ಜೋಶಲ್ಲಿರುವಂತ ಒಂದು ಯುವಕರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿದ್ರೆ ಇದು ಬೆಂಗಳೂರು ಕಂಬಳದ ಮಹಿಮೆ. ಉಟ್ಟು ಬಲಿ ಬೆಂಗಳೂರು ಕಂಬಳ ನಮ್ಮ ಕಂಬಳ, ಬೆಂಗಳೂರು ಕಂಬಳ ನಮ್ಮ ಕಂಬಳ, ಬೆಂಗಳೂರು ಕಂಬಳ ನಮ್ಮ ಕಂಬಳ, ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ, 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 ಬೆಂಗಳೂರು ಕಂಬಳ ನಮ್ಮ ಕಂಬಳ. ಒಲ್ಲಾಕಲು ಬುಡುಪೇರ ನುಂತಾಯಿನಿ ಮಾರೆ ಅಕಲ್ಲ ಬುಡುಪು ಜೇರು ಎಲ್ಲ ಡ್ಯೂಟಿ ಉಂಡ್ಕೊಂಡ ಜೋಕುಲು ಮಾತ ಮೊದಲು ತರೆ ತಿನ್ನೊಂದಿಲ್ಲ ಏನವರು ಬುಡ್ಪಾರ ಅಣ್ಣ ರಟ್ಟಪಾಲ್ దగ్గర ಸಾಕರ ಕೊಡೋಣ. ಈ ಒಂದು ರೇಸ್ ಮುಗಿತಿದ್ದಾಗೆ ಅಭಿಮಾನಿಗಳ ಅಪೇಕ್ಷೆಯ ಮೇರೆಗೆ ಅಶೋಕ್ ರೈ ಸರ್ ಕೂಡ ವೇದಿಕೆ ಮೇಲೆ ಒಂದೆರಡು ಸ್ಟೆಪ್ ಹಾಕ್ಬೇಕು ಅಂತ ಎಲ್ಲ ಅಭಿಮಾನಿಗಳು ಕೇಳ್ಕೊತಾ ಇದ್ದಾರೆ. ಅಶೋಕ್ ರೈ ಅವರು ಸ್ಟೆಪ್ ಹಾಕುದ ಚಪ್ಪಾಕಿ ಆಗಿದಲ್ಲ ಹೌದು. ಈ ಚಳಿಗೆ ಇನ್ನೆಲ್ಲಿ ಒಂದೆರಡು ಗಂಟೆ ಆದ್ರೂ ನಿದ್ದೆ ಮಾಡೋದು ಬಿಟ್ಟು ಒಮ್ಮೆ ಬಿಡ್ಲಿ. ಇದು ಚಪ್ಪಾಕ್ಲಿಗೆ ಅಂತ ಹೇಳಿದ್ರೆ ಅವ್ರು ಬಿಡುದೇ ಇಲ್ಲ ಬೆಳಿಗ್ಗೆ ಅವರಿಗೆ. ಪಾಪ 3 ತಿಂಗಳಿಂದ ಸ್ಟೆಪ್ ಹಾಕಿ 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 ಇಲ್ಲಿವರೆಗೆ ತಂದು ಇಟ್ಟಿದ್ದಾರೆ. ಮತ್ತೆ ಸ್ಟೆಪ್ ಅಂತ ಹೇಳಿದ್ರೆ ಏನ್ ಸ್ಟೆಪ್ ಅದು? ರಾಜು ಅಣ್ಣ ಬಿಟ್ರೆ ಬರೋದಿಲ್ಲ ರೀ. ಆವು ಇತ್ತೆ ಅಂದಾನೆ ಒಲ್ಪಡಾಯ್ಕು ನಿಖಲ ಕೈಟ್ ಬಂದಂತೆ ನಾನು ಅಶೋಕನ್ನ ಸ್ಟೆಪ್ ಹಾಕಿದಕ್ಕೆ ಇವತ್ತು ಕಂಬಳ ಆಗ್ತಾ ಇರೋದು. ರಾಜಣ್ಣ ಓ ಬ್ಯಾಂಡ್ ದಕ್ಕಲು ಉಡುಕಿದವರನ್ನ ಈ ರಡ್ಡಿ ಪದಕ್ಕೆ ಎಂತೋಳಿ ಕಡಮೆರಡ ಕೇಳಲಿದ್ದಾನೆಂದು ಕಡಮೆರಡ ಇತ್ತಾಗೆನ್ನ ಮನಿಪಿಗೆ ರಂಜಿದೆ ಪೇರಿ ಆರ್ಗೆರೆ ತೆರಿಗೆ ಬ್ಯಾಂಡ್ ಬೊಟ್ಲೆ ಕೂಡ ಆಗ್ಲಿ ಬಿಡುತ್ತೇರಿ ಅಂದಪ್ಪ ಐದಲ ಮೂಲು ಒಂದು ಜವಣೆ ರೂಲ್ಲೇರು ಯಾನ್ ಬೆಚ್ಚಡ್ ಬಾತಿರ್ನ ಕಮಾನ್ ಕೂಲ್ ಕೂಲ್ ಬಂದ್ಬೇರಿ ಅಂಚೆ ಹೆಂಗೆ ಬೆಚ್ಚ ಇರಲು ಗೊತ್ತುಜಿ. ಫ್ಲಾಗ್ ಡೇ ರೂಲಿರು ಶಿರ್ವ ವಿಶ್ವನಾಥ್ ಪ್ರಭುಕುಲ್
ನಿಖಲ ಫುಡ್ ಕೋರ್ಟ್ ಮಾತ್ರ ಪೋಯರ ಅಲ್ಪ ಆಹಾರ ಮಳಿಗೆ ಇತ್ತಿನತ್ತ ಅಂದ ಗಂಟೆ ಮೂಲೆ ಅಂತಲೇ ಮೂಲೆ ಸರಿ ಮತ್ತೊಂತಲೇ ಓ ಪ್ರಭುಗಳೇ ದಾನೆಲ್ಲ ಒಂದು ವ್ಯವಸ್ಥೆ ಮಲ್ಪಲೇಂಡ ಒಂದೇ ಇರಗ ಇಲ್ಲ ಕೈ ದಿನ ಏನಲ್ಲ ಒರಿ ಎಜ್ಜೆ ಸಾಲೆ ಈರು ಕುತ್ತ ಉಂತನಲ್ಲಿ ಪಡ್ದ ಅಂಚಿ ಪೋಯರವಲ್ಲಿ ಹೊರ ಸರ್ತ ಉಂತಲೆಗೆ ಆಪುಜ ಭಾರಿ ಬಂಗಾಳ ನಿಖಿಲೇನು ಮಾತ್ರ ಭೂತೋ ಗಾವಡಿ ಪ್ರಭುಗಳೇ ಇರಾಗ 8 ಕಿಲೋಮೀಟರ್ ಉಂಡಾನ ಮುಲ್ಪಾಡ್ದ ಊರಿಗೆ ಪೋಯ್ರೆ ಹಾ ಒಲ್ಲ ಮೊಕ್ಲೆ ಗೊತ್ತು ನಾ ಪ್ರಭುಗಳಿಗೆ ಮಂಡಿಡಿದ್ದೆವು ಆರು ಶಿರ್ವಾಡ ಉಳ್ಳಿರಿಂದ ಅಂದು ಲೋಕಡಿಜ್ಜ ನಿಖುಲ್ ಮಾತ್ರ ಎಡ್ಡೆ ಕೈಕುಲು ಒಂಜಿ ನಿಖುಲ್ ಬೋಳಾವ ಏಪಲ ರಾಜಣ್ಣ ಓ ಈರ್ನ ಫ್ಯಾನ್ಸ್ ಎಲ್ಲ ಬಾರಿ ಲಕ್ಕದೇರು ಬ್ಯಾಂಗ್ಳೂರು ತುಲೆ ಬರ್ಬಿ ತಿಂಗಳು ನಿಖಿಲಿಗೆ ಚರ್ಬಿ ಜೋರು ನಿಖಿಲಿಗೆ ಬರ್ಪಿ ತಿಂಗಳು ಕೂಡ ಎಂಜನ ಒಂದು ಜೋಕಲಾಟಿಗೆ ಒಂದು ಡೊಂಬರಾಟ ಕೊಬ್ಬ ನಮ್ಮಳು ಹಲೋ ಓ ಈರಿ ಎಂಚವಲ್ಲಾಕ್ಲಿಕ್ಕೆ ಜಗ್ಲ ಬ್ಯಾಂಡ್ ಉರಿಪೋಡ ಮಹಾರಾಜ ಕರಡಿ ಫ್ಯಾಮಿಲಿ ತಕ್ಕಲು ಅಡ್ಡಪಲ ಇದೆ ಫೈನಲ್ ಸ್ಪರ್ಧೆ ಮಹಾರಾಜ ಕರೆತ್ತ ಮಹಾರಾಜ ಕರೆತ್ತ ಮಹಾರಾಜ ಕರೆತ್ತ ಮಹಾರಾಜ ಕರೆತ್ತ SMS ಫ್ಯಾಮಿಲಿ ಅಡ್ಡಪಲ ಇದೆ ಬೆಂಗಳೂರು ಕಂಬಳದ ಅಡ್ಡಪಲಾದಿ ವಿಭಾಗದ 1ನೇ ಬಹುಮಾನ ಗೆಲ್ತಿನ ರಾಜ ಕರೆಯಲ್ಲಿ SMS ಫ್ಯಾಮಿಲಿ ಬೆಂಗಳೂರು ತಮ್ಮ ಅತ್ಯುತ್ತಮವಾದ ಓಟದೊಂದಿಗೆ ರಾಜ ಹಲಿಗೆ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿರುತ್ತೆ. ಬಹುಮಾನ ಒಂಜಿ ಪವನ 50,000 ನಗದು ಬಹುಮಾನ 1ನೇ ಬಹುಮಾನ ತೀರ್ಪು ಪಡೆನ SMS ಫ್ಯಾಮಿಲಿ ಬೆಂಗಳೂರು ನಿರ್ಲನ್ಗಿಡೇನಾರೆ ಭಟ್ಕಳ ಹರಿಸಿರೆ 2ನೇ ಬಹುಮಾನ ತೀರ್ಪು ಪಡೆನ ಬೋಳಾರ ತ್ರಿಶಾಲ್ ಕೆ ಪೂಜಾರ್ ನಿರ್ಲನ್ಗಿಡೇನಾರೆ ಸಾವಿಯ ಗಂಗಯ್ಯ ಪೂಜಾರ್ ಬಹುಮಾನ ಪಡೆಯ ಎರ್ರನ ಯಜಮಾನರಾಗ್ಲು ಎರ್ರನ ಗಿಡ ತಿನ್ನಕ್ಲು ತೀರ್ಪುಗಾರರಾದ ಸಾಕಾರ ಮಲ್ದಿನಕ್ಲು ಮಾತಿರ್ಲ ವೇದಿಕೆಗೆ ಬರಲು ಬಹುಮಾನ ವಿತರಣದ ಕಾರ್ಯಕ್ರಮಗಳು ಪಾಲ್ಪಡೆಯುವ ನಿಖಲ ವಿನಂತಿ ಮಲ್ತಂದಿಲ್ಲ.
ಕಂಬಳಕೂಟದ ಭಾಗವಹಿಸಿನ ತೀರ್ಪುಗಾರನಕಲೆ ಗೆಲ್ತಿನ ಎಲ್ಲಿನ ಜಮಾಂತನಕಲೆ ಎಲ್ಲಿನೊಟ್ಟಿಗೆ ಪಾರ್ನ ಬಹುಮಾನ ಪಡೆಯನಕಲೆ ಇದು ಮಾತನ್ನ ಮಿತ್ತು ಚಾಡಿ ಮಾಡಿಕೊಂಡು ವಿನಂತಿ ಮಾಡ್ತಿದ್ದಿಲ್ಲ. ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ಇತ್ತ ಮುಗಿತದೆ ಬಾರಿ ಪೊರ್ಲುಡು ಮಾತೇನಲ್ಲ ಸಾಕಾರಡು ಬಾರಿ ಸಂತೋಷಡು ಅಕೇರ್ದ ಹಂತವು ಬೈದ ಕಂಬಳ ಕೊಟ್ಟು ಭಾಗವಹಿಸಿನ ತೀರ್ಪುಗಾರ ನಕಲೆ ವಿಜೇತ ಗೆಲ್ತಿನ ಇರಲಿನ ಯಜಮಾಂತರ ನಕಲೆ ಎಳ್ಕೊಟ್ಟಿಗೆ ಗೆಲ್ತಿನ ಇರಲಿನೊಟ್ಟಿಗೆ ಪಾರ್ವಿನ ಪಾರು ನಕಲು ದಯಮಂತ ಮಿತ್ಸಾಡಿ ಬಂದು ವಿನಂತಿ ಮಾಡ್ತಿದ್ದಿಲ್ಲ. ಬೆಂಗಳೂರು ಕಂಬಳ ಅಂತಿಮ ಹಂತಕ್ಕೆ ಬಂದಿದೆ. ತೀರ್ಪುಗಾರ ಎಲ್ಲ ತೀರ್ಪುಗಾರ ಮಂಡಳಿಯವರು ಗುಣಪಾಲ ಕಡಂಬರು, ರಾಜೀವ್ ಶೆಟ್ಟಿಯವರು, ವಿಜಯಕುಮಾರ್ ಕಂಗಿನ ಮನೆ ಎಲ್ಲರೂ ನಮ್ಮ ವೇದಿಕೆಗೆ ಬರಬೇಕು. ಹಾಗೆಯೇ ಬಂಧುಗಳೇ, ಒಂದು ಬೈಕಿನ ಕೀ ಕಳೆದು ಹೋಗಿದೆ, ಸಿಕ್ಕಿದವರು ದಯವಿಟ್ಟು ಅದನ್ನ ವೇದಿಕೆಗೆ ಬಂದು ಕೊಡಬೇಕು. ವಿಜೇತ ಕೋಣಗಳ ಮಾಲಕರು, ಓಡಿಸಿದ ಓಟಗಾರರು ಎಲ್ಲರೂ ದಯವಿಟ್ಟು ಗಣ್ಯ ಮುಖ್ಯ ಅತಿಥಿಗಳು ಮೇಲೈಸಿರುವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಗೆ ಬರಬೇಕಾಗಿ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಕಂಬಳ ಸಮಿತಿ ಪರವಾಗಿ ಆದರಪೂರ್ವಕವಾಗಿ ವಿನಂತಿಸುತ್ತಿದ್ದೇವೆ. ಕಂಬಳ ಸಮಿತಿಯ ಪರವಾಗಿ ನನಗೆ ಬಟ್ಲೆ ಒಂಜಿ ಬಟ್ಲೆ
ఇది ఒక లాస్ట్ వన్ కూడా ఈ లాస్ట్ వన్ తొందరగా మనసుకి ತುರುಕು ಮುಕ್ಕಿಲ್ಲ ರೆಫ್ರೆನ್ಸ್ ಮಾಡ್ತವೆ ತುರುಕು ತುರುಕು ರೆಫ್ರೆನ್ಸ್ ಮಲ್ಪ ಅಣ್ಣ ಕುಲ್ಲಿ ಇಲ್ಲ ಅಣ್ಣ ಚೂರು ಎದುರು ಒಂಚೂರು ಹೋಮಣದೀರಿ ಯೋಗೀಶ್ವರ ಉಂಟು ಯೋಗೀಶ್ವರ ಐತೆ ಲಿಸ್ಟ್ ಉಂಟು ಅಣ್ಣ ಇದು ಕುಲ್ಲಿ ಮಲ್ಪ ಕುಲ್ಲಿ ಯೋಗಿ ಅಣ್ಣ ಯೋಗೀಶ್ವರೇ ಸುರುಕು ರೆಫ್ರೆನ್ಸ್ ಹಾಕ್ಲಿಕ್ಕೆ ಶಾಲ್ನ ಮೊಮೆಂಟು ಸುರುಕು ಅವಂದ ಏರವು ಏನು ಮಲ್ಪೆ ಸುರುಕು ರೆಫ್ರೆನ್ಸ್ ಶಾಲ್ನ ಮೊಮೆಂಟ್ ಕಾಂಚಕಲ್ಲಿ ತೋನಿ ರೆಫ್ರೆನ್ಸ್ ಸುರುಕು ಅಂಚೆ ಸ್ವಲ್ಪ ಈಚೆ ಹೀರೆ ಪಾಡ್ನಿ ಹಾಗಿಟ್ರೆ ಆಗೋದಿಲ್ಲ ಇಷ್ಟು ಸಾಕು ಅಲ್ಲ ಅಲ್ಲಿ ಕಾಣಲ್ಲ ಸರ್ ಪರವಾಗಿಲ್ಲ ಅಲ್ಲ ಸರ್ ಅಲ್ಲಿ ಕಾಣೋದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕೆಲವರು ಕೇಳಬೇಕು ಹೇಳಿ ಸ್ವಲ್ಪ ಕೇಳಿ ಸರಿ ನಾನು ಯಾರಿಗೆ ಅಂತ ಇಲ್ಲ ಇಷ್ಟು ಆಗ ಮಾಡಬೇಕಿತ್ತು ಆಯ್ತು ಶಾಲ ಮೊಮೆಂಟ್ ಲೈಕ್ ಡೆಫಿನೆಟ್ಲಿ ಫಸ್ಟ್ ನಿತ್ಯ ನಿರಂತರವಾಗಿ ಶಿರಕ್ಕೆ ನೆರಳನ್ನು ನೀಡಿ ನಮ್ಮೆಲ್ಲರನ್ನು ಕಾಯುವ ಸರ್ವ ದೈವಿಕ ಶಕ್ತಿಗಳನ್ನು ಈ ಸಂದರ್ಭದಲ್ಲಿಯೂ ನೆನೆಸಿಕೊಂಡು ಬೆಂಗಳೂರು ಕಂಬಳ ನಮ್ಮ ಕಂಬಳ ಎಂಬ ಒಂದು ಅವಿಸ್ಮರಣೀಯ ಚಾರಿತ್ರಿಕ ದಾಖಲೆಯನ್ನು ಬರೆದ ನಮ್ಮ ಕಂಬಳ ಇವತ್ತು ಸಂಪನ್ನಗೊಂಡಿದೆ. ಕಡೇ ಹಂತಕ್ಕೆ ನಾವು ಬಂದಿದ್ದೇವೆ. ನಾವು ವಿಜೇತ ಕೋಣಗಳ ಮಾಲೀಕರನ್ನು ಕೂಡ ಈ ಸಂದರ್ಭದಲ್ಲಿ ಬಹುಮಾನವನ್ನು ನೀಡಿ ಗೌರವಿಸಬೇಕಾಗಿದೆ. ಅದಕ್ಕೆ ಪ್ರಥಮವಾಗಿ ಬಂದಿರುವ ತೀರ್ಪುಗಾರರನ್ನ ಈ ಸಂದರ್ಭದಲ್ಲಿ ಗೌರವಿಸುತ್ತೇವೆ. ನಮ್ಮ ತೀರ್ಪುಗಾರರು ಕೂಡ ಅತ್ಯುತ್ತಮವಾದ ತೀರ್ಪನ್ನು ನೀಡಿ ಈ ಕಂಬಳಕ್ಕೆ ಇನ್ನಷ್ಟು ಶೋಭೆಯನ್ನು ನೀಡಿದ್ದಾರೆ. ಚಾರಿತ್ರಿಕ ಜನಸಂದಣಿಯನ್ನ ನೀಡಿ ಈ ಕಂಬಳ ಕೂಡ ಇನ್ನಷ್ಟು ವೈಭವವಾಗಿ ನಡೆದದ್ದು ಒಂದು ಚಾರಿತ್ರಿಕ ದಾಖಲೆಯಾಗಿದೆ. ತೀರ್ಪುಗಾರರ ಮಂಡಳಿಯ ಪರವಾಗಿ ಪ್ರಥಮವಾಗಿ ಹಿರಿಯ ತೀರ್ಪುಗಾರರು ಜಿಲ್ಲಾ ಕಂಬಳ ಸಮಿತಿಯ ಕಾರ್ಯಾಧ್ಯಕ್ಷರು ಆಗಿರುವಂತಹ ಶ್ರೀಯುತ ಗುಣಪಾಲ ಕಡಂಬರವರನ್ನ ಗೌರವಿಸಬೇಕಾಗಿ ಕಂಬಳ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಗೌರವಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳನ್ನ ವಿನಂತಿಸ್ತಾ ಇದ್ದೇವೆ. ಶಾಲು ಮತ್ತು ಒಂದು ಸ್ಮರಣಿಕೆಯನ್ನ ನೀಡಿ ತಮ್ಮ ಸೇವೆಯನ್ನ ಅತ್ಯುನ್ನತ ಸೇವೆಯನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಇದ್ದೇವೆ. ಕೋಣಗಳನ್ನು ಬಿಡಿಸುವುದು ಕೂಡ ಅಷ್ಟೇ ಕಷ್ಟದ ಕೆಲಸ. ಒಂದು ಫ್ಲಾಗ್ ರೆಫ್ರಿ ಅಂತ ಹೇಳಿದ್ರೆ ಎಲ್ಲವನ್ನ 10 ಕಣ್ಣುಗಳಲ್ಲಿ ಗ್ರಹಿಸಿಕೊಂಡು ಒಂದು ಸೂಕ್ತವಾದ ನಿರ್ಧಾರವನ್ನು ನೀಡುವ ಚತುರತೆ ಬೇಕಾಗಿದೆ. ಈ ಚತುರತೆಯ ನಿರ್ಧಾರವನ್ನು ನೀಡುವವರು ಅಲ್ಲಿನ ಫ್ಲಾಗ್ ರೆಫ್ರಿಗಳು, ಗಂತಿನಲ್ಲಿ ನೀಡುವಂತಹ ಫ್ಲಾಗ್ ರೆಫ್ರಿಗಳು. ಇವರ ಪರವಾಗಿ ಅಲ್ಲಿಪ್ಪಾದೆ ಅಪ್ಪು ಯಾನೆ ವೆಲೇರಿಯನ್ ಡೇಸಾ ಇವರನ್ನ ವಿನಂತಿಸಿದ್ದೇನೆ. ದಯವಿಟ್ಟು ಇವರ ವೇದಿಕೆಗೆ ಬಂದು ನಮ್ಮ ಗೌರವಾಧಾರವನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಕಂಬಳಕೂಟದಲ್ಲಿ ಭಾಗವಹಿಸಿದ ಎಲ್ಲ ತೀರ್ಪುಗಾರರು ಬಂದು ನಮ್ಮ ಕಂಬಳ ಸಮಿತಿಯ ಅಧ್ಯಕ್ಷರು ಮತ್ತೆಲ್ಲ ಪದಾಧಿಕಾರಿಗಳು ನೀಡುವ ಪ್ರೀತಿಯ ಸ್ಮರಣಿಕೆ ಮತ್ತು
ಶಾಲನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿದ್ದೇವೆ. ಮುಗರೋಡಿ ಸುಧಾಕರ್ ಶೆಟ್ಟಿ ಅವರು, ವಿಜಯಕುಮಾರ್ ಕಂಗಿನಮನೆ ಅವರು, ತೀರ್ಪುಗಾರರ ಸಂಚಾಲಕರಾಗಿರುವ ವಿಜಯಕುಮಾರ್ ಕಂಗಿನಮನೆಯವರು ದಯವಿಟ್ಟು ನಮ್ಮ ಸ್ಮರಣಿಕೆ ಮತ್ತು ಶಾಲನ್ನು ಸ್ವೀಕರಿಸಬೇಕು. ಶ್ರೀಯುತ ಸತೀಶ್ ಹೊಸ್ಮಾರು, ಸರ್. ಶ್ರೀಯುತ ನವೀನ್ ಅಂಬೂರಿ ಅವರು, ಹಿರಿಯ ತೀರ್ಪುಗಾರರು, ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಶ್ರೀಯುತ ಇದು ಪಡ್ಯಾರ ಮನೆ ಅಜಿತ್ ಕುಮಾರ್ ಜೈನ್ ರವರು, ಕೋಣೆಗಳನ್ನು ಬಿಡಿಸುವಲ್ಲಿ ಫ್ಲಾಗ್ ರೆಫ್ರಿಯಾಗಿ ಕೆಲಸವನ್ನು ನಿರ್ವಹಿಸಿದವರು. ಶ್ರೀಯುತ ಜನಾರ್ದನ್ ನಾಯ್ಕರವರು, ಕರ್ಪೆ ಜನಾರ್ದನ್ ನಾಯ್ಕರ್ ಅವರು, ಸುಧೀಶ್ ಕುಮಾರ್ ಆರಿಗ ಬಂಗಾಡಿ, ವಿಶ್ವನಾಥ ಪ್ರಭು, ಮಹಾವೀರ್ ಜೈನ್ ವೇಣೂರು, ಪ್ರಕಾಶ್ ಕಜಕಾರು, ಸುದೀಪ್ ಅಣ್ಣ ತುಂಡು ತುಂಡು ಬಟ್ಟಿ ಅರ್ನೇ ಅವು ಅದೇ ಪ್ರಕಾಶ್ ಕಜಕಾರು, ಸುದೀಪ್ ಸಿರ್ಲಾಳು, ಹಾಗೆ ದಾಖಲೆಯ ನಿರ್ವಹಣೆಯನ್ನು ಮಾಡಿದ ಶ್ರೀಯುತ ಸಂಕಪ್ಪ ಶೆಟ್ಟಿ ನಗರಿ ಹಿರಿಯರು ದಯವಿಟ್ಟು ಸ್ವೀಕಾರ ಮಾಡಬೇಕು. ದಿನೇಶ್ ಕಕ್ಕೆಪದವು, ಬರ್ತೀರಾ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಸರಿ ಮುಂದೆ ಕೊಡಲಿ ಬರೀ ಏನ ಕೊಡಲಿ ಅಣ್ಣ ಅಣ್ಣ ಫಾರ್ನ ಕ್ಲಬ್ ಇಜ್ಜೆ ಇತ್ತು ಥರ್ಡ್ ಫೋರ್ತ್ ಭಾರಿ ಸಂತೋಷದ ವಿಚಾರ. ನಾವೀಗ ಅತಿ ನಿರೀಕ್ಷೆಯಲ್ಲಿರುವಂಥದ್ದು ಕೋಣಗಳ ಬಹುಮಾನದ ಘೋಷಣೆ. ಓಡಿಸುವವರಿಗೆ ಕೂಡ ಕಂಬಳ ಸಮಿತಿಯವರು ಕಾಲು ಪೌನಿನ ಬಂಗಾರದ ಪದಕದ ಬಂಗಾರದ ಮನಸ್ಸಿನ ಬೆಂಗಳೂರಿನ ಬಂಗಾರದ ಕಂಬಳ ಸಮಿತಿಯವರು ಒಂದು ಉತ್ತಮವಾದ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ ಬಹುಮಾನದ ಹಾಗೆ ಪ್ರತಿ ವಿಭಾಗದ ವಿಜೇತ ಕೋಣಗಳ ಓಟಗಾರನಿಗೆ ಬಂಗಾರದ ಪದಕದ ಬಹುಮಾನದ ಘೋಷಣೆಯನ್ನು ಕೂಡ ಈಗಾಗಲೇ ಮಾಡಿ ಆಗಿದೆ. ಅನೇಕ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಂಡು ಬೇರೆ ಬೇರೆ ರೀತಿಯಲ್ಲಿ ಒಂದು ವೈಶಿಷ್ಟ್ಯಮಯ ಕಂಬಳವಾಗಿ ಬೆಂಗಳೂರಿನ ಕಂಬಳ ಮೂಡಿ ಬಂದಿದೆ. ಎಲ್ಲ ಪಾತ್ರೆ ಪಾತ್ರೆ
ಬೆಂಗಳೂರು ಕಂಬಳ ಈಗ ಗಂಟೆ 3:51 ಈಗ ಹಲೋ, ನಾವು ಅತ್ಯಂತ ಪ್ರಾಮುಖ್ಯವಾಗಿ ನೆನಪಿಸುವ ಓರ್ವ ತೀರ್ಪುಗಾರ ಮಾತ್ರವಲ್ಲ, ಬೆಂಗಳೂರು ಕಂಬಳದ ನಮ್ಮ ಮನೆಯ ಓರ್ವ ಸದಸ್ಯನಾಗಿ ಕಂಬಳಕೂಟದಲ್ಲಿ ಪ್ರತಿಯೊಂದು ಕಂಬಳದ ಅಚ್ಚುಕಟ್ಟಾಗಿ ನಿರ್ವಹಣೆ ಆಗಬೇಕು. ಇದು ನನ್ನ ಕಂಬಳ, ನಮ್ಮ ಕಂಬಳ ಎಂಬ ದೃಷ್ಟಿಕೋನದಿಂದ 1 ತಿಂಗಳುಗಳ ಕಾಲ ಶ್ರಮವಹಿಸಿ ದುಡಿದು ಇವತ್ತಿನ ಪ್ರಧಾನ ತೀರ್ಪುಗಾರನಾಗಿ ಕೆಲಸ ಕಾರ್ಯವನ್ನು ಮಾಡಿದವರು ಎತ್ತೂರು ರಾಜೀವ ಶೆಟ್ಟಿ ಅವರಿಗೆ ಗೌರವದ ಗೊತ್ತಿಜ್ಜಿ ಸರ್ ನೆಟ್ಟಿಜ್ಜಿ. ಈಗ ಬಹುಮಾನದ ಉದ್ಘೋಷಣೆಯನ್ನ ಎತ್ತೂರು ರಾಜೀವ ಶೆಟ್ಟಿ ಅವರು ಮಾಡಬೇಕಾಗಿ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಹಾಗೆಯೇ ಅತಿಥಿಗಳು ಸೇರಿಕೊಂಡು ಈ ಬಹುಮಾನದ ವಿತರಣೆಯನ್ನ ಮಾಡಬೇಕಾಗಿ ಎಲ್ಲರಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾ ಈಗ ವೇದಿಕೆ ಎತ್ತೂರು ರಾಜೀವ್ ಶೆಟ್ಟಿ ಅವರಿಗೆ. ಆತ್ಮೀಯ ಬಂಧುಗಳೇ, ಬೆಂಗಳೂರು ಕಂಬಳ 159 ಜೊತೆ ಕೋಣಗಳ ಭಾಗವಹಿಸುವುದೊಂದಿಗೆ ಪೂರ್ಣ ಸುಖಾಂತಗೊಂಡಿದೆ. ಈ ಒಂದು ಕಂಬಳದ ಇಷ್ಟು ಜೊತೆ ಕೋಣಗಳು ಭಾಗವಹಿಸುವಲ್ಲಿ ಈ ಕಂಬಳ ನಮ್ಮ ಕಂಬಳ ಅಂತ ಹೇಳಿಕೊಂಡು ನನ್ನೊಂದಿಗೆ ನಿರಂಜನ್ ರೈ ಅವರು ಕೂಡ ಈ ಕಂಬಳದ ಯಶಸ್ಸಿಗೆ ಒಂದು ಕೆಲಸ ಮಾಡುವಂತವರು. ನಿರಂಜನ್ ರೈ ಅವರು ದಯವಿಟ್ಟು ಅವರಿಗೆ ಶಾಲು ಹಾಕಿ ಸ್ಮರಣಕ್ಕೆ ನೀಡುವುದರೊಂದಿಗೆ ಅವರನ್ನು ಕೂಡ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಮೊನ್ನೆ ಉಪ್ಪಿನಂಗಡಿಯಿಂದ ನಮ್ಮ ಕೋಣಗಳ ಉದ್ಘಾಟನೆ ಮಾಡಿದ ಅಲ್ಲಿಂದ ಇಲ್ಲಿವರೆಗೂ ನಮ್ಮೊಂದಿಗಿದ್ದ ನಮ್ಮ ಕುಟುಂಬದ ಪ್ರಮುಖರಾದ ಲೀಲಾಕ್ಷ್ಮಿ ಕರ್ಕೇರ ಅವರನ್ನು ಈ ಸಂದರ್ಭದಲ್ಲಿ ಶಾಲು ಹಾಕಿ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಕುಟುಂಬದ ಶ್ರೇಷ್ಠ ನಿರೂಪಕ, ಕಂಬಳ ಕ್ಷೇತ್ರದಲ್ಲಿ ಕಂಬಳವನ್ನ ಇವತ್ತು ಜನಮಾನಸದಲ್ಲಿ ಉಳಿಯುವಂತೆ ಮಾಡಿದ ಕದ್ರಿ ನವನೀತ್ ಶೆಟ್ಟಿ ಅವರಿಗೆ ಸಂದರ್ಭ ಶಾಲಾ ಸ್ಮರಣೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬೆಂಗಳೂರು ಕಂಬಳ ಪ್ರಾರಂಭ ಮಾಡಿದಾಗ ಆರೋಗ್ಯದಲ್ಲಿ ಏರುಪೇರುಗಿದ್ರೂ ಕೂಡ ಈ ಕಂಬಳದ ಕರೆಯನ್ನು ಇಷ್ಟು ಅಂದ ಚಂದವಾಗಿ ನಿರ್ಮಿಸಿಕೊಟ್ಟಂತ ಅತ್ಯುತ್ತಮವಾದ ಕರೆ. ಬಹುಶಃ ಪ್ರಪ್ರಥಮ ಕರೆಯಲ್ಲಿ ಎಲ್ಲೂ ಒಂದು ಸಮಸ್ಯೆ ಅಂತ ಇರ್ತದೆ, ಆದರೆ ಬೆಂಗಳೂರು ಕಂಬಳಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಒಂದು ವ್ಯವಸ್ಥೆಯನ್ನು ಮಾಡಿದಂತ ಸರಪಾಡಿ ಅಪ್ಪು ಯಾನೆ ಜಾನ್ ಸಿರಿಲ್ ಡಿಸೋಜಾರ್ ಅವರಿಗೆ ಶಾಲು ಹಾಕಿ ಸ್ಮರಣೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅಪ್ಪಣ ದೂರ ಉಳಿತಲ್ಲ ಮೆಲಾಣಿ ಬತ್ತಲ್ಲ ಗಡಿ ಬಿಡಿ ಬಕ್ಕ ಮಂತದ ಬತ್ತೀರ
ಗೇಟಿನಲ್ಲಿ ಒಂದು ಪುತ್ತೂರಿನ ಗೇಟ್ ಅಂತ ಹೇಳಿದ್ರೆ ಅದೊಂದು ಭದ್ರ ಗೇಟ್, ಬೆಂಗಳೂರಿನ ಗೇಟ್ ಕೂಡ ಒಂದು ಭದ್ರವಾಗಿತ್ತು. ಅದರ ಹಿಂದೆ ಇದ್ದವರು ಕಂಪ ಸುದರ್ಶನ್ ನಾಯ್ಕ್ ಮತ್ತು ಅವರ ಬಳಗದವರು. ದಯವಿಟ್ಟು ನಮ್ಮ ಬೆಂಗಳೂರಿನ ಗೇಟ್ನಲ್ಲಿ ಕಾರ್ಯನಿರ್ವಹಿಸಿದ ಒಂದು ಚಪ್ಪಲೆಯೊಂದಿಗೆ ಅವರಿಗೆ ಪ್ರಶಂಸಿಸೋಣ. ಸುದರ್ಶನ್ ನಾಯ್ಕ್ ಮತ್ತು ಅವರ ಒಟ್ಟಿಗಿದ್ದ ತಂಡದವರು ಪ್ರೇಮಾನಂದ ನಾಯ್ಕ್, ಸಚಿನ್ ಸರೋಳಿ, ನವೀನ್ ಚಂದ್ರ ನಾಯ್ಕ್, ದಿನೇಶ್ ಶೆಟ್ಟಿ ಕೋಡಿಂಬಾಡಿ, ಸ್ಕೈವ್ಯೂನ ಲೇಸರ್ ಸ್ಕೈವ್ಯೂನ ರತ್ನಾಕರ್ ಅವರು, ಉಂಟಲ್ಲ ಮಾರಿ ತುಂಡು ತುಂಡು ಉರಿಪಿನಾಥ ಪನ್ನೇನು ಲೇಸರ್ ಸ್ಕೈವ್ಯೂನ ರತ್ನಾಕರ್ ಅವರು. ವಿಭಾಗ ಪರಿಶೀಲನೆ ಅನ್ನ ಒಂಚೂರು ವಿಭಾಗ ಪರಿಶೀಲನೆ ಮಾಡಿದ ಸದಸ್ಯ ಸಾಮಾನ್ಯ ಪದ್ಮನಾಭ ಪಕ್ಕಳ ಮತ್ತು ಯತೀಶ್ ಶೆಟ್ಟಿ ಅವರಿಗೆ ಶಾಲು ನೀಡಿ ಗೌರವಿಸುವಂಥದ್ದು. ಮಂಜಟ್ಟಿ ನಿರ್ವಹಣೆಯನ್ನು ಮಾಡಿದ ಶಿವಪ್ರಸಾದ್ ರೈ ಮಠಂತಬೆಟ್ಟು ಮತ್ತು ಅವರ ಬಳಗದವರು ಶಾಲನ್ನ ಸ್ವೀಕರಿಸಬೇಕು. ದಯವಿಟ್ಟು ವೇದಿಕೆಗೆ ಬರಬೇಕು. 3 ಗಂಟೆ ಕಲಿದಿದೆ. ಸ್ಕೈವ್ಯೂ ರತ್ನಾಕರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಲಿರಿಲ್ ಡಿಸೋಜರ್ ಅವರು ಅಪ್ಪಣ್ಣನೊಂದಿಗೆ
ಕರೆ ನಿರ್ಮಾಣದಲ್ಲಿ ಕೆಲಸ ಮಾಡಿದಂಥ ಸಿರಿಲ್ ಡಿಸೋಜ ಮತ್ತು ಲಿರಿಲ್ ಡಿಸೋಜ ಒಳ್ಳೆ ಕಾಂಬಿನೇಷನ್ ಇದೆ, ಬನ್ನಿ ದಯವಿಟ್ಟು. ಹಾಗೆ ಲೇಸರ್ ಬೀಮ್ ನೆಟ್ವರ್ಕ್ ಸ್ಕೈವಿ ರತ್ನಾಕರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶರತ್ ಪೆರಾಜೆ, ರೋಹಿತ್ ಮಾರ್ಲ, ಪ್ರಶಾಂತ್ ರೈ, ಸುಕೇಶ್ ಹೆಗಡೆ, ಸಚಿನ್ ದಯವಿಟ್ಟು ಇದ್ರೆ ವೇದಿಕೆ ಮೇಲೆ ಬನ್ನಿ. ಆತ್ಮೀಯ ಬಂಧುಗಳೇ, ಆತ್ಮೀಯ ಬಂಧುಗಳೇ, ಬೆಂಗಳೂರು ಕಂಬಳ ನಮ್ಮ ಕಂಬಳ 159 ಜೊತೆ ಕೋಣಗಳ ಭಾಗವಹಿಸುವಿಕೆಯಲ್ಲಿ ನಿಮ್ಮೆಲ್ಲ ಸಹಕಾರದಿಂದ ತುಂಬಾ ಅಚ್ಚುಕಟ್ಟಾಗಿ ನಡೆದಿದೆ. ಬಹುಶಃ ಈ ಕಂಬಳವನ್ನು ಸಂಘಟನೆ ಮಾಡಿದಂಥ ಅಧ್ಯಕ್ಷರಾದ ಅಶೋಕ್ ಕುಮಾರ್ ರೈ ಅವರಿಗೆ ಮತ್ತು ಗುಣರಂಜನ್ ಶೆಟ್ಟಿ ಅವರಿಗೆ, ಗುರು ಕಿರಣ್ ಪ್ರಕಾಶ್ ಶೆಟ್ಟಿ ಅವರು, ಹಾಗೆ ಎಲ್ಲರೂ ಕೂಡ ಆ ಸಮಿತಿಯಲ್ಲಿದ್ದುಕೊಂಡು ಕೆಲಸ ಮಾಡಿದವರಿಗೆ ಈ ಕಂಬಳ ಇಷ್ಟು ಚೆನ್ನಾಗಿ ಸಂಪನ್ನ ಆದಾಗ ಮಾನಸಿಕವಾಗಿ ಅವರಿಗೆ ತುಂಬಾ ಸಂತೋಷ ಆಗಿರಬಹುದು ಅನ್ನುವಂಥ ಭಾವನೆಯೊಂದಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕೆ ಮುಂದಡಿ ಇಡ್ತಾ ಇದ್ದೇವೆ. ಕನೆಹಲಗೆ ವಿಭಾಗದಲ್ಲಿ 7 ಜೊತೆ ಕೋಣಗಳು ಭಾಗವಹಿಸಿದ್ದಾವೆ. ಕನೆಹಲಗೆ ವಿಭಾಗದಲ್ಲಿ 6.5 ಕೋಲು ನಿಶಾನೆಗೆ ನೀರು ಹಾಯಿಸಿ ಬಹುಮಾನ ಗೆದ್ದವರು ಬೋಳಂಬಳ್ಳಿ ಶ್ರೀರಾಮ ಚೈತ್ರ ಪರಮೇಶ್ವರ ಭಟ್ರ ಬಿ ಕೋಣಗಳು. 1 ಪವನು 50,000 ನಗದು ಬಹುಮಾನ ಸ್ಮರಣಿಕೆಯೊಂದಿಗೆ ಅವರನ್ನ ಅಭಿನಂದಿಸಬೇಕು. ಕೋಣಗಳನ್ನು ಓಡಿಸಿದವರು ಗಣೇಶ್ ಉಳ್ಳೂರು ಕಂದಾವರ, ವಿಶೇಷವಾಗಿ ಕಾಲಪವನು. ಹಗ್ಗ ಹಿರಿಯ ವಿಭಾಗದಲ್ಲಿ 21 ಜೊತೆ ಕೋಣಗಳು ಭಾಗವಹಿಸಿದ್ದಾರೆ. ನಗದು ಬಹುಮಾನ ತಮ್ಮ ಬ್ಯಾಂಕ್ ಖಾತೆಗೆ RTGS ಮೂಲಕ ಬರುತ್ತದೆ, ದಯವಿಟ್ಟು ಗಮನಿಸಿ. ಬಲ್ಲದ ವಿಭಾಗದ 21 ಜೊತೆಯರಲು ಕೋಟೋಡು ಪಾಲ್ ಪಡೆದ ಬಲ್ಲದ ಮಲ್ಲ ವಿಭಾಗದ 1ನೇ ಬಹುಮಾನ ನಂದಳಿಕೆ ಶ್ರೀಕಾಂತ್ ಭಟ್ರನ 3ನೇ ನಂಬರ್ನಲ್ಲಿ ಏರ್ಲನ್ ಗಿಡ ಏನಾರೆ ಬಂಬ್ರಾಣ ಬೈಲು ವಂದಿತ್ ಶೆಟ್ರಿ. ಹಗ್ಗ ರಡ್ಡು ಪವನ್ 1 ಲಕ್ಷ ರೂಪಾಯಿದ ವಿಶೇಷ ಬಹುಮಾನ. ಕಾಲು ಪವನು ಏರ್ಲನ್ ಗಿಡ ಏನಾರಿಗೆ ನಂದಳಿಕೆ ಶ್ರೀಕಾಂತ್ ಭಟ್ರ 3ನೇ ನಂಬರ್ನ ಕೋಣಗಳಿಗೆ ಹಗ್ಗ ಹಿರಿಯ ವಿಭಾಗದ 1ನೇ ಬಹುಮಾನ. ಕೋಣಗಳನ್ನು ಓಡಿಸಿದವರು ಬಂಬ್ರಾಣ ಬೈಲು ವಂದಿತ್ ಶೆಟ್ರು. 2 ಪವನು 1 ಲಕ್ಷದ ವಿಶೇಷ ಬಹುಮಾನ. ಅವಳು ಇರ್ಬೇಕು, ಅವಳು ಕೊಡ್ಸಿ ಅದು ಕುಲ್ಲದ ಇನ್ನು ಆತ ತಡಮಲ್ ಬಂದೆ.
ಯಾರಿಗೆ ಎಲ್ ಇ ಡಿ ಡಿಪಾರ್ಟ್ಮೆಂಟ್ಗೆ, ಯಾಕಂದರೆ ಕೋಣದು ಬೆಂಗಳೂರು ಕಂಬಳ ನಮ್ಮ ಕಂಬಳ ಅಂತ ಇದ್ದರೆ ಅದು ಪ್ರಶಸ್ತಿ ಕೊಡಬೇಕಾದ್ರೆ ಆಗ್ತದೆ. ಮತ್ತು ಬೇರೆ ಬೇರೆ ಇಮೇಜಸ್ ಬರ್ತಾ ಇದೆ. ದಯವಿಟ್ಟು LED ಅವರು ಸ್ಟೇಜ್ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. LED ಅವರು ಇದ್ದಪ್ಪ ಅಲ್ಲಿ ಬಹುಮಾನ ಮಾಡಬೇಕಲ್ಲ, ಅಲ್ಲಿ ಹಗ್ಗ ಇದೆಯಾ? ಹಗ್ಗ ಹಿರಿಯ ಕರೆದಿದ್ದೇನಲ್ಲ, ಹಗ್ಗ ಇದೆಯಾ ನಂದಲ್ಲಿ? ನೀವು ಬ್ಯಾಂಡ್ ತಗೊಳ್ಳುವ ಸುದ್ದಿ ಇದ್ದೀರಿ, ಯಾವ ಸುದ್ದಿ ಇದ್ದೀರಿ ಅಂತ ಕತೆ ಒಂದು. ಹೊರ ಬಹುಮಾನ ಕೊಡ್ತಾ ಬುಕ್ಕಾಕುಲು ಬ್ಯಾಂಡ್ ಉಡ್ತದೆ ಉಂಟದ ಅಕ್ಲೆ ಲಕ್ಕ ಉಡತ್ತೆ ಯಾಮೆ ಬಲ್ಲದ ಮಲ್ಲ ಇರಲಿಲ್ಲ ಎತ್ತದಾತಂದ್ರೆ ಬಲ್ಲದ ಮಲ್ಲ ಭಾಗದ ಮುಂದಿನ ಬಹುಮಾನ ನನ್ನಳಿಕೆ ಶ್ರೀಕಾಂತ್ ಭಟ್ರ ಮುಂದಿನ ನಂಬರ್ದಲ್ಲಿ ಎರಡನೇ ಗಿಡ ಏನಾರು ಬೊಮ್ಮನಾಡ ಬೈಲಿ ಒಂದಿತ್ತು ಸೀಟ್ರು ನನ್ನಳಿಕೆ ಶ್ರೀಕಾಂತ್ ಭಟ್ರ ಮೂರನೇ ನಂಬರ್ನ ಕೋಣಗಳಿಗೆ ಹಗ್ಗ ಉದಯ ವಿಭಾಗದ ಬಹುಮಾನ ಕೋಣಗಳನ್ನು ಬಡಿಸಿದವರು ಬೊಮ್ಮನಾಡ ಬೈಲಿ ಒಂದಿತ್ತು ಸೀಟ್ರು 2 ಪವನು 1 ಲಕ್ಷ ರೂಪಾಯಿಯ ವಿಶೇಷ ಬಹುಮಾನ. ಮಲ್ಲ ವಿಭಾಗದ ಎರಡನೇ ಬಹುಮಾನ ಮಾಳ ಆನಂದ ನಿಲಯ ಶೇಖರಿಯ ಶೆಟ್ಟನರಿಗೆ 1 ಪವನ್ 50,000 ವಿಶೇಷ ಬಹುಮಾನ. ಎರಡನೇ ಗಿಡನಾರೆ ಭಟ್ಕಳ ಶಂಕರ್ ಎರಡನೇ ಗಿಡನಾರಿಗೆ ವಿಶೇಷವಾದ ಕಾಲ್ಪವೊಂದ ಬಹುಮಾನ. LED ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. LED ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕೇಳಿಸ್ತಾ ಇದೆಯಾ? ಮಾಡಿದ್ರ ಮತ್ತೆ ಹೇಳಿಲ್ಲ ನೀವು? ಆಯ್ತು ಬಹುಮಾನ ಬಟ್ಲೆ
ಅದು ಸುಮಾರು ಬರ್ತು ಅಲ್ಪ ಜನ ನಮ್ಮಲ್ಲಿ ಜಾಸ್ತಿ ಉತ್ತರ ಕ್ಲಿಯರ್ ಉದ್ಯೋಗಕ್ಕೆ ಬರ್ಬೋದು ವಿಭಾಗದ ಮೂರನೇ ಬಹುಮಾನ ಮಂಗಳೂರು ಅಶೋಕ್ ನಗರ ತಿಲಕ್ ರಾಜ್ ಪೂಜಾರಿ 2ನೇ ನಂಬರ್ ಬೆಲೆಗೆ ಎರಡನೇ ಗಿಡ ಏನಾರೆ ಪುದರ್ ಬರೀತಿದ್ದಾರೆ ಮರೆ ಅರ್ಧ ಪವನ್ 25,000 ಅಣ್ಣ ಎರಡನೇ ಗಿಡ ಏನಾರ್ದ ಇದು ಬಲ್ಲಿ ಮನೋಜ್ ಭಟ್ಕಳ आएगी तो रानी कब आएगी तो चलिया दूर चलिया ವಿಭಾಗದ 4ನೇ ಬಹುಮಾನ ಯರ್ಮಾಳ್ ರೋಹಿತ್ ಹೆಗ್ಡೆಯವರಿಗೆ ಎರಡನೇ ಗಿಡ ಏನಾರು ಕಕ್ಕಿಪದ ಪೆರುಗಾಲು ಕೃತಿಕ್ ಗೌಡ್ರು
ಅರ್ಧ ಪವನ್ 25,000 ನಗದು ಬಹುಮಾನ. अलविदा कहना, कभी अलविदा कहना. ಬಲ್ಲದಲ್ಲಿ ವಿಭಾಗದ 31 ಜೊತೆಯಲ್ಲೂ ಕೂಡೋಡು ಪಾಲ್ಪಡೆದ ಬಲ್ಲದ ಎಲ್ಲಿ ವಿಭಾಗದ 1ನೇ ಬಹುಮಾನ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿಯ ಪೂಜಾರ್ನರ್ಲೆಗೆ 2ನೇ ಗಿಡನಾರು ಕುಂದ ಜಾರಂದಡಿ ಮಾವಿನಕಟ್ಟೆ ಸ್ವರೂಪ್ ಕುಮಾರ್ 1 ಪವನ್ 50,000 ವಿಶೇಷ ಬಹುಮಾನ. 2ನೇ ಗಿಡನಾರಿಗೆ ಕಾಲ್ ಪವನ್. ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿಯ ಪೂಜಾರಿ ಅವರ ಕೋಣಗಳಿಗೆ ಹಗ್ಗ ಕಿರಿ ವಿಭಾಗದ 1ನೇ ಬಹುಮಾನ. ಕೋಣಗಳನ್ನು ಓಡಿಸಿದವರು ಕುಂದ ಜಾರಂದಡಿ ಮಾನಸಿಕಟ್ಟೆ ಸ್ವರೂಪ್ ಕುಮಾರ್ ಅವರು 1 ಪವನ್ 50,000 ವಿಶೇಷ ನಗದು ಬಹುಮಾನ. ಬಲ್ಲದ ಎಲ್ಲಿ ವಿಭಾಗದ 2ನೇ ಬಹುಮಾನ ನೀಟೆ ಪರಪಾಡಿ ಸುರೇಶ್ ಕೋಟ್ಯಾನ್ರ 1ನೇ ನಂಬರ್ದಲ್ಲಿಗೆ 2ನೇ ಗಿಡನಾರು ಹತ್ತೂರು ಕೊಡಗೆ ಸುಧೀರ್ ಸಾಲಿಯಾನ್ರಿ ಅರ್ಧ ಪವನ್ 25,000 ನಗದು ಬಹುಮಾನ. ಗಿಡವನರಿಗೆ ಕಾಲ್ ಪವನ್. ನಿಟ್ಟೆ ಪರಪಾಡಿ ಸುರೇಶ್ ಕೋಟ್ಯಾನ್ರ 1ನೇ ನಂಬರ್ ಕೋಣಗಳಿಗೆ ಹಗ್ಗಕಿರಿ ವಿಭಾಗದ 2ನೇ ಬಹುಮಾನ. ಹತ್ತೂರು ಕೊಡಗೆ ಸುಧೀರ್ ಸಾಲಿಯಾನ್ ಅವರು ಕೋಣಗಳನ್ನು ಓಡಿಸಿದವರು.
ಎಲ್ಲಿ ವಿಭಾಗದ ಮೂಜನೆ ಬಹುಮಾನ ನಲ್ಲೂರು ಬುಜಿಗೋಳಿ ಶಿವಪ್ರಸಾದ್ ದಿನೇಶ್ ಭಂಡಾರ್ನಲ್ಲಿ ಕಾಲು ಪವನ್ 20,000 ವಿಶೇಷ ನಗದು ಬಹುಮಾನ ಅಣ್ಣ ಎರಲಿನ ಗಿಡನಾರು ವೇದಿಕೆಗೆ ಬರಡು ಪುದರ್ ಬರೀ ಗಿಡನ ಗೊತ್ತು ಜಂಗ್ ನಲ್ಲೂರು ಬುಜಿಗೋಳಿದ ಎರಲು ಗಿಡ ಏನಾರು ಉಳ್ಳರ ಇನ್ನು ನೆಮ್ಮದಿಗೆ ಭಂಗವಿಲ್ಲ ನಿನ್ನೆ ನಿನಗೆ ಸಾಟಿ ಧನ್ಯವಾದ. ಓ ಇತ್ತೇನಾ ಬಲ್ಲದ ಎಲ್ಲಿ ವಿಭಾಗದ ಮೂಜಿನೇ ಬಹುಮಾನ ಅಂದವಿ. డబ్బులు పండగ ఏం చేస్తాం ಬಲ್ಲದಲ್ಲಿ ವಿಭಾಗದ 4ನೇ ಬಹುಮಾನ ಕಾರ್ಕಳ ಗಾಂಧಿ ಮೈದಾನ ಪೇಟೆ ಮನೆ ಶ್ರೀಧರ್ ಮೊಯ್ಲರ್ಗೆ ಕಾಲು ಪವನ್ 20,000 ನಗದು ಬಹುಮಾನ ಅಣ್ಣ ಎರಡನೇ ವೇದಿಕೆಗೆ ಬರಡು. ಏರ್ಪೋರ್ಟ್
ಅಡ್ಡಪಲ ವಿಭಾಗದ ಆದ್ಯತೆಯಲ್ಲಿ ಕೂಟೋಡು ಪಾಲ್ಪಡೆದ ಅಡ್ಡಪಲ ವಿಭಾಗದ 1ನೇ ಬಹುಮಾನ SMS ಫ್ಯಾಮಿಲಿ ಬೆಂಗಳೂರಿನಲ್ಲಿಗೆ ಗಿಡನಾರ ಭಟ್ಕಳ ಹರೀಶ್ವರಿ ರಡ್ಡು ಪವನ್ 1 ಲಕ್ಷದ ವಿಶೇಷ ಬಹುಮಾನ. ಅಡ್ಡಪಲ ವಿಭಾಗದ 2ನೇ ಬಹುಮಾನ ಬೋಳಾರ ತ್ರಿಶಾಲ್ ಕೆ ಪೂಜಾರರಿಗೆ 1 ಪವನ್ 50,000 ರೂಪಾಯಿದ ನಗದು ಬಹುಮಾನ. 2ನೇ ಗಿಡನಾರು ಸಾವಿಯ ಗಂಗಯ್ಯ ಪೂಜಾರ್ರಿ. ರವಿ
ನಾಯರನಮಲ್ಲ ವಿಭಾಗದ 32 ಜೊತೆಯಲ್ಲಿ ಕೂಟೋಡು ಪಾಲ್ಪಡೆದ ನಾಯರನಮಲ್ಲ ವಿಭಾಗದ 1ನೇ ಬಹುಮಾನ ಬಂಗಾಡಿ ಪರಮೇಲು ನಾರಾಯಣ ಮಲಕುಡಿಯರ್ನಲ್ಲಿಗೆ ರಡ್ಡು ಪವನ್ 1 ಲಕ್ಷದ ವಿಶೇಷ ನಗದು ಬಹುಮಾನ ಎರಡನಿಗಿಡನಾರು ಸರಪಾಡಿ ಧನಂಜಯ ಗೌಡ್ರು ಬಂಗಾಡಿ ಪರಮೇಲು ನಾರಾಯಣ ಮಲಕುಡಿಯರ ನೇಗಿಲು ಹುರಿ ವಿಭಾಗದ ಕೋಣಗಳಿಗೆ ನೇಗಿಲು ಹುರಿ ವಿಭಾಗದ ಪ್ರಥಮ ಬಹುಮಾನ ಕೋಣಗಳನ್ನು ಓಡಿಸಿದವರು ಸರಪಾಡಿ ಧನಂಜಯ ಗೌಡ್ರು. ನಾಯರನಮಲ್ಲ ವಿಭಾಗದ 2ನೇ ಬಹುಮಾನ ಮಾಳ ಆನಂದ ನಿಲಯ ಶೇಖರಿಯ ಶೆಟ್ಟರರಿಗೆ 1 ಪವನ್ 50,000 ರೂಪಾಯಿದ ವಿಶೇಷ ನಗದು ಬಹುಮಾನ ಎರಡನಿಗಿಡನಾರು ಪಟ್ಟೆ ಗುರುಚರಣ್ ಮಾಳ ಆನಂದ ನಿಲಯ ಶೇಖರಿಯ ಶೆಟ್ಟಿಯವರ ನೇಗಿಲು ಹಿರಿಯ ವಿಭಾಗದ ಕೋಣಗಳಿಗೆ ನೇಗಿಲು ಹಿರಿಯ ವಿಭಾಗದ 2ನೇ ಬಹುಮಾನ ಕೋಣಗಳನ್ನು ಓಡಿಸಿದವರು ಪಟ್ಟೆ ಗುರುಚರಣ್. ನಾಯರನಮಲ್ಲ ವಿಭಾಗದ 3ನೇ ಬಹುಮಾನ ಬೋಳದಗುತ್ತು ಸತೀಶ್ ಶೆಟ್ಟರು 2ನೇ ನಂಬರ್ದಲ್ಲಿಗೆ ಎರಡನಿಗಿಡನಾರು ಹತ್ತೂರು ಕೊಡಂಗೆ ಸುಧೀರ್ ಸಾಲಿ ಅನ್ರು ಆಯ್ತಾ.
ನಾಯರ್ನವಲ್ಲು ವಿಭಾಗದ 4ನೇ ಬಹುಮಾನ ಮಂಜೇಶ್ವರ ಕೌಡೂರು ಬೇಡು ತುಷಾರ್ ಮಾರಪ್ ಭಂಡಾರ್ನರ್ಲಿಗೆ ಇರ್ಲಿನ ಗಿಡ ನರ್ಲ ಬರೋಣ ಅರ್ಧ ಪವನ್ 25,000 ರೂಪಾಯಿದ ವಿಶೇಷ ಬಹುಮಾನ ಕೌಡೂರು ಬೇಡು ತುಷಾರ್ ಮಾರಪ್ ಭಂಡಾರ್ನರ್ಲಿಗೆ ಬೆಂಗಳೂರು ಮಾತ್ರ ನಾಗರದಲ್ಲಿ ವಿಭಾಗದ 22 ಜೊತೆಯಲ್ಲಿ ಕೂಟೂರು ಪಾಲು ಪಡೆದ ನಾಗರದ ಎಲ್ಲಿ ವಿಭಾಗದ 1ನೇ ಬಹುಮಾನ ಜೈ ತುಳುನಾಡು ಪುತ್ತೂರು ಬುಟ್ಟ್ಯಾಡಿ ಕಿಶೋರ್ ಭಂಡಾರ್ನರ್ಲಿಗೆ 1 ಪವನ್ 5,000 ರೂಪಾಯಿದ ನಗದು ಬಹುಮಾನ ಎಲ್ಲರ ಗಿಡ ಏನಾರು ಕಾಕೆಪದ ಪೆರುಗಾಲು ಕೃತಿಕ್ ಗೌಡ್ರು ಜೈ ತುಳುನಾಡು ಪುತ್ತೂರು ಬುಟ್ಟ್ಯಾಡಿ ಕಿಶೋರ್ ಭಂಡಾರಿ ಅವರ ಕೋಟರಿಗೆ ನೇಗಿಲು ಕುಡಿ ವಿಭಾಗದ 1ನೇ ಬಹುಮಾನ ಕೋಣಗಳನ್ನು ಓಡಿಸಿದವರು ಕಾಕೆಪದ ಪೆರುಗಾಲು ಕೃತಿಕ್ ಗೌಡ್ರು ನಾಯರದಲ್ಲಿ ವಿಭಾಗದ 2ನೇ ಬಹುಮಾನ ಯರಮಾಳ ಪುಚ್ಚೊಟ್ಟಬೇಡು ಬಾಲಚಂದ್ರ ಲೋಕೇಶ್ ಶೆಟ್ಟಿನಲ್ಲಿ ಅರ್ಧ ಪವನ್ 25,000 ರೂಪಾಯಿ ನಗದು ಬಹುಮಾನ ಎರಲಿನ ಗಿಡ ಏನಾರು ಬೈಂದೂರು ವಿವೇಕರ್ ರಶ್ಮಿಗೆ ಸಿಲ್ಕನ್ನಲ್ಲಿ ನನಗೆ ಗೊತ್ತೇ ಬೇಗ ತೆಗೀರಿ ಬರ ಬೆಳಿಗ್ಗೆ ಆಯ್ತು ಇನ್ನೆಂತ ಇಲ್ಲಿ
ಎರ್ಮಾಳ್ ಪುಚ್ಚೊಟ್ಟುಬೀಡು ಬಾಲಚಂದ್ರ ಲೋಕೇಶ್ ಶೆಟ್ಟಿ ಅವರ ಕೋಣಗಳಿಗೆ ನೇಗಿಲು ಕಿರು ವಿಭಾಗದ 2ನೇ ಬಹುಮಾನ ಅರ್ಧ ಪವನು 25,000 ವಿಶೇಷ ಬಹುಮಾನ. ನವೀನ್ ಕುಮಾರ್ నేను బాగా ఓదు ఇదే ఉంటుంది ನವೀನ್ ಕುಮಾರ್ తెలుగు కాదు అతను తగ్గిపోతుంది 5 కాదు. ನಾಯರ್ನ ಎಲ್ಲಿ ವಿಭಾಗದ 3ನೇ ಬಹುಮಾನ ಸುರತ್ಕಲ್ ಕಂಡಿಗೆ ಕುಸುಮಾಕರ್ ಸುವರ್ಣರಿಗೆ ಇರ್ಲನ್ ಗಿಡ ಏನಾರಲ್ಲ ವೇದಿಕೆಗೆ ಬರೋಣ. ಕಾಲು ಪವನ 20,000 ರೂಪಾಯಿದ ನಗದು ಬಹುಮಾನ. ನಾಯರದಲ್ಲಿ ವಿಭಾಗದ 4ನೇ ಬಹುಮಾನ ಉಡುಪಿ ಕೊರಂಕರಪಾಡಿ ಪಡುಮನೆ ಕರುಣ ಪ್ರಭಾಕರ್ ಶೆಟ್ಟರ್ಗೆ ಎರ್ರನ್ ಗಿಡ ಏನಾರು ವೇದಿಕೆಗೆ ಬರೋಣ. ಕಾಲು ಪವನ 20,000 ರೂಪಾಯಿದ ವಿಶೇಷ ಬಹುಮಾನ ಉಡುಪಿ ಕೊರಂಕರಪಾಡಿ ಪಡುಮನೆ ಕರುಣ ಪ್ರಭಾಕರ್ ಶೆಟ್ಟರ್ಗೆ.
అన్నా భారీ పొరలు బ్యాండ్ పెట్టారు మిగిలిన తమ్మన వాడత్త బిఎస్ ಬ್ಯಾಂಡ್ ದಕ್ಕಲು ಮುರಣಿ ಉಪ್ಪಿನಂಗಡಿ ಪಿದಣ್ಣಯ್ಯ 23ನೇ ತಾರೀಕಿನ ನಮ್ಮೊಟ್ಟಿಗೆ ಬರ್ತದೆ ಈ ನಿಮುಟ್ಟ ಪೊರ್ಲುಡಿ ಧ್ವನಿಗೂಡಿಸ ನಕಲು ಧ್ವನಿ ತಿರುದ ನಕಲು ಬಲಣ್ಣ ಬಿಎಸ್ ಬ್ಯಾಂಡ್ ದಕ್ಕಲು ನೆಕ್ಕಿಲಾಡಿ ಬಿಎಸ್ ಬ್ಯಾಂಡ್ ದಕ್ಕಲಿಗೆ మరి అది ఒక ప్రముఖరు మిచ్చి చావడి బరుడు గంగని గంగాధర్ భలే ఆ బొమ్ము దక్కల